वक्रतुंड महाकाय सूर्यकोटि समप्रभा निर्विघ्नो कुरु मे देव सर्वकार्येषु सर्वदा। षडानन कुंकुमरक्तवर्णो मघामत्यो दिव्यमयूरवाहनो रुद्रस्य सूनो सुरसैन्यनाथो श्रीगुहौ शरणमकां प्रपद्ये। ಹಾಡಿದರೆ ಯಾನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನ ಬಿನ್ನಗ ಮಾಡುವೆ. ಒಡೆಯ ಶ್ರೀ ಪುರಂದರ ವಿಠಲರಾಯನ ಅಡಿಗಳನ್ನು ಸಾರಿ ಬದುಕುವೆ, ಅಡಿಗಳನ್ನು ಸಾರಿ ಬದುಕುವೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗೆಜ್ಜೆ ಕಾಲ ಸದ್ದಿನಿಂದ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ, ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗೆಜ್ಜೆ ಕಾಲ ಸದ್ದಿನಿಂದ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ, ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗೆಜ್ಜೆ ಕಾಲ ಸದ್ದಿನಿಂದ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ, ಕಪಿಲ ಬಂದನೆ, ಗಜಕರ್ಣ ಬಂದನೆ. ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ದುರಿದನೆ, ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ. ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ದುರಿದನೆ, ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗೆಜ್ಜೆ ಕಾಲ ಸದ್ದಿನಿಂದ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ, ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ. ಹತ್ತು ತಲೆ ರಾವಣನ ಸೊಕ್ಕ ಮುರಿದನೆ, ಹತ್ತು ತಲೆ ರಾವಣ ಸೊಕ್ಕ ಮುರಿದನೆ. ಹಮ್ಮಿನಿಂದ ಲಂಕಾ ಕೇಂದ್ರಕ್ಕೆ ಶಾಪ ಕೊಟ್ಟನೆ, ಹಮ್ಮಿನಿಂದ ಲಂಕಾ ಕೇಂದ್ರಕ್ಕೆ ಶಾಪ ಕೊಟ್ಟನೆ. ಹತ್ತು ತಲೆ ರಾವಣನ ಸೊಕ್ಕ ಮುರಿದನೆ, ಹತ್ತು ತಲೆ ರಾವಣನ ಸೊಕ್ಕ ಮುರಿದನೆ. ಹಮ್ಮಿನಿಂದ ಲಂಕಾ ಕೇಂದ್ರಕ್ಕೆ ಶಾಪ ಕೊಟ್ಟನೆ, ಹಮ್ಮಿನಿಂದ ಲಂಕಾ ಕೇಂದ್ರಕ್ಕೆ ಶಾಪ ಕೊಟ್ಟನೆ. ಭಾದ್ರಪದ ಚೌತಿಯಂದು ಓಡಿ ಬಂದನೆ, ಭಾದ್ರಪದ ಚೌತಿಯಂದು ಓಡಿ ಬಂದನೆ, ಭಾದ್ರಪದ ಚೌತಿಯಂದು ಓಡಿ ಬಂದನೆ.
ಭಾದ್ರಪದ ಚೌತಿಯಂದು ಓಡಿ ಬಂದನೆ ಬಡವರನ್ನು ಕಾಯಲೆಂದು ಓಡಿ ಬಂದನೆ ಬಡವರನ್ನು ಕಾಯಲೆಂದು ಓಡಿ ಬಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಹೆಜ್ಜೆ ಮೇಲೆ ಗೆಜ್ಜೆ ಇಟ್ಟು ಗೆಜ್ಜೆ ಕಾಲ ಸತ್ತಿ ನಿನ್ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ ಪರಶುಗರಿಗೆ ಓಡಿ ಬಂದನೆ ಪಾಶ ಪರಶು ಕರದಿ ಹಿಡಿದು ಓಡಿ ಬಂದನೆ ಪದ್ಮಗರಿಗೆ ಚಂದಿರನ ಮುಡಿದುಕೊಂಡನೆ ಪದ್ಮಗರಿಗೆ ಚಂದಿರನ ಮುಡಿದುಕೊಂಡನೆ ಪಾಶ ಪರಶು ಕರದಿ ಹಿಡಿದು ಓಡಿ ಬಂದನೆ ಪಾಶ ಪರಶು ಕರದಿ ಹಿಡಿದು ಓಡಿ ಬಂದನೆ ಪದ್ಮಗರಿಗೆ ಚಂದಿರನ ಮುಡಿದುಕೊಂಡನೆ ಪದ್ಮಗರಿಗೆ ಚಂದಿರನ ಮುಡಿದುಕೊಂಡನೆ ಬಂದ ವಿಘ್ನ ಕಳೆದು ಗಣಪ ಕಷ್ಟಗೊಂಡನೆ 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 ಮಂದಬುದ್ಧಿ ತೊಳೆದು ವಿದ್ಯ ಧ್ಯಾನ ತಂದನೆ ಮಂದ ಬುದ್ಧಿ ತೊಳೆದು ವಿದ್ಯ ಧ್ಯಾನ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಹೆಜ್ಜೆ ಮೇಲೆ ಗೆಜ್ಜೆ ಇಟ್ಟು ಗೆಜ್ಜೆ ಕಾಲ ಸತ್ತಿ ನಿನ್ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ ವೇದವ್ಯಾಸಗೆ ಭಾರತವನ್ನು ಬರೆದು ಕೊಟ್ಟನೆ ವೇದವ್ಯಾಸಗೆ ಭಾರತವನ್ನು ಬರೆದು ಕೊಟ್ಟನೆ ವೇಗದಿ ಬರೆದು ವ್ಯಾಸನನ್ನು ಸೋಲಿಸಿ ಬಿಟ್ಟನೆ ವೇಗದಿ ಬರೆದು ವ್ಯಾಸನನ್ನು ಸೋಲಿಸಿ ಬಿಟ್ಟನೆ ವೇದವ್ಯಾಸಗೆ ಭಾರತವನ್ನು ಬರೆದು ಕೊಟ್ಟನೆ ವೇದವ್ಯಾಸಗೆ ಭಾರತವನ್ನು ಬರೆದು ಕೊಟ್ಟನೆ ವೇಗದಿ ಬರೆದು ವ್ಯಾಸನನ್ನು ಸೋಲಿಸಿ ಬಿಟ್ಟನೆ ವೇಗದಿ ಬರೆದು ವ್ಯಾಸನನ್ನು ಸೋಲಿಸಿ ಬಿಟ್ಟನೆ ಸಿದ್ಧಚರಣ ಸೇವಿತ ದುರ್ಣ ಸದ್ಗುಣಶೀಲನೆ ಸಿದ್ಧಚರಣ ಸೇವಿತ ದುರ್ಣ ಸದ್ಗುಣಶೀಲನೆ ಸಿದ್ಧಚರಣ ಸೇವಿತ ದುರ್ಣ ಸದ್ಗುಣಶೀಲನೆ ಸಿದ್ಧಚರಣ ಸೇವಿತ ದುರ್ಣ ಸದ್ಗುಣಶೀಲನೆ ಯಕ್ಷ ಕಿನ್ನರ ಪೂಜಿತ ಗಣಪ ಚಿನ್ಮಯ ರೂಪನೆ ಯಕ್ಷ ಕಿನ್ನರ ಪೂಜಿತ ಗಣಪ ಚಿನ್ಮಯ ರೂಪನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಹೆಜ್ಜೆ ಮೇಲೆ ಗೆಜ್ಜೆ ಇಟ್ಟು ಗೆಜ್ಜೆ ಕಾಲ ಸತ್ತಿ ನಿನ್ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗೆಜ್ಜೆ ಕಾಲ ಸತ್ತಿ ನಿನ್ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ ಕಪಿಲ ಬಂದನೆ ಕನಕನ ಬಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ದುರ್ಗನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ದುರ್ಗನೆ ವಿದ್ಯೆಯ ಸೌಭಾಗ್ಯವಿತ್ತು ತಂದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ವಿದ್ಯೆಯ ಸೌಭಾಗ್ಯವಿತ್ತು ವರವ ತಂದನೆ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯು ಕೇಳದೆ ನಿನಗೆ
ಸಿಂಗಪುರದವರ ತುಂಗೆ ತೀರದ ಸಿಂಗಪುರದವರ ತುಂಗೆ ತೀರದ ಸಿಂಗಪುರದವರ ತುಂಗೆ ತೀರದ ಮಂಗಳಾಂಗಿ ಪರಬ್ರಹ್ಮನ ರಾಣಿ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ಎನ್ನ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ಕರದಲ್ಲಿ ಗಿಳಿಯನ್ನು ಹಿಡಿಯುತ್ತನಿ ಮರೆತೆಯ ಮಮತೆಯ ಮಕ್ಕಳನು 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 ಅಕ್ಷರ ರೂಪಿಣಿ ಅಕ್ಷಯ ವರ್ಷಿಣಿ ಅಕ್ಷರ ರೂಪಿಣಿ ಅಕ್ಷಯ ವರ್ಷಿಣಿ ಅಕ್ಷರ ರೂಪಿಣಿ ಅಕ್ಷಯ ವರ್ಷಿಣಿ ಅಕ್ಷರ ರೂಪಿಣಿ ಅಕ್ಷಯ ವರ್ಷಿಣಿ ಮಂಗಳದಾಯಿನಿ ಶಾರದೆ ಮಧುರ ಅಂಧಧ್ವನಿಯೋ ಕೇಳದೆ ನಿನಗೆ ಶಾರದೆ ಎಲ್ಲ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಮಾಣಿಕ್ಯ ವೀಣೆಯ ನುಡಿಸುತ್ತನಿ ಮರೆತೆಯ ಮಮತೆಯ ಮಕ್ಕಳನು 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 ಶಶಿ ವಿಭೂಷಿಣಿ ಮಧುರ ಭಾಷಿಣಿ ಶಶಿ ವಿಭೂಷಿಣಿ ಮಧುರ ಭಾಷಿಣಿ ಶಶಿ ವಿಭೂಷಿಣಿ ಮಧುರ ಭಾಷಿಣಿ ಶಶಿ ವಿಭೂಷಿಣಿ ಮಧುರ ಭಾಷಿಣಿ ಮೋಕ್ಷ ಪ್ರದಾಯಿನಿ ಶಾರದೆ ನಿನ್ನ ಅಂಧಧ್ವನಿಯೋ ಕೇಳದೆ ನಿನಗೆ ಶಾರದೆ ಎಲ್ಲ ಅಂಧಧ್ವನಿಯೋ ಕೇಳದೆ ನಿನಗೆ ಶಾರದೆ ಸಿಂಗಪುರದವರ ತುಂಗೆ ತೀರದ ಸಿಂಗಪುರದವರ ತುಂಗೆ ತೀರದ ಸಿಂಗಪುರದವರ ತುಂಗೆ ತೀರದ ಸಿಂಗಪುರದವರ ತುಂಗೆ ತೀರದ ಮಂಗಳಾಂಗಿ ಪರಬ್ರಹ್ಮನ ರಾಣಿ ಅಂಧಧ್ವನಿಯೋ ಕೇಳದೆ ನಿನಗೆ ಶಾರದೆ ಎಲ್ಲ ಅಂಧಧ್ವನಿಯೋ ಕೇಳದೆ ನಿನಗೆ ಶಾರದೆ ಶಾರದೆ ಪಿಲ್ಲಂ ಗೋಪಿಯ ಚೆಳುವ ಕೃಷ್ಣನ ಎಲ್ಲಿ ನೋಡಿದಿರಿ 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 ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದ ರಲ್ಲಿ ತಾನಿಲ್ಲ ಎಲ್ಲಿ ನೋಡಿದ ರಲ್ಲಿ ತಾನಿಲ್ಲ ಇಲ್ಲವೆಂದು ಬಲ್ಲೆ ಜಾನರೆ ಇಲ್ಲ
ಶ್ರೀ ಗುರುತ ಸದಾ ಸುಮಂಗಳ ಯೋಗ ಯೋಗದಲ್ಲಿ ಆಗಮದೊಳಗೆ ಮಾಡುವ ಯಾಗ ಯಾಗದಲ್ಲಿ ಆಗಮದೊಳಗೆ ಮಾಡುವ ಯಾಗ ಯಾಗದಲ್ಲಿ ಹೀಗೆ ಭಾಗ್ಯವ ನಾಗಿ ವರ್ತಿಪ ಭೋಗ ಭೋಗದಲ್ಲಿ ಹೀಗೆ ಭಾಗ್ಯವ ನಾಗಿ ವರ್ತಿಪ ಭೋಗ ಭೋಗದಲ್ಲಿ ಭಾಗವಂತರು ಬಾಗಿ ಪಾಡುವ ರಾಗ ರಾಗದಲ್ಲಿ ಗೋಪಿಯ ಚೆಲುವ ಕೃಷ್ಣನಲ್ಲಿ ನೋಡಿದ್ದೇನೆ ರಂಗನ ಎಲ್ಲಿ ನೋಡಿದ್ದೇನೆ ಎಲ್ಲಿ ಈ ಚರಾಚರದೊಳಗೆ ಜನಗಳ ಆಚೆ ಈಚೆಯಲ್ಲಿ ಈ ಚರಾಚರದೊಳಗೆ ಜನಗಳ ಆಚೆ ಈಚೆಯಲ್ಲಿ ಕೇಚರೇಂದ್ರನ ಸುಸನ ರಥದ ಚೌಕ ಪೀಠದಲ್ಲಿ ಕೇಚರೇಂದ್ರನ ಸುಸನ ರಥದ ಚೌಕ ಪೀಠದಲ್ಲಿ ನಾಚದೆ ಮಾಧವ ಕೇಶವನೆಂಬ ವಾಚಕಗಳಲ್ಲಿ ನಾಚದೆ ಮಾಧವ ಕೇಶವನೆಂಬ ವಾಚಕಗಳಲ್ಲಿ ವೀಚುಕೊಂಡದ ಪುರಂದರ ವಿಠಲನ ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗದಲ್ಲಿ ಗೋಪಿಯ ಚೆಲುವ ಕೃಷ್ಣನಲ್ಲಿ ನೋಡಿದರೆ ರಂಗನ ಎಲ್ಲಿ ನೋಡಿದರೆ ಎಲ್ಲಿ ನೋಡಿದ ರಲ್ಲಿ ತಾನಿಲ್ಲ ಎಲ್ಲಿ ನೋಡಿದ ರಲ್ಲಿ ತಾನಿಲ್ಲ ಇಲ್ಲವೆಂದು ಬಲ್ಲೆ ಜಾನರೆ ಗೋಪಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದರೆ ರಂಗನ ಎಲ್ಲಿ ನೋಡಿದರೆ ರಂಗನ ಎಲ್ಲಿ ನೋಡಿದರೆ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಬಲ್ಲಿದರಿಗೆ ಭಾಗ್ಯದೇವೆ ಎಲ್ಲ ನಯನ ಕಾಯಮ್ಮ ಬಲ್ಲಿದರಿಗೆ ಭಾಗ್ಯದೇವೆ ಎಲ್ಲ ನಯನ ಕಾಯಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಶರಣಾಶ್ರಿತ ಜನರಕ್ಷಕಿಯೇ ನಿರುಪಮ ಮಹಿಮಾನ್ವಿತಳೆ ಶರಣಾಶ್ರಿತ ಜನರಕ್ಷಕಿಯೇ ನಿರುಪಮ ಮಹಿಮಾನ್ವಿತಳೆ ಮೊರೆಯಿಡುವೆ ಕರ ಮುಗಿವೆ ಪರಿಪಾಲಿಸು ನೀ ಬಾಬಾ ಮೊರೆಯಿಡುವೆ ಕರ ಮುಗಿವೆ ಪರಿಪಾಲಿಸು ನೀ ಬಾಬಾ ಸುರ ಜನರೇ ವಂದಿತಳೆ ವರ ನೀಡಿ ಪೊರೆಯೇ ತಾಯೇ ಸುರ ಜನರೇ ವಂದಿತಳೆ ವರ ನೀಡಿ ಪೊರೆಯೇ ತಾಯೇ ಸುರ
ಜನರು ವಂದಿತಳೆ ವರ ನೀಡಿ ಪೊರೆಯೇ ತಾಯೇ ಸುರ ಜನರು ವಂದಿತಳೆ ವರ ನೀಡಿ ಪೊರೆಯೇ ತಾಯೇ ಮೊರೆಯಿಡುವೆ ಕರ ಮುಗಿವೆ ಪರಿಪಾಲಿಸು ನೀ ಬಾ 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 ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಬಲ್ಲಿದರಿಗೆ ಭಾಗ್ಯದೇವಿ ಕುಳ್ಳನಯನ ಕಾಯಮ್ಮ ಬಲ್ಲಿದರಿಗೆ ಭಾಗ್ಯದೇವಿ ಕುಳ್ಳನಯನ ಕಾಯಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ತನು ಬೆತ್ತಲೆ ನೀನೊಲ್ಲೆ ಮನ ಬೆತ್ತಲೆ ಗೊಲಿಯುವೆ ನೀನು 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 ಅನುದಿನವೂ ನಿನಗಾಗಿ ತನು ಮನದನ ಎನ್ನುವೆ ನಾನು ಅನುದಿನವೂ ನಿನಗಾಗಿ ತನು ಮನದನ ಎನ್ನುವೆ ನಾನು ಕನಸು ಮನಸ್ಸಿನಲ್ಲಿ ಎಂದು ನೆನೆಯುತ್ತಿರುವೆ ನಮಯಿವೆ 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 ಅನುದಿನವೂ ನಿನಗಾಗಿ ಪರಿಪಾಲಿಸು ನೀ ಬಾ 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 ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಮಾಧವ ಹರಿವೇದ ವ್ಯಾಸನ ದಾಸನ ನೀ ಕಾಯುವುದಮ್ಮ ಮಾಧವ ವೇದ ವ್ಯಾಸನ ದಾಸನ ನೀ ಕಾಯುವುದಮ್ಮ ಸಾಧು ಸಂತರನು ಮೋದದಲ್ಲಿ ಪೊರೆಯುವುದಮ್ಮ ಸಾಧು ಸಂತರನು ಮೋದದಲ್ಲಿ ಪೊರೆಯುವುದಮ್ಮ ಆದರದಲ್ಲಿ ಧ್ಯಾನ ಭಕ್ತಿ ನೀ ದಯದಲ್ಲಿ ನೀಡಮ್ಮ 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 ಸಾಧುಗಳ ಸಂತರನು ಮೋದದಲ್ಲಿ ನೀ ಪೊರೆಯುವುದಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಬಲ್ಲಿದರಿಗೆ ಭಾಗ್ಯದೇವಿ ಕುಳ್ಳನಯನ ಕಾಯಮ್ಮ ಬಲ್ಲಿದರಿಗೆ ಭಾಗ್ಯದೇವಿ ಕುಳ್ಳನಯನ ಕಾಯಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೋ ನಿನ್ನನೆ ಕಾಣುವೆ ಎಲ್ಲರಮ್ಮ
ಎಲ್ಲಮ್ಮ ಸಾಧು ಜನರ ಕೂಡ ಮೋಕ್ಷಕ್ಕೆ ಸಾಧನೆ ಮಾಡಿ ಮಾಧವ ಪುರಂದರ ವಿಠಲರಾಯನು ಮಾಧವ ಪುರಂದರ ವಿಠಲರಾಯ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೆ ವಾಸೆ 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 ರಮೆಯ ಗರಸನು ಸರ್ವದಿವಾಸಿ ಪರಮೆಯ ಅರಸನು ಸರ್ವದಿವಾಸಿ ಪರಮೆಯ ಅರಸನು ಸರ್ವದಿವಾಸಿ ಪರಮೆಯ ಅರಸನು ಸರ್ವದಿವಾಸಿ ಸುಮ್ಮಾನದಿ ತಾನೆ ಬಲ್ಲೆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೆ ವಾಸೆ ನಿದ್ರೆಯು ಬಲ್ಲಿಲ್ಲ ರೋಗೋಪದ್ರಗಳಿಲ್ಲ ನಿದ್ರೆಯು ಬಲ್ಲಿಲ್ಲ ರೋಗೋಪದ್ರಗಳಿಲ್ಲ ಕ್ಷುದ್ರ ಜನಗಳು ಅಲ್ಲಿಲ್ಲ ಕ್ಷುದ್ರ ಜನಗಳು ಅಲ್ಲಿಲ್ಲ ಸಮುದ್ರ ಶಯನ ಬಲ್ಲ ಎಲ್ಲ ಸಮುದ್ರ ಶಯನ ಬಲ್ಲ ಎಲ್ಲ ಸಮುದ್ರ ಶಯನ ಬಲ್ಲ ಎಲ್ಲ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೆ ವಾಸೆ ಜನನ ಮರಣವಿಲ್ಲ ಉಣ್ಣುವ ದುಃಖವಿಲ್ಲ ಜನನ ಮರಣವಿಲ್ಲ ಉಣ್ಣುವ ದುಃಖವಿಲ್ಲ ಅನುಜತನುಜರು ಅಲ್ಲಿಲ್ಲ ಅನುಜತನುಜರು ಅಲ್ಲಿಲ್ಲ ಜನನ ಮರಣವಿಲ್ಲ ಉಣ್ಣುವ ದುಃಖವಿಲ್ಲ ಜನನ ಮರಣವಿಲ್ಲ ಉಣ್ಣುವ ದುಃಖವಿಲ್ಲ ಅನುಜ
ತನುಜರು ಅಲ್ಲಿಲ್ಲ ತನುಜ ತನುಜರು ಅಲ್ಲಿಲ್ಲ ಅನುಮಾನದ ಸೊಲ್ಲೆ ಎಲ್ಲ ಅನುಮಾನದ ಸೊಲ್ಲೆ ಎಲ್ಲ ಅನುಮಾನದ ಸೊಲ್ಲೆ ಎಲ್ಲ ಬ್ರಹ್ಮಾಂಡ ತೊಳೆಗೆ ಅರಸಿ ನೋಡಲು ನಮ್ಮೋರೆ ಪಾತೆ ಬ್ರಹ್ಮಾಂಡ ತೊಳೆಗೆ ಅರಸಿ ನೋಡಲು ನಮ್ಮೋರೆ ಪಾತೆ ಸಾಧು ಜನರ ಕೂಡೆ ಮೋಕ್ಷಕ್ಕೆ ಸಾಧನೆ ಮಾಡಿ ಸಾಧು ಜನರ ಕೂಡೆ ಮೋಕ್ಷಕ್ಕೆ ಸಾಧನೆ ಮಾಡಿ ಮಾಧವ ಪುರಂದರ ವಿಠ್ಠಲರಾಯನೋ ಮಾಧವ ಪುರಂದರ ವಿಠ್ಠಲರಾಯನೋ ಸಾಧು ಜನರ ಕೂಡೆ ಮೋಕ್ಷಕ್ಕೆ ಸಾಧನೆ ಮಾಡಿ ಸಾಧು ಜನರ ಕೂಡೆ ಮೋಕ್ಷಕ್ಕೆ ಸಾಧನೆ ಮಾಡಿ ಮಾಧವ ಪುರಂದರ ವಿಠ್ಠಲರಾಯನೋ ಮಾಧವ ಪುರಂದರ ವಿಠ್ಠಲರಾಯನೋ ಆದರಿಸುವನಲ್ಲೇ ಬಲ್ಲೆ ಆದರಿಸುವನಲ್ಲೇ ಬಲ್ಲೆ ಆದರಿಸುವನಲ್ಲೇ ಬಲ್ಲೆ ಬ್ರಹ್ಮಾಂಡ ತೊಳಗೆ ಅರಸಿ ನೋಡಲು ನಮ್ಮೋರೆ ಪಾತೆ ಬ್ರಹ್ಮಾಂಡ ತೊಳಗೆ ಅರಸಿ ನೋಡಲು ನಮ್ಮೋರೆ ಪಾತೆ ನಮ್ಮೋರೆ ಪಾತೆ ನಮ್ಮೋರೆ ಪಾತೆ ನಮ್ಮೋರೆ ವಾಸಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ 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 ಪರಿ ಶಾಸ್ತ್ರ ಅನೇಕ ಮನೋದಿ ವ್ಯರ್ಥವಾಯ್ತು ಭಕುತಿ ಪರಿ ಶಾಸ್ತ್ರ ಅನೇಕ ಮನೋದಿ ವ್ಯರ್ಥವಾಯ್ತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಕೊರಳುಳ್ಳು ಮಾಲೆಯ ಧರಿಸಿದರೇನು ಬೆರಳುಳ್ಳು ಜಪಮಣಿ ಎನಿಸಿದರೇನು ಕೊರಳುಳ್ಳು ಮಾಲೆಯ ಧರಿಸಿದರೇನು ಬೆರಳುಳ್ಳು ಜಪಮಣಿ ಎನಿಸಿದರೇನು ಕೊರಳುಳ್ಳು ಮಾಲೆಯ ಧರಿಸಿದರೇನು ಬೆರಳುಳ್ಳು ಜಪಮಣಿ ಎನಿಸಿದರೇನು
ಮಾಲೆಯ ಧರಿಸಿದರೇನು ಬೆರಳೊಳು ಜಪಮಣಿ ಎಣಿಸಿದರೇನು ಮರುಳನಂಬಿತ ಶರೀರಕ್ಕೆ ಬೂದಿಯ ಒರೆಸಿಕೊಳ್ಳುತ್ತ ತಿರುಗಿದರೇನು ಮರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಆರು ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಆರು ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಆರು ಶಾಸ್ತ್ರಗಳ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಸಾಧು ಸಜ್ಜನರ ಸಂಗಮ ಮಾಡದೆ ಸಜ್ಜನರ ಸಂಗಮ ಮಾಡದೆ ಧೀರನಾಗಿತ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಭೋಗವ ಅಳಿಸಿದರೇನು ಶಾರೀರಿಕ ಸುಖವ ತ್ಯಜಿಸಿದರೇನು ನಾರಿಯ ಭೋಗವ ಅಳಿಸಿದರೇನು ಶಾರೀರಿಕ ಸುಖವ ತ್ಯಜಿಸಿದರೆ ನಾರಿಯ ಭೋಗವ ಅಳಿಸಿದರೇನು ಶಾರೀರಿಕ ಸುಖವ ತ್ಯಜಿಸಿದರೇನು ನಾರಿಯ ಭೋಗವ ಅಳಿಸಿದರೇನು ಶಾರೀರಿಕ ಸುಖವ ತ್ಯಜಿಸಿದರೇನು ನಾರದ ವರದಸಿ ಪುರಂದರ ವಿಠಲನ ನಾರದ ವರದಸಿ ಪುರಂದರ ವಿಠಲನ ಸೇರಿ ಮುಕ್ತಿತ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿಶಾತ ಅನೇಕ ಬನೋದಿ ವ್ಯರ್ಥವಾಯ್ತು ಭಕುತಿ ಪರಿಪರಿಶಾತ ಅನೇಕ ಬನೋದಿ ವ್ಯರ್ಥವಾಯ್ತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ಭಕ್ತಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಭಕ್ತಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ಭಕ್ತಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಭಕ್ತಿಯ ಜಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ಸತ್ರಾಜಿತನ ಮಗಳೆತ್ತಿದ
ಉನ್ಮತ್ತ ನರಕ ನೋಡು ತಾಕಾದಿದ ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕ ನೋಡು ತಾಕಾದಿದ ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕ ನೋಡು ತಾಕಾದಿದ ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕ ನೋಡು ತಾಕಾದಿದ ಮತ್ತೆ ಕೆಡೆಯಿದ ಅವನಂಗವ ಸತಿಗಿತ್ತಾನು ತಾಲಿಂಗನವ ಅಕ್ಕಿಯ ಜಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಅಕ್ಕಿಯ ಜಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ಹದಿನಾರು ಸಾವಿರ ನಾರಿಯರ ಮುದದಿಂದ ಬಿಡಿಸಿದ ಮನೋಹರ 16,000 ನಾರಿಯರ ಸೆರೆ ಮುದದಿಂದ ಬಿಡಿಸಿದ ಮನೋಹರ 16,000 ನಾರಿಯರ ಮುದದಿಂದ ಬಿಡಿಸಿದ ಮನೋಹರ 16,000 ನಾರಿಯರ ಸೆರೆ ಮುದದಿಂದ ಬಿಡಿಸಿದ ಮನೋಹರ ಅದಿತಿಯ ಕುಂಡಲ ಕಳುಹಿಸಿದ ಗಂಗ ವಿಧಿಸೂರನುಪರನ ಸಲಹೆ ಗದೇರ ಅಕ್ಕಿಯ ಜಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಅಕ್ಕಿಯ ಜಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ನರಕ ಚತುರ್ದಶಿ ಪರ್ವದ ದಿನ ಹರುಷಾನೆ ಪ್ರಕಟದನು ದೇವ ನರಕ ಚತುರ್ದಶಿ ಪರ್ವದ ಹರುಷಾದೆ ಪ್ರಕಟ ದೇವ ನರಕ ಚತುರ್ದಶಿ ಪರ್ವದ ದಿನ ಹರುಷಾನೆ ಪ್ರಕಟದನು ದೇವ ನರಕ ಚತುರ್ದಶಿ ಪರ್ವದ ದಿನ ಹರುಷಾನೆ ಪ್ರಕಟದನು ದೇವ ಶರಣಾಗತ ಜನ ವತ್ಸಲ ರಂಗ ಪರಮ ಭಾಗವತ ಪಾಪರಿ ಪಾಲ ಅಕ್ಕಿಯ ಜಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಅಕ್ಕಿಯ ಜಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ಹೊಗಳಿ ಕೃಷ್ಣಯ್ಯನ ಮೈಮೇಯ ಮುಕ್ತಿ ನಗರದ ಅರಸನ ಕೀರ್ತಿಯ ಹೊಗಳಿ ಕೃಷ್ಣಯ್ಯನ ಮೈಮೇಯ ಮುಕ್ತಿ ನಗರದ ಅರಸನ ಕೀರ್ತಿಯ ಹೊಗಳಿ ಕೃಷ್ಣಯ್ಯನ ಮೈಮೇಯ ಮುಕ್ತಿ ನಗರದ ಅರಸನ ಕೀರ್ತಿಯ ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ
वामदेवा विरञ्चितनया उमा मनोहर उग्रदुर्जटी वामदेवा विरञ्चितनया उमा मनोहर उग्रदुर्जटी सामजाजिन वसन भूषण सुमन सुतुंगा कामकर कैलास मंदिर सोम सूर्यानल विलोचन कामितार्थव करुणि समग सदा सुमंगलवा कामितार्थव करुणि समगे सदा सुमंगलवा भो शंभो शिव शंभो स्वयंभो 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 गंगाधर शंकर करुणाकर मामव भवसागर गंगाधर शंकर करुणाकर मामव भवसागर शंभो शिव शंभो स्वयंभो शंभो शिव शंभो स्वयंभो निर्गुण परब्रह्म स्वरूप गम गम भूता प्रपंच रहिता निर्गुण परब्रह्म स्वरूप गम गम रूपा प्रपंच रहिता निर्गुण परब्रह्म स्वरूप गम गम भूता प्रपंच रहिता निर्गुण परब्रह्म स्वरूप गम गम रूपा प्रपंच रहिता निज गुण निकित निशांत अनंता 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 आनंद अतिशय अक्षय लिंग आनंद
अतिशय अक्षयलिंग शंभो शिव शंभो स्वयंभो शंभो शिव शंभो स्वयंभो दिमित दिमि दिमि किट किट तोम 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 तरि किट किट तोम दिमित दिमित दिमि दिमि किट तोम 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 तरि किट किट तोम मातंग मुनिवर वंदित ईशा सर्व दिगंबर वेष्टित वेशा मातंग मुनिवर वंदित ईशा सर्व दिगंबर वेष्टित वेश नित्य निरंजन नित्य नटेश ईश सर्वेश सर्वेश शंभो शिव शंभो स्वयंभो शंभो शिव शंभो स्वयंभो गंगाधर शंकर करुणाकर मामव भवसागर गंगाधर शंकर करुणाकर मामव भवसागर शंभो शिव शंभो स्वयंभो शंभो शिव शंभो स्वयंभो शिव शंभो स्वयंभो शिव शंभो स्वयंभो हरिवरासनं विश्वमोहनं हरिधरेश्वरम् आराध्य पादुकम् अरविमर्दनो नित्यनर्तनो हरिहरात्मजो देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरण कीर्तनो शतमानसो वर्णलोलुपं नर्तनालसो अरुणवासुरो भूतनायको हरिहरात्मजो देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा प्रणय सत्यकं प्राणनायकं प्रणतकल्पकं सुप्रभाजितं प्रणवमन्दिरं कीर्तनप्रियं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा तुरगवाहनं सुन्दराननं वरगदायुधं वेदवर्णितं गुरुकृपाकरं कीर्तनप्रियं हरिहरात्मजो देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा
भवभयापकं भावुकावहं भुवनमोहनं भूतिभूषणं धवलवारणं दिव्यवारणं हरिहरात्मजं देवमाश्रये शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प कळभद्विस्मितं सुन्दराननं कळभकोमलं गात्रमोहनं कळभकेसरे वाजिवाहनं हरिहरात्मजं देवमाश्रये शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प श्रितजनप्रियं चिन्तितप्रदं श्रुतिविभूषणं साधुजीवनं श्रुतिमनोहरं स्वामिये स्वामिये श्रुतिमनोहरं गीतलालसं हरिहरात्मजो देवमाश्रये शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प स्वामी शरणमय्यप्प स्वामी शरणमय्यप्प पंचाद्रीश्वरी मंगलों हरिहर प्रेमाकृते मंगलों पिञ्चालङ्कृत मंगलों त्रिजगदा माध्य प्रभो मंगलों पंचास्य ध्वज मंगलों श्रुति शिरोलंकार सन्मंगलों मंगलों ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವಾಗಿ ಜಾಣತನದೇ ಹಲವು ಆಭರಣಗಳು ಜಲವಾಗಿ ಜಾಣತನದಿ ಕರುಳು ಮಾಡಿಕೊಳ್ಳಿರಲಿ ಮಾಯಾದೇವಿಯೇ ಹಗಲು ಇರುಳು ಏಕವಾಗಿ ಅರಿಯು ನಿನ್ನ ಬಿಡದೆ ಬಂದು ಕರುಳು ಮಾಡಿಕೊಳ್ಳಿರಲಿ ಮಾಯಾದೇವಿಯೇ ಮರುಳು ಮಾಡಿಕೊಳ್ಳೆಯಲ್ಲಿ ಮಾಯಾದೇವಿಯೇ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಳದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಳದೆಲೆಯ ಮೇಲೆ ಮಲಗಿ
ಜಾಣಳವು ಆಗಿ ಜಾಣತನದಿ ಮರುಳು ಮಾಡಿಕೊಳ್ಳಿರಲು ಮಾಯಾದೇವಿಯೇ ಹಗಲು ಇರುಳು ಏಕವಾಗಿ ಅರಿಯು ನಿನ್ನ ಬಿಡದೆ ಬಂದೆ ಮರುಳು ಮಾಡಿಕೊಳ್ಳಿರಲು ಮಾಯಾದೇವಿಯೇ ಮರುಳು ಮಾಡಿಕೊಳ್ಳೆಯಲು ಮಾಯಾದೇವಿಯೇ ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ 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 ಸರ್ವಗತನ ಎದೆಯ ಮೇಲೆ ಬಿಡದೆ ನೀ ಧರಿಸಿ ಬಂದೆ ಮರುಳು ಮಾಡಿಕೊಳ್ಳಿರಲು ಮಾಯಾದೇವಿಯೇ ಹಗಲು ಇರುಳು ಏಕವಾಗಿ ಅರಿಯು ನಿನ್ನ ಬಿಡದೆ ಬಂದೆ ಮರುಳು ಮಾಡಿಕೊಳ್ಳಿರಲು ಮಾಯಾದೇವಿಯೇ ಮರುಳು ಮಾಡಿಕೊಳ್ಳೆಯಲು ಮಾಯಾದೇವಿಯೇ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀ ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀ ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಕೊಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುದ್ದಾಡಿ ಬಂದೆ ಮರುಳು ಮಾಡಿಕೊಳ್ಳಿರಲು ಮಾಯಾದೇವಿಯೇ ಹಗಲು ಇರುಳು ಏಕವಾಗಿ ಅರಿಯು ನಿನ್ನ ಬಿಡದೆ ಬಂದೆ ಮರುಳು ಮಾಡಿಕೊಳ್ಳೆಯಲು ಮಾಯಾದೇವಿಯೇ ಮರುಳು ಮಾಡಿಕೊಳ್ಳೆಯಲು ಮಾಯಾದೇವಿಯೇ ಮಕ್ಕಳ ಹಡೆದರೆ ನಿನ್ನ ಚೊಕ್ಕತನವು ಹೋಗುವುದೇ 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 ಮಕ್ಕಳೊಳು ಮಕ್ಕಳ ಹಡೆ ಮಕ್ಕಳಾತಿ ಬರುವಂತೆ ಮರುಳು ಮಾಡಿಕೊಂಡಿರಲು ಮಾಯಾದೇವಿಯೇ ಹಗಲು ಇರುಳು ಏಕವಾಗಿ ಅರಿಯು ನಿನ್ನ ಬಿಡದೆ ಬಂದೆ ಮರುಳು ಮಾಡಿಕೊಂಡಿರಲು ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯ ದೇವಿಯೇ ಅಮ್ಮ ಅಮ್ಮ ಹೆಜ್ಜೆ ಕಾಲ್ಗಳ ಬೆಲ್ಲ ಕೇಳುತ್ತ ಹೆಜ್ಜೆಯ ಮೇಲು ಹೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಳ್ಳೆಯ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿ ಕರೆಯುತ್ತ ಬಾರಿ ಮನಕೆ ಮಾನವ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರಿ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದಿ ಭಕ್ತರ ಮನೆಯ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿತ್ತಗಲದಿ ಭಕ್ತರ ಮನೆಯ ನಿತ್ಯ ಮಹೋತ್ಸವ ನಿತ್ಯ ಸುಮಂಗ ಸತ್ಯಗ ತೋರುವ ಸಾಧು ಸಜ್ಜನರ ಚಿತ್ತದಿ ಒಳೆಯುವ ಪುತ್ತರಿಗೂ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದಿ ಪಾಲು ಬೆರೆಸಿ ಶುಕ್ರವಾರದ ಪೂಜೆಯ ವೇಳೆ
ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಹಿರಿಯ ಬೆಣಲಿ ಪುತ ಕೋರ್ಮನಿಗೆ ಕರೆಯನು ಧರಿಸಿದವರ ಕವತಾರಗೆ ತರಣನು ಕಾಯ ಜಯ ಮಂಗಳೋ ಜಯ ಮಂಗಳೋ ನಿತ್ಯ ಶುಭ ಮಂಗಳೋ ಜಯ ಮಂಗಳೋ ನಿತ್ಯ ಶುಭ ಮಂಗಳೋ ಜಯ ಮಂಗಳೋ ನಿತ್ಯ ಶುಭ ಮಂಗಳೋ ಭೂಮಿಯ ದಾಯವ ಬೇಡಿದಗೆ ಆಮ ಕ್ಷತ್ರಿಯನ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಸತ್ಯಭಾಮೆಯ ರಸ ಗೋಪಾಲ ಕೃತಿ ಜಯ ಮಂಗಳೋ ನಿತ್ಯ ಶುಭ ಮಂಗಳೋ 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 ಭಕ್ತಲೆ ಹೃದಯ ಬಹುಜನಿಗೆ ಉತ್ತಮಾಯ ವೇದಿದ ಕಂಕನಿಗೆ ಹತವತಾರದಿ ಭಕ್ತರ ಸಲಹುವ ಹತೋಷ ಪುರಂದರ ವಿಠಲನಿಗೆ ಹತೋಷ ಪುರಂದರ ವಿಠಲನಿಗೆ ಹತೋಷ ಪುರಂದರ ವಿಠಲನಿಗೆ ಜಯ ಮಂಗಳೋ ನಿತ್ಯ ಶುಭ ಮಂಗಳೋ 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 ಮಂಗಳೋ या देवी सर्वभूतेषु मातृरूपेण संस्थिता नमस्तस्यै 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 नमो नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणे नमोस्तुते हरि ओम गुरुभ्यो नमः ಹರಿ ಓಂ ಹರಿ ಓಂ ಹರಿ ಓಂ. ಆತ್ಮೀಯ ವಿದ್ಯಾಭಿಮಾನಿಗಳೇ, ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡಗಲ್ಲು, ಹಿರಿಯ ವಿದ್ಯಾರ್ಥಿ ಸಂಘ ನಡಗಲ್ಲು, ಊರ ವಿದ್ಯಾಭಿಮಾನಿಗಳ ಸಹಭಾಗಿತ್ವದಲ್ಲಿ ಕ್ರೀಡೋತ್ಸವ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮದ ಸುಂದರ ಸಮಾರಂಭದ ಶುಭ ದಿನದ ಶುಭ ಗಳಿಗೆಯ ಈ ವೇಳೆಯಲ್ಲಿ ತಾವೆಲ್ಲರೂ ಆಗಮಿಸಿದ್ದೀರಾ. 19 ತಾರೀಕು ಕಳೆದ 19 ತಾರೀಕಿನಂದು ಕ್ರೀಡೋತ್ಸವ ನಡೆದಿರುತ್ತದೆ. ಆ ಕ್ರೀಡೋತ್ಸವದ ಕಾರ್ಯಕ್ರಮದಲ್ಲಿ ತಮ್ಮೊಂದಿಗೆ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ಉಮೇಶ್ವರಿ ನೆಲ್ಲಿಪುಣಿ, ಅಧ್ಯಕ್ಷರು STMC ನಡಗಲ್ಲು. ಉದ್ಘಾಟನೆ ಶ್ರೀ ಕೆ ರಾಮಚಂದ್ರ ಭಟ್, ಶಿವಸದನ ನಡಗಲ್ಲು. ಧ್ವಜಾರೋಹಣವನ್ನ ಇದರು ಚಂದ್ರಶೇಖರ್ ಮಾವಿನಕಟ್ಟೆ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮರಕತ. ಮುಖ್ಯ ಅತಿಥಿಗಳು ಶ್ರೀಮತಿ ಭಾರತಿ ಸಾಲ್ತಾಡಿ, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಗುತ್ತಿಗಾರು. ಶ್ರೀ ಸುಬ್ರಹ್ಮಣ್ಯ ಅತ್ಯಾಡಿ, ಆಂಗ್ಲ ಭಾಷಾ ಉಪನ್ಯಾಸಕರು, ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯ. ಶ್ರೀಮತಿ ನಳಿನಿ, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸುಳ್ಯ. ಶ್ರೀ ಮಹೇಶ್, ಸಮೂಹ ಸಂಪನ್ಮೂಲ ವ್ಯಕ್ತಿ ಗುತ್ತಿಗಾರು. ಈ ಕಾರ್ಯಕ್ರಮವು ಜರುಗಿ ಇವತ್ತು ವಾರ್ಷಿಕೋತ್ಸವದ ಶುಭ ದಿನದ ಶುಭ ಕಾರ್ಯಕ್ಕೆ ತಾವೆಲ್ಲರೂ ರೆಡಿಯಾಗಿದ್ದೇವೆ. ವಾರ್ಷಿಕೋತ್ಸವ ಸಮಾರಂಭದ ಸಭಾ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಈಗ ಈ ವೇದಿಕೆಯಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಶ್ರೀ ಗಣಪತಿ ಸ್ತುತಿಯೊಂದಿಗೆ ಆರಂಭಗೊಂಡು ಮಂಗಳ ಹಾಡಿನೊಂದಿಗೆ ಮುಕ್ತಾಯಗೊಂಡಿರತಕ್ಕಂಥ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಮರಕತ ನಮ್ಮ ಊರಿನ ತಂಡ ಕಳೆದ 23 ವರ್ಷಗಳಿಂದ ನಮ್ಮ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಭಜನಾ ಸೇವೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ತಂಡ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆಯನ್ನ ಕೊಟ್ಟಿರ್ತಾರೆ ದೇವರ ಸ್ತುತಿಯೊಂದಿಗೆ. ಈ ದಿನದ ಕಾರ್ಯಕ್ರಮ ಈ ರೀತಿ ಇದೆ. ಸುಮಾರು 3.5 ಲಕ್ಷ ಅನುದಾನದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಆವರಣ ಗೋಡೆಯ ಉದ್ಘಾಟನೆ ಇದೀಗ ಪ್ರಥಮವಾಗಿ ಅತಿಥಿ ಅಭ್ಯಾಗತರಿಂದ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದಾದ ನಂತರ ಅಕ್ಷರ ದಾಸೋಹ ಕೊಠಡಿ ಚಿಕ್ಕದಿರುವ ಕಾರಣ ಪಾಕಶಾಲೆಯೊಂದು ದೊಡ್ಡದು ಬೇಕು ಅನ್ನುವಂತ ಉದ್ದೇಶದಿಂದ ಗ್ರಾಮ ಪಂಚಾಯತ್ ಮತ್ತು ಊರ ದಾನಿಗಳ ಸಹಕಾರದೊಂದಿಗೆ ನಿರ್ಮಾಣಗೊಂಡಿರತಕ್ಕಂಥ ಪಾಕಶಾಲೆಯ ಉದ್ಘಾಟನೆಯು ನೆರವೇರಲಿಕ್ಕಿದೆ.
ಎಲ್ಲ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ತಮ್ಮೊಂದಿಗಿದ್ದಾರೆ ಕುಮಾರಿ ಭಾಗೀರಥಿ ಮುರುಳ್ಯ, ಮಾನ್ಯ ಶಾಸಕರು, ಸುಳ್ಯ ವಿಧಾನಸಭಾ ಕ್ಷೇತ್ರ. ಮುಖ್ಯ ಅತಿಥಿಗಳಾಗಿ ತಮ್ಮೊಂದಿಗಿದ್ದಾರೆ ಶ್ರೀಮತಿ ಸುಮಿತ್ರಾ ಮೋಕಮಲೆ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗುತ್ತಿಗಾರು. ಶ್ರೀ ಧೀರೇನ್ ಪರಮಲೆ, ಶ್ರೀ ವೆಂಕಟ್ ದಂಬೆಕೋಡಿ, ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗುತ್ತಿಗಾರು. ಶ್ರೀ ರಮೇಶ್ ಬಿಇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸುಳ್ಯ. ಶ್ರೀ ಶ್ರೀಧರಗೌಡ, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸುಳ್ಯ. ವಿಜಯಕುಮಾರ್ ಚಾರ್ಮತ, ಸದಸ್ಯರು ಗ್ರಾಮ ಪಂಚಾಯತ್ ಗುತ್ತಿಗಾರು. ಹರೀಶ್ ಕೊಯ್ಲಾ, ಸದಸ್ಯರು ಗ್ರಾಮ ಪಂಚಾಯತ್ ಗುತ್ತಿಗಾರು. ಶ್ರೀಮತಿ ಪ್ರಮೀಳಾ ಯರ್ದಡಕ, ಗ್ರಾಮ ಪಂಚಾಯತ್ ಸದಸ್ಯರು ಗುತ್ತಿಗಾರು. ಶ್ರೀಮತಿ ಲೀಲಾವತಿ ಅಂಜೇರಿ, ಸದಸ್ಯರು ಗ್ರಾಮ ಪಂಚಾಯತ್ ಗುತ್ತಿಗಾರು. ಈ ದಿನದ ಕಾರ್ಯಕ್ರಮಗಳಲ್ಲಿ ಸಭಾ ಕಾರ್ಯಕ್ರಮದ ಜೊತೆ ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳನ್ನ ನಾವು ಈ ವೇದಿಕೆಯಲ್ಲಿ ಸನ್ಮಾನಿಸಲಿದ್ದೇವೆ. ಈ ಸನ್ಮಾನವನ್ನ ಸ್ವೀಕರಿಸಲಿರುವವರು ಶ್ರೀ ಕುಶಾಲಪ್ಪ ಟಿ, ಸಹ ಶಿಕ್ಷಕರು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು. ಸುಮಾರು 18 ವರ್ಷಗಳ ಕಾಲ ಈ ಶಾಲೆಯಲ್ಲಿ ತನ್ನ ಸೇವೆಯನ್ನ ನೀಡತಕ್ಕಂಥ ಗುರುಗಳನ್ನ ಈ ಒಂದು ವೇದಿಕೆಯಲ್ಲಿ ಇವತ್ತು ಸನ್ಮಾನಿಸುವಂತ ಕಾರ್ಯಕ್ರಮ ಕೂಡ ನೆರವೇರಲಿಕ್ಕಿದೆ. ಹಾಗೆಯೇ ಮೋಹನ್ ನಾಯ್ಕ್ ಚಾರ್ಮತ, ಉಪಾಧ್ಯಕ್ಷರು STMC ನಡಗಲ್ಲು. ಇವರು ಕೂಡ ಈ ಶಾಲೆಯ ಅಭಿವೃದ್ಧಿಯ ಇತ್ತೀಚಿನ ಒಂದು ಅಂಗವಾಗಿ ತಮ್ಮ ಜೊತೆ ಇದ್ದ ಕಾರಣ ಅವರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸುವಂತ ಕಾರ್ಯಕ್ರಮ ಇದೆ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಶ್ರೀಮತಿ ಉಮೇಶ್ವರಿ ನೆಲ್ಲಿಪುಣಿ, ಅಧ್ಯಕ್ಷರು ಮತ್ತು ಸದಸ್ಯರು STMC ನಡಗಲ್ಲು. ಶ್ರೀ ಹರೀಶ್ ಕೊಯ್ಲಾ, ಅಧ್ಯಕ್ಷರು ವಾರ್ಷಿಕೋತ್ಸವ ಸಮಿತಿ ಮತ್ತು ಸರ್ವ ಸದಸ್ಯರು. ಶ್ರೀ ಚಂದ್ರಶೇಖರ ಪಿ, ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಣ ವೃಂದ ನಡಗಲ್ಲು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಹಕರಿಸುವಂತ ವಿವಿಧ ಸಮಿತಿಗಳು. ಮಾಸ್ಟರ್ ಕೌಶಿಕ್ SK, ವಿದ್ಯಾರ್ಥಿ ನಾಯಕ ಮತ್ತು ವಿದ್ಯಾರ್ಥಿ ಬಳಗ ನಡಗಲ್ಲು. ಎಲ್ಲ ಅತಿಥಿ ಅಭ್ಯಾತಕರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಈಗಾಗಲೇ ನಮ್ಮ ಕೆಳಗಿನ ಗೇಟಿನ ಹತ್ತಿರ ಇರತಕ್ಕಂಥ ಬಸ್ ಸ್ಟಾಪ್ ಹತ್ತಿರ ಇರತಕ್ಕಂಥ ಆವರಣ ಗೋಡೆಯ ಉದ್ಘಾಟನೆಯ ಕಡೆಗೆ ಎಲ್ಲ ಅತಿಥಿಗಳು ಹಾಗೇನೆ ವಿದ್ಯಾಭಿಮಾನಿಗಳು, ಪೋಷಕರು, ವಿದ್ಯಾರ್ಥಿಗಳು ದಯವಿಟ್ಟು ತಾವುಗಳು ಅಲ್ಲಿಗೆ ತೆರಳಬೇಕು. ಭಜನಾ ಸೇವೆಯಲ್ಲಿ ಹಾರ್ಮೋನಿಯಂ ಅಲ್ಲಿ ಸಹಕರಿಸತಕ್ಕಂತ ನಮ್ಮ ತಂಡದ ಸಕ್ರಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ವಿಜಯ್ ಮೇನಾಲ, ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಸರ್. ಹಾಗೇನೆ ತಬಲಾ ವಾದನದಲ್ಲಿ ನಮ್ಮ ಜೊತೆ ಸಹಕರಿಸತಕ್ಕಂತ ನಮ್ಮ ಭಜನಾ ಮಂಡಳಿಯ ಕಾರ್ಯದರ್ಶಿಯೂ ಆಗಿಯೂ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥವರು, ಸಕ್ರಿಯವಾಗಿ ನಮ್ಮ ತಂಡದ ಸದಸ್ಯರಾಗಿರ್ತಕ್ಕಂಥ ಹರೀಶ್ ನಾಯ್ಕ್, ಪರ್ವತಮುಖಿ ಸುಬ್ರಹ್ಮಣ್ಯ, ತಮಗೂ ಕೂಡ ಶಾಲಾ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಸುಬ್ರಹ್ಮಣ್ಯ ಪಾಲ್ತಾಡು. Yes. Hello.
ಗೋಡೆಗೆ 3,50,000 ಅನುದಾನ ದೊರೆತಿದೆ. ಅದರ ಸಂಪೂರ್ಣ ಕಾಮಗಾರಿ ಕೇವಲ 1 ತಿಂಗಳಿನಲ್ಲಿ ಶ್ರೀಯುತ ವಿಜಯಕುಮಾರ್ ಚಾರ್ಮತ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ತಂಡದ ಸದಸ್ಯರು ಮತ್ತೆ ಗ್ರಾಮ ಪಂಚಾಯತಿ ಎಲ್ಲ ಸಹಕಾರದೊಂದಿಗೆ ಬಹಳ ಉತ್ತಮವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ಈಗ ತಾನೇ ನಮ್ಮ ಗೌರವಾನ್ವಿತ MLA ಅಂದರೆ ಶಾಸಕರಾದಂತಹ ಕುಮಾರಿ ಭಾಗೀರಥಿ ಅವರು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕೇಳಿಕೊಳ್ತಾ ಇದ್ದೇನೆ. ಕೇವಲ 1 ತಿಂಗಳಲ್ಲಿ ತುರ್ತಾಗಿ ಶಾಲಾ ಕಾಂಪೌಂಡ್ ಉದ್ಯೋಗ ಮತ್ತು ಯೋಜನೆಗಳಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿಗಳ ಎಲ್ಲರ ಒಂದು ಹಿಂಬದಿಯಲ್ಲಿ ನಿಂತಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಬಂದು ಚೇರಲ್ಲಿ ಕೂತ್ಕೊಳ್ಬೇಕು ಅಂತ ಇನ್ನೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈಗ ನಮ್ಮ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ನಮ್ಮ ಶಾಲಾ ನಿಧಿಯಿಂದ 30,000 ಅನುದಾನ ದೊರೆತಿದೆ. ಈ ಕಾಮಗಾರಿಯನ್ನು ನಡೆಸಿಕೊಟ್ಟವರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಪೋಷಕ ಬಂಧು ಆದಂತಹ ವಿಜಯಕುಮಾರ್ ಚಾರ್ಮತ ಅವರೊಂದಿಗೆ ಅನುದಾನಕ್ಕಾಗಿ ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯತಿಯ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಹಾಗೆ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿಗಳು ಹಾಗೆ ಸಿಬ್ಬಂದಿ ವರ್ಗ ಎಲ್ಲರೂ ಸಹಕಾರ ನೀಡಿದ್ದಾರೆ. ಅಲ್ಲದೆ ಊರ ವಿದ್ಯಾಭಿಮಾನಿಗಳ ಸೇರ್ಪಡೆಯೊಂದಿಗೆ ಸುಮಾರು 1,25,000 ಅನುದಾನದೊಂದಿಗೆ ಈ ಪಾಕಶಾಲೆ ಮುಕ್ತಾಯಗೊಂಡಿದೆ, ಕಾಮಗಾರಿ ಮುಕ್ತಾಯಗೊಂಡಿದೆ. ಈ ಒಂದು ಕಾಮಗಾರಿಯನ್ನು ಉದ್ಘಾಟನೆ ಮಾಡುವರೆ ನಮ್ಮ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಶ್ರೀಮತಿ ಸುಮಿತ್ರಾ ಮೂಕಮಲೆ ಅವರು ನಡೆಸಿಕೊಡಬೇಕು ಅಂತೇಳಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದಾರೆ.
ಶ್ರೀ ಧೀರೇನ್ ಪರಮಲೆ, ಸಿಇಒ ಲೀಡರ್ಶಿಪ್ ಎಕ್ಸಲೆನ್ಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರ್, ಇವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ ಸರ್. ಹಾಗೆ ನಮ್ಮೊಂದಿಗಿದ್ದಾರೆ ಶ್ರೀ ವೆಂಕಟ ದಂಬೆಕೋಡಿ, ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗುತ್ತಿಗಾರು, ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮಂಗಳೂರು. ಹಾಗೆ ನಮ್ಮೊಂದಿಗಿದ್ದಾರೆ ಶ್ರೀಧರಗೌಡ, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸುಳ್ಯ. ಶ್ರೀ ವಿಜಯಕುಮಾರ್ ಚಾರ್ಮತ, ಸದಸ್ಯರು ಗ್ರಾಮ ಪಂಚಾಯತ್ ಗುತ್ತಿಗ. ಶ್ರೀ ಹರೀಶ್ ಕೊಯ್ಲಾ, ಸದಸ್ಯರು ಗ್ರಾಮ ಪಂಚಾಯತ್ ಗುತ್ತಿಗ. ಶ್ರೀಮತಿ ಪ್ರಮೀಳಾ ಯರ್ಗಡ್ಕ, ಸದಸ್ಯರು ಗ್ರಾಮ ಪಂಚಾಯತ್ ಗುತ್ತಿಗ. ಶ್ರೀಮತಿ ಲೀಲಾವತಿ ಅಂಜೇರಿ, ಸದಸ್ಯರು ಗ್ರಾಮ ಪಂಚಾಯತ್ ಗುತ್ತಿಗರು. ಹಾಗೆ ನಮ್ಮೊಂದಿಗಿದ್ದಾರೆ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀ ಧನಪತಿ ಸರ್. ತಾವು ಕೂಡ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ನಿಮ್ಮನ್ನು ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಬನ್ನಿ ಸರ್. ಹಾಗೆ ನಮ್ಮೊಂದಿಗಿದ್ದಾರೆ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷೆಯಾದಂತಹ ಶ್ರೀಮತಿ ಭಾರತಿ ಸಾಲ್ತಾಡಿ, ಇವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ ಮೇಡಮ್. ಹಾಗೆ ನಮ್ಮೊಂದಿಗಿದ್ದಾರೆ ಇವತ್ತು ಸನ್ಮಾನಿಸಲ್ಪಡುವರು ಕುಶಾಲಪಟ್ಟಿ ಸಹಶಿಕ್ಷಕರು, ಸರ್ಕಾರಿ ಮಾದರಿ ಶಾಲೆ ಗುತ್ತಿಗಾರು. ಹಾಗೆ ನಮ್ಮೊಂದಿಗಿದ್ದಾರೆ ಮೋಹನ್ ನಾಯ್ಕ ಚಾರ್ಮತ, ಉಪಾಧ್ಯಕ್ಷರು STMC ನಡುಗಲು. ಇವರಿಬ್ಬರು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ ಸರ್. ಹಾಗೆ ನಮ್ಮೊಂದಿಗಿದ್ದಾರೆ ಶಾಲಾ ವಿದ್ಯಾರ್ಥಿ ನಾಯಕ ಮಾಸ್ಟರ್ ಕೌಶಿಕ್ NK, ಇವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಈಗ ಪ್ರಾರ್ಥನಾ ಗೀತೆಗಾಗಿ ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಾದ ಚೈತನ್ಯ, ಅಮೃತ ಹಾಗೂ 6ನೇ ತರಗತಿ ಚೈತನ್ಯ. ಈಗ ಪ್ರಾರ್ಥನೆಗಾಗಿ ನಮ್ಮ ಮುಂದೆ ವಿದ್ಯಾರ್ಥಿಗಳು. ನಿರುತದಿಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೋರೆಯ. ನಿರುತದಿಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೋರೆಯ. ನಿರುತದಿಕಾಯೋ ಪಾರ್ವತಿ ತನಯ ಬಂಧನದೊಳು ಸಿಲುಕಿದೆ ನಮ್ಮ, ಬಂಧನದೊಳು ಸಿಲುಕಿದೆ ನಮ್ಮ, ಮೋಕ್ಷದಿ ಪೊರೆಯೋ ಹೇ ದೇವಾ. ನಿರುತದಿಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೋರೆಯ. ನಿರುತದಿಕಾಯೋ ಪಾರ್ವತಿ ತನಯ ವಿನಯದಿ ಬೇಡುವೆ ಶಾರದಾ ಮಾತೆ, ವಿನಯದಿ ಬೇಡುವೆ ಶಾರದಾ ಮಾತೆ. ಕರುಣಿಸುವ ಭಯವೈ ಶುಭ ಕಾರ್ಯಕ್ಕೆ. ನಿರುತದಿಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೋರೆಯ. ನಿರುತದಿಕಾಯೋ ಪಾರ್ವತಿ ತನಯ. ಪ್ರಾರ್ಥನೆಯನ್ನು ನೆರವೇರಿಸಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಎಂದು ಭಗವಂತನೇ ಪ್ರಾರ್ಥಿಸಿಕೊಳ್ಳುತ್ತಾ ಮುಂದೆ ಸ್ವಾಗತಕ್ಕಾಗಿ ಇದ್ದಾರೆ ನಮ್ಮ STMCಯ ಅಧ್ಯಕ್ಷರಾದಂತಹ ಶ್ರೀಮತಿ ಉಮೇಶ್ವರಿಯರು. ಹಚ್ಚುತ್ತಲಿರುವ ಪ್ರತಿಭೆಯ ಹಣತೆ, ನಮ್ಮ ಮನಸ್ಸುಗಳ ಅನನ್ಯತೆ, ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ. ಅದಕ್ಕಾಗಿ ಸ್ವಾಗತದ ನುಡಿಗೀತೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಕ್ರಿಯಾಶೀಲ STMC ಅಧ್ಯಕ್ಷರಾದಂತಹ ಶ್ರೀಮತಿ ಉಮೇಶ್ವರಿ ನೆಲ್ಲಿಪುಣಿಯವರು. ಎಲ್ಲರಿಗೂ ಮುಸ್ಸಂಜೆಯ ಶುಭ ನಮನಗಳು. ಇಂದು ನಮಗೆಲ್ಲರಿಗೂ ಸಂತೋಷದ ದಿನ. ವಾರ್ಷಿಕೋತ್ಸವ ಮಕ್ಕಳಿಗೆ ಒಂದು ಹಬ್ಬವಿದ್ದಂತೆ. ನಮ್ಮ ಶಾಲೆಯಲ್ಲಿ ಸುಮಾರು 3 ವರ್ಷಗಳ ಹಿಂದೆ ಅಷ್ಟೇ ವಾರ್ಷಿಕೋತ್ಸವವನ್ನು ಮಾಡಿದ್ದೆವು.
ತದನಂತರ 2.5 ವರ್ಷ ಕೊರೋನಾ ರೋಗ ಬಂದ ಕಾರಣ ವಾರ್ಷಿಕೋತ್ಸವವನ್ನು ಮಾಡಲಾಗಲಿಲ್ಲ. ಕಳೆದ ವರ್ಷ ಶಾಲಾ ಪ್ರವಾಸವನ್ನು ಇಟ್ಟುಕೊಂಡೆವು. ಅದೇ ರೀತಿ ಈ ವರ್ಷದಲ್ಲಿ ವಾರ್ಷಿಕೋತ್ಸವವನ್ನು ಮಾಡಬೇಕೆಂದು ಯೋಚಿಸಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಶಾಲಾ SDMC ಹಾಗೂ ಊರ ವಿದ್ಯಾಭಿಮಾನಿಗಳ ಸಹಭಾಗಿತ್ವದಲ್ಲಿ ಸಭೆಯನ್ನು ನಡೆಸಿ ವಿವಿಧ ಸಮಿತಿಗಳನ್ನು ರಚನೆ ಮಾಡಿಕೊಂಡೆವು. ದಿನಾಂಕ 19/11/23 ಭಾನುವಾರದಂದು ಕ್ರೀಡೋತ್ಸವವನ್ನು ಯಶಸ್ವಿಯಾಗಿ ನಡೆಸಿದೆವು. ಈ ವಾರ್ಷಿಕೋತ್ಸವವನ್ನು ಎಲ್ಲ ವಿದ್ಯಾಭಿಮಾನಿಗಳ ಸಹಕಾರದಿಂದ ನಡೆಸುತ್ತಿದ್ದೇವೆ. ಹಾಗಾಗಿ ನಾವೆಲ್ಲರೂ ಇಂದು ಈ ವಾರ್ಷಿಕೋತ್ಸವದ ಸಮಾರಂಭದ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ಪ್ರೀತಿಗೆ ಕರೆಕೊಟ್ಟು ಹೋಗೊಟ್ಟು ಬಂದಿರುವಂಥ ಕುಮಾರಿ ಭಾಗೀರಥಿ ಮುರುಳ್ಯ, ಮಾನ್ಯ ಶಾಸಕರು, ಸುಳ್ಯ ವಿಧಾನಸಭಾ ಕ್ಷೇತ್ರ, ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ ಮೇಡಮ್. ಇವರಿಗೆ ನಮ್ಮ ಶಾಲೆಯ ಸಹಶಿಕ್ಷಕಿಯಾದಂಥ ಶ್ರೀಮತಿ ವನಜಾಕ್ಷಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತ ಶ್ರೀಮತಿ ಸುಮಿತ್ರಾ ಮುಖಮಲೆ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಗುತ್ತಿಗಾರು, ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ಮೇಡಮ್. ಇವರಿಗೆ ನಮ್ಮ ಶಾಲೆಯ SDMC ಸದಸ್ಯರಾದಂಥ ಶ್ರೀಮತಿ ಶ್ರುತಿ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಭಾರತಿ ಸಾಲ್ತಡಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಗುತ್ತಿಗಾರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ಮೇಡಮ್. ಇವರಿಗೆ ನಮ್ಮ SDMC ಸದಸ್ಯರಾದಂತಹ ಶ್ರೀಮತಿ ಯಮುನಾ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಬೆಂಗಳೂರಿನಲ್ಲಿ ಪ್ರಸ್ತುತ ಉದ್ಯಮಿಯಾಗಿರುವ ಧೀರೇನ್ ಪರಮಲೆ, ನಿಮಗೂ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ಸರ್. ಇವರಿಗೆ ನಮ್ಮ SDMCಯ ಸದಸ್ಯರಾದಂತಹ ಶ್ರೀಮತಿ ನಳಿನಾಕ್ಷಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ವೆಂಕಟ ದಂಬೆಕೋಡಿ ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗುತ್ತಿಗಾರು, ನಮ್ಮ ಶಾಲೆಗೆ ಪ್ರೀತಿಯಿಂದ ಆಗಮಿಸಿದೆ ಸರ್. ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಇವರಿಗೆ ಶ್ರೀಮತಿ ರಮ್ಯಾ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಧರ್ ಗೌಡ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸುಳ್ಯ, ತಮಗೂ ಸರ್ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ಶ್ರೀಮತಿ ಪುಷ್ಪಾ ಅಂಜೇರಿ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ವಿಜಯ್ ಕುಮಾರ್ ಚಾರ್ಮತ್ತ ಸದಸ್ಯರು, ಗ್ರಾಮ ಪಂಚಾಯತ್ ಗುತ್ತಿಗಾರು, ಶಾಲೆಯಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ತನ್ನಂತಾನು ತೊಡಗಿಸಿಕೊಳ್ತೀರಿ ಸರ್. ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ಸರ್. ಇವರಿಗೆ ಶ್ರೀಮತಿ ಸವಿತಾ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹರೀಶ್ ಕೊಯ್ಲಾ, ಗ್ರಾಮ ಪಂಚಾಯತ್ ಸದಸ್ಯರು ಗುತ್ತಿಗಾರು ಹಾಗೂ ಪ್ರಸ್ತುತ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರು, ತಮಗೂ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ಸರ್. ಇವರಿಗೆ ಶ್ರೀಮತಿ ಜ್ಯೋತಿ ಯರ್ದಳ್ಕ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಪ್ರಮೀಳಾ ಎದ್ದಡ್ಕ,
ಸದಸ್ಯರು ಗ್ರಾಮ ಪಂಚಾಯತ್ ಗುತ್ತಿಗಾರು ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಮೇಡಮ್. ಇವರಿಗೆ ಶ್ರೀಮತಿ ಭಾರತಿ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಲೀಲಾವತಿ ಅಂಜೇರಿ ಗ್ರಾಮ ಪಂಚಾಯತ್ ಗುತ್ತಿಗಾರು ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಮೇಡಮ್. ಇವರಿಗೆ ನಮ್ಮ ಶಾಲೆಯ ಸಹಶಿಕ್ಷಕಿಯಾದಂಥ ಶ್ರೀಮತಿ ಸವಿತಾ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕ್ರಿಯಾಶೀಲ ವ್ಯಕ್ತಿಯಾಗಿರುವಂತ ಅಭಿವೃದ್ಧಿ ಅಧಿಕಾರಿಗಳಾದಂಥ ಧನಪತಿ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಸರ್. ಇವರಿಗೆ ನಮ್ಮ ಶಾಲೆಯ ಸಹಶಿಕ್ಷಕಿಯಾದಂಥ ಶ್ರೀಮತಿ ಮೋಕ್ಷ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಗೆ ಪ್ರೀತಿಯಿಂದ ಆಗಮಿಸಿದ್ದೀರಿ ಭಾರತಿ ಸಾಲ್ತಾಡಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಮೇಡಮ್. ಇವರಿಗೆ ನಮ್ಮ ಶಾಲಾ ಶಿಕ್ಷಕಿಯಾದ ಕುಮಾರಿ ಸುಧಾರಾಣಿ ಇವರು ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ನಮ್ಮಿಂದ ಸನ್ಮಾನಿಸಲ್ಪಡುವ ಮುಖ್ಯ ಅತಿಥಿಗಳಾದ ಶ್ರೀ ಕುಶಲಪುಟ್ಟಿ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು ಇವರು ಸುಮಾರು 18 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸುದೀರ್ಘ ಸೇವೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಕೊಡುಗೈದಾರಿಯಾಗಿದ್ದಾರೆ. ಅದೇ ರೀತಿ ಎಲ್ಲರೊಂದಿಗೆ ಪ್ರೀತಿ ಬಾಂಧವ್ಯದಿಂದ ಬೆರೆತಿದ್ದರು. ಸ್ವಹೃದಯದ ಸ್ವಭಾವದರು. ತಮಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಸರ್. ಸ್ವಾಗತವನ್ನು ಕೋರುತ್ತಾ ಸುಧಾರಾಣಿ ಮೇಡಮ್ ಇವರಿಗೆ ಪುಷ್ಪವನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ಅದೇ ರೀತಿ ಇನ್ನೋರ್ವರು ಮೋಹನ್ ನಾಯ್ಕ್ ಚಾರ್ಮತ ಉಪಾಧ್ಯಕ್ಷರು SDMC ನಡುಗಲ್ಲು ಇವರು ತನ್ನ ಎಲ್ಲ ಶಾಲೆಯ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಎಲ್ಲ SDMCಯವರು ಪೋಷಕರು ದುಡಿತಿದ್ದರು. ಆದರೆ ಅವರದ್ದು ಕಿಂಚಿತ್ತು ಸೇವೆ ತುಂಬಾ ಇತ್ತು. ಆದ ಕಾರಣ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಭವ್ಯ ತಂಟೆಪಾಡಿ ಇವರು ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಚಂದ್ರಶೇಖರ್ ಪಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಸರ್. ಇವರಿಗೆ ಪ್ರಶಾಂತ ನೆಲ್ಲಿಪುಣಿ ಇವರು ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಗೆ ಪ್ರಶಾಂತ ನೆಲ್ಲಿಪುಣಿ ಅವರಿಂದ ಹೂ ನೀಡಿ ಗೌರವಾರ್ಪಣೆ. ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕನಾದ ಮಾಸ್ಟರ್ ಕೌಶಿಕ್ ಎನ್ಕೆ ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಭವ್ಯ ಇವರು ಪುಷ್ಪ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಶ್ರೀಮತಿ ಮೋಚಾರವರಿಂದ ಶಾಲಾ ವಿದ್ಯಾರ್ಥಿ ನಾಯಕನಿಗೆ ಪುಷ್ಪ ನೀಡಿ ಗೌರವಾರ್ಪಣೆ. ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಸುದ್ದಿ ಛಾಯಾಗ್ರಾಹಕರಿಗೂ ಸುದ್ದಿ ಬಳಗದವರಿಗೂ ಧ್ವನಿವರ್ಧಕದವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸುವಂತ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಮ್ಮ ಶಾಲೆಯ ಕೇಂದ್ರ ಬಿಂದುಗಳಾದ ಅಂಗನವಾಡಿ ಹಾಗೂ ಪ್ರಾಥಮಿಕ ಶಾಲೆಯ ಎಲ್ಲ ಪುಟಾಣಿ ಮಕ್ಕಳಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲೆಗೆ ಧನ ಸಹಾಯದಲ್ಲಿ ಸಹಕರಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಶಾಲೆಯ ಎಲ್ಲ SDMC ಸದಸ್ಯರು ಪೋಷಕರು ಹಾಗೂ ಊರಿನ ಎಲ್ಲ ವಿದ್ಯಾಭಿಮಾನಿಗಳು ಹಗಲು ರಾತ್ರಿ ಎನ್ನದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿದಿರಿ. ನಿಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಎಲ್ಲ ವಿದ್ಯಾಭಿಮಾನಿಗಳನ್ನು ಅತಿಥಿ ಗಣ್ಯರನ್ನು ಸ್ವಾಗತಿಸಿದಂತಹ ನಮ್ಮ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷೆಯಾದಂತಹ ಶ್ರೀಮತಿ ಉಮೇಶ್ವರಿ ನೆಲ್ಲಿಪುಣಿ ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಶಾಲಾ ಶಿಕ್ಷಕಿಯಾದಂತಹ ಕುಮಾರಿ ಸುಧಾರಾಣಿ ಮೇಡಮ್ ತಾವುಗಳು ಹೂಗು ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ನಮ್ಮ ಶಾಲೆಯ ಕ್ರಿಯಾಶೀಲ ಎಸ್ಟಿಎಂಸಿ ಅಧ್ಯಕ್ಷೆ ಶ್ರೀಮತಿ ಉಮೇಶ್ವರಿ ನೆಲ್ಲಿಪುಣಿ ಅವರಿಗೆ ಸುಧಾರಾಣಿ ಮೇಡಮ್ ಅವರಿಂದ ಪುಷ್ಪ ನೀಡಿ ಗೌರವಾರ್ಪಣೆ. ಮುಂದೆ ವಾರ್ಷಿಕೋತ್ಸವ ಸಮಾರಂಭದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮಾನ್ಯ ಶಾಸಕರಾದಂತಹ ಕುಮಾರಿ ಭಾಗೀರಥಿ ಮುರುಳ್ಯ ಇವರು ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓ ಭಗವಂತ, ಜ್ಞಾನದ ಬೆಳಕು ನಮ್ಮನ್ನು ಆವರಿಸಲಿ. ನನ್ನ ಪ್ರೇಮ, ನಿನ್ನ ಪ್ರೇಮ ನಮ್ಮನ್ನು ಸುತ್ತಿಕೊಳ್ಳಲಿ. ನಿನ್ನ ಶಕ್ತಿ ನಮ್ಮನ್ನು ರಚಿಸಲಿ. ಸರ್ವಾಂತರ್ಯಾಮಿಯಾದ ನಿಮ್ಮ ಕರುಣೆ ನಮ್ಮನ್ನು ಕಾಪಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಭಗವಂತನ ಕೃಪೆ ಸರ್ವರ ಮೇಲಿರಲಿ ಎಂದು ಮನದಾಳದಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ನಮ್ಮ ಸಂಸ್ಕೃತಿಯ ಮೆರುಗನ್ನು ಸೂಚಿಸುವಂತಹ ಕಾರ್ಯವೇ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ. ಪ್ರತಿಯೊಂದು ಕಾರ್ಯಕ್ಕೂ ಕೂಡ ನಾವು ದೀಪವನ್ನು ಬೆಳಗಿಸಿ ಉದ್ಘಾಟನೆ ಮಾಡಿದರೆ ಮಾತ್ರ ಆ ಕಾರ್ಯ ಯಶಸ್ವಿಯಾಗಿ ನೆರವೇರುತ್ತದೆ. ಓಂ ಪರಂ ದೀಪಜ್ಯೋತೆ ಪರಂ ಜ್ಯೋತೆ ದೀಪಜ್ಯೋತೆ ಜನಾರ್ದನ दीपो हरन्तु मे पापं दीपज्योति नमोस्तुते. ॐ असतो मा सद्गमय तमसो मा ज्योतिर्गमय मृत्योर्मा अमृतङ्गमय. ॐ शान्ति शान्ति शान्ति. ನಮ್ಮ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅಂತ ಬೇಡಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದರ ಮೇಡಮ್ ತಮಗೆ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಕಾರ್ಯಕ್ರಮದಲ್ಲಿ ವರದಿ ವಾಚನವನ್ನು ಮಾಡಲಿಕ್ಕಿದ್ದಾರೆ ಶಾಲಾ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಪಾರೆಪಾಡಿಯವರು. ಅಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಆಗುಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನಮ್ಮ ಈ ವರದಿಯನ್ನು ಓದಲಿಕ್ಕೆ ಇದ್ದಾರೆ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು ಶ್ರೀ ಚಂದ್ರಶೇಖರ ಪಾರೆಪಾಡಿಯವರು. ಆತ್ಮೀಯರೇ, ಆಗಮಿಸಿದ ಸರ್ವರಿಗೂ ಸ್ವಾಗತ ಸುಸ್ವಾಗತ. ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಗೌರವಾನ್ವಿತ ಶಾಸಕರೇ ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ಇಲಾಖಾ ಅಧಿಕಾರಿ ವರ್ಗದವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಗೌರವಾನ್ವಿತ ಸಜ್ಜನ ಬಂಧುಗಳೇ, ನಾನು ಈ ದಿನ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ 574218 ಶಾಲಾ ವಾರ್ಷಿಕೋತ್ಸವ ಸಮಾರಂಭ 29/11/2023. ವರದಿ ದಿನಾಂಕ 29/11/2023 ಬುಧವಾರ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು ಇಲ್ಲಿ ಈ ದಿನ ಈ ಹೊತ್ತಿನಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆಯುತ್ತಿದೆ. ಆಗಮಿಸಿದ ಸರ್ವರಿಗೂ ಸ್ವಾಗತ ಸುಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸುತ್ತಲೂ ಹಚ್ಚ ಹಸುರಿನ ಪ್ರಶಾಂತವಾದ ವಾತಾವರಣದಲ್ಲಿ ಸೂರ್ಯನಂತೆ ಜನಮನ ಸೂರ್ಯಗೊಳ್ಳುತ್ತಿರುವ ಜ್ಞಾನ ದೇಗುಲವೇ ರೈಲು ಚಿತ್ರವರ್ಣಿಕೆಯ ಚಿತ್ತಾಕರ್ಷಕದೊಂದಿಗೆ ಬೆಳೆದು ನಿಂತ ಹೆಮ್ಮರವೇ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ. 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ಈ ದಿನ ಆಚರಿಸುತ್ತಿರುವ ಶಾಲಾ ವಾರ್ಷಿಕೋತ್ಸವವನ್ನು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಂತೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಹಿರಿಯ ವಿದ್ಯಾರ್ಥಿ ಸಂಘ, ಶಾಲಾ ವಾರ್ಷಿಕೋತ್ಸವ ಸಮಿತಿ, ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ, ವಿದ್ಯಾರ್ಥಿ ಬಳಗ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು ಶಾಲಾ ವ್ಯಾಪ್ತಿಯ ಸಮಸ್ತ ಊರ ವಿದ್ಯಾಭಿಮಾನಿಗಳ ಸಹಕಾರದೊಂದಿಗೆ ಆಚರಿಸಲಾಗುತ್ತಿದೆ.
ಸ್ಥಳೀಯ ಸಕಲ ದೈವ ದೇವರುಗಳ ಗುರು ಹಿರಿಯರನ್ನು ಮನಸಾರೆ ಸ್ಮರಿಸುತ್ತಾ ಶಾಲಾ ಸಮಗ್ರ ವರದಿಯನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಆತ್ಮೀಯರೇ, ಅಮೃತ ಮಹೋತ್ಸವವನ್ನು ಆಚರಿಸುವ ಹೊಸ್ತಿನಲ್ಲಿ ಸದಾ ಹಸನ್ಮುಖಿಯಾಗಿ ತಲೆ ಎತ್ತಿ ನಿಂತಿರುವ ಹಿರಿಯ ವಿದ್ಯಾಭಿಮಾನಿಗಳ ಸಹಕಾರದೊಂದಿಗೆ 1951 ಜನವರಿ 1ರಂದು ಇದೇ ಗ್ರಾಮದ ವಿದ್ಯಾಭಿಮಾನಿಗಳಾಗಿರುವ ದಿವಂಗತ ಶ್ರೀ ಕುಮಾರಗೌಡ ಮೊಗರ್ಪಣೆ ಮತ್ತು ಇವರ ಶಿಕ್ಷಕ ವೃತ್ತಿಯೊಂದಿಗೆ ಪ್ರಾರಂಭಗೊಂಡು ಖಾಸಗಿ ಶಾಲೆಯಾಗಿ ತಲೆ ಎತ್ತಿ ನಿಂತಿತು. 1956ರಿಂದ 1960ರ ತನಕ ಶ್ರೀಯುತ ಚಿತ್ರಕ ಜತ್ತಪ್ಪ ಮಾಸ್ತರ್ ರವರು ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದರು. 1971ರಲ್ಲಿ ಈ ಶಾಲೆಯು ಸರಕಾರಿ ಶಾಲೆಯಾಗಿ ಮಾರ್ಪಟ್ಟಿದ್ದು ಶ್ರೀಯುತ ಪೋಣಿ ಮಾಸ್ತರ್ ಮುಖ್ಯೋಪಾಧ್ಯಾಯರಾಗಿದ್ದರು. 2018-19ರಲ್ಲಿ ಶ್ರೀಮತಿ ಯಶೋಧ ಎಡಪಡಿತಾಯ ಮುಖ್ಯ ಶಿಕ್ಷಕರಾಗಿ ಸೇರ್ಪಡೆಗೊಂಡು ಬಳಿಕ ಸ್ವಲ್ಪ ಸಮಯದಲ್ಲಿ ವಯೋನಿವೃತ್ತಿಗೊಂಡರು. ದಿನಾಂಕ 2/7/2018ರಂದು ಮುಖ್ಯ ಶಿಕ್ಷಕರಾಗಿ ಶ್ರೀಮತಿ ವಸಂತಿ ಎಂಸಿ ಸೇರ್ಪಡೆಗೊಂಡು ದಿನಾಂಕ 31/3/2020ರಂದು ನಿವೃತ್ತರಾದರು. ಬಳಿಕ ಶ್ರೀಮತಿ ಕುಸುಮಾವತಿಯವರು ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ದಿನಾಂಕ 4/5/2022ರಂದು ಮುಖ್ಯ ಶಿಕ್ಷಕರಾಗಿ ಪದೋನ್ನತಿಗೊಂಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಣಂಗೇರಿ ಇಲ್ಲಿಗೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಪದೋನ್ನತಿಗೊಂಡ ಚಂದ್ರಶೇಖರ ಪಿ ಆದ ನಾನು ಕರ್ತವ್ಯಕ್ಕೆ ಹಾಜರಾಗಿರುತ್ತೇನೆ. ನನ್ನ ಕರ್ತವ್ಯದ ಅವಧಿಯಲ್ಲಿ ಸರ್ವರ ಸಹಕಾರದೊಂದಿಗೆ ಶ್ರೀಮತಿ ಕುಸುಮಾವತಿಯವರ ಬೀಳ್ಕೊಡುಗೆ ಸಮಾರಂಭ, ಅಡುಗೆ ಸಹಾಯಕರ ಸ್ವಯಂ ನಿವೃತ್ತಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 2023-24ನೇ ಶೈಕ್ಷಣಿಕ ವರ್ಷದ ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ನಮ್ಮೆಲ್ಲರ ಆತ್ಮೀಯರು, ನನ್ನ ಸಹಪಾಠಿಯು ಚಡ್ಡಿ ಜೋಸ್ತಿಯೂ ಆದ ಶ್ರೀಯುತ ಕುಶಾಲಪ್ಪ ಟಿ ಸಹ ಶಿಕ್ಷಕರು ನಡುಗಲ್ಲು ಈ ಹಿಂದೆ ವರ್ಗಾವಣೆಗಾಗಿ ಅರ್ಜಿ ಸಲ್ಲಿಸಿದ್ದು, ವರ್ಗಾವಣೆ ಕೌನ್ಸಿಲಿಂಗ್ ಮುಖಾಂತರ ಸ್ಥಳೀಯ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು ಇಲ್ಲಿಗೆ ಸ್ಥಳ ಆಯ್ಕೆ ಮಾಡಿದ್ದು ಇಲಾಖೆ ಆದೇಶ ಪ್ರಕಾರ ಬಿಡುಗಡೆಗೊಂಡು ಸೇರ್ಪಡೆಗೊಂಡಿರುತ್ತಾರೆ. ಇವರನ್ನು ಸನ್ಮಾನಿಸುವ ಕಾರ್ಯಕ್ರಮವು ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಪ್ರಸ್ತುತ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಶಿಕ್ಷಕರ ವಿವರ: ಶ್ರೀ ಚಂದ್ರಶೇಖರ್ ಪಿ ಮುಖ್ಯ ಶಿಕ್ಷಕರು, ಶ್ರೀಮತಿ ವನಜಾಕ್ಷಿ ಎಂ ಸಹ ಶಿಕ್ಷಕಿ, ಕುಮಾರಿ ಸುಧಾರಾಣಿ ಜಿಪಿಟಿ ಶಿಕ್ಷಕಿ, ಶ್ರೀಮತಿ ಸವಿತಾ ಅತಿಥಿ ಶಿಕ್ಷಕಿ, ಶ್ರೀಮತಿ ಮೋಕ್ಷ BEd ಕಲಿಕಾರ್ಥಿ. ಇವರ ಸಹಕಾರದೊಂದಿಗೆ ಶಾಲೆಯ ಎಲ್ಲ ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳು ನಡೆಯುತ್ತಿವೆ. ಇವರ ಸಹಕಾರವನ್ನು ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತೇನೆ. ವಿದ್ಯಾರ್ಥಿ ವೃಂದ: 2020-21ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಸಂಖ್ಯೆ 72, 21-22ರ ವಿದ್ಯಾರ್ಥಿಗಳ ಸಂಖ್ಯೆ 62, 22-23ರ ವಿದ್ಯಾರ್ಥಿಗಳ ಸಂಖ್ಯೆ 67, 23-24ರ ವಿದ್ಯಾರ್ಥಿಗಳ ಸಂಖ್ಯೆ 67, ವಲಸೆ ಹಾಗೂ ಮೊರಾರ್ಜಿ ಶಾಲೆಗೆ ಸೇರ್ಪಡೆಗೊಂಡ ವಿದ್ಯಾರ್ಥಿಗಳ ಸಂಖ್ಯೆ 7, ಪ್ರಸ್ತುತವಿರುವ ವಿದ್ಯಾರ್ಥಿಗಳ ಸಂಖ್ಯೆ 60. ಪಾಠ ಪ್ರವಚನಗಳು: ಸರ್ವ ಶಿಕ್ಷಾ ಅಭಿಯಾನದ ಹೊಸ ನಿಯಮಗಳಿಗೆ ಅನುಗುಣವಾಗಿ 1, 2, 3ನೇ ತರಗತಿಗಳಿಗೆ ನಲಿಕಲಿ ಬೋಧನಾ ಪದ್ಧತಿ ಅನುಷ್ಠಾನ, 4, 5, 6, 7ನೇ ತರಗತಿ ವಿದ್ಯಾರ್ಥಿಗಳಿಗೆ CCE ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಪದ್ಧತಿಯನ್ನು ಅಳವಡಿಸಲಾಗುತ್ತಿದೆ. ಶಾಲಾ ಸಂಸತ್ತು ಜಾರಿಯಲ್ಲಿದ್ದು ಶಾಲಾ ಮುಖ್ಯಮಂತ್ರಿಯಾಗಿ ಮಾಸ್ಟರ್ ಕೌಶಿಕ್ NK, ಉಪಮುಖ್ಯಮಂತ್ರಿಯಾಗಿ ಮಾಸ್ಟರ್ ನಿಖಿಲ್ ಕರ್ತವ್ಯ ನಿರ್ವಹಿಸುತ್ತಿದ್ದು, ಶಿಕ್ಷಣ, ಆರೋಗ್ಯ, ಕ್ರೀಡೆ, ನೀರಾವರಿ, ಆಹಾರ, ಕೃಷಿ, ಸಾಂಸ್ಕೃತಿಕ ಗೃಹ ಮಂತ್ರಿಗಳಾಗಿ ಮತದಾನದ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಶಿಸ್ತು, ನಾಯಕತ್ವ ಗುಣ, ಜವಾಬ್ದಾರಿ ಹಂಚಿಕೆ ಮಾಡುವ ಮೂಲಕ ಶಾಲಾ ದೈನಂದಿನ ಚಟುವಟಿಕೆಗಳು ಸುಸೂತ್ರವಾಗಿ ನಡೆಯಲು ಮಾರ್ಗದರ್ಶನ ನೀಡಿದೆ. ಅಲ್ಲದೆ ಶಾಲೆಯಲ್ಲಿ ಮಕ್ಕಳ ವಿಜ್ಞಾನ ಸಂಘ, ಪ್ರೇರಣಾ ಕ್ಲಬ್, ಸಾಂಸ್ಕೃತಿಕ ಸಂಘ ತೆರೆದು ನೋಡಲ್ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಇಲಾಖೆಯ ಆದೇಶದಂತೆ ಕಾರ್ಯರೂಪಕ್ಕೆ ತರಲಾಗುತ್ತಿದೆ. ಪಠ್ಯೇತರ ಚಟುವಟಿಕೆಗಳು: ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಹಲವು ಪ್ರಶಸ್ತಿಗಳನ್ನು ಪಡೆಯುವುದರೊಂದಿಗೆ ತಾಲೂಕು ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ 2023-24ರ ಶೈಕ್ಷಣಿಕ ವರ್ಷದಲ್ಲಿ ಹಿರಿಯರ ವಿಭಾಗದಲ್ಲಿ ಕವನ ವಾಚನ ಸ್ಪರ್ಧೆಯಲ್ಲಿ ಕುಮಾರಿ ಧೃತಿ 7ನೇ ತರಗತಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ. ಕ್ರೀಡಾ ಚಟುವಟಿಕೆಗಳು: ತಾಲೂಕು ಮಟ್ಟದ ಕಬಡ್ಡಿ, ಶಟ್ಲ್ ಕ್ರೀಡೆಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿ ಜನಮೆಚ್ಚುಗೆ ಗಳಿಸಿರುತ್ತಾರೆ. ಅಲ್ಲದೆ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿ ಪ್ರಶಸ್ತಿಯೊಂದಿಗೆ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆ ತೋರಿರುತ್ತಾರೆ. ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯದಲ್ಲಿ ಭಾಗವಹಿಸಿ ಹಲವು ಪ್ರಶಸ್ತಿಗಳೊಂದಿಗೆ ಪುರಸ್ಕೃತಗೊಂಡಿರುತ್ತಾರೆ. ಪ್ರತಿಭಾ ಕಾರಂಜಿ ಕ್ರೀಡಾಕೂಟಗಳಿಗೆ ಇನ್ನಿತರ ಸಹಪಠ್ಯ ಚಟುವಟಿಕೆಗಳ ಮಾರ್ಗದರ್ಶನ ನೀಡಿದ ಶಿಕ್ಷಕ ವೃಂದಕ್ಕೂ, ಪೋಷಕರಿಗೂ, ಸಾರಿಗೆ ವ್ಯವಸ್ಥೆ ಕಲ್ಪಿಸಿದ ಶಿಕ್ಷಕ ಬಂಧುಗಳಿಗೂ, SDMC ಸದಸ್ಯರುಗಳು, ಜನಪ್ರತಿನಿಧಿಗಳಿಗೂ ಮನದಾನದ ಕೃತಜ್ಞತೆಗಳು. ಸರ್ಕಾರದ ಸೌಲಭ್ಯಗಳು: ಸರ್ಕಾರದ ಮಹತ್ಕಾಂಕ್ಷಿ ಯೋಜನೆಗಳಾದ ಅಕ್ಷರ ದಾಸೋಹ, ಕ್ಷೀರಭಾಗ್ಯ, ಪೂರಕ ಪೌಷ್ಟಿಕ ಆಹಾರ ಖರೀದಿ ಸಮಿತಿಯ ಅನುಮೋದನೆಯೊಂದಿಗೆ ನೋಡಲ್ ಶಿಕ್ಷಕರ ಮಾರ್ಗದರ್ಶನದಂತೆ ಇಲಾಖೆಯ ತರಬೇತಿಯಂತೆ ಅಡುಗೆ ಸಹಾಯಕರಾದ ಶ್ರೀಮತಿ ಚಂದ್ರಾವತಿ ಮತ್ತು ಶ್ರೀಮತಿ ಯಶೋಧ ಫಲಾನುಭವಿಗಳಿಗೆ ವ್ಯವಸ್ಥಿತವಾಗಿ ಬಿಸಿಯೂಟ, ಹಾಲು, ಮೊಟ್ಟೆ, ಚಿಕ್ಕಿ ವಿತರಿಸುತ್ತಿದ್ದಾರೆ.
ಅಡುಗೆ ಸಹಾಯಕರ ಮುಷ್ಕರ ರಜಾ ಅವಧಿಗಳಲ್ಲಿ ತಾಯಂದಿರ ಸಮಿತಿಯ ಸದಸ್ಯರುಗಳು ಸೌಲಭ್ಯಗಳ ಅನುಷ್ಠಾನ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ತುಂಬಾ ಸಂತಸದ ವಿಚಾರವಾಗಿದೆ. ಅವರಿಗೆ ನನ್ನ ಮನದಾಳದ ಕೃತಜ್ಞತೆಗಳು. ಅಲ್ಲದೆ ಇಲಾಖೆಯಿಂದ ಕೊಡಮಾಡುವ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಶೂಸಾಕ್ಸ್ ಎಸ್ಡಿಎಂಸಿ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ವಿತರಿಸಿ ನಿಯಮಾನುಸಾರ ಸ್ಯಾಟ್ಸ್ನಲ್ಲಿ ಇಂದೀಕರಿಸಿ ಸೂಕ್ತ ದಾಖಲೆ ಇಡಲಾಗಿದೆ. ಇಲಾಖೆಯಿಂದ ಬಿಡುಗಡೆಯಾಗುವ ಶಾಲಾ ಅನುದಾನ, ಶೌಚಾಲಯ, ಶುದ್ಧ ಕುಡಿಯುವ ನೀರಿನ ಅನುದಾನವನ್ನು ಎಸ್ಡಿಎಂಸಿ ನಿರ್ಣಯದಂತೆ ಬಳಸಿಕೊಂಡು ಸೂಕ್ತ ದಾಖಲೆಗಳೊಂದಿಗೆ ಇಲಾಖೆಯ ಅಧಿಕಾರಿಗಳು ತಪಾಸಣೆ ನಡೆಸುತ್ತಾರೆ. RBSK ವತಿಯಿಂದ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗುತ್ತಿಗಾರು ಇದರ ವತಿಯಿಂದ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ. ಅಲ್ಲದೆ ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯಸ್ಥರು, ಆರೋಗ್ಯ ಸಹಾಯಕಿಯರು, ಆಶಾ ಕಾರ್ಯಕರ್ತರು ಶಾಲೆಗೆ ಆಗಾಗ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿರುತ್ತಾರೆ. ಅಲ್ಲದೆ ಬೀಟ್ ಪೊಲೀಸ್ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಶಾಲಾ ವಿದ್ಯಾರ್ಥಿಗಳ ಸುರಕ್ಷತೆ, ಹಾಜರಾತಿ ಬಗ್ಗೆ ಖಾತ್ರಿಪಡಿಸಿಕೊಳ್ಳುತ್ತಿದ್ದಾರೆ. 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ವರ್ಗಾವಣೆಗೊಂಡ ಶಿಕ್ಷಕಿ ಶ್ರೀಮತಿ ಕುಸುಮಾವತಿ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿ ದಾನಿಗಳಿಂದ ಸಂಗ್ರಹಿಸಿದ ಉಳಿಕೆ ಹಣದಿಂದ ಶಾಲೆಗೆ ಕಂಪ್ಯೂಟರ್, ಪ್ರಿಂಟರ್, ಲ್ಯಾಪ್ಟಾಪ್, ಪ್ರಾಜೆಕ್ಟರ್ 1,05,000 ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡಲಾಗಿದೆ. ಅಲ್ಲದೆ ಅಲ್ಪ ಪ್ರಮಾಣದ ಅಕ್ಷರ ದಾಸೋಹದ ಅನುದಾನ ಹಿಂದಿನ ಉಳಿಕೆ ಸೇರಿಸಿ 90,000 ಮೌಲ್ಯದಲ್ಲಿ ಅಕ್ಷರ ದಾಸೋಹ ಕೊಠಡಿ ಮೇಲ್ಚಾವಣಿ ನಿರ್ಮಾಣ ಮಾಡಲಾಗಿದೆ. 2022-23 ಆರ್ಥಿಕ ವರ್ಷದಲ್ಲಿ ಗ್ರಾಮ ಪಂಚಾಯತ್ ಗುತ್ತಿಗಾರ ವತಿಯಿಂದ 6,000 ಮೊತ್ತದ ಕ್ರೀಡಾ ಸಾಮಗ್ರಿ ಖರೀದಿ ಮಾಡಲಾಗಿದೆ. 2022-23 ಗ್ರಾಮ ಪಂಚಾಯತ್ ಗುತ್ತಿಗಾರ ವತಿಯಿಂದ ಉದ್ಯೋಗ ಖಾತರಿ ಯೋಜನೆಯಡಿ 15,000ದಲ್ಲಿ ಶಾಲಾ ಆವರಣ ಶುಚಿತ್ವ ಮಾಡಲಾಗಿದೆ. ಗ್ರಾಮ ಪಂಚಾಯತ್ ಗುತ್ತಿಗಾರ ಮತ್ತು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ವತಿಯಿಂದ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಸಿಹಿ ತಿಂಡಿ ಶಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ವಿತರಿಸಲಾಗುತ್ತಿದೆ. 2022-23ನೇ ಶೈಕ್ಷಣಿಕ ವರ್ಷದ 7ನೇ ತರಗತಿ ವಿದ್ಯಾರ್ಥಿಗಳು 6,500 ಮೌಲ್ಯದ ತಟ್ಟೆ ಇಡುವ ಸ್ಟ್ಯಾಂಡ್ ಅನ್ನು ಶಾಲೆಯ ಕೊಡುಗೆಯಾಗಿ ನೀಡಿರುತ್ತಾರೆ. ಶ್ರೀಮತಿ ಮತ್ತು ಶ್ರೀ ದಯಾನಂದ ಹುದೇರಿ ಶಾಲೆಗೆ ಉತ್ತಮ ಗುಣಮಟ್ಟದ ನಂದಾದೀಪವನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಶ್ರೀ ವಿಶ್ವನಾಥ್ ಅತ್ಯಾಡಿ ಮತ್ತು ಸಹೋದರರು ಶಾಲೆಯ ಎಲ್ಲ ಮಕ್ಕಳಿಗೆ 10,000 ಮೌಲ್ಯದ ನೋಟು ಪುಸ್ತಕ ಪ್ರತಿ ವರ್ಷ ವಿತರಿಸುತ್ತಾರೆ. ಕಳೆದ ಸಾಲಿನಲ್ಲಿ ಮೋಹನ್ ಸುಬ್ರಹ್ಮಣ್ಯ ಮತ್ತು ಮೋಹನ್ ಉತ್ತರಂಬೆ ಕಂಪಾಸ್ ಬಾಕ್ಸ್, ಲೇಖನಿ ಸಾಮಗ್ರಿ ವಿತರಿಸಿರುತ್ತಾರೆ. ಈ ವರ್ಷ ಮೋಹನ್ ಸುಬ್ರಹ್ಮಣ್ಯ ಇವರು ಶಾಲೆಯ ಎಲ್ಲ ಮಕ್ಕಳಿಗೆ ಒಟ್ಟು 9,000 ಮೌಲ್ಯದ ಬ್ಯಾಡ್ಜ್ ಮತ್ತು ಬೆಲ್ಟ್ ವಿತರಿಸಿರುತ್ತಾರೆ. ಶ್ರೀಯುತ ಹರೀಶ್ ಜಾಲ್ಸೂರ್ ಇವರ ನೇತೃತ್ವದಲ್ಲಿ ನಡೆಯತಕ್ಕ ಫುಟ್ವೇರ್ ಮತ್ತು ರೆಡಿವೇರ್ ಶಾಪ್ ವತಿಯಿಂದ ಚಪ್ಪಲಿ ಸ್ಟ್ಯಾಂಡ್ ನಿರ್ಮಿಸಿಕೊಟ್ಟಿರುತ್ತಾರೆ. ಈ ಎಲ್ಲ ದಾನಿಗಳಿಗೂ ತುಂಬ ಹೃದಯದ ಕೃತಜ್ಞತೆಗಳು. 2022-23 ಶ್ರೀಯುತ ಸುಬ್ರಹ್ಮಣ್ಯ ಕೊಂಬೋಟು, ಶ್ರೀಯುತ ವಿನೋಪ್ ನಡುಗಲ್ಲು ತರಕಾರಿ ತೋಟ ನಿರ್ಮಿಸಿ ಮೇಲುಸ್ತುವಾರಿ ವಹಿಸಿ ಎಸ್ಡಿಎಂಸಿ ಅವರು ಈ ಕಾರ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಹಕರಿಸಿರುತ್ತಾರೆ. ವಿಪತ್ತು ನಿರ್ವಹಣಾ ಘಟಕ 4 ಮತ್ತು ಹೊಂಬೆಳಕು ಬಳಗ ರಿಜಿಸ್ಟರ್ಡ್ 4 ಅರಣ್ಯ ಇಲಾಖೆ ಸಹಭಾಗಿತ್ವದೊಂದಿಗೆ 50 ಹಣ್ಣಿನ ಗಿಡಗಳನ್ನು ಶ್ರಮದಾನದೊಂದಿಗೆ ನೆಡಲಾಗಿದೆ. ಆಗಾಗ ಎಸ್ಡಿಎಂಸಿ ಹಾಗೂ ಪೋಷಕರನ್ನು ಶ್ರಮದಾನಕ್ಕೆ ಕರೆದು ಕೃಷಿ ಚಟುವಟಿಕೆಗಳನ್ನು ಶಾಲಾ ಆವರಣ ಶುಚಿತ್ವವನ್ನು ಮಾಡಲಾಗುತ್ತಿದೆ. ಶಾಲೆಯಲ್ಲಿ 19 ಮಂದಿ ದಾನಿಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗುತ್ತಿಗಾರು ಇಲ್ಲಿ ದತ್ತಿ ನಿಧಿ ತೆರೆದಿದ್ದು ಆಗಸ್ಟ್ 15 ವಾರ್ಷಿಕೋತ್ಸವ ಸಂದರ್ಭ ಸಮುದಾಯದ ಶಾಲಾ ಕಾರ್ಯಕ್ರಮದ ಅವಧಿಯಲ್ಲಿ ದಾನಿಗಳ ಕೋರಿಕೆಯಂತೆ ಬಡ್ಡಿ ಹಣವನ್ನು ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. 6 ಮಂದಿಯ ದತ್ತಿ ನಿಧಿ 2022-23 ಬಡ್ಡಿ ಹಣವನ್ನು ಈ ದಿನ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ನಿಯಮಾನುಸಾರ ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿ 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ಮೈಸೂರು ಪ್ರವಾಸ, ಮಂಗಳೂರು ಮಕ್ಕಳ ಹಬ್ಬ ಕಾರ್ಯಕ್ರಮಕ್ಕೆ, ಮೂಡಬಿದಿರೆ ಜಾಂಬೂರಿ ಕಾರ್ಯಕ್ರಮಕ್ಕೆ, ಗ್ರಾಮೀಣ ಸ್ವಉದ್ಯೋಗ ನಡುಗಲು ಆಲೆತಟ್ಟ ತಯಾರಕ ಕೇಂದ್ರಕ್ಕೆ, ಕ್ಷೇತ್ರ ಅಧ್ಯಯನಕ್ಕಾಗಿ ಶಿಕ್ಷಕರ ಎಸ್ಡಿಎಂಸಿ ಅವರ ಮೇಲುಸ್ತುವಾರಿಯೊಂದಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗಲಾಗಿದೆ. ಅಂತೆಯೇ ಕಾಲಕಾಲಕ್ಕೆ ಘಟಕ ರೂಪಣಾತ್ಮಕ, ಸಂಕಲನಾತ್ಮಕ ಮೌಲ್ಯಮಾಪನ ಮಾಡಿ ಸ್ಯಾಟ್ಸ್ನಲ್ಲಿ ಇಂದೀಕರಿಸಲಾಗುತ್ತಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ, ಶಾಲೆಯ ಸರ್ವಾಂಗೀಣ ಪ್ರಗತಿಯನ್ನು ಗುರುತಿಸುವರೆ BO, BRC, CRC ಕೇಂದ್ರದಿಂದ ಅಧಿಕಾರಿ ವರ್ಗದವರು ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಮೌಲ್ಯಮಾಪನ, ಆಡಳಿತಾತ್ಮಕ ಮೌಲ್ಯಮಾಪನ ಮಾಡಿ ಸೂಕ್ತ ಮಾರ್ಗದರ್ಶನ ನೀಡುತ್ತಿರುತ್ತಾರೆ. ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿ ಡಿಬೇಟ್ ತರಗತಿಗಳನ್ನು, ಬ್ಯಾಗ್ ರಹಿತ ದಿನಗಳನ್ನು, ಶಾಲೆಗಳಲ್ಲಿ ಆಚರಿಸತಕ್ಕ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆಗಳನ್ನು, ಸಮುದಾಯದ ಶಾಲಾ ಕಾರ್ಯಕ್ರಮವನ್ನು ಇಲಾಖೆಯ ನಿಯಮದಂತೆ ಕೃತಜ್ಞತಾಪೂರ್ವಕವಾಗಿ ಮಾಡಲಾಗುತ್ತಿದೆ. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಸಹೃದಯ ವಿದ್ಯಾಭಿಮಾನಿಗಳೇ, ಸಮುದಾಯದ ಸಹಕಾರವೇ ಗುಣಾತ್ಮಕ ಶಿಕ್ಷಣದ ಮುನ್ನಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಮ್ಮ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಶ್ರೀಮತಿ ಉಮೇಶ್ವರಿ, ಉಪಾಧ್ಯಕ್ಷರಾಗಿ ಶ್ರೀ ಮೋಹನ್ ನಾಯ್ಕ ಇದ್ದು ಒಟ್ಟು 18 ಮಂದಿ ಪೋಷಕ ಪ್ರತಿನಿಧಿಗಳು, 3 ಜನ ಪದನಿಮಿತ್ತ ಸದಸ್ಯರುಗಳು, 3 ಮಂದಿ ನಾಮನಿರ್ದೇಶಿತ ಸದಸ್ಯರುಗಳನ್ನು ಒಳಗೊಂಡ ಒಟ್ಟು 24 ಮಂದಿಯ ಸಮಗ್ರ ಎಸ್ಡಿಎಂಸಿ ನಮ್ಮಲ್ಲಿದೆ. ಎಸ್ಡಿಎಂಸಿ ಸಭೆಯನ್ನು ತಿಂಗಳಿಗೊಮ್ಮೆ ಕರೆಯಲಾಗುತ್ತಿದೆ. ಶಾಲೆಯಲ್ಲಿ ಎಜೆಂಡಾ ಪ್ರಕಾರ ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಗುತ್ತಿದೆ. ಶೈಕ್ಷಣಿಕ ಪ್ರಗತಿಯ ಗುಣಮಟ್ಟವನ್ನು ಹೆಚ್ಚಿಸಲು ಓರ್ವ B.Ed ಕಲಿಕಾರ್ಥಿಯನ್ನು ಶಿಕ್ಷಕಿಯಾಗಿ ನೇಮಿಸಲಾಗುತ್ತಿದೆ. ಗೌರವ ಸಂಭಾವನೆಯನ್ನು ಪೋಷಕರಿಂದ ಭರಿಸಲಾಗುತ್ತಿದೆ. ಎಲ್ಲ ಎಸ್ಡಿಎಂಸಿ ಸದಸ್ಯರು ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸುತ್ತಿದ್ದು 2022-23ನೇ ಸಾಲಿನ ಜಿಲ್ಲಾ ಮಟ್ಟದಲ್ಲಿ ನಡೆದ ಎಸ್ಡಿಎಂಸಿ ಸನ್ಮಾನ ಸಮಾರಂಭದಲ್ಲಿ ತಾಲೂಕು ಮಟ್ಟದ ಉತ್ತಮ ಎಸ್ಡಿಎಂಸಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಅಧ್ಯಕ್ಷರು ಎಸ್ಡಿಎಂಸಿ ಸದಸ್ಯರ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಸನ್ಮಾನ ಸ್ವೀಕರಿಸಿದ್ದಾರೆ. ಇದು ನಮ್ಮ ಎಸ್ಡಿಎಂಸಿಗೆ ಉತ್ತಮ ಕೈಗನ್ನಡಿಯಾಗಿದೆ. ಹೀಗೆ
ಹೀಗೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅದರಲ್ಲೂ SDMC ಉಪಾಧ್ಯಕ್ಷರಾದ ಶ್ರೀಯುತ ಮೋಹನ್ ನಾಯ್ಕ್ ಇವರು 11 ವರ್ಷಗಳಿಂದ SDMCಯ ಸಕ್ರಿಯ ಸದಸ್ಯನಾಗಿದ್ದು, ಶಾಲಾ ರಕ್ಷಣಾ ಸಿಬ್ಬಂದಿಯಂತೆ, ಕೃಷಿ ತೋಟದ ಕಾವಲುಗಾರನಂತೆ, ಪಂಪು ಹೌಸಿನ ವಾಚ್ಮ್ಯಾನ್ನಂತೆ ಶಾಲಾ ಸರ್ವಾಂಗೀಣ ಪ್ರಗತಿಗೆ ಕ್ರಿಯಾತ್ಮಕವಾಗಿ ತೊಡಗಿಸಿಕೊಂಡು ಅವರನ್ನು ಈ ದಿನ ಸನ್ಮಾನ ಮಾಡಲಿದ್ದೇವೆ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಶಾಂತಿವನ ಟ್ರಸ್ಟ್ ಗುರುವಾಯನಕೆರೆ ಬೆಳ್ತಂಗಡಿ ಯೋಗ ಮತ್ತು ನೈತಿಕ ಶಿಕ್ಷಣದಡಿ ವಿವಿಧ ಸ್ಪರ್ಧೆಗಳನ್ನು ನೋಡಲ್ ಶಿಕ್ಷಕಿ ಕುಮಾರಿ ಸುಧಾರಾಣಿ ಇವರ ನೇತೃತ್ವದಲ್ಲಿ ನಡೆಯುತ್ತಿದ್ದು, ತಾಲೂಕು ಮಟ್ಟದ ಸ್ಪರ್ಧೆಗೂ ಭಾಗವಹಿಸಲಾಗುತ್ತಿದೆ. 2019-20 ಶೈಕ್ಷಣಿಕ ವರ್ಷದಲ್ಲಿ 71,110 ಹಾಗೂ 2021-22 ಶೈಕ್ಷಣಿಕ ವರ್ಷದಲ್ಲಿ 84,000 ಮೌಲ್ಯದ ಶುದ್ಧ ನೀರಿನ ಘಟಕ ಸುಳ್ಯ ವಿಧಾನಸಭಾ ಕ್ಷೇತ್ರ ಶಾಸಕರ ನಿಧಿಯಿಂದ ವಸ್ತು ರೂಪದಲ್ಲಿ ಬಂದಿರುತ್ತದೆ. 2020-21 ಶೈಕ್ಷಣಿಕ ವರ್ಷದಲ್ಲಿ ಶೌಚಾಲಯ ನಿರ್ಮಾಣಕ್ಕಾಗಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಒಟ್ಟು ಅನುದಾನ 3,80,000 ಬಂದಿದ್ದು ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಅಂತೆಯೇ ಇದೇ ಆರ್ಥಿಕ ವರ್ಷದಲ್ಲಿ ಶಾಲಾ ಸೌಂದರೀಕರಣಕ್ಕಾಗಿ ಗ್ರಾಮ ಪಂಚಾಯಿತಿಯಿಂದ 1 ಲಕ್ಷ ಅನುದಾನ ಬಂದಿದ್ದು, ಇಡೀ ಶಾಲೆಯನ್ನು ಆಕರ್ಷಕ ರೈಲು ಚಿತ್ರ ಕಲಾವಿದರಿಂದ ಬಿಡಿಸಲಾಗಿದೆ. 2023-24 ಗ್ರಾಮ ಪಂಚಾಯಿತಿ ಅನುದಾನದ ಬಳಕೆ. ಈ ದಿನ ಉದ್ಘಾಟನೆಗೊಂಡಿರುವ ಆವರಣಗೋಡೆ ಸಂಪೂರ್ಣ ಉದ್ಯೋಗ ಖಾತ್ರಿಯಡಿ ಗ್ರಾಮ ಪಂಚಾಯತ್ ಅನುದಾನ 3,50,000 ಮೊತ್ತದೊಂದಿಗೆ ನಿರ್ಮಿಸಲಾಗಿದೆ. ಅಕ್ಷರ ದಾಸೋಹ ಉಪಕಟ್ಟಡ ಗ್ರಾಮ ಪಂಚಾಯಿತಿ ಸ್ವಂತ ನಿಧಿ 30,000 ಮಾತ್ರ ಬಂದಿದ್ದು, ದಾನಿಗಳ ಸಹಕಾರದೊಂದಿಗೆ ಒಟ್ಟು 1,20,000 ವೆಚ್ಚದಲ್ಲಿ ಮಾಡಲಾಗಿದೆ. ಶುದ್ಧ ಕುಡಿಯುವ ನೀರಿನ ಯೋಜನೆ ಗ್ರಾಮ ಪಂಚಾಯತ್ ಸ್ವಂತ ನಿಧಿ 50,000 ಮಂಜೂರಾತಿಯಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಆವರಣ ಸ್ವಚ್ಛತೆ ಗ್ರಾಮ ಪಂಚಾಯತಿ ಸ್ವಂತ ನಿಧಿ 15,000 ಅನುದಾನದೊಂದಿಗೆ ಆವರಣ ಶುಚಿತ್ವ ಮಾಡಲಾಗಿದೆ. ಕ್ರೀಡೋಪಕರಣ ಖರೀದಿ ಗ್ರಾಮ ಪಂಚಾಯತಿ ಸ್ವಂತ ನಿಧಿ 6,000 ಹಣ ಬಳಕೆ ಮಾಡಿ ಖರೀದಿ ಮಾಡಲಾಗಿದೆ. ಹೀಗೆ ಎಲ್ಲ ಶೈಕ್ಷಣಿಕ ವರ್ಷದಲ್ಲಿ ಗ್ರಾಮ ಪಂಚಾಯತಿ ಗುತ್ತಿಗಾರ ವತಿಯಿಂದ ನಮ್ಮ ಶಾಲೆಗೆ ದೊರೆತ ಒಟ್ಟು ಅನುದಾನ 4,51,000 ಆಗಿರುತ್ತದೆ. ಈ ಕಾಮಗಾರಿಗಳನ್ನು ನಡೆಸಿಕೊಟ್ಟ SDMC ಸಹಭಾಗಿತ್ವದೊಂದಿಗೆ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ, SDMC ಸದಸ್ಯ, ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯ ವಿಜಯಕುಮಾರ್ ಚಾರ್ಮತ ಹಾಗೂ ಅನುದಾನ ನೀಡುವಲ್ಲಿ ಸಹಕರಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು, ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಇವರಿಗೆ ಈ ಸಂದರ್ಭದಲ್ಲಿ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅಲ್ಲದೆ ದಿನಾಂಕ 19-11-2023 ನಡೆದ ಕ್ರೀಡೋತ್ಸವ, ದಿನಾಂಕ 26-11-2023 ನಡೆದ ಕ್ರಿಕೆಟ್ ಪಂದ್ಯಾಟ ಹಾಗೂ ಈ ದಿನ ನಡೆಯತಕ್ಕ ವಾರ್ಷಿಕೋತ್ಸವದ ಅಧ್ಯಕ್ಷರಾಗಿದ್ದವರು ಆತ್ಮೀಯ ಮಿತ್ರರಾದ ಹರೀಶ್ ಕೊಯ್ಲಾ ಇವರ ಉಸ್ತುವಾರಿಯೊಂದಿಗೆ ನಮ್ಮೊಂದಿಗೆ ವಾರ್ಷಿಕೋತ್ಸವದ ಉಪಸಮಿತಿಗಳ ಸಂಚಾಲಕರು, ಸದಸ್ಯರುಗಳು, ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕ, ಹಿರಿಯ ವಿದ್ಯಾರ್ಥಿಗಳು, ಪೋಷಕರು, ಊರ ವಿದ್ಯಾಭಿಮಾನಿಗಳ, ಕೊಡುಗೈ ದಾನಿಗಳ ಪೂರ್ಣ ಸಹಕಾರದೊಂದಿಗೆ ಈ ಒಂದು ಅದ್ದೂರಿ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಹೇಳಲು ಹೃದಯ ತುಂಬಿ ಬರುತ್ತಿದೆ. ಇನ್ನು ಮುಂದಿನ ನಮ್ಮ ಬೇಡಿಕೆಗಳು: ಶಾಲಾ ಜಾಗಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆವರಣ ಗೋಡೆ ನಿರ್ಮಾಣ ಆಗಬೇಕು, ಶಾಲಾ ಆಟದ ಮೈದಾನ ವಿಸ್ತರಣೆಯಾಗಬೇಕು, ಶಾಲಾ ಮಕ್ಕಳಿಗೆ ಆಟವಾಡಲು ಕಲಿಕೋದ್ಯಾನ ನಿರ್ಮಾಣ ಆಗಬೇಕು, ಸರಕಾರದ ಅನುದಾನದೊಂದಿಗೆ UKG LKG ತೆರೆಯಬೇಕು, ಮಕ್ಕಳ ಕಲಿಕೆಗೆ ಪೂರಕವಾಗಿ ಸರಕಾರದ ವತಿಯಿಂದ ಶಾಲೆಗೆ ಸಾಕಷ್ಟು ಸಂಖ್ಯೆಯ ಕಂಪ್ಯೂಟರ್ ಒದಗಿಸಬೇಕು, ಶಿಕ್ಷಕರ ಕೊರತೆ ನೀಗಿಸುವುದು, ಶಾಲೆಯನ್ನು ಆಕರ್ಷಕವಾಗಿ ಮಾಡಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವ ಪ್ರಯತ್ನ ನಮ್ಮೆಲ್ಲರದು ಆಗಬೇಕೆಂದು ಹಾಗೂ ನಮ್ಮ ರಸ್ತೆಗೆ ಕಾಂಕ್ರೀಟ್ ರಸ್ತೆಯಾಗಿ ಆಗಬೇಕು, ಹಾಗೆ ವೇದಿಕೆಯ ಮುಂಭಾಗಕ್ಕೆ ಟೈಲ್ಸ್ ಅಳವಡಿಕೆ ಆಗಬೇಕು ಎಂದು ಹೇಳುತ್ತಾ ನನ್ನ ಈ ಸಮಗ್ರ ವರದಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ವರದಿ ಚಂದ್ರಶೇಖರ್ ಪಾರೆಪಾಡಿ, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ. ಅವಕಾಶಕ್ಕಾಗಿ ವಂದನೆಗಳು. ಸುದೀರ್ಘ ವರದಿಯನ್ನು ಮಂಡಿಸಿದಂತಹ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಬಹುಮಾನ ವಿತರಣೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ತರಗತಿವಾರು ಸಾಲಾಗಿ ನಿಂತು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪೋಷಕರು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೊದಲಾಗಿ ಅಂಗನವಾಡಿ ವಿದ್ಯಾರ್ಥಿಗಳ ಬಹುಮಾನ ವಿತರಣಾ ಕಾರ್ಯಕ್ರಮ. ಎಳೆಯರು ಅಲ್ಲ, ನಾವು ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು, ಗೀಚಿದ್ದೆ ಚಿತ್ರ, ಚುಕ್ಕಿಯೇ ರಂಗೋಲಿ, ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ, ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಶಾಲೆಯ
ಬೆಳಗು ನೇಸರ. ಅವರ ಪ್ರತಿಭೆಗೆ ಬಹುಮಾನದ ಪ್ರೇರಣೆ, ಈಗ ಬಹುಮಾನದ ವಿತರಣೆ. ನಮ್ಮ ಗಣ್ಯ ಅತಿಥಿಗಳಿಂದ ಈಗ ಬಹುಮಾನದ ವಿಜೇತರ ಪಟ್ಟಿಯನ್ನು ವಾಚಿಸಲಿಕ್ಕಿದ್ದಾರೆ ನಮ್ಮ ಶಾಲಾ ಶಿಕ್ಷಕರಾದಂತಹ ಶ್ರೀಮತಿ ಮೋಕ್ಷಾ, ಶ್ರೀಮತಿ ಸವಿತಾ ಮೇಡಮ್ ಹಾಗೂ ಸುಧಾರಾಣಿ ಮೇಡಮ್ ಅವರು. ಈಗ ಮೊದಲಾಗಿ ಅಂಗನವಾಡಿ ಮಕ್ಕಳ ಬಹುಮಾನ ವಿತರಣೆಯ ಕಾರ್ಯಕ್ರಮ, ಇದನ್ನು ಅಂಗನವಾಡಿ ಶಿಕ್ಷಕಿಯವರು ವಾಚಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಂಗನವಾಡಿ ಶಿಕ್ಷಕಿಯವರು ವೇದಿಕೆಗೆ ಬಂದು ವಾಚಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಂಗನವಾಡಿ ಮಕ್ಕಳ ಬಹುಮಾನವನ್ನು ನಮ್ಮ ಮುಖ್ಯ ಅತಿಥಿಗಳಾದಂತಹ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಭಾರತಿ ಸಾಲ್ತಡಿ ಅವರು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾಲು ಎಕ್ಕುದಲ್ಲಿ ಪ್ರಥಮ ಶುಕ್ತಿಜ ಅವರು ಬರಲಿಲ್ಲ, ಶುಕ್ತಿಜ ಬರಲಿಲ್ಲ. ಹಿಮಾನಿ ಸೆಕೆಂಡ್, ದ್ವಿತೀಯ ಹಿಮಾನಿ. ಬಕೆಟಿಗೆ ಬಾಲ್ ಹಾಕುದು ಪ್ರಥಮ ಶ್ರೇಯ, ದ್ವಿತೀಯ ಋತಿಕ್. ಕಪ್ಪೆ ಜಿಗಿತ ಪ್ರಥಮ ಜನ್ವಿಕಾ, ದ್ವಿತೀಯ ಬುಧಾಂಶ್, ಬಾಟ್ಲಿಗೆ ನೀರು ತುಂಬಿಸುವುದು ಪ್ರಥಮ ಪೃಥ್ವಿ HS. ಬಾಟ್ಲಿಗೆ ನೀರು ತುಂಬಿಸುವುದು ಪ್ರಥಮ ಪೃಥ್ವಿ HS, ದ್ವಿತೀಯ ಪಲ್ಲವಿ. ಚೆಂಡೆಸದ ಪ್ರಥಮ ಪವನ್ ಕುಮಾರ್, ದ್ವಿತೀಯ ಅನ್ವಿಕಾ AK ಮತ್ತು ದ್ವಿತೀಯ ಚೋಕ್ಷಾ AH. ನೂರು ಮೀಟರ್ ಓಟ ಪ್ರಥಮ ಅವಿಶ್ CJ, ಪವನ್ ಪ್ರಥಮ. ದ್ವಿತೀಯ ಅನ್ವಿಕಾ AK ಬರಲಿಲ್ಲ, ಅನ್ವಿಕಾ AK ಬರಲಿಲ್ಲ. ದ್ವಿತೀಯ ಚೋಕ್ಷಾ ಅವಳು ಬರಲಿಲ್ಲ, ಬರಬೇಕಾಗ್ತದೆ. 100 ಮೀಟರ್ ಓಟ ಪ್ರಥಮ ಅವಿಶ್, ದ್ವಿತೀಯ ಮನನ್ H. 50 ಮೀಟರ್ ಓಟ ಪ್ರಥಮ ಸ್ವಸ್ತಿಕ್, 50 ಮೀಟರ್ ಓಟ ಮನನ್. 50 ಮೀಟರ್ ಓಟ ಪ್ರಥಮ ಸ್ವಸ್ತಿಕ್, ದ್ವಿತೀಯ ವೈಭವಿ CV. ಲಕ್ಕಿ ಗೇಮ್ ಪ್ರಥಮ ಅವಿಶ್, ಲಕ್ಕಿ ಗೇಮ್. ದ್ವಿತೀಯ ಅನ್ವಿಕಾ, ಪ್ರಥಮ ಅವಿಶ್, ಲಕ್ಕಿ ಗೇಮ್ ಅವಿಶ್. ದ್ವಿತೀಯ ಅನ್ವಿಕಾ ಬರಲಿಲ್ಲ. ಮತ್ತು ಪ್ರೋತ್ಸಾಹ ಬಹುಮಾನ ವಿದ್ವಾಂತಿ MK, ಆರುಷಿ HS, ಹರ್ಷಿತಾ, ಸುನೀಶ್, ನವೀನ್ ಕುಮಾರ್. ಅನ್ವಿಕಾ ಸೆಕೆಂಡ್, ದ್ವಿತೀಯ. ವಿದ್ವಾಂತಿ MK, ಆರುಷಿ, ಹರ್ಷಿತಾ, ಸುನೀಶ್, ನವೀನ್ ಕುಮಾರ್.
ಬಹುಮಾನವನ್ನು ವಾಚಿಸಿದಂತಹ ಮೇಡಮ್ ತಮಗೆ ಧನ್ಯವಾದಗಳು. ಹಾಗೆ ಬಹುಮಾನವನ್ನು ವಿತರಿಸಿದಂತಹ ಭಾರತಿ ಸಾಲ್ತಡೆ ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿದ್ಯಾರ್ಥಿಗಳು ಬಹುಮಾನವನ್ನು ತೆಗೆದುಕೊಳ್ಳುವಾಗ ಚಪ್ಪಾಳೆಯನ್ನು ತಟ್ಟಿ ಪೋಷಕರು ಪ್ರೋತ್ಸಾಹಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುಂದೆ 1ನೇ ತರಗತಿಯಿಂದ 4ನೇ ತರಗತಿಯವರೆಗಿನ ಬಹುಮಾನವನ್ನು ವಾಚಿಸಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಸಬಿತಾ ಮೇಡಮ್ ಇವರು. ಈಗ 1ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನಮ್ಮ ಮಾನ್ಯ ಶಾಸಕರು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 1ನೇ ತರಗತಿಯ ಚಾರ್ವಿ ಟಿಡಿ ಕಡುಬು ಗಣಪ ಗುಂಪಾಟ ಸೆಕೆಂಡ್. ಹಿತಾ ಕೆವಿ ಕಡುಬು ಗಣಪ ಗುಂಪಾಟ ಸೆಕೆಂಡ್. ಕವನ್ ಎ ಚಿತ್ರಕಲೆ ಫಸ್ಟ್, ಬಕೆಟ್ಗೆ ಬಾಲ್ ಹಾಕುವುದು ಫಸ್ಟ್, ಕಡುಬು ಗಣಪ ಗುಂಪಾಟ ಫಸ್ಟ್. ಮೋನಿಶಾ ಡಿಎಸ್ ಕಡುಬು ಗಣಪ ಗುಂಪಾಟ ಸೆಕೆಂಡ್. ನಿರೀಕ್ಷಾ ಎಂ ಕಡುಬು ಗಣಪ ಗುಂಪಾಟ ಫಸ್ಟ್, ಚಿತ್ರಕಲೆ ಸೆಕೆಂಡ್, ಅಂದದ ಕೈ ಬರಹ ಸೆಕೆಂಡ್, ಕಪ್ಪೆ ಜಿಗಿತ ಸೆಕೆಂಡ್. ತನೀಶ್ ಕೆಎಲ್ ಕಡುಬು ಗಣಪ ಗುಂಪಾಟ ಫಸ್ಟ್. ತನುಷ್ ಪಿ ಕಡುಬು ಗಣಪ ಗುಂಪಾಟ ಸೆಕೆಂಡ್. ತೃಷಾ ಎನ್ ಪಿ ಅಂದದ ಕೈ ಬರ ಫಸ್ಟ್, ಗುಂಪಾಟ ಫಸ್ಟ್, ಬಕೆಟ್ಗೆ ಬಾಲ್ ಹಾಕುವುದು ಸೆಕೆಂಡ್. ತೃಷಾ ಎನ್ ಪಿ ಅಂದದ ಕೈ ಬರ ಫಸ್ಟ್, ಗುಂಪಾಟ ಫಸ್ಟ್, ಬಕೆಟ್ಗೆ ಬಾಲ್ ಹಾಕುವುದು ಸೆಕೆಂಡ್. ಯಶ್ವಿತ್ ಟಿ ವೈ ಕಪ್ಪೆ ಜಿಗಿತ ಫಸ್ಟ್, ಗುಂಪಾಟ ಸೆಕೆಂಡ್. 2ನೇ ತರಗತಿ ಅರವಿ ಕೆ ಕಡುಬು ಗಣಪ ಗುಂಪಾಟ ಫಸ್ಟ್. ಅಭಿನಂದನೆಗಳು ಮೇಡಮ್. ಮುಂದಿನ ಬಹುಮಾನವನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾದಂತಹ ಶ್ರೀಮತಿ ಸುಮಿತ್ರಾ ಇವರು ವಿತರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅರವಿ ಕೆ ಕಡುಬು ಗಣಪ ಗುಂಪಾಟ ಫಸ್ಟ್. ಧನುಷ್ ಅಂದದ ಕೈ ಬರ ಫಸ್ಟ್, ಬುಕ್ ಬ್ಯಾಲೆನ್ಸಿಂಗ್ ರೇಸ್ ಫಸ್ಟ್, ಒಂಟಿ ಕಾಲಿನ ಓಟ ಸೆಕೆಂಡ್, ಗುಂಪಾಟ ಸೆಕೆಂಡ್. ಧೃತಿ ಎಚ್ ಎಸ್ ಒಂಟಿ ಕಾಲಿನ ಓಟ ಫಸ್ಟ್, ಕಾಳು ಎಣಿಸಿ ಸಂಖ್ಯೆ ಹೇಳುವುದು ಫಸ್ಟ್, ಗುಂಪಾಟ ಫಸ್ಟ್. ಗಾನವಿ ಕೆ ಎಚ್ ಕಾಳು ಎಣಿಸಿ ಸಂಖ್ಯೆ ಹೇಳುವುದು ಸೆಕೆಂಡ್, ಬುಕ್ ಬ್ಯಾಲೆನ್ಸಿಂಗ್ ರೇಸ್ ಸೆಕೆಂಡ್, ಗುಂಪಾಟ ಸೆಕೆಂಡ್. ಜಗನ್ವಿ ವಿಸಿ ಗುಂಪಾಟ ಫಸ್ಟ್, ಅಂದದ ಕೈ ಬರಹ ಸೆಕೆಂಡ್. ಪಂಚಮಿ ಕೆ ಗುಂಪಾಟ ಸೆಕೆಂಡ್. ಅಭಿನಂದನೆಗಳು ಸುಮಿತ್ರಾ ಮೇಡಮ್. ಮುಂದೆ 3ನೇ ತರಗತಿಯ ಬಹುಮಾನವನ್ನು ವಿತರಿಸಬೇಕು ಅಂತ ನಮ್ಮ ಮುಖ್ಯ ಅತಿಥಿಗಳಾದಂತಹ ಶ್ರೀ ಧೀರೇನ್ ಪರಮಲೆ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೀರ್ತಿ ಎಂಎಂ ಗುಂಪಾಟ ಫಸ್ಟ್, ಅಂದದ ಕೈ ಬರ ಸೆಕೆಂಡ್, ಅಕ್ಷರ ಜೋಡಿಸಿ ಪದ ರಚನೆ ಸೆಕೆಂಡ್. ಖುಷಿ ಡಿಟಿ ಗುಂಪಾಟ ಫಸ್ಟ್. ಮೌಲ್ಯ ಗುಂಪಾಟ ಫಸ್ಟ್, ಲಿಂಬೆ ಚಮಚ ಓಟ ಫಸ್ಟ್. ಪೂರ್ವಿಕಾ ಬಿಎನ್ ಅಕ್ಷರ ಜೋಡಿಸಿ ಪದ ರಚನೆ ಫಸ್ಟ್, ಕಡುಬು ಗಣಪ ಗುಂಪಾಟ ಫಸ್ಟ್. ಪ್ರಿಯಾ ಲಿಂಬೆ ಚಮಚ ಓಟ ಸೆಕೆಂಡ್, ಬೊಗಸೆಯಲ್ಲಿ ನೀರು ತುಂಬುವುದು ಸೆಕೆಂಡ್, ಕಡುಬು ಗಣಪ ಗುಂಪಾಟ ಸೆಕೆಂಡ್. ಶಾಲ್ಮಲಿ ಎವಿ ಅಂದದ ಕೈ ಬರ ಫಸ್ಟ್, ಕಡುಬು ಗಣಪ ಗುಂಪಾಟ ಸೆಕೆಂಡ್. ಶಮಂತ್ ಐಕೆ ಬೊಗಸೆಯಲ್ಲಿ ನೀರು ತುಂಬುವುದು ಫಸ್ಟ್, ಕಡುಬು ಗಣಪ ಗುಂಪಾಟ ಫಸ್ಟ್. ಶ್ರೇಷ್ಠ ಡಿಎಸ್ ಕಡುಬು ಗಣಪ ಗುಂಪಾಟ ಸೆಕೆಂಡ್. ತಿಶಾ ಕಡುಬು ಗಣಪ ಗುಂಪಾಟ ಸೆಕೆಂಡ್. ಯಜ್ಞೇಶ್ ಶಿಜೆ ಕಡುಬು ಗಣಪ ಗುಂಪಾಟ ಫಸ್ಟ್. ವಂಶಿತ್ ಟಿವೈ ಕಡುಬು ಗಣಪ ಗುಂಪಾಟ ಸೆಕೆಂಡ್.
ಬಹುಮಾನವನ್ನು ವಿತರಿಸಿದಂತ ಸರ್ ತಮಗೆ ಅಭಿನಂದನೆ ಸಲ್ಲಿಸ್ತಾ ವಿದ್ಯಾರ್ಥಿಗಳಿಗೆ ಕೂಡ ಅಭಿನಂದನೆಗಳು. ಮುಂದೆ 4ನೇ ತರಗತಿಯ ಬಹುಮಾನವನ್ನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀ ವಿಜಯ್ ಕುಮಾರ್ ಚಾರ್ಮತ ಇವರು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಚಾರ್ವಿ ಬಲೂನ್ ಊದಿ ಒಡೆಯುವುದು ಸೆಕೆಂಡ್, ಗುಂಪಾಟ ಸೆಕೆಂಡ್. ಹೇಮಂತ್ ವಸ್ತುಗಳ ಸ್ಮರಣ ಶಕ್ತಿ ಫಸ್ಟ್, ಟೊಂಕಾಟ ಫಸ್ಟ್, ಉತ್ತಮ ಕೈ ಬರಹ ಸೆಕೆಂಡ್. ಮೋಹಿತ್ ಬಲೂನ್ ಊದಿ ಒಡೆಯುವುದು ಫಸ್ಟ್, ಟೊಂಕಾಟ ಸೆಕೆಂಡ್. ಪೂರ್ವಿಕ್ ಗುಂಪಾಟ ಸೆಕೆಂಡ್. ಪೂರ್ವಿತ್ ಟೊಂಕಾಟ ಫಸ್ಟ್. ಪ್ರೀತಮ್ US ಉತ್ತಮ ಕೈ ಬರಹ ಫಸ್ಟ್, ವಸ್ತುಗಳ ಸ್ಮರಣ ಶಕ್ತಿ ಸೆಕೆಂಡ್, ಬೊಗಸೆಯಲ್ಲಿ ನೀರು ತುಂಬುವುದು ಸೆಕೆಂಡ್, ಟೊಂಕಾಟ ಸೆಕೆಂಡ್. ವಚನ RG ಬೊಗಸೆಯಲ್ಲಿ ನೀರು ತುಂಬುವುದು ಫಸ್ಟ್, ಟೊಂಕಾಟ ಫಸ್ಟ್. ಯಕ್ಷಿತಾ ಗುಂಪಾಟ ಫಸ್ಟ್. ಬಹುಮಾನವನ್ನು ವಿತರಿಸಿದ ಸರ್ ತಮಗೆ ಅಭಿನಂದನೆಗಳು. ಬಹುಮಾನ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದೆ 5ರಿಂದ 5, 6, 7ನೇ ತರಗತಿಯ ವಿದ್ಯಾರ್ಥಿಗಳ ಬಹುಮಾನವನ್ನು ವಾಚಿಸಲಿಕ್ಕಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿಯಾದಂತಹ ಶ್ರೀಮತಿ ಮೋಕ್ಷಾ ಇವರು. ಹಾಗೆ 5ನೇ ತರಗತಿಯ ಬಹುಮಾನವನ್ನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಲೀಲಾವತಿ ಅವರು ವಿತರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 5ನೇ ತರಗತಿ ಗುಂಪಾಟ ಚಾರ್ವಿ ಫಸ್ಟ್. ಧೃತಿ AR ಸೂಜಿಗೆ ನೂಲು ಹಾಕುವುದು ಫಸ್ಟ್, ಗುಂಪಾಟ ಸೆಕೆಂಡ್. ಧ್ರುವಿನ್ ನಾಯಕರ ಮುಖ ಜೋಡಣೆ ಫಸ್ಟ್, ಗುಂಪಾಟ ಫಸ್ಟ್. ರಕ್ಷಾ DS ಹಣೆ ಮೇಲಿಂದ ಬಿಸ್ಕೆಟ್ ತಿನ್ನುವುದು ಫಸ್ಟ್, ಗುಂಪಾಟ ಫಸ್ಟ್, ಪ್ರಬಂಧ ಸೆಕೆಂಡ್. ರತಿಕಾ ಗುಂಪಾಟ ಸೆಕೆಂಡ್. ಶ್ರೇಯಾ ಗುಂಪಾಟ ಫಸ್ಟ್. ತನುವಿ AL ಸೂಜಿಗೆ ನೂಲು ಹಾಕುವುದು ಸೆಕೆಂಡ್, ಹಣೆ ಮೇಲಿಂದ ಬಿಸ್ಕೆಟ್ ತಿನ್ನುವುದು ಸೆಕೆಂಡ್, ನಾಯಕರ ಮುಖ ಜೋಡಣೆ ಸೆಕೆಂಡ್, ಗುಂಪಾಟ ಸೆಕೆಂಡ್. ಉದ್ವಿತಾ ಪ್ರಬಂಧ ಫಸ್ಟ್, ಗುಂಪಾಟ ಫಸ್ಟ್. ವೈಭವಿ ಗುಂಪಾಟ ಸೆಕೆಂಡ್. ವೇದಾಂತ್ YS ಗುಂಪಾಟ ಸೆಕೆಂಡ್. ಮುಂದಕ್ಕೆ 6ನೇ ತರಗತಿಯವರದು. ಅಮೃತ ಗುಂಪಾಟ ಫಸ್ಟ್, ಪದಗಳ ಸ್ಮರಣ ಶಕ್ತಿ ಸೆಕೆಂಡ್. ಚೈತನ್ಯ ಆಶುಭಾಷಣ ಫಸ್ಟ್, ಪದಗಳ ಸ್ಮರಣ ಶಕ್ತಿ ಫಸ್ಟ್, ಗುಂಪಾಟ ಸೆಕೆಂಡ್. ಅಭಿನಂದನೆಗಳು ಮೇಡಮ್. ಮುಂದಿನ ಬಹುಮಾನವನ್ನು ಶ್ರೀಮತಿ ಪ್ರಮೀಳಾ ಎರ್ದಡ್ಕ ಇವರು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀ ವೆಂಕಟ ಒಳಲಂಬೆ. ಇವರಿಗೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಎಲ್ಲರ ಪರವಾಗಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಮಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ಗೌತಮ್ ಸೂಜಿಗೆ ನೂಲು ಹಾಕುವುದು ಸೆಕೆಂಡ್, ನೀರಲ್ಲಿ ಬಾಲ್ ಪಾಸಿಂಗ್ ಸೆಕೆಂಡ್, ಗುಂಪಾಟ ಡಾಜ್ ಬಾಲ್ ಸೆಕೆಂಡ್. ನಿಖಿಲ್ ಸೂಜಿಗೆ ನೂಲು ಹಾಕುವುದು ಫಸ್ಟ್, ನೀರಲ್ಲಿ ಬಾಲ್ ಪಾಸಿಂಗ್ ಫಸ್ಟ್, ಆಶುಭಾಷಣ ಸೆಕೆಂಡ್, ಗುಂಪಾಟ ಡಾಜ್ ಬಾಲ್ ಸೆಕೆಂಡ್. ಮುಂದಕ್ಕೆ 7ನೇ ತರಗತಿಯಲ್ಲಿ ಆದಿತ್ಯ MK ಸೂಜಿಗೆ ನೂಲು ಹಾಕುವುದು ಫಸ್ಟ್, ಡಾಜ್ ಬಾಲ್ ಫಸ್ಟ್. ಚೈತನ್ಯ ಸ್ವಕವನ ರಚನೆ ಫಸ್ಟ್, ಡಾಜ್ ಬಾಲ್ ಫಸ್ಟ್.
ಅಭಿನಂದನೆಗಳು ಮೇಡಮ್. ಮುಂದಿನ ಬಹುಮಾನವನ್ನು ಗ್ರಾಮ ಪಂಚಾಯತ್ 200 ಸದಸ್ಯರಾದಂತಹ ಶ್ರೀ ಹರೀಶ್ ಕೊಯ್ಲಾ ಇವರು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ವೀಶ್ ಡಾಸ್ ಬಾಲ್ ಸೆಕೆಂಡ್. ಧೃತಿ ಎಂಜೆ ಡಾಜ್ ಬಾಲ್ ಫಸ್ಟ್, ಸೂಜಿಗೆ ನೂಲು ಹಾಕುವುದು ಸೆಕೆಂಡ್. ಹನ್ವಿತ್ ಕೆ ಡಾಜ್ ಬಾಲ್ ಸೆಕೆಂಡ್. ಜಸ್ಮಿ ಡಾಜ್ ಬಾಲ್ ಫಸ್ಟ್. ಜಿಶಾ ಡಾಜ್ ಬಾಲ್ ಫಸ್ಟ್. ಕೌಶಿಕ್ ಡಾಜ್ ಬಾಲ್ ಫಸ್ಟ್. ನಿರೀಕ್ಷಾ ಲೋಟಕ್ಕೆ ಬಬಲ್ಸ್ ಹಾಕುವುದು ಫಸ್ಟ್, ಡಾಜ್ ಬಾಲ್ ಸೆಕೆಂಡ್. ಶ್ರುತಿ ವಾಕ್ಯ ಉತ್ತಲೇಖನ ಫಸ್ಟ್, ಡಾಜ್ ಬಾಲ್ ಸೆಕೆಂಡ್. ತೃಪ್ತಿ ಎಎಲ್ ಕವನ ರಚನೆ ಸೆಕೆಂಡ್, ಡಾಜ್ ಬಾಲ್ ಸೆಕೆಂಡ್. ದೀಪಕ್ ಡಾಜ್ ಬಾಲ್ ಫಸ್ಟ್, ವಾಕ್ಯ ಉತ್ತಲೇಖನ ಸೆಕೆಂಡ್, ಲೋಟಕ್ಕೆ ಬಬಲ್ಸ್ ಹಾಕುವುದು ಸೆಕೆಂಡ್. ನಿರೀಕ್ಷಾ ಲೋಟಕ್ಕೆ ಬಬಲ್ಸ್ ಹಾಕುವುದು ಫಸ್ಟ್, ಡಾಜ್ ಬಾಲ್ ಸೆಕೆಂಡ್. ಬಹುಮಾನ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮುಂದೆ ದತ್ತಿನಿಧಿ ಕಾರ್ಯಕ್ರಮ ವಿತರಣೆ ನಮ್ಮ ಶಾಲಾ ಶಿಕ್ಷಕಿಯಾದಂತಹ ಕುಮಾರಿ ಸುಧಾರಾಣಿ ಮೇಡಮ್ ಅವರು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಓದಿ ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ 19 ಮಂದಿ ಈವರೆಗೆ ವಿದ್ಯಾರ್ಥಿಗಳ ಬೇರೆ ಬೇರೆ ಕ್ಷೇತ್ರಗಳನ್ನು ಗುರುತಿಸಿ ಶೈಕ್ಷಣಿಕ ಪ್ರಗತಿಗಾಗಿ ದತ್ತಿ ನಿಧಿ ತೆರೆದಿದ್ದು, ಅದರ ಬಡ್ಡಿ ಹಣವನ್ನು ಸ್ವಾತಂತ್ರ್ಯೋತ್ಸವ, ವಾರ್ಷಿಕೋತ್ಸವ, ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಂದು ನೀಡುವುದೆಂದು ತೀರ್ಮಾನಿಸಲಾಗಿರುತ್ತದೆ. ಅದರಂತೆ ಈ ದಿನ ಸ್ವಾತಂತ್ರ್ಯೋತ್ಸವದಂದು ಹಾಗೂ ವಾರ್ಷಿಕೋತ್ಸವದಂದು ಕೊಡಮಾಡುವ ದತ್ತಿ ನಿಧಿಯನ್ನು ನಿಮ್ಮ ಮುಂದೆ ವಾಚಿಸುತ್ತಿದ್ದೇನೆ. ಕಟ್ರೆಮನೆ ದಿವಂಗತ ಮಾಯಲಪ್ಪ ಗೌಡರ ಸ್ಮರಣಾರ್ಥ ಇರಿಸಿದ ಠೇವಣಿ ರು 5500 ಬಡ್ಡಿ ಹಣದಲ್ಲಿ 2022-23ನೇ ಸಾಲಿನ 1ರಿಂದ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನೀಡುವುದು. ಈ ಒಂದು ದತ್ತಿನಿಧಿ ವಿತರಣೆಯನ್ನು ಶ್ರೀಯುತ ಕುಶಾಲಪ್ಪ ಸರ್, ಸಹಶಿಕ್ಷಕರು, ಗುತ್ತಿಗಾರರು, ಶಾಲೆ ಇವರು ವಿತರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. 1ನೇ ತರಗತಿಯಲ್ಲಿ ಅರವಿ ಕೆ ಹಾಗೂ ಧೃತಿ HS. 1ನೇ ತರಗತಿಯ ಅರವಿ ಕೆ ಹಾಗೂ ಧೃತಿ HS ಇವರು ಬಂದು ದತ್ತಿನಿಧಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮಕ್ಕಳು ತಯಾರಾಗುತ್ತಿದ್ದಲ್ಲಿ ಮನೆಯವರು ಬಂದು ಈ ದತ್ತಿನಿಧಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅರವಿ ಕೆ ಹಾಗೂ ಧೃತಿ HS 1ನೇ ತರಗತಿ. ಎರಡನೇ ತರಗತಿ ಶಾಲ್ಮಲಿ. 2ನೇ ತರಗತಿಯ ಶಾಲ್ಮಲಿ. 3ನೇ ತರಗತಿ ಹೇಮಂತ್ ಐ. 3ನೇಯ ತರಗತಿ ಹೇಮಂತ್ ಐ. 4ನೇ ತರಗತಿ ಚಾರ್ವಿ ಎನ್. 5ನೇ ತರಗತಿ ತೇಜಸ್ ಎಂ. 5ನೇ ತರಗತಿ ತೇಜಸ್ ಎಂ. ತೇಜಸ್ ಎಂ ಇಲ್ಲದಿದ್ದಲ್ಲಿ ಅವರ ಪೋಷಕರು ಬಂದು ಈ ದತ್ತಿನಿಧಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ತೇಜಸ್ ಎಂ. 3ನೇ ತರಗತಿಯ ಹೇಮಂತ್ ಐ. 6ನೇ ತರಗತಿ ಧೃತಿ MJ. 7
7ನೇ ತರಗತಿ ಗೌರವಿ ಐ. 7ನೇ ತರಗತಿಯ ಗೌರವಿ ಐ. ಗೌರವಿ ಐ ಇಲ್ಲದಿದ್ದಲ್ಲಿ ಅವರ ಮನೆಯವರು ಯಾರಾದರೂ ಬಂದು ಈ ದತ್ತಿ ನಿಧಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಕುಸುಮಾವತಿ ಕೆ ಇವರು ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಸವಿನೆನಪಿಗಾಗಿ ಅವರ ಮಕ್ಕಳಾದ ಡಾಕ್ಟರ್ ಮಧುಶ್ರೀ ಕೆವಿ ಮತ್ತು ಮನೀಶ್ ಕೆವಿ ಅವರ ಹೆಸರಿನಲ್ಲಿ ಇರಿಸಿದ ಶಾಶ್ವತ ದತ್ತಿ ನಿಧಿ ರು 10,000 ಬಡ್ಡಿ ಹಣದಲ್ಲಿ 2022-23ನೇ ಸಾಲಿನ 1ರಿಂದ 7ನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ನೀಡುವುದು. 1ನೇ ತರಗತಿ ಅರವಿ ಕೆ ಹಾಗೂ ಧೃತಿ ಎಚ್.ಎಸ್. 1ನೇ ತರಗತಿ ಅರವಿ ಕೆ ಹಾಗೂ ಧೃತಿ ಎಚ್.ಎಸ್. 2ನೇ ತರಗತಿ ಶಾಲ್ಮಲಿ. 3ನೇ ತರಗತಿ ಹೇಮಂತ್. 4ನೇ ತರಗತಿ ಚಾರ್ವಿ ಎನ್. 4ನೇ ತರಗತಿ ಚಾರ್ವಿ ಎನ್. ಚಾರ್ವಿ ಎನ್ 4ನೇ ತರಗತಿ. 5ನೇ ತರಗತಿ ತೇಜಸ್ ಎಂ. 6ನೇ ತರಗತಿ ಧೃತಿ ಎಂಜೆ. 6ನೇ ತರಗತಿ ಧೃತಿ ಎಂಜೆ. 7ನೇ ತರಗತಿ ಗೌರವಿ ಐ. 'ದತ್ತಿ ನಿಧಿಯನ್ನು ವಿತರಿಸಿದಂತಹ ಶ್ರೀ ಕುಶಲಪ್ಪ ಸರ್ ಇವರಿಗೆ ಧನ್ಯವಾದಗಳು. ಗೌಡರ ಯುವ ಸೇವಾ ಸಂಘ ಸುಳ್ಯ ತಾಲೂಕು 4 ಗ್ರಾಮ ಗೌಡ ಸಮಿತಿ ಮಹಿಳಾ ಘಟಕ ತರುಣ ಘಟಕ ಇರಿಸಿದ 11,000 ಬಡ್ಡಿ ಹಣದಲ್ಲಿ 2022-23ನೇ ಸಾಲಿನಲ್ಲಿ 6ನೇ ತರಗತಿಯಲ್ಲಿ ಪ್ರಥಮ ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆಯಾದ ಬಡ ವಿದ್ಯಾರ್ಥಿಗಳಿಗೆ ನೀಡುವುದು. ಈ ಒಂದು ಬಹುಮಾನ ವಿತರಣೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಶಾಲೆಯ SDMC ಉಪಾಧ್ಯಕ್ಷರಾದಂತಹ ಶ್ರೀಯುತ ಮೋಹನ್ ನಾಯ್ಕ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧೃತಿ ಎಂಜೆ. ಜಿಶಾ. ಶ್ರೀ ಕುಮಾರಗೌಡ ಮೇರ್ಕಜೆ ಇವರ ಸ್ಮರಣಾರ್ಥ ಶ್ರೀ ಕಮಲಾಕ್ಷ ಗೌಡ ಮೇರ್ಕಜೆ ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಇವರು ಇರಿಸಿದ ಠೇವಣಿ 5,000 ರು. ಇದರಿಂದ ಬರುವ ಬಡ್ಡಿ ಹಣವನ್ನು 2022-23ನೇ ಸಾಲಿನಲ್ಲಿ ಈ ಶಾಲೆಯ ಓರ್ವ ಪ್ರತಿಭಾನ್ವಿತ ವಿದ್ಯಾರ್ಥಿ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿನಿಗೆ ನೀಡುವುದು. ಯಶ್ವಿತ್. ಆದ್ಯಾಯನ್. ದತ್ತಿ ನಿಧಿಯನ್ನು ವಿತರಿಸಿದಂತಹ ಮೋಹನ್ ನಾಯ್ಕ್ ಚಾರ್ಮತ ಇವರಿಗೆ ಧನ್ಯವಾದಗಳು. ಶಾಲಾ ಹಳೆ ವಿದ್ಯಾರ್ಥಿ ಕಾರ್ತಿಕೇಯ ಇರಿಸಿದ ಹಣ 1,000 ಬಡ್ಡಿ ಹಣದಲ್ಲಿ 1ರಿಂದ 4ನೇ ತರಗತಿಯಲ್ಲಿ ಕಲಿಕೆಯಲ್ಲಿ ಪ್ರಥಮ ಬಂದ ವಿದ್ಯಾರ್ಥಿಗಳಿಗೆ ನೀಡುವುದು. ಈ ಒಂದು ದತ್ತಿ ನಿಧಿಯನ್ನು ವಿತರಿಸಬೇಕು ಅಂತ ಹೇಳಿ ಶ್ರೀಮತಿ ಉಮೇಶ್ವರಿ SDMC ಅಧ್ಯಕ್ಷರು ನಡುಗಲು ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. 1ನೇ ತರಗತಿಯ ಅರವಿ. 1ನೇ ತರಗತಿ ಧೃತಿ ಎಚ್.ಎಸ್. 2ನೇ ತರಗತಿ ಶಾಲ್ಮಲಿ. 3ನೇ ತರಗತಿ ಚಾರ್ವಿ. 3ನೇ ತರಗತಿ ಚಾರ್ವಿ ಎನ್. 3ನೇ ತರಗತಿ. 4ನೇ ತರಗತಿ ಹೇಮಂತ್ ಐ. 3ನೇ ತರಗತಿ ಚಾರ್ವಿ. ಅವಳ ಪೋಷಕರು ಇದ್ದಲ್ಲಿ ಈ ದತ್ತಿ ನಿಧಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ದತ್ತಿ ನಿಧಿಯನ್ನು ವಿತರಿಸಿದಂಥ ಶ್ರೀಮತಿ ಉಮೇಶ್ವರಿ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಂದು ಸ್ಪೆಷಲ್ ಆಗಿ ನಾವು ಗೇಮ್ ಅನ್ನು ಮಾಡಿದ್ದೆವು, ಲಕ್ಕಿ ಗೇಮ್. ಶಾಲೆಯ ಎಲ್ಲ ವಿದ್ಯಾರ್ಥಿಗಳು, ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು, ಶಾಲೆಯ ಅಡುಗೆ ಸಿಬ್ಬಂದಿಗಳು ಇರುವರು ಸೇರಿದಂತೆ ಎಲ್ಲರೂ ಕೂಡ ಸೇರಿ ಒಂದು ಲಕ್ಕಿ ಗೇಮ್ ಸ್ಪರ್ಧೆಯನ್ನು ನಡೆಸಿರುತ್ತೇವೆ. ಈ ಶಾಲೆಯ ಅದೃಷ್ಟವಂತರಾಗಿ ನಮ್ಮ ಮುಖ್ಯ ಅಡುಗೆಯವರಾದಂತಹ ಶ್ರೀಮತಿ ಚಂದ್ರಾವತಿ ಇವರು ಆಯ್ಕೆಯಾಗಿರುತ್ತಾರೆ. ಇವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಬಹುಮಾನವನ್ನು ನಮ್ಮ ಮಾನ್ಯ ಶಾಸಕರು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ನಮ್ಮ ಶಾಲೆಯ ಪ್ರಥಮ ಅದೃಷ್ಟಶಾಲಿಗಳು ಶ್ರೀಮತಿ ಚಂದ್ರಾವತಿ ಮುಖ್ಯ ಅಡುಗೆಯವರು, ಹಾಗೆ ನಮ್ಮ ಶಾಲೆಯ ದ್ವಿತೀಯ ಅದೃಷ್ಟಶಾಲಿಗಳಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಚಂದ್ರಶೇಖರ ಪಾರೆಪಾಡಿ ಇವರು ಆಯ್ಕೆಯಾಗಿದ್ದಾರೆ. ತುಂಬ ಹೃದಯದ ಅಭಿನಂದನೆಗಳು ಸರ್. ತಮಗೂ ಕೂಡ ಬಹುಮಾನವನ್ನು ವಿತರಿಸಬೇಕು ಅಂತ ಶ್ರೀ ವೆಂಕಟ ದಂಬೆಕೋಡಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಶಾಲೆಯ ಅದೃಷ್ಟಶಾಲಿಗಳಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಮುಂದೆ ಹಿರಿಯ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿದ್ದೆವು. ಈ ಹಿರಿಯ ವಿದ್ಯಾರ್ಥಿಗಳ ಸ್ಪರ್ಧೆಯ ಮಹಿಳಾ ಸ್ಪರ್ಧಾ ವಿಜೇತರನ್ನು ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿಯಾದಂಥ ಕುಮಾರಿ ದಿಶಾ ಇವರು ವಾಚಿಸಲಿದ್ದಾರೆ. ಈ ಒಂದು ಬಹುಮಾನವನ್ನು ನಮ್ಮ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀ ಧನಪತಿ ಇವರು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಹಿಳೆಯರ ಸ್ಪರ್ಧಾ ವಿಜೇತರ ಪಟ್ಟಿ ಇಂತಿವೆ. ವೈಯಕ್ತಿಕ ಸ್ಪರ್ಧೆಯಲ್ಲಿ ಪ್ರಥಮವಾಗಿ ಲಿಂಬೆ ಚಮಚ ಓಟ, ಪ್ರಥಮ ಸ್ಥಾನ ಮಹಿಳಾ ಪ್ರಮೀಳಾ ಹೆಚ್. ಪ್ರಥಮ ಸ್ಥಾನ ಪ್ರಮೀಳಾ ಹೆಚ್. ದ್ವಿತೀಯ ನಳಿನಾಕ್ಷಿ ಹಲ್ಗುಂಜಿ. ಲಕ್ಕಿ ಗೇಮ್ ಪ್ರಥಮ ಸ್ಥಾನ ಮೋಕ್ಷ ಹಲ್ಗುಂಜಿ. ದ್ವಿತೀಯ ಸ್ಥಾನ ಭವಾನಿ ಮರಕತ. ಮುಂದೆ ಗುಂಪಾಟಗಳು. ಪ್ರಥಮವಾಗಿ ಡಾಜ್ ಬಾಲ್. ಪ್ರಥಮ ಸ್ಥಾನ ಜಶ್ಮಿ ಮತ್ತು ಬಳಗ. ತಂಡದ ಯಾವುದೇ ಸದಸ್ಯರು ಇದ್ದರೂ ಬರಬಹುದು. ಜಶ್ಮಿ, ನಮನ, ಲೀಲಾವತಿ, ದಿಶಾ, ವನಿತಾ, ಹರ್ಷಿತಾ, ರಮ್ಯಾ ಎನ್, ಪ್ರೀತಿ, ಶ್ರುತಿ, ಧನ್ಯವಲ್ಪಾರೆ, ಸುಚಿತ್ರ. ಜಶ್ಮಿ, ನಮನ, ಲೀಲಾವತಿ, ದಿಶಾ, ವನಿತಾ, ಹರ್ಷಿತಾ, ರಮ್ಯಾ, ಪ್ರೀತಿ, ಶ್ರುತಿ, ಧನ್ಯವಲ್ಪಾರೆ, ಸುಚಿತ್ರ. ದ್ವಿತೀಯ ಸ್ಥಾನ ತನ್ವಿ ಮತ್ತು ಬಳಗ. ದ್ವಿತೀಯ ಸ್ಥಾನ ತನ್ವಿ ಮತ್ತು ಬಳಗ. ಶ್ರಾವ್ಯ, ಪ್ರಶಾಂತಿ, ಸವಿತಾ ಕೆ, ದೇವಕಿ ಎಂಜೆ, ಗಾಯತ್ರಿ ಕೆ, ಹೇಮಲತಾ, ತನುಷಾ, ದೀಕ್ಷಾ ಎಂಕೆ, ಛಾಯಾ ಎಂಜೆ, ನವ್ಯಶ್ರೀ ಡಿ ಹೆಚ್. ತನ್ವಿ, ಶ್ರಾವ್ಯ, ಪ್ರಶಾಂತಿ, ಸವಿತಾ ಕೆ, ದೇವಕಿ ಎಂಜೆ, ಗಾಯತ್ರಿ, ಹೇಮಲತಾ, ತನುಷಾ, ದೀಕ್ಷಾ ಎಂಕೆ, ಛಾಯಾ ಎಂಜೆ, ನವ್ಯಶ್ರೀ ಡಿ ಹೆಚ್. ಮುಂದೆ ಲಗೋರಿ. ಪ್ರಥಮ ಸ್ಥಾನ ರಮ್ಯಾ ಮತ್ತು ಬಳಗ. ರಮ್ಯಾ, ಮೋಕ್ಷ ಹಲ್ಗುಜ್ಜಿ, ಪ್ರೇಕ್ಷಾ, ಆಶಿತಾ ಪಾಲ್ತಾಡು, ಜಶ್ಮಿ, ಧಾತ್ರಿ, ಶಾರದಾ ಕೊಂಬೊಟ್ಟು, ಲೀಲಾವತಿ ಅಂಜೇರಿ. ರಮ್ಯಾ, ಮೋಕ್ಷ ಹಲ್ಗುಜಿ, ಪ್ರೇಕ್ಷಾ, ಆಶಿತಾ ಪಾಲ್ತಾಡು, ಜಶ್ಮಿ, ಧಾತ್ರಿ, ಶಾರದಾ ಕೊಂಬೊಟ್ಟು, ಲೀಲಾವತಿ ಅಂಜೇರಿ. ದ್ವಿತೀಯ ಸ್ಥಾನ ಪ್ರೀತಿ ಮತ್ತು ಬಳಗ. ಸವಿತಾ ಅಂಜೇರಿ, ದೀಕ್ಷಾ ಹೆಚ್, ಧನ್ಯವಲ್ಪಾರೆ, ನಳಿನಾಕ್ಷಿ ಹಲ್ಗುಜ್ಜಿ, ವನಿತಾ, ಜ್ಯೋತಿ ವೈಎಸ್ ಎರ್ದಡ್ಕ, ಬೃಂದಾ ಅಂಜೇರಿ. ಹಗ್ಗ ಜಗ್ಗಾಟ. ಪ್ರಥಮ ಸ್ಥಾನ ಪುಣ್ಯಶ್ರೀ ಮತ್ತು ಬಳಗ. ಶ್ಯಾಮಲಯಂ, ಉಮೇಶ್ವರಿ ನೆಲ್ಲಿಪುಣಿ, ಚಂದ್ರಿಕಾ ನೆಲ್ಲಿಪುಣಿ, ಸುಚಿತ್ರಾ, ಶಾರದಾ, ಗಾಯತ್ರಿ ಉತ್ರಂಬೆ. ಪ್ರಥಮ ಪುಣ್ಯಶ್ರೀ ಮತ್ತು ಬಳಗ. ಶ್ಯಾಮಲಯಂ, ಉಮೇಶ್ವರಿ ನೆಲ್ಲಿಪುಣಿ, ಚಂದ್ರಿಕಾ ನೆಲ್ಲಿಪುಣಿ, ಸುಚಿತ್ರಾ, ಶಾರದಾ, ಗಾಯತ್ರಿ ಉತ್ರಂಬೆ.
ದ್ವಿತೀಯ ಸ್ಥಾನ ಶಶಿಕಲಾ ಮತ್ತು ಬಳಗ, ಸವಿತಾ, ಪ್ರಮೀಳಾ ಹೆಚ್, ಜಯಶ್ರೀ ಕೆ, ಗುಣವತಿ, ವಿಜಯಶ್ರೀ ನೆಲ್ಲಿಪುಣಿ, ವಸಂತಿ ನೆಲ್ಲಿಪುಣಿ. ಬಹುಮಾನ ಪಡೆದಂತಹ ಎಲ್ಲ ಮಹಿಳೆಯರಿಗೂ ಅಭಿನಂದನೆಗಳು. ಹಾಗೆ ವಿತರಿಸಿದಂತಹ ಶ್ರೀ ಧನಪತಿ ಸರ್ ತಮಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಪುರುಷರ ಸ್ಪರ್ಧಾ ವಿಜೇತರ ಪಟ್ಟಿಯನ್ನು ವಾಚಿಸಲಿಕ್ಕಿದ್ದಾರೆ ಹರಿಶ್ಚಂದ್ರ ಕುಳ್ಳಂಪಾಡಿಯವರು. ಈ ಒಂದು ಸ್ಪರ್ಧಾ ಬಹುಮಾನವನ್ನು ನಮ್ಮೊಂದಿಗಿದ್ದ ಮುಖ್ಯ ಅತಿಥಿಗಳಾದಂತಹ ಶ್ರೀಧರ್ ಸರ್ ಇವರು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಾಲಾ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಭಾಗದ ಎಲ್ಲ ಪೋಷಕರಿಗೆ ಹಾಗೂ ಹಳೆ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದಂತಹ ಸ್ಪರ್ಧೆಗಳ ಬಹುಮಾನ ವಿತರಣೆ. ಗೋಣಿಚೀಲ ಓಟ ಪ್ರಥಮ ಜೀವನ್, ದ್ವಿತೀಯ ಲೋಹಿತ್. ಆದಷ್ಟು ಬೇಗನೆ ಹಿರಿಯ ವಿದ್ಯಾರ್ಥಿಗಳು, ವಿದ್ಯಾಭಿಮಾನಿಗಳು ಬಹುಮಾನವನ್ನು ಸ್ವೀಕರಿಸಲಿಕ್ಕೆ ವೇದಿಕೆಗೆ ಬರಬೇಕು ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಜೀವನ್, ದ್ವಿತೀಯ ಲೋಹಿತ್. ಮುಂದೆ ಲಗೋರಿ ಪಂದ್ಯಾಟ. ಪ್ರಥಮ ರಾಧಾಕೃಷ್ಣ ಎಚ್ ಮತ್ತು ತಂಡ, ಹರಿ ಉದೇರಿ, ನಾಗೇಶ್ ವಲ್ಪಾರೆ, ಹೇಮಂತ್, ಯುವರಾಜ್, ಜೀವನ್, ಗಿರೀಶ್ ಕಾರ್ಜಾ, ದುರ್ಗಾ ಪ್ರಸಾದ್. ದಯವಿಟ್ಟು ಆದಷ್ಟು ಬೇಗನೆ ವೇದಿಕೆಗಳಿಗೆ ಬರಬೇಕು, ಬಹುಮಾನವನ್ನು ಸ್ವೀಕರಿಸಬೇಕು. ದ್ವಿತೀಯ ಶಿಶಿರ್ ಹಾಗೂ ತಂಡ, ಚಂದ್ರಶೇಖರ್ ಪರಪಾಡಿ, ಬಾಲಕೃಷ್ಣ, ಶಮನ್, ತೀಕ್ಷಣ್, ಗಗನ್, ನಿತಿನ್, ಹರ್ಷಿತ್. ಆದಷ್ಟು ಬೇಗನೆ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಮುಂದೆ ಬಹು ನಿರೀಕ್ಷಿತ ಹಗ್ಗ ಜಗ್ಗಾಟ ಸ್ಪರ್ಧೆಯ ಫಲಿತಾಂಶ. ಅತ್ಯಂತ ಜಿದ್ದಾಜಿದ್ದಿನ ಸ್ಪರ್ಧೆಯನ್ನ ಈ ಒಂದು ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ನಾವು ಕಾಣಬಹುದು. ಪ್ರಥಮ ಬಹುಮಾನ ರಾಧಾಕೃಷ್ಣ ಮತ್ತು ತಂಡ, ರಾಧಾಕೃಷ್ಣ ಹಲ್ಗುಜಿ, ಗಗನ್ ಬಾಳಿಲ, ಅರವಿಂದ್ ಮೋನಪ್ಪ ಕುತ್ಯಾಳ, ಕಿಶೋರ್ ಉತ್ರಂಬೆ, ಶಿಶಿರ್ ಕೊರಂಬಟ, ಹರ್ಷಿತ್ ಕಲ್ಲಾಜೆ, ವಿಶ್ವನಾಥ್ ಕುತ್ಯಾಳ, ಶಾಂತಕುಮಾರ್ ಉತ್ರಂಬೆ. ಆದಷ್ಟು ಬೇಗನೆ ಬಹುಮಾನವನ್ನು ಸ್ವೀಕರಿಸಿಕೊಳ್ಬೇಕು. ದ್ವಿತೀಯ ನಿತಿನ್ ಕಲ್ಲಾಜೆ, ವಿಶ್ವನಾಥ್ ರಾಗೇಡ್ಕ, ಹರಿಪ್ರಸಾದ್ ಕಲ್ಲಾಜೆ, ಧನುಷ್ ಜತ್ತಿಲ, ರಂಜಿತ್ ವಲ್ಪಾರೆ, ಗಿರೀಶ್ ಕಾರ್ಜಾ, ಶ್ರವಣ ಎರ್ದಡ್ಕ, ಧರ್ಮಪಾಲ ಸಂಪ್ಯಾಡಿ, ಬೆಳ್ಳಿಯಪ್ಪ ಕಾಯರ್ ಮಗೇರು. ಮುಂದೆ ಪ್ರೋ ಕಬಡ್ಡಿ ಮಾದರಿಯಲ್ಲೇ ನಡೆದಂತ ಈ ನಡುಗಲಿನ ಕ್ರೀಡಾಂಗಣದಲ್ಲಿ ನಡೆದ ಕಬಡ್ಡಿ ಪಂದ್ಯಾಟ. ಪ್ರಥಮ ಪ್ರೇಮ್ ಕುಮಾರ್ ಮತ್ತು ತಂಡ, ಸ್ವಸ್ತಿಕ್, ತಶ್ವಿತ್, ತುಷಾರ್, ಹರ್ಷಿತ್ ಕಲಾಜೆ, ಪ್ರದೀಪ್ ಅಂಬೆಕಲ್ಲು, ವೀರಪ್ಪ ನಾಯ್ಕ ಅಂಜೇರಿ. ಕಬಡ್ಡಿ ಪಂದ್ಯಾಟದ ಪ್ರಥಮ ಬಹುಮಾನ ಪ್ರೇಮಕುಮಾರ್ ಮತ್ತು ತಂಡಕ್ಕೆ. ಆದಷ್ಟು ಬೇಗನೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ದ್ವಿತೀಯ ಪ್ರಶಾಂತ್ ಅಂಬೆಕಲ್ಲು ಮತ್ತು ತಂಡ, ಪುನೀತ್ ತಿಜಿನಡ್ಕ, ತೀಕ್ಷಣ್, ಧನುಷ್, ಜೀವನ್, ಸುಜನ್, ವಿಖ್ಯಾತ್ ದ್ವಿತೀಯ. ಮುಂದೆ ಕ್ರಿಕೆಟ್ ಪಂದ್ಯಾಟ. ಕಬಡ್ಡಿ ದ್ವಿತೀಯದ ಬಹುಮಾನವನ್ನು ಸ್ವೀಕರಿಸಿಕೊಳ್ಬೇಕು. ಮುಂದೆ ಕ್ರಿಕೆಟ್ ಪಂದ್ಯಾಟದ ಬಹುಮಾನ. ಪ್ರಥಮ ನವೀನ್ ಬಾಳ್ಗೋಡು ಮತ್ತು ತಂಡ, ಹರ್ಷಿತ್ ಕಲ್ಲಾಜೆ, ಗುರುಪ್ರಸಾದ್ ಅಂಜೇರಿ, ಗಿರೀಶ್ ಕಾರ್ಜಾ, ದೀಕ್ಷಿತ್, ರಚನ್, ಗುರುಪ್ರಸಾದ್, ಗಗನ್, ರಂಜಿತ್, ಹರ್ಷಿತ್ ವಲ್ಪಾರೆ. ಕ್ರಿಕೆಟ್ ಪಂದ್ಯಾಟದ ಪ್ರಥಮ ಬಹುಮಾನವನ್ನ ನವೀನ್ ಬಾಳುಗೋಡು ಮತ್ತು ತಂಡ ಪಡ್ಕೊಂಡಿದ್ದಾರೆ. ದ್ವಿತೀಯ ರವೀಶ್ ಕಲ್ಲಾಜೆ ಮತ್ತು ತಂಡ, ಹರಿಪ್ರಸಾದ್ ಕೆಂಪೇಕಾನ, ನಿತಿನ್ ಕಲ್ಲಾಜೆ, ತಶ್ಮಿತ್, ಚಂದ್ರಶೇಖರ್ ಪರೆಪಾಡಿ, ವಿಖ್ಯಾತ್, ಶಿಶಿರ್ ಕುರ್ಮಟ, ರಚನ್, ಕಿಶೋರ್ ಉತ್ರಂಬೆ, ಸುಬ್ರಹ್ಮಣ್ಯ ಪಾಲ್ತಾಡು, ಚೇತನ್ ಉತ್ರಂಬೆ. ಕೊನೆಯದಾಗಿ ಈ ಜ್ಞಾನದೇ ಗುರುದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಶಿಕ್ಷಕರುಗಳಿಗೆ ನಡೆದಂತ ಬಹುಮಾನ ವಿತರಣೆ. ಬಾಲ್ ಪಾಸಿಂಗ್, ಇದರಲ್ಲಿ ನೀರಿನಲ್ಲಿ ಬಾಲ್ ಪಾಸಿಂಗ್ ಮಾಡುವಂತಹ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಶ್ರೀಮತಿ ವನಜಾಕ್ಷಿ, ಶಿಕ್ಷಕರು, ನಡಗಲು ಹಿರಿಯ ಪ್ರಾಥಮಿಕ ಶಾಲೆ, ಇವರು ಪಡ್ಕೊಂಡಿದ್ದಾರೆ. ಅಭಿನಂದನೆಗಳು ಸರ್. ಮುಂದಿನ ಬಹುಮಾನವನ್ನು ಮಾನ್ಯ ಶಾಸಕರು ವಿತರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ದ್ವಿತೀಯ ಬಹುಮಾನ ಸುಧಾರಾಣಿ ಮೇಡಮ್. ಈವರೆಗೆ ಬಹುಮಾನವನ್ನು ವಿತರಿಸಿದ ಶ್ರೀಯುತ ಶ್ರೀಧರ್ ಸರ್ ಇವರಿಗೆ ಧನ್ಯವಾದಗಳು.
ನಾರಾಯಣ ಬನಕೋಡಿ ಮತ್ತು ಮನೆಯವರು ಕಬಡ್ಡಿ ಪಂದ್ಯಾಟದ ಪ್ರಥಮ ಬಹುಮಾನವಾಗಿ 1,000 ರೂಪಾಯಿ ಹಾಗೂ ದ್ವಿತೀಯ ಬಹುಮಾನವಾಗಿ 1,000 ರೂಪಾಯಿಯನ್ನು ನೀಡಿರುತ್ತಾರೆ. ಶ್ರೀಯುತ ನಾರಾಯಣ ಬನಕೋಡಿ ಮತ್ತು ಮನೆಯವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಬಹುಮಾನವನ್ನು ವೇದಿಕೆಯ ಮುಖ್ಯ ಅತಿಥಿಗಳಿರುವಂತಹ ಶ್ರೀ ವೆಂಕಟ ದಂಬೆಕೋಡಿ ಅವರು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಬಡ್ಡಿಯಲ್ಲಿ ಪ್ರಥಮ ಬಂದವರ ವಿಜೇತರ ಪಟ್ಟಿಯನ್ನು ವಾಚಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ ಸರ್. ಕಬಡ್ಡಿ ಪಂದ್ಯಾಟ ಪ್ರಥಮ ಪ್ರೇಮ್ ಕುಮಾರ್ ಮತ್ತು ತಂಡ ಸ್ವಸ್ತಿಕ್, ತಶ್ವಿತ್, ತುಷಾರ್, ಹರ್ಷಿತ್ ಕಲ್ಲಾಜೆ, ಪ್ರದೀಪ್ ಅಂಬೆಕಲ್ಲು, ವೀರಪ್ಪ ನಾಯ್ಕ ಅಂಜೇರಿ ತಾವುಗಳು ವಿಶೇಷವಾಗಿ ನೀಡತಕ್ಕಂಥ ಈ ಒಂದು ಬಹುಮಾನವನ್ನ ಮಾನ್ಯ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ವೆಂಕಟ ಬಳಲಂಬೆ ಅವರಿಂದ ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾನೆ. ಪ್ರಥಮ ಬಹುಮಾನವನ್ನ ಪಡ್ಕೊಂಡಂತ ತಂಡಕ್ಕೆ ನಾರಾಯಣ ಬನ್ಕೋಡಿ ಅವರಿಂದ ವಿಶೇಷವಾಗಿ ಬಹುಮಾನ. ದ್ವಿತೀಯ ಬಹುಮಾನ ಪ್ರಶಾಂತ್ ಅಂಬೇಕಲ್ಲು ಮತ್ತು ತಂಡಕ್ಕೆ ಪ್ರಶಾಂತ್ ಅಂಬೇಕಲ್ಲು, ಪುನೀತಿ ಜಿ ನಡ್ಕ, ದೀಕ್ಷನ್, ಧನುಷ್, ಜೀವನ್, ಸುಜನ್, ವಿಖ್ಯಾತ್. ಬಹುಮಾನವನ್ನ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗೆ ಹಾಗೂ ವಿತರಿಸಿರ್ತಕ್ಕಂಥ ಗಣ್ಯರಿಗೆ ಧನ್ಯವಾದಗಳು. ಹಲೋ, ನಾರಾಯಣ ಬನಕೋಡಿ ಮತ್ತು ಮನೆಯವರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಇದೇ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ಶಾಲೆಯಲ್ಲಿ ನಿರಂತರ 18 ವರ್ಷ ಕರ್ತವ್ಯವನ್ನು ನಿರ್ವಹಿಸಿ ಗುತ್ತಿಗಾರು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಗೊಂಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾದಂತಹ ಕುಶಾಲಪ್ಪ ತುಂಬತಾಜೆ ಇವರಿಗೆ ನಿಮ್ಮೆಲ್ಲರ ಸನ್ಮಾನ. ಈ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಶಾಲಾ ಮುಖ್ಯೋಪಾಧ್ಯಾಯರಂತಹ ಶ್ರೀ ಚಂದ್ರಶೇಖರ ಪಾರೆಪಾಡಿಯವರು. ಈ ಸನ್ಮಾನವನ್ನು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಸನ್ಮಾನಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ವೇದಿಕೆಯನ್ನು ಬಳಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶಾಲಾ ಶಿಕ್ಷಣ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು, ಅಂಚೆ ನಡುಗಲ್ಲು, ಸುಳ್ಯದಾಕ 574218 ಹಾಗೂ ಊರ ವಿದ್ಯಾಭಿಮಾನಿಗಳ ಸಹಭಾಗಿತ್ವದೊಂದಿಗೆ ಈ ದಿನಾಂಕ 29/11/2023 ಈ ದಿನ ನಡೆಯತಕ್ಕ ವಾರ್ಷಿಕೋತ್ಸವ ಸುಸಂದರ್ಭದಲ್ಲಿ ದಿನಾಂಕ 15/7/2023 ಪ್ರಾಥಮಿಕ ಶಾಲಾ ಸಹಶಿಕ್ಷಕರ 2023-24ನೇ ಸಾಲಿನ ವರ್ಗಾವಣೆ ಪ್ರಕ್ರಿಯೆ ಅನ್ವಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು ಇಲ್ಲಿಗೆ ವರ್ಗಾವಣೆಗೊಂಡ ಶಿಕ್ಷಕ ಶ್ರೀಯುತ ಕುಶಾಲಪ್ಪ ಟಿ ಇವರಿಗೆ ಗೌರವಾದರದೊಂದಿಗೆ ನೀಡುವ ಅಭಿನಂದನಾ ಪತ್ರ. ಹಾಗೆ ಇವರೊಂದಿಗೆ ಅವರ ಶ್ರೀಮತಿ ಪೂರ್ಣಿಮಾ ಅವರು ನಮ್ಮೊಂದಿಗಿದ್ದಾರೆ. ಅವರು ಸಹ ವೇದಿಕೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕ ಶ್ರೀಯುತ ಕುಶಾಲಪ್ಪ ಟಿ ಆದ ತಾವು ಸುದೀರ್ಘ 18 ವರ್ಷಗಳ ಕಾಲ ನಮ್ಮ ವಿದ್ಯಾ ಸರಸ್ವತಿಯ ಆರಾಧಕರಾಗಿ ನಮ್ಮೂರಿನ ವಿದ್ಯಾ ದೇಗುಲದಲ್ಲಿ ಸಹ ಶಿಕ್ಷಕರಿಯಾಗಿ ಉತ್ತಮ ಸೇವೆ ಸಲ್ಲಿಸಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಏನೆಕಲ್ಲು ಗ್ರಾಮದ ತುಂಬತ್ತಾಜೆ ಮನೆತನದ ದಿವಂಗತ ರಾಮಕೃಷ್ಣ ಗೌಡ ಮತ್ತು ದಿವಂಗತ ಕುಸುಮಾವತಿ ಇವರ ಮಗನಾಗಿ ಜೂನ್ 1, 1970 ಜನಿಸಿದ್ದೀರಿ. ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಮಿಲಾ, ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು ಇಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಸರಕಾರಿ ಪ್ರೌಢಶಾಲೆ ಗುತ್ತಿಗಾರಿನಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಪಂಜಾಬ್ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿ TCH ಶಿಕ್ಷಕರ ತರಬೇತಿಯನ್ನು ಡಯಟ್ ಜಿಲ್ಲಾ ಶಿಕ್ಷಕರ ತರಬೇತಿ ಸಂಸ್ಥೆ ಕೋಡಿಯಾಲ್ ಬೈಲ್ ಮಂಗಳೂರು ಇಲ್ಲಿ ಪಡೆದಿರುತ್ತೀರಿ. ವೃತ್ತಿ ಜೀವನವನ್ನು ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ಅನ್ವಯ ಆಗಸ್ಟ್ 1, 1994 ಪುತ್ತೂರು ತಾಲೂಕಿನ ಪನ್ಯಗುರಿಯಡ್ಕ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಗೆ ಸೇರ್ಪಡೆಗೊಂಡಿದ್ದೀರಿ. ಅಲ್ಲಿ 4 ವರ್ಷಗಳ ಸೇವೆಯನ್ನು ಪೂರೈಸಿ ಅಲ್ಲಿಂದ ವರ್ಗಾವಣೆಗೊಂಡು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಲೆಮಜಲಿಗೆ ಸೇರಿ ಅಲ್ಲಿ 4 ವರ್ಷಗಳ ಸೇವೆಯನ್ನು ಪೂರೈಸಿದ್ದೀರಿ. ಬಳಿಕ ಅಲ್ಲಿಂದ ವರ್ಗಾವಣೆಗೊಂಡು ಇಲಾಖೆ ಆದೇಶದ ಮೇರೆಗೆ ಜೂನ್ 8, 2005 ನಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು ಇಲ್ಲಿಗೆ ಸೇರ್ಪಡೆಗೊಂಡಿದ್ದೀರಿ. ಸುದೀರ್ಘ ಸೇವೆಯ ಬಳಿಕ ವರ್ಗಾವಣೆ ಕೋರಿ ಅರ್ಜಿ ಸಲ್ಲಿಸಿದ್ದೀರಿ. ತಮ್ಮ 18 ವರ್ಷಗಳ ಸುದೀರ್ಘ ಸೇವೆಯನ್ನು
ನಮ್ಮ ಶಾಲೆಯಲ್ಲಿ ಪೂರೈಸಿ ವರ್ಗಾವಣೆ ಆದೇಶದ ಮೇರೆಗೆ 15/7/2023 ನಮ್ಮ ಶಾಲೆಯಿಂದ ಬಿಡುಗಡೆಗೊಂಡು ಪ್ರಸ್ತುತ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದೀರಿ. ವೃತ್ತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಪ್ರತಿಭಾ ಕಾರಂಜಿ, ಕ್ರೀಡೋತ್ಸವ, ವಾರ್ಷಿಕೋತ್ಸವ ಹೀಗೆ ಪಠ್ಯ ಹಾಗೂ ಪಾಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ವಿದ್ಯಾರ್ಥಿಗಳ ಶಿಕ್ಷಕರ ಪ್ರೇರಕ ಶಕ್ತಿಯಾಗಿದ್ದೀರಿ. ನಿಮ್ಮ ಸೇವಾವಧಿಯಲ್ಲಿ ನಮ್ಮ ಶಾಲೆಯಲ್ಲಿ ಅಡಿಕೆ, ಗೇರುತೋಟ ನಿರ್ಮಾಣ, ರಂಗಮಂದಿರ, ಶೌಚಾಲಯ ನಿರ್ಮಾಣ, ಶಾಲಾ ಪ್ರವೇಶ ದ್ವಾರ, ಶಾಲಾ ಸೌಂದರೀಕರಣ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಖ್ಯ ಶಿಕ್ಷಕರೊಂದಿಗೆ SDMCಯವರೊಂದಿಗೆ ಕೈಜೋಡಿಸಿರುತ್ತೀರಿ. ಅಲ್ಲದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ ಕೈಯಾಗಿರುತ್ತೀರಿ. ತಮ್ಮ ಕರ್ತವ್ಯದೊಂದಿಗೆ ಪ್ರಣವ ಫೌಂಡೇಶನ್ ಬೆಂಗಳೂರು ಇವರಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ತಮ್ಮದಾಗಿರಿಸಿಕೊಂಡಿದ್ದೀರಿ. ಅಲ್ಲದೆ ಪ್ರಸ್ತುತ ಪ್ರಭಾರ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ದುಡಿಯುತ್ತಿದ್ದೀರಿ. ವೈವಾಹಿಕ ಜೀವನ ಶ್ರೀಮತಿ ಪೂರ್ಣಿಮಾ ಪ್ರಸ್ತುತ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾವಿನಕಟ್ಟೆ ಇಲ್ಲಿಯ ಸಹಶಿಕ್ಷಕಿ ಇವರೊಂದಿಗೆ ಆರಂಭಿಸಿ ಇವರುಗಳ ಪ್ರೀತಿಯ ದ್ಯೋತಕವಾಗಿ ಮಗಳು ಬೃಂದಾ ಟಿ MSc ಪದವೀಧರೆ, ಮಗ ಅಂಕಿತ್ ಬಿಕಂ ಪದವೀಧರ. ಪ್ರಸ್ತುತ ಏನೆಕಲ್ಲು ಗ್ರಾಮದ ತುಂಬತ್ತಾಜೆ ಮನೆಯಲ್ಲಿ ವಾಸ್ತವ್ಯವನ್ನು ಹೊಂದಿದ್ದು ಪತ್ನಿ ಮತ್ತು ಮಕ್ಕಳೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದೀರಿ. ನಿಮ್ಮ ಮುಂದಿನ ವೃತ್ತಿ ಜೀವನ ಅತ್ಯಂತ ಯಶಸ್ವಿಯಾಗಲಿ, ಇನ್ನು ಮುಂದೆ ಉನ್ನತ ಹುದ್ದೆ ನಿಮಗೆ ಸಿಗುವಂತಾಗಲೆಂದು ನಮ್ಮೆಲ್ಲರ ಶುಭ ಹಾರೈಕೆಗಳು. ವಂದನೆಗಳೊಂದಿಗೆ ಶ್ರೀಮತಿ ಉಮೇಶ್ವರಿ ನೆಲ್ಲಿಪುಣೆ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು SDMC ನಡುಗಲ್ಲು ಶಾಲೆ, ಶ್ರೀ ಚಂದ್ರಶೇಖರ P ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ, ವಿದ್ಯಾರ್ಥಿ ಬಳಗ, ಶ್ರೀ ಹರೀಶ್ ಕೊಯ್ಲಾ ಅಧ್ಯಕ್ಷರು, ವಾರ್ಷಿಕೋತ್ಸವ ಸಮಿತಿ ಮತ್ತು ಸರ್ವ ಸದಸ್ಯರು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು. ಅವಕಾಶಕ್ಕಾಗಿ ವಂದನೆಗಳು. ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾದಂತಹ ಶ್ರೀ ಕುಶಾಲಪ್ಪ ತುಂಬತ್ತಾಜೆ ದಂಪತಿಗಳನ್ನು ಗೌರವಾನ್ವಿತ ಮಾನ್ಯ ಶಾಸಕರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸನ್ಮಾನಿಸಬೇಕು ಅಂತ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರು ಶಾಲು ಹೊದಿಸಿ ಸನ್ಮಾನಿಸುತ್ತಿದ್ದಾರೆ ದಂಪತಿಗಳಿರುವರನ್ನು, ಶ್ರೀ ಕುಶಾಲಪ್ಪ ತುಂಬತ್ತಾಜೆ ಹಾಗೂ ಶ್ರೀಮತಿ ಪೂರ್ಣಿಮಾ ತುಂಬತ್ತಾಜೆ. ಶ್ರೀ ಧೀರೇನ್ ಪರಮಲೆ ಇವರು ಹಾರವನ್ನು ಹಾಕಿ ಸನ್ಮಾನಿಸುತ್ತಿದ್ದಾರೆ. ಅದೇ ತರ ಸನ್ಮಾನ ಪತ್ರವನ್ನು ಎಲ್ಲ ಅತಿಥಿ ಗಣ್ಯರು ನೀಡ್ತಾ ಇದ್ದಾರೆ. ಸರ್ ಉಂಗುರ ಚಿನ್ನದ ಉಂಗುರವನ್ನು ತೊಡಿಸಬೇಕು ಅಂತ ನಮ್ಮ ಶಾಲಾ SDMC ಅಧ್ಯಕ್ಷರು, ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೆ ವಿಜಯ್ ಕುಮಾರ್ ಚಾರ್ಮತ ಇವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತಾವು ಮುಂದೆ ಬನ್ನಿ ಸರ್. ಇವರ ಸೇವೆ ಸ್ಮರಣೀಯ. ಸತತ 18 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ನಿರ್ವಹಿಸಿ ಉತ್ತಮ ಶಿಕ್ಷಕರಾಗಿ ಹೆಸರನ್ನು ಗಳಿಸಿ ಇದೀಗ ನಮ್ಮಿಂದ ಬೀಳ್ಕೊಂಡು ಗುತ್ತಿಗಾರು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ನಮ್ಮ ಶಾಲಾ ನೆಚ್ಚಿನ ಶಿಕ್ಷಕರಾದಂತಹ ಶ್ರೀ ಕುಶಾಲಪ್ಪ ಟಿ ಇವರಿಗೆ ನಿಮ್ಮೆಲ್ಲರ ವಿದ್ಯಾಭಿಮಾನಿಗಳ ವತಿಯಿಂದ ಚಿನ್ನದ ಉಂಗುರವನ್ನು ತೊಡಿಸಿ ಸನ್ಮಾನಿಸ್ತಾ ಇದ್ದಾರೆ ನಮ್ಮ SDMC ಸರ್ವ ಸದಸ್ಯರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರು. ಅದೇ ತರ 7ನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು 6ನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಚಿಕ್ಕ ಉಡುಗೊರೆಯನ್ನು ಗುರುಗಳಿಗೆ ಪ್ರೀತಿಯಾಗಿ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಒಂದು ಕುಶಾಲಪ್ಪ ಸರ್ ಅವರ ಸುಂದರ ಭಾವಚಿತ್ರವನ್ನು ವಿದ್ಯಾರ್ಥಿಗಳು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪ್ರೀತಿ ಸ್ಮರಣೀಯ, ಗುರುಗಳ ಪ್ರೀತಿ ಅವಿಸ್ಮರಣೀಯ.
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತಿನಂತೆ ಉತ್ತಮ ಗುರುಗಳಾಗಿದ್ದು ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾಗಿದ್ದು ಈ ಊರಿನ ಒಂದು ಉತ್ತಮ ದಾನಿಯಾಗಿದ್ದು ಉತ್ತಮ ಒಂದು ಕಾರ್ಯ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿದಂತಹ ಶ್ರೀ ಕುಶಾಲಪಟ್ಟಿ ಇವರಿಗೆ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನವನ್ನು ಅವರು ಸ್ವೀಕರಿಸಿದ್ದಾರೆ. ತುಂಬ ಹೃದಯದ ಅಭಿನಂದನೆಗಳು ಸರ್. ಮುಂದೆ ಇನ್ನೊಂದು ಸನ್ಮಾನ ಮೋಹನ್ ನಾಯ್ಕ್ ಚಾರ್ಮತ. ಶಾಲೆಯ ಶಿಕ್ಷಕ ವೃಂದದವರು ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತಿದ್ದೇನೆ. ಶಾಲೆಯ ಶಿಕ್ಷಕ ವೃಂದದವರು ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತಿದ್ದೇನೆ. ಶಾಲೆಯ STMCಯ ಸದಸ್ಯರು ಎಲ್ಲಿದ್ರು ಕೂಡ ಇಲ್ಲಿ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಎಲ್ಲ SDMC ಸದಸ್ಯರು ದಯವಿಟ್ಟು ಬನ್ನಿ. ಇವರ ಅವಧಿಯಲ್ಲಿ ದುಡಿದ SDMC ಸದಸ್ಯರು ದಯವಿಟ್ಟು ಬನ್ನಿ. ಕುಶಾಲಪ್ಪ ಸರ್ ಅವರ ಸುಪುತ್ರ ಅಂಕಿತ್ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಹಾಗೆ ಇವರೊಂದಿಗೆ ದುಡಿದಂತಹ ಕುಸುಮಾವತಿ ದಂಪತಿಗಳು ಸಹ ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಕುಸುಮಾವತಿ ಶಿಕ್ಷಕಿ, ನಾವು ನೀವೆಲ್ಲ ಜೊತೆಯಾಗಿ ಇಲ್ಲಿ ಕುಸುಮಾವತಿ ದಂಪತಿಗಳು ಇಲ್ಲಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಿದ್ದೇನೆ. ನಾವು ನಿರಂತರ 18 ವರ್ಷಗಳ ಒಡನಾಟದಿಂದ ಇಲ್ಲಿ ದುಡಿದಿದ್ದೇವೆ ಮೇಡಮ್, ತಾವು ವೇದಿಕೆಗೆ ಬನ್ನಿ. ಸಾಲಿನ STMC ಸದಸ್ಯರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತಿದ್ದೇನೆ. ಈ ಸಾಲಿನ ಈ ಶೈಕ್ಷಣಿಕ ವರ್ಷದ STMC ಸದಸ್ಯರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಈ ಶೈಕ್ಷಣಿಕ ವರ್ಷದ STMC ಸದಸ್ಯರು ತಾವು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಪುರುಷರು ಮತ್ತು ಮಹಿಳೆಯರು ಮಾತ್ರ ಬರ್ತಾ ಇದ್ದಾರೆ. ದಯವಿಟ್ಟು ನಮ್ಮ STMC ಸದಸ್ಯರು ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಿದಂತಹ ದಂಪತಿಗಳಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಮುಂದೊಂದು ಸನ್ಮಾನ ಮೋಹನ್ ನಾಯ್ಕ್ ಚಾರ್ಮತ, ಸಕ್ರಿಯ STMCಯ ಉಪಾಧ್ಯಕ್ಷರಾದಂತಹ ಮೋಹನ್ ನಾಯ್ಕ್ ಚಾರ್ಮತ ದಂಪತಿಗಳನ್ನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇವೆ. ಇವರ ಶ್ರೀಮತಿಯಾದಂತಹ ಯಶೋಧರವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಮೋಹನ್ ನಾಯ್ಕ್ ಚಾರ್ಮತ ಮತ್ತು ಶ್ರೀಮತಿ ಯಶೋಧ. ಶ್ರೀಮತಿ ಲೀಲಾವತಿ ಮತ್ತು ಶ್ರೀ ಬಾಬು ನಾಯ್ಕರವರ ಮಗನಾಗಿ 1969ರಲ್ಲಿ ಜನನ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಉಪಸ್ಥಿಸುವಂತಹ ಎಲ್ಲ ಗಣ್ಯರು ನಿರ್ವಹಿಸಿಕೊಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಮಾನ್ಯ ಶಾಸಕರು ಶ್ರೀ ವೆಂಕಟ ದಂಬೆಕೋಡಿಯವರು, ಶ್ರೀ ದೀನೇನ್ ಪನಮಲೆ, ಸುಮಿತ್ರಾ ಮುಖಮಲೆ, ಶ್ರೀ ಹರೀಶ್ ಕೊಯ್ಲಾ, ಶ್ರೀ ವಿಜಯಕುಮಾರ್ ಚಾರ್ಮತ, ನಮ್ಮ STMC ಅಧ್ಯಕ್ಷರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಲೀಲಾವತಿ ಮತ್ತು ಶ್ರೀ ಬಾಬು ನಾಯ್ಕರ್ ಅವರ ಮಗನಾಗಿ 1669ರಲ್ಲಿ ಜನನ, ಶ್ರೀಮತಿ ಯಶೋಧರ ಅವರೊಂದಿಗೆ ವೈವಾಹಿಕ ಜೀವನ ನಡೆಸಿ ಮಾಸ್ಟರ್ ಹರ್ಷಿತ್ ಮತ್ತು ಧನುಷ್ ಎಂಬ 2 ಪುಟ್ಟ ಮಕ್ಕಳೊಂದಿಗೆ ಸುಖ ಸಂಸಾರವನ್ನು ಸಾಗಿಸ್ತಾ ಇದ್ದಾರೆ. ತನ್ನ ಮಕ್ಕಳನ್ನು ನಡುಗಲ್ಲು ಶಾಲೆಗೆ 1ನೇ ತರಗತಿಗೆ ದಾಖಲು ಮಾಡಿದ ದಿನದಿಂದ ಅಂದರೆ 1/6/2012ರಿಂದ ನಿರಂತರವಾಗಿ ಇಲ್ಲಿಯ ತನಕ ಶಾಲೆಯ STMCಯ ಸಕ್ರಿಯ ಸದಸ್ಯನಾಗಿ, ಪ್ರಸ್ತುತ STMCಯ ಉಪಾಧ್ಯಕ್ಷನಾಗಿ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹಗಲಿರುಳು ದುಡಿಯುತ್ತಿದ್ದಾರೆ. ಶಾಲೆಯಲ್ಲಿ ನೀರಾವರಿ ಮಂತ್ರಿಯಂತೆ, ರಕ್ಷಣಾ ಸಚಿವನಂತೆ, ಕೃಷಿ ಮಂತ್ರಿಯಂತೆ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪೈಪು ಜೋಡಣೆ, ಅಡಿಕೆ ತೋಟಕ್ಕೆ ನೀರು ಹಾಯಿಸುವುದು, ಶಾಲೆಯ ಸ್ವಚ್ಛತಾ ಕೆಲಸ, ಕರೆಂಟ್ ರಿಪೇರಿ, ಹೀಗೆಯೇ ಶಾಲೆಯ ಯಾವುದೇ ಕೆಲಸ ಕಾರ್ಯಗಳಿಗೂ ಎಲ್ಲರೂ ಫೋನು ಹಾಯಿಸುವುದು ನಮ್ಮ ಮೋಹನಣ್ಣನಿಗೆ. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು ಎಂದು ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ, ಹೆಸರಿಗಾಗಿ ಕೆಲಸ ಮಾಡದೆ ದುಡಿಮೆಯಲ್ಲಿ ತೃಪ್ತಿಯನ್ನು ಕಾಣುವವರು ಇವರು. STMC ಮತ್ತು ಪೋಷಕರ ತಂಡದ ಜೊತೆ ಬೆನ್ನೆಲುಬಾಗಿ ನಿರಂತರ ಶಾಲಾ ಅಭಿವೃದ್ಧಿ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನದೇ ಆದ ಛಾಪನ್ನು ಮೂಡಿಸಿ ನಮ್ಮೆಲ್ಲರ ನೆಚ್ಚಿನ ಮೋಹನಣ್ಣನಿಗೆ ಇವತ್ತು ನಿಮ್ಮೆಲ್ಲರ ಸನ್ಮಾನ. ನಮ್ಮ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಧನಪತಿಯವರು ದೀಪವನ್ನು ನೀಡಿ ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನವನ್ನು ನೆರವೇರಿಸಿದಂತಹ ಎಲ್ಲರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಿದಂತಹ ನಮ್ಮೆಲ್ಲ ನೆಚ್ಚಿನ ಶಿಕ್ಷಕರಾದಂತಹ ಶ್ರೀ ಕುಶಾಲಪಟ್ಟಿ ಇವರು ತಮ್ಮ ಮನದಾಳದ ಮಾತುಗಳನ್ನಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈಗ ನಮ್ಮಿಂದ ಸನ್ಮಾನ ಸ್ವೀಕರಿಸಿದಂತಹ ಶ್ರೀ ಕುಶಾಲಪ್ಪ ತುಂಬತಜೆ ಅವರು ನಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ಸುಮಾರು 18 ವರ್ಷ ಸುದೀರ್ಘ ಸೇವೆಯನ್ನು ನಡೆಸಿದಂಥ ನನ್ನ ಈ ಸಂಸ್ಥೆ 5 ಜುಲೈ 2005ನೇ ತಾರೀಕಿಗೆ 2005ನೇ ಇಸವಿಯಲ್ಲಿ ನಾನು ಬಂದ ಈ ಮೊದಲ ಕಾಲು ನನ್ನ ಈ ಸಂಸ್ಥೆಗಿಟ್ಟಿದ್ದೇನೆ. ಅಲ್ಲಿಂದ ಇಲ್ಲಿ ತನಕ ಸಮಾಜದಲ್ಲಿ ಒಂದು ಗುರುತಿಸುವಂಥ ಎಲ್ಲ ಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಮಾಡಿಕೊಟ್ಟ ನನ್ನ ಈ ಸಂಸ್ಥೆಗೆ ತುಂಬು ಹೃದಯ ಎರಡು ಕೈ ಮುಗಿದು ನಮಸ್ಕರಿಸುತ್ತಿದ್ದೇನೆ. ಅದೇ ರೀತಿ ನನ್ನ ಆರಾಧ್ಯ ದೈವ, ನನ್ನ ಮನೆ ದೇವರು ಶ್ರೀ ಮರಕಥಾ ದುರ್ಗಾಪರಮೇಶ್ವರ ಅಮ್ಮನವರು, ಅದೇ ರೀತಿ ನಡುಗಲಿನ ಶಿವಕ್ಷೇತ್ರ ಸ್ವಾಮಿ ಶಿರಾಡಿಯ ಹಳಗುಜಿ ದೇವರ ಮುಂದೆ ಪ್ರಾರ್ಥನೆ, ಶ್ರೀ ಅರಸುಲ್ಲಾಕುಳು ಉತ್ರಂಬೆ ದೇವದೇವರುಗಳನ್ನು ಮುಂದಿಟ್ಟುಕೊಂಡು ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಈ ಶಾಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲು ಇದರ ಈ ವಾರ್ಷಿಕೋತ್ಸವ ಸಮಾರಂಭದ ಘನ ಅಧ್ಯಕ್ಷ ಸ್ಥಾನ ವಹಿಸಿದ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಕುಮಾರಿ ಭಾಗೀರಥಿಯವರೇ, ಅದೇ ರೀತಿ ಗುತ್ತಿಗಾರು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯಾದ ಸುಮಿತ್ರಾ ಅಕ್ಕನವರೇ, ಹಾಗೆ ಉಪಾಧ್ಯಕ್ಷರಾದ ಭಾರತಿ ಸಾಳ್ತಾಡಿಯವರೇ, ಹಾಗೂ ನನ್ನ ಆತ್ಮೀಯ ಮಿತ್ರರು, ಹಿರಿಯರು, ಮಾರ್ಗದರ್ಶಕರು ಆದ ಸರಕಾರಿ ಸೇವಾ ಸಹಕಾರಿ ಸಂಘ ಇದರ ಅಧ್ಯಕ್ಷರು ಮತ್ತು ನಮ್ಮ ಗುತ್ತಿಗಾರನೇ SDMC ಅಧ್ಯಕ್ಷರಾದ ವೆಂಕಟ ದಂಬೆಕೋಡಿಯವರೇ, ಹಾಗೂ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ನನ್ನ ಸಹೋದ್ಯೋಗಿ ಅಧ್ಯಕ್ಷರು ಆದ ಶ್ರೀಧರ ಸರ್ ಅವರೇ, ಅದೇ ರೀತಿ ನಮ್ಮ ಊರಿನ ನೆಚ್ಚಿನ ಧೀರೇಂದ್ರ ಸರ್ ಅವರೇ, ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ನನ್ನ ಆತ್ಮೀಯ ಮಿತ್ರರು, ನನ್ನ 18 ವರ್ಷದಲ್ಲಿ ಎಲ್ಲ ಕೆಲಸ ಕಾರ್ಯಗಳ ಸಕ್ರಿಯವಾಗಿ ನನ್ನ ಒಡನಾಡಿಯಾಗಿದ್ದ ವಿಜಯಕುಮಾರ ಚಾರ್ಮತ್ ಅವರೇ, ಹರೀಶ್ ಕೊಯ್ಲ ಅವರೇ, ಹಾಗೂ ನನ್ನ ವಿದ್ಯಾರ್ಥಿನಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲೀಲಾವತಿಯವರೇ, ಹಾಗೂ ನಮ್ಮ ಸಂಸ್ಥೆಯಲ್ಲಿ ಈ SDMC ಉಪಾಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಮೀಳಾ ಭಾಸ್ಕರ್ ಅವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೂ ನನ್ನ ಮುಂದೆ ಇರುವ ಎಲ್ಲ ಈ ನಡುಗಲಿನ ತುಂಬ ಹೃದಯ ವಿದ್ಯಾಭಿಮಾನಿಗಳು ನಮಸ್ಕರಿಸ್ತಾ, ಇಲ್ಲಿ ಸೇರಿದ ಬೇರೆ ಬೇರೆ ಶಾಲೆಗಳಿಂದ ಬಂದ ಎಲ್ಲ ಅಧ್ಯಾಪಕ ವೃಂದ, ನನ್ನ ಒಟ್ಟಿಗೆ 18 ವರ್ಷ ಸುದೀರ್ಘವನ್ನು ಸೇವೆ ಮಾಡಿದ ಕುಸುಮಾವತಿ ಮೇಡಮ್ ಅವರೇ, ವೆಂಕಪ್ಪ ಸರ್ ಅವರೇ, ಮಾಧವ ಸರ್ ಅವರೇ, ಹಾಗೂ ಅರಣ್ಯ ಇಲಾಖೆ ಎಲ್ಲ ಸಿಂಹದ ನನ್ನ ಗೆಳೆಯರು ಸುಮಾರು ಜನ ಇದ್ದಾರೆ ಇಲ್ಲಿ ಹೆಸರು, ಮತ್ತು ಹಿರಿಯರು ಚಂದ್ರಶೇಖರ ಅವರೇ, ಮತ್ತು ಭಜನಾ ಮಂಡಳಿ ಎಲ್ಲ ಸುಬ್ರಹ್ಮಣ್ಯ ಪಾಲ್ತಾಡು ಎಲ್ಲ ವಿದ್ಯಾಭಿಮಾನಿಗಳಿಗೂ ನಮಸ್ಕರಿಸ್ತಾ,
ಮತ್ತು ಕೊನೆಯದಾಗಿ ನನ್ನ ಪ್ರೀತಿಯ ಪುಟಾಣಿ ಮಕ್ಕಳು, ಪ್ರೀತಿಯ ಮಕ್ಕಳು ಮತ್ತು ಪತ್ರಕರ್ತ ಮಾಧ್ಯಮದವರಿಗೆ, ನಾನು ಇಲ್ಲಿಗೆ ಮೊದಲಿಗೆ ನನಗೆ ಕಡಬ ತಾಲೂಕಿನ ಪನ್ಯ ಗುರಿಯಡ್ಕ ಶಾಲೆಯಲ್ಲಿ 1994 ನಾನು ಸೇವೆಯನ್ನು ತೊಡಗಿ ಅಲ್ಲಿಂದ ವರ್ಗಾವಣೆಗೊಂಡು ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ ನಾನು ಏಕೋಪಾಧ್ಯಾಯ ಶಾಲೆ ಮುಖ್ಯೋಪಾಧ್ಯಾಯನಾಗಿದ್ದೆ. ಹಾಲೆಮಜಲು ಸಹ ಬಂದಾಗ ಏಕೋಪಾಧ್ಯಾಯ ಮುಖ್ಯೋಪಾಧ್ಯಾಯನಾಗಿ ಅಲ್ಲಿ ಬಂದು ನೋಡುವಾಗ ನನ್ನ ಪರಿಸ್ಥಿತಿ ಮತ್ತು ಬಾವಿಗೆ ಬಿದ್ದಾಗಾಯಿತು. ಶಾಲೆಯ ಪರಿಸ್ಥಿತಿ ನೋಡುವಾಗ ಅಧೋಗತಿಯಲ್ಲಿ ಇತ್ತಲ್ಲಿ. ಆದರೂ ನನಗೆ ಆ ಊರಿನ ಹಾಲೆಮೆಜಲು ಊರನ್ನು ಯಾವತ್ತೂ ಮರೆಯುವುದಿಲ್ಲ. ಅಲ್ಲಿ ಬಂದ ನಂತರ ಶಾಲೆಯ ವ್ಯವಸ್ಥೆ ಆಗಿರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಶೌಚಾಲಯ ಎಲ್ಲ ಕೆಲಸ ಕಾರ್ಯಗಳು ಮತ್ತು ಎಲ್ಲ ವಾರ್ಷಿಕೋತ್ಸವದಲ್ಲಿ ಪ್ರತಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಳ್ಯ ತಾಲೂಕಿನಲ್ಲಿ ಮಾದರಿಯಾಗಿ ಹಾಲೆಮೆಜಲು ಶಾಲೆ ಆದ ಕಾರಣ ನಾನು ಯಾವತ್ತೂ ಹಾಲೆಮೆಜಲು ಈಗಲೂ ನಾನು ಅವರ ನನ್ನ ಶಾಲೆಯಿಂದ ಅದನ್ನು ನೆನೆಸ್ತಿದ್ದೇನೆ. ಮತ್ತು ಆ ಊರಿನವರು ಎಲ್ಲಿ ಕಂಡರು ನನ್ನನ್ನು ನಮ್ಮ ಮಾಸ್ಟ್ರಿಂದ ಕರೀತಾರೆ. ಆ ಊರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ, ಸಮ್ಮಾನ ಕಾರ್ಯಕ್ರಮ ಆದರೂ ನನ್ನ ಕರೀತಿದ್ದ ಆ ಶಾಲೆಗೆ ನಮಿಸ್ತಾ, ನಾನು ಈ ಶಾಲೆಗೆ ಬರುವ ಮೊದಲು ನಾನು 2 ವರ್ಷ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರಲ್ಲಿ, ಅಂದರೆ ಗುತ್ತಿಗಾರಿಗೆ ಮೊದಲಿಗೆ ನಾನು ಪಾದಾರ್ಪಣೆ ಮಾಡಿದ್ದು ಗೌರವ ಶಿಕ್ಷಕನಾಗಿ ಅಲ್ಲಿ ಜುಲೈಯಲ್ಲಿ ನಾನು ಪಾದಾರ್ಪಣೆ ಮಾಡಿದೆ. ನಮ್ಮ ದಂಬೆಕೋಡಿಯವರು ಅವರ ಆಶೀರ್ವಾದ ನಾನು ಕೇಳ್ತಿದ್ದೇನೆ. ಯಾಕೆಂದರೆ ಆ ಶಾಲೆಗೆ ನಾನು ಪಾದಾರ್ಪಣೆ ಮಾಡಿದ ಕೂಡಲೇ ನನಗೆ ಸರಕಾರ ಉದ್ಯೋಗ ಲಭಿಸಿದ್ದು ಗುತ್ತಿಗಾರಲ್ಲಿ. ಅಲ್ಲಿಂದ ನಾನು ಆಚೆ ಹೋಗಿ ಮತ್ತೆ ಪುನಃ 2 ವರ್ಷ ಗುತ್ತಿಗಾರಲ್ಲಿ ಉತ್ತಮವಾದ ಅಧ್ಯಾಪಕರೊಟ್ಟಿಗೆ ಸೇವೆ ಮಾಡಿ ಅಲ್ಲಿಂದ ನಾನು ದೇವರಹಳ್ಳಿ ಶಾಲೆಗೆ ವರ್ಗಾವಣೆಗೊಂಡು ಹೋದೆ. ಅಲ್ಲಿ ನಾನು ಯಾವತ್ತೂ ಜೂನ್ ತಿಂಗಳಲ್ಲಿ ಮಾತ್ರ ಇದ್ದೆ ಮತ್ತು ಡೆಪ್ಯುಟೇಷನ್ ಆಗಿ ನಾನು ಗುತ್ತಿಯಾರಲ್ಲೇ ಇದ್ದೆ. ಅಲ್ಲಿಂದ ನಾನು ಮತ್ತು ದೇವಕಿ ಟೀಚರ್ ಮ್ಯೂಚುವಲ್ ಮಾಡಿಕೊಂಡು ನಡುಗಲು ಶಾಲೆಗೆ ಬಂದೆ. ಆಗ ಇಲ್ಲಿನ ಮುಖ್ಯೋಪಾಧ್ಯಾಯರಾಗಿ ದುಡಿದಂಥವರು ಈಗಲೂ ನನ್ನ ಗುರುಸ್ಥಾನದಲ್ಲಿರುವ ಉಮಾವತಿ ಮೇಡಮ್ ಅವರಿದ್ದರು. ಆಗ ತೇಜಪ್ಪ ಮಾಸ್ಟ್ರು, ವನಜ ಮೇಡಮ್ ಮತ್ತು ಕುಸುಮಾ ಟೀಚರು ಇಲ್ಲಿ ನನ್ನ ಸ್ವಾಗತ ಮಾಡಿದರು. ಅಲ್ಲಿಂದ ಇಲ್ಲಿ ತನಕ ಸುದೀರ್ಘ ಸೇವೆಯನ್ನು ತೊಡಗಿಸಿಕೊಂಡಿದ್ದೆ. ಆಗ ನಾನು ಮಾತಾಡಬೇಕಂದ್ರೆ ನನ್ನ ಊರಿನವರನ್ನು, ಇಲ್ಲಿ ನನಗೆ ನನ್ನೊಟ್ಟಿಗಿದ್ದ ಎಲ್ಲರೂ ನಾನು ನೆನಪಿಸ್ಕೊಳ್ಕೊತ ಸ್ವಲ್ಪ ಸಮಯ ಆದರೂ ಕ್ಷಮಿಸಬೇಕು. ಆಗ ಭಾಸ್ಕರ್ ಗೌಡ ಮನೆಯನ ಮನೆ ಅಧ್ಯಕ್ಷರಾಗಿದ್ದರು. ಅವರು ಒಂದು ಅಧ್ಯಾಪಕರಾಗಿ ಆ ಶಿಕ್ಷಕರಿಗಿರುವ ಒಂದು ಗೌರವ, ಪ್ರೀತಿ, ಇಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅವರು ಬೆನ್ನೆಲುಬಾಗಿದ್ದರು. ಅದೇ ರೀತಿ ಆವಾಗ ಉಮಾವತಿ ಮೇಡಮ್ ಇದ್ದರು. ಅವರ ಅವಧಿಯಲ್ಲಿ ಭಾಸ್ಕರ ಗೌಡರು ಮಕ್ಕಳ ಹೋದ ನಂತರ ನಮ್ಮ ಅನಂತಕೃಷ್ಣ ದೇರಪಜ್ಜನ ಮನೆಯವರು, ನಾನು ಅವರು ನೆನೆಸ್ತಿದ್ದೇನೆ, ಸರ್ ಮುಂದೆ ಕೂತ್ಕೊಂಡಿದ್ದಾರೆ. ಅವರು ನನ್ನ ಆತ್ಮೀಯರು. ಎಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ನಮ್ಮ ಮನೆಗಾದರೂ ಅವರ ಮನೆಗೆ ನಾನು ಹೋಗೋದು ಬರುವುದೆಲ್ಲ ಇದೆ. ಅಂಥ ಅನಂತಕೃಷ್ಣ ದೇರಪಜ್ಜನ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರು. ಅವರ ಅವಧಿಯಲ್ಲಿ ನನಗೆ ಒಂದು ಮಾರ್ಗದರ್ಶಕರಾಗಿದ್ದವರು PR ಪದ್ಮನಾಭ ಪರಮಳೆಯವರು. ಅವರು ಎಲ್ಲ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಎಲ್ಲ ಸಂಘಟನೆ ಆಗಿರೋ ಅವರ ಮನೆಗೆ ಹೋದಾಗ ಬರೀ ಕೈಯಲ್ಲಿ ಕಳಿಸ್ತಿರಲಿಲ್ಲ. ನಾನು ಮೊನ್ನೆ ಅವರ ಮನೆಗೆ ಹೋಗಿ ಬಂದು ನನ್ನ ನಿರ್ಮಲಕ್ಕನವರ ಆಶೀರ್ವಾದ ಪಡೆದು ಬಂದೆ. ಆಗ ಅವರು ನನಗೆ ತುಂಬ ಹೃದಯದಿಂದ ನನಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ದರು. ಮುಂದೆ ಕೂತ್ಕೊಂಡಿದ್ದಾರೆ ಅಕ್ಕ ಅವರು ಹೇಳಿದರು. ನಾನು ಹೇಳಿದೆ, ಮೇಡಮ್ ನಾನು ಎಲ್ಲಿದ್ದರೂ ನೀವು ನನ್ನ ಗೌರಿ ಹಬ್ಬಕ್ಕೆ ನನ್ನ ಕರೆಯಿರಿ, ವರಮಹಾಲಕ್ಷ್ಮಿ ವೃತಕ್ಕೆ ಕರೆಯಿರಿ. ಹಾಗೆ ಚಂದ್ರಕ್ಕ, ಉತ್ತರಮ್ಮೆ ಮತ್ತು ಅವರು ಯಾವತ್ತೂ ನನ್ನನ್ನು ಆ ವೃತ್ತದಲ್ಲಿ ನನ್ನನ್ನು ಬಿಡುವುದಿಲ್ಲ ಅವರಿಬ್ಬರು. ಹಾಗೆ ಅವರಲ್ಲಿ ಆ PR ಪದ್ಮನಾಭರು ಅತ್ಯುತ್ತಮ ಕೆಲಸಗಳನ್ನು ಆಗ ಮಾಡಿದರು. ನಂತರ ನನ್ನ ಅವಧಿಯಲ್ಲಿ ಅನಂತಕೃಷ್ಣ ಆದ ನಂತರ ವಿಶ್ವನಾಥ್ ಭಟ್ HM ಆಗಿ ಇಲ್ಲಿ ಬಂದರು. ಅವರ ಅವಧಿಯಲ್ಲಿ ಅವರ ಶಿಷ್ಯರೇ ಆದ ಗಂಗಾಧರ ಉತ್ತರಂಬೆಯವರು ಅಧ್ಯಕ್ಷ ಸ್ಥಾನ ವಹಿಸಿದರು. ಅವರು ಸಹ ಅಮೋಘವಾದ ಸಾಧನೆ ಮಾಡಿದ್ದಾರೆ. ಈ ಶಾಲಾ ಮುಖ್ಯೋಪಾಧ್ಯಾಯರ ಕೊಠಡಿ ಆಗಿರ್ಬೋದು, ಈ ಅಕ್ಷರ ಎಂಬ ಒಂದು ಸುಂದರವಾದ ಬಯಲು ಮಂದಿರವನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಕಾಂಪೌಂಡ್ ಎಲ್ಲ ಕೆಲಸಗಳನ್ನು ಮಾಡಿ ಗಂಗಾಧರ ಗೌಡ ಉತ್ತರಂಬೆ ಮತ್ತು ವಿಶ್ವನಾಥ್ ಭಟ್ ಅವರ ಅವಧಿಯಲ್ಲಿ ನಾನು ಸೇವೆ ಮಾಡಿದ್ದೇನೆ. ಇದರ ಮಧ್ಯದಲ್ಲಿ ಉಮಾವತಿ ಮೇಡಮ್ ಒಂದು ಬಿಟ್ಟೋಯ್ತು. ನನ್ನ ಆತ್ಮೀಯ ಮಿತ್ರರು ಮುರಳಿ ಸರ್ ಬಂದಿದ್ದಾರೆ, PJ ಅವರು ಪ್ರಭಾರ ಇಲ್ಲಿ ಅಂದರೆ ಸರಕಾರಿ ಉನ್ನತೀಕರಿಸಿದ 8ನೇ ಕ್ಲಾಸ್ ಬಂದಿತ್ತಾಗ. ಆಗ ಅವರು ಬರೀ 3 ವರ್ಷ ಇದ್ದರು. ಆದರೂ ಅವರು ಪ್ರಭಾರ ಮುಖ್ಯೋಪಾಧ್ಯಾಯರ ಅವರೊಟ್ಟಿಗೂ ಸಹ ನಾನು ಕೆಲಸ ಮಾಡಿದ್ದೇನೆ. ನಾವಿಬ್ಬರು ಎಲ್ಲಿಗೂ ಹೋದರೂ CCRT ಗ್ರೂಪ್ ಇದೆ. ನಾನು ಹೋದರೆ ಅವರು ಬರೋದು, ಅವರು ಹೋದರೆ ನಾನು ಹೋಗೋದು, ನಾವಿಬ್ಬರೂ ಜೊತೆಯಾಗಿ ಎಲ್ಲ ಕಡೆ ಹೋಗುವಂಥದ್ದು. ಈಗಲೂ ಆತ್ಮೀಯ ಮಿತ್ರರಾಗಿದ್ದಾರೆ. ಬಂದಿದ್ದೀರಿ ಸರ್, ನಿಮಗೂ ಸ್ವಾಗತ, ನಿಮ್ಮ ಖಂಡಿತ ನೆನೆಸ್ತಿದ್ದೇನೆ ನಿಮ್ಮನ್ನು. ಆನಂತರ ವೆಂಕಪ್ಪ ನಾಯಕರು ಅಂಜೇರಿಯವರು ಅಧ್ಯಕ್ಷರಾಗಿ ಬಂದಿದ್ದರು. ಅವರು ಈ ಅಕ್ಷರ ಎಂಬ ರಂಗಮಂದಿರಕ್ಕೆ ಒಂದು ಹೆಸರನ್ನು ಕೊಟ್ಟವರು ವೆಂಕಪ್ಪ ಸರ್ ಇದ್ದಾರೆ ಅಲ್ಲಿ. ಅವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ. ನಂತರ ಯಶೋಧ ಮೇಡಮ್ ಸುಬ್ರಹ್ಮಣ್ಯದವರು HM ಆಗಿ ಬಂದರು. ಅವರು ಸಹ ಮಿತಭಾಷಿ, ಅವರು ಕೌನ್ಸಿಲಿಂಗ್ ಹೋಗೋದೇ ಇಲ್ಲ ಅಂತ ಹೇಳಿದರು. ಆದರೆ ನಮ್ಮ BO ಅವರು ಹೇಳಿದ್ರಂತೆ, ನೀವು ಹೋಗಿ ನಡುಗಳಲ್ಲೊಂದು ಕ್ರಿಯಾಶೀಲ ಒಂದು ಅಧ್ಯಾಪಕರ ತಂಡ ಇದೆ,
ಅಲ್ಲಿ ನೀವು ಹೋಗಿ ನಿಮಗೇನು ಸಮಸ್ಯೆ ಇಲ್ಲ ಅಂತ. ಇಲ್ಲಿ ಬಂದ ಮೇಲೆ 1 ವರ್ಷದ ಎಲ್ಲ ಕಲ್ತರು ಅವರು ಆತ್ಮೀಯವಾಗಿದ್ದರು. ಅವರನ್ನು ನಾನು ಪ್ರತ್ಯೇಕವಾಗಿ ಗೌರವಿಸಬೇಕಾಗ್ತದೆ. ಅದನ್ನು ನಾನು ಮುಂದೆ ಹೇಳ್ತೇನೆ ಯಾಕೆ ಅಂತ. ಅವರ ಅವಧಿಯಲ್ಲಿ ಇಲ್ಲಿ ಇದ್ದ ಯಶೋಧ ಮೇಡಮ್ ಬಂದರು. ಅವರ ಅವಧಿಯಲ್ಲಿ ನಮ್ಮ ಸುಬ್ರಹ್ಮಣ್ಯ ದೇರಪ್ಪಜ್ಜನ ಮನೆ 2 ವರ್ಷದ ಅವಧಿಗೆ, ಗಂಗಾಧರ ಗೌಡ್ರು ಸಹ 2 ವರ್ಷದ ಅವಧಿಗೆ ಅಧ್ಯಕ್ಷರಾಗಿದ್ದರು. ಅದೇ ರೀತಿ ನಮ್ಮ ಸುಬ್ರಹ್ಮಣ್ಯ ದೇರಪ್ಪಜ್ಜನ ಮನೆಯವರು 2 ವರ್ಷದ ಅವಧಿಗೆ ಅಧ್ಯಕ್ಷರಾಗಿದ್ದರು. ಅವರು ನನ್ನ ಆತ್ಮೀಯ ಮಿತ್ರರು. ನನಗೆ ಮುಂದೆ ಯೋಜನೆ ಇಲ್ಲಿತ್ತು. ಮುಂದೆ ಕುಶಲಪ್ಪ ಮಾಸ್ಟರ್ ಉಪ್ಪಳಿಕೆ ಇವರು ಇರುವಾಗ ಇಲ್ಲಿ ಅಡಿಕೆ ತೋಟ ಇತ್ತು. ಆಗ ನಾನು ಯಾವಾಗಲೂ ಅದನ್ನು ಪ್ರಸ್ತಾಪ ಮಾಡ್ತಿದ್ದೆ, ಸರ್ ನಾವು ಸಹ ಒಂದು ಅಡಿಕೆ ತೋಟ ಮಾಡುವ, ಈ ತುಂಬ 5 ಎಕರೆ ಜಾಗ ಇದೆ, ಅಲ್ಲಿ ಒಂದು ಗೇರು ತೋಟ ಮಾಡುವ ಅಂತ. ಅದರ ಸಹಭತ್ವದಲ್ಲಿ ಆ ವರ್ಷವೇ ಪ್ರಾರಂಭ ಆಯಿತು. ಅಕ್ಟೋಬರ್ ರಜೆಯಲ್ಲಿ ನಾವು ಹೊಂಡ ತೆಗೆಯುವ ನಾನೇ ನನ್ನ ಮನೆಯಿಂದ ಸ್ವತಃ ಹಾರೆ ತಗೊಂಡು ಬಂದು ಅಲ್ಲಿ ತೆಗೆದ ಗುಂಡಿಗಳು ಈಗಲೂ ಇದೆ. ಆಮೇಲೆ ಅದನ್ನು ನಾವು ಪ್ರತಿ ವರ್ಷ ಶ್ರಮದಾನ ಮಾಡಿ ಅದಕ್ಕೆ ಬೇಕಾದ ಈಗ ಫಸಲು ಬರುವಂಥ ತೋಟ ಆಗಿದೆ, ಗೇರು ತೋಟವಾಗಿ. ಮತ್ತು ಸುಬ್ರಹ್ಮಣ್ಯ ದೇರಪ್ಪಜ್ಜನ ಮೇಲೆ ಅತ್ಯುತ್ತಮವಾದ ಒಬ್ಬ ಅಧ್ಯಕ್ಷರಾಗಿದ್ದರು. ಪಾಪ ಕೊನೆಯ ಗಳಿಗೆಯಲ್ಲಿ ನಾನು ಹೋಗುವಾಗಲೂ ಸಹ ನನ್ನಷ್ಟು ಎಷ್ಟು ಆತ್ಮೀಯತೆ ಪ್ರೀತಿ ಅಂದರೆ, ಅವರಲ್ಲೇ ಮಲ್ಕೊಂಡಿರುವಾಗ ಕೈ ಸನ್ನೆ ಮಾಡ್ತಿದ್ರು, ಮಾಸ್ಟ್ರಿಗೆ ಬಾರಿಕೆ ಕೊಡು ಅಂತ ನಾನು ಅವರ ಖಂಡಿತ ಮರೆಯುವುದಿಲ್ಲ. ನಂತರ ಬಂದವರು ನಮ್ಮ ವಸಂತಿ ಮೇಡಮ್ HM. ನಾನು ಸಹ ಅವರೊತ್ತಿಗೆ 2 ವರ್ಷ ಗುತ್ತಿಗಾರಲ್ಲಿದ್ದೆ. ಆನಂತರ ಇಲ್ಲಿ ಅವರಿದ್ದದ್ದು 2 ವರ್ಷದಲ್ಲಿ ಇಲ್ಲಿ HM ಆಗಿ ಬಂದರು. ನನ್ನ ಸಹೋದ್ಯೋಗಿ, ನಾನು ವಸಂತಿ ಅಕ್ಕ ಅಂತ ಅವರನ್ನು ಕರೆಯುವಂಥದ್ದು. ಅವರು ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದ್ದರು. ಅದರ ಮಧ್ಯದಲ್ಲಿ ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ ನಮ್ಮ ಕುಸುಮಾವತಿ ಮೇಡಮ್ ಇದ್ರು, ಯಾವಾಗಲೂ ಇರ್ತಿದ್ರು ಅವರು ನನ್ನ ಹತ್ರ ಹೇಳ್ತಾರೆ, ಸರ್ ನೀವು ತಗೊಳ್ಳಿ ಅಂತೇಳಿ. ಆಗ ನಾನು ಹೇಳಿದೆ, ಮೇಡಮ್ ನಾನು ಒಂದು ಕಾಡಿನ ಪ್ರದೇಶದಲ್ಲಿದ್ದೆ, ನನಗೆ ಯಾವುದೂ ನೆಟ್ವರ್ಕ್ ಯಾವುದು ಸಿಕ್ಕುವುದಿಲ್ಲ, ನೀವು ರೋಡ್ ಸೈಡಲ್ಲಿದ್ದೀರಿ, ನನಗೆ ಅಲ್ಲಿ ಹೋಗಿ ಎಲ್ಲ ಕೆಲಸ ಕಾರ್ಯಗಳಾಗಬೇಕು ಅಂತ. ಹಾಗೆ ಕುಸುಮಾವತಿ ಮೇಡಮ್ ದಕ್ಷ, ಪ್ರಾಮಾಣಿಕ, ಒಂದು ಶಾಂತ ಮೇಡಮ್. ಅವರೊಂದು ನನ್ನೊಟ್ಟಿಗೆ 18 ವರ್ಷ ಸುದೀರ್ಘ ಸೇವೆಯಲ್ಲಿ ಒಂದು ಹಿರಿಯ ಶಿಕ್ಷಕನಾಗಿ ನನಗೆ ಪ್ರತಿಯೊಂದು ವಿಷಯವನ್ನು ಕೇಳಿ ನನ್ನನ್ನು ಅನುಭವವನ್ನು ಪಡೆದು ಅವರು ಮಾಡ್ತಿದ್ರು. ಮೇಡಮ್ ನಿಮ್ಮ ಸೇವೆಯಲ್ಲಿ ನಾನು ತೊಡಗಿದ್ದೇನೆ, ನಿಮಗೆ ಅಭಿನಂದನೆಗಳು. ಆನಂತರ ನಮ್ಮ ಅಧ್ಯಕ್ಷರಾಗಿ ಬಂದವರು ನಮ್ಮ ಉಮೇಶ್ವರಿ ಅವರು, ನೆಲ್ಲಿಪುನಿಯವರು. ಈಗ ಅವರು 2ನೇ ಅವಧಿಗೆ ಅಧ್ಯಕ್ಷರಾಗಿದ್ದಾರೆ. ಅವರು ಅಂತ ಒಂದು ಅಧ್ಯಕ್ಷರು, ಒಂದು ಮಹಿಳೆಯಾದರೂ ಅತ್ಯುತ್ತಮ ಕೆಲಸ, ಅವರ ಮನೆಯ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅವರು ಕೊಡುಗೆ ದಾನಿಗಳನ್ನು ಅವರು ಹಾಗೆ ಎಲ್ಲದಕ್ಕೂ ಅವರು ಇಲ್ಲ ಅಂತ ಹೇಳೋದು. ನಾನು ಹೇಳೋದು, ಬೇಡ ನೀವು ಎಲ್ಲಿಂದ ಕೊಡ್ತಿದ್ದೀರಿ ಅಂತ. ಆದರೂ ಇವತ್ತಿನಂಥ ಈ ಸುಂದರವಾದ ಕೆಲಸ ಕಾರ್ಯ ಆಗಿರ್ಬೋದು, ಎಲ್ಲದಕ್ಕೂ ಅವರು ಇಲ್ಲ ಅಂತ ಹೇಳೋದಿಲ್ಲ. ಅವರ ಗಂಡ ನಮ್ಮ ಆತ್ಮೀಯ ಮಿತ್ರರು ಕುಸುಮಾಧಾರ ನೆಲ್ಲಿಪುನಿ, ನನ್ನ ಪ್ರೀತಿ 2 ವಿದ್ಯಾರ್ಥಿಗಳು ದಿಶಾ ಮತ್ತು ಕೌಶಿಕ್, ಖಂಡಿತ ಅವರಿಗೆ ಒಳ್ಳೆಯದಾಗ್ತದೆ. ನಂತರ ಇಲ್ಲಿ ಹೂವಮಕ್ಕನೆಂದು ಹಿಡಿದು ಈಗ ಯಶೋದಕ್ಕ ಚಂದ್ರಕ್ಕನ ತನಕ ಅಡುಗೆಯವರು ನನ್ನ ಆತ್ಮೀಯರಾಗಿದ್ದರು. ಎಲ್ಲ ಕೆಲಸ ಕಾರ್ಯ ನನ್ನ ಹತ್ರ, ನಾನು ಅವರ ಆತ್ಮೀಯವಾಗಿದ್ದೆ. ಆನಂತರ ನಾನು ಬಂದಾಗ ಅಂಗನವಾಡಿ ಟೀಚರಾಗಿ ನಮ್ಮ ಜಯಂತಿ ಮೇಡಮ್ ಇದ್ದರು. ಆಮೇಲೆ ಮತ್ತೊಬ್ಬರು ಇದ್ದರು, ಅವರು ತೀರೋದ್ರು. ಆಮೇಲೆ ಈಗ ವನಿತಕ್ಕ ಬಂದಿದ್ದಾರೆ. ಅವರು ನಾನು ಏನೋ ಬಿಡುವಿದ್ದಾಗ ಅಂಗನವಾಡಿಗೆ ಹೋಗಿ ಅವರ ಹತ್ರ ಮಾತಾಡ್ಕೊಂಡು, ಮಕ್ಕಳ ಹತ್ರ ಮಾತಾಡ್ಕೊಂಡು ನಾನು ಬರುವಂಥದ್ದು. ಇದಿಷ್ಟು ನಾನು ಈ ಶಾಲೆಯಲ್ಲಿ ಮಾಡಿದಂಥ ನನ್ನ ಇದು. ಈಗ ನಾನು ಇಲ್ಲಿಗೆ ಬಂದ ಮೇಲೆ ನನ್ನ ಅಭಿವೃದ್ಧಿ ಏನಾಯಿತು ನಾನು ಹೇಳ್ತೇನೆ. ನಾನು ಇಲ್ಲಿಗೆ ಯಾವಾಗ ನಾನು ಇಲ್ಲಿ 2005ಕ್ಕೆ ಕಾಲಿಟ್ಟದೆ, ಅಲ್ಲಿಂದ ನನಗೆ ಎಲ್ಲ ಕೆಲಸ ಕಾರ್ಯಗಳು ನನಗೆ ಆ ದೇವರು ನಾನು ಈ ರಸ್ತೆಯಲ್ಲಿ ಹೋಗುವಾಗ ನನ್ನ ನಡುಗಲು ಶಾಲೆಗೆ 2 ಕೈಯಿಂದ ನಮಸ್ಕಾರ ಮಾಡಿಸಿ ಹೋಗುವಂಥದ್ದು. ಕಾರಿನಲ್ಲಿ ಮೊನ್ನೆ ಹೋಗುವಾಗ ನಾನು ನಮಸ್ಕಾರ ಮಾಡಿದೆ. ದೇವಸ್ಥಾನ ಕಂಡಾಗ ನಾವು ನಮಸ್ಕಾರ ಮಾಡ್ತೇವೆ, ಆದರೆ ಶಾಲೆಯನ್ನು ಕಂಡಾಗ ನಾವು ನಮಸ್ಕಾರ ಮಾಡೋದಿಲ್ಲ. ನನ್ನೊಟ್ಟಿಗೆ ಕಾರಿನಲ್ಲಿ ಇದ್ದವರು ಸಹ ನಮಸ್ಕಾರ ಮಾಡಿದರು. ಮತ್ತು ನಾನು ಕೇಳಲಿಲ್ಲ ಅವರೊಟ್ಟಿಗೆ ಯಾಕೆ ಅಂತ. ಹಾಗೆ ನಾನು ಈಗ ಗುತ್ತಿಗರು ಶಾಲೆಗೆ ಹೋಗುವಾಗಲೂ ಸಹ ನನ್ನ 2 ಕೈ ಜೋಡಿಸಿ ನಮಸ್ಕಾರ ಮಾಡೋದು. ಈಗ ಬರುವಾಗಲೇ 2 ಕೈ ಜೋಡಿಸಿ ನಮಸ್ಕಾರ ಮಾಡಿದೆ. ಇಲ್ಲಿಂದ ಹೋಗೋಳು ದೀರ್ಘಾಂಡ ನಮಸ್ಕಾರ ಮಾಡಿ ನನ್ನ ಶಾಲೆಗೆ ಹೋದೆ. ಯಾಕೆ ಅಂದರೆ ನಾನು ಹೊಸ ಮನೆಯನ್ನು ಕಟ್ಟಿದೆ ಈ ಶಾಲೆಗೆ ಬಂದ ಮೇಲೆ. ಆಮೇಲೆ ಸುಮಾರು ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಅಜೀರ್ಣ ವ್ಯವಸ್ಥೆಯಲ್ಲಿದ್ದ ಶ್ರೀ ಉಲ್ಲಾಕ್ಳು ಧರ್ಮದೇವ ಚಾವಡಿ, ಸುಂದರವಾದ ಚಾವಡಿಯನ್ನು ನಿರ್ಮಾಣ ಮಾಡಿ 5-6 ವರ್ಷಗಳಿಂದ ಬೇರೆ ಬೇರೆ ಅಧ್ಯಕ್ಷರಾಗಿದ್ದರು. ಕೊನೆಯ ಒಂದೇ ವರ್ಷದಲ್ಲಿ ನನಗೆ ಅಧ್ಯಕ್ಷ ಸೇರಿಸಿ ಪದವಿ ಬಂತು. ಸುಂದರವಾದ ನಿರ್ಮಾಣ ಮಾಡಿದೆ. ಆ ಉಲ್ಲಾಕ್ಳು ಪೂಜಾರಿ, ಧರ್ಮದೇವದ ಪೂಜಾರಿಯನ್ನು ನಾನು ಮಾಡ್ತಿದ್ದೇನೆ. ಅದಕ್ಕೆಲ್ಲ ಕಾರಣಕರ್ತರು ಯಾರಂದರೆ ನಮ್ಮ ನಡುಗಲ್ನವರು. ಯಾಕೆ ಅಂದರೆ ನನ್ನ ನಡುಗಲ್ನ ಜನರು ನಾನು ಸ್ಮರಿಸಬೇಕಾಗ್ತದೆ. ನನ್ನ ಎಲ್ಲ ಆ ಉಲ್ಲಾಕ್ಳು ಚಪ್ಪರ ಅಂದರೆ ಅಷ್ಟೇ ಎತ್ತರ ಇರಬೇಕು. ಬೆಳಗಿಂದ ಸಂಜೆ ತನಕ ಬಂದ ನಮ್ಮ ನಡುಗಲಂದ ಕುಟುಂಬಸ್ಥರಾಗಿರ್ಬೋದು, ಉತ್ತರಮೇಯ ಕುಟುಂಬಸ್ಥರಾಗಿರ್ಬೋದು, ಕಾರ್ಜದ ಕುಟುಂಬಸ್ಥರಾಗಿರ್ಬೋದು, ಕಲ್ಲಾಜೆಯವರಾಗಿರ್ಬೋದು, ಹಲ್ಗುಜಿಯ ಆಗಿರ್ಬೋದು, ಮರ್ಕತ್ತದವರಾಗಿರ್ಬೋದು, ರಾಗಿರಡ್ಕದಾಗಿರ್ಬೋದು, ಮತ್ತು ಚಾರ್ಮಾತೆ A ಮತ್ತು B ಆಗಿರ್ಬೋದು, ಎಲ್ಲ ಅಷ್ಟು ಜನ ಬಂದು
ಅದನ್ನು ಯಾವ ಮಾಸ್ಟರ್ಗಳ ಮನೆಯಲ್ಲಿ ಹೋಗಿ ಹಾಗೆ ಮಾಡಲಿಲ್ಲ. ನನಗಂಥವರು ನಮ್ಮ ಊರಿನವರು ಮಾಡಿದ್ದಾರೆ, ಅದು ನಡಗಲ್ನವರು. ಅವರ ಪ್ರೀತಿ ಎಷ್ಟು ಅಂದರೆ ಈಗಲೂ ಸಹ ಹಾಗೆ. ಆ ನಂತರ ನನ್ನ ತಂದೆ ತಾಯಿ ತೀರಿ ಹೋಗುವಾಗ ಎಲ್ಲ ಸೌದೆಯಿಂದ ಹಿಡಿದು 2 ಗಂಟೆ ರಾತ್ರಿಗೆ ನೆಲ್ಲಿಪಿನವರು ಮರ್ತೋಗಿದ್ದೆ, ನೆಲ್ಲಿಪಿನಿಯವರು ಸಹ ಹಾಗೆ 2 ಗಂಟೆ ರಾತ್ರಿಗೆ ಹಾಲೆಮಜಲು ಹಾಲಿಗೆ ಬಂದು ಎಲ್ಲ ವ್ಯವಸ್ಥೆ, ನನಗೆ ಏನು ಕೆಲಸ ಇಲ್ಲ, ನಾನು ಅಲ್ಲಿ ಆ ಫಟದ ಹತ್ರ ಮಾತ್ರ ಇದ್ದೆ. ಬಳಸೋದು ಹಿಡಿದು ಪಾತ್ರೆ ತೊಳೆದು ಹಿಡಿದು ಎಲ್ಲ ಸುಬ್ರಹ್ಮಣ್ಯ ದೇರಪ್ಪಜ್ಜನ ಮನೆ ಒಂದು ಫೋನ್ ಮಾಡಿದರೆ ಒಂದು ಬರ್ತಿತ್ತು. ನನ್ನ ಆತ್ಮೀಯ ಮಿತ್ರರು ವಿಜಯಕುಮಾರ ಅವರು ಒಂದು ಹುಡುಗರ ಸೆಟ್ಟನ್ನು ಫೋನ್ ಮಾಡಿ ಕಳಿಸ್ತಿದ್ರು. ಸರ್, ನನ್ನ ಎಲ್ಲರಿಗೂ ನಾನು ನಮಸ್ಕರಿಸ್ತಿದ್ದೇನೆ. ಆನಂತರ ನಾನು ಇಲ್ಲಿ ಬಂದ ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ನಿಲ್ಲಬೇಕು ಅಂತ ನಮ್ಮ ದಯಾನಂದ ಮುತ್ಲಾಜಿಯವರು ಹೇಳಿದರು. ಇಲ್ಲ ಸರ್, ನಾನು ಸಮಾಜದಲ್ಲೆಲ್ಲ ದೂರ, ಏನಿದ್ರೂ ನಾನು ಸಮಾಜ ಸೇವೆ ಹೊರತು ಮತ್ತು ಅಭಿವೃದ್ಧಿ ಕೆಲಸ ಮಾಡ್ತೇನೆ ಹೊರತು ಅದು ಮಾಡೋದಿಲ್ಲ ಅಂತ. ಆದರೆ ಆ ಚುನಾವಣೆಯಲ್ಲಿ ನಿಂತು ನನ್ನ ಶ್ರೀಧರ ಸರ್, ನನ್ನ ಆತ್ಮೀಯ ಮಿತ್ರರು, ಅವರು ನಾನು ಒಂದೇ ಹಂತದಲ್ಲಿ ಅಮೋಘ ಓಟನ್ನು ಗಳಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗೆ ದುಡಿತಿದ್ದೇನೆ. ಈಗಲೂ ಅವರು ಹೇಳ್ತಿದ್ದಾರೆ, ಸರ್ ನೀವು ಅಧ್ಯಕ್ಷರಾಗಬೇಕು, ನಿಮಗೆ ಮಾತ್ರ ನಾನು ಅಧ್ಯಕ್ಷ ಸ್ಥಾನ ಕೊಡ್ತಿದ್ದೇನೆ ಅಂತ. ಅವರಿಗೂ ನನ್ನ ಬಗ್ಗೆ ಅಷ್ಟು ಪ್ರೀತಿ ನಮ್ಮ ಶ್ರೀಧರ ಗೌಡ್ರಿಗಿದೆ. ಆನಂತರ ನಾನು ಲಯನ್ಸ್ ಎಂಬ ಸಂಸ್ಥೆಯಲ್ಲಿ ಅದಕ್ಕೆ ಮುಂದೆಯೇ ನಾನು ಸಮಾಜ ಸೇವೆ ಲಯನ್ಸ್ ಎಂಬ ಸಂಸ್ಥೆಗೆ ಸೇರಿದ ಮೇಲೆ ಅಲ್ಲಿ ಕಾರ್ಯದರ್ಶಿಯಾಗಿ ಖಜಾಂಜಿಯಾಗಿ ಈಗ ಮಂಗಳೂರಿನ 317 DC ಆಗಿ ಸಹ ದುಡಿತಿದ್ದೇನೆ. ಅಲ್ಲಿ ಅಂಥ ಸಮಾಜ ಸೇವೆ ಮಾಡುವಂಥ ಕೆಲಸವೂ ನನಗೆ ಸಿಕ್ಕಿದೆ. ಈಗ ಇಲಾಖೆಯವರು ನನ್ನ ಕೆಲಸ ಕಾರ್ಯಗಳನ್ನು ಮೆಚ್ಚಿ CRP ಹರಿಹರದ CRP ಆಗಬೇಕು ಅಂತ ನಿಯೋಜನೆ ಮಾಡಿದರು. ಅದೇ ರೀತಿ ನಮ್ಮ ನೆಚ್ಚಿನ ಭಾಗೀರಥಿಯವರು ಪ್ರಣವ್ ಫೌಂಡೇಶನ್ ಅವರು ಬೆಂಗಳೂರಿನವರು ಮಾಡುವಂಥ ಒಂದು ಸನ್ಮಾನವನ್ನು ಮೇಡಮ್ ಅವರು ಮೊನ್ನೆ ಕೊಟ್ಟಿದ್ದರು ನನಗೆ. ಮೇಡಮ್, ನಿಮಗೆ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಅದೇ ರೀತಿ ಎಲ್ಲ ಕಿರಿಯ ಎಲ್ಲರೂ ಬಂದು ಸೇರಿದ್ದಾರೆ. ನನಗೆ ತುಂಬ ಇಷ್ಟ ಅಂದರೆ ನನ್ನ ಮಕ್ಕಳು. ನಾನು ಫಸ್ಟಿಗೆ ಮುಂದೆ ಗೌರವ ಕೊಡೋದು ನನ್ನ ಮಕ್ಕಳಿಗೆ. ಆ ಮಕ್ಕಳ ಪ್ರೀತಿ ಅಮೋಘವಾಗಿರ್ತದೆ. ನಾನು ಯಾವ ಪೋಷಕರು ಬಂದರೂ ನನಗೆ 60 ವರ್ಷದ ಮೇಲೆ ಅವರನ್ನು ತಾತ ಅವ್ವ ಅಂತ ನಾನು ಕರೆಯೋದು. ನನ್ನ ಸಮವಯಸ್ಕರಿಗೆ ನಾನು ಅಣ್ಣ ಅಕ್ಕ ಅಂತ ಕರಿತಿದ್ದೇನೆ. ನನಗೆ ಕೆಲವು ಮಕ್ಕಳು ಅವ್ರ ಹತ್ರ ನಾನು ಎಲ್ಲರನ್ನು ಪ್ರೀತಿಯಿಂದ ಸಂಬಂಧ ಇಟ್ಟು ನಾವು ಊರಿನಲ್ಲಿ ಕರೆಯುವಂಥದ್ದು. ಈಗ ಮೊನ್ನೆ ನಾನು ಕೊರೋನಾ ಟೈಮಲ್ಲಿ ಮನೆಗೆ ಹೋದಾಗ ಎಲ್ಲರಿಗೂ ನನಗೆ ಸನ್ಮಾನ ಮಾಡಿ ಕಳಿಸ್ತಿದ್ರು ಊಟಕ್ಕೆ. ಆಮೇಲೆ ಮೊನ್ನೆ ನಾನು ಎಲ್ಲರ ಮನೆಗೆ ಹೋದೆ. ಎಲ್ಲರ ನನ್ನ ಅಧ್ಯಕ್ಷರು ಆಗಿರ್ಬೋದು, ನನಗೆ ಮಾರ್ಗದರ್ಶನ ಕೊಟ್ಟವರು, ಹಿರಿಯರು, ಮಾರ್ಗದರ್ಶಕರು, ಅವರೆಲ್ಲರ ಮನೆಗೆ ಹೋಗಿದ್ದೆ. ಎಲ್ಲರೂ ನನ್ನ ಸನ್ಮಾನದ ಊಟ ಮಾಡಿ ಕಳಿಸಿದ್ದಾರೆ. ಅಂಥ ಪ್ರೀತಿಯನ್ನು ಗಳಿಸಿದಂಥ ಈ ಊರು ನನಗೆ ಇವತ್ತು ಮಾಡಿದಂಥ ಸನ್ಮಾನ ಆಗಸ್ಟ್ 15ಕ್ಕೆ ಸನ್ಮಾನ ಆಗಬೇಕಿತ್ತು. ಆದರೆ ನಮ್ಮ ಎಲ್ಲ SDMC ಸರ್ವ ಸದಸ್ಯರು ನಮ್ಮ ಮಾಸ್ಟರ್ಗೆ ಅವರು ಎಲ್ಲರ ಪ್ರೀತಿ ಪಾತ್ರರು. ಅವರಿಗೆ ನಾವು ಈ ವಾರ್ಷಿಕೋತ್ಸವದಲ್ಲಿ ಸನ್ಮಾನ ಮಾಡಬೇಕು ಎಂಬ ಉದ್ದೇಶದಿಂದ ನನ್ನ ಇಲ್ಲಿ ಒಂದು ತುಂಬ ಅದ್ಧೂರಿಯಾಗಿ ನನಗೆ ಸನ್ಮಾನ ಮಾಡಿದಿರಿ. ಊರಿನ ಎಲ್ಲ ಸಮಸ್ತರಿಗೆ ಅಭಿನಂದನೆ ಸಲ್ಲಿಸ್ತಾ, ಇನ್ನು ವೇದಿಕೆಯಲ್ಲಿರುವ ಭಾಗೀರಥಿಯವರು ಅಂದರೆ ನಾನು ಮೊನ್ನೆ ಶಾಲಾ ಪ್ರಾರಂಭೋತ್ಸವವಾಗ ಎಲ್ಮೂರಿಗೆ ಹೋಗಿದ್ದೆ. ನಾನು ಅವರನ್ನು ಆಗ ಭೇಟಿಯಾದ ಆಗ ಫಸ್ಟಿಗೆ ಅವರಾಗ ನನ್ನ ಪರಿಚಯ ನಾನು ಮಾತಾಡ್ಕೊಂಡೆ ಅವರೊಟ್ಟಿಗೆ. ಅವರು ಅತ್ಯುತ್ತಮವಾಗಿ ಒಂದು ಮಾತನಾಡಿದ್ದು ನಾವು ಅಧ್ಯಾಪಕರಲ್ಲಿದ್ದೆ, ಇವರಿಗೆ ಮುಂದೆ ಭವಿಷ್ಯ ಇದೆ ಅಂತ ಮೇಡಮ್. ಅದೇ ನಿಮಗೆ ಒಳ್ಳೆದಾಗಲಿ. ಅದೇ ರೀತಿ ಇನ್ನೊಬ್ಬರು ನನ್ನ ಆತ್ಮೀಯ ಮಿತ್ರ ವೆಂಕಟ ದಂಬೆಕೋಡಿಯವರು, ಅವರು ಸಹ ಹಾಗೆ. ಅವು ಎಲ್ಲ ಅವ್ರಿಗೆ ಅಚ್ಚುಕಟ್ಟು ಶಿಸ್ತು ಪ್ರಾಮಾಣಿಕತೆ ಇರಬೇಕು ಅವರಿಗೆ. ಅವರು ನಾನು ಹೋದ ನಂತರ ಅವರು ಎಷ್ಟು ಇದಾಗಿದ್ದಾರೆ ಅಂದರೆ ಪ್ರತಿಯೊಂದು ಫೋನು ನನಗೆ ಮಾಡೋದು. ಹಿರಿಯ ಶಿಕ್ಷಕನಾಗಿ ನನಗೆ ಅವರು ಗೌರವ ಕೊಡ್ತಾರೆ. ನನಗೆ ಅಲ್ಲಿ ಮಧ್ಯಾಹ್ನ ತನಕ ನನಗೆ ದೊಡ್ಡ ಕ್ಲಾಸಲ್ಲಿ ಪಾಠ ಇದ್ದ ಕಾರಣ ಅವರು SDMC ಸಭೆಗೆ ಬರ್ತಾನೆ ಕೂತ್ಕೊಳ್ತಾರೆ, ನಾನು ಹೋಗ್ತೇನೆ. ನನಗೆ ಅಲ್ಲಿ ಪಾಠ ಹೋದರೆ ಸಮಸ್ಯೆ ಆಗ್ತದೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅವರೊಟ್ಟಿಗೆ ಇರ್ತೇನೆ, ಮತ್ತು ನಾನು ಹೊತ್ತು ಆದರೂ ಬೆಳಿಗ್ಗೆ ಮತ್ತು ಸಂಜೆ ಬಂದು ಪ್ರೀತಿಯಿಂದ ಮಾಡುವ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಡಗುವಂಥ ನಮ್ಮ ಅಧ್ಯಕ್ಷರಿದ್ದಾರೆ. ಅದೇ ರೀತಿ ಶ್ರೀಧರ ಗೌಡರು, ನಾವೆಲ್ಲಿ ಹೋದರೂ ಪ್ರಾಥಮಿಕ ಶಾಲಾ ಶಿಕ್ಷಕರಂದರೆ ಎಲ್ಲ ಕಡೆಗೆ ನಾವು ನಮ್ಮ ಎಷ್ಟೋ ಕೈಯಿಂದ ಹಣ ಖರ್ಚು ಮಾಡಿಕೊಂಡು ನಾವು ಹೋಗ್ತೇವೆ. ಬೆಂಗಳೂರು ಮತ್ತು ತುಮಕೂರಲ್ಲ ಅಂತ, ಮಂಗಳೂರಿಗೆಲ್ಲ ಅಂಥ ಎಲ್ಲ ಶಿಕ್ಷಕರ ಸಮಸ್ಯೆಯನ್ನು ಸ್ಪಂದಿಸುವಂಥವರು. ಅದೇ ರೀತಿ ನನ್ನ ಇನ್ನೊಬ್ಬರು ಆತ್ಮೀಯ ಹೃದಯವಂತರು ಅಂದರೆ ವಿಜಯಕುಮಾರ ಚಾರ್ಮತ ಅವರು. ನಾನು ಯಾವ ರೀತಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಷ್ಟು ಈ ಸಂಸ್ಥೆಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ, ಈ ರೈಲು ಬಂಡಿ ಆಗಿರ್ಬೋದು, ಇಲ್ಲೊಂದು ಪಿಕ್ಚರ್ ಆಗಿರ್ಬೋದು, ನಮ್ಮ ನಾನು ಯಾವಾಗಲೂ ಹೇಳ್ತಿದ್ದೆ, ನಿಮಗೆ ಗ್ರಾಮ ಪಂಚಾಯತಿ ಖಂಡಿತ ಬಡ್ದರು ಮಾರ್ಯಾರೆ. ಎಲ್ಲ ಗ್ರಾಮ ಪಂಚಾಯತಿ ಅನುದಾನ ಪೂರ ನಮ್ಮ ಶಾಲೆಗೇ ಹಾಕಿದವರು. ಎಲ್ಲ ಕೆಲಸ ಕಾರ್ಯ ಹಾಕುವಂಥ ಕೆಲಸ ಕಾರ್ಯಗಳು ಅವರು ಮಾಡ್ತಿದ್ದರು. ಅಂಥ ವಿಜಯನ ನಿಮ್ಮ ಸಾಧನೆ ಅಮೋಘವಾದದ್ದು. ನಾನು ನಿಮ್ಮನ್ನು ಹೃದಯದಲ್ಲಿಟ್ಟು ನಾನು ಪೂಜೆ ಇಟ್ಟಿದ್ದೇನೆ. ಅದೇ ರೀತಿ ನನ್ನ ಇಲ್ಲಿ ಮುಂದೆ ಉಪಾಧ್ಯಕ್ಷರಾದ ನಮ್ಮ ಅವರು ಪ್ರಮೀಲಕ್ಕ ಆಗಿರ್ಬೋದು, ಮತ್ತು ಹರೀಶ್ ಕೊಯ್ಲ ಅವರು ಈಗಲ್ಲ, ನಮ್ಮ ಗಂಗಾಧರ ಉತ್ತರಂಬೆ ಇರುವಾಗ ಇಲ್ಲಿ ಒಂದು ಸ್ಕೂಲ್ ಡೇ ಆಗಿತ್ತು, ಆಗಲೂ ಅವರು ನಮ್ಮ ಇಲ್ಲಿನ ವಾರ್ಷಿಕೋತ್ಸವ ಅಧ್ಯಕ್ಷರಾಗಿದ್ದರು.
ಹಾಗೆ ಮತ್ತು ಇಲ್ಲಿ ತುಂಬ ಇಷ್ಟ ಅಂದರೆ ನನಗೆ ಎಲ್ಲ ಯುವಕ ಮಂಡಳ ಯುವತಿ ಮಂಡಳ ಆಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿವೆ. ಅದರಲ್ಲಿ ಮುಖ್ಯವಾಗಿ ಭಜನಾ ಮಂಡಳಿಯವರಿದ್ದಾರೆ. ನಮ್ಮ ಸುಬ್ರಹ್ಮಣ್ಯ ಪಾಳ್ತಾಡು, ಹರೀಶ್ ಅವರೆಲ್ಲ ಇದ್ದಾರೆ. ಅವರೊಂದು ಹಾಡುವಂಥ ನನಗೆ ತುಂಬ ಇಷ್ಟ. ನನ್ನ ಮನೆಯಲ್ಲಿ ನಾನು ಯಾವಾಗಲೂ ಮುಂದೆಲ್ಲ ಹೆಚ್ಚಾಗಿ ಭಜನೆ ಕಾರ್ಯಕ್ರಮ. ನಮ್ಮ ಹಿರಿಯರು ಚಂದ್ರಶೇಖರ ಮಾವಿನಕಟ್ಟೆಯವರಿದ್ದಾರೆ. ಬಾಳ್ಗೋಡು ಚಂದ್ರಶೇಖರ್ ಅವರು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ತಪ್ಪಿಸುವುದಿಲ್ಲ ಅಂತ ಮಹಾತ್ಮರಿದ್ದಾರೆ. ಮತ್ತು ಇಲ್ಲಿ ಹಿಂದೆ ದುಡಿದಿಂದ ವೀರಪ್ಪಗೌಡರಾಗಿರ್ಬೋದು, ರಾಧಾಕೃಷ್ಣ ಕೊರ್ಮಠ ಆಗಿರ್ಬೋದು, ಎಲ್ಲ ಹಿರಿಯರಿದ್ದಾರೆ. ಅವರು ಎಲ್ಲನ ಸ್ಮರಿಸ್ತಾ ನನ್ನ ಈ ಸನ್ಮಾನವನ್ನು ನನಗೆ ತುಂಬ ಸಂತೋಷವಾಗಿ ಸ್ವೀಕರಿಸ್ತಿದ್ದೇನೆ. ಶಾಲೆ ಮಕ್ಕಳಂದರೆ ನನಗಿಷ್ಟ. ಇಲ್ಲಿ ಯಾವ ರೀತಿ ನಾನು ಮೊನ್ನೆ ಕ್ರೀಡೋತ್ಸವ ಬಂದಾಗ ಹಕ್ಕಿಗಳಾಗೆ ಮಕ್ಕಳು ನನ್ನ ಗುಂಪು ಸೇರಿದರು. ಇವತ್ತು ನೋಡಬೇಕಿತ್ತು, ಎಲ್ಲ ಮಕ್ಕಳು ನನ್ನ ಕಾರ್ ಹತ್ರ ಬಂದರು. ಈಗಲೂ ನಾನು ಗುತ್ತಿಗೆರ ಶಾಲೆಗೆ ಹೋಗಿ 5 ತಿಂಗಳಾಯಿತು. ಆದರೆ ನನ್ನ ಕಾರ್ ಹೋಗಿ ಅಲ್ಲಿ ನಿಂತ ಕೂಡಲೇ ಆ ಮಕ್ಕಳ ಮುದ್ದಾದ ಮಕ್ಕಳು LKGಯಿಂದ ಹಿಡಿದು 7ನೇ ಕ್ಲಾಸ್ ತನಕ ಬರುವಂಥ ಪ್ರೀತಿ ಅದು ನನಗೆ ಅಮೋಘವಾದದ್ದು. ನಾನು ಮೊನ್ನೆ 6ನೇ ಕ್ಲಾಸಲ್ಲಿ ಗಣಿತ ಪಾಠ ಮಾಡ್ತಿರುವಾಗ ಮಕ್ಕಳು ಹೇಳಿದ್ರು, ಸರ್ ನಮಗೆ ನೀವು ತುಂಬ ಇಷ್ಟ ಅಂತ ಹೇಳಿದರು. ಯಾಕೆ ಅಂತ ಹೇಳಿದೆ, ನಾವು ಎಲೆಕ್ಷನ್ ಮನೆ ಇದ್ದರೆ ನಿಮಗೇ ನಾನು ಓಟ್ ಹಾಕೋದು ಅಂತ ಹೇಳಿದರು. ಅಂಥ ಮಕ್ಕಳ ಪ್ರೀತಿಯನ್ನು ನಾನು ಗಳಿಸಿದ್ದೇನೆ. ಆದ ಕಾರಣ ನನ್ನ 18 ವರ್ಷದಲ್ಲಿ ನಾನು ಇಲ್ಲಿ ಅತ್ಯುತ್ತಮವಾಗಿ ನನ್ನ ಹೃದಯ ಮುಟ್ಟುವಷ್ಟು ಕೆಲಸ ಮಾಡಿದರೆ ಮಕ್ಕಳಿಗೆ ಒಂದು ಪೈಸೆಯಷ್ಟು ನಾನು ಅನ್ಯಾಯ ವಂಚನೆ ಮಾಡಲಿಲ್ಲ. ನಾನು ಗಣಿತ ಪಾಠ ಮಾಡ್ತಿದ್ದೆ. ಮತ್ತು ಇಲ್ಲಿ ಬಿಸಿ ಊಟದ ಕೆಲಸ ಕಾರ್ಯಗಳಾಗಿರ್ಬೋದು. ಆನಂತರ ನಾನಿಲ್ಲಿ ಪ್ರತಿ ವರ್ಷ ಚೌತಿಯಲ್ಲಿ ಹಣದ ವ್ಯವಸ್ಥೆ ಎಲ್ಲ ಮಾಡುವಂಥ ಭಟ್ರುಗಳನ್ನು ಕಡಿದು ಪೂಜೆ ಮಾಡುವ ತನಕ ಹಣದ ಸುಮಾರು 5,000 ಉಳಿಕೆ ಮಾಡಿ ಶಾಲೆಗೆ ಜಾಗಟೆ, ಒಂದು ಮನೆಯಲ್ಲಿ ಯಾವ ವಸ್ತು ಇಲ್ಲ, ಜಾಗಟೆ ಆಗಿರ್ಬೋದು, ಕೊಡಪನ ಆಗಿರ್ಬೋದು, ಪೂಜಾ ಸಾಮಗ್ರಿಗಳು, ಕೋಲಾಟದ ಬೇಕಾದ ಡ್ರೆಸ್ ಆಗಿರ್ಬೋದು, ಎಲ್ಲವನ್ನೂ ಆಗ ಮಾಡಿದ್ದೇವೆ. ಪ್ರತಿ ವರ್ಷದ ಈ ವರ್ಷ ಮಾತ್ರ ವನಜ ಮೇಡಮಿಗೆ ವಾರ್ಷಿಕೋತ್ಸವದ ಲೆಕ್ಕಾಚಾರ ಹೋಯಿತು. ಇಲ್ಲರ ಪ್ರತಿ ವಾರ್ಷಿಕೋತ್ಸವದ ಲೆಕ್ಕಾಚಾರ ಈ ಕೆಲಸ ಕಾರ್ಯಗಳಿಗೆ ಕಲೆಕ್ಷನ್ ಹೋಗೋದು ಅಂದರೆ ನನಗೆ. ನಾನು ಶಿರಾಡಿ ಭೂತಾದ ಅಲ್ಲಿಗೂ ಸಹ ನಾನು ಹೋಗಿದ್ದೆ ಕಲೆಕ್ಷನಿಗೂ. ಅಮೋಘವಾದ ಸಾಧನೆ ಮಾಡಿ ಅದೆಲ್ಲ ದುಡ್ಡು ಸಾಧನೆ ಮಾಡಿದ್ದೇನೆ. ಆದ ಕಾರಣ ಎಲ್ಲ ಕ್ಷೇತ್ರದಲ್ಲಿ ಕಮೀಲ ಆಗಿರ್ಬೋದು, ಸರ್ಕಾರಿ ಪ್ರೌಢಶಾಲೆ ಗುತ್ತಿಗೆರಾಗಿರ್ಬೋದು, ಬೇರೆ ಬೇರೆ ಶಾಲೆಗಳಲ್ಲಿ ಈಗಲೂ ಕರೆದು ಆ ಒಂದೊಂದು ಜವಾಬ್ದಾರಿಯುತ ಕೆಲಸವನ್ನು ಕೊಡುವಂಥ ಆ ಯೋಜನೆ ಇದೆ. ಆದ ಕಾರಣ ಎಲ್ಲ ನನ್ನ ನಡುಗಲು ಶಾಲೆಯ ಎಲ್ಲ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ನಾನು ಕಡಬದಿಂದ ಹಿಡಿದು ಇವತ್ತು ಇಲ್ಲಿ ತನಕ ಕಳಿಸಿದಂಥ ವಿದ್ಯಾರ್ಥಿಗಳು. ನಾನು ಒಮ್ಮೆ ಕಡಬದ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನಕ್ಕೆ ಒಂದು ಅರ್ಚಕರು ನನ್ನನ್ನು ನೋಡಿ ನಗ್ತಾ ಇದ್ದಾರೆ. ಯಾಕಪ್ಪ ನಾನು ನೋಡಿದೆ, ಸುಮಾರು ಸುತ್ತು ಬಂದು ತೀರ್ಥ ತಗೊಳ್ಳುವಾಗ, ಸರ್ ನನ್ನ ಗುರ್ತ ಸಿಕ್ಕಿತಾ ಅಂತ ಹೇಳಿದರು. ಇಲ್ಲ ನಾನು ನಿಮ್ಮ ಸ್ಟೂಡೆಂಟು, ನೀವು ಹಾಗೇ ಇದ್ದೀರಿ, ಹೇಗಿದ್ದೀರಿ ಹಾಗೇ ಇದ್ದೀರಿ, ನಾನು ನಿಮ್ಮ ಸ್ಟೂಡೆಂಟು ಅಷ್ಟು ಪ್ರೀತಿ ಮಾಡಿದರು. ಮೊನ್ನೆ ಬಳ್ಪದಲ್ಲಿ ಒಬ್ಬರು ತೋರದವರು ಸೇವಾ ನಿರತರು ಮೇಡಮ್ 2 ಜನ ಸಿಕ್ಕಿದ್ರು. ಅವರು ಸಹ ಮಾತಾಡಿ ಅಂದರೆ ಎಲ್ಲಿದ್ದರೂ ಗುರುಗಳನ್ನು ಕರೆದು ಮಾತಾಡಿಸುವ, ಅಂದರೆ ನಾವು ಕರೆದರೆ ಹಾಗೆ. ನಾನು ನನ್ನ ಶಾಲೆ ಎಲ್ಲ ಮಕ್ಕಳನ್ನು ಅಕ್ಕ ಅಣ್ಣ, ಹೇಗೆ ಕೌಶಿಕ್ ಅಣ್ಣ ಅಲ್ಲಿ ಹಾಗೆ ಎಲ್ಲರ ಅಣ್ಣ ಅಕ್ಕ ಅಂತ ಕರೀತಾರೆ. ಮನೆಯ ರೀತಿಯ ಸಂಪರ್ಕ ಬರಬೇಕು. 1ನೇ ಕ್ಲಾಸಿಗೆ ಮಕ್ಕಳು, ನಾನು ಅಲ್ಲಿ 1ನೇ ಕ್ಲಾಸಿಗೆ ಪಾಠ ಮಾಡ್ತಿದ್ದೆ, ಇಲ್ಲಿ ಮಾಡ್ತಿದ್ದೆ. ಆ 1ನೇ ಕ್ಲಾಸು ಮಕ್ಕಳ ಎಲ್ಲ ಆ ಮಕ್ಕಳ ಪ್ರತಿಯೊಂದು ನಾಡಿ ಮಿಡಿತ ನನ್ನ ಹತ್ರ ಇದೆ. ಈ ಊರಿನ ಸಮಸ್ತ ಜನರ ನಾಡಿ ಮಿಡಿತ ನನ್ನ ಹತ್ರ ಉಂಟು. ಎಲ್ಲರ ಮನೆ ಯಾವ ಬಾಗಿಲು ಯಾವ ಪೂರ್ವ ದಿಕ್ಕಿಗಿದೆ, ಯಾರ ಮನೆ ಎಲ್ಲಿ, ಯಾರ ಹೆಸರು ಯಜಮಾನ ಯಾರೆಲ್ಲ ನನ್ನ 18 ವರ್ಷ ಸೇವೆಯಲ್ಲಿ ನಾನು ಇಲ್ಲಿ ಕಲಿತುಕೊಂಡಿದ್ದೇನೆ. ನಿಮ್ಮೆಲ್ಲ ಆಶೀರ್ವಾದ ನನಗೆ ಸಿಕ್ಕಿದೆ. ಆದ ಕಾರಣ ನನ್ನ ಈ ಸನ್ಮಾನವನ್ನು ಸಂತೋಷವಾಗಿ ಸ್ವೀಕಾರ ಮಾಡ್ತಾನೆ. ಈ ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇಲ್ಲಿ ಎಲ್ಲರೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ನಾವು ನಂಬಿರ. ನಾನು ಇನ್ನೊಂದು ಪ್ರಶ್ನೆ, ನಾನು ಮನೆಯಲ್ಲಿ ಯಾವುದೇ ನಾಗನ ಪೂಜೆ ಮಾಡುವಾಗ ಮೊದಲು ನನ್ನ ನಡುಗಲು ಶಾಲೆಯ ಮಕ್ಕಳಿಗೆ ಒಳ್ಳೆಯದಾಗಲಿ, ನನ್ನ SDMC ಒಳ್ಳೆಯದಾಗಲಿ, ನನ್ನ ಇಲ್ಲಿನ ನಡುಗಲ ಜನರಿಗೆ ಒಳ್ಳೆಯದಾಗಲಿ. ಈಗ 2ನೇದಾಗಿ ಬೇಡುತ್ತಿದ್ದೇನೆ, ನನ್ನ ಗುತ್ತಿಗೆರ ಶಾಲೆ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ, SDMC ಅವರಿಗೆ ಒಳ್ಳೆಯದಾಗಲಿ. ನನ್ನ ಪ್ರೀತಿ ಪಾತ್ರ ಎಲ್ಲ ಯಾರು ಪ್ರೀತಿ ಮಾಡ್ತಾರೋ ಅವರೆಲ್ಲರೂ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಅಂತ ನಾನು ನಾಗನ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ಆದ ಕಾರಣ ಎಲ್ಲರೂ ನನ್ನ ಪ್ರೀತಿಯಿಂದ ಇಷ್ಟು ಸನ್ಮಾನ ಮಾಡಿದ ಎಲ್ಲ ಹಿರಿಯರು ಹೆಸರು ಹೇಳೋದಿಲ್ಲ, ಹೇಳಿದರೆ ತುಂಬ ಹೊತ್ತಾಗ್ತದೆ. ತುಂಬ ಹೃದಯ ನೀವು ಸಾಷ್ಟಾಂಗ ನಮಸ್ಕಾರ. ನನ್ನ ಶಾಲೆ ನಡುಗಲು ಶಾಲೆಯನ್ನು ಯಾವತ್ತೂ ಮರೆಯುವುದಿಲ್ಲ, ಮತ್ತು ಈ ಊರಿನವರು ನಾನು ಯಾವತ್ತೂ ಮರೆಯುವುದಿಲ್ಲ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ನಮಸ್ಕಾರ. ಸುದೀರ್ಘ 18 ವರ್ಷಗಳ ಸೇವೆ ಸಲ್ಲಿಸಿ ತನ್ನ ಮನದಾಳದ ಮಾತುಗಳನ್ನು ತಮ್ಮ ಮುಂದೆ ಇಟ್ಟಿದಿರ ತಮಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಮ್ಮೆ ಸಾರಿ, ನನ್ನ ಬಿಟ್ಟೋಯ್ತು, ನಾನೆಲ್ಲ ಹೇಳಿದೆ ಅವರನ್ನು ನೋಡ್ಲಿಕ್ಕೆ. ನನ್ನ ಆತ್ಮೀಯ ಮಿತ್ರರು, ನನ್ನ ಹೃದಯವಂತರು ಅಂದರೆ ಮೋಹನ್ ನಾಯ್ಕರ್ ಅವರು ಹರ್ಷಿತ್ ಮತ್ತು ಧನ್ವಿಶ್ ಇಲ್ಲಿ 7ನೇ ಕ್ಲಾಸ್, ನಾನು 18 ವರ್ಷ ಸಹ ಮಾಡಿದೆ. ಅವ 7ನೇ ಕ್ಲಾಸಿಗೆ ಬಂದಿದ್ದ. ಆಗಲೇ ನಮ್ಮ SDMC ಸರ್ವ ಸದಸ್ಯರಾಗಿದ್ದರು. ಅವರು ಮಾಡಿದಂಥ ಕೆಲಸ ಅಂದರೆ ನಾನು ಮತ್ತು ಅವರಿಬ್ಬರು ಆತ್ಮೀಯರು.
ಅವರಿಗೆ ಇಲ್ಲಿನ ಪೈಪ್ ಯಾವ ರೀತಿ ಎಲ್ಲಿ ನೀರು ಹೋಗ್ತದೆ ಗೊತ್ತು, ನನಗೂ ಸಹ ಅದೇ ಗೊತ್ತು. ನಾವು ಅದೇ ಕೆಲಸ ನಮಗೆ ಹೆಚ್ಚಾಗಿ ನೀರು ಪೈಪ್ ಎಲ್ಲ ಇದು ಮಾಡುವಂಥದ್ದು. ಅವರು ಒಂದು ಫೋನ್ ಮಾಡಿದರೆ ಇತ್ತು, ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂದರೆ ಮೋಹನಣ್ಣ. ಅವರು ಯಾವ ರೀತಿ ಹೇಳಬೇಕು ಅಂತ ನನಗೂ ಗೊತ್ತಿಲ್ಲ. ನಾನು ಈ ಗುತ್ತೇರಿಗೆ ಹೋದರೂ ಸಹ ನನಗೆ ಅಲ್ಲಿ ಎಲ್ಲರೂ ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಆದರೆ ಇಲ್ಲಿ ನನಗೆ ಈಗಲೂ ಗೊತ್ತುಂಟು ಯಾವ ಪಾಯಿಂಟ್ ಎಲ್ಲಿದೆ, ಎಲ್ಲಿ ಹೋದರೆ ಇದಾಗ್ತದೆ, ನೀರಿನ ಪಾಯಿಂಟ್ ಆಗಿರ್ಬೋದು. ಇನ್ನೊಂದು ಅದು ಅಷ್ಟು ಆತ್ಮೀಯರವರು, ಅವರು ಮಾಡುವಂಥ ಸೇವೆ ನಿಜವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೋಹನಣ್ಣ, ನಿಮಗೆ ನಮಸ್ಕಾರ. ಇನ್ನೊಂದು ವಿಷಯ, ನಮ್ಮ ಇಲ್ಲಿ ನಡುಗಳಲ್ಲಿ ಯಾವಾಗಲೂ ನೀರಿನ ಸಮಸ್ಯೆ ಇತ್ತು. ಯಾವಾಗಲೂ ಆ ಪಂಚಾಯಿತಿ ಅಲ್ಲಿಂದ ನೀರು ಮಾಡ್ತಿದ್ದು. ಆದರೆ ನಮ್ಮ ಆಗ ಜಿಲ್ಲಾ ಪಂಚಾಯತಿ ಸದಸ್ಯರಾದ ನಮ್ಮ ವೆಂಕಟ್ ದಂಬೆಕೋಡಿಯವರು ಏನು ಮಾಡಿದ್ದಾರೆ ಅಂದರೆ, ಈ ಶಾಲೆಗೆ ಶಾಶ್ವತವಾಗಿ ಒಂದು ಕುಡಿಯುವ ನೀರಿನ ಯೋಜನೆ ಬೇಕು ಅಂತ ಅಡಿಗೆ ರೂಮ್ ಹತ್ತಿರ ಒಂದು ಬೋರನ್ನು ತೋರಿಸಿದರು. ಅಲ್ಲಿ ಉತ್ತಮ ಒಂದು ನೀರು ಸಿಕ್ಕಿದೆ. ಅವರೇ ಸ್ವತಃ ನಿಂತು ಅಲ್ಲಿಗೆ ಬೋರಿಗೆ ಟ್ಯಾಂಕಿಗೆ ಪೈಪೆಲ್ಲ ಅಳವಡಿಸಿ ಉತ್ತಮ ನೀರಿನ ವ್ಯವಸ್ಥೆ. ಇದೊಂದು 2 ವಿಷಯ ಮರ್ತೋಯಿತು. ವೆಂಕಟ ದಂಬೆಕೋಡಿ ಮತ್ತು ನನ್ನ ಆತ್ಮೀಯ ಮಿತ್ರರ ಮೋಹನ್ ಸರ್, ನಿಮ್ಮನ್ನು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ನಿಮ್ಮ ಆ ಪ್ರೀತಿ ಒಡನಾಟ ನಿಮಗೆ ತುಂಬ ಧನ್ಯವಾದಗಳು. ಅಭಿನಂದನೆಗಳು ಸರ್. ಮುಂದೆ ಮುಖ್ಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಶಾಲೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಹೇಳಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ವೆಂಕಟ್ ಒಳಲಂಬೆ ಸರ್, ತಾವು ನಮ್ಮೊಂದಿಗಿದ್ದೀರಿ. ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಇನ್ನೋರ್ವ ಉಪನ್ಯಾಸಕರು ಶಿಕ್ಷಕರಾಗಿರುವಂಥ ವೆಂಕಪ್ಪಗೌಡ ಕೇನಾಜಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಂಜ ಸರ್, ತಮಗೂ ಕೂಡ ಆತ್ಮೀಯ ಸ್ವಾಗತ. ಶ್ರೀಮತಿ ಕುಸುಮಾ ಮೇಡಮ್, ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಣಂಗೇರಿ, ತಾವು ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ, ಇನ್ನೋರ್ವ ಶ್ರೀಯುತ ಸದಾಶಿವ ಅರಣ್ಯ ಪಾಲಕರು, ಶ್ರೀ ಅಶೋಕ್ ಅರಣ್ಯ ರಕ್ಷಕರು, ಧನಂಜಯ ಅರಣ್ಯ ರಕ್ಷಕರು ಸರ್, ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ, ಇನ್ನೋರ್ವ ಶಿಕ್ಷಕರು ಶ್ರೀಯುತ ಮಾಧವ ಮುಕ್ಕಮಲೆ ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮತಿ ಪೂರ್ಣಿಮಾ ತುಂಬತಾಜೆ, ನಿಯೋಜಿತ ಶಿಕ್ಷಕರು ಮಾವಿನಕಟ್ಟೆ, ತಮಗೂ ಆತ್ಮೀಯವಾದ ಸ್ವಾಗತ. ಶ್ರೀ ಮುರಳೀಧರ ಪುನ್ಕುಟ್ಟಿ, ಪ್ರೌಢಶಾಲಾ ಶಿಕ್ಷಕರು ಎಲಿಮಲೆ, ಶ್ರೀ ವಿಜಯ್ ಮೂಲೆಮಜಲು ಪ್ರೌಢಶಾಲೆ ಎಲಿಮಲೆ, ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ಅದರ ಜೊತೆಗೆ ಶ್ರೀಮತಿ ವೀಣಾ ಮೇಡಮ್ ಪರೆಪ್ಪಾಡಿ ನಮ್ಮ ಜೊತೆಗಿದ್ದಾರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಯನಗರ, ತಮಗೂ ಆತ್ಮೀಯವಾದಂಥ ಸ್ವಾಗತ. ಶ್ರೀಯುತ ತೇಜಪ್ಪ ಸರ್ ಸಂಪ್ಯಾಡಿ, ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರುವಾಜೆ. ಶ್ರೀಮತಿ ಶೀಲಾವತಿ ಸಂಪ್ಯಾಡಿ, ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡತೋಟ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಶ್ರೀಯುತ ವಿನ್ಯಾಸ್ ಕೊಚ್ಚಿ, ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಅಧ್ಯಕ್ಷರಾಗಿರುವ ಶ್ರೀಯುತ ಕೇಶವರಾಜ್ ಅಂಜೇರಿ, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರುಗಳು ಶ್ರೀ ಅನಂತಕೃಷ್ಣ ದೇರಪ್ಪ ಮನೆ ಸರ್, ಹಾಗೆಯೇ ಶ್ರೀಯುತ ಗಂಗಾಧರ ಉತ್ತರಂಬೆ, ಶ್ರೀ ವೆಂಕಪ್ಪ ನಾಯ್ಕ ಅಂಜೇರಿ, ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯರು, ಮಹಿಳಾ ಮಂಡಳದ ನಿಕಟಪೂರ್ವ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀಮತಿ ನಿರ್ಮಲಾ ಪದ್ಮನಾಭ, ತಾವು ತಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದೆ ಮುಖ್ಯ ಅತಿಥಿಗಳಿಂದ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಸುಮಿತ್ರಾ ಮುಖಮಲೆಯವರು ತಮ್ಮ ಮುಂದೆ. ಎಲ್ಲರಿಗೂ ನಮಸ್ಕರಿಸ್ತಾ 2023-24ನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು ಇದರ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಮುಖ್ಯ ಗಣ್ಯ ವ್ಯಕ್ತಿಗಳೇ ಹಾಗೂ ಇವತ್ತಿನ ಶಾಲಾ ವಾರ್ಷಿಕೋತ್ಸವ ಶೈಕ್ಷಣಿಕ ವ್ಯವಸ್ಥೆಯ ಪ್ರಧಾನ ಕಾರ್ಯಕ್ರಮವಾಗಿದ್ದು, ಈ ಶಾಲಾ ವಾರ್ಷಿಕೋತ್ಸವವು ಈ ಕಾರ್ಯಕ್ರಮವನ್ನು ನಮ್ಮ ಈ ಶಾಲೆಯ STMC ಅಧ್ಯಕ್ಷರು, ಸದಸ್ಯರು ಹಾಗೂ ಶಾಲಾ ಶಿಕ್ಷಕರು, ಮಕ್ಕಳು ಹಾಗೂ ಶಾಲಾ ವಿದ್ಯಾಭಿಮಾನಿಗಳು ಹಾಗೂ ನಮ್ಮ ನೆಚ್ಚಿನ ಜನಪ್ರತಿನಿಧಿಗಳು ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಶಾಲೆಯ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿಬೇಕು. ಹಾಗೆ ಈ ಶಾಲೆಯ ಮಕ್ಕಳ ಒಂದು ಪ್ರೋತ್ಸಾಹ, ಪ್ರತಿಭೆಯನ್ನು ಗುರುತಿಸಿ ಈ ಶಾಲಾ ಶಿಕ್ಷಕರು ಒಂದು ಒಳ್ಳೆಯ ರೀತಿಯಲ್ಲಿ ಈ ಮಕ್ಕಳ ಕಾರ್ಯಕ್ರಮವನ್ನು ನಿರೂಪಿಸ್ತಿದ್ದಾರೆ. ಹಾಗೆ ಈ ಶಾಲೆಯು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೇಳಿಕೊಳ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಅಭಿನಂದನೆಗಳು ಮೇಡಮ್ ತಮಗೆ. ಮುಂದೆ ನಮ್ಮೊಂದಿಗಿದ್ದಾರೆ ಇನ್ನೋರು ಮುಖ್ಯ ಅತಿಥಿಗಳಾದಂತಹ ಶ್ರೀ ವೆಂಕಟ ತಂಬೆಕೋಡಿಯವರು ನಮ್ಮನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಆಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ ಸರ್. ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು ಇದರ ವಾರ್ಷಿಕೋತ್ಸವ ಸಮಾರಂಭದ
ಮತ್ತು ಸನ್ಮಾನ ಸಮಾರಂಭ ಈ ಎರಡು ಕಾರ್ಯಕ್ರಮಗಳ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದ ನೂತನ ಹಾಗೂ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕುಮಾರಿ ಭಾಗೀರಥಿ ಮುರುಳಿಯರವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತಿರ್ತಕ್ಕಂಥ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ, ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷೆ ಆಗಿರ್ತಕ್ಕಂಥ ಸುಮಿತ್ರಾ ಮುಕ್ಕಮಲೆಯವರೇ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥವರು ಮತ್ತು ಚಿಂತಕರು, ಭಾಷಣಕಾರರು, ಆಧ್ಯಾತ್ಮಿಕ ಚಿಂತಕರು ಆಗಿರ್ತಕ್ಕಂಥ ಧೀರೇನ್ ಪರಮಲೆಯವರೇ, ಶಿಕ್ಷಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಧರ ಸರ್ ಅವರೇ, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಭಾರತಿ ಸಾಲ್ತಾಡಿ ಅವರೇ, ಈ SDMCಯ ಒಂದು ಕ್ರಿಯಾಶೀಲ ಅಧ್ಯಕ್ಷೆ ಶ್ರೀಮತಿ ಉಮೇಶ್ ಅವರವರೇ, ಈ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರು, ಗ್ರಾಮ ಪಂಚಾಯತ್ನ ಸದಸ್ಯರು ಆಗಿರ್ತಕ್ಕಂಥ ಹರೀಶ್ ಕೋಲ್ರವರೇ, ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ವಿಜಯ ಚಾರ್ಮತ್ರವರೇ, ಶಾಲಾ ಮುಖ್ಯ ಗುರುಗಳಾಗಿರ್ತಕ್ಕಂಥ ಚಂದ್ರಶೇಖರ ಪಾರೆಪಾಡಿ ಅವರೇ, PDO ಆಗಿರ್ತಕ್ಕಂಥ ಧನಪತಿ ಅವರೇ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧು ಭಗಿನಿಯರೇ, ಬಹುಶಃ ನಾನು ಪ್ರಾರಂಭದಿಂದ ಗಮನಿಸಿರುವಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ಆಗಿಂದ ಈಗಿನವರೆಗೆ ಸುಮಾರು 6 ಗಂಟೆಗೆ ಪ್ರಾರಂಭವಾಗಿದೆ, 2 ಗಂಟೆ ಕಳೆದಿದೆ. ಈ 2 ಗಂಟೆಗಳಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಬಹುಮಾನಗಳ ವಿತರಣೆ ಆಗಿದೆ. ನಮ್ಮ ಕುಶಾಲಪ್ಪ ಸರ್ ಅವರು ಬಹಳಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟರು. ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳು, ಈ ಊರಿನ ಸಂಬಂಧ ಇರ್ಬೋದು, ಈ ವ್ಯವಸ್ಥೆಗಳಿರ್ಬೋದು, ಎಲ್ಲದರ ಬಗ್ಗೆ ಮೆಚ್ಚುಗೆ, ಮತ್ತು ಆ ಪುಟಾಣಿಗಳಿಗೆ ಎಲ್ಲರಿಗೂ ಕೂಡ ಬಹುಮಾನಗಳ ವಿತರಣೆ, ಈ ಎಲ್ಲದರಲ್ಲಿ ಕೂಡ ನಮ್ಮ ಸಭೆಯ ಎಲ್ಲ ಸಭಾಸದರು ಬಹಳ ಆರಾಮದಲ್ಲಿದ್ದಾರೆ ಅಂತ ಹೇಳಿದರೆ ನನಗೆ ಸ್ವಲ್ಪ ಮುಜುಗರ ಆಯಿತು. ಇಷ್ಟೆಲ್ಲ ಕಾರ್ಯಕ್ರಮಗಳು ಆಗ್ತಾ ಇದೆ, ನಮಗೊಂದು ಮೆಚ್ಚುಗೆಯ ಒಂದು ಚಪ್ಪಾಳೆಯನ್ನು ನಾವು ಯಾಕೆ ತಡ್ತಾ ಇಲ್ಲ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿರತಕ್ಕಂಥ. ಆದ ಕಾರಣ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಈ ಕುಶಾಲಪ್ಪ ಮಾಸ್ಟರ್ ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ರಲ್ಲ, ಈ ಸಭೆ ಒಂದು ಒಳ್ಳೆಯ ಚಪ್ಪಾಳೆಯನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮಗಳಾದಾಗ ಅವರು ಅನೇಕ ವಿಚಾರಗಳನ್ನ ಹೇಳಿದ್ರು, ನಮಗೆ ಖುಷಿಯಾಗಬೇಕು. ನಮ್ಮ ಊರಿನ ಬಗ್ಗೆ, ನಮ್ಮ ಈ ಊರಿನ ವ್ಯವಸ್ಥೆಯ ಬಗ್ಗೆ, ಪ್ರತಿಯೊಂದು ಮನೆಯ ವಿಚಾರಗಳ ಬಗ್ಗೆ ಅವರು ಅಷ್ಟು 18 ವರ್ಷಗಳ ಕಾಲ ಇಲ್ಲಿ ಸೇವೆಗಳನ್ನು ಸಲ್ಲಿಸಿ ಅವರ ವಿಚಾರಗಳನ್ನ ಹೇಳಿದಾಗ ನಮಗೆ ತನ್ನಿಂದಾನೇ ಖುಷಿಯಾಗಬೇಕು, ಖುಷಿಯಿಂದ ಚಪ್ಪಾಳೆ ಬರಬೇಕು. ಆದರೆ ಆ ಚಪ್ಪಾಳೆ ಖಂಡಿತವಾಗಿ ಬರಲಿಲ್ಲ. ಪ್ರತಿಯೊಂದು ಕಾರ್ಯಕ್ರಮಗಳ ಬೆನ್ನೆಲುಬು ಒಬ್ಬ ವ್ಯಕ್ತಿಗೆ, ಒಬ್ಬ ಸಾಮಾಜಿಕ ವ್ಯಕ್ತಿ ಇರ್ಬೋದು, ಒಬ್ಬ ಕಲೆವಿ ಇರ್ಬೋದು, ಯಾವುದನ್ನು ಪ್ರೋತ್ಸಾಹಿಸಬಹುದು ನಮ್ಮ ಚಪ್ಪಾಳೆ. ಆ ಚಪ್ಪಾಳೆ ಆ ವ್ಯಕ್ತಿಗೆ ನಾನು ಇನ್ನೇನೋ ಒಂದು ಸ್ವಲ್ಪ ಮಾತಾಡಬೇಕು, ಇನ್ನೇನೋ ಸ್ವಲ್ಪ ಗಳಿಸಬೇಕು ಅನ್ನುವಂಥಕ್ಕೆ ಸ್ಫೂರ್ತಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಈ ಒಂದು ಸುಂದರ ಸಮಾರಂಭ ನಮಗೆಲ್ಲರಿಗೂ ಗೊತ್ತಿದೆ. ನಡುಗಲ್ಲಿನ ಈ ಒಂದು ಯಾವುದೇ ಕಾರ್ಯಕ್ರಮಗಳಿರ್ಬೋದು, ನಾನು ವಿಶೇಷವಾಗಿ ವಾರ್ಷಿಕೋತ್ಸವ ಅಲ್ಲ, ಏನೇ ಕಾರ್ಯಕ್ರಮಗಳು ಈ ನಡುಗಲ್ಲಿನ ಭಾಗದಲ್ಲಿ ಆಗಬೇಕಂತ ಹೇಳಿದ್ರೆ ಅದರಲ್ಲಿ ಯಾವತ್ತೂ ನಾವು ಫೇಲ್ಯೂರ್ ಅನ್ನುವಂಥ ಪದ ನಮ್ಮ ಮುಂದೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಆ ರೀತಿಯ ಒಂದು ಕ್ರಿಯಾಶೀಲ ತಂಡ, ಯುವಕರ ತಂಡ ಇರ್ಬೋದು, ಯುವತಿಯರ ತಂಡ ಇರ್ಬೋದು, ಅಥವಾ ಈ ಊರಿನ ಎಲ್ಲ ಪ್ರಮುಖರ ಒಗ್ಗೂಡುವಿಕೆಯಿಂದ ಯಾವುದೇ ಕಾರ್ಯಕ್ರಮಗಳಾಗಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನ ನಾವು ಇವತ್ತಲ್ಲ ಹಲವಾರು ಬಾರಿ ಕಂಡಿದ್ದೇವೆ. ಅದಕ್ಕಾಗಿ ಈ ಊರಿನ ಮಹಾಜನತೆಗೆ ನಾನು ಬಹಳ ದೊಡ್ಡ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಈ ಊರಿನ ಹಬ್ಬ. ಈ ವಿದ್ಯಾರ್ಥಿಗಳ ಕಲರವ ನಮ್ಮ ಮುಂದೆ ಕಾಣುವಂಥದ್ದು ಅದಕ್ಕೆ ಅದೇ ಒಂದು ಸಂತೋಷ. ಯಾಕೆಂತ ಹೇಳಿದ್ರೆ ಅವರು ಮನ ಬಿಚ್ಚಿ ಅವರಲ್ಲಿರ್ತಕ್ಕಂಥ ಯಾವುದೇ ವಿಚಾರಗಳನ್ನು ಬಹಳ ಮುಚ್ಚಿ ನಮ್ಮ ಮುಂದೆ ಇಡುವಂತ ವಿಚಾರಗಳು ಬಂದಾಗ ಅವರಲ್ಲಿರ್ತಕ್ಕಂಥ ಆ ಒಂದು ಒಳ್ಳೆಯತನ ಅದು ನಮ್ಮ ಮುಂದೆ ಭಾಸವಾಗ್ತಾ ಇದೆ. ಇವತ್ತು ಕೇವಲ ಒಂದು ಸಾಂಸ್ಕೃತಿಕ ವಿಚಾರಗಳು ಅಲ್ಲದೇ ಇರಬಹುದು, ಇವತ್ತು ಉದ್ಘಾಟನಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈ ಊರಿನ ಪ್ರಗತಿ ಆಗಬೇಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಗ್ಗೂಡುವಂತ ಸಂದರ್ಭ ಬಂದಾಗ ಎಲ್ಲವೂ ಕೂಡ ಸುಸಲಿತವಾಗಿ ಸಾಗ್ತಾ ಇದೆ. ಕೇವಲ ಒಬ್ಬ ವ್ಯಕ್ತಿಯಿಂದ ಆಗುವಂತ ಕೆಲಸಗಳಲ್ಲ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ರೆ ಯಾವುದನ್ನು ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ, ಕೆಲವೊಂದನ್ನು ಮಾತ್ರ ಮಾಡಬಹುದು. ಯಾವುದೇ ನಾವು ಊರಿನ ಎಲ್ಲ ಮನೆಗಳ ಸಹಕಾರ ಇದ್ದಾಗ ಈ ಊರನ್ನ ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಈ ನಡುಗಲ್ಲಿನ ಶಾಲೆ ಇವತ್ತೊಂದು ಒಳ್ಳೆಯ ಉದಾಹರಣೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಗ್ರಾಮ ಪಂಚಾಯತ್ ಬಗ್ಗೆ, ಸದಸ್ಯರ ಬಗ್ಗೆ, ವಿಜಯ ಚಾರ್ಮತ್ರ ಬಗ್ಗೆ ನಮ್ಮ ಕುಶಾಲಪ್ಪ ಸರ್ ಉಲ್ಲೇಖ ಮಾಡಿದರು. ನಮಗೆ ಹಂಬಲ ಬೇಕು, ತುಡಿತಗಳು ಬೇಕು.
ನಮ್ಮ ಊರು ನಮಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿ ಒಂದು ಉತ್ತಮವಾಗಿ ನಮಗೆ ಜವಾಬ್ದಾರಿಗಳನ್ನು ಕೊಟ್ಟಾಗ ಅದನ್ನು ಯಾವ ರೀತಿ ನಿರ್ವಹಿಸಬೇಕಂತ ಕಲ್ಪನೆಗಳಿದ್ದಾಗ ಆ ಕಲ್ಪನೆಗೆ ಒಂದು ನ್ಯಾಯ ಬರುವಂಥದ್ದು ಈ ರೀತಿಯ ಕೆಲಸಗಳಾದಾಗ ಮಾತ್ರ. ಅದರಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಸಂತೋಷವನ್ನು ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ. ಇವತ್ತಲ್ಲೊಂದು ಕಾಂಪೌಂಡ್ ಅನ್ನ ಉದ್ಘಾಟನೆ ಮಾಡಿದ್ರು. ಈ ಶಾಲೆಗೆ ಅಗತ್ಯವಾಗಿ ಬೇಕಾಗಿರುವಂತಹ ಕಾಂಪೌಂಡ್ ಆವರಣ ಗೋಡೆ ಇಲ್ಲದೆ ಇದ್ರೆ ನಮ್ಮ ಮಕ್ಕಳು ಹೊರಗಡೆ ಹೋಗ್ತಾರೆ. ನೇರವಾಗಿ ಇದು ಮಾರ್ಗದ ಬದಿಯಲ್ಲಿರ್ತಕ್ಕಂಥ ಶಾಲೆ. ಮಕ್ಕಳು ಏನೋ ಒಂದು ತುಂಟಾಟಿಕೆಯಿಂದ ಮಾರ್ಗದ ಬದಿಗೆ ಹೋಗ್ತಾರೆ, ಏನೋ ಅವಘಡ ಆಗ್ತದೆ. ಅದಕ್ಕಾಗಿ ನಮಗೆ ಈ ಶಾಲೆಗೆ ಕಾಂಪೌಂಡ್ ಅಗತ್ಯ ಅನ್ನುವಂಥದ್ದನ್ನ ಪರಿಗಣನೆಗೆ ತಂದಾಗ ಇಂಥ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ರೀತಿ ಇಲ್ಲಿಯ ಅಡುಗೆ ಕೋಣೆಯ ಬಗ್ಗೆ ವಿಸ್ತರಿಸುವುದು. ಸ್ವಲ್ಪ ಇಷ್ಟು ದೊಡ್ಡ ಶಾಲೆಯಲ್ಲಿ ಅನೇಕ ಮಕ್ಕಳಿರುವ ಕಾರಣ ಸಣ್ಣದೇ ಆಗಿರತಕ್ಕಂಥ ಕೊಠಡಿ ಅದನ್ನ ವಿಸ್ತಾರ ಮಾಡಬೇಕು. ಇದೆಲ್ಲವೂ ಕೂಡ ಇಲ್ಲಿ ಚೇರಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಮಾತ್ರ ಈ ಕಲ್ಪನೆಗಳನ್ನು ಬರಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲವಾದ್ರೆ ಸರ್ಕಾರದ ಅನುದಾನಗಳು ಬರ್ತದೆ, ಅದು ಯಾವ ರೀತಿ ಅದನ್ನು ಉಪಯೋಗಿಸಬೇಕು ಅಂತಕ್ಕಂಥ ಕಲ್ಪನೆಗಳು ನಮ್ಮಲ್ಲಿ ಇಲ್ಲದೆ ಹೋದಾಗ ಆ ಎಲ್ಲ ವ್ಯವಸ್ಥೆಗಳು ಕೂಡ ನಿರುಪಯುಕ್ತ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿನ ಒಂದು ಗ್ರಾಮ ಪಂಚಾಯತ್ ಸದಸ್ಯರ ತಂಡ ಇರಬಹುದು, SDMC ಒಂದು ತಂಡ ಇರಬಹುದು, ಅಥವಾ ಊರಿನವರ ಒಗ್ಗೂಡುವಿಕೆ, ಇದೆಲ್ಲವೂ ಕೂಡ ಸಹಕಾರ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಆಗಾಗಲೇ ಉಲ್ಲೇಖ ಮಾಡಿದ್ರು, ಉಮೇಶ್ವರ್ ಅವರು 2 ಬಾರಿಗೆ ಈ ಶಾಲೆಯ ಅಧ್ಯಕ್ಷರಾದರು ಅಂತ ಹೇಳಿದ್ರು. ಒಂದು ಮಹಿಳೆ ಇವತ್ತು ಎಲ್ಲವನ್ನು ಕೂಡ ಇವತ್ತು 33% ಇವತ್ತು ಮಹಿಳಾ ಸ್ಥಾನ ಮೀಸಲಾಗಿದೆ. ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮಹಿಳೆಯರೇ ಮುಂದೆ ಬರುವಂತ ಒಂದು ಸನ್ನಿವೇಶಗಳು ಬರ್ತಾ ಇದ್ದಾವೆ. ಆದ್ರೂ ಕೂಡ ಇವತ್ತು ಒಂದು SDMC ರಚನೆ ಆಗಬೇಕಿದ್ರೆ ಅದರ 18ರಲ್ಲಿ 1/2ಕ್ಕಿಂತ ಮೇಲ್ಪಟ್ಟು ಮಹಿಳೆಯರು ಇರುವಂತದ್ದು. ಅದರಲ್ಲಿ ಕೂಡ ಒಬ್ಬಳನ್ನ ಮಹಿಳೆಯನ್ನ ಅಧ್ಯಕ್ಷರನ್ನು ಮಾಡಿ ಅವರ ಹಿಂದಿನಿಂದ ನಾವು ಇದ್ದೇವೆ ಅಂತಕ್ಕಂಥ ರೀತಿಯಲ್ಲಿ ಎಲ್ಲರೂ ಸೇರಿ ಈ ಶಾಲೆಯನ್ನ ಒಂದು ಒಳ್ಳೆಯ ಉನ್ನತ ಸ್ಥಿತಿಗೆ ತಂದಿದ್ದೀರಿ. ಬಹುಶಃ ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಶಾಲೆಗೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಗಮನಿಸಿದ್ದಾರೆ. ಬಹುಶಃ ಅನೇಕ ಕೆಲಸಗಳಿದ್ದಾವೆ, ಆದ್ರೂ ಕೂಡ ಮಕ್ಕಳ ಮೇಲೆ ಪ್ರೀತಿ ಇಟ್ಟು ಇವತ್ತು 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಕೊನೆಯವರೆಗೆ ಅಧ್ಯಕ್ಷರ ಭಾಷಣ ಮಾಡಿ ಹೋಗ್ಬಹುದು, ನಮಗೆ ಅನೇಕರು ಕೂಡ ಮಾಡಿ ಹೋಗಬಹುದು. ಇವತ್ತು BO ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಆದ್ರೆ ಬಂದಿಲ್ಲ, ಕಾರಣ ಗೊತ್ತಿಲ್ಲ. ಆದ್ರೆ ಶಾಸಕರಿಗೆ ಇಂಟಿಮೇಟ್ ಮಾಡಿರ್ಬೋದು. ಒಂದು ಶಾಲಾ ಕಾರ್ಯಕ್ರಮ ಅಂತಂದಾಗ ನಾವೆಲ್ಲರೂ ಕೂಡ ಸೇರ್ಬೇಕು. ಇವತ್ತು ಶಾಲೆಯ ಶಿಕ್ಷಣ ವ್ಯವಸ್ಥೆ ಮತ್ತು ಶಿಕ್ಷಕರಿರ್ಬೋದು ಅಥವಾ ಅದಕ್ಕೆ ಅಧಿಕಾರಿಗಳು ಸಂಬಂಧಪಟ್ಟವರು ಈ ಶಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅದಕ್ಕೆ ಇನ್ನಷ್ಟು ಮೆರುಗುಗಳು ಬರ್ತವೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಬಹುಶಃ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಒಂದು ಊರಿಗೆ ಎಲ್ರಿಗೂ ಕೂಡ ಭಾಗವಹಿಸುವಿಕೆ ಅನೇಕ ಸ್ಪರ್ಧಾ ಕಾರ್ಯಕ್ರಮಗಳಿರ್ಬೋದು. ಯಾವತ್ತೋ ಒಂದ್ಸಾರಿ ಇವತ್ತು ಉಲ್ಲೇಖ ಮಾಡಿದ್ರು, ಸುಮಾರು 4 ವರ್ಷಗಳ ಹಿಂದೆ ಆಗಿರುವಂತಹ ಒಂದು ವಾರ್ಷಿಕೋತ್ಸವ ಅನ್ನುವಂಥದ್ದು. ಆ ನಂತರದ ದಿನಗಳಲ್ಲಿ ನಾನು ಬಂದಿದ್ದೆ, ಗಂಗಾಧರ ಉತ್ತರವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆ ವಾರ್ಷಿಕೋತ್ಸವದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದೆ. ಆ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಆ ಕಾರ್ಯಕ್ರಮ ಆಗಿತ್ತು. ಇವತ್ತು ಮತ್ತೆ ಅದೇ ರೀತಿಯ ಒಂದು ವಾತಾವರಣವನ್ನು ಇಲ್ಲಿ ತಂದಿದ್ದೀರಿ. ಎಲ್ಲ ವಿದ್ಯಾಭಿಮಾನಿಗಳಿಗೆ, ಈ ಊರಿನ ಎಲ್ಲ ಪ್ರಮುಖರಿಗೆ, ಶಾಲಾ SDMC ಅವರಿಗೆ ಎಲ್ಲರಿಗೂ ಕೂಡ ವಂದಿಸುತ್ತಾ ಇಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಅವರ ಭವಿಷ್ಯವು ಕೂಡ ಉಜ್ವಲ ಆಗಲಿ ಅಂತಕ್ಕಂಥ ಆಶಾವಾದವನ್ನು ವ್ಯಕ್ತಪಡಿಸುತ್ತಾ ಇವತ್ತು ರೈಲು ಬಂಡಿಯ ಬಗ್ಗೆ ಉಲ್ಲೇಖ ಮಾಡಿದರು. ಇದು ಮಕ್ಕಳ ಒಂದು ಕಲ್ಪನೆಗೆ ನಿಲುಕುವಂತ ಒಂದು ವಿಚಾರಗಳು. ಯಾಕೆಂತ ಹೇಳಿದ್ರೆ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕರೆತರಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಗೆ ಗೊತ್ತಿದೆ, ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳ ಬಗ್ಗೆ ಮಾತಾಡೋದಿದ್ರೆ ನಾವು ಅನೇಕ ವಿಚಾರಗಳನ್ನ ಮಾತಾಡಬಹುದು. ಇವತ್ತು ಬಹಳ ಸಂತೋಷ ಆಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಿಂದಿನ ದಿನಗಳ ಕಳೆದ ಒಂದು 4-5 ವರ್ಷಗಳ ಹಿಂದೆ ಸರ್ಕಾರಿ ಶಾಲೆಗಳು ಮುಚ್ಚುವಂತ ಸ್ಥಿತಿಗೆ ಬಂದಿವೆ. ಇವತ್ತು ಇದೆ, ಮುಚ್ಚುವಂತ ಅನೇಕ ವ್ಯವಸ್ಥೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಏನು ಕಲಿಸ್ತಾರೆ ಅಂತಕ್ಕಂಥ ಒಂದು ಕೀಳರಿಮೆ. ಇವತ್ತು ಖಾಸಗಿ ಶಾಲೆಯಲ್ಲಿ ಟಿಪ್ ಟಾಪ್ ಆಗಿ ಯೂನಿಫಾರ್ಮ್ ಹಾಕಿದ್ರೆ ಅಥವಾ ಬ್ಯಾಗ್ ಅನ್ನ ಕೊಟ್ಟರೆ, ಒಂದು ರೀತಿಯ ಬಸ್ಗಳನ್ನ ವ್ಯವಸ್ಥೆಗಳನ್ನ ಮಾಡಿದ್ರೆ ಅದು ನಮಗೆ ಚಂದ ಅನ್ನುವಂಥದ್ದು ನಮ್ಮ ದೂರದ ಮನಸ್ಸಿಗೆ ನಾಟುವಂಥದ್ದು. ಬಹುಶಃ ಖಂಡಿತವಾಗಿ ಅದಕ್ಕೆ ಹೋದಾಗ ಅದಕ್ಕೆ ನಾವು ಎಷ್ಟು ದುಡ್ಡು ಕೊಡಬೇಕು, ಏನು ಕಲ್ಪನೆ ಅನ್ನುವಂಥದ್ದು ನಮ್ಮ ಮುಂದಿಲ್ಲ. ಆದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚಲಿಕ್ಕೆ ಕೂಡ ಅದೇ ಕಾರಣಗಳು. ನಾನು ಯಾವತ್ತೂ ಹೇಳ್ತಾ ಇರುವಂತದ್ದು, ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ನಾನು ಹೇಳ್ತಾ ಇದ್ದೆ, ಎಷ್ಟು ಜನ ಅಧ್ಯಾಪಕರಿರ್ಬೋದು, ಎಷ್ಟು ಜನ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ, ಯಾರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ? ಖಂಡಿತವಾಗಿ ಅವರಿಗೆಲ್ಲರಿಗೂ ವ್ಯವಸ್ಥೆಗಳಿದ್ದಾವೆ. ಸರ್ಕಾರದ ಉದ್ಯೋಗದಲ್ಲಿರುವವರು ತಮ್ಮ ಮಕ್ಕಳನ್ನ ಕಳಿಸುವಂತದ್ದು ಖಾಸಗಿ ಶಾಲೆಗಳಿಗೆ. ಬಹುಶಃ ನಾನೇನಾದರೂ ಅಂತ ಒಂದು ಸ್ಥಾನದಲ್ಲಿ ಇದ್ದಿದ್ರೆ ಪ್ರಥಮವಾಗಿ ನಾನು ಮಾಡ್ತಾ ಇರುವಂತದ್ದು ಇದನ್ನು ಕಡ್ಡಾಯವಾಗಿ ಶಿಕ್ಷಣದ ನೀತಿಯಲ್ಲಿ ಜಾರಿಗೆ ತರುವಂತ ವ್ಯವಸ್ಥೆಗಳನ್ನ ಮಾಡಬೇಕನ್ನುವಂತ ಕಲ್ಪನೆಗಳನ್ನ ಕಂಡಿದೆ. ಬಹುಶಃ ಇದು ಆಗಬೇಕು. ಯಾಕಂತ ಹೇಳಿದ್ರೆ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇರುವಂತದ್ದು, ನಮ್ಮ ಶಾಲೆಯಲ್ಲಿ, ಗುತ್ತಿಗಾರನ ಶಾಲೆಯಲ್ಲಿ ಇವತ್ತು 3 ಜನ ಅಧ್ಯಾಪಕರಿದ್ದಾರೆ. ಒಬ್ರು ಟ್ರಾನ್ಸ್ಫರ್ ಆಗಿ ಮೊನ್ನೆ ಬಂದ್ರು, ಪೂರ್ಣಿಮಾ ಮೇಡಮ್ ಅಂತವರು.
ಅವರು ತನ್ನ ಮಗನನ್ನ ಇವತ್ತು ಸರ್ಕಾರಿ ಶಾಲೆಗೆ ಗುತ್ತಿಗಾರಿಕೆ ತಂದು ಸೇರಿಸಿದ್ದಾರೆ. ಇನ್ನೊಬ್ಬರು ಶಿಕ್ಷಕಿ ಸವಿತಾ ಮೇಡಮ್ ಇದ್ದಾರೆ, ಅವರು ಇಬ್ಬರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ತಂದು ಸೇರಿಸಿದ್ದಾರೆ. ಹಾಗೆ ಅನೇಕರು ಇವತ್ತು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸುವಂತದ್ದು ನಡೀತಾ ಇದೆ. ಬಹುಶಃ ಇದು ಆಗಬೇಕು. ಯಾಕಂತ ಹೇಳಿದ್ರೆ ಏನೇ ವ್ಯವಸ್ಥೆಗಳಿದ್ರು ಕೂಡ ನಮ್ಮಿಂದ ಅದು ಪ್ರಾರಂಭ ಆಗಬೇಕು. ನಾವು ಇನ್ನೊಬ್ಬರಿಗೆ ಹೇಳುವುದು ಅದಾದ್ರೆ ನಾವು ನಮ್ಮಿಂದ ಪ್ರಾರಂಭ ಆದಾಗ ಮಾತ್ರ ಅದಕ್ಕೆ ನ್ಯಾಯ ದೊರಕುತ್ತದೆ, ಅದು ಅನುಷ್ಠಾನ ಆಗ್ತದೆ. ನಾವು ಯಾವುದನ್ನೋ ಹೇಳುವುದು ಯಾವುದನ್ನೋ ಮಾಡುವುದು ಆಗಬಾರದು. ಆ ರೀತಿಯಲ್ಲಿ ಒಂದು ಸರ್ಕಾರಿ ಶಾಲೆಗೆ ಇಷ್ಟೊಂದು ರೈಲಿನ ವ್ಯವಸ್ಥೆ ಚಿತ್ರ ಮಾಡಿದಿರುವಂಥದ್ದು ಇಲ್ಲಿಯ ಮಕ್ಕಳು ಬರಬೇಕು ಅನ್ನುವಂಥ ಆ ಕಲ್ಪನೆ ಅವರಿಗೆ, ಮಕ್ಕಳನ್ನ ಒಂದು ರೀತಿಯ ಬರಮಾಡಿಕೊಳ್ಳುವಕ್ಕೆ ಒಂದು ಉತ್ತೇಜನಕ್ಕಾಗಿ ಈ ವ್ಯವಸ್ಥೆಗಳನ್ನ ಕಲ್ಪಿಸಿದ್ದಾರೆ. ಅಂದ್ರೆ ಕಲ್ಪನೆಗಳನ್ನ ಬಗ್ಗೆ ನಾನು ಮಾತಾಡ್ತಿರೋದು. ಯಾವ ರೀತಿ ನಮ್ಮ ಶಾಲೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು, ಒಳ್ಳೆ ರೀತಿಗೆ ಕೊಂಡೊಯ್ಯಬೇಕು ಅನ್ನುವಂಥ ಒಂದು ಕಲ್ಪನೆಗಳನ್ನಿಟ್ಟಾಗ ಆ ಶಾಲೆ ಉನ್ನತ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಆಶಾವಾದ ಮತ್ತು ಆ ವ್ಯವಸ್ಥೆಯನ್ನ ನಾನು ನಿಮ್ಮ ಮುಂದೆ ಇಡುತ್ತಾ ಬಹುಶಃ ಎಲ್ರಿಗೂ ಶುಭವಾಗಲಿ. ಈ ಒಂದು ವಾರ್ಷಿಕೋತ್ಸವ ಎಷ್ಟು ಬೆಳಗಿನವರೆಗೆ ನಡೆದರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳದ್ದು ನಡೀಲಿಕ್ಕಿದೆ, ಹಿರಿಯರದ್ದು ನಡೀಲಿಕ್ಕಿದೆ, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀಲಿ, ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ಸು ಆಗಲಿ ಅಂತ ಹೇಳುವಂಥದ್ದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆಯ ಮಾತನಾಡುಗಳನ್ನಾಡಿದ್ದೀರಾ ಸರ್. ತಮಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ ಶ್ರೀ ಧೀರೇನ್ ಪರಮಲೆಯವರು, ಮುಖ್ಯ ಅತಿಥಿಗಳು. ಇವರು ನಮ್ಮನ್ನುದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಮಕ್ಕಳು ಮನುಕುಲದ ಆಶಾ ಕುಸುಮಗಳು, ಮನೆಯಂಗಳ ಬೆಳಗುವ ಮಂಗಳ ದೀಪಗಳು, ಭಾವಿ ರಾಷ್ಟ್ರದ ಭಾಗ್ಯೋದಯ ಶಿಲ್ಪಿಗಳು. ಈ ಭಾಗ್ಯೋದಯ ಶಿಲ್ಪಿಗಳ ಬಗ್ಗೆ ನಮ್ಮನ್ನುದ್ದೇಶಿಸಿ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ನಮ್ಮ ಮುಂದೆ ಶ್ರೀ ಧೀರೇನ್ ಪರಮಲೆಯವರು. ಈ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ನಮ್ಮ ಸುಳ್ಯ ತಾಲೂಕಿನ ಮಾನ್ಯ ಶಾಸಕರಾಗಿರತಕ್ಕಂತಹ ಕುಮಾರಿ ಭಾಗೀರಥಿ ಮುರಳಿಯರವರೇ, ಹಾಗೆ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಶ್ರೀಮತಿ ಸುಮಿತ್ರಾ ಮುಖಮಲೆ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗುತ್ತಿಗಾರು, ಹಾಗೆ ನನ್ನ ಆತ್ಮೀಯ ಮಿತ್ರರು ಆಗಿರತಕ್ಕಂತಹ ಗುತ್ತಿಗಾರು ಪ್ರಾಥಮಿಕ ಕೃಷಿ ಪರಿಷತ್ತಿನ ಸಹಕಾರಿ ಸಂಘ ಗುತ್ತಿಗಾರ ಇದರ ಅಧ್ಯಕ್ಷರಾಗಿರುವ ಶ್ರೀ ವೆಂಕಟ ದಂಬೆಕೋಡಿಯವರೇ, ಶ್ರೀ ರಮೇಶ್ ಬಿ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಶ್ರೀ ಶ್ರೀಧರಗೌಡ ಅಧ್ಯಕ್ಷರು ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ಸುಳ್ಯ, ಶ್ರೀ ವಿಜಯಕುಮಾರ ಚಾನ್ಮತ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರವರೇ, ಶ್ರೀ ಹರೀಶ್ ಕೊಯ್ಲರವರೇ, ಶ್ರೀಮತಿ ಪ್ರಮೀಳ ಯರ್ದಡ್ಕ, ಶ್ರೀಮತಿ ಲೀಲಾವತಿ ಅಂಜೇರಿಯವರೇ. ಈ ಶಾಲೆಯಲ್ಲಿ ನಾನು 1 ವರ್ಷ ಅಭ್ಯಾಸ ಮಾಡಿದ್ದೆ. ಬಹುಶಃ ಅದು 82ನೇ 83ನೇ ಇಸ್ವಿ ಇರ್ಬೋದು, ಸ್ಪಷ್ಟ ನೆನಪಿಲ್ಲ. 2ನೇ ತರಗತಿ ಆಗ ಪರೀಕ್ಷೆ ಬರೆದಿದ್ದೆ. ಮತ್ತು ಈ ಶಾಲೆಗೆ ನನ್ನನ್ನು ಕರೆದಿದ್ದಾರೆ. ಇವತ್ತು ಕೂಡ ಒಂದು ಪರೀಕ್ಷೆ ಆಗಿದೆ. ಯಾಕಂದರೆ ದಿಕ್ಷುಟಿ ಭಾಷಣ ಮಾಡಬೇಕು ಅಂತ ಹೇಳಿದರು, ಕರೆಕ್ಟ್ ನಿನ್ನೆಗೆ ನನ್ನ ಸ್ವರ ಹೋಯಿತು. ಹಾಗೆ ಈ ಇದ್ದ ಸ್ವರದಲ್ಲಿ ಪರೀಕ್ಷೆ ರೀತಿಯಲ್ಲಿ ನಾನೀಗ ಮಾತಾಡಬೇಕಾಗಿದೆ. ಈ ಒಂದು ಸಮಾರಂಭಕ್ಕೆ ಬರಲಿಕ್ಕೆ ಮೊದಲಿಗೆ ಶ್ರೀ ವಿಜಯಕುಮಾರ ಚಾನ್ಮತರು ನನಗೆ ಕರೆ ಮಾಡಿದ್ರು, ಮುಖ್ಯ ಅತಿಥಿಗಳಾಗಿ ನಿಮ್ಮನ್ನು ಕರಿತಾ ಇದ್ದೇವೆ ಅಂತ. ಸಂತೋಷದಿಂದ ಭಾಗ್ಯ ಅಂತೇಳಿ ಒಪ್ಪಿಕೊಂಡೆ. ಬಹುಶಃ ಇಲ್ಲಿಯ ತಯಾರಿ ಎಲ್ಲ ಆಗ್ತಾಯಿತ್ತು. ನಿನ್ನೆ ಒಂದು ಗಳಿಗೆ ಬಂದು ನಾನು ತಲೆ ಎತ್ತಿ ಬರಲಿಲ್ಲ, ತಲೆ ತಗ್ಗಿಸಿ ಬಂದುವಾಗ ಆಯಿತು. ಯಾಕಂದರೆ ನಾನು ಭಾಳ ಹಿಂದೆ ಓದಿದ್ದೆ. ಆಮೇಲೆ ಈ ಗ್ರೌಂಡಲ್ಲಿ ತುಂಬ ನಾವು ಕ್ರಿಕೆಟ್ ಆಡ್ತಾ ಇದ್ದೆವು. ಬಹುಶಃ ಆಮರ್ಷ ಆ ನಂತರ ಸಂಪರ್ಕ ಕಡಿತ ಆಗಿ ಬಂದದ್ದೇ ಕಡಿಮೆ. ಬರಲಿಲ್ಲಲ್ಲ ಅಂತ ನನಗೆ ವ್ಯತಿ ಆಯಿತು. ಮತ್ತು ಇಲ್ಲಿ ಏನು ದುಡಿತಾ ಇದ್ರು, ಏನು ಕೆಲಸ ಮಾಡ್ತಾಯಿದ್ರು, ಇದನ್ನು ನೋಡಿ ಸ್ವಲ್ಪ ನಾಚಿಕೆ ಕೂಡ ಆಯಿತು ನನಗೆ, ಸತ್ಯ ಹೇಳಬೇಕು ಅಂತ ಹೇಳಿದರೆ. ಅಂಥ ಒಂದು ಅದ್ಭುತವಾದ ಪ್ರಯತ್ನವನ್ನು ಇಲ್ಲಿಯ ಯುವ ತಂಡದವರು, ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರುಗಳು ಹಾಗೂ ಇಲ್ಲಿನ ಅಧ್ಯಾಪಕ ವೃಂದದವರು ಮಾಡ್ತಾ ಇದ್ದಾರೆ. ಶ್ರೀಯುತ ದಂಬೇಕೋಡಿಯವರು ಕೂಡ ಹೇಳಿದರು. ಅದೇ ರೀತಿ ಇವಾಗ ಸನ್ಮಾನವನ್ನು ಪಡ್ಕೊಂಡ ನಮ್ಮ ಕುಶಲಪ್ಪ ಅಷ್ಟು ಕೂಡ ಹೇಳಿದರು. ಈ ಊರಿನ ಜನರ ಬಗ್ಗೆ ಅದ್ಭುತವಾದ ಮಾತನ್ನು ಹೇಳಿದರು. ಈ ಶಾಲೆಯ ಬಗ್ಗೆ ಅದ್ಭುತವಾದ ಮಾತನ್ನು ಹೇಳಿದರು.
ಈ ಎಲ್ಲವ ಒಂದು ಪಾಸಿಟಿವ್ಸ್ ಅಂತ ನಾವೇನು ಹೇಳ್ತೇವೆ ಅದನ್ನು ಮಾತ್ರ ಹೇಳಿದರು. ಜೀವನ ಅಂತ ಹೇಳಿದರೆ ಬಹುಶಃ ನಾವು ನಮ್ಮ ಜೀವನವನ್ನು ನಡೆಸಿ ವ್ಯಕ್ತಿ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಅಲ್ಲಿ ಉಳ್ಕೊಳ್ಳೋದು ನೆನಪು ಮಾತ್ರ. ನೆನಪು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವು ಮಾಡಿದ ಯಾವುದೇ ಸಾಧನೆಗಳಿರಲಿ ಅದು ನೆನಪಾಗಿ ಮಾತ್ರ ಉಳಿತದೆ. ನಮ್ಮ ಆಸ್ತಿ, ನಮ್ಮ ಕಾರು, ನಮ್ಮ ಸಂಪತ್ತು ಯಾವುದನ್ನು ನಾವು ತೆಗೆದುಕೊಂಡು ಹೋಗಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾ ಇದ್ರು, ದಟ್ ಯು ಹ್ಯಾವ್ ಕಮ್ ಇನ್ ಟು ದ ವರ್ಲ್ಡ್, ಲೀವ್ ಎ ಮಾರ್ಕ್ ಬಿಹೈಂಡ್, ಅದರ್ವೈಸ್ ವೇರ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ದ ಸ್ಟೋನ್ಸ್ ಆ್ಯಂಡ್ ದ ಟ್ರೀಸ್. ನೀವು ಈ ಜಗತ್ತಿಗೆ ಬಂದಾಗಿದೆ ಅಂದ ಮೇಲೆ ಏನಾದರೊಂದು ಗುರುತನ್ನು ಬಿಟ್ಟು ಹೋಗಿ, ಇಲ್ಲವಾದಲ್ಲಿ ನಿಮಗೂ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೂ ಏನು ವ್ಯತ್ಯಾಸ? ನಾವು ಈ ಜಗತ್ತಿಗೆ ಬಂದಾಗಿದೆ ಅಂದ ಮೇಲೆ ಏನಾದರೂ ಒಂದು ಗುರುತನ್ನು ಬಿಟ್ಟು ಹೋಗಿ, ಒಂದು 4 ಜನ ಇಂಥ ಒಂದು ವ್ಯಕ್ತಿ ಇದ್ದ, ಈ ಥರದ ಕೆಲಸ ಮಾಡ್ತಾ ಇದ್ರು, ಇದರಿಂದ ಒಳ್ಳೇದಾಯಿತು ಅಂತ ಹೇಳುವಂಥ ಮಾತನ್ನು ನಮ್ಮ ಜೀವನದಲ್ಲಿ ಗಳಿಸಿದರೆ ಅದು ಬಹುಶಃ ದೊಡ್ಡ ಸಾಧನೆ. ಬಹುಶಃ ಈ ಊರಿನ ಜನರು ಅದನ್ನು ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಇದು ನಾನು ಈ ಊರಿನವನಾಗಿ ನನಗೆ ತುಂಬ ಅಭಿಮಾನ ಮತ್ತು ಹೆಮ್ಮೆಯಿಂದ ಹೇಳುವಂಥ ವಿಷಯ. ಈ ಊರಿನ ವಿಶೇಷತೆ ಅಂತ ನೋಡಿದ್ರೆ ಬಹುಶಃ ಒಂದು ಯುವಕರ ತಂಡ ಬಹಳ ಒಗ್ಗಟ್ಟಿನಿಂದ ದುಡಿತಾ ಇದೆ. ಭಜನಾ ಮಂಡಳಿ ಇದೆ, ಬಹಳ ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಆರಂಭ ಮಾಡೋದು ಒಂದು ವಿಷಯವನ್ನು ಸುಲಭ, ಅದನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಮುಂದುವರಿಸಿಕೊಂಡು ಸತತವಾಗಿ ಮಾಡೋದು ಅದು ಕಷ್ಟ. ಅದು ಇಲ್ಲಿ ನಡೀತಾ ಇದೆ. ಇದು ಈ ಊರಿನ ಬಗ್ಗೆ ನಾನು ಹೇಳುವಂಥ ಒಂದು ಮಾತು. ಇನ್ನು ದಿಕ್ಸೂಚಿ ಅಂತ ಒಂದು ಪದವನ್ನು ಪ್ರಯೋಗ ಮಾಡಿದ್ರು. ದಿಕ್ಸೂಚಿ ನಾವು ಕಾಂಪಾಸ್ ಅಂತ ಹೇಳ್ತೇವೆ, ಬಹುಶಃ ಇಲ್ಲಿ ಕನ್ನಡದಲ್ಲಿ ಕಂಪಾಸ್ ಅಂತ ಹೇಳ್ತೇವೆ. ಕಾಂಪಾಸ್ ಅಂತ ಸಿವಿಲ್ ಇಂಜಿನಿಯರ್ಸ್ ಅಥವಾ ಬಿಲ್ಡಿಂಗ್ ಕಟ್ಟುವವರು ಯೂಸ್ ಮಾಡ್ತಾರೆ. ಅದರಲ್ಲಿ ಒಂದು ದಿಕ್ಕು, ಉತ್ತರ ದಿಕ್ಕಿಗೆ ಅದರ ಒಂದು ನೀಡಲನ್ನು ನಾವು ಇಡ್ತೇವೆ. ಈ ಉತ್ತರ ದಿಕ್ಕು ನಾವು ನೋಡಿದ ಕೂಡಲೇ ಮತ್ತೆಲ್ಲ ದಿಕ್ಕುಗಳನ್ನು ನಮಗೆ ಹೇಳಲಿಕ್ಕಾಗ್ತದೆ. ಈಚೆ ಉತ್ತರ ಬಂದರೆ ಇದು ಪೂರ್ವ ಅಂತ ಹೇಳಲಿಕ್ಕಾಗ್ತದೆ, ಈಚೆ ಇದು ದಕ್ಷಿಣ, ಇದು ಪಶ್ಚಿಮ ಅಂತ ನಮಗೆ ದಿಕ್ಕು ಸಿಗ್ತದೆ. ವಿಮಾನ ಹೋಗ್ತದೆ, ವಿಮಾನ ಹೋಗುವಾಗ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಅದು ಹೇಗೆ ಹೋಗ್ತದೆ ಅಂತ ಕೇಳಿದ್ರೆ ಕಾಂಪಾಸನ್ನು ಯೂಸ್ ಮಾಡೋದು. ಉತ್ತರ ದಿಕ್ಕು ಯಾವುದು ಅಂತ ನೋಡಿಕೊಂಡು ವಿಮಾನದಲ್ಲಿ ಹೋಗ್ತಾ ಇರ್ತಾರೆ. ಆಗ ಇವರು ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದನ್ನು ಅದು ತೋರಿಸ್ತಾ ಇರ್ತದೆ. ನಮ್ಮ ಜೀವನಕ್ಕೆ ನಮಗೆ ಕಾಂಪಾಸ್ ಒಂದು ಬೇಕಾಗುತ್ತದೆ. ದಿಕ್ಕನ್ನು ತೋರಿಸುವಂಥ ಕಾಂಪಾಸ್ ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಳ್ಳದಿದ್ದರೆ ಜೀವನ ಏನೋ ನಡೆಸ್ತೇವೆ, ಪ್ರಾಣಿ ಪಕ್ಷಿಗಳು ನಡೆಸ್ತೇವೆ, ಆ ರೀತಿಯ ಜೀವನ ನಮ್ಮದಾಗತ್ತೆ. ಆ ಕಾಂಪಾಸ್ ಏನಾಗಿರಬೇಕು ಅಂತ ಹೇಳಿದರೆ ಸ್ವಾಮಿ ವಿವೇಕಾನಂದರಂತಹ ಒಂದು ಮಹತ್ತರ ವ್ಯಕ್ತಿತ್ವದವರು ಏನು ಹೇಳ್ತಾ ಇದ್ದಾರೆ ಅಂದರೆ, ತತ್ವಗಳ ಮೇಲೆ ಜೀವನವನ್ನು ನಡೆಸಬೇಕು. ನಾವು ಮಾಡಿದ ಪ್ರತಿ ಕೆಲಸ ಅದು ತತ್ವದ ಮೇಲೆ ನಿಂತಿದೆ ಅಂತ ನೋಡಬೇಕು. ತತ್ವಗಳು ಅಂತ ಹೇಳಿದ್ರೆ ಏನು? ಸತ್ಯ ಹೇಳುವುದು ಅದು ಒಂದು ತತ್ವ, ಅದು ಬದಲಾಗೋದಿಲ್ಲ. ಪ್ರಿನ್ಸಿಪಲ್ಸ್ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ, ಅದು ಬದಲಾಗೋದೇ ಇಲ್ಲ. 5000 ವರ್ಷದ ಹಿಂದೆ ಇತ್ತು ಅದು, ಅದಕ್ಕೆ ಎಷ್ಟು ಮಹತ್ವ ಇದೆಯೋ ಅದೇ ಮಹತ್ವ. ಅಥವಾ ಅಹಿಂಸೆ ಅದೊಂದು ತತ್ವ, ಅದು ಬದಲಾಗೋದಿಲ್ಲ. ಹಾಗೆ ಬೇರೆ ಬೇರೆ ತತ್ವಗಳು ಈ ಭೂಮಿಯಲ್ಲಿ ನಾವು ಜೀವನ ಮಾಡುವಾಗ ಆ ತತ್ವಗಳನ್ನು ನಮಗೆ ಕಂಡುಹಿಡ್ಲಿಕ್ಕೆ ಸಾಧ್ಯ ಇದೆ. ಅದು ಟೈಮ್ಲೆಸ್, ಅದು ಸಮಯವನ್ನು ಮೀರಿರುವಂಥದ್ದು, ಅಂದರೆ ಯಾವುದೇ ಕಾಲದಲ್ಲಿ ಬದಲಾಗೋದಿಲ್ಲ. ಇದಕ್ಕೆ ನಮ್ಮ ಭಾರತದ ಒಂದು ಶಾಸ್ತ್ರಗಳಲ್ಲಿ ಬಹಳ ಒಂದು ಸುಂದರವಾದಂತಹ ಒಂದು ಶ್ಲೋಕವನ್ನು ಹೇಳುತ್ತಾರೆ. ನಾವು ಏನೇ ಕೆಲಸ ಮಾಡಲಿ ಅದು ಹೇಗಿರಬೇಕಂತ ಹೇಳಿದರೆ, ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯಚ. ಆ ಕೆಲಸ ಆತ್ಮಕ್ಕೆ ಮೋಕ್ಷ, ಆತ್ಮಕ್ಕೆ ಒಳ್ಳೇದು ಮಾಡಬೇಕು, ನನಗೆ ಒಳ್ಳೇದು ಮಾಡಬೇಕು, ನನಗೆ ಮಾತ್ರ ಒಳ್ಳೇದು ಮಾಡೋದಲ್ಲ, ಜಗತ್ತಿಗೂ ಒಳ್ಳೇದು ಮಾಡಬೇಕು. ನನಗೆ ಒಳ್ಳೇದಾದರೆ ಸಾಕಾಗೋದಿಲ್ಲ, ಜಗತ್ತಿಗೂ ಒಳ್ಳೇದಾಗ್ತಾ ಉಂಟಂತ ನಾವು ನೋಡಬೇಕು. ಆದರೆ ವಿವೇಕಾನಂದರು, ಅರವಿಂದರು ಅಥವಾ ಇನ್ಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲೆಲ್ಲ ಹೋರಾಡಂಥ ಮಹಾತ್ಮರು ನನಗೆ ಕೆಟ್ಟದಾದರೂ ಪರವಾಗಿಲ್ಲ, ಜಗತ್ತಿಗೆ ಒಳ್ಳೇದಾಕು ಅಂತ ಮಾಡಿದ್ರು. ಅದು ಬಹಳ ಶ್ರೇಷ್ಠ ಮಟ್ಟ. ಆ ಮಟ್ಟಕ್ಕೆ ನಮಗೆ ಹೋಗ್ಲಿಕ್ಕಾಗದಿದ್ದರೆ ಅಟ್ಲೀಸ್ಟ್ ನಾವು ನನಗೆ ಒಳ್ಳೇದಾಗಬೇಕು ಒಂದು ಕೆಲಸ ಮಾಡುವಾಗ ಸಣ್ಣ ಸಣ್ಣ ಉದಾಹರಣೆಯನ್ನು ನಾನು ಕೊಡ್ತೇನೆ, ದೊಡ್ಡ ದೊಡ್ಡ ಉದಾಹರಣೆ ಬೇಡ. ಬೈಕಲ್ಲಿ ಹೋಗ್ತಾರೆ, ಹ್ಯಾಲೋಜನ್ ಬಲ್ಬ್ ಹಾಕ್ತಾರೆ,
200 ಎಷ್ಟೋ ವಾಟ್ಗಳದು. ಎದುರಿನವರಿಗೆ ಕಣ್ಣೇ ಕಾಣೋದಿಲ್ಲ. ನನ್ನ ಕಾರಲ್ಲಿ ನಾನು ಇವತ್ತುವರೆಗೆ ಬಲ್ಬು ಡಿಮ್ ಲೈಟ್ ಇದೆ, ಚೇಂಜ್ ಮಾಡಲಿಲ್ಲ. ಯಾಕಂದರೆ ಇನ್ನೊಬ್ಬನಿಗೆ ತೊಂದರೆ ಆಗಬಾರ್ದು. ಇನ್ನೊಬ್ಬನಿಗೆ ತೊಂದರೆ ಆಗ್ತದೆ ಈ ಪ್ರಜ್ಞೆ, ಇದು ವಿದ್ಯೆ. ಇದನ್ನು ನಾವು ಬೆಳೆಸ್ಕೊಳ್ಬೇಕು. ಒಂದು ಕಾರು, ಒಂದು ಬೈಕ್ ನೀವೆಲ್ಲೋ ಇಟ್ಟು ಹೋಗಿದ್ರಿ, ಇನ್ಯಾರೋ ಬಂದು ಅದರ ಹಿಂದೆ ಇಟ್ಟು ಹೋಗ್ತಾನೆ. ನಿಮ್ಗೇನೋ ಅರ್ಜೆಂಟ್ ಇದೆ, ಬರುವಾಗಡೆ ಇದೆ, ಆತನಿಗೆ ಇನ್ನೊಂದು ಜಾಗ ಇತ್ತು, ಆದರೂ ಕೂಡ ಹಿಂದೆ ಇಟ್ಟು ಹೋಗ್ತಾರೆ. ಇದು ನಡೀತಾ ಇರ್ತದೆ. ಇದು ಸಣ್ಣ ಸಣ್ಣ ವಿಷಯ, ದೊಡ್ಡ ವಿಷಯಗಳು ಬೇಡ. ಯಾಕಂದ್ರೆ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ, ಒಬ್ಬ ವ್ಯಕ್ತಿಯನ್ನು ಅಳಿಲಿಕ್ಕೆ ದೊಡ್ಡ ವಿಷಯ ನೋಡೋದಲ್ಲ. ವಾಚ್ ಎ ಮ್ಯಾನ್ ಡೂ ಇಸ್ ಮೋಸ್ಟ್ ಕಾಮನ್ ಆಕ್ಷನ್ಸ್, ದೋಸ್ ಆರ್ ಇಂಡೀಡ್ ದ ಥಿಂಗ್ಸ್ ದಟ್ ವಿಲ್ ಟೆಲ್ ಯು ದ ರಿಯಲ್ ಕ್ಯಾರೆಕ್ಟರ್ ಆಫ್ ಎ ಗ್ರೇಟ್ ಮ್ಯಾನ್ ಅಂತ ಹೇಳಿದ್ರು. ಅಂದರೆ ಒಬ್ಬ ವ್ಯಕ್ತಿಯನ್ನು ನೋಡಬೇಕಾದ್ರೆ ಸಣ್ಣ ಸಣ್ಣ ವಿಷಯಗಳನ್ನು ನೋಡಿ. ದೊಡ್ಡ ಪೊಸಿಷನಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂರಿಸಿ ಒಳ್ಳೆ ಅವರು ದೊಡ್ಡದಾಗಿ ಆಕ್ಟ್ ಮಾಡಬಹುದು ಸ್ವಲ್ಪ ಸಮಯ, ಅದು ಶಾಶ್ವತ ಅಲ್ಲ. ಸಣ್ಣ ಸಣ್ಣ ವಿಷಯದಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಲಿಕ್ಕೆ ಆಗ್ತದೆ ಅಂತ ನೋಡಬೇಕು ಅಂತ ಹೇಳಿದರು. ಇದು ಸಣ್ಣ ಸಣ್ಣ ವಿಷಯ, ಇದು ತುಂಬ ಇದೆ ಸಮಾಜದಲ್ಲಿ. ನಾವೇನೋ ಒಂದು ಟ್ಯಾಪಲ್ಲಿ ಉಗಿತಾ ಇರ್ತೇವೆ, ಇನ್ನೊಬ್ಬನ ಮೇಲೆ ಅದು ಹೋಗ್ತದೆ. ಇದೆಲ್ಲ ಸಣ್ಣ, ಇದೆಲ್ಲ ವಿದ್ಯೆ ನಮಗೆ ಬೇಕಾದ್ದು, ಜೀವನಕ್ಕೆ ಬೇಕಾದ ವಿದ್ಯೆ. ಇಲ್ಲಿ ಗುರುಗಳು ಇವರೆಲ್ಲ ಸೇರಿಕೊಂಡು ನಮಗೆ ಬದುಕಲಿಕ್ಕೆ ಬೇಕಾದ, ನಮ್ಮ ಸ್ವಂತ ಕಾಲಿನಲ್ಲಿ ಒಂದು ಜಾಬಿಗೆ ಬೇಕಾದಂಥ ವಿದ್ಯೆಯನ್ನು ಕಲಿಸ್ತಾರೆ. ಆದರೆ ಆ ವಿದ್ಯೆ ಅಲ್ಲಿಗೆ ನಿಲ್ಲೋದಿಲ್ಲ, ಜೀವನ ವಿದ್ಯೆಯನ್ನು ಕಲಿಸ್ಕೊಡ್ತಾ ಇರುತ್ತೆ. ಅದಕ್ಕೆ ಲೈಫ್ ಲೆಸನ್ಸ್ ಅಂತ ಹೇಳ್ತೇವೆ ನಾವು, ಜೀವನದ ಪಾಠ. ಈಗ ನನ್ನನ್ನು ನೋಡಿಕೊಂಡ್ರೆ 30 ವರ್ಷದಲ್ಲಿ ನಾನು ಇದ್ದದ್ದು 40 ವರ್ಷದಲ್ಲಿ ಇರೋದು ಬದಲಾವಣೆ ನಾನು ಮಾಡ್ಕೊಂಡಿದ್ದೀನಿ ಅಂತ ನನಗೆ ಅನಿಸ್ತದೆ. ಮಾತಾಡುವ ರೀತಿಯಲ್ಲಿ ಕೂಡ ನಾವು ಬದಲಾವಣೆ ಮಾಡಿಕೊಳ್ಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿರೋದಿಲ್ಲ. 20 ವರ್ಷದಲ್ಲಿ ನಾವು ನೇರವಾಗಿ ಹೇಳ್ತೇವೆ, ನಾನು ಸ್ಟ್ರೈಟ್, ನಾನು ಮುಖಕ್ಕೆ ಹೇಳೋದು ಅಂತ ಹೇಳ್ತಾರೆ. ಕೆಲವರು ಅಭಿಮಾನ ಅಂತ ಹೇಳ್ತಾರೆ, ನಾನು ಮುಖಕ್ಕೆ ಹೇಳೋದು ಅಂತ. ಆದರೆ ಅದೇ ಇನ್ನೊಬ್ಬ ಬಂದವನ ಮುಖಕ್ಕೆ ಹೇಳಿದ್ರೆ ತಾಳ್ಲಿಕ್ಕೆ ರೆಡಿ ಇದ್ದಾರಾ, ಉತ್ತರ ಕೊಡ್ತಾರೆ, ನೋವಾಗ್ತದೆ, ಅಪಮಾನ ಆಗ್ತದೆ. ತನ್ನಂತೆ ಪರರ ಬಗ್ಗೆ ಇದನ್ನು ನಾವು ಬೆಳೆಸಿಕೊಳ್ಳುವಂಥದ್ದು, ಇದು ಜೀವನ, ಇದು ನಮಗೆ ವಿದ್ಯೆ. ಶಾಲೆಯಲ್ಲಿ ಕಲಿತ ವಿದ್ಯೆ ಎಷ್ಟು ಮುಖ್ಯ. ಶಾಲೆಯಲ್ಲಿ ಕಲಿಯುವ ವಿದ್ಯೆ ಹೇಗೆ ಅಂತ ಹೇಳಿದ್ರೆ, ಬಹುಶಃ ಒಂದು ಮೊಗ್ಗು ಇರುತ್ತೆ, ಆ ಮೊಗ್ಗು ಸೂರ್ಯನ ಕಿರಣದ ಸ್ಪರ್ಶ ಆದಾಗ ಅದು ಅರಳುತ್ತೆ. ಆ ರೀತಿ ಮೊಗ್ಗುಗಳನ್ನು ತಂದು ಇಟ್ಟಿದ್ದಾರೆ ಇಲ್ಲಿ ಎಲ್ಲ. ಈ ಚಿಕ್ಕ ಮಕ್ಕಳು ಮೊಗ್ಗುಗಳು. ಈ ಮೊಗ್ಗುಗಳಿಗೆ ಆ ಜ್ಞಾನ ಎನ್ನುವ ಬೆಳಕನ್ನು ಹರಿಸಿ ಈ ಶಿಕ್ಷಕರು ಶಿಕ್ಷಕಿಯರು ಅದನ್ನು ಅರಳಿಸ್ತಾರೆ. ಅರಳಿಸಿದ ಮೇಲೆ ಅದು ಅಲ್ಲಿ ನಿಲ್ಲಬಾರದು, ಅದು ಮತ್ತು ಅರಳಬೇಕು, ಮತ್ತು ಬೆಳಿಬೇಕು. ವಿವೇಕಾನಂದರ ಕಥೆಯನ್ನು ಮತ್ತೆ ನಾನು ಹೇಳ್ತೇನೆ. ಒಂದು ಬಾರಿ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ಅದಕ್ಕೆ ಮಾರು ಹೋದ ಒಬ್ಬ ರಾಜನ ಆಸ್ಥಾನಕ್ಕೆ ವಿವೇಕಾನಂದರು ಹೋದರು. ಅವನಿಗೆ ಫುಲ್ ಪಾಶ್ಚಿಮಾತ್ಯದ ಬಗ್ಗೆ ಒಲವು. ಆ ವಿವೇಕಾನಂದರು ಹೋದ ಕೂಡಲೇ ಆತ ವಿವೇಕಾನಂದರಲ್ಲಿ ಕೇಳ್ತಾನೆ, ವಿವೇಕಾನಂದರು ನೀವು ದೊಡ್ಡದೆಲ್ಲ ಮಾತಾಡ್ತೀರಿ, ವಿವೇಕಾನಂದರನ್ನ ಅಪಮಾನ ಮಾಡಬೇಕು ಅಂತ ಕೇಳೋದು ಅವನು. ನೀವು ದೊಡ್ಡದೆಲ್ಲ ಮಾತಾಡ್ತೀರಿ, ನನ್ನದೊಂದು ಸರಳ ಪ್ರಶ್ನೆ ಇದೆ, ಇದಕ್ಕೆ ನೀವು ಉತ್ತರ ಕೊಡಬಹುದಾ ಅಂತ ಕೇಳ್ತಾನೆ ಸ್ವಾಮೀಜಿ ಹತ್ರ. ಒಂದು ಪ್ರಶ್ನೆಯನ್ನು ಹಾಕ್ತಾನೆ ಅವ, ವಾಟ್ ಈಸ್ ಲೈಫ್? ಜೀವನ ಅಂದರೆ ಏನು ಅಂತ ಕೇಳ್ತಾನೆ ಅವನು. ಜೀವನ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದರೆ ಅದು ಬಹಳ ಸರಳವಾದ ಪ್ರಶ್ನೆ, ಆದರೆ ಉತ್ತರ ಬಹಳ ಕಷ್ಟ ಇದೆ, ಸುಲಭ ಇಲ್ಲ. ನಾವಿವತ್ತು ಕೊಡಲಿಕ್ಕೆ ಜೀವನ ಏನು ಅಂತ ಕೇಳಿದರೆ ಏನು ಅಂತ ಹೇಳ್ತೇವೆ ನಾವು. ವಿವೇಕಾನಂದರು ನೇರವಾಗಿ ಒಂದು ಉತ್ತರವನ್ನು ಕೊಡ್ತಾರೆ. ಬಹುಶಃ ಇಲ್ಲೋರಿಗಂತ ಅದ್ಭುತ ಉತ್ತರವನ್ನೇ ಯಾರು ಕೊಡಲಿಲ್ಲ. ಅವ್ರು ಹೇಳ್ತಾರೆ, ಲೈಫ್ ಈಸ್ ಅನ್ ಅನ್ಫೋಲ್ಡ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಆಫ್ ಎ ಬೀಯಿಂಗ್ ಅಂಡರ್ ಸರ್ಕಮ್ಸ್ಟಾನ್ಸಸ್ ಟೆಂಡಿಂಗ್ ಟು ಪ್ರೆಸ್ ಹಿಮ್ ಡೌನ್. ಜೀವನ ಅಂದರೆ ಇಟ್ಸ್ ಎನ್ ಅನ್ಫೋಲ್ಡ್ಮೆಂಟ್, ಅದು ಅರಳುವಿಕೆ ಮತ್ತು ವಿಕಸನ. ಅನ್ಫೋಲ್ಡ್ಮೆಂಟ್ ಅಂಡ್ ಡೆವಲಪ್ಮೆಂಟ್, ಒಮ್ಮೆ ಅರಳಿದ ಮೇಲೆ ಅದು ಮತ್ತೆ ಬೆಳೀತಾ ಇರಬೇಕು. ಎಂತಹ ಪರಿಸ್ಥಿತಿಯಲ್ಲಿ, ವಿರೋಧಾಭಾಸವಾಗಿರುವಂಥ ಪರಿಸ್ಥಿತಿಯಲ್ಲಿ, ಅಂಡರ್ ಸರ್ಕಮ್ಸ್ಟಾನ್ಸಸ್ ಟೆಂಡಿಂಗ್ ಟು ಪ್ರೆಸ್ ಯು ಡೌನ್, ನಿಮ್ಮನ್ನು ಕೆಳಕ್ಕೆ ಓದುತ್ತಾ ಇರ್ತದೆ. ಗ್ರಾವಿಟೇಷನ್ ನಾವು ಪಾಠದಲ್ಲಿ ಓದ್ತೇವೆ, ಮೇಲಿಂದಕ್ಕೆ ಕೆಳಗೆ ತಳ್ಳುತ್ತದದು. ಹಾಗೆ ಜೀವನ ನಮ್ಮನ್ನು ಕೆಳಗೆ ತಳ್ಳುತ್ತಾ ಇರ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಅರಳುವುದು ಮಾತ್ರ ಅಲ್ಲ, ಬೆಳೀತಾ ಇರಬೇಕು. ನಾವು ಸಮಾಜದಲ್ಲಿ ನೋಡ್ತೇವೆ, ಕೆಲವರು ತುಂಬ ಬೆಳೀತಾ ಇರ್ತಾರೆ, ಬದಲಾಗ್ತಾ ಹೋಗ್ತಾರೆ. 30, 40, 50 ವರ್ಷ ಆಗುವಾಗ ಅವರ ಮಾತಾಡುವ ಶೈಲಿ, ಪ್ರಜ್ಞೆ ಎಲ್ಲ ಬೆಳೀತಾರೆ. ಕೆಲವರು ಬದಲಾಗೋದೇ ಇಲ್ಲ, ಇದನ್ನು ನೋಡ್ತೇವೆ ನಾವು. ಅದೇ ರೀತಿ ಇರ್ತಾರೆ, 40 ವರ್ಷದಲ್ಲಿ ಹೇಗಿರ್ತಾರೆ ಹಾಗೆ 50 ಆದರೂ 60 ಆದರೂ ಈ ಅರಿವನ್ನು ಮೂಡಿಸಿಕೊಳ್ಳೋದಿಲ್ಲ. ಈ ಅರಿವನ್ನು ಮೂಡಿಸಿಕೊಳ್ಳೋದು ಬಹಳ ಮುಖ್ಯ. ಈ ಅರಿವನ್ನು ಮೂಡಿಸಲಿಕ್ಕೆ ಬೇಕಾದಂತಹ ಅಡಿಪಾಯವನ್ನು ಈ ವಿದ್ಯಾಮಂದಿರಗಳಲ್ಲಿ ಹಾಕ್ತಾ ಇರ್ತಾರೆ.
ಈ ವಿದ್ಯಾಮಂದಿರ ಇದು 70 ವರ್ಷದ ಹಿನ್ನೆಲೆ ಇದೆ ಬಹುಶಃ ಇದಕ್ಕೆ. ನಿನ್ನೆ ಬಂದಾಗ ಇಲ್ಲಿ ಶ್ರೀ ಕೊರ್ಮಠ ರವೀಂದ್ರ ಗೌಡರು ಇದ್ದರು. ಒಂದು ಹಳೆಯ ಕಥೆಯನ್ನು ಹೇಳಿದರು. ಯಾರೋ ಇದನ್ನು ಎಂಕ್ರೋಚ್ ಮಾಡಲಿಕ್ಕೆ ಬಂದಾಗ ಬೇಲಿ ಹಾಕಿದ್ರಂತೆ, ಎಂಕ್ರೋಚ್ ಮಾಡಿದ ಹಾಗೆ. ಅದೇ ಕುಶಾಲಪ್ಪ ಗೌಡರು ದೇರಪ್ಪಚ್ಚನ ಮನೆ, ಅವರ ಪೂರ್ವಜರು ಈ ಜಾಗ ಅವರ ಕಾನ ಭೂಮಿಯಾಗಿತ್ತಂತೆ. ಅದನ್ನು ಈ 4 ಎಕರೆಯನ್ನು ಅವರು ಶಾಲೆಗೆ ಅಂತ ಬಿಟ್ಟುಕೊಟ್ಟಿದ್ದಾರೆ. ನೆನಪಿಸ್ಕೊಳ್ಬೇಕು ನಾವು, ಯಾಕಂದರೆ ಅಷ್ಟು ಒಳ್ಳೆಯ ಒಂದು ಇದನ್ನು ಕೊಟ್ಟಿದ್ದಾರೆ. ಇದನ್ನು ನೆನಪಿಸ್ಕೊಳ್ಳಬೇಕು. ನೆನಪಿಸಿಕೊಳ್ಳೋದು ಇದು ನಮ್ಮ ಭಾರತೀಯ ಸಂಸ್ಕೃತಿ. ನಮ್ಮ ಭಾರತೀಯ ಸಂಸ್ಕೃತಿ ಅಷ್ಟು ಒಳ್ಳೆಯ ಸಂಸ್ಕೃತಿ ಬೇರೆಲ್ಲೂ ಜಗತ್ತಲ್ಲಿಲ್ಲ. ನಾನು ಈ ಊರಿನವ, ಈ ಹಳ್ಳಿಯವನಾಗಿ ಕೆಲವು ಹೆಮ್ಮೆಯ ವಿಷಯವನ್ನು ಗತ್ತು ಕೊಚ್ಚಿಕೊಳ್ಳೋದು ಅಂತ ತಿಳ್ಕೊಳ್ಬೇಡಿ. ನಮ್ಮ ಜನರು ಅಂತ ನಾನು ಹಂಚಿಕೊಳ್ತೇನೆ. ನಾನು ಫ್ರಾಂಕ್ಲಿನ್ ಕವಿ ಅಂತ ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿದ್ದೆ. ಇದು ಈ ಮಾನವ ಸಂಪನ್ಮೂಲ ಮತ್ತು ನಾಯಕತ್ವ ತರಬೇತಿಯಲ್ಲಿ ಜಗತ್ತಿನ ಅತಿ ದೊಡ್ಡ ನಂಬರ್ 1 ಇದು. ಅದನ್ನು ಹುಟ್ಟು ಹಾಕಿದವರು ಸ್ಟೀವನ್ ಕವಿ ಅಂತೇಳಿ. ಈ ಸ್ಟೀವನ್ ಕವಿ ಒಂದು ಗ್ರಂಥ ಬರೆದಿದ್ದಾರೆ ಜೀವನದ ಬಗ್ಗೆ, ನಾಯಕತ್ವದ ಬಗ್ಗೆ, 7 ಹ್ಯಾಬಿಟ್ಸ್ ಆಫ್ ಹೈಲಿ ಇಫೆಕ್ಟಿವ್ ಪೀಪಲ್ ಅಂತ. 40 ಮಿಲಿಯನ್ ಕಾಪಿ ಸೇಲ್ ಆಗಿದೆ. ಜಗತ್ತಲ್ಲಿ ಅಷ್ಟು ಸೇಲಾದ ನಾಯಕತ್ವದ ಪುಸ್ತಕವೇ ಇಲ್ಲ. ಎಲ್ಲ ಅಮೆರಿಕದ ಅಧ್ಯಕ್ಷರುಗಳಿಗೆ ಅವರು ಅಡ್ವೈಸರ್ ಆಗಿದ್ದರು. ಅವರ ಕಂಪನಿಯಲ್ಲಿ ನಾನು ವರ್ಕ್ ಮಾಡಿದ್ದೆ. ಅವರಿಂದ ಟ್ರೈನಿಂಗನ್ನು ಪಡ್ಕೊಳ್ಳುವ ಯೋಗ ಕೂಡ ನನಗೆ ಬಂದಿತ್ತು. ಈಗ ನಾನು ಮಾಡುವ ಕೆಲಸ ಅಂಥದ್ದು ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಅಂತ. ಬಹುಶಃ ಈ ದೇವಿಯ ಕೃಪೆ ಅಥವಾ ಈ ನಡುಗಲಿನ ಈ ಒಂದು ಪಾಸಿಟಿವ್ ವೈಬ್ರೇಷನ್ ಇಂತ ಆಗಿರ್ಬೋದು. ಯಾಕಂದರೆ ನಾವೆಲ್ಲ ಹಳ್ಳಿಯಿಂದ ಹೋದವರು, ಹಳ್ಳಿಯವರು ಹೋದರೂ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿ MDಗಳೊಟ್ಟಿಗೆಲ್ಲ ನಾವು ಮಾಡುವಂಥ ಅವಕಾಶ ಇರುತ್ತೆ. ಆದರೆ ಅವರು ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕ ಬಹಳ ವಿಶ್ವದ ವ್ಯಾಪಿ ಮನ್ನಣೆ ಸಿಗುತ್ತೆ. ಅದು ಹೇಗಿದೆ ಅಂದರೆ ಅವರು 2 ಪದಗಳನ್ನು ಅದರಲ್ಲಿ ಉಪಯೋಗಿಸಿ ಬರೀತಾರೆ, ತತ್ವಗಳು ಮತ್ತು ಮೌಲ್ಯಗಳು. ದೇವರು ಅಂತ ಹೇಳೋದಿಲ್ಲ, ಆದರೆ ಅದು ಇಡೀ ಪುಸ್ತಕ ಆಧ್ಯಾತ್ಮಿಕ ಸತ್ವಗಳಿಂದ ಕೂಡಿದೆ. ಆದರೆ ಕಂಪನಿಗಳಿಗೆ ಮೊದಲೇನು ಕೊಡ್ತಾರೆ. ರಾಮಕೃಷ್ಣ ಆಶ್ರಮದ ಸ್ವಾಮಿ ಜಗನ್ನಾಥಾನಂದಜಿಯವರು ಹೇಳಿದರು, ಒಬ್ಬ ಪಾಶ್ಚಿಮಾತ್ಯ ಇಂಥ ಪುಸ್ತಕವನ್ನು ಬರೆದಿದ್ದು ಅಂತ ನಂಬಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಅವರು ಭಾರತಕ್ಕೆ ಬಂದು ಹೇಳ್ತಾರೆ, ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ರಾಮಕೃಷ್ಣರ ವಿಗ್ರಹದ ಎದುರು ತಲೆಬಾಗಿ ನಾನೆಲ್ಲ ಪಡ್ಕೊಂಡದ್ದು ಇದನ್ನೆಲ್ಲ ಭಾರತೀಯ ಸಂಸ್ಕೃತಿಯ ಅಂತ. ಇವತ್ತು ವೇದ ಉಪನಿಷತ್ತು ಏನೇನು ಇದೆ, ಇವತ್ತು ಜಗತ್ತಿನ ಅತ್ಯುನ್ನತ ವಿಚಾರಧಾರೆಗಳು ಭಾರತದಿಂದ ಹೋಗಿದೆ. ಆದರೆ ಭಾರತೀಯರಾದರೆ ನಾವು ಅಳವಡಿಸಿಕೊಳ್ತಾ ಇಲ್ಲ ಜೀವನದಲ್ಲಿ. ಹೇಳ್ಕೊಳ್ತೇವೆ, ಈಗ ಒಂದು ಅಷ್ಟು ನಾವು ಹೇಳ್ಕೊಳ್ತೇವೆ, ಏನೇ ಆದರೂ ಅದು ನಮ್ಮಲ್ಲಿತ್ತು ಅಂತ ಹೇಳೋದು, ಅದು ಭಾರತದಲ್ಲಿತ್ತು ಅಂತ ಅಷ್ಟೇ. ನಾವು ಮಾಡಲಿಕ್ಕೇನಿಲ್ಲ. ಇಂಥದ್ದೊಂದು ಹೊಸ ಧೋರಣೆ ಶುರುವಾಗಿದೆ. ಆದರೆ ನಾವು ಬರೀ ಹೆಮ್ಮೆ ಪಡೋದು ಮಾತ್ರ ಅಲ್ಲ, ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿ ನೋಡಬೇಕು. ಇನ್ನು ಸಂಸ್ಕೃತಿ ಅಂತ ಹೇಳಿದರೆ, ಸಂಸ್ಕೃತಿ ಬಟ್ಟೆ ಬರೆ ಇದೆಲ್ಲ ಒಂದು ಮೇಲ್ನೋಟದ ಸಂಸ್ಕೃತಿ, ಒಳಗಿನ ಸಂಸ್ಕೃತಿ ಅಲ್ಲ. ಒಳಗಿನ ಸಂಸ್ಕೃತಿ ಅದು ಹೃದಯದಲ್ಲಿರುವಂಥದ್ದು. ಅದು ಮಾನವೀಯತೆ, ಹ್ಯುಮ್ಯಾನಿಟಿ ಅಂತ ಹೇಳ್ತೇವೆ ನಾವು. ಆ ಮಾನವೀಯತೆ ಇಲ್ಲದೆ ಯಾವ ಹೊರಗಿನ ಸಂಸ್ಕೃತಿ, ಯಾವ ಬಟ್ಟೆಯನ್ನು ಭಾರತೀಯ ಸಂಪ್ರದಾಯ ಮಾಡಿದರೂ ಪ್ರಯೋಜನ ಇಲ್ಲ. ಒಂದು ಬಾರಿ ಸದ್ಗುರು ಜಗ್ಗಿ ವಾಸುದೇವ್ ಅಂತ ಬಹಳ ದೊಡ್ಡೊಬ್ಬರು ಆಧ್ಯಾತ್ಮಿಕ ಗುರು ಇದ್ದಾರೆ. ಅವರು ಹೇಳ್ತಾರೆ, ಕೆಲವು ಸಂದರ್ಭಗಳಲ್ಲಿ ನಾಸ್ತಿಕರು ಆಸ್ತಿಕರಿಂದಲೂ ಶ್ರೇಷ್ಠ ಅಂತ. ಯಾಕಂದರೆ ಒಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಂತೆ. ಆಗ ಒಬ್ಬ ಆಸ್ತಿಕ ಬಂದ, ದೇವರನ್ನು ನಂಬುವವ. ಅವ ಹೇಳಿದ, ಅವನು ಏನೋ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ದಾನೆ, ಅದಕ್ಕೆ ಆಕ್ಸಿಡೆಂಟ್ ಆಗಿದೆ ಅಂತ ನಡ್ಕೊಂಡು ಹೋದ. ದೇವರನ್ನು ನಂಬದ ಒಬ್ಬ ಬಂದು ಎತ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಇದು ವಿಪರ್ಯಾಸ. ಆಧ್ಯಾತ್ಮಿಕವನ್ನ ಈ ಮಟ್ಟದಲ್ಲಿ ಕೂಡ ಬಳಸುವಂಥ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಆಗುವಂಥದ್ದು ನಡೀತಾ ಇರ್ತದೆ. ಆದರೆ ಇದೆಲ್ಲವನ್ನು ನಾವು ಮೀರಿ ಹೋಗಬೇಕಿದ್ರೆ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಇದನ್ನು ಸರಿಯಾಗಿ ಅರ್ಥ ಮಾಡಬೇಕು. ಇದನ್ನು ಸರಿಯಾಗಿ ಅರ್ಥ ಮಾಡಬೇಕಿದ್ರೆ ನಮಗೆ ಸಿಗುವಂಥ ಈ ಶಿಕ್ಷಣ, ಈ ಶಾಲೆಗಳನ್ನು ನಾವು ಉಳಿಸಿಕೊಳ್ಬೇಕು. ನಿನ್ನೆ ವಿಜಯಕುಮಾರ್ ಚಾರ್ಮತ ಮಾತಾಡ್ತಾ ಹೇಳಿದ್ರು, ಬರುವ ವರ್ಷ 1500 ಶಾಲೆಗಳು ಏನೋ ಬಹುಶಃ ಕ್ಲೋಸ್ ಆಗ್ತವೆ ಅಂತೇಳಿ. ಆದರೆ ಇಲ್ಲಿ ನಮ್ಮ ನಡುಗಲು ಶಾಲೆಯಲ್ಲಿ ನಾವು ಒಳ್ಳೆಯ ಪ್ರಯತ್ನ ಮಾಡಿ ಇದನ್ನು ಇಂಪ್ರೂವ್ ಮಾಡ್ತಾ ಇದ್ದೇವೆ ಅಂತ ಅಭಿಮಾನದಲ್ಲಿ ಹೇಳಿದರು. ಅಷ್ಟು ಮಾತ್ರ ಅಲ್ಲ, ನನ್ನ ಮಗಳನ್ನು ನಾನು ಇಲ್ಲಿಗೆ ಸೇರಿಸಿದ್ದೇನೆ. ನಾನು ಪ್ರೈವೇಟ್ ಶಾಲೆಗೆ ಕಳಿಸ್ಲಿಲ್ಲ, ಯಾಕೆಂದರೆ ಹಿಂದೆ ಒಂದು ಮಾತನ್ನು ಕೊಟ್ಟಿದ್ದೆ ನಾನು. ಆ ರೀತಿಯ ಧೋರಣೆಯನ್ನು ಬಹುಶಃ ನಾವು ಹೆಚ್ಚು ಹೆಚ್ಚು ಪಡ್ಕೊಂಡು ಈ ಶಾಲೆಯನ್ನು ಇನ್ನು ಹೇಗೆ ಬೆಳೆಸಬಹುದು, ಹೇಗೆ ಉಳಿಸಬಹುದು ಎನ್ನುವ ದಿಟ್ಟಿನಲ್ಲಿ ನೋಡಬೇಕು. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿದ್ದಾರೆ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕೆಲವು ಪ್ರಾಣಿಗಳನ್ನು ಹೊಡೆದ್ರೆ ಬಹಳ ದೊಡ್ಡ ಕೇಸು ಈಗ. ಯಾಕಂದರೆ ಅದು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು, ಅದನ್ನು ರಕ್ಷಣೆ ಮಾಡಬೇಕು, ಅದನ್ನು ಉಳಿಸಬೇಕು. ಬಹುಶಃ ಸರ್ಕಾರಿ ಶಾಲೆಗಳು ಕೂಡ ಇವತ್ತು ನಾವು ಅಂಥ ಹೋರಾಟವನ್ನು ಮಾಡಬೇಕಾಗಿದೆ. ಇಲ್ಲಾಂದ್ರೆ ಅದು ಕೂಡ ಅಳಿವಿನಂಚಿನಿಗೆ ಬರ್ತದೆ. ಆ ಅಳಿವಿನಂಚಿನಿಂದ ಅದನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ.
ಬಹುಶಃ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಯಾವ ರೀತಿಯಲ್ಲಿ ಇಲ್ಲಿ ತೊಡಗಿಸಿಕೊಳ್ಳಿಲ್ಲ. ನನ್ನ ತಂದೆಯವರು ತೊಡಗಿಸ್ಕೊಂಡಿದ್ದರು, ಆದರೆ ಇನ್ನೂ ಬಹುಶಃ ನಾನು ಕೂಡ ನನಗೆ ಯಾವ ರೀತಿ ಆಗ್ತದೆ ತೊಡಗಿಸಿಕೊಳ್ಳುವಂಥ ಪ್ರೇರಣೆ ಈ ಜಾಗ, ಈ ಕಾರ್ಯಕ್ರಮ ನನಗೆ ಕೊಟ್ಟಿದೆ. ಬಹುಶಃ ಏನಾದರೂ ಶಿಬಿರಗಳನ್ನು ಮಾಡೋದಿದ್ರೆ ಅಥವಾ ಅಧ್ಯಾಪಕರುಗಳಿಗೆ ಶಿಬಿರಗಳನ್ನು ಮಾಡೋದಾದರೆ ಕೆಲವು ಉನ್ನತವಾದ ವಿಚಾರಗಳು ನಾನು ಹೇಳಿದೆ. ಸ್ಟೀಫನ್ ಕೋವೆ ಅಂತ ಹೇಳುವಂಥ ಅದೆಲ್ಲ ನಾವು ಬೆಂಗಳೂರಿನಲ್ಲೆಲ್ಲ ತುಂಬ ಕಾಸ್ಟ್ಲಿ ಪ್ರೋಗ್ರಾಮ್ಗಳು, ಅದನ್ನು ಯಾವುದೇ ಇದಿಲ್ಲದೆ ನಾನು ಹಂಚಲಿಕ್ಕೆ ತಯಾರಿದ್ದೇನೆ. ಈ ಶಾಲೆಯ ವತಿಯನ್ನು ಆಯೋಜಿಸಿದರೆ ತಾಲೂಕು ಲೆವೆಲ್ನ ಎಲ್ಲ ಇವರಿಗೆ ಬೇಕಾದರೆ ಮಾಡ್ಬೋದು. ಒಳ್ಳೆಯ ರೀತಿಯ ಶಿಕ್ಷಣ, ಯಾಕೆಂದರೆ ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ರಿಸರ್ಚ್ಗಳಾಗಿವೆ, ಸಂಶೋಧನೆಗಳಾಗಿವೆ. ಮಕ್ಕಳ ಮನಸ್ಸನ್ನು ಹೇಗೆ ಇಡಬೇಕು, ಮನುಷ್ಯನ ಮನಸ್ಸನ್ನು ಯಾವ ರೀತಿ ಬಿಹೇವಿಯರ್ ಸೈನ್ಸ್ ಅಂತ ಹೇಳ್ತೇವೆ, ಅಂದರೆ ವರ್ತನೆಗಳ ಬಗ್ಗೆ ಹೇಗೆ ವರ್ತಿಸಬೇಕು, ಹೇಗೆ ವರ್ತಿಸಬಾರ್ದು. ಈಗ ಮಾತಾಡುವವರು ತುಂಬ ಜನಕ್ಕೆ ಮಾತಾಡ್ಲಿಕ್ಕೆ ಗೊತ್ತುಂಟು. ವಾಟ್ ಟು ಸ್ಪೀಕ್, ಏನು ಮಾತಾಡಬೇಕು ಗೊತ್ತುಂಟು. ವಾಟ್ ನಾಟ್ ಟು ಸ್ಪೀಕ್, ಏನು ಮಾತನಾಡಬಾರ್ದು ಅನ್ನೋದು, ಏನು ಮಾತನಾಡಬೇಕು ಅನ್ನೋದ್ರಿಂದಲೂ ಪ್ರಾಮುಖ್ಯ ಕೆಲವರಿಗೆ ಗೊತ್ತಿರೋದಿಲ್ಲ. ಏನು ಮಾತನಾಡಬಾರ್ದು, ಏನು ಕೇಳಬಾರ್ದು ಗೊತ್ತಿರೋದಿಲ್ಲ. ಇದೆಲ್ಲ ನಾವು ಕಲಿಯುವಂಥದ್ದು ಜೀವನದಲ್ಲಿ. ಕೆಲವರು ಕಲ್ಕೊಳ್ತಾರೆ ಆಟೋಮೆಟಿಕ್ ಆಗಿ, ಅದೊಂದು ಪ್ರೌಢಿಮೆ, ಯಾವ ಟ್ರೈನಿಂಗು ಬೇಕಾಗಿಲ್ಲ, ಕಲ್ಕೊಳ್ತಾರೆ. ಕೆಲವರಿಗೆ ಅದನ್ನು ತಿಳಿ ಹೇಳಿ ಕಲಿಸ್ಕೊಳ್ಳುವಂಥದ್ದು ಬೇಕಾಗತ್ತೆ ಸಮಾಜದಲ್ಲಿ. ಬಹುಶಃ ಇನ್ನು ನಾನು ಹೆಚ್ಚು ಮಾತನಾಡೋದಿಲ್ಲ, ಬಹುಶಃ ನನಗೆ ಅರ್ಧ ಗಂಟೆ ಅಂತ ಹೇಳಿದರು, ಮತ್ತು ಸಮಯ ಅಭಾವ ಕೂಡ ಇದೆ. ಈ ಒಂದು ಸುಂದರ ಸಂದರ್ಭದಲ್ಲಿ ನನ್ನ ಹೃದಯಕ್ಕೆ ಸ್ಪರ್ಶ ಆಗುವಂಥ ಕಾರ್ಯಕ್ರಮ, ಅದರಲ್ಲಿ ಏನೇನು ಮಾತನಾಡಿದ್ರು ಬಂದವರು, ಉದಾಹರಣೆಗೆ ಇವತ್ತು ಸನ್ಮಾನಗೊಂಡಂತಹ ಶ್ರೀ ಕುಶಲಪ್ಪ ಮಾಸ್ಟ್ರು ಹೃದಯದಿಂದ ಮಾತಾಡಿದ್ರು, ಅದು ಗೊತ್ತಾಗ್ತಾ ಇತ್ತು. ಅದು ಏನು ಹೇಳ್ತಾ ಇದ್ರು ಅದು ಹೃದಯದಿಂದ ಬರ್ತಾ ಇತ್ತು. ಅಂಥ ಒಂದು ಹೃದಯದ ಸಂಕಲೆಯ ಒಂದು ಕುಂಡಿ ಈ ನಡುಗಲು ಶಾಲೆಯಲ್ಲಿದೆ. ಅಷ್ಟು ಮಾತ್ರ ಅಲ್ಲ, ಈ ಶಾಲೆಗೆ ಇವತ್ತು 70 ವರ್ಷ ಆಗಿದೆ. ಇದನ್ನು ಎಷ್ಟೋ ಜನ ದುಡಿದು ಬೆಳೆಸಿದ್ದಾರೆ, ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ. ಇವಾಗ ನಾನು ಇವತ್ತು ನಿನ್ನೆ ಮಾಡಿದವರ ಹೆಸರನ್ನೆಲ್ಲ ಉಲ್ಲೇಖ ಮಾಡಿದ್ದೇವೆ, ಗೊತ್ತುಂಟು. ಗೊತ್ತಿಲ್ಲದವರು ಎಲ್ಲೋ ಇದ್ದಾರೆ, ಕೆಲವು ಹಿರಿಯರ ಹತ್ರ ಕೇಳ್ಕೊಳ್ಬೋದು. ಬಹುಶಃ ಇನ್ನು ಯಾವುದು ರಜತ ಸಂಭ್ರಮ ಬರ್ತಾ ಇದೆ ಅಂತ ಹೇಳಿದ್ರು, ಬಹುಶಃ ಅಂಥ ವೇಳೆಯಲ್ಲಿ ಒಂದು ಸಣ್ಣ ಸಂಶೋಧನೆ ಮಾಡಬೇಕು, ಯಾರ್ಯಾರು ಏನೇನು ಮಾಡಿದ್ದಾರೆ ಈ ಶಾಲೆಗೆ, ಅದನ್ನೆಲ್ಲ ಅವರನ್ನೆಲ್ಲ ಗುರುತಿಸಿ ಅವರನ್ನೆಲ್ಲ ಸನ್ಮಾನ ಮಾಡಿ ಅವರಿಗೆ ಕೂಡ ಅದು ನಮ್ಮ ಸಂಸ್ಕೃತಿ ಪರಂಪರೆ. ಯಾಕಂದರೆ ನಾವು ಹಿಂದಿನದನ್ನು ಎಷ್ಟು ನಾವು ನೆನಪಿಸ್ಕೊಳ್ತೇವೆ ಅಷ್ಟು ನಮ್ಮ ಭವಿಷ್ಯ ಉಜ್ವಲ ಆಗತ್ತೆ. ಆ ರೀತಿಯ ಒಂದು ಉಜ್ವಲ ಭವಿಷ್ಯಕ್ಕೆ ರೂಪರೇಷೆಗೆ ಹೋಗಬೇಕು. ಮತ್ತು ಇದು ಹಳ್ಳಿಯ ಶಾಲೆ, ಸರ್ಕಾರಿ ಶಾಲೆ ಅಂತ ಹೇಳುವಂಥ ಯಾವ ಕೀಳರಿಮೆ ಬೇಡ. ನಮ್ಮ ಭಾರತದ ಪ್ರಧಾನಮಂತ್ರಿ ತುಂಬ ಹಳ್ಳಿಯಿಂದ ಬಂದವರು, ತುಂಬ ಓದಿದವರಲ್ಲ. ಆಕ್ಸ್ಫರ್ಡ್ ಕ್ಯಾಂಬ್ರಿಡ್ಜ್ನಲ್ಲಿ ಓದಿದವರಿಗೂ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕಾಗಲಿಲ್ಲ. ಅದು ಹಣೆ ಬರಹ, ಯೋಗ. ಹೀಗೆ ನಮ್ಮ ಹೊಸ MLA ಅವರಾಗಿದ್ದಾರೆ, ಹೊಸ MLA ಅವರು. ಬಹುಶಃ ಅವರು ಮೊದಲು ಆ ಥರದ ಒಂದು ಅವರು ರಾಜಕೀಯದಲ್ಲಿದ್ದು ಅಂತ ಕೇಳಿದ್ದೇನೆ, ಬಟ್ ಅವರು MLA ಆಗ್ತೇನೆ ಅಥವಾ MLAಗೆ ನಿಲ್ತೇನೆ ಅಂತ ಹೇಳಿ ಪ್ಲ್ಯಾನ್ ಮಾಡಿರಲಿಕ್ಕಿಲ್ಲ ಬಹುಶಃ. ಯಾಕಂದರೆ ಅದು ಯೋಗ. ಆ ಯೋಗಾನುಯೋಗ ಉಂಟಲ್ಲ, ಅದು ಇದ್ದರೆ ನಾವು ಯಾವ ಶಾಲೆಯಲ್ಲಿ ಓದೋದು ಎಲ್ಲಿ ಮಾಡೋದು ಅಲ್ಲ, ಜೀವನ ತಗೊಂಡು ಹೋಗ್ತದೆ. ಅದಕ್ಕೆ ಬೇಕಾದ ಬದುಕು, ಅದಕ್ಕೆ ಬೇಕಾದ ಶಿಸ್ತು, ಸಂಯಮ ಸ್ವಲ್ಪ ನಾವು ಬೆಳೆಸ್ಕೊಂಡ್ರೆ ಸಾಕು. ಶಿಸ್ತು ಇದು ಬಹಳ ಮುಖ್ಯ ಜೀವನದಲ್ಲಿ. ಶಿಸ್ತು ಮತ್ತು ಪ್ರಜ್ಞೆ, ಅರಿವು ನಮಗೆ ಬೇಕು. ನಾನು ಮಾಡುವ ಕಾರ್ಯದಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತದಾ, ಇನ್ನು ಪ್ರಕೃತಿಗೆ ತೊಂದರೆ ಆಗ್ತಾ ಇದೆ, ಆ ಪ್ರಕೃತಿಗೆ ತೊಂದರೆ ಆಗದೆ ಕೆಲವು ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ಕಡಿಮೆ ತೊಂದರೆ ಆಗುವ ರೀತಿ ಯೋಚನೆ ಮಾಡಬಹುದು. ಕೆಲವನ್ನು ನಾವು ಮಾಡದೇ ಇರಬಹುದು, ಎಲ್ಲವನ್ನು ನಾವು ಮಾಡಬೇಕಾಗಿಲ್ಲ. ಕೆಲವು ಕಾರ್ಯಗಳನ್ನು ನಾವು ಅದನ್ನು ಅನಾವಶ್ಯಕವಾಗಿ ಮಾಡದೆ ತೊಂದರೆ ಮಾಡದೇ ಇರಬಹುದು. ಹಾಗೆ ಇನ್ನೊಬ್ಬನಿಗೆ ತೊಂದರೆ ಆಗದ ರೀತಿಯಲ್ಲಿ ಸುಂದರ ಒಂದು ಜೀವನವನ್ನು ಕಟ್ಟಿಕೊಳ್ಳಬಹುದು. ಆ ಕಟ್ಟಿಕೊಳ್ಳಲಿಕ್ಕೆ ಬೇಕಾದ ಅಡಿಪಾಯ ಈ ಶಾಲೆ ಕೊಡ್ತದೆ. ಈ ಶಾಲೆ ಬಹುಶಃ ನಡುಗಲ್ಲಿನ ಜನರು, ಜನತೆ ಎಲ್ಲವೂ ಒಂದು ಉತ್ಕೃಷ್ಟ ಒಂದು ಮಾದರಿಯ ರೀತಿಯಲ್ಲಿ ಈ ಶಾಲೆಗೆ ಕೂಡ ಒಂದು ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಅದನ್ನು ಎಲ್ಲರನ್ನು ಸೇರಿ ಉಳಿಸಿ ಬೆಳೆಸುವ ಅಂತ ಹೇಳ್ತಾ ಈ ಅವಕಾಶಕ್ಕೆ ನಿಮಗೆಲ್ಲರಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಉಸಿರು ಕೊಡುವವಳು ತಾಯಿ, ಹೆಸರು ನೀಡುವವರು ಜನರು. ಆ ಹೆಸರನ್ನು ಉಸಿರು ಇರುವ ತನಕ ಉಳಿಸಿ ಬೆಳೆಸುವಂತಹ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋಣ ಎಂಬ ಸಂದೇಶವನ್ನು ತಮ್ಮ ದಿಕ್ಸೂಚಿ ಭಾಷಣದಲ್ಲಿ ನೀಡಿದ್ದೀರಾ ಸರ್. ತಮಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ನಮ್ಮೊಂದಿಗಿದ್ದಾರೆ ಇನ್ನೋರ್ವ ಅತಿಥಿ ಶ್ರೀಧರಗೌಡ, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸುಳ್ಯ. ಇವರು ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು, ಇದರ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವಿದ್ದೇವೆ. ಈಗಾಗಲೇ
ನಾವು ಒಂದು ಒಳ್ಳೆಯ ದಿಕ್ಸೂಚಿ ಭಾಷಣವನ್ನು ಈಗ ಆಲಿಸಿದ್ದೇವೆ. ಸರ್ಕಾರಿ ಶಾಲೆಯನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಹಾಗೂ ಹೇಗೆ ಉಳಿಸಬೇಕೆಂಬ ದೃಷ್ಟಿಯಲ್ಲಿ ನಾವೊಂದು ಎಲ್ಲರೂ ಕೂಡ ಚಿಂತನೆ ಮಾಡುವಂತಹ ಸಮಯ ಬಂದಿದೆ. ಬಹುಶಃ ಇಲ್ಲಿ ಈಗಾಗಲೇ ನಮ್ಮ ಮುಂದೆಗೆ ಹೋದರೆ ಒಂದು ಹತ್ತಿರದಲ್ಲಿ ಖಾಸಗಿ ಶಾಲೆ ಉಂಟು, ಹಿಂದೆಗೆ ಹೋದರೂ ಕೂಡ ಒಂದು ಉಂಟು. ನಾವು ಖಾಸಗಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಉಂಟು, ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಆಗ್ತಾ ಉಂಟು ಎಂಬುದನ್ನು ಎಲ್ಲ ಕಡೆಗಳಲ್ಲಿ ನಾವು ಹೇಳ್ತಾ ಇದ್ದೇವೆ. ಬಹುಶಃ ಇಲ್ಲಿ ಕೂಡ ಈಗ ವರದಿಯಲ್ಲಿ ಮತ್ತು ನಾನು ಗಮನಿಸಿದ ಹಾಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಉಂಟು ಅಂದರೆ ಒಂದು 60 ಮಕ್ಕಳ ಸಂಖ್ಯೆಗೆ ಬಂದು ನಿಂತಿದೆ. ಈಗಾಗಲೇ ಈ ವರ್ಷದ ಒಬ್ಬರು ಶಿಕ್ಷಕಿಯವರು ತಮ್ಮ ವರ್ಗಾವಣೆಗೊಂಡು ಈಗ ಹೋಗಲಿಕ್ಕೆ ರೆಡಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ 60ಕ್ಕಿಂತ ಕಡಿಮೆ ಆದರೆ ನಾವು ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಕೂಡ ಕಳ್ಕೊಳ್ಬೇಕಾಗ್ತದೆಂಬ ಒಂದು ಮುನ್ಸೂಚನೆ ಕೂಡ ನಾವು ಕೊಡ್ತಾ ಇದ್ದೇನೆ. ಎಲ್ಲಾದರೂ 59 ಮಕ್ಕಳಾದರೆ ಪರ್ಮನೆಂಟ್ ಆಗಿ ಇಲ್ಲಿಂದ ಮುಖ್ಯ ಶಿಕ್ಷಕರ ಹುದ್ದೆ ಕೂಡ ಹೊರಟೋಗ್ತದೆ. ಬಹುಶಃ ಈ ಪರಿಸರದ ಜನ ಅಷ್ಟು ಮಕ್ಕಳನ್ನು ಈಗ ಇಲ್ಲಿಗೆ ಕಳಿಸ್ತಾ ಇದ್ದೀರಿ, ಅದನ್ನೆಲ್ಲ ಈ ಖಾಸಗಿ ಶಾಲೆಯನ್ನು ಇಲ್ಲಿ ಹತ್ತಿರ ಇದ್ದರೂ ಕೂಡ ಬಿಟ್ಟು ಇಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಇದ್ದರೆ ಅವರಿಗೆ ನಾನು ದೊಡ್ಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸರ್ಕಾರಿ ಶಾಲೆಯನ್ನು ಉಳಿಸಬೇಕೆಂಬ ದೃಷ್ಟಿಯಲ್ಲಿ ಬಹುಶಃ ಇಲ್ಲಿನ ಊರಿನ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳು ಪಂಚಾಯತ್ನ ಕ್ರಿಯಾಶೀಲ ಸದಸ್ಯರುಗಳು ಇದ್ದಾರೆ. STMCಯಲ್ಲಿ ಕೂಡ ನಾನು ಈ ಹಿಂದೆ ಕೂಡ ಕೆಲವು ಸಮಾರಂಭಗಳಿಗೆ ಉದ್ಘಾಟನಾ ಸಮಾರಂಭ ಮತ್ತು ಸಸಿ ನೆಡುವ ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದೆ. ಅತ್ಯಂತ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗ್ತಾ ಉಂಟು, ಹೊಸ ಹೊಸ ಯೋಜನೆಗಳು ಆಗ್ತಾ ಉಂಟು ಎಂಬುದಕ್ಕೆ ನಾನು ಇದನ್ನು ಗಮನಿಸಿದ್ದೇನೆ. ಬಹುಶಃ ಕ್ರಿಯಾಶೀಲವಾದಂತಹ ಒಬ್ಬ ಶಿಕ್ಷಕರು ಒಂದು ಇದ್ದರೆ ಅವರು ಕ್ರಿಯಾಶೀಲವಾಗಿ ಯೋಚನೆ ಮಾಡುವಂತಹ ಶಿಕ್ಷಕರು ಒಂದು STMCಯವರು ಅದಕ್ಕೆ ಸಹಕಾರ ನೀಡುವಂತಹ ಅಭಿಮಾನಿಗಳು, ದಾನಿಗಳು, ವಿದ್ಯಾಭಿಮಾನಿಗಳು ಇದ್ದರೆ ಯಾವ ರೀತಿ ಅಭಿವೃದ್ಧಿ ಒಂದು ಸರ್ಕಾರಿ ಶಾಲೆಯನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸುವುದು ಎಂಬುದಕ್ಕೆ ಈ ನಡುಗಲು ಶಾಲೆಯೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಈಗ ಇಡೀ ರಾಜ್ಯಾದ್ಯಂತ ಒಂದು ನಮ್ಮ ಈ ರೈಲು ಶಾಲೆ ಅಂತಲೇ ಹೆಸರುವಾಸಿಯಾಗಿದೆ. ಎಲ್ಲ ಕಡೆಗಳಿಂದ ಶಿಕ್ಷಕರು ಅಥವಾ ಬೇರೆಯವರು ಬಂದು ನೋಡ್ಯಾರ. ನಾನು ಕೂಡ ಇದನ್ನು ಗಮನಿಸಿ ನಾನು ಇಲ್ಲಿ ಒಂದು ವಾರ ಆದಿತ್ಯವಾರ ದೇವಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ನಾನು ಕೂಡ ಒಮ್ಮೆ ಯಾರಲ್ಲಿ ಇರಲಿಲ್ಲ, ಬಂದು ನಾನು ಗಮನಿಸಿ ಒಂದು ಫೋಟೋ ಎಲ್ಲ ತಗೊಂಡು ಹೋದು. ಹೀಗೆ ಕ್ರಿಯಾಶೀಲವಾಗಿ ಯೋಚಿಸುವಂತಹ ಶಿಕ್ಷಕರ ತಂಡ ಇದ್ದರೆ ಇದು ಮತ್ತು STMCಯವರ ಕ್ರಿಯಾಶೀಲರಾಗಿದ್ದರೆ ಮತ್ತು ಪಂಚಾಯತ್ನ ಸ್ಥಳೀಯ ಸದಸ್ಯರುಗಳು ಕೂಡ ಕ್ರಿಯಾಶೀಲರಾಗಿದ್ದರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಬಹುಶಃ ವಿಶಾಲವಾದಂತಹ ಜಾಗವನ್ನು ಹೊಂದಿದೆ, 5 ಎಕರೆ ಅಂತ ಹೇಳಿದರೆ. ಅಲ್ಲಿ ಎಲ್ಲಿಯೂ ಕೂಡ ಕೆಲವೇ ನಮ್ಮ ಸುಳ್ಯ ತಾಲೂಕಿನ ಕೆಲವು ಶಾಲೆಗಳಲ್ಲಿ ಮಾತ್ರ ವಿಶಾಲವಾದಂತಹ ಜಾಗ ಇರುವಂಥದ್ದು. ಇಲ್ಲಿ ಈಗಾಗಲೇ ಅಡಿಕೆ ತೋಟ ಮಾಡಿ ಕೃಷಿ ಮಾಡಿ ಅದನ್ನು ಫಲ ಬರುವಂತಹ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಗೇರು ತೋಟ ಮಾಡಿ ಆಗಿದೆ. ಬಹುಶಃ ಮುಂದಿನ ಹಂತದಲ್ಲಿ ಅದೇನೋ ಪ್ರಯೋಜನ ಶಾಲೆಗಳಿಗೆ ಆಗ್ತದೆ. ನಮ್ಮದು ದೊಡ್ಡ ಇಲಾಖೆ, ಅನುದಾನಗಳು ತುಂಬ ಕಡಿಮೆ ಬರುವಂಥದ್ದು ಇಲಾಖೆಯಿಂದ. ಈ ನಿಟ್ಟಿನಲ್ಲಿ ಊರಿನ ಅಥವಾ ಒಂದು ಸಮುದಾಯ ಸೇರಿಕೊಂಡ್ರೆ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಎಂಬ ದೃಷ್ಟಿಯಲ್ಲಿ ಈಗಾಗಲೇ ಎಲ್ಲ STMCಯವರನ್ನು ಸೇರಿಸಿಕೊಂಡು ವಿವಿಧ ಹಂತಗಳಲ್ಲಿ ಶಾಲೆಗಳ ಅಭಿವೃದ್ಧಿ ಆಗ್ತಾ ಇದೆ. ಶಿಕ್ಷಕರ ಒಂದು ಕೊರತೆ ಇರ್ತದೆ, ಅದಕ್ಕೂ ಕೂಡ ನಮ್ಮ ಸುಳ್ಯ ತಾಲೂಕಿನ ಎಲ್ಲ ಶಿಕ್ಷಕರಿಗೂ ಅತಿಥಿಯ ಅಥವಾ ಗೌರವ ಶಿಕ್ಷಕಿಯಾಗಿ ನಮ್ಮ STMCಯವರು ನೇಮಕ ಮಾಡಿ ಅವರಿಗೆ ಸಂಬಳವನ್ನು ವೇತನವನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲರೂ ಕೂಡ ಸರ್ಕಾರಿ ಶಾಲೆಯ ಸಬಲೀಕರಣಕ್ಕಾಗಿ ದುಡಿತಾ ಇದ್ದಾರೆ. ಇದನ್ನೆಲ್ಲ ಹೆಮ್ಮೆ ಪಡುವಂಥದ್ದು. ಬಹುಶಃ ಈಗಾಗಲೇ ಹೇಳಿದ ಹಾಗೆ ಇವತ್ತು ಒಬ್ಬ ಕ್ರಿಯಾಶೀಲವಾದಂತಹ ಒಂದು ಶಿಕ್ಷಕರನ್ನು ಗುರುತಿಸುವಂತಹ ಮತ್ತು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ. ಜೊತೆಗೆ ಒಬ್ಬರು ಎಲ್ಲಿಯೂ ಕೂಡ ತುಂಬ ಅಪರೂಪದ ಉಪಾಧ್ಯಕ್ಷರು ನಮ್ಮ ಶಾಲೆಯಲ್ಲಿ 11 ವರ್ಷಗಳ ಕಾಲ ಇಲ್ಲಿ ಸಕ್ರಿಯವಾಗಿ STMCಯ ಸದಸ್ಯರಾಗಿ ತಮ್ಮ ಶಾಲೆಯನ್ನು ಮನೆಯಂತೆ ಪ್ರೀತಿಸಿ ದಂತಹ ಒಬ್ಬ ವ್ಯಕ್ತಿಯನ್ನು ಕೂಡ ಗೌರವಿಸುವುದು ಅತ್ಯಂತ ಸ್ವಾಗತಾರ್ಹ ವಿಷಯವಾಗಿದೆ ಮತ್ತು ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಆತ್ಮೀಯರಾದಂತಹ ಮಿತ್ರರಾದಂತಹ ಕುಶಾಲಪುರ ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯವರು ಆಗಿದ್ದಾರೆ. ನಾನು ಬಹುಶಃ ಈಗ ನಾವೆಲ್ಲೊಂದು ಹಂತದಲ್ಲಿ ನಾವು ಹೇಳ್ಕೊಳ್ಳುವಂತಾದರೆ ಯಾವ ಒಂದು ಏರಿಯಾಕ್ಕೆ
ನಮ್ಮ ಪದಾಧಿಕಾರಿಗಳು ಎಲ್ಲರೂ ಕೂಡ ಒಬ್ಬ ತಾಲೂಕಿನ ಅಧ್ಯಕ್ಷರಾಗಿ ಬೇರೆ ಬೇರೆ ಕಡೆಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಆ ಏರಿಯಾದಲ್ಲಿ ಯಾರಿದ್ದಾರೆ ಅವರನ್ನು ಗೆಸ್ಟಾಗಿ ಕರೀರಿ ಅಂತ ಹೇಳೋದು. ಇಲ್ಲೇ ಅನಿವಾರ್ಯವಾಗಿ ಈ ಪುನಃ ಎರಡನೇ ಏನು ಇಲ್ಲಿ ನಮ್ಮ ಮಿತ್ರ ಆದಂತಹ ಕುಶಲಪ್ರೇ ಹಾಗೆ ಇಲ್ಲಿ ಸನ್ಮಾನ ಇರುವ ಕಾರಣ ನಾನು ಬರಲುವಂತಹ ಅವಕಾಶ ಆಯಿತು. ಇದಕ್ಕಾಗಿ ತಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇನ್ನು ಮುಂದೆಯೂ ಕೂಡ ಈ ಸಂಸ್ಥೆ ಅಥವಾ ಇದನ್ನು ಅಭಿವೃದ್ಧಿಯತ್ತ ನಾವು ಕೊಂಡೊಯ್ಯುವ, ಅಭಿವೃದ್ಧಿ ಆಗ್ತದೆ. ತಮ್ಮೆಲ್ಲರ ಸಹಕಾರ ಇನ್ನೂ ಮುಂದೆ ಕೂಡ ಇರಲಿ. ಈವರೆಗೂ ಸಹಕಾರ ನೀಡಿದಂತಹ ಎಲ್ಲ ವಿದ್ಯಾಭಿಮಾನಿಗಳಿಗೆ, ಇಲ್ಲಿನ ದುಡಿದಂತಹ ಶಿಕ್ಷಕರುಗಳಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಶಾಲೆಯ ಕಾರ್ಯಚಟುವಟಿಕೆ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದೀರಾ ಸರ್, ತಮಗೆ ಅಭಿನಂದನೆಗಳು. ಈಗ ನಮ್ಮೊಂದಿಗೆ ವೇದಿಕೆಯಲ್ಲಿ ಇರುವಂತಹ ನಮ್ಮ ಮುಖ್ಯ ಅತಿಥಿಗಳಾದಂತಹ ಗ್ರಾಮಾಭಿವೃದ್ಧಿ ಅಧಿಕಾರಿ ಧನಪತಿ ಸರ್ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡಗಲ್ಲು ಇದರ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಸನ್ಮಾನ್ಯ ಶಾಸಕರು, ಸುಳ್ಯ ವಿಧಾನಸಭಾ ಕ್ಷೇತ್ರ ಭಾಗೀರಥಿ ಮೇಡಮ್ ಅವರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗ್ರಾಮಸ್ಥರೇ, ಮುಖ್ಯ ಅತಿಥಿಗಳೇ, ಯಾಕೋ ಗೊತ್ತಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇನ್ವೈಟೇಷನ್ಸ್ಗೆ ಅಂತ ಹೇಳ್ಬಿಟ್ಟು SDMC ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸರ್ವ ಸದಸ್ಯರುಗಳು, ಈ ವಾರ್ಡನ 4 ವಾರ್ಡ್ನ ಸರ್ವ ಸದಸ್ಯರುಗಳು ಬಂದು ಇನ್ವೈಟೇಷನ್ಸ್ ಕೊಡಿದಾಗ ಯಾಕೋ ಒಂದಿಷ್ಟು ಮನಸ್ಸಲ್ಲಿ ಫೀಲ್ ಆಯಿತು. ಈ ಶೈಕ್ಷಣಿಕ ಸಂಬಂಧಿತ ಚಟುವಟಿಕೆ ಕಾರ್ಯಕ್ರಮಗಳಲ್ಲಿ ಅದು ಗೊತ್ತಿಲ್ಲದೇನೆ ನಮಗೆ ಒಂದಿಷ್ಟು ಇಷ್ಟ ಆಗಿಬಿಡ್ತದೆ. ಸೊ ಆ ನೆಲೆಯಲ್ಲಿ ನಾನು ಆ್ಯಕ್ಚುಲಿ ಸುಳ್ಯ ಹೋಗಬೇಕಿತ್ತು. 5:30-6 ಗಂಟೆ ತನಕ ಆಫೀಸಲ್ಲಿದ್ದೆ. ಒಂದು ರೌಂಡ್ ಹೋಗಿ ಬರುವ ಅಂತ ಹೇಳಿ ಬಂದೆ. ಲಕ್ಕಿಲಿ ನನಗೆ ಒಂದಿಷ್ಟು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು. ಸೊ ಇದಕ್ಕೆ ನಾನು ವೈಯಕ್ತಿಕವಾಗಿ ನಮ್ಮ ಟೀಮಿಗೆ, ನಾನು ಕೇವಲ ಶಾಲೆ ಬಗ್ಗೆ ಅಲ್ಲ, ಇಡೀ ಗ್ರಾಮ ಪಂಚಾಯತಿಯಲ್ಲಿ ಗುತ್ತಿಗಾರು ಮತ್ತು 4ರಲ್ಲಿ ಟೋಟಲಿ ಒಂದಿಷ್ಟು ಟೀಮ್ ವರ್ಕ್ ಆಗಿ ಇಲ್ಲಿ ವರ್ಕ್ ಆಗ್ತದೆ. ವಿಶೇಷವಾಗಿ 4 ಅಂತಂದ್ರು ಒಂದು ಪಟ್ ಮೇಲೇನೆ ಅವರು ಎಲ್ಲ ಒಂದು ಟೀಮ್ ಆಗಿ ಒಂದಷ್ಟು ತಂಡವಾಗಿ ಅದನ್ನ ತಗೊಳ್ತಾರೆ. ಸೊ ಆ ನೆಲೆಯಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಈ ಒಂದು ಕಾರ್ಯಕ್ರಮದ ಟೀಮು ತುಂಬ ಅದ್ಭುತವಾಗಿ ಸುಂದರವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಾ. ಇಂಥ ಒಂದು ದೊಡ್ಡ ಸಮಾರಂಭದಲ್ಲಿ ನಮಗೆ ಮಾತಾಡಿಲ್ಲ ನಾವು. ಸೊ ನಮಗೆ ನಾರ್ಮಲಿ ಗ್ರಾಮ ಪಂಚಾಯತಲ್ಲಿ ಸಾಮಾನ್ಯ ಸಭೆ, ಗ್ರಾಮ ಸಭೆ ಅಂತ ಚಿಕ್ಕ ಸಭೆಗಳಲ್ಲೇ ಮಾತಾಡಿರುವಂಥದ್ದು. ಸೊ ಇಲ್ಲಿ ಒಂದು ಇನ್ವೈಟೇಷನ್ಸಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದ್ದೀನಿ. ಹರೀಶ್ ಅವರು ಬಂದಿದ್ರು. ಹರೀಶ್ ಅವರು ಕೇಳಿದ್ರು, ಇಲ್ಲಿ ಸುಮಾರು 3-4 ಲಕ್ಷ ರೂಪಾಯಿ ದೇಣಿಗೆ ಕಲೆಕ್ಟ್ ಆಗಿದೆ ಅಂತಂದ್ರೆ ಒಂದು ಸ್ಕೂಲ್ ಶಾಲಾ ವಾರ್ಷಿಕೋತ್ಸವಕ್ಕೆ ಅನ್ಇಮ್ಯಾಜಿನೇಬಲ್. ನಾನು ಅದನ್ನ ಊಹೆನೆ ಮಾಡಿರಲ್ಲ. ಯಾಕಂದ್ರೆ ನಮ್ಮ ಕಡೆ ಇದೆಲ್ಲ ಒಟ್ರಾಸಿ, ಈಗ ಶಾಲಾ ವಾರ್ಷಿಕೋತ್ಸವ ಅಂತಂದ್ರೆ ಅದಕ್ಕೆ ಬೆಲೆನೇ ಇರಲ್ಲ. ಸೊ ಅಂದ್ರೆ ಅಷ್ಟು ಒಂದಿಷ್ಟು ಲೇಜಿಯಾಗಿ ಅದನ್ನ ಒಂದಿಷ್ಟು ಮಾಡುವಂಥದ್ದು ಒಂದು ಕ್ರಿಯೆ ಅಂತ ಹೇಳ್ಬಿಟ್ಟು, ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ವೈಯಕ್ತಿಕವಾಗಿ ಇನ್ನೊಂದ್ಸಲ ಈ ಒಂದು ವಿದ್ಯಾಭಿಮಾನಿಗಳು 4 ಗ್ರಾಮದಲ್ಲಿ ವಿಶೇಷವಾಗಿ ಸಾಕಷ್ಟು ತಮ್ಮ ಸ್ವ ಇಚ್ಛೆಯಿಂದ, ತಮ್ಮ ಮನಸ್ಸಿನಿಂದ, ಆತ್ಮಸಾಕ್ಷಿಯಿಂದ ಈ ಒಂದು ದೇಣಿಗೆನ ನಾನು ಫಸ್ಟ್ ಅಬ್ಸರ್ವ್ ಮಾಡಿದೆ. ಅದನ್ನ ತುಂಬಾ ಈ ಪುಟಗಟ್ಟಲೆ ಇದೆ. 5,000, 10,000, 3,500, 4,000. ಸೊ ಹಾಗಾಗಿ ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಈ ಶೈಕ್ಷಣಿಕ ಚಟುವಟಿಕೆಗೆ ತಮ್ಮ ತನು ಮನ ಧನವನ್ನು ಅರ್ಪಿಸಿ ತುಂಬ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ವೈಯಕ್ತಿಕವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತೀನಿ. ಮತ್ತು ಇನ್ನೊಂದು, ಈ ಶಾಲೆ ಅಥವಾ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ವೇದಿಕೆ ಮೇಲೆ ಈಗಾಗಲೇ ಮಾತಾಡಿರುವಂಥದ್ದು ಗಣ್ಯ ವ್ಯಕ್ತಿಗಳು ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಶಾಲಾ ಮತ್ತು ಶಾಲೆಯ ವ್ಯವಸ್ಥೆ ಯಾಕೆ ಬೇಕು ಅಂತಂದರೆ, ನಮ್ಮ ಮೆಚುರಿಟಿ, ನಾವು ಎಷ್ಟೇ ಒಂದು ಚಿಕ್ಕ ಏಜಲ್ಲಿ 70 ವರ್ಷದ ಥಿಂಕಿಂಗ್ ಬರಬೇಕು ಅಂತಂದರೆ ಬುಕ್ಸ್ಗಳನ್ನು ಓದಬೇಕಂತೆ. ಸೊ ಹಾಗಾಗಿ ಈ ಶಾಲೆಗಳನ್ನು, ಮತ್ತು ಬರೀ ಕೇವಲ ಶಾಲೆಯಲ್ಲಿ ಪಾಠ ಕಲಿತ್ರೆ ಮಾತ್ರ ಅವರು ವಿಶೇಷವಾದ ದೊಡ್ಡ ಸಾಧನೆ ಮಾಡಿದವರಲ್ಲ. ನಾನೊಂದು ಎಕ್ಸಾಂಪಲ್ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂವಿಧಾನ ಕರಡು ಸಮಿತಿಯಲ್ಲಿ ಡಿಬೇಟ್ಗಳಾಗ್ತದೆ. ಈ ಎಲೆಕ್ಷನ್ಸ್ ಟೈಮಲ್ಲಿ ಯಾಕೆ ನಾವು ವಿದ್ಯಾಭ್ಯಾಸನ, ಡಿಗ್ರಿಯನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಚರ್ಚೆ ಆಗ್ತದೆ. ಯಾಕಂದರೆ ನಾನು ಸ್ವಲ್ಪ ಯೂಟ್ಯೂಬಲ್ಲಿ ಮತ್ತು ಕೆಲವೊಂದು ಬುಕ್ಸ್ಗಳನ್ನು ಓದ್ತಾ ಇರ್ತೀನಿ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಮ್ಮ ಇಂಡಿಯಾ ಒಂದು ವಿಶೇಷವಾದಂತಹ ದೇಶ. ಕೇವಲ ಡಿಗ್ರಿ ಓದೋರಿಗೆ ತುಂಬಾ ಜ್ಞಾನ ಇರಲ್ಲ, ಅನ್ಎಜುಕೇಟೆಡ್ ಏನು ಓದದೇ ಇರೋರಿಗೆ ತುಂಬಾ ವಿಶಿಷ್ಟವಾದ ಥಿಂಕಿಂಗ್ ಇರತ್ತೆ ಅಂತ. ಸೊ ಹಾಗಾಗಿ ನಮ್ಮ ಕಣ್ಣೆದ್ರೆ ಇದೆ ನಿಮ್ಗೆಲ್ರಿಗೂ. ಈಗ ಎಂತೆಂತ ಏನು ಓದದೇ ಇರೋರು ಕೂಡ ಪ್ರಧಾನಮಂತ್ರಿಗಳು ಆಗಿದ್ದಾರೆ, ಈಗ ಪ್ರೆಸೆಂಟ್ ಕೂಡ ಇದ್ದಾರೆ, ಈಗ ಸರ್ ಹೇಳಿದಾಗೆ. ಸೊ ಆ ಮಾತನ್ನು ಯಾಕೆ ಹೇಳಿದೆ ಅಂತಂದ್ರೆ, ಕೇವಲ ವಿದ್ಯೆಯನ್ನು ಕಲ್ತ್ರೆ ಅಂದ್ರೆ ಶಿಕ್ಷಣ ಅನ್ನುವಂಥದ್ದು ಶಿಸ್ತು, ಅದೊಂದು ಸಂಯಮದಿಂದ ಎವ್ರಿಬಡಿ ಈಸ್ ಯುನಿಕ್ ಅಂತ ಒಂದು ಮಾತಿದೆ. ಪ್ರತಿಯೊಬ್ಬರಿಗೂ ಕೂಡ ತನ್ನ ಸಾಮರ್ಥ್ಯ ಇರ್ತದೆ. ಏನೋ ಒಂದು ಕಾರಣಕ್ಕೆ ನಮಗೆ ಆ ಟೈಮಲ್ಲಿ ಒಂದು ವಿದ್ಯೆ ಸಿಕ್ಕಿರಲ್ಲ, ಶಿಕ್ಷಣ ಸಿಕ್ಕಿರಲ್ಲ. ಸೊ ಆ ಟೈಮಲ್ಲಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯುನಿಕ್ ಮೈಂಡ್ ಆಗಿ ಇರ್ತಾರೆ. ಸೊ ಇದು ಸೈಂಟಿಫಿಕಲಿ ಪ್ರೂವ್, ಇದು ಮಾನಸಿಕವಾಗಿ ಮತ್ತೆ ಸೈಂಟಿಫಿಕಲಿ ಪ್ರೂವ್. ಯಾರು ತುಂಬಾ ಆ ಒಂದು ಏರಿಯಾ ಬಗ್ಗೆ ಫುಲ್ ಇಂಟ್ರೆಸ್ಟ್ ಆಗಿ ಆಸಕ್ತರಾಗಿ ಕೆಲಸ ಮಾಡ್ತಾ ಹೋಗ್ತಾರೆ, ಅವರು ಖಂಡಿತ ಜೀವನದಲ್ಲಿ ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ವಿಶೇಷವಾಗಿ ಯಾಕೋ ಗೊತ್ತಿಲ್ಲ, ಈ ಒಂದು ಕಾರ್ಯಕ್ರಮಗಳು ಶೈಕ್ಷಣಿಕ ಸಂಬಂಧಿತ ಒಂದಿಷ್ಟು ಕಾರ್ಯಕ್ರಮಗಳಿಗೆ ಬರಬೇಕು ಅಂತಂದ್ರೆ ಖುಷಿ ಆಗ್ತದೆ. ಸೊ ವೈಯಕ್ತಿಕವಾಗಿ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ತಮಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಅಭಿನಂದನೆಗಳು ಸರ್. ಮುಂದೆ ನಮ್ಮೊಂದಿಗಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ವಿಜಯ್ ಕುಮಾರ್ ಚಾರ್ಮತ, ಗ್ರಾಮ ಪಂಚಾಯತ್ ಸದಸ್ಯರು, ಗುತ್ತಿಗಾರು. ಇವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಎಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ, ನಡಗಲ್ಲು ಶಾಲೆಯ ವಾರ್ಷಿಕೋತ್ಸವ, ಈಗಾಗಲೇ ಹೆಚ್ಚಿನ ವಿಚಾರಗಳನ್ನು ಮಾತಾಡಲಿಕ್ಕೆ ನಾವು ಮುಂದೆ ಹೋಗ್ತಾ ಇಲ್ಲ. ಅಂಗನವಾಡಿಯಿಂದ ಹಿಡಿದು 7ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕಳೆದ 1.5 ತಿಂಗಳಿನಿಂದ ಜೋಡಿಸಿಕೊಂಡು ಅದನ್ನು ನೋಡಲಿಕ್ಕೆ ಕಾತುರದಿಂದ ತಾವೆಲ್ಲ ಕಾಯ್ತಾ ಇದ್ದೀರಾ. ಅದರ ಜೊತೆಯಲ್ಲಿ ಏನೋ ಸರ್ಕಾರದ ನಿಯಮಾನುಸಾರವಾಗಿ ಈ ಸಭೆ ನಡೀಬೇಕು, ಆ ಪ್ರಕಾರವಾಗಿ ನಡೆಯುವಾಗ ಒಂದಿಷ್ಟು ಸಮಯಗಳು ನಮ್ಮನ್ನ ತಗೊಳ್ತದೆ. ಸಭೆ ಎಷ್ಟು ಹೊತ್ತಿಗೆ ಮುಗಿಯುವುದು ಅಂತ ಹೇಳುವಂಥದ್ದು ನಿನ್ನೆ ಮೊನ್ನೆಯಲ್ಲೇ ತಮ್ಮ ಕಿವಿಗೆ ಬೀಳ್ತಾ ಇತ್ತು. ಆದರೂ ಕೂಡ ನಡಗಲ್ಲು ಶಾಲಾ ವಾರ್ಷಿಕೋತ್ಸವ 19 ತಾರೀಕಿನಿಂದ ಪ್ರಾರಂಭಗೊಂಡಂತ ಕ್ರೀಡೋತ್ಸವ, ಇವತ್ತಿನ ವಾರ್ಷಿಕೋತ್ಸವ ಸುಂದರ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯರಾಗಿರ್ತಕ್ಕಂಥ ಪ್ರಥಮ ಬಾರಿಗೆ ಶಾಸಕರಾಗಿ ಒಂದು ದೊಡ್ಡ ಸಭೆಗೆ ಒಂದು ಗ್ರಾಮಕ್ಕೆ ಆಗಮಿಸಿದ್ದಾರೆ ನಮ್ಮೆಲ್ಲ ಆತ್ಮೀಯರಾಗಿರ್ತಕ್ಕಂಥ ಕುಮಾರಿ ಭಾಗೀರಥಿ ಮುರಳ್ಳಿರವರೇ. ಇವತ್ತು ಅವರನ್ನು ವಿಶೇಷವಾಗಿ ನಮ್ಮ ಈ ಗ್ರಾಮಕ್ಕೆ ಪ್ರಥಮವಾಗಿ ಆಗಮಿಸಿದ ಕಾರಣ ಇಡೀ ವಿದ್ಯಾಭಿಮಾನಿಗಳ ಮತ್ತು ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ವಿಶೇಷವಾಗಿ ಅವರಿಗೆ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಅವರ ಸೇವೆ ಮರಕತದಲ್ಲಿ ಬಾಕಿ ಇದೆ. ಆದರೂ ಮೊದಲ ಸೇವೆ ವಿದ್ಯಾಲಯದಲ್ಲಿ ಮಾಡಬೇಕು ಅನ್ನುವಂಥ ಯೋಗ ಇತ್ತು ಏನೋ ಗೊತ್ತಿಲ್ಲ. ಹಾಗೇನೆ ಇನ್ನುಳಿದಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಹೆಸರನ್ನ ನಾನು ಉಲ್ಲೇಖ ಮಾಡ್ತಾ ಇಲ್ಲ. ಮಾಡಬೇಕಾದ್ದು ಸಭೆಯ ನಿಯಮವೂ ಕೂಡ, ಒಬ್ಬ ಮಾತಾಡುವಾಗ ಮಾತಾಡಬೇಕಾದ ನಿಯಮ ಕೂಡ ಹೌದು. ಆದರೂ ಕೂಡ ಸಮಯದ ಅಭಾವ ಇದ್ದ ಕಾರಣ ಎಲ್ಲ ಅತಿಥಿ ಗಣ್ಯರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ತಾವುಗಳೇನು ಬಂದಿದ್ದೀರಾ, 600 ಚೇರ್ಗಳನ್ನು ನಾವು ಹಾಕಿದ್ದೀವಿ. ಆ ಸಂಖ್ಯೆ ಪೂರ್ತಿಯಾಗಿ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಸಹಕಾರವನ್ನ ಕೊಟ್ಟಿದ್ದೀರಾ. ಹಾಗಾಗಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಈ ಗ್ರಾಮದ ಈ ಶಾಲಾ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಎಲ್ಲ ಹಿರಿಯ ವಿದ್ಯಾರ್ಥಿಗಳೇ, ವಿದ್ಯಾಭಿಮಾನಿಗಳೇ, ಈ ಶಾಲೆಯ ವಿದ್ಯಾರ್ಥಿಗಳೇ, ಹಾಗೇನೆ ಬೇರೆ ಬೇರೆ ಶಾಲೆಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಶಿಕ್ಷಕಿ ವೃಂದದವರೇ, ಸನ್ಮಾನವನ್ನ ಸ್ವೀಕರಿಸ್ತಕ್ಕಂಥ ಗೌರವಾನ್ವಿತ ಕುಶಲಪ್ಪ ಸರ್ ಅವರು. ತುಂಬಾ ವಿಚಾರಗಳನ್ನ ನಾವು ಅವರ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಇದೆ, ಆದರೆ ಸಮಯದ ಅಭಾವವನ್ನು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಒಂದೆರಡು ವಿಷಯಗಳನ್ನ ನಾನು ಉಲ್ಲೇಖ ಮಾಡುತ್ತೇನೆ. ಈ ರೀತಿಯ ಒಂದು ಕಾರ್ಯಕ್ರಮ ಇಲ್ಲಿ ಇವತ್ತು ನಡೀತಿದೆ ಅಂತೇಳಿ ಖಂಡಿತ ನಮ್ಮ ಕನಸುಗಳು ಇರಲಿಲ್ಲ. ಕಾರ್ಯಕ್ರಮ ಏನೋ ಆಗಬೇಕು ಮಕ್ಕಳಿಗೋಸ್ಕರ ಅಂತೇಳಿ ಪೋಷಕರು ಮತ್ತು STM ಸರ್ ಶಿಕ್ಷಕ ವೃಂದದಲ್ಲಿ ತೀರ್ಮಾನವನ್ನ ಮಾಡಿದಾಗ ಇಷ್ಟೊಂದು ಅಚ್ಚುಕಟ್ಟಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅಂತ ನಾವು ತೀರ್ಮಾನವನ್ನ ತಗೊಳ್ಳಿಲ್ಲ. ಅದು ಆಗ್ತದೆ ಅಂತ ಗೊತ್ತಿರಲಿಲ್ಲ. ಬರೇ 40-50 ಜನ ಪೋಷಕರನ್ನ ಇಟ್ಟುಕೊಂಡು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ನಡೆಸುವುದು ಅಷ್ಟು ಸುಲಭದ ವಿಷಯವಲ್ಲ. ಆದರೂ ಕೂಡ ಇಡೀ ಊರಿನ ಈ ವಿದ್ಯಾಭಿಮಾನಿಗಳ ಸಹಕಾರ
ಖಂಡಿತ ತಾಲೂಕಿನಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ವ್ಯವಸ್ಥೆ ಇವತ್ತು ಈ ಶಾಲೆಯಲ್ಲಿ ಆಗಿರಬಹುದು ಅಂತ ನಾನು ಅನ್ಸ್ಕೊಳ್ತೇನೆ. ಯಾಕೆಂದ್ರೆ ಎಲ್ಲಿಯಾದರೂ ಒಂದು ವಾರ್ಷಿಕೋತ್ಸವದ ಕಾಗದದಲ್ಲಿ ಸಾಮಾನ್ಯವಾಗಿ ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟ ಪ್ರತಿ ಮನೆಯ ಯಜಮಾನನ ಹೆಸರು ಅವರು ಕೊಟ್ಟಿರ್ತಕ್ಕಂಥ ಆರ್ಥಿಕ ಸಹಾಯವಾಗಿರಬಹುದು ಅಥವಾ ಅವರ ಶ್ರಮ ಆಗಿರಬಹುದು. ಕಳೆದ ಒಂದು 10 ದಿನಗಳಿಂದ ನಿರಂತರವಾಗಿ ಈ ಕ್ರೀಡಾಂಗಣದಲ್ಲಿ ಕೆಲಸ ನಡೀತಾ ಇದೆ. ಅದನ್ನು ಯಾವ ಶಾಲೆಯಲ್ಲೂ ಕೂಡ ಈ ರೀತಿಯ ಹೆಸರುಗಳನ್ನು ಹಾಕಿ ಅವರನ್ನ ಕೂಡ ಗೌರವಿಸುವಂತ ಒಂದು ಕೆಲಸ ಆಗಿದೆ. ಅದರ ಮಧ್ಯೆ ಸಣ್ಣ ತಪ್ಪುಗಳು ಕೂಡ ಆಗಿರಬಹುದು ಬಂಧುಗಳೇ. ಯಾಕೆಂತ ಕೇಳಿದ್ರೆ ಸಾಧ್ಯವಾದಷ್ಟು ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಸಮಾನವಾಗಿ ನೋಡುವಂಥದ್ದು. 10,000 ಕೊಟ್ಟವನು ಒಂದೇ, 1 ರೂಪಾಯಿ 10 ರೂಪಾಯಿ 100 ರೂಪಾಯಿ ಕೊಟ್ಟವನು ವಿದ್ಯಾಲಯಕ್ಕೆ ಒಂದೇ ಅನ್ನುವ ರೀತಿಯಲ್ಲಿ ನೋಡಬೇಕು ಅನ್ನುವಂಥ ನಮ್ಮ ತಂಡದ ಆ ಕರ್ತವ್ಯಗಳು ಅಥವಾ ಅದರ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾಕೆ ಹೇಳಬೇಕು ಅಂತ ಕೇಳಿದ್ರೆ, ನಮ್ಗೆ ಗೊತ್ತಿರಲಿಲ್ಲ ಒಂದು ವಾರ್ಷಿಕೋತ್ಸವಕ್ಕೆ. ಈಗ ಅವರು ಹೇಳಿದ್ರು ಈ ರೀತಿಯ ಆಮಂತ್ರಣದಲ್ಲಿ ಈ ರೀತಿಯ ಹೆಸರುಗಳನ್ನೆಲ್ಲ ಸೇರಿಸಿಕೊಂಡು ಇವತ್ತು ಎಲ್ಲರ ಮನೆಗಳಿಗೆ ಹೋಗಿ ಮೊದಲೇ ನಿಮ್ಮನ್ನ ಮಾತಾಡಿಸಿಕೊಂಡು ನೀವೇನು ಸಹಕಾರವನ್ನು ಕೊಡ್ತೀರೋ ನಾವು ಯಾರ ಹತ್ರ ಕೂಡ ಇಷ್ಟು ಸಾವಿರ ಕೊಡಲೇಬೇಕು ಅಂತ ಕೇಳಲಿಲ್ಲ. ಆದರೆ ವಾರ್ಷಿಕೋತ್ಸವ ಅಂದಾಗ ಅವರೇ ಹೇಳಿದ್ರು ನಾವಿಷ್ಟು ಕೊಡ್ತೇವೆ, ಚೆನ್ನಾಗಿ ಮಾಡಿ ಆ ಕಾರ್ಯಕ್ರಮವನ್ನ ಅಂತ. ಮೊನ್ನೆ ತಾನೇ ಕ್ರೀಡೋತ್ಸವದ ದಿನ ಉದ್ಘಾಟನೆ ದಿನ ಉದ್ಘಾಟಕರು ಒಂದು ಮಾತನ್ನ ಹೇಳಿದರು. ಧ್ವಜಾರೋಹಣವನ್ನು ನೆರವೇರಿಸ್ತಕ್ಕಂಥ ನಮ್ಮ ಹಿರಿಯ ಚಂದ್ರಶೇಖರ್ ಅವರೊಂದು ಮಾತನ್ನ ಹೇಳಿದ್ರು. ಏನಂತ ಕೇಳಿದ್ರೆ, ಒಂದು ನಮ್ಮ ಊರಲ್ಲಿರ್ತಕ್ಕಂಥ ದೇವಾಲಯ, ಅದು ಬಿಟ್ಟರೆ ವಿದ್ಯಾಲಯ ಅಂತ. ದೇವಾಲಯ ನಿಜ, ಎಲ್ಲರೂ ಸೇರಿ ನಾವು ಅದನ್ನ ಜೀರ್ಣೋದ್ಧಾರ ಮಾಡ್ತೀವಿ. ಆದರೆ ಸರಕಾರಿ ಶಾಲೆಯನ್ನು ಜೀರ್ಣೋದ್ಧಾರ ಮಾಡೋದು ಯಾರು ಅಂತ ಕೇಳಿದ್ರೆ ಅದಕ್ಕೆ ನಾವು ಸರಕಾರವನ್ನ ಕೈ ತೋರಿಸ್ತೀವಿ. ಈಗಾಗಲೇ ನಮ್ಮ ಹಿರಿಯರು ದಂಬೆಕೋಡಿ ಅವರೊಂದು ಮಾತನ್ನ ಉಲ್ಲೇಖ ಮಾಡಿದರು. ಒಂದು 11 ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ನಾನೊಂದು ಮಾತನ್ನ ಹೇಳಿದ್ದೆ. ಅದನ್ನ ಮತ್ತೆ ಪುನರಾವರ್ತನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಇವತ್ತು ದಂಬೆಕೋಡಿ ಅವರು ನೆನಪಿಸಿದ್ದು. ಯಾಕೆಂತ ಕೇಳಿದ್ರೆ, ನಾನು ಓದಿದಂಥ ಶಾಲೆ, ನಾನು ಎಷ್ಟು ಓದಿದ್ದೇನೆ ಅಂತ ನಮಗೆಲ್ಲ ಗೊತ್ತಿರಬಹುದು. ನಾನು ಓದಿದಂಥ ಶಾಲೆ ಇದು ಹೌದು ಅಂತಿದ್ರೆ ನನ್ನ ಮಗಳು ಕೂಡ ಇದೇ ಶಾಲೆಯಲ್ಲಿ ಓದಬೇಕು ಅಂತ ಕನಸು ಇವತ್ತಲ್ಲ ಅವತ್ತೇ ಕಂಡಿದ್ದೆ. ಅವತ್ತು ಕೂಡ ವೇದಿಕೆಯಲ್ಲಿ ನಾನು ಅದನ್ನು ಮಾತಾಡಿದ್ದೆ. ಮೊನ್ನೆ ನನ್ನ ಮಗಳು 1ನೇ ತರಗತಿಗೆ ಸೇರುವಂತ ಸಮಯಕ್ಕೆ ಒಂದಿಷ್ಟು ಜನರ ಮನಸ್ಸಲ್ಲಿತ್ತು, ವಿಜಯನ ಮಗಳನ್ನ ಯಾವ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಕಳಿಸ್ತಾನೆ ಅಂತ ಹೇಳುವಂಥದ್ದನ್ನ. ಖಂಡಿತ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಕಷ್ಟಪಟ್ಟು ಈ ಶಾಲೆಯನ್ನ, ಈ ಊರಿಗೆ ಶಾಲೆ ಬೇಕು, ಈ ಶಾಲೆಯಲ್ಲಿ ನಮ್ಮ ಊರಿನ ಮಕ್ಕಳೆಲ್ಲ ಓದಿ ವಿದ್ಯಾವಂತರಾಗಿ ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು, ಕೃಷಿಕರಾಗಿರ್ಬೋದು, ಬೇರೆ ಬೇರೆ ಜವಾಬ್ದಾರಿಗಳಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾರೆ. ದೇಶ ಕಾಯುವಂತ ಯೋಧರು ಕೂಡ ಇದ್ದಾರೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸವನ್ನ ಮಾಡ್ತಾರೆ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಅಂತಿದ್ರೆ ಅವರೆಲ್ಲ ಈ ಸರಕಾರಿ ಶಾಲೆಯಲ್ಲಿ ಓದಿದಂತ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳ ಕೊಡುಗೆಯೇ ಈ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಆಗ್ಲಿಕ್ಕೆ ಇವತ್ತು ಕಾರಣ. ಒಂದಿಷ್ಟು ನಮ್ಮ ಜೊತೆ ಇಲ್ಲ ಅವರು ಇವತ್ತು. ಯಾರಂದ್ರೆ ದಿನೇಶ್ ಹತ್ಯಾಡಿ, ಅವರ ಹೆಸರು ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಇಲ್ಲ. ಅವರು ಒಂದು ಕಾಲದಲ್ಲಿ ನಡುಗಲ್ಲೇ ಇದ್ದವರು, ಇವತ್ತು ಅವರು ಬೇರೆ ಕಡೆ ಇದ್ದಾರೆ. ಆದರೆ ಶಾಲೆಯ ಬಗ್ಗೆ ಇರತಕ್ಕಂಥ ಆ ಕಾಳಜಿ ತುಂಬಾ ಇದೆ ಅವರಿಗೆ. ಅವರು ಪ್ರತಿ ವರ್ಷ ಅವರ ಮನೆಯವರು ಮಕ್ಕಳಿಗೆ ಪುಸ್ತಕವನ್ನು ವಿತರಿಸ್ತಾ ಇದ್ದಾರೆ. ಅವರ ಅಣ್ಣ ಸುಬ್ರಹ್ಮಣ್ಯ ಮಾಸ್ಟರ್ ಅವರು ಮೊನ್ನೆ ನಮಗೆ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇದ್ದಿದ್ರು. ಮೊನ್ನೆ ಅವರಿಗೆ ಆಮಂತ್ರಣವನ್ನ ಕಳಿಸ್ಲಿಕ್ಕೆ ನಾನು ಅವರಿಗೆ ಫೋನ್ ಮಾಡುವಾಗ ಅವರು ಒಂದು ಮಾತನ್ನ ಹೇಳಿದ್ರು, ಏನ್ ಕೊಡಬೇಕು ನಾನು ಶಾಲೆಯ ವಾರ್ಷಿಕೋತ್ಸವಕ್ಕೆ ಅಂತ. ಅವಾಗ ಅವರನ್ನ ಮೊದಲೇ ಮಾತಾಡಿಸ್ಲಿಲ್ಲ ನಾವು. ನಾನು ಹೇಳಿದೆ ಅವರ ಹತ್ರ, ಸರ್ ನಾವೆಲ್ಲರನ್ನ ಮಾತಾಡಿಸ್ಕೊಂಡು ಈಗಾಗಲೇ ಅದರ ತಯಾರಿಯನ್ನ ಮಾಡಿ ಆಗಿದೆ, ನೀವೇನು ಕೊಡುವುದು ಬೇಡ, ಆದರೆ ನೀವು ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾವು ಅವರನ್ನ ಕೇಳಿಕೊಂಡಾಗ ಅದೇ ದಿವಸ ರಾತ್ರಿ 8 ಗಂಟೆಗೆ 10,000 ರೂಪಾಯಿಯನ್ನ ಈ ಶಾಲೆಗೆ ವಾರ್ಷಿಕೋತ್ಸವಕ್ಕೆ ಮತ್ತೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಅಥವಾ ಇಲ್ಲಿಯ ಏನೋ ಅಭಿವೃದ್ಧಿಗೆ ಆಗಬೇಕಿದ್ರೆ ನಾನು ಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಹಿರಿಯ ವಿದ್ಯಾರ್ಥಿಗಳನ್ನ ಒಂದು ದಿವಸ ಸೇರಿಸಬೇಕು. ತಾವೆಲ್ಲ ಸೇರಿಸಿ ಈ ಶಾಲೆ ಯಾವತ್ತು ಅನಾಥ ಆಗಬಾರದು. ಯಾಕೆಂತ ಕೇಳಿದ್ರೆ ಆಗ್ತದೆ ಅಂತ ಹೇಳುವಂತ ವಿಷಯ ಅಲ್ಲ, 1,000 ಅಲ್ಲ, ಈಗಾಗಲೇ ಉಲ್ಲೇಖ ಮಾಡಿದ್ರು. ಒಂದು 5-6 ವರ್ಷಗಳಲ್ಲಿ ಇಲಾಖಾ ಮತ್ತು ಸರ್ಕಾರದ ಮಾಹಿತಿ ಏನಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ 10,000ಕ್ಕಿಂತ ಹೆಚ್ಚು ಪ್ರೈಮರಿ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿಯಲ್ಲಿದೆ. ಇದು ಇಲಾಖಾ ಮಾಹಿತಿಗಳು ಕೂಡ ಆಗಿರ್ತದೆ. ಹಾಗಾಗಿ ನಡುಗಲ್ಲಲ್ಲಿ ಅದು ಆಗ್ಲಿಕ್ಕಿಲ್ಲ ಅನ್ನುವಂತ ಒಂದು ನಂಬಿಕೆ ನಮಗೆ ಯಾಕೆ ಇದೆ ಅಂತ ಕೇಳಿದ್ರೆ, ಇಲ್ಲಿನ ವಿದ್ಯಾಭಿಮಾನಿಗಳು ಮನಸ್ಸು ಮಾಡಿದ್ರೆ ಸರಿ ಸಮಾನವಾಗಿ ನಿಲ್ಲತಕ್ಕಂಥ ಒಂದು ಖಾಸಗಿ ಶಾಲೆ ಏನಿದೆ ಅದಕ್ಕೆ ಸರಿಸಮಾನವಾಗಿ ನಮ್ಮ ಶಾಲೆಯನ್ನು ನಿಲ್ಲಿಸುವಂತ ತಾಕತ್ತು ನಮ್ಮ ಊರಿನ ವಿದ್ಯಾಭಿಮಾನಿಗಳಿಗೆ ಇದೆ. ಯಾಕೆ ಅಂತ ನಾನು ಹೇಳ್ತೇನೆ,
ನಾನೇನೋ ಇಲ್ಲ ಕಲಿತಿದ್ದೇನೆ, ನನಗೆ ಇವತ್ತು ಸುಬ್ರಹ್ಮಣ್ಯದಲ್ಲಿ ವ್ಯವಸ್ಥೆಗಳಿರಬಹುದು, ಸುಳ್ಯದಲ್ಲಿ ವ್ಯವಸ್ಥೆಗಳಿರಬಹುದು, ಆದರೆ ಪರಿಸ್ಥಿತಿ ಯಾವ ಹಂತಕ್ಕೆ ಬರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಕೊರೋನಾ ಮಾತ್ರ ಒಂದು ಉತ್ತರವನ್ನು ಕೊಟ್ಟಿದೆ. ಎಷ್ಟು ದೂರದಲ್ಲ ಇದ್ದಂಥ ವ್ಯಕ್ತಿಯನ್ನು ಕೂಡ ಬೆಳಿಗ್ಗೆ 6:30 ಗಂಟೆಗೆ ನಮ್ಮ ಇದೇ ಕ್ರೀಡಾಂಗಣದಲ್ಲಿ ನಾವು ಆಟ ಆಡಿದ್ದೇವೆ, ಮತ್ತೆ ಹೋಗಿದ್ದಾರೆ ಅದೆಲ್ಲ ಮುಗಿದ ನಂತರ. ಅದೇ ರೀತಿ ಪರಿಸ್ಥಿತಿ ಏನು ಬೇಕಾದರೂ ಆಗಬಹುದು. ಶಾಲೆ ನಮ್ಮದು, ದೇವಾಲಯ ನಮ್ಮದು, ಯುವಕ ಮಂಡಳ ನಮ್ಮದು. ಆ ರೀತಿಯ ಭಾವನೆಯಲ್ಲಿ ನಾವು ಕೆಲಸ ಮಾಡಿದಾಗ ನಮ್ಮ ಊರಿನ ಅಭಿವೃದ್ಧಿಗೆ ಇನ್ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಶಾಲೆ ಆಗಿರಬಹುದು, ಅಲ್ಲಿ ಓದುವಂತ ಮಕ್ಕಳು ನಮ್ಮ ಊರಿನ ಮಕ್ಕಳಾಗಿರ್ತಾರೆ. ಹಾಗಿರುವಾಗ ಆ ಶಾಲೆಯನ್ನ ಒಂದು ಉನ್ನತ ಶಾಲೆಯನ್ನಾಗಿ ಮಾಡುವಂತ ಗುರಿ ಮನಸ್ಸಿನಲ್ಲಿ ಮಾತ್ರ ನನ್ನಲ್ಲಿರಬಹುದು. ಇವತ್ತದನ್ನು ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ, ಯಾಕೆಂದ್ರೆ ಕನಸು ದೊಡ್ಡದು, ಅದು ನನ್ನಿಂದ ಆಗ್ತದೆ ಅಂತ ಹೇಳುವಂತ ಭಾವನೆ ಅಲ್ಲ. ಇಡೀ ಸಮಸ್ತ ಈ ಸೇರಿರ್ತಕ್ಕಂಥ ಏನು ಊರಿನ ವಿದ್ಯಾಭಿಮಾನಿಗಳು, ಕೊಡುಗೆ ದಾನಿಗಳು ಏನಿದ್ದಾರೆ, ಅವರು ಮನಸ್ಸು ಮಾಡಿದರೆ ಖಂಡಿತ 1-2 ವರ್ಷಗಳಿಂದ ಈ ಶಾಲೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಕಾಣಬಹುದು. ಅದನ್ನ ಮಾಡಿ ಮಾದರಿಯಾಗಿ ನಿಲ್ಲಿಸುವಂತ ಶಾಲೆ ನಮ್ಮ ಊರಿನ ಮಕ್ಕಳು ಏನಿದ್ದಾರೆ, ಅದು ಅಂಗನವಾಡಿಯಿಂದ ಹಿಡಿದು 7ನೇ ತರಗತಿಯ ತನಕ ಇಲ್ಲಿಯೇ ಓದಬೇಕು ಅನ್ನುವಂಥ ಒಂದು ಕನಸಿಗೆ ತಾವೆಲ್ಲರೂ ಬದ್ಧರಾಗಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಮತ್ತೆ ಹೇಳ್ತೇನೆ, ನಾನು ಓದಿದ ಶಾಲೆಯಲ್ಲಿ ನನ್ನ ಮಗಳನ್ನ ಕಳಿಸದಿದ್ದರೆ, ನಮ್ಮ ಊರಿನಲ್ಲಿರ್ತಕ್ಕಂಥ ದೇವಾಲಯನ ನಾವು ಜೀರ್ಣೋದ್ಧಾರ ಮಾಡದಿದ್ದರೆ ಇನ್ನೊಂದು ಗ್ರಾಮದವರು ಬಂದು ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಆ ದೇವಸ್ಥಾನವನ್ನ ನಾವು ಜೀರ್ಣೋದ್ಧಾರ ಮಾಡದಿದ್ರೆ ಅಲ್ಲಿ ಆಗತಕ್ಕಂಥ ಏನಾದರೂ ದೋಷಗಳು ಅದು ನಮ್ಮನ್ನೇ ಕಾಡುತ್ತದೆ. ನೀನು ಅದನ್ನು ಮಾಡಲೇಬೇಕು ಅನ್ನುವಂಥದ್ದು ಪ್ರತಿ ಮನೆಯವರೆಗೆ ತೋರ್ತದೆ. ಇದೇ ಅದು ಕೂಡ ಮುಂದಿನ ದಿನಗಳಲ್ಲಿ ನಮಗೆ. ಅದೇ ರೀತಿ ನಮ್ಮ ಊರಿನ ಶಾಲೆಯನ್ನು ಕೂಡ ಒಂದು ಕಾಲದಲ್ಲಿ ನಾವೆಲ್ಲಾದ್ರೂ ಬಿಟ್ಟು ಕೊಡಬಹುದು, ಬಹಳ ಸುಲಭ. ಬೇಕು ಅಂದಾಗ ಪಡ್ಕೊಳ್ಳಿಕ್ಕೆ ಶಾಲೆ ಇಲ್ಲ. ಹಾಗಾಗಿ ಆ ಶಾಲೆಯ ಬೇಸರಕ್ಕೆ ಮತ್ತು ಆ ಶಾಲೆಯ ಶಾಪಕ್ಕೆ ನಾವ್ಯಾರು ತುತ್ತಾಗಬಾರದು. ಮುಂದಿನ ದಿನಗಳಲ್ಲಿ ಏನೇನು ವ್ಯವಸ್ಥೆಗಳು ಬೇಕು ಅನ್ನುವಂಥದ್ದನ್ನ ಕೂತು ಸಭೆ ಮಾಡಿ ಚರ್ಚೆ ಮಾಡಿ ಅದನ್ನು ಒಂದು ಉನ್ನತ ಮಟ್ಟಕ್ಕೆ ತೆಗೆದುಹೋಗುವಂಥ ಕೆಲಸವನ್ನ ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೊಬ್ಬರು ಕೂಡ ನಮಗೆ ಶುಭವನ್ನ ಹಾರೈಸಿದ್ದಾರೆ. ಒಂದು ದಿನೇಶ್ ಅತ್ಯಾಡಿ ಮತ್ತು ಮನೆಯವರು, ಮತ್ತೊಬ್ಬರು 1ನೇ ತರಗತಿಯಿಂದ ಅಂಗನವಾಡಿ ಮಕ್ಕಳಿಂದ 7ನೇ ತರಗತಿವರೆಗಿನ ಮಕ್ಕಳಿಗೆ ಇವತ್ತು ಬಹುಮಾನವನ್ನ ಸುಮಾರು ಅದು ಕೂಡ 10,000 ಕೊಟ್ಟವರು ಬೇರೆಲ್ಲ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಆದರೆ ಅವರು ಕೂಡ ಈ ನಮಗೊಂದು ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಬರಲು ನನಗೆ ಆಗುವುದಿಲ್ಲ, ಆದರೆ ಅಂಗನವಾಡಿಯಿಂದ 7ನೇ ತರಗತಿವರೆಗಿನ ಎಲ್ಲ ಬಹುಮಾನಗಳನ್ನು ನೀಡಿರ್ತಕ್ಕಂಥ ಕೇಶವ ನಾಯ್ಕ ಅಂಜೇರಿ ಮತ್ತು ಮನೆಯವರು ಕಾರ್ಯಕ್ರಮಕ್ಕೆ ನಮಗೆ ಶುಭವನ್ನು ಹಾರೈಸಿದ್ದಾರೆ ಮೊಬೈಲ್ ಮುಖಾಂತರ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಈ ಒಂದು ಶಾಲೆಯ ಒಳ್ಳೆಯ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಏನೇನು ಆಗಬೇಕು ಅನ್ನುವಂಥ ಜೋಡಣೆಯನ್ನು ಮಾಡುತ್ತಾ ನಮ್ಮ ಊರಿನ ಮಕ್ಕಳು ಇದೇ ಶಾಲೆಗೆ ಬರುವ ರೀತಿಯಲ್ಲಿ ನಾವೆಲ್ಲರೂ ರೆಡಿಯಾಗೋಣ. ಎಲ್ಲಿಗೂ ಹಾಕುವಂಥ ಒಂದು ಹಣವನ್ನ ನಮ್ಮ ಶಾಲೆಯ ಅಭಿವೃದ್ಧಿಗೆ ಹಾಕಿ, ಇವತ್ತೇನಾದರೂ ಇಷ್ಟು ಅವಶ್ಯಕತೆ ಇದೆಯಾ ಹಣದ್ದು, ಯಾಕೆ ಇಷ್ಟು ಹಣ ಕಲೆಕ್ಷನ್ ಆಗಿದೆ ಅಂತ ಹೇಳುವಂಥ ಪ್ರಶ್ನೆಗಳು ಕೂಡ ಬರಬಹುದು. ಆದರೆ ನೀವೇನು ಕೊಟ್ಟಿದ್ದೀರಿ ಅದು STMC ತಂಡ, ಅಧ್ಯಾಪಕ ವೃಂದ, ಹಾಗೆಯೇ ವಾರ್ಷಿಕೋತ್ಸವದ ಅಧ್ಯಕ್ಷ ಆಗ್ತಕ್ಕಂಥ ಹರೀಶರವರು ಎಲ್ಲರೂ ನಾವು ಸೇರಿಕೊಂಡು 1 ರೂಪಾಯಿ ಕೂಡ ಅದರಲ್ಲಿ ಚ್ಯುತಿ ಬರದ ರೀತಿಯಲ್ಲಿ ಈ ಶಾಲೆಯ ಅಭಿವೃದ್ಧಿಯನ್ನು ಮಾಡಿ ತೋರಿಸೋಕ್ಕೆ ನಾವು ಮುಂದೆ ಹೋಗ್ತೇವೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಸುಂದರ ಸಮಾರಂಭದ ಸಾಕಷ್ಟು ಹಿರಿಯರನ್ನ ನಾವು ಉಲ್ಲೇಖ ಮಾಡಬೇಕಿತ್ತು. ಇನ್ನು 3 ವರ್ಷ ಕಳೆದರೆ ಅಮೃತ ಮಹೋತ್ಸವದ ಹತ್ತಿರಕ್ಕೆ ಬರ್ತಾ ಇದೆ ಈ ಶಾಲೆ. ಆ ಸಂದರ್ಭದಲ್ಲಿ ತಾವೆಲ್ಲ ಮನಸ್ಸು ಮಾಡಿದರೆ ಇನ್ನೊಂದು ದೊಡ್ಡ ಕಾರ್ಯಕ್ರಮವನ್ನು ಇಲ್ಲಿ ಮಾಡಬಹುದು. ಅಲ್ಲದೆ ಎಲ್ಲ ಹಿರಿಯರನ್ನ ಕೂಡ ನಾವು ಆ ಸಂದರ್ಭದಲ್ಲಿ ಕಾಣಬೇಕು. ಯಾಕೆಂದ್ರೆ ಇವತ್ತು ಬಹಳ ಸುಲಭ ವ್ಯಕ್ತಿಯನ್ನ ಮರೆಯುವುದು, ನಮ್ಮನ್ನು ಕೂಡ ನಾಳೆ ಮರೆಯುವುದೇ, ಅದು ವಿಷಯ ಏನಲ್ಲ. ಆದರೆ ಯಾಕೆ ನಾವು ಅವರನ್ನು ನೆನಪಿಸಬೇಕು ಅಂತ ಹೇಳಿದರೆ, ಒಂದು ಸೆನ್ಸ್ ಜಾಗ ಕೂಡ ಒಬ್ಬ ಬಿಡಲಿಕ್ಕೆ ತಯಾರಿರುವುದಿಲ್ಲ. ಆ ಕಾಲದಲ್ಲಿ 4 ಎಕರೆ ಸ್ಥಳವನ್ನ ಈ ಜಾಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಮರೆಯುವಂಥದ್ದಲ್ಲ. ಅವರ ಹೆಸರು, ಅವರ ನೆನಪು ನಮಗೆ ಎಲ್ಲೂ ಕೂಡ ಯಾವ ಗೋಡೆಯಲ್ಲಿ ಕಾಣುವುದಿಲ್ಲ, ಯಾವ ದಾಖಲೆಗಳು ಕೂಡ ಇಲ್ಲ. ಅದೆಲ್ಲ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳುತ್ತಾ, ಸಮಯ ಮುಂದೆ ಹೋಗಿದೆ. ಅನಿವಾರ್ಯವಾಗಿ 1-2 ವಿಚಾರಗಳನ್ನು ನೀವು ಯಾವತ್ತೂ ಸಿಗುವುದಿಲ್ಲ. ಈ ಒಂದು ಸಭೆಯಲ್ಲಿ ಸೇರಿದ್ದೀರಾ ಮಾತಾಡಲಿಕ್ಕೆ. ಮಕ್ಕಳ ಕಾರ್ಯಕ್ರಮ ಜೊತೆಯಲ್ಲಿ ಇವತ್ತು ಬೆಳಿಗ್ಗೆ ನಾವು ಒಂದು ತೀರ್ಮಾನ ಮಾಡಿದಂಥ ಕಾರ್ಯಕ್ರಮ, ಎಲ್ಲ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳು, ಯಾಕೆಂದರೆ ಏನು ವ್ಯವಸ್ಥೆ ಮಾಡಿದಿರೋ ವ್ಯವಸ್ಥೆಗೆ ಅನುಗುಣವಾದಂಥ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಕಡಿಮೆ ಇದೆ ಅಂತ ಹೇಳಿದಾಗ ಒಂದು ಯಕ್ಷಗಾನ ಕೂಡ ಇದೇ ವೇದಿಕೆಯಲ್ಲಿ ಇವತ್ತು ನಡೆಯಲಿಕ್ಕಿದೆ. ಲಕ್ಷ್ಮಣಾಚಾರ್ಯ ಮತ್ತು ಬಳಗ ಎಡಮಂಗಲ ಅವರ ತಂಡ ಬಂದು ರೆಡಿಯಾಗಿದೆ ಈಗಾಗಲೇ. ಮಕ್ಕಳ ಕಾರ್ಯಕ್ರಮ ಮುಗಿದ ನಂತರ ಹಿರಿಯ ವಿದ್ಯಾರ್ಥಿಗಳ ಒಂದಿಷ್ಟು ಕಾರ್ಯಕ್ರಮಗಳಿದೆ. ಅದಾದ ನಂತರ ಈ ವೇದಿಕೆಯಲ್ಲಿ ಯಕ್ಷಗಾನ ಇದೆ. ನಾವು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ನಿದ್ದೆ ಕೆಟ್ಟು ಬೇಗನೆ ಎದ್ದು ಬಂದಿರಬಹುದು, ಆದರೆ ಯಾರು ಕೂಡ ನಿಮ್ಮಲ್ಲಿ ಒಂದು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ ಅಂತ ಕೇಳಿದರೆ, ಪೂರ್ತಿ ಕಾರ್ಯಕ್ರಮವನ್ನು ಮುಗಿಸಿ 1 ದಿನದ ರಾತ್ರಿಯನ್ನು ಮಾತ್ರ ನಮ್ಮ ಊರಿನ ಶಾಲೆಯಲ್ಲಿ ಆಗತಕ್ಕಂಥ ಕಾರ್ಯಕ್ರಮಕ್ಕೆ ಬರೋ ತಯಾರಿಗೋಸ್ಕರ ಯಾವುದೇ ಕಾರ್ಯಕ್ರಮಗಳನ್ನು ಮಾಡದೆ ಎಲ್ಲ ಕಾರ್ಯಕ್ರಮಗಳನ್ನು ತಾವು
ಕಣ್ಣಾರೆ ನೋಡಿಕೊಂಡು ಒಳ್ಳೆಯ ಕತೆ ಕೂಡ ಇದೆ. ಕಾಂಜವ ಅನ್ನುವಂಥ ತುಳು ಹಾಸ್ಯ ಯಕ್ಷಗಾನ ಕೂಡ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲವನ್ನ ಕಾರ್ಯಕ್ರಮವನ್ನು ನೋಡಿಕೊಂಡು ತಾವುಗಳು ಇಲ್ಲಿಂದ ತೆರಳಬೇಕು ಅಂತ ಹೇಳುತ್ತಾ ಸ್ವಲ್ಪ ಹೊತ್ತು ಜಾಸ್ತಿ ಮಾತಾಡಿದೆ. ಹಾಗೇನೆ ಎಲ್ಲ ವಿಷಯಗಳಲ್ಲಿ ಈ ವಿದ್ಯಾಭಿಮಾನಿಗಳು ಸಹಕರಿಸಿದ್ದೀರಾ. ಅಧ್ಯಾಪಕರ ಮುಂದೆ ನಮಗೆ ಜೊತೆಯಾಗಿ ನಿಂತಿದೆ. ಶಾಲಾ ವಾರ್ಷಿಕೋತ್ಸವದ ಅಧ್ಯಕ್ಷರು ಬಹಳ ದಿನಗಳಿಂದ ಒಂದು ತಂಡವನ್ನು ಕಟ್ಟಿಕೊಂಡು, ಇವತ್ತು ಯಾರ ಹೆಸರನ್ನು ನಾನು ಉಲ್ಲೇಖ ಮಾಡುವುದಿಲ್ಲ ಯಾಕೆ ಅಂತ ಕೇಳಿದರೆ ಸಾಕಷ್ಟು ಜನರು ಇಲ್ಲಿ ಶ್ರಮ ಪಟ್ಟಿದ್ದಾರೆ. ಮಾತಾಡೋದು ನಾವೊಂದಿಬ್ರು ಮಾತ್ರ. ಅವರ ಹೆಸರನ್ನು ಉಲ್ಲೇಖ ಮಾಡುವಂಥ ಸಮಯ ನಿಜವಾಗಿ ಹೌದು, ಆದರೆ ಮಾಡಲಿಕ್ಕೆ ಸಮಯದ ಅಭಾವ ಇದೆ ಅಂತ ಹೇಳುತ್ತಾ ಅವರೆಲ್ಲರನ್ನ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಶಾಲೆಗೋಸ್ಕರ, ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಹಗಲಿರುಳು ದುಡಿದಂಥ ಎಲ್ಲರಿಗೂ ಕೂಡ, ಅದು STMC ಆಗಿರ್ಬೋದು, ಪೋಷಕರಾಗಿರ್ಬೋದು, ಊರಿನ ವಿದ್ಯಾಭಿಮಾನಿಗಳಾಗಿರ್ಬೋದು, ಹಾಗೇನೆ ಹಿರಿಯ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟದ್ದು ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಪ್ರಧಾನ ಸಂಚಾಲಕರಾಗಿ ಶಾಲೆಯ ಅಭಿವೃದ್ಧಿಗೆ ಸತತವಾಗಿ ಶ್ರಮಿಸುತ್ತಿರುವ ನಮ್ಮೆಲ್ಲರ ನೆಚ್ಚಿನ ವಿಜಯಕುಮಾರ್ ಸರ್, ಗ್ರಾಮ ಪಂಚಾಯತಿ ಸದಸ್ಯರು, ತಮಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಸಭಾಧ್ಯಕ್ಷರ ಮಾತು. ಸ್ಫೂರ್ತಿಯ ಚಿಲುಮೆಯಂತಿರುವ, ಸದಾ ಹಸನ್ಮುಖಿಯಾಗಿರುವ, ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ, ಬರಲಿರುವ ಪೀಳಿಗೆಗಳ ಆಶಾದೀಪವಾಗಿರುವ ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾದಂತಹ ಕುಮಾರಿ ಭಾಗೀರಥಿ, ಮಾನ್ಯ ಶಾಸಕರು, ಸುಳ್ಯ ವಿಧಾನಸಭಾ ಕ್ಷೇತ್ರ, ಇವರು ತಮ್ಮ ಮಾತುಗಳಿಗಾಗಿ ನಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ಸ್ಥಳ ಸಾನ್ನಿಧ್ಯ ದೇವಿಯಾದ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಪರಿವಾರ ಎಲ್ಲ ದೇವರುಗಳಿಗೆ ವಂದಿಸುತ್ತಾ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲು, ಇದರ ಹಿರಿಯ ವಿದ್ಯಾರ್ಥಿ ಸಂಘ ನಡುಗಲ್ಲು ಹಾಗೂ ಊರ ವಿದ್ಯಾಭಿಮಾನಿಗಳ ಸಹಭಾಗಿತ್ವದಲ್ಲಿ ಕ್ರೀಡೋತ್ಸವ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮದ ಕ್ರೀಡೋತ್ಸವವನ್ನು ಮುಗಿಸಿಕೊಂಡು ವಾರ್ಷಿಕೋತ್ಸವದ ಈ ಸಮಾರೋಪ ಸಮಾರಂಭದ ಸಭಾ ಅಧ್ಯಕ್ಷತೆಯಲ್ಲಿ ಇದ್ದುಕೊಂಡು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತ ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾದ ಸುಮಿತ್ರಾರವರೇ, ನನ್ನ ಹಿರಿಯನ್ನ ನನ್ನೊಟ್ಟಿಗೆ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ನನ್ನನ್ನು ನಿರಂತರ ಅವರ ಕಾರಿನಲ್ಲೇ ಕರ್ಕೊಂಡು ಬರ್ತಿದ್ದಂಥ ವೆಂಕಟ್ ದಂಬೆಗೋಡಿಯವರೇ, ಇನ್ನೊಬ್ಬರು ನಮಗೆ ಬಹಳಷ್ಟು ವಿಚಾರಗಳನ್ನು ನೀಡಿದಂಥ ಧೀರೇನ್ ರವರೇ, ಇನ್ನೊಬ್ಬರು ನಮ್ಮ ಇವರು ಶ್ರೀಧರ್ ರವರೇ ಹಾಗೂ ವಿಜಯಕುಮಾರ್ ಅವರೇ, ಹರೀಶ್ ರವರೇ, ಪ್ರಮೀಳಾರವರೇ, ಲೀಲಾವತಿಯವರೇ, ಕುಶಾಲಪ್ಪ ಹಾಗೂ ಮೋಹನ್ ರವರೇ, ಈ ಶಾಲಾ STMC ಅಧ್ಯಕ್ಷರಾದ ಉಮೇಶ್ವರಿಯವರೇ, ಈ ಶಾಲಾ ಮುಖ್ಯ ಗುರುಗಳಾದ ಚಂದ್ರಶೇಖರ್ ಅವರೇ, ಸೇರಿರುವಂಥ ಎಲ್ಲ ಸಜ್ಜನ ಬಂಧು ಭಗಿನಿಯರೇ, ಈ ಶಾಲಾ ವಿದ್ಯಾರ್ಥಿ ನಾಯಕ ಹಾಗೂ ಕೌಶಿಕ್ ಹಾಗೂ ವಿದ್ಯಾರ್ಥಿನಿಯರೇ, ಊರಿನ ಎಲ್ಲ ಪೋಷಕರೇ, ಹಿತೈಷಿಗಳೇ, ಅಭಿಮಾನಿ ಬಂಧುಗಳೇ, ವೇದಿಕೆ ಮುಂಭಾಗದಲ್ಲಿ ವೆಂಕಟ್ ಒಲಲಂಬೆ ಇದ್ದಾರೆ, ನನ್ನ ಸಹೋದ್ಯೋಗಿ ಮತ್ತೊಬ್ಬರು ಇದ್ದಾರೆ ನವೀನ್. ನಾನು ಮತ್ತು ಅವರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಜನತಾ ಬಜಾರ್ ನಿರ್ದೇಶಕರಾಗಿದ್ದೇವೆ. ನೀವು ಬರಲೇಬೇಕು ಅಂತ ಅವರು ಮೊನ್ನೆ ಒತ್ತಾಯ ಮಾಡಿದರು. ನಾನು ಹೇಳಿದ್ದೆ ಶಾಲೆ ಕಾರ್ಯಕ್ರಮ, ನನಗೆ ತುಂಬ ಕಾರ್ಯಕ್ರಮ ಇದೆ, ಬೇಗ ಬಿಡಬೇಕು, ನೀವು ಸ್ಟಾರ್ಟ್ ಮಾಡಿ, ನಾನು ಮಧ್ಯದಲ್ಲಿ ಬಂದು ಮತ್ತೆ ಹೋಗ್ತೇನೆ ಅಂತ ಹೇಳಿದೆ. ಎಲ್ಲೆಲ್ಲ ಅದು ನೀವು 5 ಗಂಟೆಗೆ ಬರಬೇಕು, ಮತ್ತು 9 ಗಂಟೆವರೆಗೆ ನಿಲ್ಲಬೇಕು, ಅದು ನಮ್ಮ ಊರಿನ ಕಾರ್ಯಕ್ರಮ, ಬರಲೇಬೇಕು ಅಂತ ಹೇಳಿದರು. ಅವರು ನನ್ನನ್ನು ಮೊನ್ನೆವರೆಗೆ ಕರ್ಕೊಂಡು ಹೋಗ್ತಿದ್ದ ಅವರ ಕಾರಲ್ಲಿ ಜನತಾ ಬಜಾರ್ ಮೀಟಿಂಗ್ ಹೋಗುವಾಗ. ಆದ ಕಾರಣ ಇನ್ನು ನನಗೆ ಕಾರಿದೆ ಅಂತ ಅವರನ್ನು ಮರಿಬಾರ್ದಲ್ಲ, ಅದಕ್ಕೋಸ್ಕರ ಅವರ ಮಾತಿಗೆ 5 ಗಂಟೆಗೆ ಬರಲಿಕ್ಕಾಗಲಿಲ್ಲ, 6 ಗಂಟೆಗೆ ಬಂದಿದ್ದೇನೆ. ಈ ಶಾಲೆಯ ಪ್ರೀತಿಯಿಂದ ಬಂದಿದ್ದೇನೆ. ಶಾಲಾ ಎಲ್ಲ ಅಧ್ಯಾಪಕ ವೃಂದದವರೇ, ನಾನು ಒಂದು ಶಾಲೆಯಲ್ಲಿ 4 ವರ್ಷ ಗೌರವ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೇನೆ. ನಾನು ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಇದ್ದವಳು. ಆಗ ನೋಡಿದ್ದೇವೆ, ಭಾಷಣಕ್ಕೆ ದೊಡ್ಡ ದೊಡ್ಡ ಜನ ಬರ್ತಿದ್ದರು, ಭಾಷಣ ಮಾಡಿ ಹೋಗೋದು, ನಿದ್ದೆ ತೂಗಿಕೊಂಡು ನಾವು ವೇಷ ಕಟ್ಟಿಕೊಂಡು ಕೂತ್ಕೊಳ್ಳೋದು, ಇವರು ಆವಾಗ ಮುಗಿಸ್ತಾರೆ ಅಂತೇಳಿ ಮನೆಯಲ್ಲಿ ಕಾಯ್ತಿದ್ರು, ಧನ್ಯವಾದ ಯಾವಾಗ ಆಗ್ತದೆ ಅಂತೇಳಿ. ಬಹುಮಾನ ಮಕ್ಕಳಿಗೆ ಲಾಸ್ಟ್ ಕೊಡ್ತಿದ್ರಾಗ, ಆ ಬಹುಮಾನ ಕೊಡುವ ಚಪ್ಪಾಳೆ ಕೇಳುವಾಗ ಈಗ ಬಹುಮಾನ ಕೊಡೋದು ಇನ್ನು ಶುರು ಆಗಲಿಕ್ಕೆ ಆಯಿತು ನಾಟಕ ಅಂತೇಳಿ ಮನೆಯಿಂದ ಬರ್ತಿದ್ರು. ಇವತ್ತು ಮಕ್ಕಳ ಕುಣಿತ ಮತ್ತು ಅವರ ಒಂದು ಲವಲವಿಕೆಯನ್ನು ನೋಡಲಿಕ್ಕೆ ತಾಯಂದಿರು ಒಂದಷ್ಟು ಜನ ಬಂದಿದ್ದಾರೆ. ಮಕ್ಕಳು ಕೂಡ ಇವತ್ತು ಈಗ ವೇಷ ಹಾಕಿಕೊಂಡು ಕೆಲವೊಂದಷ್ಟು ಮಕ್ಕಳು ನಿದ್ದೆ ತೂಗ್ತಾ ಇರ್ಬೋದು. ಈ ಸಮಯವನ್ನು ಹಾಳು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ಆದ್ರೂ ಒಂದೆರಡು ಮಾತುಗಳನ್ನು ಆಡಲೇಬೇಕಾಗಿದೆ ಅಧ್ಯಕ್ಷ ಸ್ಥಾನದಿಂದ.
ಇವತ್ತು ಭಾಷಣ ಯಾರಿಗೂ ಕೇಳುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಯೂಟ್ಯೂಬಲ್ಲಿ ಏನೆಲ್ಲ ಬೇಕೋ ಅದೆಲ್ಲ ಕಲ್ತ್ಕೊಂಡಿದ್ದಾರೆ. ಶಿಕ್ಷಣದ ಬಗ್ಗೆ ಇರ್ಬೋದು, ಈ ರಾಜ್ಯದ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಯಾವುದರ ಬಗ್ಗೆ ಬೇಕಾದರೂ ನಮಗಿಂತ ಜಾಸ್ತಿ ಅವರು ಒಂದು ಯೂಟ್ಯೂಬಲ್ಲಿ ನೋಡಿ ಬಾಯ್ಪಾಠ ಹೊಡೆದು ಪಟ 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 ಓಡಿ ಬಿಡ್ತಾರೆ, ಈ ಸಣ್ಣ ಪುಟ್ಟ ಮಕ್ಕಳು ಕೂಡ. ಅಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಪರಿಸರದಲ್ಲಿ ನನ್ನ ಕ್ಷೇತ್ರದ ಒಂದು ಮೂಲೆಯ ಕ್ಷೇತ್ರ ಬರಲೇಬೇಕು, ಇದು ನನ್ನ ಕರ್ತವ್ಯ. ನನ್ನನ್ನು ಆರಿಸಿ ಗೆಲ್ಲಿಸಿದಂಥ ಎಲ್ಲ ನಾಯಕರು ನೀವೆಲ್ಲ, ನಿಮ್ಮ ಎದುರಿಗೆ ನಾನು ನಿಮ್ಮ ಕಾರ್ಯಕ್ರಮ ಅಲ್ಲ, ಇದು ನನ್ನ ಕಾರ್ಯಕ್ರಮ ಅಂತ ನಾನು ಪ್ರೀತಿಯಿಂದ ಬಂದಿದ್ದೇನೆ. ಒಂದು ಶಾಲೆಯಲ್ಲಿ 1 ವರ್ಷದ ಶಿಕ್ಷಣ ಮುಗಿಸಿದ ಮಕ್ಕಳ ಚಟುವಟಿಕೆಯನ್ನು ಬರೀ ಶಿಕ್ಷಕರು ಮಾತ್ರ ನೋಡ್ತಿರ್ತಾರೆ. ಅವರ ಒಳಗೆ ಏನಿದೆ, ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಚಟುವಟಿಕೆ ಹೇಗೆ ಆಗಿದೆ ಅನ್ನೋದನ್ನು ಬರೆಯುವಣಿಗೆಯಲ್ಲಿ ಎಷ್ಟು ಫಸ್ಟ್ ಇದ್ದಾರೆ, ಎಷ್ಟು ಸೆಕೆಂಡ್ ಇದ್ದಾರೆ ಅಂತ ಮಾರ್ಕ್ ಕೊಟ್ಟು ಅವರನ್ನು ಆಯ್ಕೆ ಮಾಡ್ತಿದ್ರು. ಆದರೆ ಇವತ್ತು ವಾರ್ಷಿಕೋತ್ಸವ ಯಾಕೆ ಮಾಡ್ತಿದ್ದೇವೆ ಅಂದರೆ 1 ವರ್ಷದಲ್ಲಿ ನನ್ನ ಮಗು ಏನೆಲ್ಲ ಕಲ್ತಿದೆ, ಇನ್ನೇನು ಕಲೀಲಿಕ್ಕೆ ಬಾಕಿ ಇದೆ ಎನ್ನುವುದನ್ನು ನೋಡುವಂಥ ಒಂದು ಪರೀಕ್ಷೆ ಮಾಡೋದು ಆ ಪೋಷಕರಿಗೆ ಅವಕಾಶ ಇರುವಂಥದ್ದು ಇವತ್ತಿನ ಈ ವೇದಿಕೆಯಲ್ಲಿ. ಇವತ್ತಿಲ್ಲಿ ಅವರು ಬೇರೆ ಬೇರೆ ಕಲೆಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಅವರು ಪ್ರದರ್ಶನ ಮಾಡ್ತಾರೆ, ಅದನ್ನು ನೀವು ನೋಡುತ್ತೀರಾ. ಆದರೆ ನೀವೇ ಜಡ್ಜ್ ಮಾಡ್ಬೋದು ನನ್ನ ಮಗು ಎಷ್ಟು ಹುಷಾರಿದ್ದಾನೆ, ನನ್ನ ಮಗನಿಗೆ ಎಷ್ಟು ಮಾರ್ಕ್ ಕೊಡ್ಬೋದು ಅಂತೇಳಿ. ಒಂದು ಪರೀಕ್ಷೆಯಲ್ಲಿ ಪಾಸ್ ಆದರೆ ನನ್ನ ಮಗ ಓದಿ ಹುಷಾರಾಗಿದ್ದಾನೆ, ಅವನು ಕಲಿಯೋದ್ರಲ್ಲಿ ಭಾರಿ ಫಸ್ಟು ನನ್ನ ಮಗ ಅಂತೇಳಿ. ಒಂದು ಸಬ್ಜೆಕ್ಟಲ್ಲಿ ಫೈಲ್ ಆದರೆ ನನ್ನ ಮಗ ಫೈಲ್ ಆದಲ್ಲ, ಅದು ಟೀಚರ್ ಫೈಲ್ ಮಾಡಿದ್ದು, ಅವರು ಪಾಠ ಮಾಡಿದ್ದು ಸರಿಯಾಗಲಿಲ್ಲ ಅಂತ ಹೇಳ್ತೇವೆ. ಇದೆಲ್ಲ ಒಂದು ಸಮಾಜದಲ್ಲಿ ಇರುವಂಥದ್ದು, ಒಂದು ತಪ್ಪು ಒಂದು ಸರಿಯನ್ನು ಹುಡುಕುವಂಥದ್ದು. ಎಲ್ಲಿ ತಪ್ಪು ಸರಿಯನ್ನು ಕಂಡುಹುಡುಕ್ತಾರ ಅಲ್ಲಿ ಸರಿ ಆಗಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ವೆಂಕಟಣ್ಣ ಹೇಳಿದರು, ಶಿಕ್ಷಕರ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ ಅಂತೇಳಿ. ನಮ್ಮ ಸಂಸ್ಕೃತಿಯ ಒಂದು ಏನು ನಾವು ಕಲ್ತ್ಕೊಂಡು ಬಂದಿದ್ದೇವ, ನಮ್ಮ ಊರಿನ ಶಾಲೆ, ನಮ್ಮೂರಿನ ದೇವಾಲಯ ಅಂತೇಳಿ ಪ್ರೀತಿ ಇಟ್ಟುಕೊಂಡು. ಆದರೆ ಎಲ್ಲ ನಮಗೆ ಸರ್ಕಾರಿದು ಆಗಬೇಕು, ನಮ್ಮ ಮಕ್ಕಳು ಮಾತ್ರ ಖಾಸಗಿಯಲ್ಲಿ ಓದಿ ಒಳ್ಳೆಯ ವಿದ್ಯಾವಂತರಾಗಬೇಕು ಅಂತ ಕೆಲವು ಭಾವನೆ ಇರ್ತದೆ, ಎಲ್ಲರಲ್ಲಿ ಇರ್ತದೆ ಅಂತೇಳಿಲ್ಲ. ಅವರಿಗೆ ಜಾಬ್ ಬೇಕು ಸರ್ಕಾರಿ, ಎಲ್ಲ ಕೆಲಸಕ್ಕೂ ಅರ್ಜಿ ಹಾಕಿ ಕೆಲಸ ಸರ್ಕಾರಿ ಅಂತೇಳಿ. ಆದರೆ ಮಕ್ಕಳಿಗೆ ಎಜುಕೇಷನ್ ಕೊಡುವಾಗ ಖಾಸಗಿಯನ್ನು ಉಪಯೋಗ. ಆಗ ನಾವು ಟೀಚರ್ಸ್ಗಳು ಸ್ವಲ್ಪ ಥಿಂಕ್ ಮಾಡಬೇಕು, ನನ್ನಿಂದ ಏನು ತಪ್ಪಾಗಿದೆ, ನನ್ನ ಶಾಲೆಗೆ ಮಕ್ಕಳು ಬಾರದಿರಲಿಕ್ಕೆ ನಾನು ಸರ್ಕಾರಿ ಟೀಚರ್ ಆಗಿ ಅಥವಾ ನನ್ನೊಂದು ಮಾಸ್ಟರ್ ಆಗಿ ನನ್ನದೇನೋ ತಪ್ಪಿದೆಯಾ ಆ ಶಾಲೆಯಲ್ಲಿ ಅಂತೇಳಿ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ. ಅಂದರೆ ನಾವು ನಮ್ಮನ್ನು ತಪ್ಪು ನನ್ನಿಂದ ಆಗಿದೆ ಅದಕ್ಕೋಸ್ಕರ ಅವ್ರು ಬರುವುದಿಲ್ಲ ಅಂತ ಯೋಚನೆ ಮಾಡಬೇಕು. ಅವನ ಮಕ್ಕಳು ಶ್ರೀಮಂತರ ಶಾಲೆಗೆ ಹೋಗ್ತಾನೆ, ದುಡ್ಡು ಇದೆ ಅಂತ ಯೋಚನೆ ಮಾಡೋದಲ್ಲ. ಹಾಗಾದರೆ ಏನಾದರೂ ಕೊರತೆ ಇದೆಯಾ, ಆ ಕೊರತೆ ನುಗ್ಗಿಸುವುದೇನು? ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ, ಇದು ಅಲ್ಲಿಯ ಕೊರತೆ, ಅದನ್ನು ನೀಗಿಸುವುದು ಹೇಗೆ ಅನ್ನೋದರ ಬಗ್ಗೆ ಕೂಡ ಚಿಂತನೆ ಆಗಬೇಕಾಗಿದೆ. ಬರೀ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ, ಚಿಂತನೆ ಮಾಡಿ ಅದಕ್ಕೆ ಯೋಜನೆಯನ್ನು ಹಾಕಿಕೊಂಡು ಯೋಚನೆಯನ್ನು ಮಾಡಿಕೊಂಡು ಯೋಜನೆ ಹಾಕುವಂಥ ಒಂದು ಮನಸ್ಸು ನಮ್ಮಲ್ಲಿದ್ದಾಗ ಆ ಶಾಲೆ ಅಭಿವೃದ್ಧಿ ಆಗ್ತದೆ. ಅಲ್ಲಿ ಎಲ್ಲ ಶಾಲೆ ಮಕ್ಕಳು, ಎಲ್ಲ ಊರಿನ ಮಕ್ಕಳು ಬರ್ತಾರೆ. ಆ ರೀತಿ ಬರೀ ನಮ್ಮ ಊರಿನ ಮಕ್ಕಳಲ್ಲ, ಬೇರೆ ಊರಿನ ಮಕ್ಕಳು ಕೂಡ ಬಂದು ಆ ಶಾಲೆಯಲ್ಲಿ ಕಲಿತು ಜ್ಞಾನವಂತರಾಗೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಎಲ್ಲರೂ ಬಹಳಷ್ಟು ಮಾತನಾಡಿದರು ಬೇರೆ ಬೇರೆ ವಿಚಾರದ ಬಗ್ಗೆ. ಇವತ್ತು ಒಂದು ಪ್ರಾಥಮಿಕ ಹಂತದ ಶಿಕ್ಷಣ ಅಂತ ಹೇಳಿದರೆ ಒಂದು ಫೌಂಡೇಶನ್, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಿದ್ರೆ ಆ ಫೌಂಡೇಶನ್ಗೆ ಎಷ್ಟು ಸಿಮೆಂಟು ಜಲ್ಲಿ ಎಲ್ಲ ಹಾಕಿ ಗಟ್ಟಿ ಮಾಡ್ತೇವ, ಅದರ ಆಧಾರದ ಮೇಲೆ ಅದರ ಮೇಲೆ ಎಷ್ಟು ದೊಡ್ಡ ಮಾಳಿಗೆಯನ್ನು ಕೂಡ ಕಟ್ಬೋದು. ಅಂಥ ಫೌಂಡೇಶನ್ ಆಗಿರುವಂಥ ಸ್ಕೂಲ್ ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದ ಪ್ರಾಥಮಿಕ ಶಿಕ್ಷಣ. ಆ ಶಿಕ್ಷಣ ಮಕ್ಕಳಿಗೆ ದೊರೆತಾಗ, ಒಳ್ಳೆಯ ಶಿಕ್ಷಣ ದೊರೆತಾಗ ನಮ್ಮ ಊರಿನ ವಿದ್ಯಾರ್ಥಿ, ಒಂದು ಹುಡುಗ ಅಥವಾ ಒಂದು ಹುಡುಗಿ ಮುಂದಿನ ದಿನದಲ್ಲಿ ಅಬ್ದುಲ್ ಕಲಾಂನಂಥ ವಿಜ್ಞಾನಿ ಆಗ್ಬೋದು, ನರೇಂದ್ರ ಮೋದಿ ಅಂತ ಪ್ರಧಾನಿ ಆಗ್ಬೋದು, ವಿವೇಕಾನಂದರಂಥ ಜ್ಞಾನಿ ಆಗ್ಬೋದು, ಬೇರೆ ಬೇರೆ ಯಾವುದೇ ಈಗ ನಮ್ಮಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ, ದೊಡ್ಡ ದೊಡ್ಡ ಸಾಧಕರಿದ್ದಾರೆ. ಅಂಥ ವ್ಯಕ್ತಿ ನಮ್ಮ ಊರಿನಲ್ಲಿ ನಮ್ಮ ಗ್ರಾಮದಲ್ಲಿ ಇದ್ದಾರೆ. ಅದನ್ನು ಹುಟ್ಟಿಸಿ ಅವರನ್ನು ಬೆಳೆಸುವಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಎಲ್ಲರಲ್ಲಿ ಎಲ್ಲ ರೀತಿಯ ಜ್ಞಾನಗಳಿದೆ, ಅದನ್ನು ಪೋಷಣೆ ಮಾಡುವ ರೀತಿಯಲ್ಲಿ ನಾವು ಸ್ವಲ್ಪ ಎಡವಟ್ಟಾಗಿದ್ದೇವೆ. ಆ ಪೋಷಣೆ ಮಾಡುವಂಥ ಪೋಷಕರಾಗಿ ನಾವೆಲ್ಲ ನಿಲ್ಲುವ, ಒಳ್ಳೆಯ ಶಿಕ್ಷಣವನ್ನು ಪಡೆದು ನಮ್ಮ ಸಮಾಜಕ್ಕೆ ಮಾದರಿಯಾಗಿ ಬೆಳೆಯುವಂಥ ಮಕ್ಕಳು ಇಲ್ಲಿಂದ ಹೊರಬರಲಿ. ನಮ್ಮ ಮಕ್ಕಳು ನಮ್ಮ ದೇಶದಲ್ಲೇ ಉದ್ಯೋಗ ಮಾಡುವಂತಾಗಲಿ, ಹೊರ ದೇಶಕ್ಕೆ ಹೋಗುವಂಥವರಾಗೋದು ಬೇಡ. ಅದೇ ರೀತಿ ನಮ್ಮ ದೇಶದಲ್ಲಿ ಕೂಡ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣವನ್ನು ಕಲಿತು ಒಳ್ಳೆಯ ಶಿಕ್ಷಣ ತಜ್ಞ, ಒಬ್ಬ ಶಿಕ್ಷಕ, ಒಬ್ಬ ರೈತ, ಒಬ್ಬ ಇನ್ನೇನು ಬೇರೆ ಬೇರೆ ರೀತಿಯ ಅಧಿಕಾರಿಗಳಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಆಗಲೇ ನಮ್ಮ PDO ನಾನು ಹೋಗ್ತೇನೆ ಅಂತ ಹೇಳ್ತಿದ್ರು. ನಾನು ಹೇಳಿದೆ ಅವರಿಗೆ ಮದುವೆ ಆಗಿದೆ ಅಂತ ಕೇಳಿದೆ, ಇಲ್ಲ ಅಂದರು.
ನಮ್ಮ ವಿನಯನ್. ಹಾಗಾದರೆ ಸ್ವಲ್ಪ ನಿಲ್ಲಿ, ಮದುವೆ ಆದವರಿಗೆ ಹೆಂಡತಿ ಮಕ್ಕಳು ಇರುವಾಗ ಸ್ವಲ್ಪ ಒಬ್ಬೊಬ್ಬರು ಇದ್ದರೆ ಸಮಸ್ಯೆ ಆಗ್ತದೆ. ಹೆಂಡತಿ ಬೈತಾರೆ ಅಥವಾ ಮಕ್ಕಳು ಬರಲಿಲ್ಲ ಅಂತ ಕಾಯ್ತಾರೆ, ಕೂತ್ಕೊಳ್ಳಿ ಅಂತೇಳಿ. ಆದರೂ ಮತ್ತೆ 2 ಜನರ ಭಾಷಣ ಆದ ತಕ್ಷಣ ಅವ್ರನ್ನ ಕಳಿಸಿ ಅಂತ ಹೇಳಿದೆ, ಹೋಗಲಿ ಅಂತೇಳಿ. ಮೇಡಮ್ಗೆ ತಟಪಟ ಆಯಿತು, ಅವ್ರು ಮಾತನಾಡಲಿಕ್ಕೆ ಹೇಳಿದರು. ಮತ್ತೆ ನೋಡುವಾಗ 1/4 ಗಂಟೆ ಅವ್ರು ಅರ್ಧ ಗಂಟೆ ಕೂಡ ಮಾತಾಡ್ತಿದ್ರು. ಅಂದರೆ ಅವ್ರಿಗೆ ಇಲ್ಲಿಂದ ಹೋಗಲಿಕ್ಕೆ ಮನಸ್ಸಿರಲಿಲ್ಲ, ಆದರೂ ಹೋಗ್ತೇನೆ ಅಂತ ಹೇಳಿದರು. ಅಂದರೆ ಒಂದು ರೀತಿಯ ಪರಿವರ್ತನೆ ಅವರಿಂದ ಆಗಿದೆ. ಆ ಪರಿವರ್ತನೆ ಅಂದರೆ ಈ ಶಾಲೆಯಿಂದಾಗಿ ನಿಮ್ಮ ಜನಗಳನ್ನು ನೋಡಿ ನಾನು ಹೋಗೋದು ಬೇಡ, ಇಷ್ಟು ಏಜಿನವರಿದ್ದಾರೆ ನೋಡಿ ಅಲ್ಲಿ ಎದುರು ಕೂತವರು, ಅವರಿರುವಾಗ ನಾನು ಹೋಗೋದು ಸರಿಯಾ? ಅವರೆಷ್ಟು ವಿನಯವಾಗಿದ್ದಾರೆ. ಒಂದಷ್ಟು ತಾಯಂದಿರು 33% ಕೊಡ್ತೇನೆ ಅಂತ ಮೋದಿಯವರು ಹೇಳಿದ್ದಾರೆ. ಈ ಸಲ ಅದು 28ರ ನಂತರ ಬರ್ಬೋದು. ನಾನು ಹೇಳ್ತೇನೆ, ಇಲ್ಲಿ ಕೂತವ್ರು ನೋಡಿದರೆ 55 ಕೊಟ್ಟರು ಸಾಕಾಗಲಿಕ್ಕಿಲ್ಲ. ಎಲ್ಲ ಮಹಿಳೆಯರೇ ಬಂದಿದ್ದಾರೆ. ಎಲ್ಲ ಶಿಕ್ಷಣದ ಬಗ್ಗೆ ಕಾಳಜಿ ಇರುವವರು ಮಹಿಳೆಯರು, ಶಿಕ್ಷಕಿಯರು ಕೂಡ ಮಹಿಳೆಯರೇ. ಇಲ್ಲಿ ಒಬ್ಬರು ಮಾಸ್ಟರ್ ಇದ್ದರು, ಅವರು ಟ್ರಾನ್ಸ್ಫರ್ ಆಗಿ PT ಮಾಸ್ಟರ್ ಹೋಗಿದ್ದಾರೆ, ಒಳ್ಳೆಯ ಕೆಲಸ ಮಾಡಿ ಮತ್ತೊಂದು ಶಾಲೆಗೆ ಹೋಗಿದ್ದಾರೆ. ಮತ್ತು ಒಬ್ಬರು ನಮ್ಮ HM ಇಲ್ಲಿ ಒಬ್ಬರು ಇದ್ದಾರೆ. ನಮ್ಮ ಕಡೆಯಲ್ಲೆಲ್ಲ ಟೀಚರ್ಸ್ ನನ್ನಲ್ಲಿ ಯಾವಾಗಲೂ ಇರ್ತಾರೆ, ನಮಗೊಂದು ಮಾಸ್ಟರ್ ಕೊಡಿ ಮೇಡಮ್. ಎಲ್ಲಿಂದ ಕೊಡೋದು ಅಂತ ಹೇಳಿದೆ. ಎಲ್ಲರೂ ಟೀಚರ್ಸ್ಗಳೇ ಶಿಕ್ಷಣದಲ್ಲಿ ಫಸ್ಟ್. ಹುಡುಗಿಯರೇ ಹೆಣ್ಣು ಮಕ್ಕಳೇ ಕಲಿಯುವುದರಲ್ಲಿ ಫಸ್ಟ್ ಕ್ಲಾಸ್, ಗಂಡು ಮಕ್ಕಳು ಸ್ವಲ್ಪ ಹಿಂದೆ ಇದ್ದಾರೆ. ಮತ್ತೆ ಹೇಗೆ ಅವರು ಟೀಚರ್ ಆಗ್ತಾರೆ? ಅವ್ರು ಬೇರೆ ಜಾಬಿಗೆ ಹೋಗಬೇಕಷ್ಟೇ. ಅದಕ್ಕೋಸ್ಕರ ಎಲ್ಲ ಬಂದಂಥ ಮಾತೆಯರಿಗೆ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸಿದ್ದೇನೆ. ನಿಮ್ಮ ಮುಖೇನ ಈ ಸಮಾಜ ಉದ್ಧಾರ ಆಗಲಿ, ಸಮಾಜದ ಮುಖೇನ ನಮ್ಮ ಸಂಸ್ಕಾರ ಸಂಸ್ಕೃತಿ ಭಾರತದ ಏನು ಮುಂದಿನ ಸಂಸ್ಕಾರಗಳು ಏನಿದೆ ಅದೆಲ್ಲ ಉಳಿಯುವಂತಾಗಲಿ. ಹಿಂದೆ ಗುರುಕುಲದಲ್ಲಿ ಮಕ್ಕಳು ಮರದಡಿಯಲ್ಲಿ ಕೂತು ಓದ್ತಿದ್ದರು, ಅದೇ ಶಿಕ್ಷಣ ಈಗ ವಾಪಸ್ ಬಂದಿದೆ. ಕಲಿ ಎಂಬ ಶಿಕ್ಷಣ ಅದು ಹಿಂದಿನ ಗುರುಕುಲದ ಶಿಕ್ಷಣದ ಪದ್ಧತಿಯಲ್ಲಿ ಮರದಡಿಯಲ್ಲಿ ಪಾಠ ಮಾಡಬೇಕು. ಅವರಿಗೆ ಪರಿಸರದ ಬಗ್ಗೆ ಗೊತ್ತಿರಬೇಕು. ಒಂದು ಮರ ಅಂದರೆ ಏನಂತೇಳಿ ಪುಸ್ತಕದಲ್ಲಿ ನೋಡಿದರೆ ಅರ್ಥ ಆಗಲಿಕ್ಕೆ ಆ ಮರದಡಿಯಲ್ಲೇ ಕರ್ಕೊಂಡೋಗಿ ಅವರನ್ನು ಹೇಳಿದರೆ ಮಾತ್ರ ಅರ್ಥ ಆಗ್ತದೆ. ಅವರಿಗೆ ಅಕ್ಕಿ ಅಂದರೆ ಏನು, ಭತ್ತ ಅಂದರೆ ಏನಂತ ಗೊತ್ತಿಲ್ಲ. ಗದ್ದೆಗೆ ಹೋಗಿ ಅವರನ್ನು ತೋರಿಸಿದರೆ ಮಾತ್ರ ಅವರಿಗೆ ಅರ್ಥ. ಹಿಂದಿನವರಿಗೆ ಅದೆಲ್ಲ ಹೇಳಬೇಕಾಗಿಲ್ಲ. ಅವರು ಗದ್ದೆಯಲ್ಲೇ ಕೆಲಸ ಮಾಡ್ತಿದ್ರು, ಮರದಡಿಯಲ್ಲೇ ಇದ್ದರು. ಆದ ಕಾರಣ ಅವರು ವಿವರಿಸುವಂಥ ಅಗತ್ಯ ಇರಲಿಲ್ಲ. ಅದನ್ನೆಲ್ಲ ಈಗ ಹಿಂದಿನ ಪದ್ಧತಿ ವಾಪಸ್ ನಮಗೆ ಬರ್ತಾಯಿದೆ. ಎಲ್ಲ ಒಳ್ಳೆಯದಾಗಲಿ, ಈ ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. 60 ಇದ್ದ ಮಕ್ಕಳು ಬರುವ ವರ್ಷಕ್ಕಾಗಿ 70 ಅವರ ಶತಮಾನೋತ್ಸವಕ್ಕಾಗುವಾಗ 100 ಮಕ್ಕಳು ಇಲ್ಲಿ ತುಂಬಿ ತುಳುಕುವಂತೆ ಆಗಲಿ ಅಂತ ಆಶಿಸುತ್ತಾ ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡದೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಯಾರನ್ನು ಪರೀಕ್ಷೆ ಮಾಡುವಂಥ ಹಂತದಲ್ಲಿ ನಾನು ಖಂಡಿತ ಇಲ್ಲ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ. ಧನ್ಯವಾದಗಳು. ಸುಳ್ಯದ ಪ್ರಥಮ ಮಹಿಳಾ ಶಾಸಕಿಯಾಗಿ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಒತ್ತಡದ ನಡುವೆಯೂ ಸಮಯ ನೀಡಿ ಇಷ್ಟು ಹೊತ್ತು ಸಂಯಮದಿಂದ ನಮ್ಮೊಂದಿಗಿದ್ದು ಅಧ್ಯಕ್ಷೀಯ ಮಾತುಗಳನ್ನಾಡಿದ ನಮ್ಮೆಲ್ಲರ ನೆಚ್ಚಿನ ಶಾಸಕಿಯಾದಂತಹ ಕುಮಾರಿ ಭಾಗೀರಥಿ ಮುರುಳ್ಯ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ವಂದನಾರ್ಪಣೆ. ನಮ್ಮ ಈ ಸುಂದರ ಕಾರ್ಯಕ್ರಮದಲ್ಲಿ ಗುತ್ತಿಗಾರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಯುತ ನೆಲ್ಸನ್ ಸರ್ ಹಾಗೂ ಉಮೇಶ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಬಂಗ್ಲಗುಡ್ಡೆ ಶಾಲೆಯ ಶಿಕ್ಷಕರು ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಮೊರಾರ್ಜಿ ದೇಸಾಯಿ ಶಾಲೆಯ ಶಿಕ್ಷಕಿ ಕುಸುಮಾವತಿ ಮುತ್ಲಾಜೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಹಿರಿಯರು ನಮ್ಮ ಪಕ್ಕದ ನೆರೆಯ ಮಾಸ್ತರ್ ಶ್ರೀಯುತ ಸುಬ್ರಹ್ಮಣ್ಯ ಮಾಸ್ತರ್ ಮಾಣಿಬೈಲು ಸರ್ ತಮಗೂ ಕೂಡ ಆತ್ಮೀಯವಾದಂತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಂದನಾರ್ಪಣೆ. ನಮ್ಮೆಲ್ಲರ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಹರೀಶ್ ಕೊಯ್ಲಾ ಹಾಗೂ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಇವರು ನಮ್ಮಲ್ಲಿಗೆ ವಂದನಾರ್ಪಣೆಗಾಗಿ ನಮ್ಮ ಮುಂದೆ ಮುಗ್ಧ ಮನಸ್ಸುಗಳ ಹರಸಲು ಬಂದವರು ನೀವು. ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ಹೃದಯಪೂರ್ವಕವಾಗಿ ವಂದಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರ ಆಗಿರುವಂತಹ ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರುವಂತಹ ಶ್ರೀ ಹರೀಶ್ ಕೊಯ್ಲಾ ಇವರು ತಮ್ಮ ಮುಂದೆ. ಇಂದಿನ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂದಿರುವ ಗಣ್ಯರೇ, ಸುಮಾರು 1 ತಿಂಗಳ ಹಿಂದೆ ನಡೆದ ಪೋಷಕರ ಸಭೆಯಲ್ಲಿ ವಾರ್ಷಿಕೋತ್ಸವ ಸಮಿತಿ ರಚಿಸಲು ಒಂದು ಸಭೆಯನ್ನು ಕರೆಯಲಾಯಿತು. ಆ ಸಭೆಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ.
ಅದರ ನಂತರ ನಾನು ಈ ಶಾಲೆಯ ಪೋಷಕನಾಗಿಯೂ ಈ ಶಾಲೆಯ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ನನ್ನನ್ನು ಮಾಡಿರುತ್ತಾರೆ. ನಾವು ಮನೆ ಮನೆ ಭೇಟಿ ಮಾಡಿ ಫೋನ್ ಮೂಲಕ ವಿಚಾರಿಸಿ ಈ ಕಾರ್ಯಕ್ರಮಕ್ಕೆ ಧನ ಸಹಾಯ ನೀಡಲು ಎಲ್ಲರ ಸಹಕಾರ ನೀಡಿರುತ್ತಾರೆ. ಈ ವಾರ್ಷಿಕೋತ್ಸವ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಈ ಒಂದು ಯಶಸ್ವಿನ ಕಾರ್ಯದ ಹಿಂದೆ ಹಲವಾರು ಕಾರಣದ ಕೈಗಳು ಅವಿರತ ಶ್ರಮವಿದೆ. ಅದೇನೇ ಇರಲಿ, ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಮ್ಮ ಗೌರವಾನ್ವಿತ ಶಾಸಕರಾದ ಕುಮಾರಿ ಭಾಗೀರಥಿ ಮುರಳಿಯ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇವರಿಗೆ ಎಸ್ಟಿಎಂಸಿಯ ಅಧ್ಯಕ್ಷೆಯಾದಂತಹ ಶ್ರೀಮತಿ ಉಮೇಶ್ವರಿ ನೆಲ್ಲಿಪುಣಿಯವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ವೆಂಕಟ್ ದಂಬೆಕೋಡಿ, ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗುತ್ತಿಗಾರು, ಇವರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಇವರಿಗೆ ಯುವರಾಜ ತಂಟೆಪಾಡಿ ಇವರ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಯುವರಾಜ ತಂಟೆಪಾಡಿ ಅವರು ಶ್ರೀ ವೆಂಕಟ ದಂಬೆಕೋಡಿ ಅವರಿಗೆ ಗೌರವ ಸಮರ್ಪಣೆ. ಸಭಾ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣ ಮಾಡಿದ ಶ್ರೀ ಧೀರೇನ್ ಪರಮಲೆ, ಕಾರ್ಯನಿರ್ವಹಣಾಧಿಕಾರಿಗಳು, ಲೀಡರ್ಶಿಪ್ ಎಕ್ಸಲೆನ್ಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು, ಇವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಹೇಳುತ್ತೇನೆ. ಇವರಿಗೆ ಲೋಕಯ್ಯಗೌಡ ಅಂಜೇರಿ ಇವರ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಧರಗೌಡ, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇವರಿಗೆ ಮಂಜುನಾಥ ಕಲ್ಲಾಜೆ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಾರ್ಷಿಕೋತ್ಸವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ಗುತ್ತಿಗಾರು ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದ ಸುಮಿತ್ರಾ ಮುಖಮಲೆ, ಶ್ರೀಮತಿ ಉಪಾಧ್ಯಕ್ಷರಾದ ಭಾರತಿ ಸಾಲ್ತಾಡಿ, ಶ್ರೀ ವಿಜಯ್ ಕುಮಾರ್ ಚಾರ್ಮತ, ಶ್ರೀ ಪ್ರಮೀಳಾ ಭಾಸ್ಕರ ಎರ್ದಡ್ಕ, ಶ್ರೀಮತಿ ಲೀಲಾವತಿ ಅಂಜೇರಿ ಇವರುಗಳಿಗೆ ಸಂದರ್ಭೋಚಿತವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿಕೆ ಇವರಿಗೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ದಯಾಮಣಿ ಉತ್ತರಮಿಯವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಇಲ್ಲ, ನಮ್ಮ ಶಾಲಾ ಶಿಕ್ಷಕಿಯಾದಂತಹ ಮೋಕ್ಷ ಮೇಡಮ್ ಹೋಗಿ ಸ್ಮರಣಿಕೆ. ದಯಾಮಣಿಯವರು ಸುಮಿತ್ರಾ ಕಮಲೆ ಇವರಿಗೆ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ಮಂಜುನಾಥ ಕಲ್ಲಾಜೆ ಇವರು ವಿಜಯ್ ಕುಮಾರ್ ಚಾರ್ಮತ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಶವಂತ ಕಲ್ಲಾಜೆ ಇವರು ಲೀಲಾವತಿ ಅಂಜೇರಿ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಮೀಳಾ ಎರ್ದಡ್ಕ ಇವರಿಗೆ ನವ್ಯ ಯೋಗೇಶ್ ನಡಗೊಲ್ಲು ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನವ್ಯ ಯೋಗೇಶ್ ನಡಗೊಲ್ಲು ಇವರು ಪ್ರಮೀಳಾ ಎರ್ದಡ್ಕ ಇವರಿಗೆ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ನಮ್ಮಿಂದ ಸನ್ಮಾನ ಸ್ವೀಕರಿತ ಕುಶಾಲಪ್ಪಟ್ಟಿ ಸಹ ಶಿಕ್ಷಕರು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಶಾಲೆಯ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಶಾಲಾ SDMC ಉಪಾಧ್ಯಕ್ಷರಾದ ಮೋಹನ್ ನಾಯ್ಕ್ ಚಾರ್ಮತ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಇವರಿಗೆ ಬಾಲಕೃಷ್ಣ ನಾಯ್ಕ್ ನಡಗೊಲು ಇವರ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವ SDMC ಅಧ್ಯಕ್ಷರಾದ ಶ್ರೀಮತಿ ಉಮೇಶ್ವರಿ ನೆಲ್ಲಿಪುಣಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಇವರಿಗೆ ಶಿವರಾಮ ಉತ್ರಂಬೆ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕ್ರೀಡಾ ಚಟುವಟಿಕೆಯಲ್ಲಿ ಪಾರದರ್ಶಕವಾಗಿ ತೀರ್ಪಿನೊಂದಿಗೆ ನಿರ್ವಹಣೆ ಮಾಡಿದ ಶಿವಕುಮಾರ್ ಮರಕತ ಮತ್ತು ಕಿಶೋರ್ ಕುಮಾರ್ ಅಂಬೇಕಲ್ಲು
ಇವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಕ್ರೀಡಾ ಚಟುವಟಿಕೆಗೆ ಸ್ಫೂರ್ತಿಯಾಗಿ ಹಗಲಿರುಳೆನ್ನದೆ ಬಿಸಿಲಿನಲ್ಲಿ ದುಡಿದಂತಹ ಶ್ರೀ ಕಿಶೋರ್ ಕುಮಾರ್ ಅಂಬೇಕಲ್ಲು ಮತ್ತು ಶಿವಕುಮಾರ್ ಮರಕತ ಇವರು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಪ್ರಧಾನ ಸಂಚಾಲಕರಾದಂತಹ ವಿಜಯ್ ಕುಮಾರ್ ಚಾರ್ಮತ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಿಶೋರ್ ಕುಮಾರ್ ಅಂಬೇಕಲ್ಲು ಮತ್ತು ಶಿವಕುಮಾರ್ ಮರಕತ. ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಭಾರತಿ ಸಾಲ್ತಾಡಿ. ಇವರಿಗೆ ನಮ್ಮ ಶಾಲಾ ಶಿಕ್ಷಕಿಯಾದಂಥ ಮೋಕ್ಷ ಮೇಡಮ್ ಇವರು, ನಮ್ಮ ಶಾಲಾ ಶಿಕ್ಷಕಿಯಾದಂಥ ಸುಧಾರಾಣಿ ಮೇಡಮ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಭಾರತಿ ಸಾಲ್ತಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಇವರಿಗೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಧನ ಸಹಾಯವಿತ್ತು ಸಹಕರಿಸಿದ ಊರ ಪರವೂರ ವಿದ್ಯಾಭಿಮಾನಿಗಳಿಗೆ ಶಾಲಾ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವಿದ್ಯಾರ್ಥಿಗಳಿಗೆ ಸೂಕ್ತ ತರಬೇತಿ ನೀಡಿ ವೇಷಭೂಷಣ ಹಾಕಿ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ದಿವಾಕರ್ ಅಜ್ಜಾವರ ತಂಡದವರಿಗೂ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಛಾಯಾಗ್ರಾಹಕರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ಆರಕ್ಷಕ ಠಾಣೆ, ಅರಣ್ಯ ಇಲಾಖೆ, ಧ್ವನಿ ಬೆಳಕು ವ್ಯವಸ್ಥಾಪಕರಿಗೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮೊಂದಿಗೆ ಸಹಕರಿಸಿದ ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರು, ಸಂಚಾಲಕರುಗಳಿಗೂ ಸರ್ವ ಸದಸ್ಯರುಗಳಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ವಿವಿಧ ಸಮಿತಿಯ ಸಂಚಾಲಕರುಗಳಿಗೆ, ಸರ್ವ ಸದಸ್ಯರುಗಳಿಗೆ ದಕ್ಷತೆಯಿಂದ ಕರ್ತವ್ಯವನ್ನು ನಿರ್ವಹಿಸಿದ ಅವರಿಗೆಲ್ಲರಿಗೂ ಅಭಿನಂದನೆಗಳು. ಪೋಷಕರಿಗೆ, ವಿದ್ಯಾರ್ಥಿ ವೃಂದದವರಿಗೆ ಮತ್ತು ಅಂಗನವಾಡಿ ಪುಟಾಣಿಗಳಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಯಶಸ್ವಿನ ಹಿಂದೆ ಸಹಕರಿಸಿದ ಶ್ರೀ ಮರಕತ ದುರ್ಗಾಪರಮೇಶ್ವರಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸರ್ವ ಸದಸ್ಯರುಗಳಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಯ ಆಡಳಿತ ಮಂಡಳಿ ಇವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಶಾಲಾಭಿವೃದ್ಧಿ ಶಾಲಾಭಿಮಾನಿಗಳ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಮುಂದೆ ನಿಮ್ಮೆಲ್ಲರ ಸಹಕಾರವನ್ನು ಇದೇ ರೀತಿ ಮುಂದುವರಿಯಲೆಂದು ಆಶಿಸುತ್ತಾ ನನ್ನ ಧನ್ಯವಾದಕ್ಕೆ ಪೂರ್ಣ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಎಲ್ಲರಿಗೂ ಶುಭವಾಗಲಿ. ನಮ್ಮೊಂದಿಗಿದ್ದಾರೆ ಗ್ರಾಮಾಭಿವೃದ್ಧಿ ಅಧಿಕಾರಿಯಾದಂತಹ ಶ್ರೀಯುತ ಧನಪತಿ ಇವರು. ಇವರಿಗೆ ನಮ್ಮ ಕರುಣಾಕರ ಮರಕತ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗ್ರಾಮಾಭಿವೃದ್ಧಿ ಅಧಿಕಾರಿಯಾದಂಥ ಶ್ರೀಯುತ ಧನಪತಿ ಇವರಿಗೆ ಕರುಣಾಕರ ಮರಕತ ಇವರಿಂದ ಗೌರವ ಸಮರ್ಪಣೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಅಭಿನಂದಿಸಿದಂತಹ ನಮ್ಮ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಹರೀಶ್ ಕೊಯ್ಲಾ ಇವರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಚಂದ್ರಶೇಖರ ಪಾರೆಪಾಡಿ ಇವರಿಂದ ಸ್ಮರಣಿಕೆ ನೀಡಿ ಗೌರವ. ಚಪ್ಪಾಳೆಯೊಂದಿಗೆ ಎಲ್ಲರೂ ಪ್ರೋತ್ಸಾಹಿಸೋಣ. ಶಾಲೆಯ ಮುಖ್ಯ ಶಿಕ್ಷಕರು ನಮ್ಮೊಂದಿಗಿದ್ದಾರೆ. ಇವರಿಗೆ ಶ್ರೀ ಸುಬ್ರಹ್ಮಣ್ಯ ಪಾಲ್ತಾಡಿ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮವು ಮುಕ್ತಾಯವಾಗಿರುತ್ತದೆ. ವಿನೂಪ್ ಪಾಲ್ತಾಡು ಕಳೆದ ಸಾಲಿನಲ್ಲಿ ನಮ್ಮೊಂದಿಗೆ ಶಾಲೆಯಲ್ಲಿ ಅಕ್ಷರ ಕೈತೋಟ ನಿರ್ಮಾಣ ಮಾಡುವಲ್ಲಿ ತುಂಬ ಹೃದಯದ ಸಹಕಾರವನ್ನು ನೀಡಿದ್ದಾರೆ ವಿನೂಪ್ ಪಾಲ್ತಾಡು. ಹಾಗೆ ಈ ಸಲ ಕೂಡ ಅವರು ಅಕ್ಷರ ಕೈತೋಟ ಮಾಡುವಲ್ಲಿ ಸಹಕರಿಸಬೇಕು ಅಂತ ಮಾತನ್ನು ಕೊಟ್ಟಿದ್ದಾರೆ. ಇವರಿಗೆ ವೇದಿಕೆಯಲ್ಲಿರುವಂತಹ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ವಿನೂಪ್ ಪಾಲ್ತಾಡು ಎಲ್ಲಿದ್ರು ಕೂಡ ವೇದಿಕೆ ಎತ್ತ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ವಿನೂಪ್ ಪಾಲ್ತಾಡು ಇವರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಂದ ಸ್ಮರಣಿಕೆ ನೀಡಿ ಗೌರವ.
ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮವು ಮುಕ್ತಾಯಗೊಂಡಿರುತ್ತದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ವರಿಗೂ ಕೂಡ ಇನ್ನೊಮ್ಮೆ ನಾವು ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಹಾಗೆಯೇ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರೂ ಕೂಡ ನಮ್ಮೊಂದಿಗಿದ್ದಾರೆ. ವಿವಿಧ ಶಾಲೆಗಳಿಂದ ಆಗಮಿಸಿದಂತಹ, ಶಿಕ್ಷಣ ಇಲಾಖೆಯಿಂದ ಆಗಮಿಸಿದಂತಹ ಸರ್ವರಿಗೂ ಕೂಡ ಇನ್ನೊಮ್ಮೆ ಸ್ವಾಗತ ಮತ್ತು ಧನ್ಯವಾದಗಳನ್ನು ಜೊತೆಯಾಗಿ ಸಲ್ಲಿಸ್ತಾ ಇದ್ದೇನೆ. ಈ ಸುಂದರ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮಕ್ಕಳ ವಿವಿಧ ಮನರಂಜನೆಯ ಜೊತೆಗೆ ವಿಶೇಷವಾಗಿ ಯಕ್ಷಗಾನ, ಕಾರಿಂಜ ಕಾಂಜವ ತುಳು ಹಾಸ್ಯಮಯ ಯಕ್ಷಗಾನ, ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾಮಂಡಳಿ ಎಡಮಂಗಲ, ಶ್ರೀ ಲಕ್ಷ್ಮಣ ಆಚಾರ್ಯ ಮತ್ತು ಬಳಗ ಇವರಿಂದ ಈ ಸುಂದರ ವೇದಿಕೆಯಲ್ಲಿ ತುಳು ಹಾಸ್ಯಮಯ ಯಕ್ಷಗಾನ, ಕಾರಿಂಜ ಕಾಂಜವ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಅಭೂತಪೂರ್ವವಾದ ಸಹಕಾರವನ್ನ ಕೋರ್ತಾ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಮ್ಮೊಂದಿಗಿದ್ದಾರೆ ಸುದ್ದಿ ಮಾಧ್ಯಮದವರು. ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ಅಭಿವಂದನೆಗಳನ್ನ ಸಲ್ಲಿಸ್ತಾ, ಆತ್ಮೀಯರೇ, ಭೋಜನದ ವ್ಯವಸ್ಥೆ ತಯಾರಾಗಿದೆ. ತಕ್ಷಣ ಭೋಜನವನ್ನ ಮುಗಿಸಿಕೊಂಡು ಎಲ್ಲರೂ ಕೂಡ ಅಕ್ಷರ ರಂಗಮಂದಿರದ ಹತ್ತಿರ 2 ಕೌಂಟರಲ್ಲಿ ಊಟದ ವ್ಯವಸ್ಥೆಗಳ ರೆಡಿಯಾಗಿದೆ. ತಾವುಗಳು ಊಟವನ್ನು ಮಾಡಿಕೊಂಡು ಆದಷ್ಟು ಬೇಗ ಆಸೀನರಾಗಿರಬೇಕು. ವಿದ್ಯಾರ್ಥಿಗಳು ತಯಾರಾಗಿದ್ದಾರೆ ಮುಂದಿನ ಕಾರ್ಯಕ್ರಮವನ್ನು ನೀಡಲು. ಆದಷ್ಟು ಬೇಗ ಎಲ್ಲರೂ ಕೂಡ ಊಟವನ್ನು ಮುಗಿಸ್ಕೊಂಡು ಬರಬೇಕು. ಇನ್ನು ಮುಂದೆ ಈ ಸುಂದರ ವೇದಿಕೆಯಲ್ಲಿ ಅಂಗನವಾಡಿ ಪುಟಾಣಿಗಳಿಂದ ಹಿಡಿದು ಹಿರಿಯ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರ ವಿವಿಧ ನೃತ್ಯ ವಿನೋದಾವಳಿಗಳು ಈ ಭವ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಆಗಮಿಸಿದಂತ ಎಲ್ಲ ವಿದ್ಯಾಭಿಮಾನಿಗಳು ಕೂಡ ಭೋಜನವನ್ನ ಸ್ವೀಕರಿಸಿಕೊಂಡು ಆದಷ್ಟು ಬೇಗನೆ ತಮ್ಮ ಆಸನವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಮೊದಲಿಗೆ ಅಂಗನವಾಡಿ ಪುಟಾಣಿಗಳ ಕಾರ್ಯಕ್ರಮ, ವಿವಿಧ ವಿನೋದಾವಳಿಗಳು ಎಲ್ಲ ವಿದ್ಯಾರ್ಥಿಗಳಿಂದ, ಶಾಲಾ ವಿದ್ಯಾರ್ಥಿಗಳು, ಅಂಗನವಾಡಿ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಶಾಲಾ ವಿದ್ಯಾರ್ಥಿಗಳಿಂದ ಪೂಜಾ ನೃತ್ಯ ನಡೆಯಲಿಕ್ಕಿದೆ. ತದನಂತರ ಅಂಗನವಾಡಿ ಮಕ್ಕಳು, ನಂತರ ಎಲ್ಲರಿಗೂ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ನೃತ್ಯದ ಮೂಲಕ. ಆನಂತರ ಕಥಕ್ಕಲಿ ನೃತ್ಯ, ಯಕ್ಷಗಾನ, ಶಿವತಾಂಡವ, ಕಂಡೇನ ಗೋವಿಂದನ, ಹಾಗೆ ಸ್ಕಿಟ್ಗಳು, ಟಾಸಿದ ಪೆಟ್ಟಿಗೆ, ಓಂ ನಮಃ ಶಿವಾಯ, ಹಾಗೆ ವೀರ ಯೋಧರಿಗೆ ನಮನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ. ಆನಂತರ ಬಾಕಿಯಾರ ಕಂಡೋಡು, ಕುಕ್ಕುರು ಕುಕ್ಕುರು, ನಮಾಮಿ ನಮಾಮಿ, ಕ್ಯೂ ಕೆನಕ, ಪಾಲಂಪಲ್ಲಿ ಮುಂತಾದ ವಿವಿಧ ನೃತ್ಯ ವಿನೋದಾವಳಿಗಳು ನಡೆಯಲಿಕ್ಕಿದೆ. ನಂತರ ತುಳುನಾಡ ವೈಭವ ನಡೆಯಲಿಕ್ಕಿದೆ. ಆ ನಂತರ ಯಕ್ಷಗಾನ ವೈಭವ ಇಲ್ಲಿ ಬೆಳಗ್ಗೆ ತನಕ ನಡೆಯಲಿಕ್ಕಿದೆ. ಕಾರಿಂಜ ಕಾಂಜವ ತುಳು ಹಾಸ್ಯಮಯ ಯಕ್ಷಗಾನ, ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾಮಂಡಳಿ ಎಡಮಂಗಲ ಹಾಗೂ ಲಕ್ಷ್ಮಣ ಆಚಾರ್ಯ ಮತ್ತು ಬಳಗ ಎಡಮಂಗಲ ಇವರ ನೇತೃತ್ವದಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳ ಕಾರ್ಯಕ್ರಮದ ಬಳಿಕ ಯಕ್ಷಗಾನ ಕಾರ್ಯಕ್ರಮವು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದುದ್ದಕ್ಕೂ ನಮ್ಮೊಂದಿಗೆ ಸಹಕರಿಸುವವರು ಹಿರಿಯ ವಿದ್ಯಾರ್ಥಿ ಸಂಘ ನಡಗಲ್ಲು, ಜವಾಹರ್ ಯುವಕ ಮಂಡಳ ನಡಗಲ್ಲು, ಅಧ್ಯಕ್ಷರು ಮತ್ತು ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮರಕತ, ಶ್ರೀ ದುರ್ಗಾ ಪರಮೇಶ್ವರಿ ವನಿತಾ ಸಮಾಜ ನಡಗಲ್ಲು, ನವೋದಯ ಸ್ವಸಹಾಯ ಸಂಘ ನಡಗಲ್ಲು, ಶ್ರೀ ದುರ್ಗಾ ಭಜನಾ ಮಂಡಳಿ ನಡಗಲ್ಲು ಹಾಲು ಉತ್ಪಾದಕರ ಸಹಕಾರಿ ಸಂಘ, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ನಡಗಲ್ಲು, ಸಂಜೀವಿನಿ ಸ್ವಸಹಾಯ ಸಂಘ ನಡಗಲ್ಲು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 4 ಒಕ್ಕೂಟ ನಡುಗಲ್ಲು, ಶ್ರೀ ದುರ್ಗಾ ಮಹಿಳಾ ಭಜನಾ ಮಂಡಳಿ ನಡುಗಲ್ಲು ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರಿಗೂ ಕೂಡ ವಾರ್ಷಿಕೋತ್ಸವದ ಅಂಗವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇದೀಗ ಪೂಜಾ ನೃತ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಪೂಜಾ ನೃತ್ಯದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ನಮ್ಮ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿಗಳಾದಂತಹ ಧೃತಿ, ರಕ್ಷಾ, ತನ್ವಿ, ಚಾರ್ವಿ, ವೈಭವಿ, ಶ್ರೇಯಾ, ಉದ್ವಿತಾ, ರತಿಕಾ ಇವರಿಂದ ಈಗ ಪೂಜಾ ನೃತ್ಯ ಕಾರ್ಯಕ್ರಮ ಪ್ರಥಮವಾಗಿ ನಡೆಯಲಿಕ್ಕಿದೆ. ಎಲ್ಲ ವಿದ್ಯಾರ್ಥಿಗಳು ಕ್ರಮವಾಗಿ ವೇಷಭೂಷಣವನ್ನು ತೊಡಗಿಸಿಕೊಂಡಾಗಿದೆ. ಪ್ರತಿಯೊಬ್ಬರು ಕೂಡ ವೇದಿಕೆ ಹಿಂಭಾಗದಲ್ಲಿರುವಂತಹ ತರಗತಿ ಕೋಣೆಯಲ್ಲಿ ಸೆಟ್ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಕ್ರೀಡಾಂಗಣದಲ್ಲಿ ಇದೀಗ ಭೋಜನದ ವ್ಯವಸ್ಥೆ ನಡೀತಾ ಇದೆ. ಆದಷ್ಟು ಬೇಗನೆ ವಿದ್ಯಾಭಿಮಾನಿಗಳು ಭೋಜನವನ್ನು ಮುಗಿಸಿಕೊಂಡು ಮಕ್ಕಳ ಈ ಒಂದು ರಂಗ ಪ್ರದರ್ಶನವನ್ನ ವೀಕ್ಷಿಸುವುದಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ವಿದ್ಯಾರ್ಥಿಗಳು ಪುಟಾಣಿಗಳು ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡು ಸುಮಾರು ಗಂಟೆಗಳಷ್ಟು ಕಾಲ ಪ್ರದರ್ಶನಕ್ಕೆ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗನೆ ಪೋಷಕರು ವಿದ್ಯಾಭಿಮಾನಿಗಳು ಮಕ್ಕಳ ಕಲಾ ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡುವುದಕ್ಕಾಗಿ ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಭೋಜನದ ವ್ಯವಸ್ಥೆಗೆ ಎಲ್ಲ ಪೋಷಕರು ಸಹಕಾರವನ್ನು ನೀಡಬೇಕು. ಹಾಗೇನೆ ಕೈ ತೊಳೆಯುವುದಕ್ಕೆ ಹಾಗೂ ಊಟದ ತಟ್ಟೆಗಳನ್ನು ಹಾಕುವುದಕ್ಕೆ ನಿಮಗೆ ಅಲ್ಲಿ ಪ್ರತ್ಯೇಕ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಆ ವ್ಯವಸ್ಥೆಗಳನ್ನು ಉಪಯೋಗಿಸಿಕೊಳ್ಳಬೇಕು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಲೋ ಶಾಲಾ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲು ಹಿರಿಯ ವಿದ್ಯಾರ್ಥಿ ಸಂಘ ನಡುಗಲು ಹಾಗೂ ಊರ ವಿದ್ಯಾಭಿಮಾನಿಗಳ ಸಹಭಾಗಿತ್ವದಲ್ಲಿ ನಡುಗಲು ಶಾಲಾ ಕ್ರೀಡೋತ್ಸವ ಮತ್ತು ಕ್ರೀಡೋತ್ಸವ ಜರುಗಿ ಇದೀಗ ಬಹುಮಾನ ವಿತರಣೆಯಾಗಿ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಮುಗಿದು ಇದೀಗ ನಾವೆಲ್ಲ ಬಹಳ ನಿರೀಕ್ಷೆಯ ಮನೋರಂಜನಾ ಕಾರ್ಯಕ್ರಮದತ್ತ ಹೋಗ್ತಾ ಇದ್ದೇವೆ. ಈ ಎಲ್ಲ ಸುಂದರ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ 10 ಹಲವು ಕೈಗಳು ಕೈ ಜೋಡಿಸಿವೆ. ಬಹುಶಃ ಆಮಂತ್ರಣ ಪತ್ರಿಕೆಯಲ್ಲಿ ಒಂದಷ್ಟು ಹೆಸರುಗಳಿದ್ರೆ ಆಮಂತ್ರಣ ಪತ್ರಿಕೆಯ ಇಲ್ಲದ ಹಲವಾರು ಕೈಗಳು ನಮ್ಮೊಂದಿಗೆ ಈ ಒಂದು ಅದ್ಭುತ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿದ್ದಾರೆ. ಬಿಟ್ಟು ಹೋದ ಹೆಸರುಗಳ ಕ್ಷಮೆಯನ್ನ ಕೇಳ್ತಾ ಈ ಸಂದರ್ಭದಲ್ಲಿ ಅವರ ಹೆಸರನ್ನ ಓದುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಶ್ರೀಮತಿ ಮತ್ತು ಹೇಮಾವತಿ ಕೆಂಪೆಕಾನ ಮತ್ತು ಮಕ್ಕಳು, ಶ್ರೀಮತಿ ಮತ್ತು ಸೂರ್ಯಪ್ರಕಾಶ್ ಮತ್ತು ಮನೆಯವರು ಕೋಡಿಬೈಲು, ರೋಹಿತಾಕ್ಷ ಮತ್ತು ಮನೆಯವರು ಉತ್ರಂಬೆ, ಹರಿಪ್ರಸಾದ್ ನಾಯ್ಕ ಅಂಜೇರಿ, ಹರಿಯಪ್ಪಗೌಡ ಚಾರ್ಮತ, ಶ್ರೀ ಧರ್ಮಪಾಲ ಮರಕತ, ಮಂಗಳ ಡ್ರೈವಿಂಗ್ ಸ್ಕೂಲ್ ಗುತ್ತಿಗಾರು, ಶ್ರೀ ನಾರಾಯಣಗೌಡ ಮತ್ತು ಮನೆಯವರು ಕಾಟೂರು, ದಿನೇಶ್ ಅತ್ಯಾಡಿ ಮತ್ತು ಮನೆಯವರು ಮಾಣಿಬೇಲು ಕಲ್ಲಾಜೆ, ಶ್ರೀಮತಿ ಮತ್ತು ಶಿವರಾಮಗೌಡ ಬಾಳಿಲ ಮತ್ತು ಮನೆಯವರು, ಶ್ರೀ ಭಾಸ್ಕರ ಗೌಡ ಚಾರ್ಮತ ಮತ್ತು ಮನೆಯವರು, ಶ್ರೀಮತಿ ಮತ್ತು ಶ್ರೀ ಭಾರತಿ ವೈ ನರ್ಸಿಂಗ್ ಆಫೀಸರ್ ESI ಹಾಸ್ಪಿಟಲ್ ಅಶೋಕ್ ನಗರ ಬೆಳಗಾವಿ, ಸೀತಮ್ಮ ಪಡೆಚಾರು, NT ಹೊನ್ನಪ್ಪಗೌಡ ಮಡಪಾಡಿ, ವಾಸುದೇವ ಉತ್ರಂಬೆ, ಹರಿಯಪ್ಪಗೌಡ ಚಾರ್ಮತ, ವಾರಿಜ ಮರಕತ, ಯೋಗೀಶ್ ಎಲೆತ್ತಡ್ಕ, ತೀರ್ಥರಾಮ ಇಜ್ಜಿನಡ್ಕ, ರಾಮಣ್ಣಗೌಡ ಕೊಯ್ಲಾಂಜೇರಿ, ಶಿವರಪ್ಪಗೌಡ ಪರಮಲೆ, ಜಯರಾಮಗೌಡ ಬಾಳಿಲ ಈ ಎಲ್ಲ ಸಹೃದಯಿ ದಾನಿಗಳ ಸಹಕಾರದಿಂದ ಈ ಅದ್ಭುತ ಕಾರ್ಯಕ್ರಮವನ್ನು ಸಂಯೋಜಿಸುವುದಕ್ಕೆ ಸಾಧ್ಯ ಆಗಿದೆ. ಅವರಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನ ಯಾಚಿಸ್ತಾ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನ ನೀಡಿರತಕ್ಕಂಥ ವಿದ್ಯಾಭಿಮಾನಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಹಳೆ ವಿದ್ಯಾರ್ಥಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವಂತಹ ಹಳೆ ವಿದ್ಯಾರ್ಥಿಗಳು
ಲಾರ್ಡ್ಸ್ ತೆಗೆಯುವುದಕ್ಕಾಗಿ ಈ ಕೂಡಲೇ ಮೈಕ್ ಪಾಯಿಂಟ್ ಹತ್ರ ಬರಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ನಿಮಗಾಗಿ ವನಜಾ ಟೀಚರ್ ಕಾಯ್ತಾ ಇದ್ದಾರೆ. ಹಳೆ ವಿದ್ಯಾರ್ಥಿಗಳು ಕಾರ್ಯಕ್ರಮ ನೀಡುವವರು ಲಾರ್ಡ್ಸ್ ತೆಗೆಯುವುದಕ್ಕಾಗಿ ಮೈಕ್ ಪಾಯಿಂಟ್ ಹತ್ರ ಈ ಕೂಡಲೇ ಬರಬೇಕು ಅಂತ ಮತ್ತೊಮ್ಮೆ ವಿನಂತಿ. ವಿದ್ಯಾಭಿಮಾನಿಗಳು ಭೋಜನವನ್ನು ಸ್ವೀಕರಿಸಿಕೊಂಡು ಆದಷ್ಟು ಬೇಗನೆ ತಾವು ಸಭಾಂಗಣದಲ್ಲಿ ಆಸೀನರಾಗಬೇಕು. ಮಕ್ಕಳ ಮನೋರಂಜನೆ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ. ಆಗಾಗಲೇ ವೇಷಭೂಷಣಗಳನ್ನ ತೊಟ್ಟುಕೊಂಡು ಬಹುಶಃ ಈಗ ಹೊಟ್ಟೆ ಹಸಿಯುವುದಕ್ಕೆ ಅವರಿಗೂ ಕೂಡ ಪ್ರಾರಂಭ ಆಗಿರಬಹುದು. ಆದಷ್ಟು ಬೇಗನೆ ವಿದ್ಯಾಭಿಮಾನಿಗಳು ಪೋಷಕರು ಸಭಾಂಗಣದಲ್ಲಿ ಆಸೀನರಾಗಬೇಕು. ಕಾರ್ಯಕ್ರಮವನ್ನ ಮುಂದುವರಿಸುವುದಕ್ಕೆ ಸಹಕಾರವನ್ನು ನೀಡಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಭೋಜನದ ವ್ಯವಸ್ಥೆಯನ್ನು ಅತ್ಯಂತ ರುಚಿಯಾಗಿ ನಮಗೆ ತಯಾರಿಸಿಕೊಟ್ಟಿದ್ದಾರೆ ಶ್ರೀ ದಾಮೋದರ ಗೌಡ ಮೀನಾಜ ಮತ್ತು ತಂಡದವರು. ಹಾಗೇನೆ ನಮ್ಮೆಲ್ಲ ಪೋಷಕರು ಕೂಡ ಸಹಕಾರವನ್ನ ನೀಡಿದ್ದಾರೆ. ವಿಶೇಷವಾಗಿ ಈ ಭೋಜನವನ್ನ ರೆಡಿ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ ದಾಮೋದರ ಮೀನಾಜಿ ಅವರಿಗೆ ಕಾರ್ಯಕ್ರಮದ ಪರವಾಗಿ ಶಾಲೆ ಪರವಾಗಿ ಆದಂತ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಹಳೆ ವಿದ್ಯಾರ್ಥಿಗಳಿಗೆ ಸೂಚನೆ, ಒಂದೊಂದು ತಂಡದಿಂದ ಒಬ್ಬ ಸದಸ್ಯರು ಬಂದರೆ ಸಾಕು, ಇಲ್ಲಿ ಲಾಟ್ಸ್ ಅನ್ನ ತೆಗೆಯಲಾಗ್ತದೆ. ಹಳೆ ವಿದ್ಯಾರ್ಥಿಗಳು ಬರುವುದಕ್ಕೆ ಬಾಕಿ ಇರುವವರು ದಯವಿಟ್ಟು ಆದಷ್ಟು ಬೇಗನೆ ಮೈಕ್ ಪಾಯಿಂಟ್ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಒಮ್ಮೆ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ನಿರಂತರವಾಗಿ ಕಾರ್ಯಕ್ರಮಗಳು ಮುಂದುವರಿತಾ ಇರ್ತದೆ. ಹಾಗಾಗಿ ತಾವೆಲ್ಲರೂ ಸಹಕಾರವನ್ನ ನೀಡಬೇಕು. ಆದಷ್ಟು ಬೇಗನೆ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಜೋಡಿಸಿಕೊಂಡು ಮನೋರಂಜನಾ ಕಾರ್ಯಕ್ರಮ ಸರಾಗವಾಗಿ ಮುಂದುವರಿಯೋದಕ್ಕೆ ಅವಕಾಶ ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಭೋಜನವನ್ನು ಸ್ವೀಕರಿಸಿದ ಎಲ್ಲ ವಿದ್ಯಾಭಿಮಾನಿಗಳು ಸಭಾಂಗಣದಲ್ಲಿ ಆಸೀನರಾಗಬೇಕು. ಹಲೋ, ನಮ್ಮ ಈ ಸುಂದರ ಕಾರ್ಯಕ್ರಮಕ್ಕೆ ಕಲ್ಲಡ್ಕದ ಪುಟಾಣಿ ಗೊಂಬೆಗಳು ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ವಿದ್ಯಾಭಿಮಾನಿಗಳು ಪ್ರೋತ್ಸಾಹವನ್ನ ನೀಡಬೇಕು. ಕಲ್ಲಡ್ಕದ ಗೊಂಬೆಗಳು ನಮ್ಮ ನಡುಗಲ್ಲಿನ ಪುಟಾಣಿಗಳು. ಹಲ್ ಹಲ್ ಹಲ್ಚಿ ಹರಿ ಓಂ ಹಲ್ಚಿ. हलचे हरिओम हलचे हल 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 just हल शायद
ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಹಾಳ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳು ತಂದೆಯಮ್ಮ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಹಾಡು ಬೆಳಕಿನಲ್ಲಿ ನೊಂದು ಬಳಲುತ್ತಿರೆ ಒಂದು ಕೈಯ ಹಿಡಿದೆ, ಕಂದ ಇಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ, ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ಶಾರದೆ ಶಾರದೆ. ಥ್ಯಾಂಕ್ ಯು. ಹರಿವು ಇದೀಗ ವೇದಿಕೆಯಲ್ಲಿ ಶಾರದೆಯ ಗಾನವನ್ನು ಹಾಡುವುದರ ಮುಖಾಂತರ ನಮ್ಮೆಲ್ಲ ರಂಜಿಸಿರ್ತಕ್ಕಂಥ ಸುಮಂತ್ ಸುಳ್ಯ ತಮಗೆ ಧನ್ಯವಾದಗಳು ಸರ್. ಅಂಗನವಾಡಿ ಶಿಕ್ಷಕಿ ತಾವು ದಯವಿಟ್ಟು ಇಲ್ಲಿಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಅಂಗನವಾಡಿ ಟೀಚರ್ ಪುಟಾಣಿಗಳ ಹಾಡನ್ನ ನೀವು ವಿವರಗಳನ್ನ ನೀಡಬೇಕು. ಅಂಗನವಾಡಿ ಟೀಚರ್ ಎಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಈಗಾಗಲೇ ಭೋಜನದ ವ್ಯವಸ್ಥೆ ನಡೀತಾ ಇದೆ. ಭೋಜನವನ್ನು ಸ್ವೀಕರಿಸಲಿಕ್ಕೆ ಬಾಕಿ ಇರುವಂತಹ ಪೋಷಕರು ವಿದ್ಯಾಭಿಮಾನಿಗಳು ದಯವಿಟ್ಟು ಆದಷ್ಟು ಬೇಗನೆ ಭೋಜನವನ್ನು ಸ್ವೀಕರಿಸಿಕೊಳ್ಳಬೇಕು. ಅಲ್ಲಿ ನಿಮ್ಮನ್ನ ಭೋಜನಕ್ಕಾಗಿ ಕಾಯ್ತಾ ಇದ್ದಾರೆ. ಭೋಜನ ಊಟ ಮಾಡ್ಲಿಕ್ಕೆ ಬಾಕಿ ಇರುವವರು ದಯವಿಟ್ಟು ಆದಷ್ಟು ಬೇಗನೆ ಊಟ ಮಾಡಿಕೊಳ್ಳಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ.
ಇದೀಗ ವೇದಿಕೆಗೆ ಕಲ್ಲಡ್ಕದ ಬೊಂಬೆಗಳ ಆಗಮನ. ಎಲ್ಲ ಕಲಾಭಿಮಾನಿಗಳು ಚಪ್ಪಾಳೆ ತಟ್ಟಿ ಬೊಂಬೆಗಳನ್ನು ಪ್ರೋತ್ಸಾಹಿಸಬೇಕು. ನಮ್ಮೂರಿನ ಪುಟಾಣಿಗಳು ಬೊಂಬೆ ವೇಷಧಾರಿಗಳಾಗಿ ಇದೀಗ ವೇದಿಕೆಯಲ್ಲಿ ಮನೋರಂಜನೆಯನ್ನು ನೀಡ್ತಾ ಇದ್ದಾರೆ. ಪೂಜಾ ನೃತ್ಯ. ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಗಣೇಶನ ಸ್ಮರಣೆಯು ನಮ್ಮ ರೂಢಿ. ವಿಘ್ನ ನಿವಾರಕನಾದ ಗಣೇಶನ ಸ್ತುತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದಾರೆ 5ನೇ ತರಗತಿಯ ವಿದ್ಯಾರ್ಥಿಗಳಾದ ತನ್ವಿ, ಧೃತಿ, ರಕ್ಷಾ, ಚಾರ್ವಿ, ವೈಭವಿ, ಶ್ರೇಯಾ, ಉದ್ವಿತಾ, ರತಿಕಾ ಇವರು. ಪೋಷಕರು ಊಟಗಳನ್ನು ಮುಗಿಸಿದವರು ದಯವಿಟ್ಟು ಬಂದು ಆಸನಗಳನ್ನು
ತಮ್ಮದಾಗಿಸಿಕೊಳ್ಳಿ. ಊಟ ಆಗದವರು ಆದಷ್ಟು ಬೇಗ ಊಟವನ್ನು ಮುಗಿಸಿಕೊಂಡು ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 20 ನಿಮಿಷದಲ್ಲಿ ಕೌಂಟರ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಊಟ ಆಗದವರು ಊಟವನ್ನು ಮುಗಿಸಿಕೊಳ್ಳಿ. ಇದೀಗ ಪೂಜಾ ನೃತ್ಯ. ಸೌತಡ್ಕದ ಕ್ಷೇತ್ರದ ಗಜಮುಖನೇ
ಪೂಜಾ ನೃತ್ಯದ ಮೂಲಕ ನಮ್ಮ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀರಾ ವಿದ್ಯಾರ್ಥಿನಿಯರು. ನಿಮಗೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಅಂಗನವಾಡಿ ಮಕ್ಕಳಿಂದ ನೃತ್ಯ. ಅಂಗನವಾಡಿ ಮಕ್ಕಳು ಹನಿ ಹನಿ ಇಬ್ಬನಿ ಮಂಜಿನ ನಡುವೆ ಹಕ್ಕಿಗಳ ಚಿಲಿಪಿಲಿ, ಹಕ್ಕಿಗಳ ಚಿಲಿಪಿಲಿಯೊಂದಿಗೆ ನಮ್ಮ ಮಕ್ಕಳ ಕಲರವ ಆಟವಾಡಿಕೊಂಡು ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಟ್ಟುಕೊಂಡು ಹನಿಯನ್ನು ಬಾಚಿಕೊಳ್ಳಲು ಬರುತ್ತಿದ್ದಾರೆ ಅಂಗನವಾಡಿಯ ಮುದ್ದು ಮುದ್ದು ಪುಟಾಣಿಗಳು. ಹನಿ ಹನಿ ಇಬ್ಬನಿ ನಿನ್ನ ಬಾಚಿ ಕುಡಿಯೋ ಆಸೆ, ಚಿಲಿಪಿಲಿ ಹಕ್ಕಿ ನಿನ್ನ ಭಾಷೆ ಕಲಿಯೋ ಆಸೆ, ಮುಗಿಲ ತಂಪಲಿ ಕೊಳಲ ಇಂಪಲಿ ಅರಳೋ ಮುಗ್ಗಿನ ಹರಡೋ ಕಂಪಲಿ ಬೆರೆಯೋನು ರಾಸಿಯೋ, ಹನಿ ಹನಿ ಇಬ್ಬನಿ ನಿನ್ನ ಬಾಚಿ ಕುಡಿಯೋ ಆಸೆ, ಇನಿದನಿ ಗುಬ್ಬಿ ನಿನ್ನ ಭಾಷೆ ಕಲಿಯೋ ಆಸೆ. ಬಿಳಿ ಬಿಳಿ ಮೋಡಕ್ಕೆ ಬಗೆ ಬಗೆ ಬಣ್ಣ ಬಳಿಯೋಕೆ ಆಸೆಯು, ಗಗನವು ಭೂಮಿಯ ಚುಂಬಿಸುತ್ತಾಣ ನೋಡೋಕೆ ಆಸೆಯು, ಎಲೆ ತಂಗಾಳಿ ನಿನ್ನ ಜೋಕಾಲಿ ಹಣಿದು ನಾಡಲಿ, ಹನಿ ಹನಿ ಇಬ್ಬನಿ ನಿನ್ನ ಬಾಚಿ ಕುಡಿಯೋ ಆಸೆ, ಇನಿದನಿ ಗುಬ್ಬಿ ನಿನ್ನ ಭಾಷೆ ಕಲಿಸೋ ಆಸೆ.
ಕುಡಿಯೋ ಆಸೆ ಅಂಗನವಾಡಿ ಮಕ್ಕಳು ಮುದ್ದು ಮುದ್ದು ಹನಿಯನ್ನು ಕಣ್ಣೀರಲ್ಲಿ ಕೂಡ ಸುರಿಸುತ್ತಾ ಮಳೆ ಹನಿಯನ್ನು ಬಾಚಿಕೊಂಡು ನಮ್ಮನ್ನು ರಂಜಿಸಿದ್ದಾರೆ. ಅಭಿನಂದನೆಗಳು. ಮುಂದೆ ಎಲ್ಲರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಸಭೆಗೆ ಸ್ವಾಗತ. ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸುವ ನಮ್ಮ ಸಂಪ್ರದಾಯ. ಅಂತೆಯೇ ಈ ಸ್ವಾಗತ ಮುದ್ದು ಪುಟಾಣಿಗಳಿಂದ. ಎಲ್ಲರನ್ನು ಸ್ವಾಗತಿಸಲು ಬರ್ತಿದ್ದಾರೆ. ಅರವಿ 2ನೇ ತರಗತಿ, ಚಾರ್ವಿ, ಹಿತಾ, ಕವನ್, ಮೋನಿಶಾ, ನಿರೀಕ್ಷಾ, ತನೇಶ್, ತನುಷ್, ತೃಷಾ 1ನೇ ತರಗತಿಯ ವಿದ್ಯಾರ್ಥಿಗಳು. Listen close what I gotta say, 'cause you know there ain't no other way. Love is the message, eh? Y'all ready? Let's go. Yeah, we can make it better, yeah. When we come together, yeah. All you got is me and yeah, all I got is you. स्वैग से करेंगे सबका स्वागत. स्वैग से करेंगे सबका स्वागत. मिलके चलता चल, मसले करके हल बेहतर होगा कल. ये सबसे कहते रहना स्वैग से करेंगे सबका स्वागत. Y'all ready to bring the riff back? स्वैग से करेंगे सबका स्वागत. ಎಲ್ಲರನ್ನು ಸ್ವಾಗತಿಸಿದಂತಹ ಮುದ್ದು ಪುಟಾಣಿಗಳಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ ಮುಂದೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಕಥಕ್ಕಲಿ ನೃತ್ಯ.
ನಮ್ಮ ಭಾರತ ಬಹು ಸಂಸ್ಕೃತಿಯ ನಾಡು, ಕಲೆಗಳ ತವರೂರು. ಅದರಂತೆಯೇ ನಮ್ಮ ಪಕ್ಕದ ರಾಜ್ಯ ಕೇರಳದ ಪ್ರಸಿದ್ಧ ನೃತ್ಯ ಕಲೆಯಾದ ಕಥಕಲಿಯನ್ನು 7ನೇ ತರಗತಿ ಮತ್ತು 6ನೇ ತರಗತಿಯ ವಿದ್ಯಾರ್ಥಿಗಳು ಪ್ರದರ್ಶನ ನೀಡಲಿಕ್ಕೆ ಬರ್ತಾ ಇದ್ದಾರೆ. ನಮ್ಮ ವೇದಿಕೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿನಿಯರು ಈ ನೃತ್ಯವನ್ನು ಮಾಡಲಿಕ್ಕೆ ಬರ್ತಿದ್ದಾರೆ. ಶ್ರುತಿ, ಧೃತಿ, ತೃಪ್ತಿ, ಜಸ್ಮಿ 7ನೇ ತರಗತಿ, ಚೈತನ್ಯ 6ನೇ ತರಗತಿ. ಕಥಕಲಿ ನೃತ್ಯ ನಮ್ಮ ಮುಂದೆ. ಕಥಕ್ಕಳಿ ನೃತ್ಯದ ಮುಖಾಂತರ ನಮ್ಮನ್ನೆಲ್ಲ ರಂಜಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಭಿವಂದನೆಗಳು. ಇನ್ನು ಮುಂದೆ ಅಂಗನವಾಡಿ ಮಕ್ಕಳಿಂದ
ಸಾಂಸ್ಕೃತಿಕ ವೈವಿಧ್ಯ, ಎಲ್ಲ ವಿದ್ಯಾಭಿಮಾನಿಗಳು ಮಕ್ಕಳ ಈ ಕಲಾ ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಚಪ್ಪಾಳೆ ಮುಖಾಂತರ ನಾವು ಮಕ್ಕಳನ್ನ ಪ್ರೋತ್ಸಾಹಿಸೋಣ. ಇನ್ನು ಮುಂದೆ ಅಂಗನವಾಡಿ ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ನೀಡುತ್ತಾ ನೃತ್ಯವನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಈ ಮಧ್ಯೆ ಭೋಜನ ಸ್ವೀಕರಿಸಕ್ಕೆ ಬಾಕಿ ಇರುವಂತಹ ಎಲ್ಲ ವಿದ್ಯಾಭಿಮಾನಿಗಳು ಆದಷ್ಟು ಬೇಗನೆ ಭೋಜನವನ್ನ ಸ್ವೀಕರಿಸಿಕೊಳ್ಬೇಕು. ನಕ್ಷತ್ರದ ತೀರಿನಿಂದ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ, ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂ ಕೋತಿಯಲ್ಲ.
ತಾಕುತ್ತಿದೆ ದಾರ ನುಡ್ಡಿಲೈತೆ ಆಹಾ ಮಜಾ ಹಾಕೋಣ ಬಾ ಮಜಾ ಮಾಡೋಣ ಬಾ ಬಣ್ಣ ಹಚ್ಚೋಣ ಬಾ ಬಾನ ಮುಚ್ಚೋಣ ಬಾ ಪಟ ಪ್ರಗತಿಯ ಸಂಕೇತ ಪಟ ಪಟ ಹಾರೋ ಗಾಳಿ ಪಟ 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 ಬೋರು ಧೂಳಿ ಪಟ ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಲ ಇದ್ರೂನು ಕೋತಿಯಲ್ಲ ಪಟ ಪಟ ಹಾರೋ ಗಾಳಿ ಪಟ 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 ಬೋರು ಧೂಳಿ ಪಟ ಪಟ್ಟ ಮೇಲೆ ಬೀಳುವುದು ಒಮ್ಮೊಮ್ಮೆ ಬಾಗುವುದು ಕೇಳು ಹೀಗೆ ಆಗಾಗ ಏರುವುದು ಆಗಾಗ ಇಳಿಯುವುದೇ ಬಾಳು ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು ಇದ್ದ ಮರೆತೋರು ಗೊತ್ತಾದ್ರು ಪಟ ಪಟ ಹಾರೋ ಗಾಳಿ ಪಟ 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 ಬೋರು ಧೂಳಿ ಪಟ ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಕಾಲ ಇದ್ರೂನು ನೀನಲ್ಲ ಏ ಪಟ ಪಟ ಹಾರೋ ಗಾಳಿ ಪಟ 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 ಬೋರು ಧೂಳಿ ಪಟ 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 ಹಾರೋ ಗಾಳಿ ಪಟ 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 ಬೋರು ಧೂಳಿ ಪಟ ಅಭಿನಂದನೆಗಳು ಮುದ್ದು ಪುಟಾಣಿಗಳಿಗೆ. ಮುಂದೆ ಯಕ್ಷಗಾನ ಪ್ರದರ್ಶನಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರಾದಂತಹ ನಿರೀಕ್ಷಾ, ಜಿಶಾ, ಚೈತನ್ಯ, ಅಮೃತ. ಕರ್ನಾಟಕದ ಸಾಂಪ್ರದಾಯಿಕ ಕಲೆಯಾಗಿದ್ದು ಪ್ರಪಂಚದಾದ್ಯಂತ ಜನಮನ್ನಣೆ ಗಳಿಸಿ ತನ್ನದೇ ಆದ ನೃತ್ಯ ಭಂಗಿಯಿಂದ ಜನಮನ ಸೂರೆಗೊಂಡು ಕರಾವಳಿಯ ಗಂಡು ಕಲೆಯಾದರು ಹೆಣ್ಣೆಂಬ ಭೇದ ಬರೆತು ಇದೀಗ ಯಕ್ಷಗಾನವನ್ನು ಪ್ರದರ್ಶಿಸಲು ನಮ್ಮ ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದಂತಹ ನಿರೀಕ್ಷಾ, ಜಿಶಾ, ಚೈತನ್ಯ, ಅಮೃತ. ಆಳುಕಲೆ ಯಕ್ಷಗಾನ కలటు మేలాయిన కలటు మేలాయిన ಬಿಲೆಕಟ್ಟೆರೆ ಆವಂದಿನ ಬಿಲೆಕಟ್ಟೆರೆ ಆವಂದಿನ ಕಾಳಮೇಳಲು ಪೂರ್ದಿನ ಸಾರಕಾಲಲ ಅಣಿಯಂದಿನ ದೇವದೀಚಿನ
కలటూ మేళాయిన బిలకట్టెరే ఆ వందిన బిలకట్టెరే ఆ వందిన ಪಾರಿಜಾತ ವೃಕ್ಷವನ್ನು ನೋಳ್ಪಾತವಕವು ಕಾತ ಪಾರಿಜಾತ ವೃಕ್ಷವನ್ನು ನೋಳ್ಪಾತವಗೆವು ದಾರಿಯಲ್ಲಿ ಸುರರ ವನವ ನೋಡಿ ಬರುವೆವು ದಾರಿಯಲ್ಲಿ ಸುರರ ವನವ ನೋಡಿ ಬರುವೆವು ಕಾಂತ ನೋಳ್ಪತವಕವು ದಾರಿಯಲ್ಲಿ ಸುರರವನವ ನೋಡಿ ಬರುವೆವು ರಮಣ ನೋಡಿ ಬರುವೆವು ಕಾಂತ ತನ್ನ ಅಭೂತಪೂರ್ವ ನಟನೆಯಿಂದ ಜನಮನ ಸೂರೆಗೊಂಡಿದ್ದೀರಾ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಯಕ್ಷಗಾನವನ್ನು ಪ್ರದರ್ಶಿಸಿ ನಮ್ಮೆಲ್ಲರ ಮನ ಸೂರೆಗೊಂಡಿದ್ದೀರಾ ವಿದ್ಯಾರ್ಥಿನಿಯರ. ನಿಮಗೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಶಿವತಾಂಡವ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. 7ನೇ ತರಗತಿಯ ಆದಿತ್ಯ, ಕೌಶಿಕ್, ದೀಪಕ್, ಧನ್ವೇಶ್, ಹನ್ವಿತ್, 6ನೇ ತರಗತಿಯ ಗೌತಮ್ ಮತ್ತು ನಿಖಿಲ್. ಸೃಷ್ಟಿಕರ್ತ ಲಯಕರ್ತ ಕೈಲಾಸವಾಸಿಯಾದ ಶಿವನ ಸ್ಮರಣೆ ಮಾಡುತ್ತಾ ಶಿವತಾಂಡವ ನೃತ್ಯದೊಂದಿಗೆ ತಾಂಡವವಾಡುತ್ತಾ ನಿಮ್ಮನ್ನೆಲ್ಲ ರೋಮಾಂಚನಗೊಳಿಸಲು ಇದೀಗ ವೇದಿಕೆಯಲ್ಲಿ ನಮ್ಮ ಮುಂದೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮಿಂದ ಬೀಳ್ಕೊಂಡಂತಹ ಕುಶಾಲಪ್ಪ ಸರ್ ತುಂಬತ್ತಾಜೆ ಇವರು ದತ್ತಿನಿಧಿಯನ್ನು ಸ್ಥಾಪಿಸಿದ್ದಾರೆ. ರೂಪಾಯಿ 10,000. 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಗಣಿತದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಈ ದತ್ತಿನಿಧಿಯನ್ನು ಕೊಡಬೇಕು ಅಂತ ಅವರ ಮನಸ್ಸಿಚ್ಛೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಸರ್. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾಲ ಪ್ರಿಯ ತಾಂಡವ ಶಂಕರ
ವಹಿಂಚರ ಢಮ 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 ಮಣಿ ಡಮರುಕ ಧ್ವನಿ ಸಲಿಪಿ ಚಡದನಿ ಬದಿ ನೆಚ್ಚರ ಶ್ರೀವಾಯುಲಿಂಗಮೈ ಸಂಚರಿಂಚರ అణు అణు అణువున తన తనువున నిలిచి చలనమే కలిగించర భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించర శివ శివ శంకర హర హర శంకర జయ జయ శంకర దిగిరార ప్రియ తాండవ శంకర ప్రకట శుభంకర ప్రళయ భయంకర విశ్వేశలింగమై కనికరించరా విధి లిఖితమునిక పరపర పర చరిపి అమృతమే కురిపించరా రామేశలింగమై మహిమ చూపరా పలు శుభములగని అభయముని లిఖితము సతతము అందించరా గ్రహణం నిధనం పాపర కాళహస్తి లింగేశ్వర ప్రాణం నీవై ఆలింగనం మీరా జగలో కొలువై ృతివై గతివై సర్వజీవలోకేశ్వర రక్షించర శివ శివ శంకర హర హర శంకర జయ జయ శంకర దిగిరారా ప్రియతాండవ శంకర ప్రకట శుభంకర ప్రళయ భయంకర దిగిరారా శివ శివ హర హర జయ జయ దిగిరారా ప్రియతాండవ శంకర ప్రకట శుభంకర ప్రళయ భయంకర దిగిరారా ಬಹಳ ಉತ್ತಮವಾಗಿ ಮನೋಜ್ಞವಾಗಿ ಅಭಿನಯಿಸಿದ್ದೀರಾ ನಮ್ಮ ಶಾಲಾ ವಿದ್ಯಾರ್ಥಿಗಳು, ಅಭಿನಂದನೆಗಳು. ಮುಂದೆ ಅಂಗನವಾಡಿ ಮಕ್ಕಳಿಂದ ನೃತ್ಯ, ತದನಂತರ ಕಂಡೇನ ಗೋವಿಂದನ ನೃತ್ಯ, ತದನಂತರ 7ನೇ ತರಗತಿಯ ವಿದ್ಯಾರ್ಥಿನಿಂದ ಒಂದು ಪ್ರಹಸನ ನಡೀಲಿಕ್ಕಿದೆ. 7ನೇ ತರಗತಿಯ ವಿದ್ಯಾರ್ಥಿನಿಯರು ತಕ್ಷಣ ತಯಾರಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ಅಂಗನವಾಡಿ ಪುಟಾಣಿಗಳಿಂದ ಒಂದು ಕೊನೆಯವಾಗಿ ಒಂದು ನೃತ್ಯ. ಕನ್ನಡ ಕನ್ನಡ ಕನ್ನಡವೇನೆ ಕುಣಿದಾಡುವುದೆನ್ನದೆ ಕನ್ನಡವೇನೆ ಕಿವಿ ನಿಮಿರುವುದು. ನಮ್ಮ ಮಾತೃಭಾಷೆಯಾದ ಕನ್ನಡಾಂಬೆಗೆ ನುಡಿ ನಮನ ಸಲ್ಲಿಸಲು ಬರುತ್ತಿದ್ದಾರೆ ಕನ್ನಡಾಂಬೆಯ ಮುದ್ದು ಮುದ್ದು ಪುಟಾಣಿಗಳು, ಅಂಗನವಾಡಿ ಪುಟಾಣಿಗಳು. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ ಇನ್ನೆಲ್ಲ ಎಲ್ಲ ನಾಡು ನುಡಿಗೆ, ಇನ್ನೆಲ್ಲ ಎಲ್ಲ ನಾಡು ನುಡಿಗೆ. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು.
ಭಾಷೆನು ಪ್ರೀತಿ ಸುರಿಸೋ ಚಿಲುಮೆನು ಮಲ್ನಾಡ ಕರೆ ನಗುವಲ್ಲಿ ಕನ್ನಡ ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ ನಮ್ಮ ನುಡಿಯೇ ಚಂದನ ನಮ್ಮ ಪದವೇ ಅಂದಾನು ಅಪ್ಪ ಕಣ್ಣು ಕನ್ನಡ ಜೀವ ಕಣ್ಣು ಕನ್ನಡ ದೈವ ಕಣ್ಣು ಕನ್ನಡ ನಮ್ಮ ಗರ್ವ ಕಣ್ಣು ಕನ್ನಡ ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಈ ನೆಲ ಜಲ ನಾಡು ನುಡಿಗೆ ಈ ನೆಲ ಜಲ ನಾಡು ನುಡಿಗೆ. ಹಲೋ ಹಲೋ ಎಲ್ಲ ಅಂಗನವಾಡಿ ಪುಟಾಣಿಗಳು ಅಂಗನವಾಡಿ ಪುಟಾಣಿಗಳಿಗೆ ನೃತ್ಯವನ್ನು ಕಲಿಸಿದಂತಹ ದೀಕ್ಷಾ ಹುದೇರಿ ಇವರನ್ನು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂಗನವಾಡಿ ಶಿಕ್ಷಕಿ ಮತ್ತು ಸಿಬ್ಬಂದಿಯವರು ಇವರು ಕೂಡ ವೇದಿಕೆಯಲ್ಲಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ದೀಕ್ಷಾ ಹುದೇರಿ ಎಲ್ಲ ಅಂಗನವಾಡಿ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ದೀಕ್ಷಾ ಹುದೇರಿ ನಕ್ಷತ್ರದ ಲೋಕದಲ್ಲಿ ಮಕ್ಕಳ ಮುಖಾಂತರ ನಕ್ಷತ್ರ ಲೋಕವನ್ನು ಸೃಷ್ಟಿಸಿರ್ತಕ್ಕಂಥ ನೃತ್ಯ ತರಬೇತಿಯನ್ನ ನೀಡಿರ್ತಕ್ಕಂಥ ಕುಮಾರಿ ದೀಕ್ಷಾ ಹುದೇರಿ ಇವರಿಗೆ ಅಂಗನವಾಡಿ ಶಿಕ್ಷಕಿ ಶ್ರೀಮತಿ ಜಯಂತಿ ಅಂಬೇಕಲ್ಲು ಇವರು ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಪುಟ್ಟ ಪುಟ್ಟ ಮಕ್ಕಳನ್ನ ಈ ಭವ್ಯ ವೇದಿಕೆಯಲ್ಲಿ ನೃತ್ಯದ ಮುಖಾಂತರ ಸಜ್ಜುಗೊಳಿಸುವ ಅದ್ಭುತ ಕಾರ್ಯವನ್ನ ಮಾಡಿರ್ತಕ್ಕಂಥ ಕುಮಾರಿ ದೀಕ್ಷಾ ಹುದೇರಿ ತಮಗೆ ಅಭಿವಂದನೆಗಳು. ಅಂಗನವಾಡಿ ಶಿಕ್ಷಕಿ ಹಾಗೂ ಸಹಾಯಕಿಯರ ಸಹಕಾರದಿಂದ ಪುಟ್ಟ ಮಕ್ಕಳನ್ನ ವೇದಿಕೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳಿಂದ ಕುಣಿಸುವುದಕ್ಕೆ ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹ ಖಂಡಿತ ಅಗತ್ಯವಿದೆ. ಮುಂದೆ ಈ ಭವ್ಯ ವೇದಿಕೆಯಲ್ಲಿ ಇದೇ ಪುಟಾಣಿಗಳು ಮುಂದೆ ಹಿರಿಯ ವಿದ್ಯಾರ್ಥಿಗಳಾಗಿ ನಮ್ಮನ್ನ ರಂಜಿಸುವುದಕ್ಕಿದ್ದಾರೆ. ಅಭಿನಂದನೆಗಳು. ತರಬೇತಿಯನ್ನ ನೀಡಿರತಕ್ಕಂಥ ದೀಕ್ಷಾ ಹುದೇರಿ ಹಾಗೂ ಅಂಗನವಾಡಿ ಶಿಕ್ಷಕಿ ಹಾಗೂ ಸಹಾಯಕರಿಗೆ ಮುಂದೆ ಕಂಡೇನ ಗೋವಿಂದನ ಕೃಷ್ಣನನ್ನ ಕಾಣುವುದಕ್ಕೆ ನಾವು ಉಡುಪಿಗೆ ದ್ವಾರಕಕ್ಕೆ ಹೋಗಬೇಕಾದಿಲ್ಲ. ಇದೀಗ ನಡಗಲ್ಲು ಶಾಲೆಯ ಭವ್ಯ ರಂಗ ಮಂಟಪದಲ್ಲಿ ಶ್ರೀಕೃಷ್ಣನನ್ನ ತೋರಿಸುವುದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಕುಮಾರಿ 4ನೇ ತರಗತಿ ವಚನ, 5ನೇ ತರಗತಿ ಧೃತಿ, ರಕ್ಷಾ, ತನುಷಾ, ತನ್ವಿ, ಚಾರ್ವಿ ಈ ವಿದ್ಯಾರ್ಥಿಗಳಿಂದ ವಿವಿಧ ಹೆಸರುಗಳಿಂದ ನಾವು ಶ್ರೀಕೃಷ್ಣನನ್ನ ಮುಕುಂದ, ಗೋವಿಂದ ಎಂಬ ನಾನಾ ಹೆಸರುಗಳಿಂದ ಹೊಂದಿ ತನ್ನ ಚೇಷ್ಟೆ ಕುಚೇಷ್ಟೆಗಳನ್ನ ಮಾಡುತ್ತಾ ಎಲ್ಲರನ್ನ ಸಲಹುವ ನಮ್ಮನ್ನೆಲ್ಲ ಪ್ರೀತಿಯಿಂದ ಪ್ರೀತಿಸುವ ಗೋವಿಂದನನ್ನ ಕಂಡ ಖುಷಿಯಲ್ಲಿ ಇದೀಗ ನಮ್ಮ ಮುದ್ದು ಮಕ್ಕಳು ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಕಂಡೇನ ಗೋವಿಂದನ ಅನ್ನುತ್ತೆ ನಮ್ಮ ಮುಖಾಂತರ. ಮುಂದೆ ಅರೆ ಭಾಷೆ ಸ್ಕಿಟ್ಟಿಗೆ ವಿದ್ಯಾರ್ಥಿಗಳು ರೆಡಿ ಆಗಬೇಕು ಅಂತ ವಿನಂತಿ. ಕಂಡೇನ ಗೋವಿಂದನ ರಾಧಾ ರುಕ್ಮಿಣಿಯರ ಮನಗೆದ್ದ ರಮಣನ ಸಾವಿರ ವರುಷಕ್ಕೂ ನಗುತ್ತಿರೋ ತರುಣನ ಕಂಡೇ ಕಂಡೇ ಕಂಡೇನ ಕಂಡೇನ ಗೋವಿಂದನ ಕಂಡೇನ ಗೋವಿಂದನ 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 ಕಂಡೆ ಕಂಡೆ ಗೋವಿಂದನ ಕಂಡೆ ಕಂಡೆ ಗೋಪಾಲನ
ಹಲೋ ಹಲೋ ಕನಕನಿಗೊಲಿದ ಉಡುಪಿಯ ಶ್ರೀಕೃಷ್ಣ. ನಮ್ಮ ವಿದ್ಯಾರ್ಥಿಗಳು ಈ ದಿನ ಕೃಷ್ಣನನ್ನ ನಮ್ಮ ಒಬ್ಬ ವೇದಿಕೆಯಲ್ಲಿ ತೋರಿಸುವುದರ ಮುಖಾಂತರ ಬಹಳ ಸುಂದರವಾದ ಹಾಡಿಗೆ ನೃತ್ಯವನ್ನ ಮಾಡಿದ್ದಾರೆ. ಮುಂದೆ ಎಲ್ಲವೂ ತಮ್ಮ ತಮ್ಮ ಕೆಲಸನ ತಾವೇ ಮಾಡು, ಇಲ್ಲದರೆ ಒಂದು ಹೋಗಿ ಬೇರೆನೇ ಅದು. ಇಲ್ಲಿ ಕೂಡ ಹಂಗೇನೆ ಔಟ್ ನೋಡಿ. ನೀವ್ ಯಾರು ಇವಕ್ಕೆ ಸಹಾಯ ಮಾಡೇಳರಿಯಾ? ನಾ ಯಾಕೆ ಹಿಂಗೆ ಹೇಳ್ದೆ ಅಂತ ಹೇಳ್ರೆ, ನೋಡಿ ಇವರ ಅವಸ್ಥೆನ ನೀವೇ ನೋಡ್ಕೊಂಡ್ ಬನ್ನಿ. ಈಗ ನಿಮ್ಮ ಮುಂದೆ 7ನೇ ತರಗತಿಯ ವಿದ್ಯಾರ್ಥಿನಿಯರಾದಂತಹ ಧೃತಿ, ನಿರೀಕ್ಷಾ, ಜಿಶಾ, ತೃಪ್ತಿ, ಶ್ರುತಿ, ಜಸ್ಮಿ, ಚೈತನ್ಯ ಒಂದು ಅರೆ ಭಾಷೆ ಪ್ರಹಸನ ಮಾಡಲು ನಿಮ್ಮ ಮುಂದೆ ಬರುತ್ತಿದ್ದಾರೆ. ನೋಡಿ. Boo, 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 boo.
ಸರಿ ಸರಿ ವ್ಯಾಪಾರ ಈಗ ಪಕ್ಕದಲ್ಲಿ ಇಲ್ಲೇ ಹತ್ತಿರಲ್ಲಿ ಒಂದು ಮೀನಾಕ್ಷಿನ ಗಂಡ ಅಂಗಡಿ ತೆಗೆದುಕೊಂಡು ಮಧ್ಯಾಹ್ನಕ್ಕೆ ಅನ್ನಕ್ಕೂ ಸಾಂಬಾರಿಗೆ ನೀವು ಮಾಡಿ ಕೊಟ್ಟಾರ ಹೆಂಗೆ? ನಿನ್ನದು ಎತ್ತ ಮಧ್ಯಾಹ್ನಕ್ಕೆ ಸಾಂಬಾರು ಯಾಕರೋಡು ಚಟ್ನಿ ತಿಂದು ತಿಂದು ಬಡ್ದೆ ಒಟ್ಟು ಬೇಕಾದ್ರೆ ನೀವು ಮಾಡ್ಕೊಳ್ಳಿ ನನ್ನಿಂದ ಹಾಕಿಲ್ಲ ಇವನು ಮಾಡ್ದಲ್ಲ. ಹಾ ನಮ್ಮ ಮನೆ ಕೆಲಸದವರಲ್ಲ ಅವಮಿನಿ ಮಾಡಿಕೊಡುವ ಅಂತ ರಾಣಿ ರಮೇಶ ನಿಮ್ಮದು ಎಂತ ಇಲ್ಲ ಪ್ಯಾಂಟ್ ಚೂರು ಉದ್ದದ್ದು ಕಟ್ಟು ಮಾಡಿ ಕೊಟ್ಟಾರ. ಎಂತ ನಾವು ಪ್ಯಾಂಟ್ ಕಟ್ಟು ಮಾಡ್ದ ನಾವು ಗಲಿ ಮೇಲೆ ತೊಟ್ಟಲು ಅಡಿಕೆ ಹಾಕಿ ಕುಟ್ಟು ಕೆಳಗೆ ತೊಟ್ಟಲು ಅಡಿಕೆ ಹಾಕಿ ಕುಟ್ಟು ಅದರೊಟ್ಟಿಗೆ ಗೊಬ್ಬರ ಕೂಡ ಹೊರಕೋಡ ಅದ್ರಲ್ಲಿ ನಿಮ್ಮ ಎಕ್ಸ್ಟ್ರಾ ಕೆಲಸ ಬೇರೆ ನಮ್ಮಿಂದ ನಾವೀಗ ಪುರ್ಸೋತಿಲ್ಲ ನಾವು ಕೊಯ್ಯ ಬನ್ನಿ ಬನ್ನಿ ಮಾಡ್ತಿಲ್ಲ. ನಮ್ಮ ಟೈಲರ್ ಶಾರದ ಕೋಲಲ್ಲ ಅವಮಿನಿ ಕಟ್ಟು ಮಾಡಿ ಕೊಡುವ ಅಂತ ಈಗಲೇ ಇಟ್ಟಾನೆ. ಸ್ವಲ್ಪ ತೋಟ ಸ್ವಲ್ಪ ತಿರುಗಿ ಬನ್ನಿ. ಅಮ್ಮ ಎಂತ ಮಗ ನಂಗೆ ತಿಂಡಿ ಬೇಕಮ್ಮ. ಅದರ ತಿಂಡಿ ಇಡ್ತೀನಿ. ಇದರೊಂದು ಬಿಚ್ಚಿಗುನು ಅಲ್ಲೇ. ಅಮ್ಮ ಎಂತ ನಿನ್ನ ಕಿರಿಕಿರಿ ತಿಂಡಿ ಬಿಚ್ಚಿ ಕೊಡಮ್ಮ. ತಿಂಬೋದು ಬೇಡನಾ? ಅತ್ತೆ ಚಾಕ್ಲೇಟ್ ತಂದಳ. ಪಪ್ಪಳೊಟ್ಟಿಗೆ ಇಂಥದ್ದು ಚಾಕ್ಲೇಟ್ ತಾಕೇಳಕ್ಕು. ಪಪ್ಪ ಒಂದು ಕೆಲಸ ಹೇಳಿದ ಪ್ಯಾಂಟ್ ಕಟ್ ಮಾಡಿಕೆ. ನಾ ಅದನ್ನೇ ಮಾಡ್ತೋದೆ. ನಾ ಪ್ಯಾಂಟ್ ಕಟ್ ಮಾಡಿ ನಂಗೆ ಪಪ್ಪ ಪಾಕೆಟ್ ಮಾಡಿ ಯಾರು ಕೊಡುವ. ನನ್ನ ಕೆಲಸ ಒಂದು ಆಗ್ತಿದೆ. ಪಾಕ ನನ್ನ ಕಂಡ ಒಂದು ಕೆಲಸ ಹೇಳಿದ್ದಲ್ಲ ಪ್ಯಾಂಟ್ ಕಟ್ ಮಾಡಿಕೆ. ಪ್ಯಾಂಟ್ ಕಟ್ ಮಾಡಿದ್ರೆ ಅದು ಸೀರೆ ಯಾರು ಕೊಡುವ.
ಸ್ವಲ್ಪ ಅಡಿಕೆ ಸ್ವಲ್ಪ ಬೇಗ ಆತಲ್ಲ. ಹೌದು, ದನಿಗೊಂದು ಕೆಲಸ ಕೊಟ್ಟಿದ್ದಲ್ಲ. ಹೌದೌದು, ಪ್ಯಾಂಟ್ ಕಟ್ ಮಾಡಿಕೆ ಹೋಯ್. ಹೌದು, ಕಟ್ ಮಾಡಿ ಅದೆಲ್ಲ ನೀವು ಜಾಸ್ತಿನೇ ಕಟ್ ಮಾಡಿ ಎಲ್ಲ ಕೆಳಗೆ ಇಟ್ಟು ಬಿಡ್ತಾನೆ. ಬೇಡ ದನಿಗಳಿಗೆ ಕಾಣೋದು ಮೇಲೆ ಇಡ್ಸಿ. ಅಲ್ಲ, ಈ ದನಿಗೆ ಮಾತ್ರ ತಿಂಗಳಿಗೊಂದು ಪ್ಯಾಂಟ್ ಶರ್ಟ್ ತಕೊಂಡವೆ. ನಾವು ಮನೆ ಹಬ್ಬಕ್ಕೆ ಒಂದು ಜೊತೆ ಸೀರೆ ಪ್ಯಾಂಟ್ ತೆಗೆದು ಕೊಟ್ಟದ್ಲೆಲ್ಲ. ಇನ್ನು ಸ್ವಲ್ಪ ಹೊತ್ತಿಲ್ಲಿ ಮಾತಾಡ್ಕೊಂಡಿರ್ತಾರೆ ದನಿಗಳ ಹೆಣ್ಣು ಇನ್ನೊಂದಿಷ್ಟು ಕೆಲಸ ಹೇಳ್ವೆ. ನಾವು ಹೋಯ್ ತೋಟಲ್ಲಿ ಸೋಗ್ಯಾರ ಕೊಚ್ಚೋ ಬನ್ನಿ. ಹೌದು, ಪಪ್ಪ ನಂಗೆ ಪಾಕೆಟ್ ಮನಿ ಕೊಡಕ್ಕೋ. ನಿಂಗೆ ಪಾಕೆಟ್ ಮನಿ? ನಾನಿಮ್ಮ ಪ್ಯಾಂಟ್ ಕಟ್ ಮಾಡಲ್ಲ. ಒಲ್ಲ ಕೆಲಸ ಮಾಡ್ದ ಮಗನಿಗೆ ಪಾಕೆಟ್ ಮನಿ ಕೊಟ್ಟನತ್ತ. ನಮ್ಮ ಶಾಲೆ ಸ್ಕೂಲಲ್ಲಿ ಚರ್ಮುರಿ ತಿನ್ನಕು, ಮೆಣಸಿನಕಾಯಿ ಬಜ್ಜಿ ತಿನ್ನಕು, ಐಸ್ ಕ್ರೀಮ್ ತಿನ್ನಕು ದುಡ್ಡು ಕೊಡಕ್ಕೋ. ಅದನ್ನ ಕೊಟ್ಟೆ ಕೊಟ್ಟಾನೆ. ಓಯ್, ನಂಗೆ ಸೀರೆ ತೆಗೆದು ಕೊಡಕ್ಕೋ. ನಿಂಗೆ ಸೀರೆ ಅಷ್ಟಲ್ಲಿ ಬಿದ್ದುಕೊಂಡು ನಿಂಗೆ ಸೀರೆಗಳು ಅದು ಪೂರ ಕುಂಬಾಗಿ ಉಂಟು. ಅಲ್ಲ, ಈಗ ನಿಂಗೆ ಎಂತಕ್ಕೆ ಸೀರೆ? ನಾನಿಮ್ಮ ಪ್ಯಾಂಟ್ ಕಟ್ ಮಾಡಲ್ಲ. ಎಂತ ನೀನು ಕಟ್ ಮಾಡಲ್ಲ? ಹೌದು. ದನಿಗಳೇ ನಾವು ಈ ತಿಂಗ ಸ್ವಲ್ಪ ಸಂಬಳ ಜಾಸ್ತಿ ಮಾಡಬೇಕು. ಎಂತಕ್ಕೆ ನಿನಗೆ ಸಂಬಳ ಈಗೆಲ್ಲ ಜಾಸ್ತಿ ಮಾಡ್ತಾರಲ್ಲ? ನಿಮ್ಮ ತೋಟದ ಪ್ಯಾಂಟ್ ಕಟ್ ಮಾಡಲ್ಲ. ನಿಮ್ಮ ತೋಟದ ಕೆಲಸ ಹೊರಟಿ ನಾವು ನಿಮ್ಮ ಮನೆ ಕೆಲಸ ಮಾಡ್ತೇವೆ. ಈಗ ನೋಡಿ ನಿಮ್ಮ ಪ್ಯಾಂಟ್ ಕಟ್ ಮಾಡ್ತೇವೆ ನಾವು. ನೀವು ಕೂಡ ಕಟ್ ಮಾಡಲ್ಲ? ಹೌದು ದನಿಗಳೇ. ಇಲ್ಲ, ನನ್ನ ಪ್ಯಾಂಟಿನ ಗತಿ ಎತ್ತಾಗಿಡ್ದು ಒಮ್ಮೆ ನೋಡ್ನೆ ಎತ್ತ. ಓ, ಇದು ಪ್ಯಾಂಟ್ ಆಗಿ ಚಡ್ಡಿ ಆಗ್ತದ. ಅಯ್ಯೋ, ಇದು ಪ್ಯಾಂಟ್ ಆಗಿ ಚಡ್ಡಿ ಆಗ್ತದ. ನೋಡಿ ಪ್ಯಾಂಟ್ ಪೂರ ಚಡ್ಡಿ ಆಯ್ತು. ಪ್ಯಾಂಟ್ ಆಗಿ ಚಡ್ಡಿ ಆಯ್ತು. ಪ್ಯಾಂಟ್ ಆಗಿ ಚಡ್ಡಿ ಆಯ್ತ. ಅಯ್ಯೋ, ಪ್ಯಾಂಟ್ ಆಗಿ ಚಡ್ಡಿ ಆಯ್ತಲ್ಲ. ಪ್ಯಾಂಟ್ ಆಗಿ ಚಡ್ಡಿ ಆಯ್ತ. ನೋಡಿ ಎಂತ ದನಿಗಳೇ, ಪ್ಯಾಂಟ್ ಆಗಿ ಚಡ್ಡಿ ಆಯ್ತ. ಅಯ್ಯೋ, ಅದಕ್ಕೆ ಹೇಳ್ದು ಅವರವರ ಕೆಲಸ ಅವೇ ಮಾಡೋದಿಲ್ಲ. ಈಗ ಗೊತ್ತಾದ ನಿಮಗೆ? ಪಪ್ಪ ಅವರವರ ಹೋಮ್ವರ್ಕ್ ಅವೇ ಮಾಡಿಕೊಂಡು ಅಮ್ಮ ನಾವು ಮಾಡಿಕೊಡಿಕಾಗದು. ಮಾಡಿರೋಣ. ಧನ್ಯವಾದ. ಹಲೋ. ಹಾಲ್ ಚಿಕ್ ಹರಿ ಓಂ. ಎಂತ ಅವಸ್ಥೆ ಮಾರ್ರೆ, ನಮ್ಮ ಮಕ್ಕ ಇಷ್ಟ ಲಾಯ್ಕ್ ಒಂದು ಸ್ಕಿಟ್ ಮಾಡ್ದೋ. ನೀವೊಂದು ಚಪ್ಪಾಳೆ ಹೊಡಕ್ಕೆ ಭಾರಿ ಆಸೆ ಮಾಡ್ರಲ್ಲ. ನಾ ಆಗಲೇ ಅಧ್ಯಕ್ಷರಿಗೆ ಹೇಳಿದೆ, ಆ ಪಾಯಸ, ಜಿಲೇಬಿ, ಆಮೇಲೆ ಮೆಣಸು ಬಜ್ಜಿ ಎಲ್ಲ ಜಾಸ್ತಿ ಕೊಡ್ಬೇಡಿ ಅಂತ. ಈಗ ಚಪ್ಪಾಳೆ ಹೊಡಕ್ಕೆ ಅಲ್ಲ, ನಿದ್ದೆ ಮಾತಾಡ. ಎಲ್ಲ ಅಭಿಮಾನಿಗಳು, ವಿದ್ಯಾಭಿಮಾನಿಗಳು ಚಪ್ಪಾಳೆ ಮುಖಾಂತರ ನಮ್ಮ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು. ಬಹುಶಃ ನಿರಂತರ 11 ಗಂಟೆ ಆದ್ರೂ ಕೂಡ ನಮ್ಮ ಮಕ್ಕಳು ಬಹಳ ಉತ್ಸುಕತೆಯಿಂದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಮಗೆ ಮನೋರಂಜನೆಯಾಗಿ ನೀಡ್ತಾ ಇದ್ದಾರೆ. ಎಲ್ಲ ವಿದ್ಯಾಭಿಮಾನಿಗಳು ಜೋರಾದ ಚಪ್ಪಾಳೆ ಮುಖಾಂತರ ಕಲಾಭಿಮಾನಿಗಳನ್ನ, ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು. ಮುಂದೆ ತಾಸದ ಪೆಟ್ಟಿಗೆ ಊರುದ ಪಿಲಿಕುಲು ಈತ ನಲಿಪೆರ ಒಳ್ಳೆರು ನಮ್ಮ ಶಾಲೆದ ಜೋಕುಲು 7ನೇ ತರಗತಿ ಆದಿತ್ಯ, ಕೌಶಿಕ್, ದೀಪಕ್, ಧನ್ವಿತ್, ಹನ್ವಿತ್, 6ನೇ ತರಗತಿ ಗೌತಮ್, ನಿಖಿಲ್, 5ನೇ ತರಗತಿ ವೇದಾಂತ್, ಧ್ರುವಿ. ವಿಶೇಷವಾಗಿ ನಮ್ಮ
ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನ ಸುದ್ದಿ ನ್ಯೂಸ್ ಚಾನೆಲ್ ನಲ್ಲಿ ಇದೀಗ ನಾವು ಯೂಟ್ಯೂಬ್ ಚಾನೆಲ್ ಕೂಡ ನೋಡಬಹುದು. ಯಾರು ಯಾವಾಗ ಬೇಕಾದ್ರೂ ಕೂಡ ಈ ಕಾರ್ಯಕ್ರಮವನ್ನ ನಾಳೆ ನಾಡಿದ್ದು ಕೂಡ ವೀಕ್ಷಿಸಬಹುದು. ಹಾಗಂತ ಈಗ ನಾವೇನು ಮನೆಗೆ ಹೋಗ್ಬೇಕಾದಿಲ್ಲ, ಎಲ್ಲ ಕಾರ್ಯಕ್ರಮವನ್ನ ವೀಕ್ಷಿಸಿ ನಾಳೆಯಿಂದ ನಾಳೆ ಆರಾಮವಾಗಿ ಕೂತ್ಕೊಂಡು ಮನೆಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ನೋಡಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಯಕ್ಷಗಾನ, ಹಾಸ್ಯ ಪ್ರಸಂಗ, ಕಾರಿಂಜ ಕಾಂಜವ, ಯಕ್ಷ ವೈಭವ ಈ ಭವ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇದೀಗ ನಮ್ಮ ಪಿಲಿಕ್ಕುಲು ನಲಿಪಿಯರ ರೆಡಿ ಆತೋ. పెతాసద పెట్టు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా పెతాసద పెట్టు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా అరే హో గయా నా దీవానా బల నలిపులయ ఓ జవానా నన బారి జాలియ నమ్మని ದಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ పొర్లుతు యానా ఆసేద కన్నడ ఊరుద పొన్నులు తెలిపున మర్లుతు యానా ಈ ಶುಭ ಗಳಿಗೆ ನಂತಾದೆ ಕೊರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಊರರು ಬೇಕನ ತರಗೆ ನಮ್ಮ ಊರ ಸಿಂಗಾರ ಹಾಂಡು ಈ ಭೂಮಿಡ ಬಂಗಾರ ಪುಳೆಂಡು ನನಲಾಗ ಪಾಡದು ನಲಿಪುನ ಸಮಯ ದಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ పొర్లుతు యానా ఆసేద కన్నడ ఊరుద పొన్నులు తెలిపున మర్లుతు యానా ಸ್ವರ ಸಂಗೀತಗೆ ನಮ್ಮೂರ್ದ ಮಣ್ಣಡೆಗೆ ಮಕ್ಕಳದ ಸ್ವರ ತೆಂಬರದ ಚೆಂಡೇದ ಓಲಗಗೆ ನಮ್ಮ ಪೂರ ಮಂಜಾನ ಬದುಕು ಭೇದ ಭಾವ ದೂರಾಂಡು ಬರಿತು ನನ್ನ ಸಾರ ಜನ್ಮನು ಕಳೆಗೊಡು ಮೂಲೆ ದಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా దాసద పెట్టు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా ವಾ ವಾ ನಲಿಕೆ ಜೋರಾದ ತಾಟಿ ಪಟ್ಟುದು ನಮ್ಮ ಜೋಕ್ಲೇನೆ ತಾಟಿ ಪಟ್ಟುದು ಜೋಕ್ಲಿಗೆ ಪ್ರೋತ್ಸಾಹ ಕೊಡೋದು ಕೇಳೊಂದಿಲ್ಲ ನನ್ನ ದುಂಬುಗು ಓಂ ನಮ ಶಿವಾಯ, ಓಂ ನಮ ಶಿವಾಯ ನೃತ್ಯವನ್ನ ಮಾಡ್ಲಿಕ್ಕಿದ್ದಾರೆ. ತಮ್ಮ ಒಗ್ಗಟ್ಟಿನಿಂದ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ತಮ್ಮ ಕುಣಿತದಲ್ಲಿ ಜಲಕ್ ಮೂಡಿಸಿ ನಿಮ್ಮನ್ನೆಲ್ಲ ಕುಣಿಸಿ ರಂಜಿಸಲು ಬರುತ್ತಿದ್ದಾರೆ ಮುದ್ದು ಪುಟಾಣಿಗಳಾದ 1, 2, 3ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು. ಜೋರಾದ ಕೈ ಚಪ್ಪಾಳೆಯ ಮುಖಾಂತರ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು.
ಮುಂದೆ ಈ ನೃತ್ಯದ ಬಳಿಕ ವೀರ ಯೋಧರಿಗೆ ನಮನ ಸಲ್ಲಿಸುತ್ತಾ ಒಂದು ನೃತ್ಯದ ಮೂಲಕ ಬರಲಿಕ್ಕೆ ತಯಾರಾಗಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. Om Namah Shivaya. Om Namah Shivaya. Om Namah Shivaya. Jatavi galicchata pravaha pani dastane gale vilamvidam vidamudam vidungamani kauna mutta 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 mannina gavanda marvayam chakar chanda tandavam namo Namah Shivaya. Har har Shiv Shankar Neelkant Gangahar aaye charanamate haare. ಓಂ ನಮಃ ಶಿವಾಯ ನೃತ್ಯವನ್ನು ಮಾಡಿದಂತಹ ನಮ್ಮ ಶಾಲೆಯ ನಲಿಕಲಿ ವಿದ್ಯಾರ್ಥಿಗಳಾದಂತಹ 28 ವಿದ್ಯಾರ್ಥಿಗಳು ಕೂಡ ಈ ನೃತ್ಯದಲ್ಲಿ ಪಾಲ್ಗೊಂಡಿದ್ದೀರಾ. ತಮಗೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆಯ ಕರತಾಡನವನ್ನು ಸಲ್ಲಿಸೋಣ. ಮುಂದೆ ವೀರ ಯೋಧರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ನೃತ್ಯದ ಮೂಲಕ ನಮನವನ್ನು ಸಲ್ಲಿಸಲಿಕ್ಕೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ದಿನಾಂಕ 22/11/2023 ರಂದು ರಾಷ್ಟ್ರ ರಕ್ಷಣೆಯ ಕಾರ್ಯದ ಸಂದರ್ಭದಲ್ಲಿ ಉಗ್ರರ ದಾಳಿಯಲ್ಲಿ ಭಾರತ ಮಾತೆಯ ಮಡಿಲಿಗೆ ತನ್ನನ್ನು ಸಮರ್ಪಿಸಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ ವೀರ ಯೋಧ ರಾಷ್ಟ್ರೀಯ ರೈಫಲ್ 63 ಸಂಖ್ಯೆಯ ಕ್ಯಾಪ್ಟನ್ ಎಂವೇ ಪ್ರಾಂಜಲ್ ಇವರಿಗೆ ನಿಮ್ಮೆಲ್ಲರ ನುಡಿ ನಮನ ನೃತ್ಯದ ಮೂಲಕ.
जय हो जय हो जय हो। आजा आजा जिंद शामी आने के तले, आजा जरी वाले नीले आसमाने के तले। जय हो जय हो। आजा आजा जिंद शामी आने के तले, आजा जरी वाले नीले आसमाने के तले। जय हो जय हो जय हो जय हो जय हो जय हो। रत्ती रत्ती सच्ची मैंने जान गवाई है, नच नच कोयलों पे रात बिताई है। अखियों की नींद मैंने फूकों से उड़ा दी, गिन गिन तारे मैंने उंगली जलाई है। जय हो जय हो जय हो जय हो जय हो जय हो जय हो। ಹುತಾತ್ಮರಾದಂತಹ ಯೋಧ ಎಂ.ವಿ. ಪ್ರಾಂಜಲ್ ಇವರಿಗೆ ನಮ್ಮ ನಿಮ್ಮೆಲ್ಲರ ನುಡಿ ನಮನ. ದೇಶಕ್ಕಾಗಿ ವೀರ ಮರಣವನ್ನಪ್ಪಿದ, ರಾಷ್ಟ್ರ ರಕ್ಷಣೆಯ ಕಾರ್ಯದ ಸಂದರ್ಭದಲ್ಲಿ ಉಗ್ರರ ದಾಳಿಯಲ್ಲಿ ಮರಣವನ್ನಪ್ಪಿದ ಹುತಾತ್ಮರಾದ ನಮ್ಮ ದೇಶದ ಹೆಮ್ಮೆಯ ಪುತ್ರ ವೀರ ಯೋಧ ಕ್ಯಾಪ್ಟನ್ ಎಂ.ವಿ. ಪ್ರಾಂಜಲ್. ಈ ಒಂದು ನೃತ್ಯವನ್ನ ಪ್ರದರ್ಶಿಸತಕ್ಕಂತ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಮುಂದೆ ಈ ನೃತ್ಯವನ್ನ ಕೇವಲ ಒಂದು ದಿನದಲ್ಲಿ ವಿದ್ಯಾರ್ಥಿಗಳು ಅಭ್ಯಸಿಸುವ ಮುಖಾಂತರ ಪ್ರದರ್ಶನವನ್ನು ನೀಡಿದ್ದಾರೆ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ಮುಂದೆ ತುಳು ನೃತ್ಯವನ್ನ ಮಾಡ್ಲಿಕ್ಕಿದ್ದಾರೆ. ಬಾಕಿಯಾರ ಕಂಡ ನೃತ್ಯವನ್ನ ನಡೆಸಿ ಬಾಕ್ಯಾರ ಗದ್ದೆಗೆ ಬಂದಂತಹ ಯುವತಿಯರು ಆ ಸೊಬಗನ್ನು ಕಂಡು ವರ್ಣಿಸುತ್ತಾ ಅದರ ಮುಖಾಂತರ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ. ನಮ್ಮ 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿನಿಯರು. ಈ ಒಂದು ಹಾಡಿಗೆ ನೃತ್ಯವನ್ನು ಮಾಡಲಿದ್ದಾರೆ 3ನೇ ತರಗತಿಯ ತಿಶಾ, ಪ್ರಿಯಾ, ಕೀರ್ತಿ, ಪೂರ್ವಿಕಾ, 4ನೇ ತರಗತಿಯ ಚಾರ್ವಿ, ವಚನ ಮತ್ತು ಯಕ್ಷಿತಾ. जय
ಹುಡುಗಿ ತೊಡು ಮೊದಲ ಮದಿದ ಚಂದ್ರಿ ಬಾಕ್ಯಾರು ಕಂಡುಡು ಗಂಧ ಸಾಲಿ ಪಲ್ಲಬಿದೆ ಗುಮೆಸುಂದು ಕಮ್ಮೆನ ಪಸಿರಿಂದು ಊರೂರ್ ಮೇಡೆನನ ಗುಮೆಸುಂದು ಕಮ್ಮೆನ ಪಸಿರಿಂದು ಊರೂರ್ ಮೇಡೆನನ ಚಾವಡಿ ಪೆರುಮೆದ ಕಲ್ಲೋಟು ಇನೆದಾಂತಿ ಐಸಿರದ ಬಂಗಾರ ಬಾಳೆ ಗೂಡುದ ಚಾವಡಿ ಪೆರುಮೆದ ಕಲ್ಲೋಟು ಇನೆದಾಂತಿ ಐಸಿರದ ಬಂಗಾರ ಬಾಳೆ ಬನಿತಲಿಗೆ ಸಬಿನಲಿಗೆ ತೊಟ್ಟ ಕಲೆತ ಕಲಶ ಬಾಕ್ಯಾರು ಕಂಡುಡು ಗಂಧ ಸಾಲೆ ಪೊಲ್ಲಬಿದೆ ಗುಮೆಸುಂದು ಕಮ್ಮೆನ ಪಸಿರಂಗು ಊರೂರ್ ಮೇಡೆನನ ಗುಮೆಸುಂದು ಕಮ್ಮೆನ ಪಸಿರಂಗು ಊರೂರ್ ಮೇಡೆನನ ಹಲೋ ಬಾಕ್ಯಾರು ಕನ್ನಡ ನೆಲ್ತಿದ್ದು ನಮ್ಮ ಮಾಂತ ರಂಜಿ ಸಾಯಿನಂಚಿನ ಜೋಕಲೆಗ್ ಜೋರು ತಾಟಿ ಪಟ್ಟದು ಪ್ರೋತ್ಸಾಹ ಕೊರಡು ಮಾಂತ ವಿದ್ಯಾಭಿಮಾನಿಲು ಜೋರಾದ ಚಾಟಿ ಪಟ್ಟದು ಜೋಕಲೆಗ್ ಅಭಿನಂದನೆ ಸಲ್ಲಿಸಾವಡನ್ನು ಪಣ್ಣದು ನನ್ನ ದುಂಬುಗು ಕಾಡು ಪ್ರಾಣಿಗಳ ಜನಜೀವನವನ್ನು ಚಿತ್ರಿಸುವ ಕುಕ್ಕುರು ಕುಕ್ಕು ಎಂಬ ಮಲಯಾಳಂ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ 2ನೇ ತರಗತಿಯ ಧೃತಿ, ಗಾನ್ನವಿ, ಜಗನ್ವಿ, ಪಂಚಮಿ, 3ನೇ ತರಗತಿಯ ಶಾಲ್ಮಲಿ, ಶ್ರೇಷ್ಠ, ಮೌಲ್ಯ, ಖುಷಿ. Settimasa, Achin Gochan, Yetim, Settimasa, Attili, Parangitali, Settimasa, Achin Gochan, Yetim, Settimasa. വെള്ളം കുതിച്ച് കൊമ്പത്ത് നോക്കി നിന്നു കുക്കുരു
ಕುಕ್ಕುರು ಕುಕ್ಕುರು ನೃತ್ಯದ ಮುಖಾಂತರ ನಮ್ಮನ್ನೆಲ್ಲ ರಂಜಿಸಿರ್ತಕ್ಕಂಥ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆಯ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸೋಣ. ಇನ್ನು ಮುಂದೆ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನೊಂದಿಗೆ ಬಣ್ಣದ ಕೋಲುಗಳೊಂದಿಗೆ ಆಡಿದ ಹಳ್ಳಿ ಸೊಗಡಿನ ಪ್ರಾಚೀನ ಜನಪದ ಕಲೆಯಾದಂತಹ ಕೋಲಾಟದೊಂದಿಗೆ ಮುಂಬರುವ ಮಕರ ಸಂಕ್ರಮಣದ ತಯಾರಿಗಾಗಿ ಅಯ್ಯಪ್ಪನನ್ನು ಸ್ಮರಿಸಲು ಬರುತ್ತಿದ್ದಾರೆ. 2ನೇ ತರಗತಿಯ ಧನುಷ್, 3ನೇ ತರಗತಿಯ ಯಜ್ಞೇಶ್, ವಂಶಿತ್, ಶಮನ್, 4ನೇ ತರಗತಿಯ ಹೇಮಂತ್, ಪ್ರೀತಮ್, ಪೂರ್ವಿಕ್, ಮೋಹಿತ್. ಮುಂದೆ ಈ ಭವ್ಯ ವೇದಿಕೆಯಲ್ಲಿ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ಕಾರಿಂಜ ಕಾಂಜವ ತುಳು ಹಾಸ್ಯಮಯ ಯಕ್ಷ ಪ್ರಸಂಗ ಈ ಭವ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಕಲಾಭಿಮಾನಿಗಳು ಕಾರ್ಯಕ್ರಮದುದ್ದಕ್ಕೂ ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇದೀಗ ನೃತ್ಯ ವೈಭವ ವಿದ್ಯಾರ್ಥಿಗಳು. ಮಕರ ಜ್ಯೋತಿಯೂ ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಗರುಡನು ಬಂದಾನೆ ನೋಡಿ. ಮಕರ ಜ್ಯೋತಿಯೂ ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಗರುಡನು ಬಂದಾನೆ ನೋಡಿ. ಬೆಳ್ಳಿ ಬಾನಾಗೆ ಚುಕ್ಕೆಯೂ ಮೂಡಿದೆ ನೋಡಿ. ಶಬರಿಮಲೆಯ ಮುದ್ದು ಕಂದ ತಿರುವಾಭರಣ ತೊಟ್ಟುಕೊಂಡು ಸಿಂಗಾರಾಗಿ ಕುಂತಾನೆ ನೋಡಿ. ಶಬರಿಮಲೆಯ ಮುದ್ದು ಕಂದ ತಿರುವಾಭರಣ ತೊಟ್ಟುಕೊಂಡು ಸಿಂಗಾರಾಗಿ ಕುಂತಾನೆ ನೋಡಿ. ಮಕರ ಜ್ಯೋತಿಯೂ ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಗರುಡನು ಬಂದಾನೆ ನೋಡಿ. ಮಕರ ಜ್ಯೋತಿಯೂ ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಚುಕ್ಕೆಯೂ ಮೂಡಿದೆ ನೋಡಿ. ಪನ್ನೀರಾಗೆ ಜಳಕ ಮಾಡಿ ಗಂಧ ಮೈಗೆ ಪೂಸಿಕೊಂಡು ಸಿಂಗಾರಾಗಿ ಕುಂತಾನೆ ನೋಡಿ. ಪನ್ನೀರಾಗೆ ಜಳಕ ಮಾಡಿ ಗಂಧ ಮೈಗೆ ಪೂಸಿಕೊಂಡು ಸಿಂಗಾರಾಗಿ ಕುಂತಾನೆ ನೋಡಿ. ಸ್ವಾಮಿ ಅಯ್ಯಪ್ಪನ ಚಂದವ ನೋಡಿ. ಮಕರ ಜ್ಯೋತಿಯೂ ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಗರುಡನು ಬಂದಾನೆ ನೋಡಿ. ಮಕರ ಜ್ಯೋತಿಯೂ ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಚುಕ್ಕೆಯೂ ಮೂಡಿದೆ ನೋಡಿ. ತುಪ್ಪದ ದೀಪದ ಬೆಳಕಿನಾಗಿ ಗರ್ಭಗುಡಿಯ ಒಳಗೆ ಕುಂತ ಫಳಫಳ ಹೊಳೆಯೋ ಸ್ವಾಮಿನ ನೋಡಿ. ತುಪ್ಪದ ದೀಪದ ಬೆಳಕಿನಾಗೆ ಗರ್ಭಗುಡಿಯ ಒಳಗೆ ಕುಂತ ಫಳಫಳ ಹೊಳೆಯೋ ಸ್ವಾಮಿನ ನೋಡಿ. ಮಕರ ಜ್ಯೋತಿಯೂ ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಗರುಡನು ಬಂದಾನೆ ನೋಡಿ. ಮಕರ ಜ್ಯೋತಿಯೂ ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಚುಕ್ಕೆಯೂ ಮೂಡಿದೆ ನೋಡಿ.
ಹರನ ತೇಜ ಹೊತ್ತುಕೊಂಡು ಹರಿಯ ಕಾಂತಿ ಪಡೆದುಕೊಂಡು ಮಿನ ಮಿನ ಮಿನುಗೋ ಅಯ್ಯನ ನೋಡಿ. ಹರನ ತೇಜ ಹೊತ್ತುಕೊಂಡು ಹರಿಯ ಕಾಂತಿ ಪಡೆದುಕೊಂಡು ಮಿನ ಮಿನ ಮಿನುಗೋ ಅಯ್ಯನ ನೋಡಿ. ಸ್ವಾಮಿ ಅಯ್ಯಪ್ಪನ ಅಂದವ ನೋಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಗರುಡನು ಬಂದಾನೆ ನೋಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಚುಕ್ಕೆಯು ಮೂಡಿದೆ ನೋಡಿ. ಕರ್ಪೂರದ ಕಾಂತಿಯಾಗಿ ಕನಕ ಮುಕುಟ ಧರಿಸಿದಂತ ಅಯ್ಯಪ್ಪನ ದರ್ಶನ ಮಾಡಿ. ಕರ್ಪೂರದ ಕಾಂತಿಯಾಗಿ ಕನಕ ಮುಕುಟ ಧರಿಸಿದಂತ ಅಯ್ಯಪ್ಪನ ದರ್ಶನ ಮಾಡಿ. 5 ಮಲೆಯ ದೇವನ ಹಾಡಿ ಕೊಂಡಾಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಗರುಡನು ಬಂದಾನೆ ನೋಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಚುಕ್ಕೆಯು ಮೂಡಿದೆ ನೋಡಿ. ಅಯ್ಯ ಎಂದು ಕೂಗಿದಾಗ ಹರನ ರೂಪದಾಗೆ ಬರುವ ಹರನ ಮಗನ ಚೆಲುವನ್ನ ನೋಡಿ. ಅಯ್ಯ ಎಂದು ಕೂಗಿದಾಗ ಹರನ ರೂಪದಾಗೆ ಬರುವ ಹರನ ಮಗನ ಚೆಲುವನ್ನ ನೋಡಿ. ಸ್ವಾಮಿ ಅಯ್ಯಪ್ಪನ ಚೆಲುವನ್ನ ನೋಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಗರುಡನು ಬಂದಾನೆ ನೋಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಚುಕ್ಕೆಯು ಮೂಡಿದೆ ನೋಡಿ. ಅಪ್ಪ ಎಂದು ಕೂಗಿದಾಗ ಹರಿಯ ರೂಪ ಹೊತ್ತು ಬರುವ ಚೆಲುವ ಚೆನ್ನಿಗರಾಯನ ನೋಡಿ. ಅಪ್ಪ ಎಂದು ಕೂಗಿದಾಗ ಹರಿಯ ರೂಪ ಹೊತ್ತು ಬರುವ ಚೆಲುವ ಚೆನ್ನಿಗರಾಯನ ನೋಡಿ. ಸ್ವಾಮಿ ಅಯ್ಯಪ್ಪನ ಮಹಿಮೆಯ ಹಾಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಗರುಡನು ಬಂದಾನೆ ನೋಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಚುಕ್ಕೆಯು ಮೂಡಿದೆ ನೋಡಿ. ಚಂದ್ರ ಸೂರ್ಯಕಾಂತಿಯನ್ನ ಕಣ್ಣಿನಾಗೆ ತುಂಬಿಕೊಂಡ ಕರುಣಾಮೂರ್ತಿ ದೇವನ ನೋಡಿ. ಚಂದ್ರ ಸೂರ್ಯಕಾಂತಿಯನ್ನ ಕಣ್ಣಿನಾಗೆ ತುಂಬಿಕೊಂಡ ಕರುಣಾಮೂರ್ತಿ ದೇವನ ನೋಡಿ. ನಿಮ್ಮ ಪಾಪವನ್ನ ಕ್ಷಣದಾಗೆ ದುಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಗರುಡನು ಬಂದಾನೆ ನೋಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಚುಕ್ಕೆಯು ಮೂಡಿದೆ ನೋಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಗರುಡನು ಬಂದಾನೆ ನೋಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಚುಕ್ಕೆಯು ಮೂಡಿದೆ ನೋಡಿ. ಮಕರ ಜ್ಯೋತಿಯು ಮೂಡೋ ಹೊತ್ತಲ್ಲಿ ಬೆಳ್ಳಿ ಬಾನಾಗೆ ಮುಂದಿನ ಮಕರ ಸಂಕ್ರಮಣಕ್ಕೆ ಪೂರ್ವ ತಯಾರಿ ಎನ್ನುವಂತೆ ಬಾಲ ಅಯ್ಯಪ್ಪನಾಗಿ ಮಣಿಕಂಠನಾಗಿ ನಮ್ಮನ್ನೆಲ್ಲ ರಂಜಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅದ್ಭುತವಾದ ನೃತ್ಯ ಪ್ರದರ್ಶನ ನೀಡಿದ್ದಾರೆ. ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ ನಮ್ಮ ವಿದ್ಯಾರ್ಥಿಗಳಿಗೆ. ಇದೀಗ ಮತ್ತೊಂದು ಅಮೋಘ ನೃತ್ಯ. ಸೂಪರ್ ಸ್ಟಾರ್ ಉಪೇಂದ್ರ ನಟನೆಯ ಉತ್ತರ ಭಾರತದ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯನ್ನು ಹೊಂದಿರುವ ಕಬ್ಜಾ ಚಲನಚಿತ್ರದ ನಮಾಮಿ ನಮಾಮಿ ಎಂಬ ಪ್ರಸಿದ್ಧ ಹಾಡಿಗೆ ಹೆಜ್ಜೆಗೆ ಗೆಜ್ಜೆ ಕಟ್ಟಿ ಕುಣಿಯಲು ಬರುತ್ತಿದ್ದಾರೆ 7ನೇ ತರಗತಿಯ ಶ್ರುತಿ, ನಿರೀಕ್ಷಾ, ಜಿಶಾ, ತೃಪ್ತಿ, ಶ್ರುತಿ, ಜಸ್ಮಿ, ಚೈತನ್ಯ, 6ನೇ ತರಗತಿಯ ಅಮೃತ ಮತ್ತು ಚೈತನ್ಯ.
ನಟರಾಜ ನಟರಾಜ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧೇರನ ಧೀರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ मनोहर ओंकारं सरिगम ಶ್ರೀಕಾರಂ ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಳ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ಗೆಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನೀನಾದ ನಿನ್ನಲ್ಲಿ ಕೈಸೆರೆ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧೀರನ ಧೀರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ಹಲೋ ಬಹಳ ಅದ್ಭುತವಾದ ಹಾಡಿಗೆ ನೃತ್ಯವನ್ನು ಮಾಡಿದಂತಹ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಮುಂದಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್. ನಮ್ಮ ನಾಡಿನ ಜ್ವಲಂತ ಸಮಸ್ಯೆಯನ್ನು ಬಿಂಬಿಸಲು ಬರುತ್ತಿದ್ದಾರೆ. ಯಾರು ಅಂತ ನೀವೇ ನೋಡಿಕೊಂಡು ಬನ್ನಿ. ಮುಂದಕ್ಕೆ
ಒಂದು ಜ್ವಲಂತ ಸಮಸ್ಯೆಯನ್ನು ಬಿಂಬಿಸುವ ಪ್ರಹಸನ ಇದೀಗ ನಿಮ್ಮ ಮುಂದೆ. ನನ್ ದೇಶ, ನನ್ ಜನ, ನನ್ ಮಾನ, ನನ್ ಪ್ರಾಣ ತೀರಿಸುವನೆ ಅದರ ಋಣ ಈ ಒಂದೇ ಜನ್ಮದಿ. ಯಾಕೆ ಯಾಕೆ ನಗ್ತಿದ್ದೀರಾ? ನನ್ನ ನೋಡಿ ನಗ್ತಿದ್ದೀರಾ? ನಾನು ಹುಚ್ಚಿ ಹುಚ್ಚಿ ಅಂತೆ ಹುಚ್ಚಿ ಅಂತೆ. ನೋಡ್ರಿ ನೋಡ್ರಿ, ರಸ್ತೆಯಲ್ಲೆಲ್ಲ ಕಸ ಬಿದ್ದಿದೆ, ರಸ್ತೆಯಲ್ಲೆಲ್ಲ ಕಸ ಬಿದ್ದಿದೆ ನೋಡಿ. ರಸ್ತೆಗೆ ಕಸವನ್ನು ಎಸೆಯುವ ನೀವು ಮರ್ಯಾದಸ್ಥ ಜನಗಳು, ತಿರ್ಗಾಡೋ ರಸ್ತೆಯಲ್ಲಿರುವ ಕಸವನ್ನು ಎತ್ತಿ ಕಸದ ತೊಟ್ಟಿಗೆ ಹಾಕುವ ನಾನು ಹುಚ್ಚಿಯಂತೆ ಹುಚ್ಚಿಯಂತೆ. ನೋಡಿ, ನಗರಿ ನಗರಿ, ನನ್ನ ನೋಡಿ ಎಲ್ಲರೂ ನಗ್ತಾರೆ. ಆದ್ರೆ ಮನಸ್ಸಲ್ಲಿ ನಂಜು ತುಂಬಿಕೊಂಡು ಮೇಲ್ಮೇಲ್ ನಗ್ತಾ ಇದ್ದೀರಲ್ಲ, ಹಂಗ ನಗ್ಬೇಡ್ರಿ. ಮನಸ್ಸು ಬೆಚ್ಚಿ ನನ್ನಾಗೆ ನಗ್ರಿ, ಮನಸ್ಸು ಬೆಚ್ಚಿ ನಗ್ರಿ. ನಾನು ಹೀಗಿದ್ದೇನಾ? ಇಲ್ಲ, ನಂಗೆ 5 ಜನ ಮಕ್ಕಳಿದ್ದಾರೆ. ಒಬ್ಬ ಸೇನೆಗೆ ಸೇರಿಕೊಂಡಿದ್ದಾನೆ, ಇನ್ನು 4 ಜನ ವಿದೇಶದಲ್ಲಿದ್ದಾರೆ. ನನ್ನ ಮಗ, ನನ್ನ ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ. ಫೋನ್ ರಿಂಗ್ ಆಗ್ತಿದೆ, ಫೋನ್ ರಿಂಗ್ ಆಗ್ತಿದೆ. ಮಗ 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 ಫೋನ್ ಮಾಡ್ತಿದ್ದೀಯಾ? ಮಗ ಮಗ ನೀನ್ ಚೆನ್ನಾಗಿದ್ದೀಯ? ಮಗ ಚೆನ್ನಾಗಿದ್ದೀಯ? ಮಗ ಯಾವಾಗ ಬರ್ತೀಯ? ಆರೋಗ್ಯವಾಗಿದ್ದೀಯಾ? ಮಗ ಆರೋಗ್ಯವಾಗಿದ್ದೀಯಾ? ಚೆನ್ನಾಗಿದ್ದೀಯ? ಮಗ ಮಗ ನಿನ್ನ ಅಮ್ಮ ಇಲ್ಲಿದ್ದಾರೆ. ಮಗ ಮಗ ಬಾ, ಮಗ ಬಾ, ಮಗ ನಿನ್ನ ಆರೋಗ್ಯ ನೋಡಿಕೊ. ಮಗ ನೋಡಿ ನೋಡಿ, ನಂಗೆ ಯಾರು ಇಲ್ಲ, ಯಾರು ಇಲ್ಲ. ಇದ್ದ ಒಬ್ಬ ಮಗ ಹುತಾತ್ಮನಾಗಿದ್ದಾನೆ. 4 ಮಕ್ಕಳು ವಿದೇಶದಲ್ಲಿದ್ದಾರೆ. ನೋಡಿ, ನಾನು ಹುಚ್ಚಿಯಂತೆ. ಇಲ್ಲೇನಾದ್ರೂ ತಿನ್ಲಿಕ್ಕೆ ಸಿಗ್ತದ ನೋಡ್ತೀನಿ. ಏನು ಇಲ್ಲ. ನಂಗೆ ಈ ಭೂಮಿನೇ ಹಾಸಿಗೆ, ಆಕಾಶನೇ ಸೂರು. ಈ ಭೂಮಿನೇ ಹಾಸಿಗೆ, ಆಕಾಶನೇ ಸೂರು. ತನ್ನೋರು ನನ್ನೋರು ಯಾರು ಇಲ್ಲ, ಯಾರು ಇಲ್ಲ.
ಹಸಿವೆ ಆಗ್ತಾ ಇದೆ, ಹಸಿವೆ ಆಗ್ತಾ ಇದೆ. ಒಮ್ಮೆಮ್ಮೆ ತಿಪ್ಪೆ ಗುಂಡಿಲಿ ಏನು ಸಿಗಲ್ಲ. ಹಸಿವು ಹಸಿವು ಏನಾದ್ರೂ ಸಿಗ್ತದಾ ನೋಡ್ತೀನಿ. ಓ ದೋಸೆ ದೋಸೆ ನನಗೆ ತುಂಬಾ ಇಷ್ಟ, ನನಗೆ ತುಂಬಾ ಇಷ್ಟ. ಬಲ ಭರತ್ ಮಾತಾ ಕೀ, ಬಲ ಭರತ್ ಮಾತಾ ಕೀ. ಮಗ ನಂಗಿವತ್ತು ದೋಸೆ ಸಿಕ್ಕಿತ್ತು ಮಗ, ನಂಗಿವತ್ತು ದೋಸೆ ಸಿಕ್ಕಿತ್ತು ಮಗ. ಬೇಕ ಮಗ, ಮಗನಿಗೆ ಎಷ್ಟು ಇಷ್ಟ ದೋಸೆ. ಮಗ ಮಗ ನಂಗೆ ಬೇಕ ಮಗ. ಮಗು ಆಡ್ತಾ ಇದೆಯಲ್ಲ, ಇಲ್ಲೆಲ್ಲೋ ಮಗು ಆಡ್ತಾ ಇದೆ ಕೇಳ್ತಿದೆಯಲ್ಲ, ಎಲ್ಲೋ ಮಗು ಆಡ್ತಾ ಇರೋದು ಕೇಳ್ತಾ ಇದೆಯಲ್ಲ. ನೋಡಿ ನೋಡಿ ಜನಗಳೇ ನೋಡಿ, ತಿನ್ನೋ ಅನ್ನನ ರಸ್ತೆಗೆ ಬಿಸಾಡುವ ನೀವು ಹುಚ್ಚರ, ಕಸದ ತೊಟ್ಟಿಯಲ್ಲಿರುವ ದೋಸೆ ತಿನ್ನೋ ನಾನು ಹುಚ್ಚಿನ, ರೈತರ ಬೆವರಿನ ಫಲ ತಿಳಿಯದ ನೀವು ಹುಚ್ಚರ, ತೊಟ್ಟಿಯಲ್ಲಿರುವ ಅನ್ನ ತಿನ್ನು ನಾನು ಹುಚ್ಚಿನ. ಹೇಳಿ ಜನಗಳೇ ಹೇಳಿ. ಮಗು ಆಡ್ತಾ ಇದೆಯಲ್ಲ, ಎಲ್ಲಿಯೋ ಮಗು ಆಡ್ತಾ ಇದೆಯಲ್ಲ. ಬೇಟಿ ಬಚಾವೋ ಬೇಟಿ ಪಡಾವೋ. ನೋಡಿ ಜನಗಳೇ ನೋಡಿ, ಯಾರೋ ಮರ್ಯಾದಸ್ಥರು ಈ ಹೆಣ್ಮಗುವಿನ ತೊಟ್ಟಿಗೆ ಎಸೆದಿದ್ದಾರೆ. ಯಾರೋ ಮರ್ಯಾದಸ್ಥರು ಈ ಹೆಣ್ಮಗುವಿನ ತೊಟ್ಟಿಗೆ ಅಳ್ಬೇಡ ಕಂದ, ಅಳ್ಬೇಡ ಅಳ್ಬೇಡ. ನಂಗೆ ಯಾರು ಇಲ್ಲ, ನಿಂಗೆ ಯಾರು ಇಲ್ಲ, ನಿಂಗೆ ನಾನೇ ಕೇಳಿ. ಅಳ್ಬೇಡ ಕಂದ, ಅಳ್ಬೇಡ ಅಳ್ಬೇಡ ಅಳ್ಬೇಡ. ಹೇಳು ಹೇಳು, ನನ್ನ ದೇಶ, ನನ್ನ ಜನ, ನನ್ನ ಮಾನ, ನನ್ನ ಪ್ರಾಣ ತೀರಿಸುವನೆ ಅದರ ಋಣ. ಈ ಒಂದೇ ಜನ್ಮದಿ, ಈ ಒಂದೇ ಜನ್ಮದಿ. ಬೇಟಿ ಬಚಾವೋ ಬೇಟಿ ಪಡಾವೋ, ಬಲ ಭರತ್ ಮಾತಾ ಕೆ ಜೈ, ಬಲ ಭರತ್ ಮಾತಾ ಕೆ ಜೈ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ. ಹರಿ ಓಂ ಹಲ್ಚಲ್. ತನ್ನ ಅಭೂತಪೂರ್ವ ನಟನೆಯಿಂದ ಎಲ್ಲರ ಕಣ್ಣಂಚಿನಲ್ಲಿ ನೀರು ತರಿಸಿ ಈಗಿನ ಜ್ವಲಂತ ಸಮಸ್ಯೆಗಳನ್ನು ತೆರೆದಿಟ್ಟು ಉತ್ತಮ ಕಲಾವಿದೆ ಎಂಬುದನ್ನು ನಿರೂಪಿಸಿದ್ದೀರಿ. ನಮ್ಮ ಶಾಲಾ ಸಹ ಶಿಕ್ಷಕಿಯಾದಂತಹ ವನಜಾಕ್ಷಿ ಮೇಡಮ್, ಜೋರಾದ ಕೈ ಚಪ್ಪಾಳೆಯ ಮುಖಾಂತರ ಮತ್ತೊಮ್ಮೆ ಇವರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮುಂದಕ್ಕೆ ಕ್ಯೂ ಕೆನಕ ಎಂಬ ತೆಲುಗು ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. 2ನೇ ತರಗತಿಯ ಧೃತಿ, ಗಾನ್ನವಿ, ಜಗನ್ವಿ, ಪಂಚಮಿ, 3ನೇ ತರಗತಿಯ ಶಾಲ್ಮಲಿ, ಶ್ರೇಷ್ಠ, ಮೌಲ್ಯ ಮತ್ತು ಖುಷಿ.
ಕಾದು ಒಗಿವಯ್ಯೋ ಒದ್ದು ಮೀದ ಮೀದ ಪಣಕುರಯ್ಯೋ సిగ్గు సిన్నకోక నాగకయ్యో రాను రానంటూనే సిన్నదో సిన్నదో రాములోరి గుడికొచ్చే సిన్నదో సిన్నదే రాను రానంటూనే సిన్నదో సిన్నదో రాములోరి గుడికొచ్చే సిన్నదో సిన్నదే కాదు కాదంటూనే కుర్రదో కుర్రదో తోటకాడకొచ్చిందా కుర్రదో కుర్రది పచ్చి పచ్చి వంటూనే పిల్లదో పిల్లదో బళ్ళొట్టుకొచ్చిందో పిల్లదో పిల్లదే రాను రానంటూనే చిన్నదో చిన్నదో రాములోరి గుడికొచ్చే చిన్నదో చిన్నదే బళ్ళొట్టుకొచ్చిందో పిల్లదో పిల్లదే ಹಲೋ ಅದ್ಭುತವಾಗಿ ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಕ್ಕೆ ಪಾಲಂ ಪಲ್ಲಿ ಎಂಬ ಹಾಡಿಗೆ ನೃತ್ಯವನ್ನು ಮಾಡಲಿದ್ದಾರೆ ಅರವಿ, ಧನುಷ್, ವಂಶಿತ್, ಶಮನ್, ಯಜ್ಞೇಶ್, ಕೀರ್ತಿ, ಪೂರ್ವಿಕಾ, ತಿಶಾ, ಪ್ರಿಯಾ ಮತ್ತು 4ನೇ ತರಗತಿಯ ಪ್ರೀತಂ, ಪೂರ್ವಿಕ್, ಹೇಮಂತ್, ಮೋಹಿತ್, ವಚನ, ಯಕ್ಷಿತಾ, ಸಾರ್ವಿ. ಇದೀಗ ಶಾಲಾ ಪುಟಾಣಿಗಳ ಒಂದು ಹಂತದ ನೃತ್ಯ ಮುಕ್ತಾಯಗೊಂಡಿದೆ. ಇದೀಗ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ
ಶ್ರೀಯುತ ಸುಬ್ರಹ್ಮಣ್ಯ ಪಾಲ್ತ ಖ್ಯಾತ ಯುವ ಗಾಯಕರು ನಮ್ಮೂರ ಹೆಮ್ಮೆಯ ಶಾಲೆಯಲ್ಲಿ ಕಲಿತು ಹಲವಾರು ವೇದಿಕೆಗಳಲ್ಲಿ ಅತ್ಯುತ್ತಮ ಹಾಡುಗಾರಿಕೆಯನ್ನು ನೀಡಿ ಹಾಗೆಯೇ ನಮ್ಮೂರಿನ ಹೆಮ್ಮೆಯ ಭಜನಾ ತಂಡ ಶ್ರೀ ದುರ್ಗಾ ಭಜನಾ ಮಂಡಳಿಯ ಖ್ಯಾತ ಗಾಯಕರು ಹಾಗೆಯೇ ನಾಡಿನ ತಾಲೂಕು ಜಿಲ್ಲೆ ಹಾಗೂ ರಾಜ್ಯದಾದ್ಯಂತ ಹಲವು ಕಡೆಗಳಲ್ಲಿ ತನ್ನದೇ ಆದ ಭಜನಾ ಶೈಲಿಯ ಮೂಲಕ ತನ್ನದೇ ಛಾಪನ್ನು ಮೂಡಿಸಿ ಅಭಿಮಾನಿಗಳನ್ನ ಗಳಿಸಿರತಕ್ಕಂತ ನಮ್ಮೂರಿನ ಹೆಮ್ಮೆಯ ಪ್ರತಿಭೆ ಸುಬ್ರಹ್ಮಣ್ಯ ಪಾಲ್ತಾಟಿ ಇವರು ಗಣಪತಿಯ ಕೃತಿಯೊಂದಿಗೆ ಹಿರಿಯ ವಿದ್ಯಾರ್ಥಿಗಳ ತಂಡದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ತಾವು ಸ್ವಾಗತಿಸಬೇಕು. ಹಾಗೆಯೇ ಚಪ್ಪಾಳೆಯ ಮೂಲಕ ತಾವೆಲ್ಲ ಇವರನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. हलचिक हरि ओम हलचे हरि ओम रत्नगर्भ गणपतिं समशयामि सततं पुत्नवचन गीयमान निज चरित्र वैभवं तुमलयेश शेखरं प्रणवमय स्वरूपिणं शिवसुतं मे भवधमखिल भुवन मंगलप्रदो शरणु खे गणपन शरणु बेनगने शरणु पार्वती तनयन निनगे वंदने शरणु खे गणपन शरणु बेनगने शरणु पार्वती तनय निनगे वंदने शरणु खे गणपन शरणु बेनगने बुद्धि ಗೆದ್ದ ಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ
ನಿನಗೆ ವಂದನೆ ಹೇರಂಬ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಕೆ ಗಣಪನೆ ಶರಣು ಬೆನಗನೆ ಶರಣು ಪಾರ್ವತಿ ತನಯ ನಿನಗೆ ವಂದನೆ ಶರಣು ಶರಣು ಕೆ ಗಣಪ ಶರಣು ಬೆನಗನೆ सूक्ष्मनेत्र एकदंत शूर्पकर्णने डमरुगस्त सुपुत्र मुक्तिदातने सूक्ष्मनेत्र एकदंत शूर्पकर्णने डमरुगस्त नक्षत्र मुक्तिदातने कश्यपादि मौनि हृदय कमलवासने कश्यपादि मौनि हृदय कमलवासने आनंद गणपतिये निनगे ವಂದನೆ ಶರಣು ಶರಣು ಕೆ ಗಣಪನೆ ಶರಣು ಬೆನಗನೆ ಶರಣು ಪಾರ್ವತಿ ತನಯ ನಿನಗೆ ವಂದನೆ ಶರಣು ಶರಣು ಕೆ ಗಣಪನೆ ಶರಣು ಬೆನಗನೆ ಶರಣು ಪಾರ್ವತಿ ತನಯ ನಿನಗೆ ವಂದನೆ ಶರಣು ಶರಣು ಕೆ ಗಣಪ ಶರಣು ಬೆನಗನೆ ಧನ್ಯವಾದಗಳು. ಗಣಪತಿಯ ಸ್ತುತಿಯೊಂದಿಗೆ ಮತ್ತೆ ಕಾರ್ಯಕ್ರಮಕ್ಕೆ ಗಣಪತಿಯನ್ನ ಸ್ಮರಿಸುತ್ತಾ ಹಳೆ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀರಾ. ಮುಂದೆ ಭರತನಾಟ್ಯ ಪೃಥ್ವಿ ಮತ್ತು ದಿಶಾ ಇವರಿಂದ ಮತ್ತೊಮ್ಮೆ ವಿದ್ಯಾಭಿಮಾನಿಗಳು ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು. ಈಗಾಗಲೇ ಸಮಯ 12 ಗಂಟೆ ಮೀರಿದೆ. ದಯವಿಟ್ಟು ಒಮ್ಮೆ ಎಲ್ಲ ವಿದ್ಯಾಭಿಮಾನಿಗಳು ಮಾನಿಗಳನ್ನ ಮತ್ತೊಮ್ಮೆ ತಾವೆಲ್ಲ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೋತಾ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರ ಥರ ವಿರಾಗಧರ ಸುಂದರ ಥರ ವಿರಾಗ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ
स्मितवदनं वज्रदन्तधर रक्षाकवचम् ಮುಗುಳು ನಗುವಲ್ಲೇ ಮನವ ಗೆಲ್ಲೋ ಲೀಲೆ ಮೊಗವೇ ಹುಣ್ಣಿಮೆ ಚಂದ್ರ ಚೆಲುವೆ ನಿಂಗೆ ಸಾಟಿಯಲ್ಲೇ ಧೀಮ್ ತಾನ ಧೀಮ್ ಧೀಮ್ ತಾನ ಶುಭ ಕರೀ ನಿನ್ನಯ ಧ್ಯಾನವೇ ದಿನಚರಿ ನಿಂಗಿದೋ ಅರ್ಪಣೆ ಶಾರ್ವರಿ ಸಂಜೆ ನಾಟ್ಯ ಸಂಗೀತ ರವಿಚಂದಿರಾ ಗಗನ ಭುವನ ಕಾನನ ಜಗವೇ ನಿನ್ನ ಬನ ಪಾರ ತಾರೆಯ ಓಲೆಯು ಮಾಲೆಯು ನಿನ್ನಯ ಭರಣ ಕುರುವಾಲಿ ಕಿಳಿಯೇ കൊക്കുരു ഗുരു ഗുരു കൂവി കുറുകി കുന്നി മരത്തേരു എല്ലാടി കൂടുമൊരുക്കി കൂട്ടു വിളിക്കുന്നേ മാരൻ നിന്നെ കൂകി കുറുകി കൂട്ടു വിളിക്കുന്നേ കൊക്കുരു ഗുരു ഗുരു കൂവി കുറുകി കുന്നി മരത്തേരു എല്ലാടി കൂടുമൊരുക്കി കൂട്ടു വിളിക്കുന്നേ മാരൻ നിന്നെ കൂകി കുറുകി കൂട്ടു വിളിക്കുന്നേ തങ്കക്കൊലുസല്ലേ കുറുകും കൊയിലല്ലേ മാരനുമയിലല്ലേ ഹോയ് തങ്കക്കൊലുസല്ലേ കുറുകും കൊയിലല്ലേ മാരനുമയിലല്ലേ ಜಿಯ ಜಲೆ ಜಾ ಜಲೆ ನೆನೋತಲೆ धुआं चले रात भर धुआं चले जानू ना सके जिया जले जा जले नेउतले धुआं चले रात भर धुआं चले जानू ना सके जिया जले जा जले ಶಂಕರ ಇಷ್ಟು ಹೊತ್ತುಗಳ ಕಾಲ ತಮ್ಮನ್ನ ಭರತನಾಟ್ಯದ ಮೂಲಕ ರಂಜಿಸತಕ್ಕಂತ ಪೃಥ್ವಿ ಕೊಂಬೊಟ್ಟು ಹಾಗೂ ದಿಶಾ ನಿಲ್ಲಿಪಣಿ ಈ ಶಾಲಾ ಹಳೆ ವಿದ್ಯಾರ್ಥಿಗಳು ಇವರಿಗೆ ಧನ್ಯವಾದಗಳು. ಮುಂದೆ ಇದೀಗ ಸ್ಫೂರ್ತಿ ಮತ್ತು ಟೀಮ್ ರಿಮಿಕ್ಸ್ ಡ್ಯಾನ್ಸ್ ಮುಂದೆ ತುಳುನಾಡ ವೈಭವಕ್ಕೆ ತಯಾರಿಯನ್ನ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಈ ನೃತ್ಯ ಆದ ತಕ್ಷಣ ತುಳುನಾಡ ವೈಭವ ಈ ತಂಡ ರೆಡಿ ಆಗ್ಬೇಕು. ಹಾಗೇನೆ ಮತ್ತೊಮ್ಮೆ ವಿದ್ಯಾಭಿಮಾನಿಗಳ ಗಮನಕ್ಕೆ ಈ ಎಲ್ಲ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳ ನೃತ್ಯ ಮುಗಿದ ತಕ್ಷಣ ಈ ಒಂದು ವೇದಿಕೆಯಿಂದ ಕಾರಿಂಜೆ ಕಾಂಜಿವ ಎನ್ನುವಂತ ಯಕ್ಷಗಾನ ಪ್ರಸಂಗ ಮೂಡಿ ಬರ್ಲಿಕ್ಕಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಪೂರ್ಣ ಅವಧಿ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಲವಾರು ರಂಗಮಂದಿರಗಳಲ್ಲಿ ರಂಜಿಸಿದ ಖ್ಯಾತ ಹಾಸ್ಯ ಕಲಾವಿದರನ್ನು ಒಳಗೊಂಡಂತ ಈ ಒಂದು ತಂಡ ಈ ನಮ್ಮ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ತಮ್ಮನ್ನ ರಂಜಿಸಲಿಕ್ಕಿದ್ದಾರೆ. దాని కొడి భుజం మీద కడవా దాని గుట్ట పురై కను మరియా
வாட்டி வதைக்கிறா பாட்ட விளையாட்டம் அது எட்டி பார்க்கிறா பழிச்சு போட்டுண்டா ஒரு சொக்கு ஃபிகரடா அம்சமா அழகா ஒரு பொண்ண பார்த்த உடனே பஞ்சரான ஆமாப்பா அம்சமா அழகா ஒரு பொண்ண பார்த்த உடனே பஞ்சரான அது கண்ணா இல்ல கரண்டா கன்ஃபியூசன் அவ அழக பத்தி பாட இல்ல எஜுகேஷன் என் மனசு இனி உனக்கு ஒரு பிளே ஸ்டேஷன் நீ இருக்கு இடம் எனக்கு ஒரு ஹில் ஸ்டேஷன் குட் வைப்ரேஷன் ஒரு சென்சேஷன் நீ வேணும் பண்ண போற டெலிடேஷன் शबनम जैसी लड़की तेरे युद्ध दिल की खिड़की ये हाडनೊಂದು ಕೇಳಿ शाम से सुबह कಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ मुझे नाचने दो ये शाम से सुबह नारे अनाथ ತುಂಬಾ ವಿನೋದ ನಲಿದಾಡೋಣ ವೇಲಾಡೆ झुलका झुलका रे झुलका 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 रे झुलका झुलका रे झुलका रे झुलका रे झुलका झुलका रे झुलका 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 रे झुलका झुलका रे झुलका रे झुलका रे दिनारी दिनारी दिना मैं जाकर तोटतीरे दिनारी दिना मैं जा सोना बटाई रे दिनारी दिना DJ Harish from Gadwal. E-song mixed by DJ Harish from Gadwal. Harish from Gadwal.
ಹರಿ ಓಂ. ಧನ್ಯವಾದಗಳು ಸ್ಫೂರ್ತಿ ಮತ್ತು ತಂಡಕ್ಕೆ. ಮುಂದಕ್ಕೆ ದಯಾಮಣಿ ಮತ್ತು ತಂಡದವರಿಂದ ಒಂದು ರಿಮಿಕ್ಸ್ ಹಾಡಿಗೆ ನೃತ್ಯ. ಮತ್ತೊಮ್ಮೆ ಕಲಾಭಿಮಾನಿಗಳ ಗಮನಕ್ಕೆ, ಎಲ್ಲ ಕಾರ್ಯಕ್ರಮಗಳು ಮುಗಿದ ತಕ್ಷಣ ನಮ್ಮ ತುಳುನಾಡಿಯ ಹೆಮ್ಮೆಯ ಕಲಾವಿದ ಲಕ್ಷ್ಮಣ್ ಆಚಾರ್ ಬಳಗದವರಿಂದ ಯಕ್ಷಗಾನ ಬಯಲಾಟ ಮೂಡಿ ಬರಲಿಕ್ಕಿದೆ. ತಾವೆಲ್ಲ ಕಾರ್ಯಕ್ರಮದ ಪೂರ್ತಿ ಇದ್ದು ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. தவிக்குது மால டம் டம் மஞ்சள டம் டம் மாத்து அடிக்க மங்கள டம் டம் ஓல டம் டம் முதுகு டம் டம் ஓங்கி தட்டிக்கும் முத்திக டம் டம் மால டம் டம் மஞ்சள டம் டம் மாத்து அடிக்க மங்கள டம் டம் ஓல டம் டம் முதுகு டம் டம் ஓங்கி தட்டிக்கும் முத்திக டம் டம்
बारिश का बोसा है कोसा है बारिश का बोसा है जल 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 थल जल चल 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 बहता चल नन्ना रे 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 अरे उड़ी 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 जा उड़ी उड़ी जाए दिल की पतंग देखो उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए कहने को तो खेल है ये तेरा मेरा साझा पर मेरा दिल है पतंग और तेरी नजर मांझा मांझे से लिपटी ये पतंग जुड़ी जुड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए दौड़ उड़े ऊंचे आसमानों में जुड़े दौड़ उड़े ऊंचे आसमानों में जुड़े ಇಷ್ಟು ಹೊತ್ತುಗಳ ಕಾಲ ತಮ್ಮನ್ನು ರಂಜಿಸತಕ್ಕಂತ ದಯಮಣಿ ಉತ್ರಂಬೆ ಹಾಗೆ ಪುಣ್ಯಶ್ರೀ ಉತ್ರಂಬೆ ಲೀಲಾವತಿ ಅಂಜೇರಿ ಇವರಿಗೆ ಧನ್ಯವಾದಗಳು. ಮುಂದೆ ತ್ರಿಷಾ ಈ ಶಾಲಾ ಹಳೆ ವಿದ್ಯಾರ್ಥಿನಿ ತ್ರಿಷಾ ದೇರಪ್ಪಜ್ಜನ ಮನೆ ಇವಳಿಂದ ಭರತನಾಟ್ಯ. ಇದರ ಬಳಿಕ ತುಳುನಾಡ ವೈಭವ ನೃತ್ಯಕ್ಕೆ ತಂಡ ರೆಡಿ ಆಗಬೇಕು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರಕರ ಪಿರಾಗಧರ ಸುಂದರಕರ ಪಿರಾಗ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ.
समागमतीर्थं प्रणवं नादमयुणरुं तुडियो वेदकलामृतपुण्यं प्रकृतियुं निन्निൽ विकृतियुं निन्निൽ स्वरங்களிലായി ലയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോഹം ഓം ശിവോഹം രുദ്രം ശേഖരം ಕೊರಳಲಿ ವಸಿಮರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ಮಾಡರ್ನ್ ಫ್ರಾಕ್. ಧನ್ಯವಾದಗಳು ತುಷಾ ಇವರಿಗೆ. ಮುಂದಕ್ಕೆ ಮಾತೆರ್ಲಾ ಕಾತೋ ನಿಪ್ಪುನಂಚಿತ್ನ ಒಂಜಿ ತುಳುನಾಡ ವೈಭವನು ನಿಕ್ಲಂ ದುಂಬು ತೋಜವನಂಚಿತ್ನ ಒಂಜಿ ಕಲೆ. ಪರಶುರಾಮನ ಸೃಷ್ಟಿದ ತುಳುನಾಡು ಬೇತೆ ಬೇತೆ ರೀತಿದ ಸಂಪ್ರದಾಯ ನೆಲೆಯಾತಂಡು. ಅವಿಟ್ಟು ಮುಖ್ಯವಾಯಿನಂಚಿನ ಆಟ ಕೂಟ ಕಂಬಳ ಕೋರಿಕಟ್ಟ ಆಟಿಕಳೆಂಜ ಪಂಡದು ನಾನಾ ರೀತಿದ ಕಲೆಕುಲೆನು ಒಟ್ಟಿಗೆ ತೋಜಾವೆರ ಬರೊಂದುಲ್ಲೆರು ನಮನ ಶಾಲೆದ ಜೋಕುಲು ಜೋರಾಯಿನ ತಾಟಿದ ಮುಖಾಂತರ ಮೊಕ್ಲೇನು ಪ್ರೀತಿಡು ಎದುಕೊನೊಡೊಂದು ನಿಕ್ಲೆಡ ಕೇನೊಂದುಲ್ಲ.
ಕರ್ಗಲ್ಲು ಕಾಯಾನಗ ಬೊಲ್ಗಲ್ಲು ಪೂಪೋನಗ ತುಂಬೆದರಿಟ್ಟು ಆಟಾನಗ ನೆಕ್ಕಿದರಿಟ್ಟು ಊಟಾನಗ ದೆಂಬೆಲಿಗೆ ಪಾಂಪು ಪಾಡ್ನಗ ಅಲೆಟ್ಟು ಬೊಲ್ಲೆ ಮುರ್ಕುನಗ ಜಾಲು ಪಾದೆ ಆನಗ ಉರ್ದು ಮದ್ದೊಲಿ ಆನಗ ಗುರ್ಗುಂಜಿದ ಕಲೆಮಾಜಿನಗ ಕಲ್ಲ ಬಸವೆ ಮುಕ್ಕುರ್ದಕ್ಕನಗ ಕಲ್ಲ ಕೋರಿ ಕೆಲೆಪುನಗ ಎರು ದಡ್ಡೆ ಆನಗ ಗೊಡ್ಡೆರ್ಮೆ ಗೋಣೆ ಆನಗ ಕೊಟ್ರುಂಜೆ ಕೊಡಿಯೇರ್ನಗ ಮಂಜಲ್ ಪಕ್ಕಿ ಮೈಪಾಡ್ನಗ ದಂಟೆದಜ್ಜಿ ಮದ್ಮಲಾನಗ ಆ ಊರ ಪೊಲಿಕನಲ ಈ ಊರ ಬಲಿಕೊನಲ ಬಲಬಲೀಂದ್ರ ಅರಕದ ಒಟ್ಟೆ ಓಡಡು ಮಯಣದ ಮೋಂಟು ಜಲ್ಲಡು ಕೊಟ್ಟುಗು ಗೊಂಡೆ ಪೂ ಕಟ್ಟದೆ ಪೊಟ್ಟುಗಟ್ಟಿ ಪೊಡಿ ಬಜಿಲು ದೆತೊನ್ಯರೆ ಬಲಬಲೀಂದ್ರ ಒಂಜಿಮೆಟ್ಟು ಕಲ್ಲು ಜೀವದ ಮಲ್ಲ ಕಾರದ ಓಂಟೆ ನಾಲಿದ ಬೋಂಟೆ ಬುದ್ಧಿದ ಉರಿಯೇ ನಡೊಂಜಿಮೆಟ್ಟು ಕಾದಿ ಕಟ್ಟೋಡು ಗಟ್ಟಿ ಪೆಟ್ಟಿಡು ಗೆಲ್ತು ಬರ್ಪಿನ ಕರಿಯೇ ಗುರುವಪ್ಪಣ್ಣನ ಅತ್ತಿ ಪಿರ್ತಿದ ಉರಿಯೇ ಒಂಜಿಮೆಟ್ಟು ಶೀನ ಮೇಸ್ತ್ರಿನ ಮಾನವರಿಪುನ ಕರಿಯೇ ನನೊಂಜಿಮೆಟ್ಟು
ಶ್ರೀಕಾಂತ್ ಮಂಜಣ್ಣ ಮಡದ ಎರುಕುಲು ಅಂಚನೆ ಮಾಳ ಆನಂದ ನೀಲಶೇಖರ್ ಶೆಟ್ಟನ ರಡ್ಡನ್ನ ಮಡದ ಎರುಕುಲು ಮಂಜಟ್ಟಿಗೆ ಜತ್ತೊಂದುಲ್ಲ ಅವು ಕುಣಿಕೆ ಕೈಪುಲಣ್ಣ ಅಣ್ಣ ನಾವೇರ್ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಇಂತರವಲ್ಲ ಅಲ್ಪ ಒಂಚೂರು ಬಿಡಬಲ್ಲಣ್ಣ ಬಿಡಬಲೆ ಗಂತುಗಳನ್ನ ಅಲ ಕುಡಿಯರೋ ಮಾಯಿಡೆ ಬತ್ತಂಡವು ಮಾಯಿದ ಪುಣ್ಣಾಮೆ ಮಾಯಿದ ಪುಣ್ಣಾಮೆಂದು ಕೋಡೆಡ್ತೋಡಿದೀನಾ ಕೋಡೆಡ್ದು ಇನಿ ಮುಟ್ಟ ಮನದೋಡಿದೀನಾ ಕೋಡೆಡ್ದು ಇನಿ ಮುಟ್ಟ ಕನ್ಗಿರೋಡಿದೀನಾ ಮಾಯಿಡೆ ಬತ್ತುಂಡವು ಮಾಯಿದ ಪುಣ್ಣಾಮೆ ಮಾಯಿದ ಪುಣ್ಣಾಮೆಂದು ಕೋಡೆಡ್ದೋಡಿದೀನಾ ಕೋಡೆಡ್ದು ಇನಿ ಮುಟ್ಟ ಮನದೋಡಿದೀನಾ ಕೋಡೆಡ್ದು ಇನಿ ಮುಟ್ಟ ಕಂಗಿಲೋಡಿದೀನಾ ಮಾಯಿಡೆ ಬತ್ತುಂಡವು ಮಾಯಿದ ಪುಣ್ಣಾಮೆ ಮಾಯಿದ ಪುಣ್ಣಾಮೆಂದು ಕೋಡೆಡ್ದೋಡಿದೀನಾ
ಲೇ 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 ಲಾ. ಕಿಗುಡಿ ಸಿರುಳ ಗುಡ್ಡಿ ನಮ್ಮ ಕಂಡ ನೈಲ ಸಂಜೆ ದಿಕ್ಕಿದು ಲೇ 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 ಲಾ. ಲೇ 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 ಲಾ. ಕೈಪಾಡಿ ಹೊಳೆಯಲ್ಲಿ ಧೂಳಿ ಕಂದಿದ್ದು ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿದ್ದು ಲೇ 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 ಲಾ. ಲೇ 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 ಲಾ. ಕೈಪಾಡಿ ಹೊಳೆಯಲ್ಲಿ ಧೂಳಿ ಕಂದಿದ್ದು ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿದ್ದು ಲೇ 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 ಲಾ. ಲೇ 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 ಲಾ. ಲೇ 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 ಲಾ. ಲೇ 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 ಲಾ. ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು. ನಮ್ಮ ತುಳುನಾಡು ಎಂತೆಲ್ಲ ತುಳುನಾಡು. ಮೊಗದ ತುಳುನಾಡು. ಜಿಂಗುಲು ಮೊಗ್ಗೆ ಮಲ್ಪುನ ನಾಡ ಸಾಲ ಜಿಮ್ಮಕಲ ಒಂದು ಬೇರೆ ನಾಡ. ದುರ್ಗದೇವಿಯ ನೆಲೆಯಿದೆ ಉಡುಪಿ ಕೃಷ್ಣನ ನಗುವಿದೆ ವಿವಿಧ ಕಲೆಗಳ ಕಳೆಯಿದೆ ಶುದ್ಧ ಸಂಸ್ಕೃತಿ ಒಲವಿದೆ ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕಥೆ ಇದೆ. ತುಳುನಾಡು ನಮ್ಮ ತುಳುನಾಡು ಎಂತೆಲ್ಲ ತುಳುನಾಡು. ಸಕ್ಕರೆ ಮಕ್ಕರೆ ಸಗಿರಿ ಸಗಿಪ. ಮತ್ತೆ ತುಳುನಾಡಿನ ಹೆಮ್ಮೆಯ ಕಲೆ ಹಾಗೂ ಸಂಸ್ಕೃತಿಯನ್ನ ಈ ವೇದಿಕೆಯ ಮುಖಾಂತರ ತಮಗೆ ಮತ್ತೊಮ್ಮೆ ಮೆಲುಕು ಹಾಕಿದಂತ ನಮ್ಮೂರಿನ ಹೆಮ್ಮೆಯ ಈ ಶಾಲಾ ಪುಟಾಣಿಗಳಿಗೆ ಬರಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಈ ಎಲ್ಲ ನೃತ್ಯಗಳನ್ನು ಸಂಯೋಜನೆ ಮಾಡಿ ನಮ್ಮ ಮಕ್ಕಳಿಗೆ ತರಬೇತಿ ನೀಡಿದಂತಹ ವಿಜು ಸರ್ ಸುಳ್ಯ ಹಾಗೂ ದಿವಾಕರ ಅಜ್ಜಾವರ ಇವರನ್ನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇವೆ ಸರ್. ಇವರಿಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಚಂದ್ರಶೇಖರ ಸರ್ ಹಾಗೆ STMCಯ ಅಧ್ಯಕ್ಷೆಯಾಗಿದ್ದಂತಹ ಶ್ರೀಮತಿ ಉಮೇಶ್ವರಿ ನೆಲ್ಲಿಪುಣಿ ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ವಿಜಯ್ ಕುಮಾರ್ ಚಾರ್ಮತ ಹಾಗೆ ಇನ್ನೋರ ಸದಸ್ಯರಾದಂತಹ ಶ್ರೀ ಹರೀಶ್ ಕೊಯ್ಲಾ ಇವರೆಲ್ಲರೂ ಕೂಡ ವೇದಿಕೆಗೆ ಬಂದು ನಮಗೆ ನೃತ್ಯ ತರಬೇತಿಯನ್ನು ನೀಡಿದಂತಹ ವಿಜು ಸರ್ ಸುಳ್ಯ ಮತ್ತು ದಿವಾಕರ ಅಜ್ಜಾವರ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಜು ಸರ್ ನಮಗೆ ನೃತ್ಯ ಸಂಯೋಜನೆ ಮಾಡಿ ಕಲಿಸಿಕೊಟ್ಟಂತಹ ವಿಜು ಸರ್ ಮತ್ತು ದಿವಾಕರ ಅಜ್ಜಾವರ ಇವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅತ್ಯುತ್ತಮವಾಗಿ ವಿವಿಧ ನೃತ್ಯ ಕಲೆಗಳಲ್ಲಿ ನಮ್ಮ ಮಕ್ಕಳನ್ನು ತೊಡಗಿಸಿಕೊಂಡು ಕೇವಲ 15-20 ದಿನಗಳಲ್ಲಿ ಬಹಳ ಉತ್ತಮವಾಗಿ ನೃತ್ಯ ಪ್ರದರ್ಶನವನ್ನು ಮಾಡಲಿಕ್ಕೆ ತರಬೇತಿಯನ್ನು ನೀಡಿದಂತಹ ನಮ್ಮ ವಿಜು ಸರ್ ಮತ್ತು ದಿವಾಕರ ಅಜ್ಜಾವರ ಇವರಿಗೆ ನಮ್ಮ ನಿಮ್ಮೆಲ್ಲರ ತುಂಬು ಹೃದಯದ ಚಪ್ಪಾಳೆಯ ಪ್ರೋತ್ಸಾಹ. ನೃತ್ಯ ಮಾತ್ರವಲ್ಲದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸುವಂತಹ ವಿಜು ಸರ್ ಅತ್ಯುತ್ತಮ ಗಾಯಕ. ಆರ್ಕೆಸ್ಟ್ರಾದಲ್ಲಿ ಉತ್ತಮವಾಗಿ ಹಾಡ್ತಾ ಇದ್ದಾರೆ. ಇವರಿಗೊಂದು ಅವಕಾಶ ಮುಂದೆ ಕೊಡ್ತಾ ಇದ್ದೇವೆ ಸರ್. ಎಲ್ಲರ ಕರತಾಡನದ ಚಪ್ಪಾಳೆಯೊಂದಿಗೆ ಇವರಿಗೆ ಸ್ಮರಣೆಗೆ ನೀಡಿ ಗೌರವಿಸ್ತಾ ಇದ್ದಾರೆ ನಮ್ಮ ಸಂಸ್ಥೆಯವರು.
ಅಭಿನಂದನೆಗಳು ಸರ್. ಮುಂದೆಯೂ ಕೂಡ ತಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಇನ್ನು 2 ಹಳೆ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳ ನೃತ್ಯ ಆದ ತಕ್ಷಣ ನಮ್ಮ 7ನೇ ತರಗತಿಯ ಆದಿತ್ಯ ಬಳಗ ಇವರಿಂದ ಒಂದು ಚಿಕ್ಕ ಪ್ರಹಸನ ತಯಾರಾಗಲಿಕ್ಕಿದೆ. ಈಗ ಕೀರ್ತನಾ ಪೂಜಾಶ್ರೀ ಇವರಿಂದ ಒಂದು ಹಾಡಿಗೆ ನೃತ್ಯ, ತದನಂತರ ಸ್ವಾತಿ ಟೀಮ್ ಇವರಿಂದ ಮಲಯಾಳ ಡ್ಯಾನ್ಸ್. ಆದಿತ್ಯ ಬಳಗದವರು ಸ್ಕಿಟ್ಗೆ ತಯಾರಾಗಬೇಕು. ಕೀರ್ತನಾ ಪೂಜಾಶ್ರೀ ಹಾಗೆ ಕಲಾಭಿಮಾನಿಗಳ ಗಮನಕ್ಕೆ ಇದೀಗ ನಿದ್ದೆಯ ಮತ್ತೆ ನಿಲ್ಲುವ ತಮಗೆ ಬೆಚ್ಚ ಬೆಚ್ಚ ಚಾ ರೆಡಿ ಆಗಿದೆ. ಚಾ ಕುಡಿದು ಮತ್ತೆ ತಮ್ಮ ತಮ್ಮ ಆಸನದಲ್ಲಿ ತಾವು ಆಸೀನರಾಗಬೇಕು. దాని కోడి భుజం మీద కడవా, దాని గుట్టపు రైకలు మెరియా, అది రమ్మంటరా దొరసలియా, దాని పేరే సరంగ దరియా. దాని ఎడం భుజం మీద కడవా, దాని ఎజెంటు రైకలు మెరియా, అది రమ్మంటరా దొరసలియా, దాని పేరే సరంగ దరియా. To want me, you gotta know me. If you love me, you gotta show me. Lecha, 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 lecha. मुझसे दूर कहीं ना जा, बस यही कहीं रह जा. मैं तेरी दीवानी रे, अफसोस तुझे है क्या. मुझसे दूर कहीं ना जा, बस यही कहीं रह जा. मैं तेरी दीवानी रे, अफसोस तुझे है क्या. तेरी मेरी कहानी नहीं बन गई, तू मेरा हो गया, मैं तेरी हो गई. जहाँ जाए तू संग मुझे ले जा, ले जा, ले जा, ले जा, ले जा, ले जा, ले जा रे. महकी रात में चुरा के सारे रंग ले जा, सारे रंग ले जा. राते राते में देखूं साथ में, तू ऐसी मुलाकात दे जा, मुलाकात दे जा. Back it up now.
ಧನ್ಯವಾದಗಳು ಕೀರ್ತನ ಹಾಗೂ ಪೂಜಾ ಇವರಿಗೆ. ಮುಂದೆ ಸ್ವಾತಿ ಟೀಮ್ ಇವರಿಂದ ಮಲಯಾಳಂ ನೃತ್ಯ. ಪೋಷಕರು ಗಮನಿಸಿ. ಮುಂದೆ ಆದಿತ್ಯನವರಿಂದ ಸ್ಕಿಟ್ಗೆ ತಯಾರಾಗಬೇಕು. ಮುಂದೆ ಆದಿತ್ಯನವರ ಸ್ಕಿಟ್. ಈಗ ಸ್ವಾತಿ ಟೀಮ್ನಿಂದ ಮಲಯಾಳ ನೃತ್ಯ. ಶಾಲಾ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಆಗಿರುವುದಿಲ್ಲ. ಪೋಷಕರು ಸ್ವಲ್ಪ ಊಟದ ವ್ಯವಸ್ಥೆಯನ್ನು ಮಾಡಬೇಕು. ಅವರಿಗೆ ಬಳಸುವಂತ ವ್ಯವಸ್ಥೆಗೆ ತಾವುಗಳು ಪೋಷಕರಲ್ಲಿ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಊಟ ಆಗಿರುವುದಿಲ್ಲ. ತಕ್ಷಣ 4-10 ಜನ ಪೋಷಕರು ಅಲ್ಲಿಗೆ ತೆರಳಬೇಕು. ಬೆಚ್ಚ ಬೆಚ್ಚ ಚಾ ರೆಡಿಯಾದುಂಟು. ಊಟ ಆಗದ ವಿದ್ಯಾರ್ಥಿಗಳು ಆದಷ್ಟು ಬೇಗ ಭೋಜನದ ವ್ಯವಸ್ಥೆ ಹತ್ರ ಹೋಗಬೇಕು. ಊಟ ಆಗದಿರತಕ್ಕಂಥ ವಿದ್ಯಾರ್ಥಿಗಳು ಮಾಣಿನಂಗರೆ ವಿರಜಪೇಟೆ ಡೊಂಡುಗೆಯ ಮಾಣಿನಂಗರೆ ಒಳ್ಳುಳ್ಳಾರ ಮಾಣಿನಂಗರೆ ಮೈಸೂರು ಪೇಟೆ ಡೊಂಡುಗೆಯ ಮಾಣಿನಂಗರೆ ತಂಗಾಟಿ ಗುಮರನಂಗರೆ ತಂಗಾಟಿ ಮಾಣಿನಂಗರೆ
ವೀಕ್ಷಕರ ಗಮನಕ್ಕೆ ಮುಖ್ಯ ಮಾಹಿತಿ. ಅನಕ್ಷರಸ್ಥ ಸುಂದರ ಯುವತಿಗೆ ಹೆಚ್ಚು ಓದಿರುವ ವರನೊಬ್ಬ ಬೇಕಾಗಿದ್ದಾನೆ. ಅನಕ್ಷರಸ್ಥ ಸುಂದರ ಯುವತಿಗೆ ಹೆಚ್ಚು ಓದಿರುವ ವರನೊಬ್ಬ ಬೇಕಾಗಿದ್ದಾನೆ. ನೋಡಿ ನೋಡಿ ಈಗ ಹುಡುಕಿಕೊಂಡು ಬರುತ್ತಿದ್ದಾರೆ ಬ್ರೋಕರ್ ಶಾಮಣ್ಣ ಮತ್ತು ತಂಡದವರು. ಯಾರಾದ್ರೂ ಇದ್ರೆ ಬ್ರೋಕರ್ ಶಾಮಣ್ಣನನ್ನು ಹಿಂದೆ ಭೇಟಿಯಾಗಿ. ಈ ಒಂದು ಸ್ಕಿಟ್ ಅನ್ನು ಅಭಿನಯಿಸಲಿಕ್ಕಿದ್ದಾರೆ ಆದಿತ್ಯ ಟೀಮ್ನವರು. ಆದಿತ್ಯ 7ನೇ ತರಗತಿ, ಕೌಶಿಕ್, ದೀಪಕ್, ಅಮೃತ, ಚೈತನ್ಯ, ನಿಖಿಲ್. ಬ್ರೋಕರ್ ಶಾಮಣ್ಣ ಬರ್ತಾ ಇದ್ದಾರೆ ಸರ್. ಹಲೋ ಮೈಕ್ ಟೆಸ್ಟಿಂಗ್. ಅಬ್ಬ ಏನ್ ಸೆಕೆನಪ್ಪ. ಲೇ ಒಂದಾಟ ಕಾಫಿ ತಗೊಂಡ್ ಬಾರೆ. ತಗೊಳ್ಳಿ ಕಾಫಿ. ಯಾವಾಗ ನೋಡಿದ್ರು ಬರೀ ಕಾಫಿ ಕುಡಿಯೋದು, ಪೇಪರ್ ಓದೋದು, ಮಲ್ಗೋದು, ಇದೇ ನಿಮ್ಮ ಹವ್ಯಾಸ ಅಲ್ವಾ? ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ಅವಳಿಗೊಂದು ಮದುವೆ ಮಾಡೋ ಯೋಚನೆ ಇದೆಯಾ ನಿಮಗೆ? ನನಗೂ ಯೋಚನೆ ಇದೆ. ಸಾಮಾನ್ಯ ಹತ್ರ ಹೇಳಿದ್ದೀನಿ ಮಗಳಿಗೆ ಗಂಡು ಹುಡ್ಕೋಕೆ. ಫೋನ್ ಮಾಡಿ ಮತ್ತೆ. ನನ್ನ ಫೋನ್ ತಗೊಂಡ್ ಬಾ. ತಗೊಳ್ಳಿ. ಹಲೋ ಸಾಮಾನ್ಯ ಅವರ ಮಾತಾಡೋದು. ನನ್ನ ಮಗಳಿಗೊಂದು ಗಂಡು ಹುಡ್ಕೋಕೆ ಹೇಳಿದ್ನಲ್ಲ. ಹಾಂ ಸರಿ, ಕರ್ಕೊಂಡು ಬನ್ನಿ. ಹಾಂ ಶಾಮಣ್ಣವ್ರು ಏನಂದ್ರು? ಗಂಡನ್ನ ಕರ್ಕೊಂಡು ಬರ್ತಾನಂತೆ. ಸರಿ ಸರಿ ಆಯ್ತು. ಸರಿ. ಶಾಮಣ್ಣವ್ರು ಬಂದ್ರು ಕಣ್ರಿ. ಓ ಶಾಮಣ್ಣವ್ರೆ, ನಮಸ್ತೆ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ನೋಡಿ ಶಾಮಣ್ಣ, ನೋಡಿ ರಾಮಣ್ಣ, ನಿಮ್ಮ ಮಗಳಿಗೆ ಒಳ್ಳೆ ಹುಡುಗನ ಕರ್ಕೊಂಡು ಬಂದಿದ್ದೀನಿ. ನಿಮ್ಮ ಹುಡುಗಿನ ಕರ್ಸಿ ಮತ್ತೆ. ಹೋಗಿ ಮಗಳನ್ನ ಕರ್ಕೊಂಡು ಬಾರೆ. ಸರಿ. ಹುಡುಗ ಏನು ಓದಿದ್ದಾನ್ರಿ ಸಾಮಣ್ಣ? ಹೇಳಪ್ಪ. LLB ಓದಿದ್ದೀನಿ. LLB ಅಪ್ಪ ಇವನ್ ಬರೀ 3ನೇ ಕ್ಲಾಸ್ ಓದ. ನಂಗೆ ಹುಡುಗ ಬೇಡ ಬೇಡ ಬೇಡ. ಏನು ಸಾಮಣ್ಣ ಇಂಥ ಮನೆ ಕರ್ಕೊಂಡು ಹೋದಿರಲ್ಲ, ಈ ಸಂಬಂಧ ನಂಗೆ ಬೇಡ. ನಿಂತ್ಕೊಳ್ಳಪ್ಪ. ಏನು ಶಾಮಣ್ಣ ನೀವು ಒಳ್ಳೆ ಹುಡುಗನ ಕರ್ಕೊಂಡು ಬಂದ್ರೆ ಹಿಂಗ ಅವಮಾನ ಮಾಡಿ ಕಳ್ಸೋದ? ಬೇಜಾರು ಮಾಡ್ಕೊಳ್ಬೇಡ ಸಾಮಣ್ಣ, ನನ್ಗೆ ಇನ್ನು ಬಿಟ್ರೆ ಬೇರೆ ಯಾರಿದ್ದಾರೆ? ನೀನೇ ಹುಡ್ಗನ್ ತೋರ್ಸು. ಆಯ್ತು ಸರಿ, ಹುಡುಗಿನ ತೋರಿಸ್ತೀನಿ. ಬೇರೆ ಹುಡುಗಿ ನಾಳೆ ಬೆಳಿಗ್ಗೆನೆ ಕರ್ಕೊಂಡು ಬರ್ತೀನಿ. ಸರಿ ಆಯ್ತು.
ಮರುದಿನ ಬನ್ನಿ ಬನ್ನಿ. ನಮಸ್ತೆ. ಬರೀ ಪೇಷಂಟ್ಗಳನ್ನ ನೋಡ್ಕೊಂಡಿರ್ತೀರಾ ಅಥವಾ ಮದುವೆಗಿದ್ವಿ ಏನಾದ್ರೂ ಆಗ್ತೀರಾ? ನೀವು ತೋರಿಸಿದೆ ಆಗ್ಬೋದಪ್ಪ. ಒಬ್ಳು ಹುಡುಗಿ ಇದ್ದಾಳೆ, ಮದುವೆ ಆಗ್ತೀರಾ? ಚೆನ್ನಾಗಿದ್ದಲ್ಲ? ಚೆನ್ನಾಗಿದ್ದಾಳೆ. ಆಗ್ಬೋದು, ನಾಳೆನೆ ಬರ್ತೀನಿ. ಸರಿ, ನನಗೆ ಬರ್ತೀನಿ ಸರ್. ಆಯ್ತು. ಮರುದಿನ ಅಪ್ಪ ಏನು ಸೆಕೆಂಡ್ ಅಪ್ಪ, ಲೇ ಒಂದು ಲೋಟ ಜ್ಯೂಸ್ ತಗೊಂಡು ಬಾರೆ. ತಗೊಳ್ಳಿ ಜ್ಯೂಸ್. ಸಾಮಾನ್ಯ ಬರ್ತೀನಿ ಅಂದಿದ್ರು, ಇನ್ನೂ ಬರಲೇ ಇಲ್ಲ. ಟ್ರಿಂಗ್ 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 ಟ್ರಿಂಗ್. ಸಾಮಾನ್ಯ ಬಂದ್ರೆ ಅನ್ಸುತ್ತೆ, ಹೋಗಿ ಬಾಗಿಲು ತೆಗಿ. ಸರಿ. ಸಾಮಾನ್ಯ ಅವರೇ ನಮಸ್ತೆ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ನೋಡಿ ರಾಮಣ್ಣ, ಒಳ್ಳೆ ಹುಡುಗನ ಕರ್ಕೊಂಡು ಬಂದಿದ್ದೀನಿ, ಆದ್ರೆ ಅವತ್ತು ಮಾಡ್ದಾಗ ಮಾಡಬೇಡಿ. ಸರಿ ಆಯ್ತು. ಹುಡುಗಿನ ಕರ್ಸಿ ಮತ್ತೆ. ಲೇ ಮಗನ ಕರ್ಕೊಂಡು ಬಾರೆ. ಸರಿ ಆಯ್ತು. ಅಪ್ಪ ಅಪ್ಪ ಇವನು ಎಷ್ಟನೇ ಕ್ಲಾಸ್ ಓದಿದಾನಪ್ಪ? MBBS ಓದಿದ್ದೀನಿ. MBBS. ಅಪ್ಪ ಅಪ್ಪ ಇವನು ಬರೀ 4ನೇ ಕ್ಲಾಸ್ ಓದಿದ್ದು, ನಂಗೆ ಈ ಹುಡುಗ ಬೇಡ. ಈ ಹುಡುಗಿ ನಾನು ಓದಿರುವುದೇನು, ಈ ಹುಡುಗಿ ಹೇಳ್ತಿರುವುದೇನು, ನನಗೆ ಈ ಸಂಬಂಧ ಬೇಡ. ಏನ್ ರಾಮಣ್ಣ ನೀವು, ಒಳ್ಳೆ MBBS ಓದಿದ ಹುಡುಗನ ಕರ್ಕೊಂಡು ಬಂದ್ರೆ ಅವ್ನು 4ನೇ ಕ್ಲಾಸ್ ಓದಿದ್ದಾನೆ ಅಂತೇಳಿ ನಿಮ್ಮ ಮಗಳು ರಿಜೆಕ್ಟ್ ಮಾಡಿದ್ಲು. ಇನ್ನು ನಿಮ್ಮ ಮಗಳಿಗೆ ಎಂಥ ಹುಡುಗ ಬೇಕು? ಬೇಜಾರು ಮಾಡ್ಕೊಳ್ಬೇಡ ಸಾಮಾನ್ಯ, ನೀನೇ ಯಾವ್ದೋ ಹುಡುಗನ ತೋರಿಸು. ಇನ್ನು ಎಂಥ ಹುಡುಗ ಬೇಕು ನಿಂಗೆ? ನಾಳೆ ಬೆಳಗ್ಗೆ ನೋಡ್ತೀನಿ ಹುಡುಗಿನ. ಪೂರ ತಪ್ಪುದುಟ್ಟು ಮಾವ ನಾನೀಗ. ಏನೋ ನಿಂದು ಗೋಳು? 10 ರೂಪಾಯಿ ತಗೊಳ್ಳಿ ಅಣ್ಣ. ತಗೊಳ್ಳಿಲ್ಲ ಅಂದ್ರೆ ಹೋಗೋದಿಲ್ಲ ಅನ್ಸುತ್ತೆ, ಕೊಡು. ತಗೋ, ಚೇಂಜ್ ಇಲ್ಲ. ಅಣ್ಣ ಚೇಂಜ್ ಕೊಡಿ ಅಣ್ಣ. ಅದು ಸರಿ, ಎಷ್ಟನೇ ಕ್ಲಾಸ್ ಓದಿದೀಯಾ? ನಾನು SSLC ಫೇಲ್ ಆಗಿ ಕಟ್ಟಿ ಪಾಸ್ ಮಾಡಿದ್ದೀನಿ. ಮದ್ವೆಗಿದ್ವಿ ಏನಾದ್ರು ಆಗಿದ್ಯಾ? ನನಗೆ ಯಾರು ಸಿಗ್ತಾರಣ್ಣ? ಒಬ್ಳು ಹುಡುಗಿ ಇದ್ದಾಳೆ, ಮದುವೆ ಆಗ್ತೀಯಾ? ನಾಳೆ. ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ಬಾ. ಹಾ ಸರಿ ಆಯ್ತು. ನನ್ನ ದುಡ್ಡು ದುಡ್ಡೇ ಕೊಡ್ಬೇಕು, ಹುಡುಗಿ ತೋರ್ಸಲ್ವಾ? ಸರಿ ಆಯ್ತು, ಇದನ್ನ ನೇಚು. ಹೋಗು. ಈ ರಾಮಣ್ಣನ ಮಗಳಿಗೆ ಇವನೇ ತಕ್ಕವರ. ನಾಳೆ ಬೆಳಿಗ್ಗೆನೆ ಹೋಗ್ತೀನಿ. ಮರುದಿನ ಇದು ಇದು ಕೌನ್ಸಿಲ್ ಆಗಿದೆ. ಓ ಏನ್ ಸೆಕೆಂಡಪ್ಪ. ಲೇ ಒಂದು ಲೋಟ ನೀರು ತಗೊಂಡು ಬಾರೆ. ತಗೊಳ್ಳಿ. ಟ್ರಿಂಗ್ 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 ಟ್ರಿಂಗ್. ಬಂದ್ರು, ಶಾಮಣ್ಣವ್ರು ಬಂದ್ರು ಅಂತ ಕಾಣ್ತೆ. ಸಾಮಾನ್ಯ
ಸಾಮಣ್ಣವ್ರೆ ನಮಸ್ಕಾರ. ನಮಸ್ತೆ. ಕೂತ್ಕೊಳ್ಳಿ ಸಾಮಣ್ಣವ್ರೆ. ನೋಡಿ ರಾಮಣ್ಣ, ಒಳ್ಳೆ ಓದಿರೋ ಹುಡುಗನನ್ನೇ ಕರ್ಕೊಂಡು ಬಂದಿದ್ದೀನಿ. ಸರಿ ಆಯ್ತು. ನಿಮ್ಮ ಹುಡುಗಿನ ಕರ್ಸಿ ಮತ್ತೆ. ಹೋಗಿ ಮಗಳನ್ನ ಕರ್ಕೊಂಡು ಬಾರೆ. ಅಪ್ಪ ಅಪ್ಪ, ಈ ಹುಡುಗ ಏನ್ ಓದಿದಾನಪ್ಪ? ಏನ್ ಓದಿದಾನ್ರಿ ಸಾಮಣ್ಣ? ಹೇಳಪ್ಪ. ನಾನು SSLC ಫೇಲ್ ಆಗಿ ಕಟ್ಟಿ ಪಾಸ್ ಮಾಡಿದ್ದೀನಿ. SSLC ಫೇಲ್ ಆಗಿ ಕಟ್ಟಿ ಪಾಸ್ ಆಗಿದಾನ? ಅಪ್ಪ ಅಪ್ಪ, ನಂಗೆ ಇದೇ ಹುಡುಗ ಆಗ್ಬೋದಪ್ಪ? ನಿಮ್ಮ ಹುಡುಗ ಅಪ್ಪಿಗೆ ಆಯ್ತಾ? ಹೌದು ಸಾಮಣ್ಣ. ಹಾಗಾದ್ರೆ ಮದುವೆ ಆಗಿಟ್ಕೊಳ್ಳೋಣ. ಇದೇ ನವೆಂಬರ್ 29ರಂದು ನಮ್ಮ ಶಾಲೆ ವಾರ್ಷಿಕೋತ್ಸವ ಇತ್ತು. ಅಲ್ಲಿ ನಂದೇ ಉಸ್ತುವಾರಿ. ಡಿಸೆಂಬರ್ಗೆ ಇಟ್ಕೊಳ್ಳೋಣ. ಆಯ್ತು, ಸರಿ. ನಾವೀಗ ಬರ್ತೀವಿ. ಸರಿ ಆಯ್ತು. ಎಲ್ಲರೂ ಶಿಕ್ಷಣವಂತರಾಗಿ ಆಗ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತದೆ. ಕೊನೆಗೂ ರಾಮಣ್ಣನ ಮಗಳಿಗೆ ಒಬ್ಬ ಉತ್ತಮ ವರ ಸಿಕ್ಕಿದ. ಅತ್ಯುತ್ತಮವಾಗಿ ಅಭಿನಯಿಸಿದಂತಹ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಯಶ್ವಿತ್ ಮತ್ತು ಟೀಮ್ನವರಿಂದ ಯಕ್ಷಗಾನ ಪ್ರದರ್ಶನ. ಯಶ್ವಿತ್ ವಲ್ಪಾರೆ ಮತ್ತು ಟೀಮ್ನಿಂದ ಯಕ್ಷಗಾನ ಪ್ರದರ್ಶನ. ಬಳಿಕ ರಕ್ಷಾ ಟೀಮಿನಿಂದ ನೃತ್ಯ. ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ. ನೀನು ಮೆನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಡುತ್ತಿದೆ ಎಡೆ ಚೆಲುವೆ.
ಧನ್ಯವಾದಗಳು. ಮುಂದೆ ರಕ್ಷಾ ಅಂಡ್ ಟೀಮ್. ಹಾಗನೇ ಕೊನೆಯ 2 ನೃತ್ಯಗಳು ಮಾತ್ರ ಬಾಕಿ ಇದೆ. ಮುಂದೆ ಈ ವೇದಿಕೆಯಿಂದ ಪ್ರಸಿದ್ಧ ಮೇಳಗಳಲ್ಲಿ ಕಲಾಭಿಮಾನಿಗಳನ್ನ ಮನರಂಜಿಸಿದ ಖ್ಯಾತ ಹಾಸ್ಯ ಕಲಾವಿದರನ್ನೊಳಗೊಂಡ ಲಕ್ಷ್ಮಣ್ ಆಚಾರಿ ಬಳಗ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ತಮ್ಮೆಲ್ಲರ ಮುಂದೆ ಹಾಸ್ಯ ತುಳು ಯಕ್ಷಗಾನ ಪ್ರಸಂಗ ಕಾರಿಂಜ ಕಾಂಜವೆ ಈ ಒಂದು ಯಕ್ಷಗಾನ ಪ್ರಸಂಗವನ್ನ ನೋಡಲು ಮರೆಯದಿರಿ ಕಲಾಭಿಮಾನಿಗಳೇ. ಈ ಒಂದು ಕಾರ್ಯಕ್ರಮವನ್ನ ಸಂಪೂರ್ಣ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಚಾ ಬೇಕಾದವರು ಪೆಂಡಲ್ ನ 2 ಬದಿಯಲ್ಲಿ ಚಾದ ವ್ಯವಸ್ಥೆ ಇದೆ. ದಯವಿಟ್ಟು ಚಾವನ್ನು ಕೊಡ್ಕೊಂಡು ಮತ್ತೆ ಯಕ್ಷಗಾನವನ್ನ ವೀಕ್ಷಿಸಲು ತಾವೆಲ್ಲ ಸಿದ್ಧರಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಲೈಲ್ಯಾಂಡು ಗಾಡಿ ಹತ್ತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಡಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ ರಾಗೆ ರಾಗೆ ನಾರಾಕ
se, నువ్వే బయటేస్తే అట్టగో పేస్తే టాపులేసి పోదే పోదే పాప టాపులేసి పోదే పోదే పాప రారో రారో నా శివ కాసి అగ్గి రాజేసి సిగ్గు పెట్టేస్తే టాపులేసి పోదే పోదే పాప టాపులేసి పోదే పోదే పాప చెట్టు మీద మ్యాంగోలా నువ్వెంత చక్కగున్నావే చాకులాంటి పిల్లాడే ఎంత షార్పుకున్నాడే చాకొచ్చి మ్యాంగో కోస్తే టాపులేసి పోతే కన్నే కొట్టాబంటే టాపులేసి పోతే ముద్దే పెట్టాబంటే టాపులేసి పోతే చెయ్యే పట్టాబట్టే టాపు టాపు టాపులేసి పోతే రో ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡಿ ಸಾಫ್ ಸಾಫಾದ ಹೈವೇದಾಗ ಧಡ್ಕ ಧಡ್ಕ ಕುಲ್ಕೋ ಚಕಡಿ ಪಾರ್ಸಲ್ಲ ಬಿಗಿಯೈತಿ ಐಟಮ್ಮ ರಗಡೈತಿ ರಗಡ 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 ರಗಡದ ನೀಪ 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 Cheers! ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಸ್ತು ಅಂದ್ಲು ಸುಸ್ತು ಆಗಿ ಕುಸ್ತು ಬಿದ್ದೆ ಏ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಸ್ತು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ I like it, I like it, I like it. ಹಲೋ 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 ಧನ್ಯವಾದಗಳು ರಕ್ಷೆ ಹಾಗೂ ತಂಡಕ್ಕೆ. ಮುಂದೆ ಕೊನೆಯ ನೃತ್ಯ ಶ್ರುತಿ ಮತ್ತು ತಂಡದವರಿಂದ ತುಳುನಾಡಿನ ಪೊರ್ಲು ಎನ್ನುವಂತ ನೃತ್ಯದೊಂದಿಗೆ ತಮ್ಮನ್ನ ರಂಜಿಸಲು ಬರಲಿಕ್ಕಿದ್ದಾರೆ ಶ್ರುತಿ ಮರಕತ ಹಾಗೂ ತಂಡ. ಇದಾದ ಬಳಿಕ ತುಳು ಯಕ್ಷಗಾನ ಪ್ರಸಂಗ ಕಾರಿಂಜ ಕಾಂಜವೆ ಎನ್ನುವಂತ ತುಳು ಹಾಸ್ಯ ಯಕ್ಷಗಾನ ಬಯಲಾಟ ಈ ವೇದಿಕೆಯಿಂದ ಮೂಡಿ ಬರಲಿಕ್ಕಿದೆ. ಕಲಾಭಿಮಾನಿಗಳ ತಾವು ಕಾರ್ಯಕ್ರಮದ ಪೂರ್ತಿ ಇದ್ದು ಎಂದು ಯಕ್ಷಗಾನ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಹಾಗೆಯೇ ನಮ್ಮ ಯಕ್ಷಗಾನದ ಕಲೆಯನ್ನ ಉಳಿಸಿ ಬೆಳೆಸುವಂತೆ ತಾವೆಲ್ಲ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಪ್ರಸಿದ್ಧ ಮೇಳಗಳಲ್ಲಿ ಅಭಿನಯಿಸಿ ಊರ ಹಾಗೂ ಪರ ಊರ ಅಭಿಮಾನಿಗಳನ್ನೇ ಸಂಪಾದಿಸತಕ್ಕಂತ ಲಕ್ಷ್ಮಣ್ ಆಚಾರ್ಯ ಮತ್ತು ಬಳಗದವರಿಂದ ಈ ವೇದಿಕೆಯಿಂದ ಇನ್ನೇನು ಕೆಲವೇ ಕ್ಷಣದಲ್ಲಿ ಮೂಡಿ ಬರುವಂತಹ ಪ್ರಸಂಗ ಕಾರಿಂಜ ಕಾಂಜವೆ. ಇದೀಗ ಶ್ರುತಿ ಮತ್ತು ತಂಡ ತಕ್ಷಣ ವೇದಿಕೆ ಬರಬೇಕು. ತುಳುನಾಡ ಪೊರ್ಲು ಹಾಡಿಗೆ ತಮ್ಮನ್ನ ರಂಜಿಸುತ್ತಿದ್ದಾರೆ ಶ್ರುತಿ ಮರಕತ ಹಾಗೂ ತಂಡ.
what to think or what to feel? Who drill you, diet you, treat you like cattle, use you as cannon fodder? Don't give yourselves to these unnatural men, machine men with machine minds and machine hearts. You are not machines, you are not cattle, you are men. You have the love of humanity in your hearts. You don't hate, only the unloved hate, the unloved and the unnatural. Soldiers, don't... ಇದೀಗ ಸ್ವಲ್ಪ ಬದಲಾವಣೆ. ಇದೀಗ ಸುಬ್ರಹ್ಮಣ್ಯ ಪಾಲ್ತಾಳ್ ಇವರು ಮತ್ತೆ ತಮ್ಮ ಹಾಡಿನೊಂದಿಗೆ ತಮ್ಮನ್ನ ರಂಜಿಸಿದ್ದಾರೆ. ಸುಬ್ರಹ್ಮಣ್ಯ ಪಾಲ್ತಾಳ್ ಇವರು ಮತ್ತೆ ಕಾರ್ಯಕ್ರಮದಲ್ಲಿ ಬದಲಾವಣೆಯೊಂದಿಗೆ ಶ್ರುತಿ ತಂಡ ತಮ್ಮನ್ನ ರಂಜಿಸಲಿಕ್ಕೆ ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ಶ್ರುತಿ ಮತ್ತು ಬಳಗ ತುಳು ಅಪ್ಪನ ಪೊರ್ಲು ಎನ್ನುವ ಹಾಡಿನೊಂದಿಗೆ ಮತ್ತೊಮ್ಮೆ ಎಲ್ಲ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ಇದರ ತಕ್ಷಣ ಯಕ್ಷಗಾನ ಪ್ರಾರಂಭಗೊಳ್ಳಿಕ್ಕಿದೆ. ತಾವೆಲ್ಲರೂ ಕೂಡ ಕಾರ್ಯಕ್ರಮದ ಪೂರ್ತಿ ಅವಧಿ ತಮ್ಮೊಂದಿಗಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು.
మట్టద పొన్నే నిన్న గుట్టు యాను పిన్నొండేనే గుట్టుడే కన్నుడే నన్ను కట్టు పాడాలే ಗತ್ತದ ಆಣೆ ನಿನ್ನ ಮಟ್ಟಯ್ಯನ ಪಿಂದುಂಡಿನಿ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ ಊಡಲ ಬಾಕಿಲು ತಾಳಬಡ ಬಟ್ಯಾಲೆ ನಿದಿರದ ಕಣ್ಣುಡು ಏನನು ಲಟ್ಟಾಲೆ ಸರ ಸರ ಸರಗರರು ಯಾನು ಬಾಗಿಲು ಜೊತೆನೆ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ತಿಂದೊಂಡೇನೆ ಗುಟ್ಟುಡೆ ಕನ್ನುಡೆ ನನ್ನ ಕಟ್ಟು ಪಾಡ್ಯಾಲೆ ಗತ್ತದ ಆಣೆ ನಿನ್ನ ಮಟ್ಟಯ್ಯನ ಪಿಂದುಂಡಿನಿ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ ತುಳುನಾಡದ ಪೊರ್ಲು ಎನ್ನುವಂತ ಹಾಡಿಗೆ ಅಭಿನಯಿಸತಕ್ಕಂತ ಶ್ರುತಿ ಮತ್ತು ತಂಡಕ್ಕೆ ಧನ್ಯವಾದಗಳು. ಇದೀಗ ಸ್ಟೇಜ್ ಸೆಟ್ಟಿಂಗ್ ವೇಳೆ ನಮ್ಮೂರಿನ ಖ್ಯಾತ ಗಾಯಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಪಾಲ್ತಾಡ್ ಇವರು ಕೆಲವೊಂದು ನಿಮಿಷಗಳ ಕಾಲ ತನ್ನ ಹಾಡುಗಾರಿಕೆಯ ಮೂಲಕ ತಮ್ಮನ್ನ ರಂಜಿಸಲಿಕ್ಕಿದ್ದಾರೆ. ಹೃದಯ ಸಮುದ್ರ ಕಲಕಿ ಎನ್ನುವಂತ ಹಾಡಿನೊಂದಿಗೆ ಇದೀಗ ಸುಬ್ರಹ್ಮಣ್ಯ ಪಾಲ್ತಾಡ್ ತಮ್ಮ ಮುಂದೆ ಬರ್ತಾ ಇದ್ದಾರೆ. ಅಷ್ಟೊತ್ತಿನಲ್ಲಿ ಸ್ಟೇಜ್ ಸೆಟ್ಟಿಂಗ್ ಆಗ್ತಾ ಇದೆ. ಮುಂದೆ ಈ ಒಂದು ವೇದಿಕೆಯನ್ನ ಲಕ್ಷ್ಮಣಾಚಾರ್ಯ ತಂಡಕ್ಕೆ ಹಸ್ತಾಂತರವನ್ನ ಮಾಡ್ತಾ ಇದ್ದೇವೆ. ಹಾಗೆ ಈ ವಾರ್ಷಿಕೋತ್ಸವದ ಸಮಾರಂಭದ ಸಮಿತಿಯ ಪರವಾಗಿ ಹಾಗೇನೆ ಶಾಲಾ ಅಭಿವೃದ್ಧಿ ಸಮಿತಿಯ ಪರವಾಗಿ ಶಾಲಾ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಈ ಊರಿನ ಸಮಸ್ತ ವಿದ್ಯಾಭಿಮಾನಿಗಳ ಪರವಾಗಿ ಶ್ರೀ ಲಕ್ಷ್ಮಣಾಚಾರ್ಯ ಮತ್ತು ಬಳಗ ತಂಡದವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೇನೆ ಹಾಡಿನ ಬಳಿಕ ವೇದಿಕೆಯನ್ನ ಲಕ್ಷ್ಮಣಾಚಾರ್ಯ ಬಳಗಕ್ಕೆ ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಸೇರಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಕೂಡ ಈ ಒಂದು ಯಕ್ಷಗಾನ ಪ್ರಸಂಗವನ್ನ ವೀಕ್ಷಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಕ್ಷಗಾನವನ್ನ ಉಳಿಸಿ ಬೆಳೆಸುವಂತ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ತುಳುನಾಡಿನ ವಿಶೇಷವಾಗಿರ್ತಕ್ಕಂಥ ಕಲೆ ಯಕ್ಷಗಾನ. ಈ ಒಂದು ಕಲೆಯನ್ನ ಉಳಿಸಿ ಬೆಳೆಸಲು ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಸದಾ ಇರಲಿ. ಕಲಾವಿದರನ್ನ ಪ್ರೋತ್ಸಾಹಿಸುವಂತ ಕೆಲಸ ನಾವೆಲ್ಲ ಮಾಡೋಣ. ಈ ಒಂದು ತುಳು ಹಾಸ್ಯ ಪ್ರಸಂಗ ಕಾರಿಂಜ ಕಾಂಜವೆ ಎನ್ನುವಂತ ತುಳು ಹಾಸ್ಯ ಪ್ರಸಂಗವನ್ನ ತಾವೆಲ್ಲ ವೀಕ್ಷಿಸಿ ಮತ್ತೆ ತಾವೆಲ್ಲ ಮನೆಗೆ ಜೊತೆಯಾಗಿ ತೆರಳೋಣ ಎನ್ನುವಂತ ಮಾತನ್ನ ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡುತ್ತಾ ಹಾಗೇನೆ ನಾಳೆ ದಿನ ಶಾಲಾ ಆವರಣದಲ್ಲಿ ಸ್ವಚ್ಛತೆಯನ್ನು ಪಾಲಿಸಿರುವ ಕಾರಣ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆಯಿಂದ ಶಾಲೆಯಲ್ಲಿ ಶುಚಿತ್ವವನ್ನ ಮಾಡಲಿಕ್ಕಿದೆ. ಊರಿನ ವಿದ್ಯಾಭಿಮಾನಿಗಳು ಹಾಗೂ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಕೇಳ್ಕೊತಾ ಇದ್ದೇವೆ. ಇದೀಗ ಹೃದಯ ಸಮುದ್ರ ಕಲಕಿ ಎನ್ನುವ ಹಾಡಿನೊಂದಿಗೆ ನಮ್ಮೂರಿನ ಖ್ಯಾತ ಗಾಯಕ ಸುಬ್ರಹ್ಮಣ್ಯ ಪಾಲ್ತಾಡ್ ಇವರು ಹರಿ ಓಂ.
ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿ ಉರಿದು ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿ ಉರಿದು ದುಷ್ಟ ಸಂಹಾರಗೆ ಸತ್ಯ ಜೇಂಕಾರಗೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸ ಅಶ್ವಮೇಧ 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 ಚಂದ್ರರೇ ನಿನ್ನ ಕಂಗಳು ಗಿರಿಶೃಂಗವೇ ನಿನ್ನ ಅಂಗವೋ ದಿಕ್ಪಾಲಕರೇ ನಿನ್ನ ಕಾಲ್ಗಳು ಜೀವದಲ್ಲಿ ಬೆರೆತು ಹೋದ ಭಾವದಲ್ಲಿ ಕರಗಿ ಹೋದ ಜೀವಾಶ್ವವೇ ಮರೆಯಾದೆಯ ಪ್ರಾಣಾಶ್ವವೇ ಮರೆಯಾದೆಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ಅಶ್ವಮೇಧ 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 ವ್ಯೂಹವ ಕುಟ್ಟಿ ಕೆಡಹಲು ವೀರ ಪೌರುಷ ಎತ್ತಿ ಹಿಡಿದು ಛದ್ಮವೇಷವ ಹೊರಗೆಳೆಯಲು ಕ್ಷಾತ್ರ ತೇಜದ ಕತ್ತಿ ಹಿಡಿದು ಕೂಳ ರಾಕ್ಷಸರ ಕೊಚ್ಚಿ ಕೊಲುವೆ ನೀತಿ ನೇಮಗಳ ಬಿತ್ತಿ ಬೆಳೆವೆ ಆಕಾಶವೇ ಮೇಲ್ಬೀಳಲಿ ಭೂತಾಯಿಯೇ ಬಾಯಿ ಬೀಯಲಿ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ಅಶ್ವಮೇಧ 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 ಹೃದಯ ಸಮುದ್ರ ಕಲ
ಬೆಳಕಿ ಹೊತ್ತಿದ ರೋಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದು ದುಷ್ಟ ಸಂಹಾರಕ್ಕೆ ಹತ್ಯ ಜೇಂಕಾರಕ್ಕೆ ಪ್ರಾಣ ಒತ್ತೇ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ಅಶ್ವಮೇಧ 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 ಶಾಲಾ ಪೋಷಕರು ಗಮನಿಸಬೇಕು. ಯಕ್ಷಗಾನ ಕೆಲವೇ ಕ್ಷಣಗಳಲ್ಲಿ ಆಗಿ ಕೆಲವೇ ಗಂಟೆಗಳಲ್ಲಿ ಮುಗಿಯುತ್ತದೆ. ಅದನ್ನೆಲ್ಲ ಈ ವಿದ್ಯಾಭಿಮಾನಿಗಳು ಎಲ್ಲರೂ ಸೇರಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು. ಯಾಕೆಂದ್ರೆ ಈ ಕಾರ್ಯಕ್ರಮ ಮಾಡಿರುವುದು ನಮಗೋಸ್ಕರ, ನಮ್ಮ ಊರಿನ ವಿದ್ಯಾಭಿಮಾನಿಗಳಿಗೋಸ್ಕರ. ಅದಕ್ಕೋಸ್ಕರ ತಾವೆಲ್ಲರೂ ಇಲ್ಲಿಂದ ಹೋದ್ರೆ ಕಾರ್ಯಕ್ರಮವನ್ನ ನೋಡುವವರು ಯಾರು? ಅವಾಗ್ಲೇ ನಾವು ಹೇಳಿದ್ದೇವೆ ಈ ದಿನದ ಕಾರ್ಯಕ್ರಮದ ಪೂರ್ತಿ ನಾವು ಇದು ಸಹಕರಿಸಬೇಕು ಅಂತ. ಇನ್ನು ಒಂದು ಪ್ರಕಟಣೆ ತಮ್ಮಲ್ಲಿ ಇದೆ. ಎಲ್ಲ ಕಾರ್ಯಕ್ರಮಗಳನ್ನ ಯಾವ ರೀತಿ ಅಚ್ಚುಕಟ್ಟಾಗಿ ತಾವೆಲ್ಲ ಕಳೆದ ಒಂದು ತಿಂಗಳಿನಿಂದ ನಿರಂತರ ಒಂದು 10 ದಿನದಿಂದ ಈ ಒಂದು ಸ್ಥಳದಲ್ಲಿ ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನ ಮಾಡಲಿಕ್ಕೆ ತಾವೆಲ್ಲರೂ ತಮ್ಮ ಜೊತೆ ಜೋಡಿಸಿಕೊಂಡಿದ್ದೀರಿ. ಅದೇ ರೀತಿ ನಾಳೆಯ ದಿನ ಬೆಳಿಗ್ಗೆ 10 ಗಂಟೆಯಿಂದ STMCಯ ಸದಸ್ಯರು ಹಾಗೇನೆ ಪೋಷಕರು ದಯವಿಟ್ಟು ಶಾಲೆಗೆ ಬಂದು ಎಲ್ಲ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಅಥವಾ ಸ್ವಚ್ಛತೆಯ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗ್ತದೆ. ಎಲ್ಲ ವ್ಯವಸ್ಥೆಯನ್ನ ಸರಿಪಡಿಸಿ ನಾಳೆ ಎಲ್ಲ ನಾಳಿದ್ದು ಮಕ್ಕಳಿಗೆ ತರಗತಿ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನ ಮಾಡಬೇಕು. ಪೋಷಕರು ನಾಳೆ 10 ಗಂಟೆಯ ನಂತರ ಶಾಲೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಮಂಡಳಿ ಎಡಮಂಗಲ, ಲಕ್ಷ್ಮಣ ಆಚಾರ್ಯ ಮತ್ತು ಬಳಗದವರಿಂದ ಈ ವೇದಿಕೆಯಲ್ಲಿ ಕಾರಿಂಜ ಕಾಂಜವ ಅನ್ನುವಂತ ಯಕ್ಷಗಾನ ಕಥಾನಕವನ್ನ ಆಡಿ ತೋರಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತುರ್ತಾಗಿ ಇವತ್ತು ಕಳೆದ ಬೆಳಿಗ್ಗೆಯಿಂದ ನಾವು ಆಯೋಜನೆ ಮಾಡಿದ್ದೇವೆ ವಿದ್ಯಾಭಿಮಾನಿಗಳ ಸಹಕಾರದೊಂದಿಗೆ. ಶಾಲೆಗೆ ವಾರ್ಷಿಕೋತ್ಸವಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದಿಷ್ಟು ಮಂದಿಯನ್ನ ನಾವು ಕೇಳಿಕೊಂಡಿದ್ದೇವೆ. ಅವರು ಕೂಡ ತಮ್ಮ ಹೆಸರನ್ನ ಉಲ್ಲೇಖ ಮಾಡೋದಿಲ್ಲ. ಯಾರೆಲ್ಲ ಯಕ್ಷಗಾನದ ಸಹಾಯಕ್ಕೆ ಸಹಕಾರವನ್ನು ನೀಡುತ್ತೇನೆ ಅಂತ ಭಾವಿಸಿದ್ದೀರಾ, ದಯವಿಟ್ಟು ತಾವು ಈ ಸಂದರ್ಭದಲ್ಲಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಯಕ್ಷಗಾನಕ್ಕೆ ಸಹಕರಿಸುವಂತ ದಾನಿಗಳು ದಯವಿಟ್ಟು ತಮ್ಮ ಸಹಕಾರವನ್ನು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಸಭಾಂಗಣದ ಹಿಂದೆ ಕುಳಿತಿರ್ತಕ್ಕಂಥ ಎಲ್ಲ ಕ್ಷಮಿಸಿ ಕಲಾಭಿಮಾನಿಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಎಷ್ಟು ಜನ ಕಲಾಭಿಮಾನಿಗಳು ನಾವು ಯಕ್ಷಗಾನವನ್ನ ಪ್ರೀತಿಸ್ತೇವೆ, ನೋಡ್ತೇವೆ, ಅಷ್ಟು ಕಲಾಭಿಮಾನಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರಿಗೂ ಒಂದು ಉತ್ಸಾಹದಿಂದ ಕಾರ್ಯಕ್ರಮವನ್ನ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ತಾವು ಅವಕಾಶಗಳನ್ನ ಮಾಡಿಕೊಡಬೇಕು. ದಯವಿಟ್ಟು ದೂರದಲ್ಲಿ ಕೂತಿರ್ತಕ್ಕಂಥವರು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಚೇರುಗಳಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅಂಬುರುಗದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳೋಳು ಅಂಬಿಕಾ ಸುತ
ವಿಘ್ನರಾಜನ ಪಿರಿದು ಸೋಸುದಿದಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ಬಾಣಿಯರ ಪಾದಾಮುಜಗೆ ಕೊಡಮಡುತ ವರ್ಣಿಪೆನಿ ಕಥಾಮೃತವ ದೊರೆ ಮಾತಂಡನು ಧರ್ಮದಿಂದಲೇ ಪೊರೆದ ಕಾರ್ಯ ನೋಡನು ಪೊರೆದ ಕಾರ್ಯ ನಾಡನು ಹರುಷದಲ್ಲಿ ಪರಿವಾರ ಜನರೋಡ ಅತಿ ವಿಭವದೇ ಹರುಷದಲ್ಲಿ ಪರಿವಾರ ಜನರೋಡನತಿ ವಿಭವದೇ ಸ್ವಾಮಿ ಬಾನುಡು ಮೂಡನಂಚಿನ ದೇವಿರಿ ಆಸೂರ್ಯ ದೇವಿರಿ ಮೂಡನಂಚಿನ ಪೊರ್ತುಡು ಲಕ್ಕುಂದು ಹಿರಿಯಾಕನ ಆಶೀರ್ವಾದನ ಪಡೆಯೊಂಡೆ ದೇವರಿಗೆ ಅಡ್ಡ ಬುರೊಂದು ಈ ಬೂಡತ ಅರಸೊಟ್ಟಿಯದ ಮಿತ್ತು ಕುಲ್ಲೊನ್ನಾಯೇ ಯಾಂಗ್ ಸೇರ್ಲಂಚಿನ 10 ಜನಲ ಮಾದಣ್ಣಗೆ ಜಯವಾವಡೆಂದು ಪನ್ನಾಡೆಗೆ ಎನ್ನ ಮನಸ್ಸಿಗೆ ಸಂತೋಷ ಆವಂತುಂಡು ಸ್ವಾಮಿ ಆಂಡ ಯಾನೆ ಈ ಪಟ್ಟಗೆ ಬರುಡಾಂಡ ಕಾರಣದಾನೆ ಅತ್ತೆ ಮುಲ್ಪದ ಪಟ್ಟ ಎಂಕ ತಿಕಡಾಂಡ ಕಾರಣದಾನೆ ಪನ್ಪನಾಡೆಗೆ ಎನ್ನ ಜೀವನ ನಡತನಚಿನ ಘಟನೆಲ್ಲ ಅವೇತೋ ಉಂಡು ಸ್ವಾಮಿ ತಾಯೇ ನರಮಾನಿ ಕೊರ್ನ ಕ್ಷಣಿಕ ದೇವೇರಿ ಕೊರ್ನ ಕಡೆ ಮುಟ್ಟ ಪನ್ಪನಂಚಿನ ಪಾತೆರ ಆಳಾದಿತ್ತನ ಏಲ ಅರಸೊತ್ತಿಗಿದ ಮಿತ್ತಿಗೆ ಕುಲ್ಲಲಿಂದ ಪನ್ಪಣವು ಸತ್ಯವಾಯಿನವೇ ಸರಿ ಅಂಚಿತ್ತನ ಪಾತೆರಗೆ ಎನ್ನ ಜೀವನನೇ ಪ್ರತ್ಯಕ್ಷ ಸಾಕ್ಷಿ ಪಂಡ ತಪ್ಪ ಒಂದು ತಾಯೇ ಒಂಜಿ ಕಾಲಡು ಯಾನುವೋಲು ಇತ್ತೆ ಈ ಪಟ್ಟತಿ ಕೊಡಾಂಡ ಕಾರಣದಾನೆ ಎಂದು ಪಂಡ ಓಲೋ ಇತ್ತನಂಚಿನ ಯಾನು ಈ ಊರುದ ಅರಸು ಭುಜಂಗಯ್ಯರಿ ಕಾಡ ಬೋಟೆಗೆ ಬತ್ತೆಂಚಿನ ಕೊರ್ತುಡು ಆರೆನ ಮಿತ್ತು ಪಿಲಿಲಾಗಿದು ಆ ಸಮಯಡು ಈರ್ವೇರು ಯಾನೆಲ ನಾಗಣ್ಣೆಲ ರಡ್ಡು ಜನಲ್ಲ ಸೇರೊಂದು ಆ ಪಿಲಿನ ನೆರಿಯತ್ತದು ಆರೆನಿಗೆ ರಕ್ಷಣೆ ಕೊರ್ನಾಗ್ಲು ಸತ್ಯ ತೂಯಿನಂಚಿನ ಅರಸುಲು ಎಂಕ್ಲೆನ್ ಕೈತಾಡಗೆಲೆತ್ತದು ಸಮ್ಮಾನನ ಮಂತೆರಿ ಆತ ಎತ್ತು
ನಿಗಲಿ ಈರ್ವೇರ್ಲ ಎನ್ನ ಅರಮನೆಗೆ ಬರುಡೊಂದು ಪಂಡೇರಿ ಕಾಲಿ ಅರಮನೆಗೆ ಪೋಣ ಆಪುಂಡೆ ಇಜ್ಜತ್ತಿ ಅರಮನೆಗೆ ಪೋಯನಂಚನ ಎಂಕ್ಲೆಗೆ ಬೋಡು ಬೋಡ ವಿದ್ಯಾಭ್ಯಾಸನ ವಸ್ತ್ರನ ಪೂರಲ್ಲ ಕೊರಿಯರು ಆರು ಸಂತೋಷದ ಜೀವನ ಕೈಗ ಆತೆ ಅತ್ತು ಸ್ವಾಮಿ ಇಚ್ಚನೆ ಇಬ್ಬರವಲ್ಲಿ ಜವಣರೆ ನಿಗಿಲೆಗೆ ಮುಲ್ಪದ ಮಂತ್ರಿ ಪಟ್ಟ ಬಣ್ಣ ಮಾದಣ್ಣ ನಿಕ್ಕ ಮಂತ್ರಿ ಪಟ್ಟನು ಕೊರ್ಪೆ ನಾಗಣ್ಣ ನಿಕ್ಕ ಮುಲ್ಪದ ದಳವಾಯಿ ಪಟ್ಟನು ಕೊರ್ಪೆ ಎಂದು ಪಂಡೇರಿ ಸಂತೋಷದ ಜೀವನ ಕರಿಯ ಸ್ವಾಮಿ ಆತೆ ಅತ್ತ ಸ್ವಾಮಿ ನನಾದ ನಮಗ ವಿಚಾರ ತೀಯರಕೊಂಡ ಘಟಿಸಿದುದ ನಾನೇನ ಪೇಡಲೆ ದೈವ ವಿಚ್ಚೆಯು ಯಾದು ನೋವಿಗೆ ದೈವ ವಿಚ್ಚೆಯು ಯಾದು ನೋವಿಗೆ ಘಟಿಸಿದುದ ನಾನೇನ ಬೇಡಲೆ ದೈವ ವಿದ್ಯೆಯೋ ಎಂದು ನಂಬೆ ದೈವ ವಿದ್ಯೆಯೋ ಎಂದು ನಂಬೆ ಹಲುಬುತ ಒರೆದ ಧೈರ್ಯವ ತನಗೆ ತಾನೇ ಆತ್ಮಭೂತ ಒರೆದ ಧೈರ್ಯವ ತನಗೆ ತಾನೇ ವಿಚಾರನ್ನು ಪಣ್ಣೊಂದು ಪೋಣುಂದಾಂಡ ಜೀವನದ ಕಥೆನೋ ವ್ಯಥೆನೋ ಪೂರಲ ಈ ಪೊರ್ತುಗು ಪನಡಾತು ಬರ್ಕೊಂಡು ತಾಯಿ ಮಂತ್ರಿ ಸ್ಥಾನಡು ಕೊಲ್ಲೊಂದು ಈ ರಾಜ್ಯ ಭಾರನು ಆರೆಗೆ ಸಹಾಯನ ಮಂತಂತು ದುಂಬರಿದ ಪೋಂದಿತ್ತಂಚಿನ ಪೊರ್ತುಡು ಭುಜಂಗಯ್ಯ ಅರಸು ಗಿತ್ತನಂಚಿನ ಒರ್ತಿಯೇ ಮಗಲು ಸಂಧ್ಯಾ ರಾಣಿ ಅಪಗಂಡ ಆಲೆನು ಮಂತ್ರಿ ಪದ ಬಿಡಿತ್ತನಂಚಿನ ಎಂಕ್ ಮದಿಮೆ ಮಂತದು ಕೊರುಡೊಂದು ಪನ್ಪುನ ವಾರಿನ ಉದ್ದೇಶ ಆದಿತ್ತುಡು ಈರುವರೆಲ್ಲ ಲೆತ್ತದು ಮಾದಣ್ಣ ಎನ್ನ ಮಗಲನೆ ಈ ಮದಿಮೆ ಆವುಡೊಂದು ಪಂಡೇರಿ ಆಂಡ ದಾದ ಮನ್ಪನೆ ಪನ್ಲೆ ನಮ್ಮ ಒಂಜಿ ಎನ್ನಿಂಡ ದೇವರ ಬುಕ್ಕೊಂಜಿ ಎನ್ವೀರು ಪನ್ಪುನು ನಿಜವಾಯಿನ ಪಾತಿರ ಸ್ವಾಮಿ ಆಂಡ ಅರಸುಲು ಎನ್ನಿನಂಚಿನ ವಿಚಾರ ನಡತದ ಪೋಯಿಜಿ ದಾಯೇ ಆರು ಎನ್ನವು ಎಂಕ್ ಮದಿಮೆ ಮಂತು ಕೊರಡುಂದು ಕಾಲ ಕಲ್ಜಿಗ ಸ್ವಾಮಿ ಮದಿಮೆ ಆವಡೊಂದು ಪಂಡನ ದಿನ ತಾನಿ ಸಂಧ್ಯಾ ರಾಣಿ ಬಂದಿನಾಲೆಂದು ಪನ್ಪನ ವಿಚಾರವು ತೆರೆದು ಬತ್ತುಂಡು ಅಪಗಾಂಡ ಈ ವಿಚಾರ ತೆರಿನಂಚಿನ ಅರಸುಲೆಗೆ ಆಕಾಶನೇ ತರಕ್ಕೆ ಪೂರ್ಣಲಿ ಪ್ರೀತಿ ವರ್ತಿಸಾಯರಿ ತಾಯೆ ಇಂಚಾಂಡು ಪಂಡದು ತೆರಿಯಾಂದೆ ಸಂಧ್ಯಾ ರಾಣಿನ ಪಿದೈಗೆ ಬಾಡಿಯರಿ ಒಲ್ಪರ್ತು ಈ ಊರೊರ್ತೆ ಅವೇತೋ ದೂರಗು ಎನ್ನ ಕಣ್ಣೆದುರಿಗೆ ಉಂತೊರ್ಚಿದ ಪಂಡಂಚಿನ ಪಾತೆರ ಇನಿಕ್ಕೆಲ್ಲ ಎನ್ನ ಕೆಬಿಕ್ಕೆ ಅವು ಹಾಕೋದು ಆಂಡ ದಾನೆ ಮಂತ್ನ ಸ್ವಾಮಿ ನಡತನ ಕತೆ ನಾನು ನಡತದೇ ಪೋಂಡು ಅರಸುಲೆಗೆ ಮನಸ್ಸಿಗೆ ಬೇಜಾರ ಆತು ಈ ಊರು ತಬಟ್ಟನ ಮಾದಣ್ಣ ನಲದೊಂಬುಗು ಈ ನಡಪವದು ಬರೋದು ಪಂಡೇರಿ ಸಂತೋಷನೋ ಬೇಜಾರನೋ ಒವ್ವುಂದೇ ತೆರಿಯಂದಾತು ಪೋಯೆ ಆತು ಮಾತ್ರ ಎತ್ತು ಎನ್ನ ಆಪ್ತ ಮಿತ್ರ ಐನಂಚಿನ ದಳವಾಯಿ ನಾಗಣ್ಣೆ ಆಯಲ ಮನಸ್ಸಿಗೆ ಬೇಜಾರ ಆತು ದೇವೇರನ ಮಿತ್ತು ಬಾರನು ಪಾಡಿ ದೂರಗೆ ಪೋಯಿ ದಾಯಗಿಂದ ಪಂಡಿತ ಕೇರಳ ಅಂದು ಪಂಡೆ ಪಾತೆರ ಕೊರ್ನಂಚಿನ ತಿರುಗುದು ಯಾನಕ್ಕೆ ಎಂಡಿಸಿ ದಾಯಗೆ ಪೋಪ ಅಂತ ಪಂಡಿತ ಕಾಲ ಅವೇತೋ ಕರಿದು ತುಂಬರಿದು ಪೋಂಡು ಮನಸ್ಸಿಗೆ ಆವರಿತನಂಚಿನ ಚಿಂತೆನು ಕಳೆಯೇ ದುಂಬಾತು ವೈವಾಹಿಕ ಜೀವನ ನಡಪಾಯೆ ಎಡ್ಡೆ ಗುಣ ನಡತದ ಪೊಣ್ಣನ ಮದಿಮ್ಯಾತು ಈ ಸಂಸಾರನ ನಡಪವೊಂದು ಪೋಂದುಲ್ಲೆ ಆತೆ ಅತ್ತೆ ಮುಲ್ಪತ ಅಧಿಕಾರಡು ಕುಲ್ಲೊಂದು ಪ್ರಜೆಕ್ಲೆನ
ಕಣನೀರಿನ ಪರಿಸ್ಥಿತಿ ಆಗ್ಲೇಗ ಬೋಡಾಯಿನಂಚಿನ ಆಳ್ವಿಕೆಯನ್ನು ಕೊರುವಂತ ಮುಂದುವರಿಯುವಂತಲ್ಲೇ ನನ್ನ ದುಂಬುಗು ದಾದ ಆಪುಂಡು ಬಂದದ್ದು ಆ ದೇವರನ ಇಚ್ಛೆ ತುಂಬುವ ಕಲಕಚಣವೆನಲು ನಾಗಣ ಸುಲಿಯನು ನೆನೆಯುತ್ತಲಾಗದೆ ಕಲಕಚಣವೆನಲು ನಾಗಣ ಸುಲಿಯನು ನೆನೆಯುತ್ತಲಾಗದೆ ಕಾಲ ಕಳೆಯುತ್ತಲಿರುವ ಸತಿಯ ಪೂರ ಸಮಾಧಿ ನಿನಗೆ ಗತಿಯೋ ಸತಿಯು ಪೂರ್ವ ಸಮಾಧಿ ನಿನಗೆ ಗತಿಯು ಬರ ಕಾರಣವನು ಸ್ವಾಮಿ ಕಾರಿಂಜ ದೇವರೇ ಹಿರೇ ರಕ್ಷಣೆ ಮಲ್ಪೊಡು ನಮ್ಮ ನೆನಪಿನ ಕೊನೆ ಆದು ಪೋಡು ನಾಡ ಬೊಕ್ಕ ದೈವ ದೇವರೇ ದಾಯಿ ಪೂಲಗತ್ಯ ದಾಯೆಂದು ಪಡೆದಾಂಡ ಜೀವನು ನಾನಾ ರೀತಿದ ಕನಕಟ್ಟನೆ ಯಾನು ಅಂಚೊಪ್ಪಡು ಇಂಚೊಪ್ಪಡು ನನ್ನ ದುಂಬುಗಿಂಚಾವಡು ಈ ಲೆಕ್ಕಾಚಾರಡು ತಿನ್ನಾಂಡಲ ಎನ್ನವ ಕನಲ ನಿಜ ರೂಪಕ್ಕೆ ಬತ್ತಿಜಿ ಒಂಜಿ ಕಾಲಡು ಗತಿದಾಂತಿನ ಎಂಕುಳು ಕಾಡಿಡಿ ಹರಸುಲೆಗೆ ದಿಕ್ಕೇದೆ ಕೊಟ್ಟು ಹಾಕಿದ್ದೇನೆ ಆಯನ ಧನವಾಯಿಲ್ಲ ಅಂತ ಆಸ್ಥಾನೋಡು ದಾನ ಮಲ್ಪನ ಒರಿಪಬ್ಲಿಂಚಿನ ಯೋಗ ಭಾಗ್ಯ ಇದ್ದಂತೆ ಬೋಂಡೆ ಛೇ ಛೇ ತಾದ ನಣತ್ತನ್ನು ಕಣ್ಪುಳವು ಎನ್ನ ನಾಲ್ಗಡು ಪನಿಯನ್ನೇ ಹಪ್ಪುಜಿ ಆ ಪರಿಸ್ಥಿತಿ ಉಳ್ಳೆಯಾನು నేను ಪೂರ ಪನಿಯರ ಪೌಡದಾಂಡ ಎನ್ನ ಮೋದಿಗೆ ಅನುಕಿ ಲೆಕ್ಕಾವು ಅಂಚ ದಾನ ಹಂಡು ಗೊತ್ತುಂಡ ತಲವಾಯಿನ ಕೆಲಸ ಮುಂದುವರಿಸೊಂದಿತ್ತಲೆ ಕೊನೆ ಅರಸುನ ಮಗಳಿಗೆ ಎನ್ನ ಮಿತ್ತು ಕಣ್ಣುಮೂರು ಬಾರಿ ಪೊರ್ಲದ ಪುಂಡು ಸಂಧ್ಯಾರ ಹಣಿ ಬಂಟ್ರಾಲ್ ಛೇ ಯಾನು ದೂರ ದೂರ ಪೋಣದಲ್ಲ ಕೈತಲ್ ಬರ್ರೆ ಶುರು ಮಾಡ್ತಾರೆ ದಿನನಿತ್ಯ ಭೂತ ತೋಟಗಳ ಭೇಟಿ ಹೊಂದಿತ್ತುಂಡು ಸಲಿಗೆ ಸಸಾರಾದ ಬೋಂಡು ಅರಸು ಮಗಳೊಂದು ತೆರಿಯನ್ನೆಂಕು ಬೋಂಡು ದಾನ ಮಲ್ಪುಳಿ பூதோட்டோடு சேரியா வள்ளினாள் ஆயாளால் ஊருக்கு கொத்தாண்டு என்ன பிதாய் பாட்டியத்தை ஆனே போய் பிதாய் பாடியರು ತಾಯಿ ಪೊಕ್ಕಡೆ ಅರೆಗ ಅಪ್ಪವಾದ ಪಾಡುಲಿ ಅಂಚ ಬಿಡಿಸಿ ಇಂದು ನಾನು ಗೊತ್ತಾಡಿ ನನ್ನ ಜೀವನಕ್ಕೆ ಬಾರಿ ತೊಂದರೆ ಉಂಟು ಮನ್ಪುಳ ಉದ್ದೇಶೋಳು ನನ್ನ ಮೂಲ ಬದುಕುದಿ ಸನ್ಯಾಸಾಂಡಲ ತೊಂದರೆ ಜೀವನದ ಕಾಡಿಗೆ ಹೋದೆ ಓಂಡಲ ಸುದ್ದಿ ತೆರೆಯುಂದೆ ಎನ್ನನ್ನು ಮಾತ್ರ ದಿಂಜಿನ ಬಂಜಿನಾಲು ಬಣ್ಣದ ಹಾಲೆಲ್ಲ ಬಿದಾಯಿ ಬಾಡಿಯರಿಗೆ ಈ ಸುದ್ದಿ ಕೇಂದ್ರ ಬೊಕ್ಕ ಲೋಕನೇ ಇದ್ದಂದಾಡು ಕಾಡಿಂಚನೆ ಕುರ್ಕೋತಿತ್ತೆ ಅಲೇ ಒಂಜಿ ಅರಬಾಯಿ ಕೇಳಿ ಮಾತ್ರ ಓಲು ದಾನ ಬಣ್ಣ ನಾಂಡ ಓಲ ತೋಚಿ ದೈವ ರೂಪಡಾದ ಅನ್ನೋದು ಪಿಳಿ ಬತ್ತಣ್ಣು ಎನ್ನನ್ನು ಲೆಕ್ಕದು ಬಾಂಡು ಪಡಿಪಾಂಡೆ ತುಯ್ಯೆ ರಟ್ಟು ಜೋಕ್ಲೇನು ಪೆದಿದು ಒಂಜಿ ಅಪ್ಪೆ ಉಡರೊಂದುಳ್ಳ ತಾನೇ ಮಲ್ಪನೆ ಎಂದು ಗೊತ್ತಿದ್ದೆ ಸೈಪುನ ಪರಿಸ್ಥಿತಿ ಉಳ್ಳ ಎಂದು ಗೊತ್ತಾಂಡು ಓದು ಕೈಕಲ್ಲು ತೂಪೆ ಅಯ್ಯಯ್ಯೋ ಅಯ್ಯಯ್ಯೋ ಸಂಜೆ ರಾಣಿ ದಾನ ಮಲ್ಪನೆಂದ ಐದು ಕಾಡಿದ ಮಧ್ಯೊಡು ಸ್ವಾಮಿ ರಟ್ಟು ಪಾಲೆಲ್ಲ ಕುರು ಪಾಲೆಲ್ಲ ಬೆದ್ದಿದೆ ಅಯ್ಯೋ
ಇಂಚಿನ ದುಸ್ಥಿತಿ ಬತ್ತಿನತ್ತ ಪಡ್ಲಿದೆ ಒಂಜಿ ಕಲ್ಲು ದೆಚ್ಚೆಯನ್ನ ಬೀಳಿಗೆ ಗುದ್ದಿಯೆ ಆಡೆ ಒಂಜಿ ತಿಲಕ ಬಾಡ್ಯೆ ಹಣೆಕೊಂಜಿ ಬೊಟ್ಟು ಬಾಡಿ ಅಂಚನೆ ಸೈಯರ ಬಲ್ಲಿ ಅದು ಮುತ್ತೈದಾದ ಸೈಯೋಡು ಬಂಡಿದೆ ಕಾಡಿದ ಪೂರು ಪುರ ಮಾಲೆ ಬಲ್ತೆ ಆಲೆಗೆ ಪಾಡ್ಯೆ ದಾಯಿ ಯಾನೇ ಖಂಡನಿ ಆದವು ಏರೆಗ್ಲ ಗೊತ್ತಿಚ್ಚಿ ಅಂಚ ಆಲೋಚನೆ ಮಲ್ತಿದೆ ಆಲಿನ ಅಂತ್ಯಕ್ರಿಯೆಯನ್ನು ಕ್ರಮ ಪ್ರಕಾರ ಕಾಡಿಡಿ ಅಂಚನ ಪುಂಡ ಆದಿಶ ಮಲ್ತದೆ ಯೋಚನೆ ಮಲ್ತನಗ ರಡ್ಡು ಬಾಲೆ ಎಂಚಿನ ಮಲ್ಪೊಳ್ಳಿ ಬಾಲೆಲೆ ಯಾರಿಗೆ ಕೇಳಿಯರೆ ಉಂಡಿಯರೆ ಚಿಮ್ಮುಳು ಈ ಜೋಕಲ್ಲಿ ಮತ್ತೊಂದು ಯಾರು ಹೆಚ್ಚಿನ ಮಲ್ಪುಳಿ ಆಂಡಲ ಇಂಚ ಪತ್ತೊಂದು ಬರ್ತದೆ ಈ ಮರತ್ತ ಮುದ್ದಲ್ಲಿ ಕುಳ್ಳಿರಾತೆ ಆಡೆ ಕಣ್ಣು ಕತ್ತಲೆ ಪೋಂಡೆ ಲಕ್ಕದ ತೂಪೆ ಕರುವೆ ಕರೂರಿನ ನಡೆಸ್ತ ನಾವು ಕರೂರಿನ ನಡೆಸ್ತ ನಾವು ಕರು ಎನ್ನಡ ಹೊಂಚಿನುಂಡು ಕೊರ್ರೆ ರಡ್ಡು ಕೈಸುಂದುಂಡು ಒಂಜಿ ಗಂಟೆನ ಪತ್ತೊಂದು ಬಲಿಸಿನಗಳು ಓಲು ಪೋಯರಿತಿಜ್ಜಿ ಒಂಜಿ ಆಣು ಒಂಜಿ ಪೊಣ್ಣು ಬಾಳೆ ಆಣು ಬಾಳೆನ ಪತ್ತೊಂದು ಪೋಯರೆ ಒಂದು ವರ್ಷ ಉಂಡೆನ್ನ ಕೈಟ ಅಯ್ಯೋ ಬುಲಿಪು ನಡೀತಾರೆ ಪೂಜೆ ಹಸುಗೂಸುಗಳಿಗೆ ಅಮ್ಯತೆ ಇಲ್ಲ ಹಸುಗೂಸಿಗಳಿಗಮ್ಯತೆ ಇಲ್ಲ ತಪ್ಪಲಿಗಳು ಹಸುಗಳಿಗೆ ಹೋಗದೌದರೇ ತಪ್ಪಲಿಗಳು ಹಸುಗಳಿಗೆ ಹೊಸಗೈದು ನಾನಿಲ್ಲಿ ಜೊತೆಯಲಿಗೂ ತಲೆ ಜೊತೆಗೆ ಹೊಸಗೈದು ನಾನಿಲ್ಲಿ ಜೊತೆಯಲಿಗೂ ತಲೆ ಜೊತೆಗೆ ಇದೇನ ಮಾಡಲಿ ಹಸುಳೆ ಜನ ಏನ ಹಸುಗೂಸುಗಳಿಗಲ್ಲ ತಪ್ಪಲಿಗಳ ಸುಬಳಿಯೇ ಹೋಗದಾದರಲಿ ತಪ್ಪಲಿಗಳೋ ಲಕ್ಷಣದ ಪೊಣ್ಣು ಎಂಚಿನ ಮಲ್ಪೊಡು ದಾನೆಯನ್ನು ಕೊರೋಲಿ ಬಂದ ಬೇರೆ ಅವಡತೆ ಈ ಬಾಲೆಗೆ ಬೇತೆ ದಾಲೈತಿ ಆಂಡಲ ಓಲಾಂಡೈತಿ ಇಲ್ಲಾಂಡ ಉಂಟಾದ ತುಣಗ ಈ ಕಾಡ ಮಧ್ಯದ ಒಟ್ಟ ಒಂಜಿ ಇಲ್ಲಿಚ್ಚಿ ಕೆಲೆದು ಭಾರೀ ಮಲ್ಲೊಂಜಿ ಈ ಕಾಡು ಒಂಜೇ ಇನ್ನು ತೋಚಿನಿ ಆರಾಮನೆ ತಲೆಕೊಂಡು ಆಡೆ ಬುಂಡನ ಚರಿತ್ರೆಯನ್ನು ಬರೋಣ ಪ್ರಭು ಮಲ್ಲ ಕಷ್ಟ ಚನಿಷ್ಠನ ಪಂಡಿಜಿನಂಡ ಈ ಬಾಲೆಗೆ ಬದುಕೇರ ಅವಕಾಶ ಹೆಚ್ಚಿನ ಪಡಿ ಕಡಮಲ್ಪುಡಿ ಎತ್ತಿ ದೇವರ ದೀಲೆ ಕಾಪುಂಡು ಪಾಪೆದು ಕಾಡೆ ನಿತ್ಯ ಸುಮಗಲೆ ಪದ್ಯಕ್ಕೆ ದಿನ ನಿತ್ಯದ ತೆರದಲ್ಲಿ ಸಗಗದಿ ನಿತ್ಯದ ತೆರದಲ್ಲಿ ಸಗಗದಿ ನಿತ್ಯದ ತೆರದಲ್ಲಿ ಸೊಗಗದಿ ನಿತ್ಯದ ತೆರದಲ್ಲಿ ಸೊಗಗದಿ ವಿತ್ತವ ನೀಯುವ ವಿತರನು ಕಾಯಲು ವಿತ್ತವ ನೀ
ಗದೆ ಓಹೋಯ್ ಎನ್ನ ಗುರ್ತ ತಿಕ್ಕಂಡ ಎನ್ನ ಗುರ್ತ ಇಜ್ಜ ಈ ಊರು ಏರ್ಲ ಇಜ್ಜರತ್ತ ಎನ್ನ ಪುದರ್ ಮಾತಿರಲ್ಲ ಗೊತ್ತುಂಡು ಆ? ಇಂಚಿನ ಮುಸಲ್ ಮಾಡ್ಬಿಡಿದಾರೆ ಹಿನ್ನೆಲೆ ಪರಂಪರೆ ಇಂಜ ಉಂಡು ಗೊತ್ತುಂಡ ದೇವಲೋಕ ಉಳ್ಳಾರತ್ತ ದೇವೇಂದ್ರ ಅಲ್ಪ ರಂಬೆ ಊರ್ವಶಿ ಮೇನಕೆ ಅಪ್ಪ ನೈಪುಣದು ಎಂತ ಸಾಯಿಗೆ ಸೇರಿನಾಗದು ದೇವಳಪ್ಪ ಇರ್ತಾರೆ ಮಲ್ಲ ಪುದರ್ ಭೂಲೋಕಲ್ಲ ఇక్కడ దేవదాసు బత్తది ಗೊತ್ತುಂಡ ಇನ್ನು ಅಮ್ಮರು ದುಬ್ಬಿಗೆ ಬರೋದು ಇತ್ತು ಏರ್ಪಣ್ಣ ಇತ್ತ ಈಗ ಬರೋದಿಲ್ಲ ಎನ್ನ ಪುದರ್ ಎನ್ನ ಪದ್ದಕ್ಕೆ ಮನೆಯ ಬಲ್ಲಿ ಪಣ್ಣತ್ತ ಅವು ಅಂಕಲ ವೃತ್ತಿ ಅಂದು ಯಾಯಿ ಗೊತ್ತುಂಡ ಈ ಊರು ಜವಂತಿ ಕೊಂಡು ಪೂರ ಮರ್ಯಾದೆ ಒರಿಯೋಡಂಟ ಮರ್ಯಾದೆ ಬದುಕೋಡಂಟ ಎಂಕ್ಲು ಇತ್ತಿನ ಮಾತ್ರ ಅಕ್ಲ ಮರ್ಯಾದೆ ಉಂಟು ಎಂಕ್ಲು ಪೂರ ಕಾರಣ ಎಂಕ್ಲು ಗೊತ್ತುಂಡ ಅಂಚಾತು ಎಂಕ್ಲ ಅವೊಂಜಿ ಪುದರಿ ಪಂಡ್ರ ಬಲ್ಲಿ ಅಂಚ ಇದೆ ತುಳಿ ಅಪ್ಪ ಇತ್ತಿನ ಜವನಿಗೆ ಪೂರ ಕೆಲ್ಲೆ ಎಂಕ್ಲ ಎನ್ನ ಗುರ್ತ ಉಂಡ ಇಜ್ಜ ಬಂಡಿಗೆ 7 ವರ್ಷ ಬತ್ತಿನ ಜೋಕ್ಲಿ ಹೇಳ್ತೀವಿ 8 ವರ್ಷ ಪರಬೇರೆ ಬಿಟ್ಟ ಪೂರ ಎನ್ನ ಗುರ್ತಾಯಿ ಏರಾಂಡಲ ಈ ಸಾಧ್ಯದ ಬರಿಕೆ ಪೋಪುಣಾಗ್ಲಿ ಎನ್ನ ಇಲ್ಲಾಡೆ ಬರ್ತದೆ ಮತ್ತಕ್ಕ ಎಂಚುಳ್ಳ ಜಾಸ್ತಿ ನೀರು ಕೊರು ಪಂಡದು ಪಾತ್ರೆದು ಪತ್ತದು ಕುಳ್ಳುದು ಪೋಪುಣಾಗ್ಲಿ ಅಂಚ ಅಂದೆ ಒಂದು ಪೂರ ಉಂಡತ್ತ ಎನ್ನ ಸ್ವಂತ ಬೆಂದಿದೆ ಮಾಡ್ತೀನೋ ಪೂರ ಏನು ಬಂಗಾರ ಪದ್ಧತಿ ಗೊತ್ತುಂಡ ಒಂಥರ ಇನ್ನ ಅಮ್ಮೇರ ಪೂರ ಎಂದು ಪೂರ ಮುಟ್ಪ ಸಾಧಿಸಿದ ಜವಣಿಯರ ಪೂರ ಅಂದ 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 ಒಂದೊಂದು ಅಧ್ಯಕ್ಷ ಅಂದ ಅಂದ ಅಂಚ ಬೆಂದಿನ ಹಾಳು ಮಾಡ್ತೀಚಿ ಇದೇನು ನಿದ್ರೆ ಕಜ್ಜಿಡ್ದು ಬಡವ ಕಟ್ಟದು ಶರೀರ ಪೊಡಿ ಮಾಡ್ತಿದ್ದು ಇದು ಪೂರ ಸಂಪಾದನೆ ಮಾಡ್ತೀವಿ ನಾವು ಮೂಜಿ ಮಾಳಿಗೆದ ಇಲ್ಲಿ ಕಟ್ಟಾದ ಪಾರ್ತೆ ಅಂಚಾದ ಇಪ್ಪನಾಗ ಇನ್ನಿಲ್ಲ ಮಾಮೂಲು ದಂಚನೆ ಲಕ್ಕದು ಎನ್ನ ನಿತ್ರ ಬೇರೆ ಪುರ ಹಾಕಿ ಜಗಟ್ಟು ಬರ್ತದೆ ಕುಳ್ಳುದೆ ಈಗ ಏನು ಬರ್ತದೆ ಲೇಸು ಮಹಾತ್ಮನೇ ದರ್ಶನದಿಂದ ಲೇಸು ಮಹಾತ್ಮನೇ ದರ್ಶನದಿಂದ ಲೇಸು ಪುಣ್ಯವು ಬಗುದೇ ಕಾಣೆ ನೀನಿನ ಕೂಳಿಗೆ ದೇಶಾಟನೆ ಗೈದು ನೀನೆನ ಕೂಳಿಗೆ ದೇಶಾಟನೆ ಗೈದು ಬಂದಿಯೇನೆಗಾಗೆ ಲೇಸು ಮಗಾತ್ಮನೆ ದರ್ಶನ ತಿಲ್ಲ ಲೇಸು ಪುಣ್ಯವು ಬಗುದೇ ಕಾಣೆ ನೀ ಎಂಚಿನ ಆಶ್ಚರ್ಯ ಏನೇನಾಂಟ ಎನ್ನ ಗಿರಾಕಿ ಬರ್ತೊಂದಿಲ್ಲ ಅಂದ್ರೆ ಗಿರಿಯುತ್ತೆ ಆಂಟ ಒಂದು ತುಪ್ಪೆ ಸನ್ಯಾಸಿಗಳ ತೋಜೂರಿ ಕಟ್ಟಕುರ ಬುಟ್ಟಿರು ಏರಯ್ಯ ಇರು ದೂರ ಬಿದಾಡಿಯರು ಕೈಗೆ ನನ್ನ ಪತ್ತೊಂದಿಲ್ಲ ಅರ್ಥ ನಾನೇ ಭಾರಿ ಮಲ್ಲ ಕತೆ ಬಳಿಕ ಗದಿ ಭವೆಯೋದು ಬಗೆದಾದ ಲಲನಿಗೆಲ್ಲ ಚಾಟೋಟಿಲೆ
ಲೆಕ್ಕಿಸದೆ ಬಳಿಕ ಹಾಕಿ ಬವೆಯೊಂದು ಬಗೆದ ಲಲನೆಯಳ ಚಾಟೂತಿ ಲೆಕ್ಕಿಸದೆ ಕೊಲಿದು ಶಿಶುವನ್ನು ನೀಡುತ್ತಾ ಒಲಿದು ಶಿಶುವನ್ನು ನೀಡುತ್ತಾಕೆಯ ಎನ್ನ ಪರಿಚಯ ಏನು ಆತ್ಮಲ್ಲ ನರಮ ಅಲ್ಲದಾಲ ಯಾನ ಸರಿ ಆಂಡ ಎಂಕಲ ಇರ್ನ ಪರಿಚಯ ಕಾಡ ನಡುಟ್ಟು ಭಾರಿ ಮಲ್ಲ ಒಂಜಿ ಇಲ್ಲು ಕಟ್ಟ ಒಂದು ಉಲ್ಲರಿ ಅಂಚ ಯಾನೊಂಜಿ ವಿಷಯ ಬತ್ತನೆ ಇದೆ ಅಂದ 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 ಭಾರಿ ಧರ್ಮವತಿ ಭಾರಿ ಗುಣತ್ತಾರಿ ಭಾರಿ ಶ್ರೀಮಂತೆ ವೈಕ್ಲ ತೊಂದರೆ ಜನ್ನಾರಿ ಇಂಚ ಪೂರ ಊಟದಲ್ಲಿ ಬಂದ ಜನಕ್ಕೂ ಬಂದಿರು ಅಂದ ಅಂಚ ಯಾನಿಡೆ ಎಂಕೋ ಒಂಜಿ ಉಪಕಾರ ಅಂದಪ್ಪ ಬೇತೆದಾಲ ಉಪಕಾರ ಯಾನೊಂಜಿ ಭಾರಿ ಮಲ್ಲ ಸೋಲ್ಪಟ್ಟಿಗೆ ಸೋಲ್ತು ಅಂದಪ್ಪ ಕಾಡಿರ್ತನೇ ಯಾನಿ ನನ್ನ ಊರೇ ಬಡ್ತಿ ಸನ್ಯಾಸಿ ವೃತ್ತಿನ ಮಲ್ಪುಗ ಬಂಡದು ಬಿದಾಡ್ದು ಪೋಯೆ ಕಾಡಿಡೇ ಇತ್ತೆ ದಾನಿ ಮಲ್ಪುನೆ ಬನ್ಲೆ ಯೋಗನ ಭಾಗ್ಯನ ಅವಂಜಿಲ ಗೊತ್ತಿ ಜಂಕಿ ಆಂಡ ಒಂಜಿ ಪೊಂಡು ಪೊಂಜು ಪೆದಮೆ ಪೊಂಜು ಕಾಡಿಡು ಬತ್ತದೆ ರಡ್ಡು ಜೋಕ್ಯನು ಪೆದಿತು ಪರಲೋಕನು ಸೇರೊಂಡೆ ಏರು ದಾನೆ ಅಂದ್ರೆ ಗೊತ್ತಿ ಆಂಡ ರಡ್ಡು ಜೋಕ್ಲೇಟ್ ಒಂಜಿ ಬಾಲೆನು ಕಲ್ವೇರು ಬತ್ತುಕೊಂಡೆ ಅವು ಎನ್ನ ಪುಣ್ಯನ ಅಥವಾ ಯೋಗನ ಅಥವಾ ಬಾಲೆತ ಯೋಗನ ಅಂತ ತಿಳಿಯದು ಅಂಡ ಒಂಜಿ ಪೊಣ್ಣು ಬಾಲೆನ್ನ ಕೈ ತೋರಿക്കുന്ന ಯಾನಿ ಸಾಂಕು ನಿಂಚ ನಿಂತ ಎಂಚಿನಾಂದು ತೆರಿ ಪುಜಿ ಈ ಮನಸ್ಸು ಮಲ್ತದೆ ಈ ಬಾಲೆನು ಸಾಂಕದೆ ವಿದ್ಯಾ ಬುದ್ಧಿನ ಕೊರತು ಈ ಬಾಲೆನು ಲೋಕದ ಜನಕ್ಕಳಿಗೆ ಒಂಜಿ ಪ್ರೀತಿದ ಪೊಣ್ಣು ಮಗಲು ಅಥವಾ ಒಂಜಿ ವಿದ್ಯಾ ಪೊಣ್ಣು ಮಗಳೆಂದು ತೊಡಿಪದ ಕೊರಿಯರ್ ನಾಂಡ ಯಾನಿ ಈ ಬಾಲೆನು ಈಗಡೆ ಕೊನೆತ್ತನೆ ಸಾಧ ಅಯ್ಯ ಈರನ ಮೋನೆ ಎಡ್ತುನಾಗ ದಾನ ಒಂಜಿ ಕಲೆ ನಿಂಜಿ ತೋಜುಂಡು ದೈವ ಭಕ್ತರಕ ಇದು ಆ ಬಾಲೆನಿಗೆ ಮತ್ತೊಂದು ಭಕ್ತರು ದಾನ ಎಂಕ್ಲ ಜೋಕ್ಲಿಚ್ಚಿ ಜೋಕ್ ಪಂಡೆಗೆ ಭಾರಿ ಪ್ರೀತಿ ಅಂಚ ಜೋಕ್ ಪಂಡ ಅವಳ ಜೋಕ್ಲೆತ್ತೆ ಅಂತ ಅವು ನಂಕ ತಿಕ್ಕೊಂಡು ನಮ್ಮ ಯೋಗ ಅಂಚಾದಿಪ್ಪನಾಗ ಆ ಬಾಲೆನು ಯಾನ ಸಾಕಬೇಕು ಪೊಣ್ಣು ಬಾಲೆ ಭಾರಿ ಲಕ್ಷಣದ ಬದುಕದು ಒರಿಯನ್ನಾಂಡ ಹೊರತುವೆ ಬರುವೆ ಅಂಚಾನು ಪಂಡೇನು ಬಾಲೆಗೆ ವಿದ್ಯೆ ಬುದ್ಧಿ ಕೈದೆ ಮಾತ ಕೊರಡು ಕೈಲೊಡಿಗೆ ಕೊಟ್ಟು ಹೋಗ್ತಿ ದಯದು ಹೋಗು ಕಾಶಿಯ ರಾಮೇಶ್ವರನ ಓಲಾಂಡ ಹೋದು ಬದುಕೊನುವೆ ಭಾರಿ ಪೊರ್ಲುದ ಬಾಲೆ ಮೋನಿನ ತೂಣಗ ಆ ಕುಂಡ మీద ಚಂದ್ರನ ಕಳೆ ತೋಜುಂಡಿ ಓಹೋ ಓಹೋ ಅಯ್ಯೋ ಕಡಿಕಲ ಆ ದೇವರೇ ಕಣ್ಣು ಬಿಳವೇರು ಏನು ಏತು ಮಲ್ತನಲ್ಲ ಏತು ಸಂಪಾದನೆ ಇತ್ತನಲ್ಲ ಹೂವೇ ಬದುಕು ಭಾಗ್ಯ ಇತ್ತನಲ್ಲ ಎನ್ನ ಪಾಳಿಗೆ ಒಂದೊಂದು ಕೊರತೆ ಇತ್ತುಂಡು ಜೋಕ್ಲಿ ಇಜ್ಜಿ ಪಂಡದು ನಾನ ದುಂಬುಗೆ ಎಂಕ್ ದೇವರಿಗೆ ಸಾಧಿಸೋದಿಪ್ಪಾಯಿರು ಎನ್ನದು ದುಂಬುಗು ಎನ್ನ ಈ ಪೂರ ಕಸುಬುನು ಎನ್ನ ಕೆಲಸನು ಪೂರ ಮುಂದುವರಿಸ ಒಂಜಿ ಜನ ಅಂಚಾದು ಬಾಳೆನು ಅನಾತಿ ಎಡ್ಡ ರೀತಿ ಪೊರ್ಲುಡು ಸಾಂಕೋದು ಬರುಡು ಆಂಡ ಕೊಂಚ ಪುದರ ಅವಡತಿ ಬಾಳೆಂದು ಪಾತ್ರ ಬಂತೀರಿ ಈ ಬಾಳೆ ತಿಕ್ಕ ಎನ್ನ ಭಾಗ್ಯ ಓಲಾಂಡಳ ತಿಕ್ಕುವ ಬೋರ್ಡು ಪಂಟ ಆ ಸನ್ಯಾಸಲಿಕ ದೇವರೇ ಭಕ್ತಿ ಅಂತ ಕೋರಿಯರ ದಾಣ್ಣ ಅಂಚಾತ್ರಿ ಒಂದು ಎನ್ನ ಭಾಗ್ಯ ಅಂಚ ಈ ಬಾಳೆಗೆ
ಭಾಗ್ಯವತಿಯಿಂದ ಪಂಡದು ಪುದಾರ್ ತೀರ್ತು ಎಡ್ಡೆಡು ಸಾಂಕೊಂದು ಬರ್ಪೆ ತುಂಬು ಎಂಚ ಹಾಕೊಂಡು ಬುಕ್ಕ ತೂಕ ಕಲಬುರಗಿ ಕಾನನದಲ್ಲಿ ಸತ್ಯದಲ್ಲಿಯೇ ದಿನನಿತ್ಯಲ ಎಲ್ಲ ಬಾಳದ ರೂಪಡು ಸೂರ್ಯದೇವರ ಲೆಕ್ಕ ತೋಜಿನ ಬಂಡ ಕಾಂಜವೇ ಅಂಚ ಅದೇ ಎಂಕ್ಲಿಗೆ ನೆಮ್ಮದಿ ಉಂಟು ಅಂದ ಬದುಕಡಿ ಎಂಚಲ ನೆಮ್ಮದಿ ಮೂಡು ಎನ್ನ ಬದುಕಡು ನೆಮ್ಮದಿ ಉಂಡ ತಾಯ ಇಜ್ಜಿ ಬಂಡೆ ಅನ್ನಬೇ ಅಜಿ 14 ವಿದ್ಯೆ ಉಂಟು ಅಜಿ 14 ವಿದ್ಯೆ ಕಲ್ವ ಬೇಲೆಲ್ಲ ಒಂಜಿ ಕಸಬು ಅವು ನಮ್ಮ ವಿದ್ಯೆನೆ ನಮ್ಮ ವಿದ್ಯೆ ಅಂದು ಅಣ್ಣ ನರಮ್ಮಾನಿ ಕಲ್ವೆ ಆದ ಬದುಕುಂಡ ಅಯ್ಯ ನರಮ್ಮಾನಿ ಆಪೇನಾ ಆಪುಜಿ ನನ್ನ ಖಂಡಿತ ಆಪುಜಿ ಕಲುವೆ ಕಲುವೇನೆ ಅಣ್ಣ ದಾನ ಮನೆ ಅಮ್ಮೆ ಪಂಡದು ಕೊರನ ಕಸಬನೆ ಮಗೆ ಮಂತೊಂದು ಪಾಪನ ಹೊರತು ಮುಕ್ಕೋರಿ ಪಂಡದು ಕೊರನೆ ಮನ ಪೂಜೆ ಅಂಜಾದಿ ಎನ್ನಮ್ಮೆ ಮಂತೊಂದಿನ ಕಸಬನೆ ಯಾಳ್ನ ಮಂತೊಂದುಲೆ ಕಲುವ ಬೇಲೆ
ಎಂಕ್ ಬೇನೋಡಿ ಬಂದು ಮನಸ್ಸಿತ್ತೇನೆ ಯಾನ್ ದಾಣಿಮಂತೆ ಮಲ್ಲ ಮಲ್ಲಕ್ಲ ಇಲ್ಲ ಬಾಕ್ಲ ಪೋಯ್ ಎಂಕ್ ಬೇಲೆ ಕೊರ್ಲ ಬಂದು ಕೇಳಿ ಯಾರಲ್ಲ ಬೇಲೆ ಕೊರಿಯರ ಕಲ್ವನ ಮಗಕ್ಕೆ ಬೇಲೆ ಕೊರುವಿರಿ ಅತ್ತ ಮುಖ ಕಲ್ವನ ಮಗೆ ಆಗ ಬೇಲೆ ಕೊರ್ಪ ಸರಿ ಅತ್ತ ಬನ್ನಿ ಐಕ ಬಡಾದಿ ನಮ್ಮ ನಿತ್ಯದ ಕಸಬುನೇ ಬಂತೊಂದು ಬತ್ತ ಆಂಡ ಅವತ್ತೇ ಮುಖ್ಯ ತುಲ ಈ ಕಾಂಜವೇ ಎನ್ನ ಬದುಕು ವಿಶೇಷ ಒಂಜಿ ಪೊರ್ತದ ಎನ್ನಮ್ಮೇರು ಕಂಡೋಡು ಬಂಡದು ಪೋಯರಿಗೆ ಓಲಾಂಜಿ ಮರತ ಮುದಲ್ಡೆ ಯಾರೋ ಒಂಜಿ ಸನ್ಯಾಸಿ ಜೊತ್ತೊಂದಿತ್ತೆಗೆ ಅಲ್ಪ ರಡ್ಡು ಜೋಕುಲು ಗಂಟು ತೊಲೈತರಿಗೆ ಒಂಜಿ ಅಮರ ಮಾಡ್ತತಿ ಅಮರ ಜೋಕುಲು ಐಟ್ ಒಂಜಿ ಪೊಣ್ಣಿಗೆ ಒಂಜಿ ಆಣಿಗೆ ಎನ್ನಮ್ಮೇರು ದನ ಬಂತೇರಿ ಗಂಟು ತುಯ್ಯರಿ ಬಿಚ್ಚೇರಿ பொண்ணு பாரு நல்பணி பிடியேரி அம்மேது கண்டி விச்சா இல்லையே கண்டிது நலவேத்தே உண்டதான்னு ಬಂಗಾರ ಉಂಡಾಂದು ಐಟ್ ಇತ್ತನೆ ಬಾಲೆ ಆಂಡ ಬಾಲೆ ಅಲ್ಲ பொண்ணு ಬಾಲೆ ಬರ್ಚಿ ಬರ್ಚಿ ಆನ ಬಾಲೆ ತೆಕ್ಕಂದಂದ ದುಂಬುಗೆಲ್ಲ ಕಸಬಗು ಒಂದಿನ ರಮ್ಮನೆ ಆಯ್ಲೆ ಅವು ಅಂಚಾದಿ ಎನ್ ನಮ್ಮೆರಿಂಗಿ ಬೇಳೆ ಕಲ್ಪದಿರಿ ಕಂಡುನ ಬೇಳೆ ಅಂಚಾದಿ ಇನ್ನೇನು ಸರಿಯಿತು ಏನೋ ಓ ಐತ ಬಣ್ಣ ಎಂಜಾಯ್ತಪ್ಪ ಐತ ಬನ್ನಿ ಯಾನ ಐತೋಡೋಲೆ ಅನ್ನಂದು ಯಾನ ಪಿದಾಡ್ ವಾ ಪೋರ್ಲದ ಐತನ್ ಯಾನ ಪಿದಾಡ್ ನಡಿ ಯಾನ ಪಿದಾಡ್ ಈ ಪಿದಾಡ್ತಿ ಮಗ ಯಾನ ಓಡಿ ಒಬ್ಬನು ಅತಿ ಯಾನ ಪಿದಾಡ್ನ ದೂರ ಏಪಲ್ದ ಕಸಬಗಿಯ ಕಸಬುಗ ಇದು ಯಾನ ಪಿದಾಡ್ನ ಗನ್ನ ಯಾನ ನೀ ಉದಾದ ಯಾನ ಬಿಡ್ತು ಹೋಗಬರ ಯಾನ ಇನ್ನೆಂಜಿ ಪೋಸ ಕಡೆಗೆ ಪಿದಾಡ್ದೆ ತಳ ನಮ್ಮ ಕರಿಮಳದ ಕಾಡ್ದ ಬಲತ್ತ ಮೇಗಿಪ್ಪನ ಹೂವಿಯವು ನಡುಗಲ್ ಆ ನಡುಗಲ್ಲು ಬಾರಿ ಜಾತ್ರೆ ಶುರುವಾತನಿಗೆ ಅತ್ತಿಯ ಅಲ್ಪ ಮಲ್ಲ ಮಲ್ಲಕ್ಲ ಇಲ್ಲುಂಟು ಆ ಮಲ್ಲ ಮಲ್ಲಕ್ಲ ಇಲ್ಲಾಳು ಒಡವನೋತ್ ಬಜ್ಜಿ ಇಡಿ ಪಣವು ಕಷ್ಟದೀತರಿಗೆ ಮರಳುಗಟ್ಟೋಡು ಅಗಲ ಪೂರ ಇನಿ ಇಲ್ಲು ಬಿಡುದು ಇಡೇ ಅಗಲ ಗುರುಮಠಕ್ಕೆ ಬರ್ತೇರಿ ಅರ್ಧ ರಾತ್ರಿ ಅಂತ ಪೂರ ಹೋಗ್ತೀರಿ ಆಡ ಕೆಲವು ಜನ ಹೋಗ್ತೀರಿಗೆ ಅಂಚಾದೇನು ನಿಗಂಟು ಬಂತೆ ಇನಿ ಪೋಪುಂಡ ಸುಬ್ಬಣ್ಣನ ಇಲ್ಲಿಗೆ ಹೋದ್ ಬೇಕು ನಾನು ಸುಬ್ಬಣ್ಣೆ ಮೂಜಿ ನಾಯಿನ ಬಿಡ್ತು ಹತ್ತೀರಿಗೆ ಗೊತ್ತುಂಡೇರಿ ನಾಯಿ ಉಂಡ ನಾಯಿಗೆ ಒಂಜಿ ಬಲ್ಯಾರ ದಕ್ಕಂಡೇವು ಐನ್ ತುಚ್ಚಂದು ಬಳಿಪುಂಡು ಅವು ಬೋರ್ಚಿ ಬಲಿನಂಕಲ್ ಬೋಡ್ನಿ ಬಲ್ಯಾರ ಯಾರು ಬಿದ್ದಾರ್ದೆ ಈ ಬರ್ಪಣ ಆಲಿಸಿ ಕೇಳಬೇಕು ಯಮುನಾ ತೊಲ್ಲಲು ಅಮಿತ ಬೇಳೆಗಿಂದು ನಾನು ಒಂದು ಮಾತಲು ಇರುವುದೊಂದು ಪುರಬದಲ್ಲಿ ಇರುವುದೊಂದು ಪುರಬದಲ್ಲಿ ಚೋರತನವಾಗೈದು ನಾವು ಮೆರೆವ ಹರುಷದಿ ಚೋರತನವ ಗೈದು ನಾವು ಚೋರತನವಾಗೈದು ನಾವು ಮೆರೆವ ಹರುಷದೇ ಆದಿತಿ ಕೇಳಬೇಕು ನೀನು ಎನ್ನದಲ್ಲೋ ಬಾರಿ ಭಂಗ ಮತ್ತದ ಬಿತ್ತಿಲು ಮಾಡ್ತಾರೆ ಅಂತ ಅಂದ್ರಿ ಈ ಬಿತ್ತಿಲು ಸುಮಾರು ಮಲ್ಲೆ ಉಂಟು ಬಿತ್ತನೆ ಅಂತ ಮಲ್ಲ ಇತ್ತಿಲ್ಲ ಆ ಬಿತ್ತಲು ನಮ್ಮ ಓಳು ಉಂಟೋಡು ಎಂತ ಉಪ್ಪೋಡು ಅವೇದ ಅಗಡುಪೋಡು ಅಂದು ಓಳು ಓಳ ಬೋದಿತ್ತು ನಾವು ಒಂದು ವ್ಯವಸ್ಥೆ ಉಣಪಿಗೆ ಓಳು ಉಂಟೋಡನೆ ಗೊತ್ತಾಗುತ್ತೆ ಅಲ್ಲಜಿ ಓಲೆ ಗೋಳ ಹಂಚಿಂಚ್ಕೊಂಡು ಉಂಟು ಈ ಉಂಟನದಾಗಿ ಉಂಟು ನಿಕ್ಕಿಯಾವು ನಮ್ಮ ಇದ್ದೆ ಇರು ಹೊಂಡರತ್ತೆ ಅಂದು ನಮ್ಮ ಒಂಚಿ ಹೋಗುನು ಈ ಸರ್ತಿ ಒಂದು ಹೊಸ ಒಂಜಿ ಯೋಚನೆ ಮಾಡ್ತೇವೆ ಇರು ಹೊಂಡರ ಒಂಚಿ ಹೋಗುನು
ನಡಿಕಲ್ಲಿಗೆ ಮುಖ ನಡಿಕಲ್ಲಿದಾಗ ಭಾರಿ ಬುದ್ಧಿಂಟಿಗೆ ತಗಲಿ ಅಂದ ಏಟ ಮಲ್ಲ ಮಲ್ಲ ಬಜ್ಜೆ ಉಂಡೋ ಹಣ ಉಂಡೋ ಅಕ್ಲಿ ಬೇಕೇ ಗೊತ್ತೀರಿ ಅಕಲ ಜೋಕಲ ಕಾರ್ಯಕ್ರಮ ಇಟ್ಟು ಹೋಗ್ತೀನಿ ಹೋಯ್ನ ಮಲಜಿ ಇತ್ತಿನಾಗ್ಲಿ ಕೆಲವು ಮುಳಿ ಪೆರತ ಇಂಚಾಗ್ಲಿಲ್ಲ ಬೈ ಇಂಚ ಮಾಡ್ಕೊ ಎಂಚ ಜೋಕುಲ ಬುಕ್ಕ ನಮ್ಮ ದುಂಬು ಗುದ್ದಿ ಕೊಡು ಅವಾಪುಜಿ ಜೋಕುಲು ಜೋಕ್ಲೆತ್ತೆ ಜೋಕುಲ ಆಪುನ ಕೋಣೆ ಅವು ಅನ್ನ ಜೋಕ್ಲೆಗೆ ಬೋಡತಿ ನಮ್ಮ ಉಳ್ಳ ಅತ್ತ ನಂಗೆ ಬೋಡತಿ ಜೋಕ್ಲತ್ ಇಬ್ಬರಿ ನಮ್ಮ ನಡಿಕಲ್ಗಟ್ ಏತು ಮಲ್ಲ ಇಲ್ಲುಂಡು ಬೇತೆ ಜಾಗಿಟ್ಟು ಹೊಸ ಹೊಸ ಇಲ್ಲಿ ಆಮೇಲೆ ಇಡಿಪುಣ ಕಾರಿಂಜಾಗೆ ಈ ಕಾರಿಂಜಾದ ನಮ್ಮ ಜಾಗಕ್ಕೆ ನಮ್ಮ ಮೆಲ್ಲ ಕಾರದಿಯಂಡ ಕಾರಿಂಜಾಗ ಮಲ್ಲ ಮಲ್ಲ ಇಲ್ಲುಲ್ಲ ಕಾರಿಂಜಾಗ ಹೋಗಿ ಓಡಿತಿನ ಬಂಗಾರ ಫೋನ ನಮ್ಮ ಗಾಡಿ ನಮ್ಮ ಹೋಗ್ಬಿಡ ಐತಿ ತುಲಾ ಕರಿಮಳದ ಕಾಡ್ದ ಗುರಿಕಾರಿ ನಂಕ ಬಡ ದೇವಸ್ಥಾನ ಅಂತೀರಿ ಕುದುರೆ ದೂರ ದೂರದ ಕುದುರೆ ಸರ್ಪಾದೆ ಒಂಜತ್ತಿ ಒಂಜಿ ನಾಲ್ಕೈದು ಕುದುರೆ ಬೆಕ್ಕಜ್ಜಿ ಏತು ಒಂಜಿ ದಿನ ಬಂದು ಕುದುರೆ ಮಣತಾನಿ ಕಪ್ಪು ತೆರಬೇಕು ಮಣತಾನಿ ಕೆಂಪು ತೆರಬೇಕು ಭಕ್ತರ ಜನ ಎರೆದು ಗೊತ್ತ ಐಕ ಮಾಡೋದು ಉಪಾಯ ನಮ್ಮ ಹೋಪ ಏನಿ ಕಾರಿನ ಬೋಪಳ ನಿಗಣ ಬಂತ ಬರ್ತದೆ ನಿಕ್ಕ ಕಪ್ಪದ ಕುದುರೆ ಈಗ ಬೋಲ್ತು ಕೆಂಪು ಕೆಂಪು ನಿತ್ಯದಾನವೇ ಶಿವನ ಗುಡಿಗೆ ಅತ್ತೆಯಲ್ಲಿ ನಡೆದಂದಳ ನಿತ್ಯದಾದ ಶಿವನ ಗುಡಿಗೆ ಅತ್ತಿಯಲ್ಲಿ ನಡೆದಂಗಳ ಅತ್ತಿಯಲ್ಲಿ ನಡೆದವುಗಳ ಅತ್ತಿಯಲ್ಲಿ ನಡೆದವುಗಳು ಶಿಲೆ ಭಾಗ್ಯವತಿ ಶಿವನೋ ಶೀಲೆ ಭಾಗ್ಯವತಿಯೋ 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 ಶಿವನ ಅತ್ತಿಪೆಯನುದಲೇ ಶೀಲೆ ಭಾಗ್ಯವತಿ ಶಿವನನು ಅತ್ತಿಪೆಯನುದ ಅತ್ತಿಪೆಯನುದ ಶಿಲೆ ಭಾಗ್ಯವತಿ ನಿತ್ಯದಂದದಿ ಶಿವನ ಗುಡಿಗೆ ಅತ್ತಿಯಲ್ಲಿ ನಡೆದವುಗಳ ಅತ್ತಿಯಲ್ಲಿ
ಸ್ವಾಮಿ ಕಾರಿಂಜೇಶ್ವರ ದೇವರೇ ಏರಿ ರಕ್ಷಣೆ ಮಲ್ಪುಲೆ பொன்னாது புட்டுனவே ಒಂಜಿ ಯೋಗ ಭಾಗ್ಯ ಅಂದು ಪಂಪೇರು பொன்னாದು ಪುಟ್ಟುನಂಚಿನ ಯೋಗ ಎಂಕೊಂಡು ಆಂಡ ಸಂತೋಷದ ಬದುಕು ಈ ಭಾಗ್ಯನ ಬದುಕಡಿ ಛಾಂದೆ ಪೋಂಡು ದಾಯಿಗಂದ ಕೇಂದ್ರ ಭಾಗ್ಯವತಿ ಪಂಪುನ ಪುರ್ಲದ ಪುದರಿಯನ್ನ ಆಂಡ ಅವು ಭಾಗ್ಯ ಏತು ಸಂತೋಷ ಏತು ಕೇಂಡ ಕುಂಜು ಕುಂಜಿ ಸಂಬಂಧನೇ ಇಜ್ಜಿಯನ್ನ ಬದುಕಡು ಮಾತಿರ್ಲ ಪಂಪುನಿಂಚನೆ ಪದ್ದಕ್ಕೆ ಸಾಂಕಿನ ಪೊಣ್ಣು ಅಕ್ಕ ಕೊಂಜಿ ಪಾತ್ರೆ ಉಂಡೆ ಎನ್ನ ಅಪ್ಪೆಗೆ ಮಾಂತಿರ್ಲ ದದನೋಲೆ ತೊಂದಲೆ ಐನಿ ಕೇಂಡರೆ ಕಾವೊಂದಿಜ್ಜಿ ಮುಲ್ಪದ ವ್ಯವಹಾರಲ ಎನ್ನ ಮನಸ್ಸಿಗೆ ಹಿಡಿಸಿಜ್ಜಿ ಆಂಡಲ ಮೂಳೆ ಇಪ್ಪಡ ಎನ್ನ ಪರಿಸ್ಥಿತಿಯನ್ನ ಅಪ್ಪೆ ಮೋಕೆಡು ತಾಂಕುದಿರೆ ನನ್ನ ತಾಂಕುದು ಮಲ್ಲೆ ಮಲ್ತನ ಮಾತ್ರಕ್ಕೆ ವೈಕಲ ಕಮ್ಮಿ ಮಲ್ತನಾರೆ ಅತ್ತು ತುತ್ಯರ ಕುಂಟ ಕೊಡ್ತೇರು ಪದ್ದೆ ಬಂಗಾರಲ ಕೊಡ್ತೇರು ವಾ ಕೊರತೆನೆ ಮಲ್ತಿಜೇರು ಆಂಡಲ ಎನ್ನ ಉಡಲದು ನೈಯೊಂಜಿ ಬೇಜಾರ ಉಂಡು ದಾಯಿಗಂದು ಕೇಂಡ ಎನ್ನ ಅಪ್ಪೆ ಇತ್ತೆ ನಡಪುನಂಚಿನ ಸ್ಥಿತಿ ಎನ್ನ ಮನಸ್ಸು ಗೊತ್ತು ನುಜ್ಜಿ ಅವೇತು ಜವನೆರೆ ಬರ್ಪೇರು ಪಿಸು ಪಿಸು ಪಾತೀರ್ನ ಕೇನ್ನದ ಎನ್ನ ಮನಸ್ಸುದಲೇ ಹಾಕೊಂಡು ಎನ್ನ ಅಪ್ಪೆ ಕೊಂಜಿ ಬುದ್ಧಿದ ಪಾತಿರ ಪಂಡದ ಅನ್ಯಾವ ಒಂದು ಅಂಡ ಅಂಚಿನ ಅಧಿಕಾರ ಉಂಟು ಎಂಕುಂಡೆ ಪನ್ಲೆ ಇಜ್ಜತ್ತ ಆರು ಮೂಕಿನ ತಾಂಕಿನ ಬಾಳೆಯಾನ ಉಡಲದ ಬೀಜಾರನ ಪೂರ ದೂರ ಮಲ್ಪಿರ ಮುಲ್ಪನೆ ಎತ್ತಿನ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಎಪ್ಪೋಲ ಪೋಪನಾಲಿಯಾನ ಇನಿತ್ತ ದಿನಲ ಪಿದಾರ್ದು ಅಂತದೆ ದೇವರನ ದರ್ಶನ ಮಲ್ಪಡು ಪಂಡದು ಆಂಡ ಅಪ್ಪೆಡ ಒಂಜಿ ಪಾತಿರ ಪಂಡಡು ಅಪ್ಪೆಡ ಪಾತಿರ ಪಂಡದು ದೇವಸ್ಥಾನದಂಚಿ ಪೋಪೆ ತೂಕ बगारी वैयारी मनोगरी मारे बगारी वैयारी मनोगरी कीरवाणी चतुरे बारे वैयारी बगारे तारागन बल कले मुद बीजुता तारागन बल कले मुद बीजुता नीरे में मनवा मारे नीरे में मनवा मारे देगे और बंगारे यारे मनोगरी कीरवाणी चतुरे ಆಶೀರ್ವಾದ ಮಲ್ಪುಲೆ ಲಕ್ಷ್ಮಣಪ್ಪ ದೇವರಡ್ಡ ಮಲ್ಪಡು ಬಾಲೆ ಅಪ್ಪಿ ಇನ್ನ ತಿನ್ನಾಗ ಆ ಪುಣ್ಣಮಿದ ಚಂದ್ರ ವಾಣಮ್ಮನೆ ಬೆಳಗಂದುಲ್ಲೇನ ಅವೇ ನಮ್ಮನೆ ತೋಚಿನ ಮಗ ಹತ್ತು ಪುರ್ಲಪ್ಪೆ ಅಂದು ಎನ್ನ ಮನಸ್ಸು ಪೂರ ದಿಂಜಿನ ಮಗ ನಿನ್ನ ಸಾಂಕದ ಇದು ಮಲ್ಲೆ ಮಾತೆಗೆ ಸಾರ್ಥ ಕಾಂಡ ಮಗ ಅವು ಎನ್ನ ಭಾಗ್ಯ ಅಪ್ಪೆ ಅಂದು ಮಗ ಓ ಮಿತ್ತ ದಿಂಡ ಕತ್ತಿ ಕೊಡು ತಿತ್ತ ಪೀಠ ಪಿಚಿನ ಕೊಡು ಒಯ್ಕಲ ಕಮ್ಮಿ ಮಲ್ತಿಜಿ ಮಗ ಇಜ್ಜಪ್ಪೆ ಬಾರಿ ಕೊಟ್ಟು ಸಾಂಕೊಂದು ಬತ್ತಿ ಈತಿ ಎಲ್ಲ ಇತ್ತ ಬಾಳ ಎನ್ನ ಎತ್ತರ ಬಳತಿಂತದ ಅಂದ ಪೀರ ಸಾಂಕಿನ ಕೈಗುಣ ಹಂಚೊಂಡಿ ಕೂಳ ಕೊರತೆ ಮಲ್ತಿಜಿ ಪಣೆಕ ಬಾರಿ ಪೊರುಡು ಗೊತ್ತಾಯ್ತ ಪೊರ ಮಲ್ತದ ಅಪ್ಪೆ ಯಾನ ದೇವಸ್ಥಾನಕ್ಕೆ ನುಪ್ಪಿದರ್ನಿ ದೇವಸ್ಥಾನಕ್ಕೆ ಅಂದಪ್ಪೆ
ನಮ್ಮ ಕಾರಿಂಜೇಶ್ವರ ದೇವಸ್ಥಾನ ಹೊರಪೋದು ಬರಡಪ್ಪೇನ ದೇವಸ್ಥಾನ ಮನ ಪೋದು ಬರಲಿ ಒಂದು ಇಂಚ ಪೂರ ಡ್ರೆಸ್ ಮಾಡ್ಬೇಕು ಮಗ ಸುತ್ತ ಇದು ಎಡ್ಡೆಜ್ಜಪ್ಪೆ ಎಡ್ಡುಂಡು ಅವ್ ಮಾತ್ರ ಕ್ರಮ ಸರಿಚಿ ಒಂಜಿ ಜಡೆ ಬರ್ತಾ ಇಂಚ ರಡ್ಡ ಕುಚ್ಚ ಮಾಡು ಒಂಜಿ ಎದುರು ಬಿಡು ಒಂಜಿ ಪಿರೌಡು ಅವಕಾಯ ಒಂಜಿ ಎದುರು ಒಂಜಿ ಪಿರೌಡು ಪಂಟ ಎದುರು ಬರ್ಪನಾಗ್ಲಿ ಪೂರ ನೆನಂತವ ಇಂಚ ಅವಿನ ಕ್ರಮಣೆ ಇಂಚ ಬುಕ್ಕಂದ್ರ ಒಂದು ಪುರಿ ಇಂಚ ಮುಂಚೆ ಇಂಚತ್ತು ತೋಜಡು ಪುರ ನಮ್ಮ ಶರೀರ ಪುರ ತೋಜೋಡಿಯಾ ಚಿಪ್ಪುಂಡು ಲಂಚ ಮೈ ತೋಜಾರ ಬಲ್ಲಿ ಅಪ್ಪೆ ಏನ್ ಪನ್ನಿನ ಪೂರ ಸರಿ ಇತ್ತೇನು ಅಲ್ಲೇ ಕೋಣಗ ಪೂರ ಜವನಿರು ಬರ್ಪೇವಿ ಹಾಗೆ ಅಪ್ಪೆ ಎಂಚಡಪ್ಪ ನಂದುಲ್ಲ ರೀರು ಜವನಿರು ಇರ್ತಾ ಕಣ್ಣು ಸನ್ನೆ ಕೈ ಸನ್ನೆ ಅವು ಪೂರೇ ನಡೆದ ಆಪುಜಪ್ಪೆ ಆಪುಜಿ ಸತ್ಯ ಪಂಪೆ ಯಾನು ನಿನ್ನಲಕ್ಕೆ ಇಪ್ಪುನಗ ಏತು ಪೂರ ಕಷ್ಟ ಬತ್ತದೆ ಏತು ಭಂಗ ಬತ್ತದೆ ಪಗೆಲ್ದ ಬಡ ಕಟ್ಟದು ರಾತ್ರಿದ ನಿದ್ರೆ ಕೆಟ್ಟದು ಈ ಶರೀರ ಎಡ್ಡೆ ಬೇಗಾರ ಬಿಚ್ಚದು ತಿಗಾಲ ಬೊಡಿ ಮಾಡ್ತದೆ ಒಂದು ಪೂರ ಮಾತ್ರ ಮೂಜಿ ಮಾಳಿಗೆದ ಇಲ್ಲು ಒಂದು ಪೂರ ಏರೆಗೆ ಬೋಡಾದು ನಿಕ್ಕು ಬೋಡಾತು ಅಂಚೆ ಹಿಂದೆ ಪೂರ ಹೊರಿತೊಂಡು ನಾವು ನಿನ್ನೆ ಕೆಲಸ ಅಂಚಾತ್ ಏನು ಎಂಚೆ ಪಂಪೆ ಆ ಕೆಲಸ ಈ ಮಲ್ಪೊಡು ಇಂದ ಗೆಜ್ಜೆ ಕಟ್ಟದು ನಲ್ಪೊಡು ಮಗ ಎಲ್ಲಿ ಅತ್ತು ಮಲ್ಲೆ ಅದು ಹೋದ ಎನ್ನ ಈ ಕಸಬುಣಿ ಮುಂದುವರ್ಸವು ಮಾನವೇ ಮಾನಿನಿಗೆ ಭೂಷಣ ಮಾನ ತೊರೆದಿಗ ಮಾನಿನಿಗೆ ಮಾನ ತೊರೆದಿಗ ಮಾನಿ ಮಾನಗೆಟ್ಟಿನ ಪೊಣ್ಣು ಶೀಲಗೆಟ್ಟಿನ ಪೊಣ್ಣು ಅಳಿನ ತೂಟ ಲೋಕದ ಜನಕ್ಕಳು ಪಂಪೇರಿಚ್ಚ ಗೊತ್ತುಂಡ ನಾ ಹಿಡ್ದ ಕಡೆ ತೂಪೇರಪ್ಪೆ ಅಂಚಾದು ಈರು ಪಂಡಿ ಬೇಲೆ ಎನ್ನ ಮನಸ್ಸಿಗೆ ಅದನ್ನು ಅಜ್ಜಿ ನೇ ಎದುರು ತೇರ ಭಾತಿರಿ ಎಂದೆ ನೇರ ಬಲ್ಲಿ ಅಪ್ಪೆ
ನಾನು ಇಲ್ಲೇ ಬಾಳೆ ಬಂದು ಬೇತನಿಗೆ ಇಲ್ಲೇ ಬಾಳೆ ಬಾರಿ ಕೊಂಡಾಡು ಸಾಂಖ್ಯೆ ಇಲ್ಲೇ ಹೋದು ಮಲ್ಲೆ ಆತ ಅಂಟ ಎಡ್ಡೆ ಪಾತ್ರೆ ಪಂಡೊಂದಿಲ್ಲ ಇಚ್ಚೆ ಪಂಡೊಂದಿಲ್ಲ ಆಪುಜಿ ದಾ ಎಡ್ಡೆ ಪಾತ್ರೆ ಪಂಡೊಂದಿಲ್ಲ ನಾನು ಪಂಡನಿಕೆ ನೋಡು ಈತನೇಟ ನೀನು ಬಾರಿ ಪೊರ್ಲು ಸಾಂಗೋದು ಬತ್ತೆ ಎಂಕಿ ಏರ್ಲ ತುಂಬು ಪಿರ ಇಜ್ಜಿ ಇನ್ನು ಪೂರ ಮಾತ್ರ ಸಂಪತ್ತು ಸೌಭಾಗ್ಯ ಪೂರ ನಿಕ್ಕು ಅಂಚಾತ ನೀನು ಮುಂದುವರಿಸೋದು ಬೋಡು ಈ ಕೆಲಸ ಈ ಮಲ್ಪೊಡು ಬಂದು ಮಲ್ಪು ಜನ ಮಲ್ಪೊಡು ಶಿಶುವನ್ನು ಕೊರಡೊತ್ತು ತಗೊಳ್ಳುವಳೆ ಲೋಕದೇ ಯೋಚಿಸುವನು ಕೊರಳೊತ್ತು ತಗೊಳ್ಳುವಳೆ ಲೋಕದೇ ಎನ್ನ ಮನಸ್ಸಿಡಿ ಯಾನು ಇನ್ನೊಂಜಿನ ಇಂಚೆ ಗೊತ್ತುಂಡಿ ಈರೇ ನನ್ನ ಪೆದ್ದಿನ ಅಂದ ಇರೆಡೊಂಜಿ ಪಾತಿರಿಕೆ ಎನ್ನುವೆ ಪೆದ್ದಿನ ಅಪ್ಪೆ ತನ್ನ ಬಾಲೆಯನ್ನು ಕೆಕ್ಕಿಲು ಪತ್ತದಿ ಕಿರ್ಪಲ ಪನ್ನಗಿ ಚಿಚ್ಚತ್ತ ಅಪ್ಪೆ ಎನ್ನಪ್ಪೆ ಆಯಿನ ಇರು ಈ ಬೇಲೆನ ಮಲ್ಪು ಮಗ ದೀಪೋಲ ಇಂಕ ಹಿಂಸೆ ಕೊರೊಂದುಲ್ಲ ರಥ ತಾಯಿಗಪ್ಪೆ ಇರ್ ಮಗಲ್ನ ಮಿತ್ತು ಮೂಕಿ ತೆರೆಗು ಅಪ್ಪೆ ಇರೇ ಕೈ ಮುಗಿಪ್ಪೆ ಈರು ಪಡ್ಡಿನೆಂಚಿನ ಬೀಲೆ ನೆಂಕು ಮಲ್ಪೇರ ಆವಂದಪ್ಪೆ ಆಕೊಟ್ಟಪ್ಪೆ ಮುಚ್ಚಿಲದೇವ ಮಾನ ಶೀಲ ಮರ್ಯಾದೆ ವಂಚನೆ ಬಟ್ಟಿ ತುಂಬೊಂದು ಬಾರ ತಿಕ್ಕುಣ ನೋಡಿ ಜಿಂಜದು ಗೊತ್ತೇರ ಅವನ ಪೂರ ಪಾತ್ರ ಏನು ಈತು ಮಾಡಿ ಸಂಪಾದನೆ ಮಲ್ಪೇರಿದ್ದಾನೆ ಎಡ್ಡೆ ಪಾತ್ರ ಪಣ್ಣೋದಿಲ್ಲ ಇನ್ನಿರ್ತಿ 7 ದಿನಕ್ಕ ಅವಧಿ ಬರ್ಪೆ ಆತನೇಟ ಈ ಸರಿಯಾದ ನಿರ್ಧಾರಕ್ಕೆ ಬರಡು ಗೆಜ್ಜೆ ಕಟ್ಟದು ನಡಿಕೊಡು ಈ ಎನ್ನ ಕಸಬನ್ನು ಮುಂದುವರಿಸೋಡು ಇದಕ್ಕೆ ಪೂರ ಉತ್ತರಾಧಿಕಾರಿ ಈ ಎನ್ನ ಕಡೆಯತ ಪಾತ್ರ ನಾನ ಪಾತ್ರ ಬಂದ್ಪುಜಿ ಜನಿ ಗಂಜಿ ನೀರು ದಾಳ್ತಿಕ್ಕಂದು ಹೆಚ್ಚಿನ ಪಾತ್ರೆ ನಪ್ಪೇಡ ನಿಕ್ಕೆ 7 ದಿನದ ಅವಕಾಶ ಕೊರ್ಪೆ ಎನ್ನ ಸಾಧನೆ ಪತ್ತೋಡು ಚಿಚ್ಚಿ ಹೆಜ್ಜೆ ಎನ್ನ ಮನಸ್ಸಿಗೆ ಏನು ಚಿಂಚಿನಕ್ಕೆ ಬದುಕುಡೊಂಜಿ ತೀರ್ಮಾನನ ಮಲ್ತೆ ಭಾಗ್ಯವತಿ ಆಯಿನ ಯಾನು ಮಾನವಂತಿಯಾದ ಮಾನವಂತಿಯಾದೇ ಬದುಕುವೆ
ಚೋದಲು ಸಂತತದಿ ಗುರುಕುಲದಿ ವಿದ್ಯೆಯ ಮಂತ್ರಿವಾದನ ನಡುಗ ಚಂದನು ಮಳುಗ ಚಲ್ದಲೋ ಸಂತತದಿ ಗುರುಕುಲದಿ ವಿದ್ಯೆ ಸಂತತದಿ ಗುರುಕುಲದಿ ವಿದ್ಯೆಯೋ ಸಂತತಾಚನೆ ಗೈರೋ ಬರುತ್ತಿರೆ ಸಂತತಾಚನೆ ಗೈರೋ ಬರುತ್ತಿರೆ ಮುಂದಗಾರೆ ಸ್ವಾಮಿ ಕರಿಂಜೇಶ್ವರ ಹಿರೇ ರಕ್ಷಣೆ ಪಡೆ ಪವಿತ್ರವಾಯಿನ ಭೂಮಿಯಪ್ಪೆ ನೆಟ್ಟು ಕುಂಕುಮದ ಬೊಟ್ಟು ತಲಕಣ್ಣಿನ ಮೆರವನ್ನುಂಡು ಎಕ್ಕಲ ಕಾರಿಂಜದ ಸೀಮೆ ಅರಸಳು ಮಾತಣ್ಣಿ ಅರವಯ್ಯನ ಮಗೆಯಾಣಿ ಚಂದ್ರವರ್ಮಿ ನರವಣಿಯಾದ ಪುಟ್ಟಿನರ್ದ ಬುಕ್ಕ ಕಂಜಿ ಕೈಕಂಜಿ ತಲಕ ಆಟಲ ಜೀವನ ತತ್ತಿ ಬೋಡಾಯಿನ ವಿದ್ಯೆ ಕಲ್ಪೋಡು ಬರವು ಸರವು ಕಲ್ತದೆ 10 ಜನಟ್ಟು ತನೋರಿಯಾದ ಬದುಕೋಡು ಇಂಚ ಅಪ್ಪಾಜಿ ಪಂಡಿರಿ ಎಡ್ಡೆ ಬರ್ತಡೆ ಅಯುಗಳ ಬಟ್ಟಡು ಸೇರೊಡ್ಡೆ ಒಡಾಯ ವಿದ್ಯೆನೆ ಕಲ್ತೆ ಅಂಚಾದಿ ಆಚ ಗುರುಕುಂಡ ಆಶೀರ್ವಾದ ಪಡೆದಾಂಡಿ ಎನ್ನಕನ ಪೂರ ಬುಡುದು ಅರಬಳಂದಂಚ ಪೋಡು ಅಮ್ಮಾಜಿನ ಮೋನೆನ ತೋಡು ಅಪ್ಪಾಜಿನ ಪಾತ್ರ ಪಡುಡು ಪಂಡೊಂದು ಬತ್ತೆ ಮಲ್ಲ ಕಾಡು ಒಂದು ನಡುತ್ತದೆ ಸಣ್ಣ ಬಚ್ಚಲ ಒಂದುಂಡು ತೋಜಿನತ್ತ ಒಂದು ಪಾದೆ ಐತಿ ಚೆತ್ತದೆ ಒಂದು ಆಯಾಸವನ್ನು ಕಡಿಮೆ ಬರ್ತದೆ ಬುಕ್ಕ ಎನ್ನವರು ಕಾರಿಂದ ಹೋಗುದು ಬಂದಣ ಇನ್ನು ನಮ್ಮ ಬೇಡ ಹೋಗ್ಲಾಯ್ ನಾಯಿ ಬಂದ ವಾಯಿಲ್ಲಡೆ ಮಾಡಲ್ಲ ನಾಯಿ ಬರ ಪುಣಗೆ ಓಡೆ ಬಗ್ಗುಣ ಮಾಂತ ಇಲ್ಲಲ್ಲ ಕೆಲವಿಲ್ಲ ಜನಕ್ಕೂ ಹೋದ್ ಬತ್ತೊಂದಿಲ್ಲ ಕೆಲವಿಲ್ಲ ಜನಕ್ಕೂ ಎತ್ತೀರ ನಾ ಇಲ್ಲ ಪದ್ರ ಅಂಚಾದ ಸಾಧಿ ಹಿಡಿಕ ಜನ ಪುಣಗ ನಮ್ಮ ಬೇಲೆ ಮಾಡ್ತಾರ ಪುಂಡ ಒಳ್ತಿರ್ದು ನಾನು ದಾನ ಮಾಡ್ತಾಂದಿ ಇಂಚ ತಿರುಗಿದು ಕಾಡ ಸಾಧಿ ಬತ್ತ ನಮ್ಮ ಇನಿ ಬೇಳೆ ವ್ಯರ್ಥ ಪುಂಡ ಅಮ್ಮಿರ್ ನಿರ್ಪಿರಂದು ಇಜ್ಜಪ್ಪ ನಮ್ಮ ಇದ್ದೇನ ಆಪು ದಿನ ಆತಿ ಜತ್ತಿ ಎಂದಿನ ಆಪು ಅದ ಬೆಲಾನ போய் ಎರಲ್ಲ ಸಿಕ್ಕಿರನ ತೂಕ ಬಲವೈ ಅಪರಾ ರೋಗಿ ಬೇಸಿದ್ದಾಳು ಇದು ಕಟ್ಟದಾಳು ಬಲ್ಲೆ ಕಾಣಿ ಅದೇ ದೇವರ ಕೊರಿಯರ ಮನಸ್ಸಿಗೆ ತೆತ್ತು ಬಟ್ಟು ಓಲ್ಲ ಕೊರ್ಪೆರಿ ದಯಮಂಡ ನಮ್ಮ ಓಲ ತಿಕ್ಕುನು ನಾಡೋದು ದುಮ್ಮುವತ್ತ ತುಯನೋ ಏರೋ ಒಂದು ಅರಸು ಮಗೆ ತೋದಿದು ಮೇನಲಿಕ್ಕೆ ಪದ್ದೋಯ್ ಬಂಗಾರ ಬಾಳ್ದು ಓಲ್ ಮರತ ಮುದೇಳ್ದಿ ಮಲ್ಲ ಕಲ್ದ ಮಿತಿ ಜೆತ್ತಂದೆ ಇವೇರ್ದಿ ಇಂದುವೇ ಎಡ್ಡೆ ಪೊರ್ತು ದಯಮಂಡ ನಮ್ಮ ಹಾಗೆ ಎಚ್ಚರಿಕೆ ಆನಂದ ಅಯ್ಯ ನಮ್ಗೆ ಹಾಕಿರಲ್ಲ ಸಾಧ್ಯ ಉಂಟು ಐಕ್ ಮಾಡಿದ ಅಯ್ಯ ನಿದ್ರಿಡಿ ಪುಣಗ ఆయన ಮಂಡೆಗೆ ಹಾಕದು ఆయన ಪದವಿ ಬಂದ
ಎನ್ನ ಮೈ ಕೈಗೆ ಕೈ ಪಾಡುವನಯ್ಯ ಅಂದ್ಯ ನಿನ್ನ ಸ್ಥಿತಿನು ತುಣಗ ಕಳುವೆ ನನ್ನ ದಾನಯ್ಯ 7 ಕೋಳು ತಿಗಳೆ ಉಂಡು ಎಣ್ಣೀರಾತ ದಾನಯ್ಯ ನಿಕ್ಕೆ ಎಂಕಳ ಮಾತ್ರ ಕಳುವೆ ತೀರ್ಲ ಕಳುವೆ ಎನ್ನ ಬೇಳೆ ಒಂದು ಕಳುವೆ ಮೇಲೆ ತಪ್ಪದ ಬೇಳೆ ಅಂದೆ ಏನು ಮಣ್ಣ ಈ ಲೋಕನೇ ಒಂದು ವಿಚಿತ್ರ ದಾನೆ ಪಂಡ ಇತ್ತನಾಗಿ ಏತಲ ಕೊರ್ಪಿರ್ತೇವೆ ಈ ಪಾಪದಾಗ್ಲಿಗೆ ಏತ ಬೆಂದಲ್ಲ ಎತ್ತುಚಿ ಅಂಚಾದಿ ಎಂಕಲ ಕಸಬು ಗೊತ್ತುಂಡ ದರೋಡ ಮೊಬೈಲ್ ಎಂಕಲ ಕಳುವೇರಿ ಅಂಚಾದಿ ರಾತ್ರಿ ಅಡಿಕ್ಯ ಸುತ್ತಿಯ ಒಲ್ಪಲ ಎಂಕಲ ಕಸಬಾಯಿಜಿ ಮೂಲ ಬಣ್ಣಗ ಕಾಡದ ನಾಡು ಅರಸು ಮಗೆ ಏನಂತಿ ಮೇನಿಲ್ಕೆ ಪದ್ದೈ ಬಂಗಾರ ಮಾಡ್ದಿ ಎತ್ತಿದ ಜೆತ್ತಿನ ಜನ ಮಂಡ್ಯಗ ಆಗದಿ ಪದ್ದೈ ಬಂಗಾರ ವೈಪು ಕಂದೇನು ಎಚ್ಚರಿಕೆ ಅನ್ನೋ ತನಿಖೆ ನಾನು ಪುಟ್ಟಾಡ ಏನು ಬಾತುರ್ಜಿ ತಾಯಿ ಬಂಡ ಯಾನು ಕಳುವೆ ಈ ಅರಸವಾಗಿ ಎಡ್ಡು ಅಡಿಗೆ ನಿನ್ನ ಬಂಗಾರ ಕೊರಿಯ ನೋಡ್ಬಿಡ್ಪೆ ಈ ಜನ ಏನು ತರಗಡ್ಪೆ ಈ ಕಾಡು ಪೋಪನ ಕೆಳಗೆ ಹಾಲೆಯನ್ನು ನಂಚಿನ ನೀನನು ಊರುದ ರಸುಮಗೆಯಾಯಿನ ಯಾನು ಕೇಳುಳ್ಳೆ ಈ ಏರೆಗೆ ಹಾಲು ಮಣ್ಪುಂಡು ನಿತ್ತಿನ ಎನ್ನವ ಕೆಲಸ ಕೆಲಕಲ್ಲತ್ತ ಅಕಲೆಗೆ ರಕ್ಷಣೆ ಕೊರ್ಪಣವು ಎನ್ನ ಕರ್ತವ್ಯ ಆಯ್ತು ಬೋಡಾದಿ ನಿಕ್ಕು ಪದ್ದೋಯ್ ಬಗ್ಗಣ ಕೊರಿಯರಾಪುಜಿ ನಿಕ್ಕು ಕೊರೋಡು ನಿತ್ತಿಂಡ ನಿನ್ನ ರಕ್ಷಣೆ ಈ ಮಂತ ನೋಡ ಓ ಎಂಕ್ಲ ಈರುವೆರುಲ್ಲ ಇವರಿ ಕತ್ತಿ ಬತ್ತಲೆಯ ಯಾನು ಕತ್ತು ಬತ್ತಲ ಕೈಜಿ ಎಂಕ್ಲ ಕೆತ್ತಿ ಬತ್ತಿಜ ಕೆತ್ತಿ ಹತ್ತಿಯ ಕತ್ತಿ ಯಾನು ದಾಯ ಕತ್ತಿ ಬತ್ತುಜಿ ಯಾನು ಇತ್ತ ಬಣ್ಣಗ ನೆಯ್ ಬಾರ್ದು ಅನ್ಸ್ಕೊಂಡು ಬರ್ತದೆ ನೆಯ್ ಬಾಡು ಕೈಯೇ ಬಾಡ್ಲೆ ಯಾವ ಮಲವಂಗ ಎಂತಿನಾಗಿ ನುಪ್ಪುಗು ಕಾಡಿದ ಪ್ರಾಣಿಲ ಏಮಾಯ್ತದೆ ಕಟ್ಟಿ ಒಣಸಮಂತನ ಶರೀರ ಬುಲೆ ಪುಣ್ಯ ನಮ್ಮಿರುವಂತೇಳಿ ಅಂಚಾದು ಒಣಸಮಂತ ಆ ನೈತ ಪಸ ಕೈ ಹಿಡಿದು ಬಾತಿಸಿ ಏಪ ಒಂಜಿ ಜವನಡ ಒಂಜಿ ಜವನಗೆ ಕೈ ಹಿಡಿದು ಕತ್ತಿ ತಿರ್ತಿ ಬರುಂದ ಅಲ್ಪ ಪೌರುಷತ್ವ ಜವನ ತಪ್ಪತ್ತಿಗೆ ಅಂಚಾದೆ ನೀನನ್ನು ತೂಣಗ ಈ ಬಾರಿಯಲ್ಲಿ ನರಮನೆಲ್ಲ ತೋಜುವ ಯಾನ ಈ ಪಾತ್ರ ಮನ್ಪೆ ಯಾನಿತ್ತೆ ಕಳುವ ಬೇಲೆ ಮನ್ಪೆ ನಿಜ ಮಾತ ನಂಗೆ ಕಳುವ ಬೇಲೆ ಮನ್ಪೆ ಮನಸ್ಸಿಜ್ಜಿ ದಯ ಬಂದ ಎನ್ನ ಮನಸ್ಸು ಮನ್ಪಡು ಎಂಚ ಬಂಡು ಗೊತ್ತುನ ನಾಲ್ ನರಮನೆ ಎದುರುಡೆ ಒಂಜಿ ದೊಡ್ಡ ಯೋಗ್ಯತಾವಂತನಕ ಅದು ಬದುಕೊಡು ಬಂಡದಿ ಎನ್ನ ಮನಸ್ಸು ಮನ್ಪಡು ಆಡ ನಮ್ಮೇರು ಮನ್ಪೆ ಎಂಚ ಮಗ ಈ ಕಂಡೋಡು ಕಂಡೋಡು ಆವಡು ಇಂಚ ಅಮ್ಮೆ ಮನ್ಪೇರಿ ಆರ್ನ ಒತ್ತಾಡಗೆ ಬರೋದು ಯಾನು ಕಂಡ್ರೆ ಬೇಲೆ ಸುರಮಂತೆ ಪುಣ್ಯಾತ್ಮರೇ ಎಂಕ ಬೇರೋಡದು ಮನಸ್ಸುಂಡು ಮಲ್ಲಕ್ಕಲು ಇಲ್ಲ ಬಾಕ್ಲು ಪೋಯೆ ಬೇಲೆ ಕೊರ್ಲಂದಿಕೇಂಡೆ ಎಂಕ ಬೇಲೆ ಏರ್ಲ ಕೊರ್ಜರಿ ತಾಯ ಕೊರ್ಜರಿ ಆಯ ಕಲ್ವನ ಮಗೆ ಆಗ ಬೇಲೆ ಕೊರೋಡ್ಚಿ ಕಲ್ವೆ
ಇಂಚ ಪಂಡಿರಿ ಅಂಚಾದು ಯಾನು ಈರಡೊಂಜಿ ಪಾತ್ರೆ ಕಣ್ವೆ ಈರ ಮಲ್ಲ ವೇರಮಲ್ಲ ತೋಜುವರೆ ಎಂಕ ಬೆನಿರ ಮನಸುಂಡು ಒಂಜಿ ಬೇಳೆ ಕರುವ ಮೆಚ್ಚಿದೆನು ನುಡಿಗಳ ಉಚ್ಚತರದಲ್ಲಿ ಬದುಕ ನಡೆಸಲು ಮೆಚ್ಚಿದೆನು ನುಡಿಗಳ ಉಚ್ಚತರದಲ್ಲಿ ಬದುಕ ನಡೆಸಲು ಮೆಚ್ಚಿದಾತರಿಗಾದ ಮುಂದಕ್ಕೆ ಹೊಸ ಮನವಿ ನಿನ್ನ ಪಾತ್ರೆಗೂ ಯಾನು ಮೆಚ್ಚಿ ಅಂದ ಸ್ವಾಮಿ ಬೇಳೆ ಕೊಟ್ಟು ನಾನು ಬೆನ್ಪಡು ಮನಸ್ಸು ಉಂಡು ಖಂಡಿತ ಹಿರಿಯ ಕಡೆ ನಿನ್ನ ತಾಟಿ ಇಚ್ಛಾನ್ನು ಪಂಡಿರಿ ಅಕಲ ಪಾತ್ರ ಜನ ಈ ನಡತ್ತ ಸತ್ಯ ಕಂಡು ನೈನ ಕಲ್ತ ಊರಿನ ತಡಕೊಳಗೆ ಅನ್ಯಾಯವಂತ ಅಂದ ಸ್ವಾಮಿ ಈ ಪೊರ್ತುಡು ಲಡೆಯಿಡು ಸೋತನಂಚ ನೆನಿಕ್ ಏನು ಬೇಲೆ ಕೊರ್ನ ಬೆನ್ನಡುವುದುಂಡು ಎಡ್ಡೆ ಜನ ಈ ಪ್ರಪಂಚಡು ಬದುಕೊಡುವುದು ನಿಕ್ಕ ಆಸೆ ನರಮ್ಮಣಿ ಯೋಗ್ಯತಾವಂತೆ ಆದ ಬದುಕೊಡೋ ಭಾಷೆ ಉಂಡಿ ನಿನ್ನನ್ನು ತುಣಗ ವಾ ಪೊರ್ತುಗಳ ಕಲ್ವತನ ನಿನ್ನ ಮೋನೆಡು ತೋಜುಜಿ ಎಡ್ಡೆ ವಂಶಡು ಪುಟ್ಟನಾಯೇ ಆ ಪ್ರಕಾಶ ನಿನ್ನ ಮೋನೆಡು ತೋಜೊಂದುಂಡು ಆ ಲಕ್ಷಣ ಎತ್ತನ ಈ ಎನ್ನೊಟ್ಟಿಗೆ ಬಲ ನಿಕ್ಕ ಯಾನು ಆಶ್ರಯ ಕುರುವೆ ಓ ಇತ್ತೆ ಯಾನೀರ್ ನೊಟ್ಟು ಬತ್ತುಂಡ ಎಂಕಿರ ಆಶ್ರಯ ಕೊರಪೆ ಮಾಡಿ ಬರ್ರಿ ಆಶ್ರಯ ಮಾಡತ್ತ ಸ್ವಾಮಿ ಮೂಂಕು ಒಯ್ಪುನಗ ಮೋನೆ ಎಂಚ ಬರ್ಪುಂಡ ಅಂಚನೆ ನಿನ್ನ ಬೆರಿಯಾಯ ಬರ್ಪಿ ಪೆರಡು ದೊಡ್ಡ ಕಿನ್ನಿ ಬಯಲಕ ಸೂಜಿ ದೊಡ್ಡ ನೂಲು ಬಯಲಕ ಎನ್ನ ಬೆರಿ ಬತ್ ಬತ್ತನ ಎಂಬಿ ನಿಕ್ಕದ ದರ್ಶನ ಪೆರಡು ದೊಡ್ಡ ಕಿನ್ನಿ ಹೋಗ್ನೋಗಿ ಸೂಜಿ ದೊಡ್ಡ ನೂಲು ಏನು ಕೊಲ್ಲಿಯರಲ್ಲಿ ಅಂಚ ಅತ್ಯ ಎನ್ನೊಟ್ಟಿಗೆ ಈ ಬತ್ತನ ಅಂಚಾದ ನಿನ್ನನ್ನು ಬಿಡುದು ಯಾನಿ ಪೂಜಿ ಗಾಳಿಯನ್ನು ಬಿಡುದು ಈ ಪೂಜೆ ಗಾಳಿ ದೊಡ್ಡ ಇರೇ ಬಯಲಕ ಅತ್ತ ಅಪ್ಪ ಗಂಡ ಎಂಕೊಂಜಿ ಕಸಬು ಕೊರಪರ್ನಂದ ನಿನ್ನ ಬದುಕಿಗೆ ಒಟ್ಟಾಯಿ ನಂಚಿನ ಆಯಗಳ ಕಸುಬು ಬೋಡು ನಿನ್ನ ಬದುಕು ಬೊಲ್ಪಾವುಡು ಸತ್ಯ ಬೊಲ್ಪಾವುಡು ನನ್ನ ಎನ್ನ ಅರಂತ ಗುರುಮಠಕ್ಕೆ ಬೋಯಿನಂಚಿನ ಎನ್ನ ಮಗೆ ದಾಯೇ ನನಲ ಬತ್ತಿಗೆ ಪನ್ಪನ ಆಲೋಚನೆ ಮಂತುದಿತ್ತು ನಾಯ್ಯ ಆಂಡ ಆ ಸಂದರ್ಭ ಇನಿಕ್ಕೆ ಒದಗದು ಬತ್ತಂಡು ದಾಯ ಬಂದ ಮಗ ಗುರುಮಠದ ವಿದ್ಯಾಭ್ಯಾಸನ ಪೂರ್ಣ ಮಾಡ್ತದೆ ಈ ಅರಮನೆಗೆ ಬತ್ತದಿಲ್ಲ ಒರಿಯನೇ ನನಕಲೆ ಕೈ ಮುಗಿಯೋದು ತನ್ನ ನಿನ್ನಮ್ಮನ ಕುಲೆ ಯಜಮಾನ್ರೆ ಹಣ್ಣು ಯಜಮಾನ್ರೆ ಮೂರು ನಮಸ್ಕಾರ ಬಹುಶಃ ಸಾದಿ ಅಂತ ನಮಸ್ಕಾರವನ್ನ ಉದ್ಯೋಗ ಬರೋದು ಉದ್ಯೋಗ ಗಂಜ ಮಣ್ಣುಂಟು ಬರ್ತೀವಿ ನಮಸ್ಕಾರ ఆయన ಪರವಾಗಿ ಯಾನಿರಿಗೆ ಇರೋರು ನಮಸ್ಕಾರ ಅಯ್ಯ ಎನ್ನೊಟ್ಟಿಗೆ ಭಕ್ತನಕಲನ ಮೆಕ್ಕಲನ ಪರಿಚಯ ಈರೆಗ ಅಂದ ಏರಿಂದಕ್ಕೇನೂರೇ ಅಯ್ಯ పోయినాయే ఒరి ఆడ బత్తనవు మూచి జన ಬರಗನ ಕಾರಣ ಉಂಡಪ್ಪ ತಾತ ನಾಲಿಪುದೆಲ್ಲ ಮಾತ ನಾನು ಬೇಡುವನುಡೀಗ ಜಲವಲ್ಲದು ಜಾತ ನಾನು ಬೇಡುವನುಡೀಗ ಜಲವಲ್ಲದು ಜಾತ ನಾನು ಬೇಡುವನುಡೀಗ
ಬಾಲಚಂದ್ರ ಈ ರೀತಿ ಆಲೋಚನೆ ಪಡೆದು ಗುರುಮಠಕ್ಕೂ ಪೋಯಿನ ಯಾನೆ ಕಡಪುಡ್ದು ಕೊರ್ನ ಏ ಯಾನೆ ಐಗುಲಡ ಬೋಡಾಯಿನ ಬರವು ಸರವಳು ಕಲ್ತೆ ಆರ್ನ ಐಗುಲನ ಆ ಆಶ್ರಮಡು ಎಡ್ಡೆಂದು ನಾಯಿ ಜಪ್ಪದರೆ ತೆತ್ತುಂಡೆ ನಾನು ಕೋಲಮಗಾಂದು ಪಂಡೇರಿ ಬರ್ಪುಡ ಕಾದಿದೆ ಎಂಕ ತಿಕ್ಕನಾಯೇ ಕಾಂಜವೇ ಪಡ್ಪುಣ ಕಾಂಜವೇ ಬಾರಿ ಬಿರ್ಸೆ ಲಡಯಾವಡು ಪಾತೆರಾವಡು ಲೋಕದ ಪಾತ್ರೆಗೆ ಆಡ ಪಾತ್ರೆಗೆ ಮನ್ನನೆ ಕೊರುಡು ಆಗ ನಡತೆಗೆ ಮನ್ನನೆ ಕೊರುಡು ಒಂತ ತಾಜಿ ತತ್ತಿಂದ ಆಯತ್ತು ಬಂದ್ಬಿಡು ಕಳುವರೆಟ್ಟು ಬರೀ ಆಯ ತುಳ್ಳಿ ಆ ದೃಷ್ಟಿಯನ್ನತ್ತಿ ಆಗಿಚ್ಚಾಂದೆ ತಾದಿ ದೋಯ್ಪಣ್ಣಕ್ಲು ಏರ್ಲಿ ಇಚ್ಚಾಂದೆ ಆ ತಾದಿ ಗೊತ್ತಿದ್ದ ಅಂಚಾಂದೆ ಆಯ್ತರ ಬೇಲ ತಾದಿ ತಪ್ಪದು ಗೊತ್ತಿ ಐಕು ಬೋಡಾದಿ ಅಕಡೆ ನಿತ್ಯದ ಬತ್ತಲಾಯ ಕಿವರೆ ಅಕಡೆ ಉದ್ಯೋಗ ಬೆಗಿಲೆಗಿ ಬೇಲೆ ಬೋಡ ಬೇಲೆ ಅಂತಾದೆ ಈರು ದಾನಲೊಂಜಿ ಬೇಳೆ ಕೊರಿಯುಂದುಂಡ ಎಂಕ್ಲ ಆ ಬೇಳೆ ಮಂತದು ಧರ್ಮಗತ್ತಿ ಎಂಕ್ಲೆಗೆ ಬಂಜಿದ ಗೆದ್ದಿಗೆ ಬಡಾದು ಈರು ಕೊರೋಳ ಸಂಬಳಂದ ತಂದು ಎಂಕ್ಲ ಹೋಯ್ತಾರೆ ಓಳ ಮಂದಿರ ಕೊಡ ಉಂಟಾಯಿ ಅಣ್ಣ ಅರಿಹತ ಉದ್ಯೋಗ ಅವಲಾಯಿ ನು ಬೇಳೆ ಅವಲವು ಎನ್ನ ಬೇಳೆ ಕೊರ್ನಾಡಿ ಎನ್ನ ಶರೀರ ಉಡುದು ಎಂಕ ಬೇಳೆ ಕೊರ ಎನ್ನ ಶರೀರ ಉಡುದು ಎಂಕ ಬೇಳೆ ಉರ್ನಾಯ ಎಡ್ಡೆ ಬಿಡುವೆ ಈ ಬೈದ ವಿಷಯ ಹಂಗೆ ತಿಳಿಯು ಕಾಂಜವೇ ಎಡ್ಡ ಪೆಟ್ಟದ ವಿಷಯ ಏನು ಮಾತಾಡಲ್ಲ ಬಿರ್ಸೆ ಎಂದು ಒಂದು ಪೇರು ಬಿರ್ಸಗೆ ಸರಿಯಾಗಿ ಉದ್ಯೋಗ ಕೊರಡುತ್ತೆ ಬಾಲಚಂದ್ರ ಈ ಲೆತೊಂದು ಬತ್ತನಂಚಿನ ಇರುವೆರಿ ನನ್ನ ದುಂಬುಗು ಈ ಅರಮನೆಡಿ ಇಪ್ಪಡು ಬನ್ಪುಣವು ನಿನ್ನ ಮನಸ್ಸಿಡು ಮೂಡುನವು ಆತ ಎತ್ತು ಬತ್ತಿಂಚಿನ ಇರುವೆರೆಗ್ಲ ಆಗ್ಲೇನ ಅರ್ಹತೆಗೆ ಸರಿಯಾಯಿನಂಚಿನ ಬೇಲೆನ ಕೊರಡು ಅಪಗಂಡ ಜವಣೆರಾಯನಗ್ಲ ನಡು ಸಾದಿರು ತಿರುಗಿರಬಲ್ಲಿ ಬೇಲೆನ ಮನ್ಪುಡು ಬೆಂದದು ತಿನ್ನೋಡು ಮನ್ಪುಣಂಚಿನ ನಿನ್ನ ಉದ್ದೇಶಗೆ ಯಾನ ತರೆಬಕ್ಕ ಅವೇ ರೀತಿ ಗಾಂಜವಿ ಅಂದ್ ಕಂಡೋಡು ಬೆನ್ನೋಡು ಕಂಡೋಡೇ ಬೆನ್ನು ಕಂಡೋಡ ಬೆನ್ನು ಕಂಡೋಡವೆ ನೋಡು ಕಂಡದು ಬೆನ್ಪುಣೆತ್ತಿ ಉದ್ಯೋಗ ಬರಲ್ಲ ಉದ್ಯೋಗ ನಿನ್ನನ್ನು ತೂನಾಡೆಗೆ ನಿನ್ನ ಶಾರೀರಿಕ ಲಕ್ಷಣನ ತೂನಗ ಈ ಬಿರ್ಸೆಂದು ಪನ್ಪುಣವು ಸತ್ಯವಾಯಿನವೆಂದು ಐಕ್ಯ ಬೋಡಾತು ಇಂಬಿಯ ಗೊಂಜಿ ಬೇಲೆ ಕೊರೊಚ್ಚ ಅಪಗಾಂಡ ನಮ್ಮ ಈ ಊರುಡು ಅತ್ತು ನಮ್ಮ ಈ ಗೂಡುಡು ಒಂಜಿ ಉದ್ಯೋಗದ ಕೊರತೆ ಉಂಟು ಮುಲ್ಪ ನಮ್ಮ ಈ ಊರುದ ದಳವಾಯಿ ಪಟ್ಟಣಂಬ್ಯಗ ಕೊಂಡ ಎಂಚ ಕಾಂಜವ ನಿನ್ನೊಂದು ಮತ್ತೆ ನಿನ್ನ ಮನಸ್ಸಿಗೆ ಸಂತೋಷ ಅಂದ ಎಂಕ ಸಂತೋಷದಲ್ಲಿ ಅತ್ತೆ ಎಂಚ ಈಲ ಎಲ್ಲ ಕಾರಿಂಜದ ಊರುದ ದಳವಾಯಿ ಪಟ್ಟಣಕ್ಕೆ ಆವ ಆವು ಅರಸಲು ಕೊರ್ನ ಬೇಳೆ ಅವು ದೇವರು ಕೊರ್ನ ಬೇಳೆ ನಿನ್ನದು ಐನ ತರತ್ತ ಮಿತ್ತದಿ ಒಂದು ಎನ್ನ ಬೇಳೆನು ಯಾನ್ ಮನ್ಪಿರುತ್ತ ಅಪ್ಪ ಎಂಕೆ ಎಂಕಾವು ಎಂಕಾವು ನಿಕ್ಕಿಂಚಿನ ನಿಕ್ಕಿ ಯಾನ ಬೇಳೆ ಕೊಡ್ತ ಅಪ್ಪ ಭೂಮಿನ ರಕ್ಷಣೆ ಮಾಡ್ಕೊಡಲ್ಪ ನಿನ್ನ ತಾಕತ್ತೆಂಚಿನ ಒಂದು ತೋಟ ಈ ಕಾಯಿ ಬಿಂಜಿ ಗಂಬುಳ ಬೀಜಿ ಬಿಂಜಿ ಗಾಲ್ಲ ರಟ್ಟ ತಂದೆ ಮೂಜಿ ತಟ್ಟ ಅಂದ್ರೆ ಕಾಕೊಂಡು ನಾನು ಈ ಕೂತದ್ದು ಗಡಿ ಮಾಡು ಬೇರೆ ಸರಿಯಾದ ಮಾತು ಕಾರಿಂಜೇಶ್ವರದ ದಳಬಾಯಿ ಏರಿ ಕಾಂಜವೆ ಕಾಂಜವೆ ಮಲ್ಲಜ್ಜಿ ಅರಸುಲು ಬೇಳೆ ಕೊರ್ನಡ್ದು ಬುಕ್ಕ ನಿಷ್ಠಾವಂತಕ್ಕೆ ಅದು ಬೇಲೆ ಮಾಡ್ಪಡ್ತ ಅಂಚ ಅದೇ ನೀನ್ ಹಿಡ್ದು ಬುಕ್ಕ ಎನ್ನ ಬೇಲೆ ಯಾನು ಶುರು ಮಣಪೆ ಯಾನು ಓಲೆ ಕೋಪೆನು ಎನ್ನ ಪಿರೌಡ್ದಿ ಅವಳೊಂದು ಬೇಲೆ ಎನ್ನ ರಕ್ಷಣೆ ಆ ರಕ್ಷಣೆವು ಇನ್ನ ರಕ್ಷಣೆ ಎನ್ನ ಅಂಗರಕ್ಷಕ ಅಂಗಿ ರಕ್ಷಕ ಅಂಗ
ಅಂಗರಕ್ಷಕೆ ಅಂಗರಕ್ಷಕ ಯಾರು ತಬುರೆ ತಬುರ ಸುರನಿಗೆ ಅವ ಆರೆಂಜಿನ ಜೈನ ಅವಳು ಉಂಡಿಲ್ಲ ಎಂಕಿನ ತುಂಬು ಜನಕ್ಕೆ ಬೇಲೆ ತಿಕ್ಕಡತ ಅಂದೆ ಬೇಲೆ ನಾಯಿ ಏಕಳ ದುಷ್ಟೆ ಯಾನ್ ಮಂಟಿಗೆ ಎಂಕಿ ಏರ್ನು ಹೊರತು ಮಾಡ್ರಲ್ಲಿ ನರಮ್ಮನಿ ಬದುಕೆರ ಕಲ್ಪಡು ನಮ್ಮ ಎಂತ ಉಪಾಯಡು ಆಯನ ಮಂಗೆ ಬಂತ ಮರಳಿ ನಿದ್ದೆಯ ಮಾಡು ಮರಳಿ ಏ ಹೊರ ಪ್ರಯತ್ನ ಮಾಡ್ಕೊಡು ಉಕ್ಕರ ಪ್ರಯತ್ನ ಮಾಡ್ಕೊಡು ಸಾಧಿಸಿದರೆ ಸಬ್ಬಲ್ ನುಂಗಬಹುದು ಓನುಂಗು ಸೈಲ ಅಂಚ ಇತ ನಮ್ಮ ಎಂಚಲ್ನ ಸೂಜಿ ಬಗ್ಗಾಯ ನಾನು ಮೀಸೆ ಬಗ್ಗವರೆಗೆ ನಮ್ಮ ಎಕ್ಕಳದ ಜಾತಿ ತಕ್ಕಂದು ಗೊತ್ತಿ ಈ ಹಿಡಿದು ಬುಕ್ಕ ಕಾರಿಂಜಾಡು ಕಾಂಜ ಏರನು ಮಾತೆ ನೇತ್ರಾವತಿಯೇ ಮಡಿಲೋ ಮಾತೆ ನೇತ್ರಾವತಿಯೇ ಮಡಿಲೋ ನೀ ತನು ವಿಗಾಸರೆಯಬೇಯುತ ಮಾತೆ ನೇತ್ರಾವತಿಯೇ ನೀ ತನು ವಿಗಾಸರೆಯ ಮುಕ್ತಿ ನೀಡು ನನಗೆ ಮುಕ್ತಿ ನೀಡಲ್ಗಳಲ್ಲಿ ಆಗುತ್ತದೆ ಮಾತು ಹಿಜ್ಜಿ ಯಾನಿಂಚೆ ಇತ್ತುಂಡಲ್ಲ ನನ್ನ ಬದುಕೇರ ಬುಡುಪುಜ್ಜಿ ಅಪ್ಪೆ ಯಾನು ಮಲ್ಪುನ ಬೇಲಿನ ಮಗ ಮಲ್ಪ ಮಗ ಅಂತ ಒತ್ತಾಯ ಮಲ್ತಂತಲೇರು ದಿನದ ಅವಕಾಶ ಮುಗಿದುಕೊಂಡು ಏನು ದಿನ ಕರಿಬುಕ್ಕ ಇಲ್ಲಿ ಬುಡುಪು ನಂಚಿನ ಮನಸ್ಸು ಮಲ್ತಿ ಯಾನು ಹಿಜ್ಜಪ್ಪೆ ಹಿಜ್ಜಿ ಹೋ ಎನ್ನ ಪೆದ್ದಿನಪ್ಪೆ ಓಲ್ಲಪ್ಪೆ என்னன்னு புடுத்து போது எத்தோ ஒரு சாட்டம்மை ஆண்டா ನಿನ್ನ ಮಗನ ತಿಥಿ ಇತ್ತು ಏನಾ ನುಪ್ಪು ಕೊರ್ಪುಜಿರಪ್ಪೆ ಪರಿಯರ್ಲ ನೀರ್ಲ ಕೊರ್ಪುಜಿರಿ ಹೆಚ್ಚಿನ ಸ್ಥಿತಿಯನ್ನ ತಂದಪ್ಪೆ ಅಪ್ಪೆ ನಿನ್ನ ಸಾದಿಗೆ ಅಲ್ಲ ಬರ್ಪೆ ಯಾನ್ಲ ಬರ್ಪೆ ಈ ಪುಣ್ಯ ಜನ್ಮ ಯಾರೋ ಬೇಕು ಪುಣ್ಯ ಜನ್ಮ ಯಾರು ಇಲ್ಲಿ ಬಿಡ್ದವೀತು ದೂರ ಬತ್ತು ನಾಳೇನು ನಾನು ಪರಿಪು ನಂಚಿನ ನೇತ್ರಾವತಿಸುದೇ ಅಂದ್ರೆ ಅಪ್ಪೆ ನೇತ್ರಾವತಿ ಈಲ ಒಂಜಿ ಪುಣ್ಣಪ್ಪೆ ಬದುಕಿಡ ಅನುಭವಿ ನೆಚ್ಚಿನ ಯಾನೇ ನಿನ್ನ ಮಟ್ಟಿಲ್ಡೆ ನೀ ಸೇರಡು ಒಂದು ಮನಸ್ಸು ಮಲ್ತಪ್ಪೆ ಅಂದಪ್ಪೆ ನಿನ್ನ ಮಗ ಲೆಕ್ಕ ತೂಣೆನೇ ನಿನ್ನ ಉಡಲಿಗೆ ಸೇದು ಎನ್ನ ಜೀವನ ಯಾನೆ ಕಳೆವುಡು ಅಂತ ಆಲೋಚನೆ ಮಲ್ತನಾಲೆ ಅಪ್ಪೆ ನೇತ್ರಾವತಿ ನಿನ್ನ ಮಗಳ ಭಾಗ್ಯ ನಿನ್ನ ಮಟ್ಟಲಿಗೆ ಬರೋದಿಲ್ಲಪ್ಪೆ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ಹರಿಯುವ ನನಗೆ ತೆರದಿ ಯಾರಮ್ಮ ಹರಿಯುವ ನನಗೆ ತೆರದಿ
ಹಾರಿ ಸಾಯುವ ಮನಗೈದಿರ್ಪೆ ಸುಧತಿಯೇ ನೀ ಹಾರಿ ಸಾಯುವ ಮನಗೈದಿರ್ಪೆ ಸುಧತೆ ಯಾರಮ್ಮ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ಹರಿಯುವ ಹೊನರಿಗೆ ತೆರದೇ ಪರಿಪೂರ್ಣ ನೇತ್ರಾವತಿ ತುದಕ್ಕ ಈ ಪುರಿಯ ನಿನ್ನನ್ನು ನಿರ್ತೊಂದು ಬತ್ತೆ ಈ ಪಯ್ಯದ ರಾಸಿಡು ಜಪ್ಪಾಯೆ ಗಾಳಿ ಪಾಡ್ನಗ ನಿನ್ನ ಹುಸುಲ ಹೆಂಗೇಜೇ ಬತ್ತನೆ ಎನ್ನ ಜುವಾವರ ಬತ್ತಲೆಕ್ಕ ನಾಂಡಿ ಪೊರುಳುಗ ಪೊಣ್ಣು ಈ ಪೊರುಳುಗ ಆ ಓಡಿದಾಯ ಬತ್ತನೆ ನರಮನೆ ಆಯ್ನಾಗ ಜೀವ ಪನ್ಪುಡು ಅಮೂಲ್ಯವಾಯಿನ ಸುತ್ತು ವಾ ಪೊರ್ತುಡ್ಲ ಜೀವನು ಒಳಿಪಿರ ಪ್ರತಿ ವೈಲ ನಡಪವಳು ಆತ್ಮ ಪಟ್ಪುಡವು ದೇವರಿನ ಅಂಶ ವಾ ಪೊರ್ತುಗಳ ಆತ್ಮನು ನಾಶ ಮನ್ಪಿರ ನಮ್ಮ ಬಳ್ಳಿ ನಮ್ಮ ಬದುಕಡೆ ಕಷ್ಟ ಸುಖ ಪನ್ಪುಡವು ಇರ್ಲು ಪಗೆಲದಲೆ ಕಡೆ ಕಷ್ಟ ಬತ್ತಂಡ ಒಂಜಿ ದಿನ ಸುಖ ತಿಕ್ಕು ಸುಖದ ಅಭಾವನೆ ಕಷ್ಟ ಐಕ್ ಓಡಾದೆ ನಮಗೆ ತೆದೆಪ್ಪಿರ ಬಳ್ಳಿ ಈ ಏರಿ ತೈಪುಣಚ್ಚಿನ ಬಿಚ್ಚೆ ನಿಕ್ಕ ದಾಯಿಗಾದ ಪೋಡು ನಿನ್ನ ಬಳಸದ ವ್ಯತೆ ದಾದ ಎರಡು ಪನುವನ ಯಾಗ ನಿನ್ನ ಪಾತ್ರನು ಕೇಳುವೆ ಒಂದು ಓಡದ ಅರಸು ಯಾನು ನಿಕ್ಕ ಪಾತ್ರ ಕೊಟ್ಟೆ ವೈಟ್ಲ ಕೋಡಿವನ್ ಪರ್ಚೆ ಎಂಕು ವಂಚನೆ ಮಾಡ್ಪರ್ಚೆ ಸತ್ಯದ ವಿಚಾರಣೆಯನ್ನು ಬನ್ನಿ ನಾಮವೆನ್ನ ಭಾಗ್ಯವತಿಯು ನಾಮವೆನ್ನ ಭಾಗ್ಯವತಿಯು ಕಾಮುಕರಿಗೆ ರಂಬೆಗೆ ನಿಧಿಯೇ ಕಾಮುಕನಿಗೆ ರಂಬೆ ಎನಿಸಿ ಕಾಮಯಜ್ಞ ದುರಿಯೋಳುಳಿದೆ ಕಾಮಯಜ್ಞ ದುರಿಯೋಳುಳಿದೆ ನಾಮ ಮಾತಕ್ಕೆ ಕಾಮುಕರಿಗೆ ರಂಬೆ ಎನಿಸಿ ಕಾಮಯಜ್ಞದ ದುರಿಯೋಳುಳಿದೆ ನಾಮ ಮಾತಕ್ಕೆ ನಾಮವೆಂದ ಭಾಗ್ಯವತಿಯೋ ನಾಮವೆಂದ ಭಾಗ್ಯವತಿಯೋ ಭಾಗ್ಯವತಿಯೋ ಏರಪ್ಪೆ ತುಂಬಾದ ಕೈ ಮುಗಿಯುತ್ತಲೇ ಸೊಲ್ಮೆ ಸಂದಾವೊಂದುಲ್ಲೇ ಲಕ್ಕೊಲ್ಲಪ್ಪೆ ಇನ್ನ ಪುದರಿನ್ ಚಾಂದಿಗೆ ಇನ್ನೊಲೆಯಾನೆ ಎನ್ನ ಪುದರೆ ಚಂದ್ರವರ್ಮೇಂದಿ ಚಂದ್ರವರ್ಮೇರಿ ಆ ಕಾರಂಜ ಬೂಡಿದರಸು ಅದನ್ನೇರ್ ನಮಗೆ ಹತ್ತಿ ಆ ನೇತ್ರಾವತಿಗೆ ಸುದಿಗಿಲಾಗಿದೆ ಆ ಎನ್ನ ಜೀವನಿಯಾನ ಕಡವಂತೆ ಪಂಡ ತೀರ್ಮಾನ ಮಲ್ತದ ತಾಗಿನ ಪೊರ್ತಗು ಆ ಇಂಕದಾದನೋ ತಿಜ್ಜಿ ಕಣ್ಣು ಬಿಡುದು ಅದು ತೊಪ್ಪೆ ಇರೇನು ಒಂದುಳ್ಳೆ ಆ ಎನ್ನನ್ನು ಏರುದು ಕೇನೊಂದುಳ್ಳರತ್ತ ಏರಪ್ಪೆ ದಿ ಎನ್ನ ಪುದರು ಭಾಗ್ಯವತಿ ಪಂಡದು ಭಾಗ್ಯವತಿ ಕೆಟ್ಟ ಪುದರು ಅಂಚಿನ ಭಾಗ್ಯವತಿಯಾಯಿನ ನಿಕ್ಕ ಈ ಕಚ್ಚದಾಯ ಬತ್ತಿಲ್ಲಿ ನಿನ್ನ ನೀ ಪ್ರಪಂಚಕ್ಕೂ ಕೊಡುತ್ತದೆತ್ತ ಆ ನಿನ್ನ ಅಮ್ಮೆರು ಪಂಪುನಾರು ಏರಿ ಈ ಪ್ರಪಂಚಕ್ಕೂ ನಿನ್ನನ್ನು ಕೊಡುತ್ತ ಬತ್ತನಂಚಿನ ಪೆದನ ಅಪ್ಪ ಏರಿ ಈ ನಿನ್ನ ಪುದರು ಭಾಗ್ಯವತಿ ಪಂಡತ್ತ ಈ ಸ್ಥಿತಿಗೆ ಕಾರಣದಾನೆ ಕೇವಲ ಎನ್ನ ಪುದರು ಮಾತ್ರ ಭಾಗ್ಯವತಿ ಆ ಅಂಡ ಆ ದೌರ್ಭಾಗ್ಯಡು ಸ್ಥಿತಿನ ಬದುಕು ನಂಚಿನ ಸ್ಥಿತಿಯನ್ನ ನಿನ್ನ ದೌರ್ಭಾಗ್ಯ ನಿಕ್ಕೆ ಅಂದು ದಾನಪನ ಅಪ್ಪ ಮೈಯೇರಿಂದ ಕೇಂದ್ರ ಪಣಿಯರೆ ಗೊತ್ತಿಜ್ಜಂಕು ಆ ಅಂಡ ಏನನ್ನು ಸಾಕಿನಪ್ಪೆ ಪದ್ದಕ್ಕೆ ಎಂದು ಕೇಳ್ತಾರ ಆಳ ಪಾತ್ರ ಜ್ಞಾನ ತಾಯಿ ಯಾಳು ನಿನ್ನ ಪರಿಚಯಕ್ಕೆ ಎನ್ನೆ
ಏರಾವರ್ತಿ ಪದ್ದಕ್ಕಿನ ವಿಚಾರ ಯಾನು ಕೆಣ್ಣೆ ಎತ್ತಿ ಎಂಕ ನಿನ್ನ ಪರಿಚಯ ಬೋಡು ಅವಿ ಎನ್ನ ಪರಿಚಯ ಪಣ್ಣುಡಾಂಡ ಎನ್ನ ಸಾಂಕಪ್ಪಿನ ಪರಿಚಯನ ಪಣ್ಣುಡತ್ತಿ ಎನ್ನ ಹೆತ್ತ ತಾಯಿ ಇಲ್ಲ ತಂದೆ ಎತ್ತ ಬೋಧನರಿಯೇ ಎತ್ತ ತಾಯಿ ಇಲ್ಲ ತಂದೆ ಎತ್ತ ಬೋಧನರಿಯೇ ಬೆಳೆದೆ ನಿತ್ಯ ನರಕ ಸೂಳೆ ಮನೆಯ ಸೊತ್ತಿನಂತದೇ ಬೆಳೆದೆ ನಿತ್ಯ ನರಕ ಸೂಳೆ ಮನೆಯ ಸೊತ್ತಿನಂದನಿನ ಬೆಳೆದೆ ಎತ್ತ ತಾಯಿಲ್ಲ ತಂದೆ ಎತ್ತ ಬೋಧನರಿಯೇ ಭಾಗ್ಯವತಿ ನಿನ್ನ ಪೇರನಕ್ಕೆ ತೆರೆಯಂದ పెద్ది నప్పి లెక్క తాంకిన నప్పి పద్దక్కి పండుదు పద్దక్కి పంపున కుదిరికి ఇన్నగా తూపినంచిన జన పంపునంచిన పాతిరికి ఇన్నరా యానా పాతిర పనీర బల్లి అవి పద్దక్కి సాంకిన పొన్ను యాను ಅಂಡ ಎನ್ನ ಬದುಕು ಇಂಚಿನ ಸ್ಥಿತಿ ಆಲೋಚನೆ ದಾಯ ಮಲ್ತೇಕೆ ಇಂಡ ಹೇ ಪೋಲ ನರಳು ನಂಚಿನ ಸ್ಥಿತಿ ಅನು ತೂಪಿನ ಜವನೇನು ಪೂರ ಏನನ ತೂಪಿರ ದಾಯಿಗೊಂದು ಕೆಂಡ ಎನ್ನಪ್ಪೆ ಬದುಕು ನಂಚಿನ ಸ್ಥಿತಿ ಅಂಚೆ ಉಂಡು ತೂಪಿನ ಕಾಮುಕೀರ್ನ ಕಣ್ಣುಗು ತೋಜಿ ನಂಚಿನ ಪೊರ್ಲುದ ರಂಬೆ ಲೆಕ್ಕ ಬದುಕೊಂದಿತ್ತಿನ ಪೊಣ್ಣು ಯಾನು ದಿನ ದಿನಲ ಕಾಮ ಪಂಪುನ ಯಜ್ಞೋಡು ಬೇಯೊಂದುಳ್ಳೆ ಯಾನು ಐ ಕಾತ್ರನೇ ಬದುಕಡೊಂಜಿನ ತೀರ್ಮಾನಕ್ಕೆ ಬರ್ತದೆ ಅಪ್ಪೆ ಪತ್ತಿ ಸಾಧಿನಿ ಹಣಪತ್ತಿರ ಬಲ್ಲಿ ಭಾಗ್ಯವತಿ ಏಪೋಲ ಮಾನವಂತೆ ಯಾದ ಬದುಕೋಡು ಒಂದು ಅಂಡ ಹಿಂಕ್ ಬದುಕಿನ ಅವಕಾಶ ಇಜ್ಜಿ ಅಜ್ಜ ಅಪ್ಪೆ ಮಲ್ಪನಂಚಿನ ಬೇಲನಿ ಯಾನು ಮಲ್ಪಡು ಪಂಡು ಒತ್ತಾಯ ಮಲ್ಪಂದುಳ್ಳೇರು ಆರ್ನ ಕಣ್ಣೆದುರು ಅಂತಂದೆ ಭಕ್ತಿ ಎನ್ನ ಪುಣ್ಣ ಬದುಕಿ ಎಂಕ ಯಾರು ನಾನೇ ಐಕಾದು ಎನ್ನ ಜೀವನ ಕಳೆಯುವುದು ಪಂಡದು ಆತ್ಮಹತ್ಯೆಯನ್ನು ಮಲ್ಪಡರ ಬತ್ತನಾಳೆ ಯಾನು ಈರಡೊಂಜಿ ಪಾತಿರಿಕೆನ್ನುವೆ ಇನ್ನತ ದೃಷ್ಟ ಪುಣ್ಣನು ಈರು ತಾಯಿಗೆ ಬದುಕಾಯರಿಯೇ ತಾಯಿಗೆ ಬದುಕಾಯರೆ ನನಗೆ ನರಕ ಸೂದನ ಕೃಷ್ಣ ಸೆರೆ ಬಿಡಿಸಿ ತಂದೆಯಿದ ನರಕ ಸೂದನ ಕೃಷ್ಣ ಸೆರೆ ಬಿಡಿಸಿ ತಂದಿದ್ದ ಸರ್ವಗಳ ವರಿಸಿದ ದರ್ಶವೆನಗಿರಲಿ ಸರ್ವ ಹೆಂಗಳ ವರಿಸಿದ ಆದರ್ಶವೆನಗಿರಲಿ ನರಕ ಬಾಳ್ವೆಗೆ ರೋಸಿ ನರಕ ಬಾಳ್ವೆಗೆ ರೋಸಿ ಮರಣ ಕಾಶಿಪೆಯಾಗೆ ನರಕ ಬಾಳ್ವೆಗೆ ರೋಸಿ ಮರಣ ಕಾಶಿಪೆಯಾಗೆ ಮರಣ ಕಾಶಿಪೆಯ ನರಕ ದೂದನ ಕೃಷ್ಣ ಸೆರೆ ಬಿಡಿಸಿ ತಂದಿದ್ದ ಸರ್ವಗಳ ಮರಿಸಿದ ದರ್ಶ ಏನಗಿರಲಿ ಸರ್ವಗಳ ಮರಿಸಿದ ದರ್ಶ ಏನಗಿರಲಿ ಬದುಕಡು ಭಕ್ತನ ವಿಚಾರಗೂ ಬೇನೆವಂತನಾಗಿ ನಿನ್ನನು ಅಪ್ಪೆ ನೆಲ್ಲಿ ವಾ ಅಪ್ಪೆಗೆ ಕಷ್ಟ ಬತ್ತಂಡ ಮಗೆಯಾಯಿನೇ ಸೈ ಸೇರ ಸತ್ಯ ಇಜ್ಜಿ ಪರಿಪುಣ ತುದೆ ನೇತ್ರಾವತಿ
ಆ ಕಾರಿಂಗೇಶ್ವರನ ಕಣ್ಣದ ಪಣಿಯಾದ ಭೂಮಿಗೆ ಬೆಳ್ತನಾಳು ನೇತ್ರಾವತಿ ಅವೇತ ಜನಕ್ಕೆ ಆಶ್ರಯ ಕೊರ್ನಾಳು ಆಲನಿನ ಜೀವದೆಪ್ಪಲ ಪನೆ ಅವುಗಳ ಸಾಧ್ಯನೋ ಎಜ್ಜಿ ಭಾಗ್ಯವತಿ ಊರು ದರಸುನ ಮಗೆಯಾನ ಯಾನ ನಿನ್ನನು ತುಯ್ಯೆ ನಿನ್ನ ಬದುಕಿಗೆ ಬದುಕಾದ ಯಾನು ಬರ್ಪೆ ಎಂಕು ದೇವರಾಯನ ಕೃಷ್ಣಾದರ್ಶ ದಾಯೇಂದ್ರ ಎನ್ನುವನ ಲೋಕಗು ನರಕಾಸುರೇ 14,000 பொண்ணுடனு சிரட்டுதியே வஞ்சதி நாயானு மதிமே ஆவே ಇಂಚ ಎನ್ನಿದ ದಿಯೇ ಅವಾಂಡ ಪನ ಆ ಕೃಷ್ಣ ಪರಮಾತ್ಮೆ ನರಕಾಸುರನ ಕಿರಿ 14,000 ಪುಣ್ಯಗಳು ಆಶ್ರಯ ಕುರಿ ಆಯನ ಕಾರ್ಯದಡಿಟ್ಟು ಆಯನ ಸ್ಥಿತಿಟ್ಟು ನೆಮ್ಮದಿದ ಬದುಕು ಅಕ್ಕಳನ ವಾಂಡಿ ಎನ್ನ ಪಾತ್ರ ಸುಳ್ಳತ್ತು ನಿಕ್ಕ ಯಾನು ಬದುಕು ನಿನ್ನ ನರಕನು ದೂರ ಬದುಕು ನಿನ್ನ ಬದುಕಿಗೆ ಯಾನು ಬದುಕಾಪೆ ಭಾಗ್ಯವತಿ ನನ್ನ ಮಿತ್ತ ನಿನ್ನ ಕನ್ನಡಿ ಕಣನೀರು ಬರಿಯರ ಬನ್ನಿ ನಿನ್ನ ಕನ್ನಡಿ ನಿನ್ನ ಮನಸ್ಸಿಗೆ ಬೇಜಾರುಕ್ಕರ ಬನ್ನಿ ನಿನ್ನ ಬದುಕಿಗೆ ಬದುಕಾದ ಸುಧಲೆ ನೀ ಮರುಗದಿರಲೆ ಮಾನಸದೇ ಸುಧಲೆ ನೀ ಮರುಗದಿರಲೆ ಮಾನಸದೆ ನೀ ಮರುಗದಿರಲೆ ಮಾನಸದೆ ಮರುಗದಿರಲೆ ಮಾನಸದೆ ಕರೆದೊಯ್ಯುವೆ ನಾನೀ ಬುರದೆ ಕರೆದೊಯ್ಯುವೆ ನಾನೇ ಬುರದೆ ಮೋದದಿ ಜನಕನ ಕರೆಯುತ್ತ ಪರಿಣಯ ಸಾದರದಲ್ಲಿ ನಾಗೈವೆನು ನಿಗವೋ ಮೋದದಿ ಜನಕರೆ ಕೊರೆಯುತ್ತ ಪರಿಣಯ ಸಾದರದಲ್ಲಿ ನಾಗೈವೆನು ಬಿಟಬುಸುದಲೆ ಮರುಗದಿರಲೆ ಮಾನಸದೆ ಕರಿನ ಕೋಟೆಗೆ ವ್ಯತೆ ಮಂತದ ಒವ್ವುಳ ಸಾಧ್ಯ ಇಚ್ಚಿ ಪಡಿ ನರಮನೆಯ ಜೀವನಟು ಕಷ್ಟ ಸುಖ ಬರ್ಪುಣ ಸ್ವಾಭಾವಿಕ ಗಮ್ಯ ದೇವರೇ ನಮ್ಮ ಹಣಟೆಂಚಡೆ ಬೆರೆತೀರಿ ಈ ಪ್ರಪಂಚಡು ಅಪ್ಪನ ಬಂಜಿರ್ತೆ ಈ ಭೂಮಿದ ಬರ್ಪುಣ ತುಯ್ಯನ ಕಷ್ಟ ಸುಖ ಎದ್ದೆ ಹಣ ಬೆಮ್ಮೆ ದೇವರೇ ಬರೆತೀರಿ ನಮ್ಮ ಬದುಕಿಗೆ ಅಯರ್ ತಿಂಚಾಂಡು ಇಂಬಿಯರ್ ತಿಂಚಾಂಡು ಎಣ್ಣೆರ ಸಾಧ್ಯ ಇಚ್ಚಿ ಏರೋ ಅಪ್ಪೆ ಬಿದ್ಯಲು ಏರ ಅಮ್ಮನ ಮಗಳಾತು ಬತ್ತ ಏರೋ ಅವತ್ತೆ ತಾಡ್ಕ್ಯಳು ಐತೆ ನಿನ್ನ ಕಷ್ಟನು ಆ ಕಾಮತ ಕುಳಮೆಟಿ ಬೆಯ್ಯರ ಯಾಣನಾನ ಬುಡೆಯೇ ಎನ್ನ ಕಣ್ಣಿಗೆ ಈ ಹುರಿಯ ಈ ಸುದತಿ ಶಿಖಾಮಣಿಯಾದ ಬದುಕುಡು ಈ ಪೊಣ್ಣು ಪುಣ್ಯವಾದೆ ಎನ್ನ ಮಹಾರಾಣಿಯಾದೆ ಎನ್ನ ಅರಂತನದ ಲಕ್ಷ್ಮಿಯಾದ ಬರಡು ಪೊನ್ನಾಯಿನಾಲೇ ರಡ್ಡು ಇಲ್ಲನ ಬದುಕುನಾಳೆ ಬೆಳಗ್ಗೆ ಬುಣ್ಣಾಳೆ ಒಂಜಿ ಬತ್ತಿ ಒಂಜಿ ಪೊಕ್ಕಿನ ಎಣ್ಣೆ ಎನ್ನ ಇಲ್ಲದ ಮಹಾಲಕ್ಷ್ಮಿಯಾದ ಬರಡು ನಿನನ ಯಾನು ಮದಿಮೆಯಾಪೆ ಎನ್ನ ಭಾಗ್ಯ ದೇವತೆಯಾದ್ರೆ ನಿನ್ನ ಅಂಗೀಕಾರ ಬಂಪೆ ಎನ್ನ ಬದುಕಿದ ಲಕ್ಷ್ಮಿ ಈ ಪ್ರಪಂಚನು ಅವೇದ ಪುಣ್ಣನು ತುಯಿನಾಯಿ ಅಜ್ಜಾಂದು ಅಕ್ಕಳೇನು ತಗೆನ ತಂಗಡಿಯ ಇಂಚೆ ತಿರಿನಾಯೇ ನಿನ್ನ ಬದುಕಿಗೆ ಆಶ್ರಯ ಅಂತ ಕುಂತುಪೆ ಈ ಮರಕ್ಕೆ ಪೂರಾದ ಬಲ ಎನ್ನ ಬದುಕಿಗೆ ಲಕ್ಷ್ಮಿಯಾದ ಬಲ ಎನ್ನ ಅರಂತನದ ದೀಪಾದ ಬಲ ನನಗೆ ಆಹ್ವಾನ ಉಂಟು ಯುವರಾಜರೇ ಓ ದಾದಾ ಎನ್ನ ಬದುಕಡ ತುಡರಾದ ಬರ್ಪರ ಅಂದು ಕೃಷ್ಣದೇವಿಯರು ಎಂದು ಪಂಡರು ಆ ನತದೃಷ್ಟ ಪುಣ್ಣನ ಬದುಕಡು ನರಕಾಸುರನ ಮೋಕ್ಷದ ಬಂಧನ ಮಲ್ತನಂಚಿನ ಕೃಷ್ಣದೇವರೇ ಇರಿ ಎನ್ನ ಪಾಲುಗಾಯೊಂದು ಜನ ಡೊಂಕುನು ತಿದ್ದನಾಯೇ ಆಯೇ ಸಂತೋಷ ಅವನುಂಡಿಯೇ ಆ ದಾಯಿಗಿಂದ ಕೇಂಡರ ದಾಯೆ ಪದ್ದಕ್ಕನ ಇಲ್ಲಲು ಬಳಿತಿನ ಪೊಣ್ಣು ಯಾನೆ ಆ ತೋಪಿನಂಚಿನ ಜನತ ದೃಷ್ಟಿ ಬೇತೆ ಇತ್ತಂಡು ಪದ್ದಕ್ಕನಂಚನೇ ಈ ಮಗಲ್ಲ ಇಪ್ಪಳಂದು ಆಂಡ ದೇ ಇನಿ ಕಣಗ ನಂದುಲ್ಲೆ ಈರ್ಲ ಅಂಚೆ ಎನ್ನದಿ ಜರತ
ಎನ್ನ ಪುಣ್ಯ ಜನ್ಮ ಸಾರ್ಥಕ ಅಂಡಿಯೇ ಸಾರ್ಥಕ ಅಂಡು ಭಾಗ್ಯ ಕೆಸರಡು ಪುಟ್ಟನು ತಾಮರೆ ಆ ಕೆಸರದ ಹೂವೇ ಗುಣನು ಆ ತಾಮರೆ ಬಯಕುಜಿ ಅವು ಆ ಭರ್ತಗಳು ಅಂಟಾಪುಜಿ ಅವು ತಾಮರಾದ ಭಗವಂತನ ಪಾದುಗು ಸೇರುಂಡು ಅವನ್ ಅರಸನ ಕಿರೀಟಗೂ ಸೇರುಂಡು ಎನ್ನ ಕಿರೀಟಗೂ ಬರ್ಪುನ ಮುತ್ತೊಯ್ಯಿ ಎನ್ನ ಬದುಕಿಗೆ ಬರ್ಪುನ ಪೂಯಿ ಐನು ಸ್ವೀಕಾರ ಮನ್ಪುನಪ್ಪ ದುಂಬು ಪೀರ ಆಲೋಚನೆ ಮನ್ಪೈ ಎನ್ನ ಅಪ್ಪಾಜಿನ ಪಡುವೆ ನಿನ್ನ ಬದುಕಿನ ವಿಚಾರನು ಆರೆಗೆ ತೆರಿಪಾವೆ ಅಣ್ಣುಂಚಿ ಪಾತ್ರೆ ದಾದವನು ಇನಿ ಏನಲ್ಲೇ ತಂದು ಕೊಪ್ಪರ ಇರು ಅಂಡ ಭಾಗ್ಯವತಿ ಇನಿ ಅರಂತನಿಗೆ ಕೊಂಡವೇ ಪನ್ಪುನ ವಿಜ್ಜ దానండ ఎన్న అప్పాజిట నిజ విచారను పనుడు ఆరట అను విచారను పండదు ಈ ಎನ್ನ ಅರಮನೆದ ಮಹಾರಾಣಿಯಾದ ಯುವರಾಣಿಯಾದ ಬರುಡು ಬರ್ಪುಣ ಲೆಕ್ಕ ಬರುಡು ಏನು ಕೊಂಡದು ಬೊಪ್ಪುಣ ಸರಿಯಾಪುತ್ತ ಈ ಬರ್ಪುಣ ಲೆಕ್ಕ ಬರುಡತ್ತ ಆಂಡನಿಕ್ಕ ಪಾತ್ರ ಕೊರುವೆ ವಾ ಕೊರ್ತುಗಳ ನೀ ನಾನು ಬುಡುತ್ತೋ ಎನ್ನ ಬದುಕಿಚ್ಚಿ ಎಂಕು ಬದುಕಿಯ್ಯತಿಲ್ಲ ಸಂತೋಷ ಬರ್ಪುಣ ಪಾತ್ರನು ನೀ ನನ್ನ ಕಾತೋದು ನನ್ನ ನಮ್ಮ ಬೇಟಿ ಮದಿನ ಮನಸ್ಸಿಗೆ ನೆಮ್ಮದಿ ಉಂಡೆ ತಾಯಿ ಗೊತ್ತು ಕಾಡು ನಮ್ಮಾತೆಗೆ ತಿರುಗೊಂಡಿತ್ತು ನಂಗೆ ಹೋಗ್ಬೋಡ ಅವು ಅಂತ ತಿಕ್ಕೊಂಡಿತ್ತು ಮೂಲ ಅಂಚನ ಅರಸು ಕಣ್ತಪ್ಪ ಅರಸು ಮಗಿ ಚಂದ್ರವರ್ಮ ಅಂಚಾದು ಎಂಕಿತ ಆರೋಗ್ಯ ಅಂತ ಹಾಳಾಗ್ತದೆ ತನ್ನ ಬೋಡು ಬೋಡುಂದಾಪುಡು ಇದಕ್ಕೆ ಬೋಡು ಬೋಡುಂದಾಪುಡು ಬೋಡು ಬೋಡುಂದಾಪುಡ ಇದೇನಾದ್ರು ತುಯ್ಯನೇ ಸರಿ ಎಂಚ ಎಂಕಿತ ಪ್ರಾಯ ತಾಂಡಿ ಪ್ರಾಯ ಅಂಡಪ್ಪ ಸುಮಾರು ಈ ಪ್ರಾಣಿಗೆ ಆವರ್ತಂಡ ಹೌದಣ್ಣ ಆಗ್ತದ ಆಗ್ತಜ್ಜಿ ದಾಯ ಆಗ್ತಜ್ಜಿ ದಾಯ ಈ ಮನ್ಪಂಚ ಉಳಿದಾರತ್ತ ಅಪ್ಪಗ ಚಟ್ ಆಳ್ತಿರ್ದು ಕಾಡಿರ್ದು ಇದೇ ಬಂದು ದಳಬಾಯಿ ಆತನಿಗೆ ಅವಾಗ ಈಚೆ ಇದೇ ಕೊಂಚ ಆವೋಡು ದಂಡವು ಆಯನ ಆಪುಜ್ಜ ಅಂದು ಏನು ದಳಬಾಯಿ ಅಂದ ಎಂಕ ಮದುವೆ ಅವಳು ಮಾಡ್ಬಿ ಮುಖಂಚ ಊರು ಸರಿ ಇತ್ತಿನ ಮದುವೆದ ಇದೆಯಾ 60 ಉರುಡು ಪಾಂಡಿಯರ್ದ ಅಂಚಾತ್ಯ ಐಕದೆ ಕೆಲವು ಇಜ್ಜನ ಅಂಚಾತು ನಿನ್ನಡಕೇನುವೆ ಮುಲ್ಪದಾಳ ವ್ಯವಸ್ಥೆ ಉಂಡಾ ವ್ಯವಸ್ಥೆ ನಮ್ಮಟ ಮಾತ್ರ ಉಂಡು ಇರೆಗೆ ಪೂರೆಗೆ ವ್ಯವಸ್ಥೆಗೆ ತುಂಬುಂಡತ್ತೆ ವ್ಯವಸ್ಥೆ ಉಂಟವನು ಉಂಡುಂಡು ಬೋಳು ಮೂಳೆ ಬೋಳು ವ್ಯವಸ್ಥೆ ಉಂಟು ನಮ್ಮ ಇಂಚಿಗೆ ನಮ್ಮ ಈ ಊರಿಗೆ ಈ ಮುಲ್ಪಗಳೊಂದುಲ್ಲ ನಮ್ಮ ಊಟೆ ಸುತ್ತು ಒಂದು ಮತ್ತೊಂದುಲ್ಲ ಮುಲ್ಪನೆ ಪಟ್ಟಕ್ಕೆ ಪಟ್ಟಕ್ಕೆ ಸೋಳೆ ಅಂದ್ರೆ ಅವನ ಪುದಾರ ಇನಿಕೆ ಅನ್ನತ್ತು ನಾನು ಎಲ್ಲಿಯ ಬಾಳೆ ಪುಣನೆ ಕೇಳುದಿಲ್ಲ ಅವನಂತ ಪ್ರಾಯದಲ್ಲತ್ತೆ ಪ್ರಾಯ ಅಂಡಾನೆ ಪಟ್ಟಕ್ಕೆ ತುಂಡ ಇತ್ತಲ್ಲ ಅದಕ್ಕೆ ವೃದ್ಧನಾರಿ ಪತಿವ್ರತ ಇತ್ತ ಹೂ ಬೋರ್ಚಿ ಬೇತದಲ್ಲ ವ್ಯವಸ್ಥೆ ಉಂಟು ಅವನಿಗೆ ನನಗೆ ಆಡೆ ಬೋರ್ದಂಡ ಉಂಡತ್ತ ಬೇತದಲ್ಲ ವ್ಯವಸ್ಥೆ ಉಂಟ ಈರೆಗೆ ಅವತ್ತು ಈರೆಗೆ ಪದ್ದಕ್ಕೆ ಮಾತ್ರ ನೆನಪತ್ತೆ ಈಗ ಆಗಿನ ಉಳ್ಳಾಯಿಡಿ ಬುಕ್ಕೊಳ್ಳೋಳು ಎಂದಿನ ಉಂಟು ಅರಿವರು ತಗೊಂಡು ಒಂಜಿ ನುಂಗೇಲು ಮಾಡ್ತು ನುಂಗೇಲ್ದು ಎಂದಿನ ಉಂಗೇಲು ಮಾಡ್ತು ನುಂಗೇಲ್ದು ಆತು ಕುರ್ರುದ ಬಂದು ಒಣ್ಣುಂಡು ಉದ್ದಗು ಉದ್ದಾತು ಗುಜ್ಜಗು ಗುದ್ದಾತು ತೋರಗು ತೋರಾತು ಬೊಳ್ಳೆನಾತು ಕಪ್ಪುಗು ಕಪ್ಪು ಆತು ಪದ್ದಕ್ಕಣ ಇಲ್ಲ ಅಲ್ಲ ಪರ್ಲಗಣದ ಬಣ್ಣು ಚೆಂಬು ಚೆಂಬು ತಲೆಕ್ಕೆ
ಅವೇಂಜಿನ ಚೆಂಬುದಳಕ ಚೆಂಬು ಪೊಣ್ಣು ಚೆಂಬುದಳಕೊಂಡ ಆಹಾ ಉರುಂಟುರುಂಟಾತು మరి పుల్లు ఇత ఈ పొన్ను ఉల్లాలు మనుప ఇత పొన్నన ఇల్లడే బాగుండంద యాను దళబాయ తవంజి ధైర్య మారోడు ఇక్కే చైతన్య రసాయన ಬೋಡು ಅನ್ಕೊಂಡು ಎಂಜಿನ ರಸಾಯನ ಚೈತನ್ಯ ರಸಾಯನ ಅವು ತಿಕ್ಕೊಂಡು ಅವು ಗೋಂಕುಲು ತಿಕ್ಕೊಂಡು ಗೋಂಕುತ ರಸಾಯನ ಅದಿಟ್ಲ ನೀರು ಮಿಕ್ಕಿಲ ನೀರು ಅದಕ್ಕೆ ತೂಪಾಡ್ದು ಒಂದಿಗೆ ಈತ ಮಲ್ಲ ಪಾತ್ರ ದೀಪುನು ಮಿಕ್ಕಿರ್ತು ಬುಕ್ಕಾಡ್ನಿ ಬೇಗಾರ್ದ ನೀರು ಜಪ್ಪು ನಿಕ ಅನುಭವ ಉಂಟು ಅವು ಚೈತನ್ಯ ರಸಾಯನ ಅಂದ ಮಲ್ಲದಿ ಅವೆಲ್ಲ ಮುಳು ಕೈತಲ್ಪ ತಿಕ್ಕೊಂಡ ಕೈತಲ್ಪ ತಿಕ್ಕುಜಿ ನಮ್ಮ ಕೈತಾಡಿ ಆಡಿ ಬೋಡು ಓಡ ಈ ಬೋದು ಆಯ್ನಾದ ಬೇಗ ಪದೊಂದಲ್ಲ ಹೋ ಅಲ್ಲ ವ್ಯವಸ್ಥೆ ಉಂಟಾ ಅವಾಗ ಈ ಕಾಯ್ತಂತೆ ಇಪ್ಪೋಣ ಬೇಗ ಅಭ್ಯಾಸ ಉಂಟ ಅಂದು ನಿನ್ನ ತೂತತ್ತೆ ನಿನ್ನ ತುಂಬದ ಅನುಭವ ಇದು ಕುಲಕ್ಕಿಲ್ಲ ಇದು ವಿರಾಟ ಕುಲೆಕ್ರಿ ಎತಾನು ದಳಾಪಜೆ ವಿರಾಟ ಕುಲೆಕ್ರಿ ಕೆಲವು ನೂಲು ಮಾಡ್ನಳಿಪ್ಪೋ ಅವ್ರು ಕಾಪುಜಿ ಅಂದ ವಿರಾನು ಓಳು ವೈನ್ ಬೆತ್ತನೊಂದು ಏನೇ ಗೊತ್ತು ಪಂಡ್ರ ಎಡುಪುಡಿಯಾ ಎಡುಪುಡು ಎಡುಪುಡ ಸುರು ಸುರು ಎಡುಪುಡು ತಡೆವ ನೋಡು ಕಾಪುಡು ಎತಾನು ಕಮ್ಮೆನೊಂಡಿಯಾ ಅವಂಕಿ ಎಲ್ಲ ಇಂಕ ಪರಿಹಾರನೆ ಎಂದುಲ ಮನೆಗಿತ್ತು ನಕ್ಕೇನೆ ಅವೇಂದಿನ ಆ ಉಪ್ಪು ಮಾಡಿ ನಾವು ಎಲ್ಲ
ಎಂಚ ಎಪ್ಪಣ ಎಂಚ ಮಾಡೋದು ಗೊತ್ತಾವಡುತ್ತ ಭೂತ ಬೇರೆ ದಯ ಇಡೀ ಬರ್ಬೇಕ ಭೂತ ಬೇರೆ ದಯ ಬರ್ಬೇಕ ಇದೀಗ ಹೂ ಮಾಡೋದ ಧರ್ಮ ಈಗ ನಾವು ಧರ್ಮೋದಿಕ್ನಾಥ್ ಕ್ರಮ ಎಂಚುಳ್ಳ ಮರ ಎಂಚ ಉಳ್ಳ ಎಂಚ ಉಳ್ಳ ಅಂತ ಭಣ್ಯರ ವೈದ್ಯನ ಇನ್ನು ಮಲ್ಲ ಸೊತ್ತು ಒಂದು ವೈದ್ಯ ಮಲ್ಲ ಸೊತ್ತು ಧನಿಕ್ಕುಳು ಎನ್ನ ಧನಿಕ್ಕುಳು ನಿನ್ನ ಇಲ್ಲದೆ ಬರ್ತೇನೆ ಮಹಾಲಕ್ಷ್ಮಿ ಮತ್ತಲೇ ಕಾಣು ಕುಬೇರಜ್ಜಿ ಕುಬೇರೆ ಕುಬೇರೆ ಏನು ಇಲ್ಲ ಅತ್ತ ಎಂಚ ಕುಬೇರೆ ಏನು ಇಲ್ಲ ಅತ್ತ ಒಂದೇ ಉಳ್ಳ ಇಲ್ಲಿ ತೋಚಿಂದ ಬದ್ದು ಓ ಅಂತ ಬದ್ದು ಬದ್ದು ನಿನ್ನ ಮಾಡೋದಬೇಕು ಮರಳು ಬರ್ತೋಡು ಎನ್ನ ಅಮ್ಮೇರಿನ ಬರ್ತದೆ ತೆರೆದಾಣ್ಣು ಓ ಒಂದು ಕುಲ್ಲಾವಣೆ ಹೆಸದಲ್ಲ ಕುಲ್ಲಾಂ ಜನ ಏರು ಮನೆಟು ಜನ ಮರ ಮನೆಟು ಅವತ್ತು ಮನೆಟು ಕುಲ್ಯಾರೆ ಬೇರೆ ಮಲ್ಲ ಜನನ ಮಗ ತೂಜನಿ ಮರ್ಯಾದೆ ಹೋಗು ಮರ್ಯಾದೆ ಎಂಚಿನ ಜನ ಪ್ಲೇನ್ ಬರಲಿಕ್ಕೆ ಎಂಚಿನ ಎಂಚಿನ ಜನರು ಬರೋರು ಅಂಚನೆ ಸರಿ ಉಳ್ಳೆ ಈ ಐಕ್ಯದಾರ ಸರಿ ನಿಕ್ಕು ಪಣ ಕೊಡೇನೆ ಜನ ಎಂಚಿನ ತೀರ್ಥಕೊಳ್ಳಿಯಾರು ಅವು ಕೊರಿಯರ್ ನಮ್ಮ ಲೆಕ್ಕ ಅಂತಾರೆ ಬರ್ಮುದು ಕೊಡ್ತು ಏತ ಖರ್ಚ ನಮ್ಮಲ್ಲ ಇಂದು ಬರ್ಚಿ ಇಂದು ಪಣ್ಬೇನ ಎನ್ನ ಅಪ್ಪ ಇಪ್ಪುನಾಗ ನಿಂಗೆ ಚೆನಿತ್ತಿಲ್ಲ ನಾನೇ ಅವೈತ್ಯ ಆದಾಗ ನಾ ಏನಿತ್ಯ ಎಂಚ ಉಸಿರಾರಿ ಎಲ್ಲಾರೇ ಗೊತ್ತಾಂದ್ರೆ ಇನ್ನಂಗೆ ಕೆಗು ಅವೈತ್ಯ ಆಪೇಗ ಆಪೇತಾವು ಒಂಜನ ಮಾಳಿಗೆ ಎರಡನೇ ಮಾಳಿಗೆ ಮೂಜನ ಮಾಳಿಗೆ ಉಂಟು ನಿನ್ನ ಕರ್ಮ ನಿನ್ನ ಇಲ್ಲದ ಒಳಗಿರ್ತೀವಿ ನಾವು ನಿಕ್ಕಿ ಏತು ಬೋದು ಜಾಸ್ತಿ ಆಗ್ಬಿಡು ಏತು ಮಾಳಿಗೆ ಮಾಡುದ ಮೂಜಿ ನನ್ನ ಆಜಿ ಮಾಡ್ಬೇಕು 14 ವರ್ಷದ 14 ವರ್ಷದ ಬಿಟ್ಟ ಪೂರ ಉಳ್ಳ ಅಂದ ಬೇಗ ಉಳ್ಳು ಬೇಗ 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 ಲೆಪ್ಪು ಮಗಲೇನತ್ತ ಪಣವ ಜಾಸ್ತಿ ಅವು ಯಾರು ಏತ ಖರ್ಚ ಲೆಪ್ಪು ಬಾಳೆ ಭಾಗ್ಯ ಭಾಗ್ಯ ನಿನ್ನ ಭಾಗ್ಯ ನಿನ್ನ ಭಾಗ್ಯ ಇಲ್ಲ ಭಾಗ್ಯ ನಾನು ಕಡೆ ಬಂದೆ ಈ ದೋಸೆ ಐತಿಲ್ಲ ಇಂಚು ಬರಿಯಾರನೇ ತಬರತ್ತಿ ನನ್ನ ಏತು ಕೊರ್ಲಿಯ ಒಂಜಿ ಮೋನೆನ ಮೋನೆ ಆಟ ಒಂಜಿ ಮುಂಕ ಮುಂಕಟ ಒಂಜಿ ಕನ್ನ ಕನ್ನ ತಾತ ಒಂಜಿ ಕೆಕ್ಲ ಕೆಕ್ಲ ತಾತ ಪೊರ್ಲು 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 ಪೊರ್ ಚೆಂಬು 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 ಒಂದು ಚೆಂಬುದ ಲೆಕ್ಕೊಂಡು ಇದು ಪೊನ್ನಾವ್ ಪೊನ್ನಾವ್ ಎಂತ ಮಾಡೋಲ್ಲ ನಮ್ಮ ಪೂರ ಮುಗಿನ್ನವಲ್ಲ ಗೊತ್ತಾಂದ ಅವು ಕೈತಲ್ಲಿ ಬರ್ತೀರಿ ಭಾಗ್ಯ ಬೇಜಾರು ಇಲ್ಲಡೆಗೆ ಮಾತ್ರ ಭಾರಿ ಮಲ್ಲಜ್ಜನ ಬೇರೆಗೆ ಕಾರಿಂಗದ ತಲಬಾಯಿ ಬೈದೇರು ನೃತ್ಯ ತೂವೋಡು ಬರ್ತೀರಿ ನಲಿಪುಡ ನೆಲ್ಕೊಡು ಮಗ ನೃತ್ಯನ ಪೊರ್ಲು ನಂಗೆ ಯಾರಿಗೆ ತೂವೋಡಿಗೆ ಬಾಳೆ ಅಚ್ಚ ಪಂಡ್ರ ಬಲ್ಲಿ ನಿಕ್ಕೆ ತುಂಬೆ ಪೂರ ವಿಷಯ ಪಂಡು ತೆರಿಪಾದೆ ಹೆಜ್ಜೆ ಕಟ್ಟುದು ತಯಾರಾದು ನೈಕೊಡು ಬಾರಿಸೋಡು ಅಗ್ಲ ಮನಸ್ಸು ಖುಷಿ ಆಗೋಡು ಬಾಳೆ ಗೋಳರಾಗದಿ
ಗೋಳತಾಂಡವ ಕಲಸ ಕಲೆಯಾತು ನೋಪುಗ ಬಾಳರೊಡನೆ ಅಲ್ಲನ್ ತುಯಿಸಾದಿಗೆ ಎನ್ನ ಮನಸ್ಸು ಬರ್ಬಿಡು ಒಂದು ವಿಕಾರ ಅದು ಬೋಡು ದಯಾಂಡು ಅಂಕ ಬೋಡು ಎಂಕ ಬೋಡು ಎಂಚಿನ ಬೋಡು ಅಲ್ಲಂಚಿನವೇ ಪಣ್ಣು ಅಲ್ಲ ಪುದರೆಂಚ ಭಾಗ್ಯ ಎನ್ನ ಪಾಲದ ಭಾಗ್ಯ ಪದ್ದು ಎನ್ನ ಮಾಮಿ ಪದ್ದು ಮಾಮಿ ಓ ಮಾಮಿ ಇದ್ದ ಅಲ್ಲಿ ನಲಿಪ್ಪಲ್ಲ ಭಾರಿ ಸೋಕೊಂಡು ಮಲ್ಪಲು ಯಾನು ಗೆಜ್ಜೆ ಕಟ್ಟು ತಯಾರಾದ ಬರ್ಪಲು ಯಾನು ಎಲ್ಲಿ ಇಪ್ಪುನಗ ಈಯೊರನಲ್ಲಿ ಇಪ್ಪನನ್ನು ತೂತೆ ಅಂಚಾದಿ ಇತ್ತ ಹಾಲನ್ನು ಲೆಪ್ಪುಡಾದಿ ಹೊರನಲ್ಲಿ ಇಪ್ಪನನ್ನು ತೂಡಿ ಬುಕ್ಕ ನಮ್ಮ ಮೇಲೆ ಕುಣಿವೆ ನಲಿವೆ ನಗುವೆ ನಾ ಕುಣಿವೆ ನಾ ನಲಿವೆ ಕುಣಿವೆ ನಲಿವೆ ನಗುವೆ ನಾನೇನ ಮಾಡಲಿ ನಾನೇನ ಬೇಡಲಿ ನಾನೇನ ಮಾಡಲಿ ನಾನೇನ ಬೇಡಲಿ ವೇದನೆಯೋ ಮನ ಮುದುಡಿತು ಬಳಲಿ ವೇದನೆಯೋ ಮನ ಮುದುಡಿತು ಬಳಲಿ ಕುಣಿವೆ ನಾ ಕುಣಿವೆ ನಾ ನಲಿವೆ ನಾ ನಗುವೆ ನಾ ಅಳುವೆ ನಾ ಕುಣಿವೆ ನುಡಿಯದು ಕಾಲ್ಗೆಜ್ಜೆ ಗಲು ಗಲು ರೇನುತ್ತಲೇ ನುಡಿಯದು ಕಾಲ್ಗೆಜ್ಜೆ ಗಲು ಗಲು ರೇನುತ್ತಲೇ ನುಡಿಯದು ಕಾಲ್ಗೆಜ್ಜೆ ಗಲು ಗಲು ರೇನುತ್ತಲೇ ದುನಿತ ಮನ ನೋವೆ ತುರಿಯಲೇ ದುನಿಸದನ್ನ ಮನ ನೋವೆ ತುರಿಯಲೇ ಕುಣಿವೆ ನಲಿವೆ ನಾ ಕುಣಿವೆ ನಾ ಕುಣಿವೆ ನಾ ನಲಿವೆ
ಕಾಲ್ಗೆಜ್ಜೆ ಗಲು ಗಲು ರೇನು ತಲೆ ನುಡಿಯದು ಕಾಲ್ಗೆಜ್ಜೆ ಗಲು ಗಲು ರೇನು ತಲೆ ದುನಿಸದು ಎನ್ನ ಮನ ನೋವಿದುರಿಯಲೆ ದುನಿಸದು ಎನ್ನ ಮನ ನೋವಿದುರಿಯಲೆ ಭುವಿ ಬಾದರೆಯಲೆ ಭುವಿ ಬಾದರೆಯಲೆ ಹರಣವು ತೊರೆಯಲೆ ಭುವಿ ಬಾದರೆಯಲೆ ಹರಣವು ತೊರೆಯಲೆ ಕುಣಿವೆ ನಲಿವೆ ನಾತುಣಿವೆ ನಲಿವೆ ಕುಣಿವೆ ನಲಿವೆ ಕುಣಿವೆ ನಲಿವೆ ಏನ ಮಾಡಲಿ ಶಂಕರ ನೀಲಕಂದರ ಶಂಕರ ನೀಲಕಂದರ ಶಂಕರ ಕಂದಡಿ ಜಡದೆ ಎಡ್ಡೆ ಮರಿ ಮಾತ್ರ ಜಡದೆ ಪ್ರೊಂದಿ ಎಡ್ಡೆ ಮರಿ ಅಂಚಾದಿ ಮುಳಿ ಜಡದೆ ಕೇಳಿದ್ದು ಬೆಳ್ತೊಂದು ಮತ್ತೆ ಏನನ ಪುಣ್ಣಗೆ ಕೈ ಬಂತೊಂದಿಲ್ಲನ ನಿನ್ನ ದೀನ ವರ್ಷ Dale,
ಯಾಕಲ್ಲ ಸೂಲಿನಿಲ್ಲದೆ ಬಾರಿಸಿರುವಂತ ಅರ್ಧ ಸ್ವಯಂಜಿ ಮರಲಾಗ ಸೂಳೆತ್ತಿ ಏನು ಮದುವೆ ಹಾಪುಣ ಮಣ್ಣು ಅಲ್ಲ ನಾನೇ ತೆಳಿಕೆ ಇತ್ತೆ ಗೊತ್ತಾಂಡೆ ಮರಿಯೋ ತಬ್ರೋ ಸೂರ್ಯನ ಮಗಳು ಭಾಗ್ಯನೇ ಚಂದ್ರವರ್ಣ ಮದುವೆ ಹಾಪುಣೆ ನಿಕ್ಕಿ ಬೇತವಲ್ಲ ಪೊಣ್ಣು ದಿಕ್ಕಿಜ ಆ ಪೊಣ್ಣು ಮಹಾಂತರಗಳ ಮೇಯ್ ಮಾರ್ನಾಳೆ ಅಂಚಾದೆ ಆಲೆಂಕ್ ಬಾಡುದು ಈಡೆ ಬತ್ತೆ ಆಲ ಮೈತ್ರಿ ಕೈ ಮಾಡ್ಲಾಗ ಈ ಬತ್ತ ತಡತನ ಆಲೆನೆ ಪತ್ತೆರ ಬೋಣಗ ಈ ಬತ್ತನಂದ ಅರಸ ಮಗೆ ಅಂತ ದಳವಾಯ ಅಂತ ಹೇಳಿದ್ರೆ ತಲೆಗಟ್ಟು ಸ್ವಯಂಜಿ ಮರಲಾಗ ಬರ್ತದ ಕುತ್ತೇ ಕಲ್ವ ಯಾನು ಬರ್ಪುಡವಂತೆ ತಡವಾದಿತ್ತು ನಾಂಡ ನಿನ್ನ ಬದುಕದಾದಾತನು ತಿಳಿಯರ ಅಪ್ಪುಜಿ ಅವಾಗ ದೇವರು ಎತ್ತವನಾಡೆಗೆ ಎತ್ತಾಪ ಇಲ್ಲ ಭಾಗ್ಯ ಪಾತಿರ ಪಡಡೆ ತುಯರೆ ಏನೊಂಜಿ ಬಂಗ ಬರ್ಪಾಪನ ಸ್ಥಿತಿ ಹಾನಿದ ದಿನ ಲೆತ್ತೊಂದು ಪೋಲೆಯಿಂದ ಪಂಡೆ ಹಂಡಲೆ ನನ್ನ ಬುಡ್ದು ಪೋಯರು ಪಾತಿರ ಕುರಿಯರು ಹಂಡ ಈನಿಕ ದಿನ ಕಾರುಗೆ ಗೆಜ್ಜೆ ಕಟ್ಟದು ಆ ಕುಡಿಚಲು ಎದುರು ನಲುಪು ನಲಿಪು ನಂಚಿನ ಸ್ಥಿತಿ ನಾಂಡು ಇಚ್ಚಿ ನನ್ನ ಮೂಳಿತ್ತು ನನ್ನ ಮರಿಹಾದಿನ ಬದುಕೇರ ಬುಡುಪು ಜೇರು ಈ ಯಾಂಡಲ ಮುಗಿಪೇರೆಗೆ ನನ್ನ ರೈ ಬಂದ ನಡೆದು ಮೋಕ್ಷ ಮಲ್ಪ ಲೆತ್ತೊಂದು ಪೋಲೆ ಏನನು ಭಾಗ್ಯ ನಿನ್ನ ಕಣ್ಣ ನೀರು ನಿನ್ನ ಬದುಕದ ಸ್ಥಿತಿನ ತಿಳಿ ನಾನ ನಿನ್ನನೇ ಇಂಚಲಿ ಬಿಡ್ತೀನಿ ಎನ್ನರಂತನಿಗೆ ಕೊಂಡೊಂಡೆ ಅದ ಒಂಜಿ ಪಾತ್ರ ಅರಮನೆಗೆ ಕೊಡೋಡು ಅಂದ ಎನ್ನ ಅಪ್ಪಾಜಿ ನಿಜ ವಿಷಯ ಪಂಡು ಆಡಿ ಮುಟ್ಟ ನಿತ್ಯ ವ್ಯವಸ್ಥೆ ಮನ್ಪೆ ಅರಂತನಡೆ ಕೊಂಡು ಹೋಪೆ ನಿತ್ಯ ವಿಚಾರನು ಪಂಪೆ ಅವೇ ಕಾರಿಂಜದ ಅರಮನೆಡೆ ಮದುವೆ ಮಂತ್ರಿಯ ಬಳಿಗೆ ವೃತ್ತಿ ಬದಿದವ ಭಾಗ್ಯವೆತ್ತರಕ್ಕೆ ಬೆಳೆಯುತ್ತಿದೆಯೇ ಉತ್ತರು ಬದುಕುವ ಮಾಲೆ ಸುತ್ತ ಮುತ್ತಲು ಬೆಳೆಯುವ ಜನವು ಸಾಲದಿರೆ ಮತ್ತೆ ಬೇಜಾಗೃಗವದೇರಿಯೇ ವೃತ್ತಿ ಬದಿದವ ಭಾಗ್ಯವೆತ್ತರಕ್ಕೆ ಬೆಳೆಯುತ್ತಿದೆ ಆಲೋಚನೆ ಮಾಡ್ಬೋಣ ಎನ್ನ ಮಗೆ ತಿಂಗಳ ತರಗು ಬಣ್ಣಗ ಆಗೊಂದು ಯೋಗ್ಯತಾವಂತೆ ಪೊಣ್ಣನು ತೋದು ಮದಿನ ಮಾಡ್ಕೊಡೋದು ಆಂಡ ಈರ್ ನಮಗೆ ಈರ್ನ ತಿಗಳೆತ್ತರಗು ಬರ ತುಂತದೆ ಓನಂಡು ಮೀಸೆ ಮುಟ್ಟುದುಂಡು ಮೈತ್ರ ಮುರಾಣಂಜಿ ದೃಶ್ಯನು ತುಯ್ಯ ರಸೊಲೆ ಆ ದೃಶ್ಯನು ಎಂಚ ತುವಳಿ ಅಪ್ಪ ಎಂಚ ಪನೋಡಪ್ಪ ಎಂಕ ಪಣಿಯರಗೆ ನಾಳಗೇನೆ ಬರ್ಪಜಿ ಅರಸುಲೆ ಓ ಅರಸುಲೆ ಯಾನ ಊರ್ದ ತಳವಾಯಂದ ಮುಂತದ ಅಧಿಕಾರ ಉಂಡೆಂಕ್ ಮುರಾಣಿ ಇಂಚನೆ ತಿರ್ಗೊಂದು ಪೋಯ್ ಬೈಲೆ ತಿರ್ಗೊಂದು ಪೋನಗ ಅದು ಸೂಳೆ ಬದ್ದಕ್ಕೊಳ್ಳೋದು ಸೂಳೆ ಬದ್ದಕ್ಕ ಆಲ್ನಾಡೆ ನಿಗಿಲು ಬೋಪನಂಚಿನ ಅವಶ್ಯಕತೆ ಎಂಕ್ಲ ಮಾರುದು ಬೈನತ್ತಿ ಎಂಕ್ಲ ಮಾತೆರನ್ನ ತೂವರಡು ಅಲ್ಲ ನಮ್ಮ ಬೈದ ಕರಡಿ ಪಣತ ಊರದ ದಳವಾಯಿ ಇಂಚ ಪೋನಗ ಅಲ್ಲ ಗುಸು 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 ಮಾತೆರನ್ನ ಈ ಗುಸು ಗುಸು ಮಾತೆರನ್ನ ಏರುಂದು ನೀ ಒದ ಇಂಚ ನಿಲಕ್ಕೆ ತುಯಿ ನಿಲಕ್ಕೆ ತುಯಿನೇ ನಿಲಕ್ಕೆ ತುಯಿನೇ ತುಯಿನ ಓಣ್ಣ ಬೋಂಡಪ್ಪ ಮರ್ಯಾದಿ ಓಣ್ಣ ಬೋಂಡಪ್ಪ ಮರ್ಯಾದಿ ಏರ್ನ ಮರ್ಯಾದಿ போய் ಏರ್ನ ಮರ್ಯಾದಿ போய்ನತ್ತಿ ಈರು ಅರಸು ಬಿಟ್ಟು ಹಿಡ್ಕೊಳ್ಳುತ್ತಾರ ಈರ್ನ ಮರ್ಯಾದೆ போய்ನೆ ಈ ಪಾತ್ರವನ್ನು ದಾಯ ಬಂಡೆ ಅಲ್ಲಿ ಗುಸು ಗುಸು ಪಾತ್ರ ನಿಂತನ ಏರು ಬೇತೇರ್ಲತ್ತಿ ಈರು ತಪ್ಪು ಅಂತಾರೆ ಯಾನು ತಪ್ಪು ಅಂತ ಈರು ತಪ್ಪು ಅಂತಾರೆ
ಈರ್ನ ಮಗಕ್ಕೆ ಈ ಪ್ರಾಯ ಒಂಜಿ ಪೊನ್ನಂತ ಮದ್ವೆ ಅನ್ಪಡ್ತೀರಿ ಈರ್ ಮದ್ವೆ ಮನ್ ಪನ್ನ ಎತ್ತಿರೋದಾದ್ರೆ ಅಪ್ಪು ಇರ್ನು ಆಯೇ ಇನಿ ದಾನ ಮಾಡ್ಬೇಕು ಗೊತ್ತಲ್ಲ ದಾನವಂತೆ ಸೂಳೆನ ಇಲ್ಲಲು ಬೋದು ಸೂಳೆನ ಮಗಲೊಟ್ಟು ಎನ್ನ ಮಗೆ ಐನಾಯೇ ಇನಿತ್ತ ದಿನಟ್ಟು ಸೂಳೆನ ಇಲ್ಲ ಸೂಳೆನ ಇಲ್ಲಲು ಕರಿಪುನಂಚಿನ ದಿನ ಬತ್ತನೆಂದು ಪಂಡ ಎಂಕದಾನೆ ಅವಳು ಯಾನು ಪನ್ನವು ಯಾನು ಕೊಲ್ಲಂಚಿನ ಪೀಠಗ ಅವಮಾನ ಅಪಕಾಂಡ ಈ ಪಾತೆರ ಸತ್ಯನ ಸುಳ್ಳಾನು ಪನ್ಪುನವು ಯಾನು ಈರ್ ನಮ್ಮ ಘಟನೆ ಕೇಂದ್ರ ಎನ್ನ ಮಗಟನೆ ಕೇ ನಡೋತ ಯಾನಂತೆ ಬರ್ತುಳ ಆಯ್ತಂದ್ರೆ ಈರ ಕೇಂದ್ರದ ಬುಕ್ ಐಕೆ ಚಂದ್ರ ಅಂದಯ್ಯ ಇತ್ತೀಚೆಗೆ ನಿನ್ನ ಪುದರು ಭಾರಿ ಪ್ರಚಾರ ಉಂಡುಗೆ ಈ ಓಲೋಲು ತಿರುಗುಪವನ್ಪುನ ವಿಚಾರ ಎನ್ನಾಡೆಗೆ ಬತ್ತುದುಂಡು ಅಪಗಾಂಡ ಯಾನು ಪನ್ ಕೇನಂಚಿನ ವಿಚಾರ ಸತ್ಯನ ಓಳು ತಿರುಗುನ ವಿಚಾರ ಅಪ್ಪಾಜಿ ಅಂದಯ್ಯ ಈ ಓಲು ಇತ್ತ ಯಾರನ್ನ ಇಲ್ಲಲಿತ್ತ ಅರಮನೆ ನಿಕ್ಕು ದಾದ ವಿಚಾರ ನಿಕ್ಕು ಕುಂದು ಕೊರತೆ ತೋಜಿದು ಬತ್ತುಂಡು ಅಂದಯ್ಯ ಈ ಇತ್ತಿನಂಚಿನ ಇಲ್ಲಿ ಸೂಳೆ ಬದ್ದಕ್ಕನ ಇಲ್ಲವೇ ಅಪಗಾಂಡ ಯಾನು ಕೇನ್ನಂಚಿನ ಪಾತೆರ ಸತ್ಯ ಪಂಡಿನ ಪಾತೆರಗುಳ ಕೇನ್ನ ಕೆಮಿಕ್ಕಲ ವ್ಯತ್ಯಾಸ ಉಂಡತ್ತೆ ಅಪ್ಪಾಜಿ ಈರು ಪಂಡಿನ ಪಾತೆರ ಸತ್ಯ ಆಂಡ ಪುರ ವಿಚಾರ ಹೆಚ್ಚಿನ ಒಂದು ತಿರಿಯಂದು ಅಪ್ಪಾಜಿ ಯಾರಿಗೆಯೋ ಮೋರೆಗಳಿಗೆ ಮೇಲೋ ಮೋರೆಗೆಳೆಯ ಮೀರಿ ಹೋಯಿದೆ ಚಂದ್ರವರ್ಮ ಈ ಆಸ್ಥಾನಗೆ ಲೆಪ್ಪು ಇತ್ತನ ನಿಕ್ಕೋರಿಯಗ ಆಂಡ ಈ ಪೊರ್ತಗು ನಿನ್ನ ಪಿರಾವುಡೆ ಬತ್ತನಂಚಿನ ಪೊನ್ನೂರ್ತಿ ಏರಿಯಾಲಿ ಅಪ್ಪಾಜಿ ಪಂಡಿನಗಳನ್ನ ಪಾತೆರಗೇಂಡು ದಿಂಚ ಪಾತೆರಡು ದಿಂಚಿ ಯಥಾರ್ಥ ವಿಚಾರನು ಈರೆಗೆ ತಿರುಪಾರ ಬೋಡಾದಿ ಅಂತನಿಗಳು ಅಪಕಾಂಡ ಅಪ್ಪಾಜಿ ಅವು ಏರೆಂದು ಕೇಳಿದೆ ಆಲ್ನ ಪುದರು ಭಾಗ್ಯವತಿ ಪಂಡಿದೆ ಈರು ಪಂಡಿನಂಚಿನ ಪೊನ್ನನ ಇಲ್ಲಲು ಬದುಕಿನಂತ ಗುಳೈನಂಚಿನ ಪೊಣ್ಣು ಆನೆ ಆಲೆಗೆ ಯಾನಿಗೆ ಪಾತೆರ ಕೊರುದಿತ್ತೆ ಅಪ್ಪಾಜಿ ನಿನ್ನ ಬದುಕಿಗೆ ಯಾನು ಬದುಕಾದು ಬರ್ಪೆ ನಿನ್ನ ಬದುಕಿಗೆ ಏನು ಭಾಗ್ಯನು ಕೊರ್ಪೆ ಭಾಗ್ಯವತಿಯಾಯಿನ ನಿಕ್ಕು ಯಾನು ಬದುಕುನು ಕೊರ್ಪೆ ಎಂದು ಪಂಡಿದಿತ್ತೆ ಆಲೇನು ಮದಿಮ್ಯಾಪೆ ಎಂದು ಪಂಡಿದಿತ್ತೆ ಐಕ್ಕು ಬೋಡಾದು ಆ ವಿಚಾರವನ್ನು ಈರೆದ ಪನ್ನುಡು ಬೈದೆ ಅಪ್ಪಾಜಿ ಪೊನ್ನನು ಮದಿಮ್ಯಾಪೆ ಪಂಡಿತು ಆಲೆಗೆ ಆಲೆಗೆ ಪಾತೆರೆ ಕೊರ್ತ ಅಂದಪ್ಪಾಜಿ ಲೆತ್ತೊಂದು ಬತ್ತನ ಎನ್ನ ಆಸ್ಥಾನ ತಾಡೆ ಅಂದಯ್ಯ ಆ ಪಣ್ಣು ಒಲ್ಪದಾಲು ಪದ್ದಕ್ಕನ ಇಲ್ಲಲು ಬುಳೆನಂಚಿನ ಪೊಣ್ಣನು ಇನಿತ್ತ ದಿನಕ್ಕಾನಗ ಎನ್ನ ಆಸ್ಥಾನತೆ ಎದುರು ಎನ್ನ ಎದುರುಗು ಕೊನತು ಉಂತದು ಆಲೆನು ಮದಿಮೆ ಆಪೆ ಎಂದು ಪಂಡೊಂತುಲ್ಲತೆ ನಿಕ್ಕದಾದ ಸರಿಗ್ರಾಚಾರ ಪತ್ತದಂಡಿಯ ಎಡ್ಡೆ ಗುಣ ನಡತದ ಎಡ್ಡೆ ಊರುದ ಪೊಣ್ಣನು ಕೊನತು ಮದಿಮೆ ಮಾಂತು ಕೊರ್ಪಣಂಚಿನ ನಿನ್ನ ಅಮ್ಮೆರಿ ಯಾನಿಪ್ಪನಾಗ ನನ್ನ ಎದುರುಗು ಸೂಳೆನ ಇಲ್ಲಲು ಬುಳೆನಂಚಿನ ಪೊಣ್ಣನ್ಲೆ ತಂದು ಬತ್ತದು ಯಾನು ಮದಿಮೆ ಆ ಪ್ಯಾಲಿಂದ ಏನಟ ಪಣ್ಣೊಂತುಲ್ಲನ ಅಪ್ಪಗಾಂಡ ಕೇನಂಚಿನ ವಿಚಾರ ಸತ್ಯ ಅಂದು ಪನ್ಪುನ ಇಂತ ಬರ್ತಗೆ ಎಂಕು ತೆರಿದಿಂದು
ನಮ್ಮ ಇಲ್ಲದ ಭೂತಗುವ ಕಾರ್ಣಿಕ ಉಂಡು ಅನ್ನೋದು ನಮಕ್ಕೆ ತೆರಿಪುಣಿಗೆ ಅಂಗೈಡಿತ್ತನ ಕುರುಕು ಕನ್ನಡಿದಾಯ ತೋಜಿ ಆತ ಈ ಪೊಣ್ಣನ್ನು ಲೆತೊಂದು ಈಡೆಟ ಬತ್ತತ್ತ ಆ ಪೊಣ್ಣಗ ಮುಲ್ಪ ಅವಕಾಶನೇ ಇಜ್ಜಿ ಆಲೆನು ಬುಡ್ತು ಉಂತುಪನ ಎನ್ನೊಟ್ಟಿಗೆ ಅತ್ತು ಯಾನಾತ ಆಲೆನು ಮೊಟ್ಟದ ಬಿದಾಯಿ ಮಾಡೋಣ ಅಪ್ಪಾಜಿ ಪಂಡಿ ಪಾತೆರಗು ಬೋಡಾದೆ ಸತ್ಯಗೂ ಬೋಡಾದೆ ಬುಡಂತಿನಿ ಪಾರ್ನಂಚಿನ ಈ ಪ್ರಪಂಚದ ಸತ್ಯ ಹರಿಶ್ಚಂದ್ರನೇ ಸಾಕ್ಷಿ ಅಮ್ಮೆರ ಪಾತೆರಗು ಬೋಡಾದೆ ಇಡೀ ಇಲ್ಲಿನ ಬುಡದು ಕಾಡಿಗೆ ಪೋಯಿನಂಚಿನ ರಾಮನೇ ಸಾಕ್ಷಿ ನಿಕ್ಕು ಬದುಕು ಕೊಡ್ಪೇನು ಇನ್ನ ಮಗೆಯಾತ ಪಂತೆ ಆ ವಾ ಪಾರ್ತೆರುಗಳು ವಾ ಪುರ್ತುಗಳಾಯಿನ ತಪ್ಪಿರ ಅವಕಾಶ ಇಜ್ಜಪ್ಪರೆ ಈ ಕೊರ್ನಂಚಿನ ಶಿಕ್ಷೆ ಗಾಂಡ ಯಾನು ಪನ್ನಂಚಿನ ಪಾತೆರಗೆ ಎಂಕ ಮರ್ಯಾದೆ ಮೂಲ ತಿಜ್ಜಿಂದಾಂಡ ಎನ್ನ ಎದುರುಡು ಈ ಉಂತೆರವಲ್ಲಿ ಎನ್ನ ಮಗೇದ ಮರ್ಪಣೆಲ್ಲ ಯಾನು ತೂವಾಯ್ 10 ಜನಕ್ಕೆ ನ್ಯಾಯ ಕೊರ್ಪಣಂಚಿನ ಯಾನು ಎಲ್ಲತ ದಿನತಾನೆ ಮಗನ ತೂದು ಅನ್ಯಾಯ ಮಂತೊಂದುಲ್ಲಿ ನ್ಯಾಯನ ಒದಗಿ ಸಾಯಿ ಜೇದು ಪನ್ಪಣಂಚಿನ ಪಾತೆರೆ ಎಂಕ ಬರ್ರಬಲ್ಲಿ ಅಂತ ಐಕ್ ಬೋಡಾತು ಇನ್ನಿಯೇ ಈ ಕ್ಷಣಟ್ಟೆ ಆ ಪೊಣ್ಣನ್ನು ಲೆತ್ತಂತು ಎನ್ನ ಕಣ್ಣೆದುರುತು ನಳಪು ಈರ್ನ ಕೊರ್ನಂಚಿನ ಪ್ರಸಾದ ಅಂದಿದ್ದೀವಿ ನಡಪಲೇ ನಮ್ಮ ಬದುಕು ಕಾರಿಂದದ ನೀರು ಇನಿ ಮುಗಿದುಕೊಂಡು ತುಯರೆ ಸ್ವಾಮಿ ಎನ್ನ ಬದುಕಿಗೆ ಆಶ್ರಯ ಕೃಪೆಯಿಂದ ನನಗೆ ತಂದು ಬರ್ತಾರೆ ಅಂಡ ಯಾನಿಂಚಿನ ನತ್ತು ದೃಷ್ಟ ಪೊಣ್ಣಂತು ಯಾರ ಓಳು ಪೊಂಡಲ ನೆಲೆ ಇತ್ತಿ ಸ್ವಾಮಿ ಹಾರ್ಲ ಒಂಜಿ ಪಾತಿರೆ ಪಂಡಲು ಪದ್ದಕ್ಕ ನಿಲ್ಲಲು ಬಳುತ್ತಿನ ಓಳು ಪೊಂಡಲ ಚೂಳೆ ಪಂಪುಣೋ ಎನ್ನ ಪಿರವುಡೆ ನಾನ ಈ ಪನಿಯರವಲ್ಲಿ ಭಾಗ್ಯ ನಮ್ಮ ಬದುಕು ಇಂಚಣೆ ಎಂದು ಬ್ರಹ್ಮೆ ಬರೆತ್ತಿ ಏನನ್ನು ಪುಟ್ಟದ ಈತ ಮಲ್ಲ ಮಗೆವಂತನಾರು ಎನ್ನ ಪಾತ್ರದ ಮಿತ್ತುವರಿಗೆ ವಿಶ್ವಾಸ ಇತ್ಯಂದೆ ಪೋಡು ವಿಶ್ವಾಸ ಇತ್ಯಂದ್ರೆ ಈ ಪೂಡು ಆರಕ್ಷಣಲ ಉಂತೈ ಕಾರಿಂಜೇಶ್ವರಿಗೆ ಕೈ ಮುಗಿದು ಧರ್ಮ ಚಾವಡಿದು ಜತ್ತದು ಪೋಯಿ ಬಡ ಪೋಯಿ ಎನ್ನ ಮಗೆ ಇದಕ್ಕೆ ಸೈತೆ ಅರಸು ಬಣ್ಣ ಇಂಚವಳು ಮಗೆ ತಪ್ಪು ಮಂತದ ಮಗಲ ವಿಜಯ ಮಾಡು ಮಗೆ ಬರಬಲ್ಲಿ ಬಳ್ಳಿ ಬಳ್ಳಿ ಆಗಿ ಶಿಕ್ಷಕ ಹೋರಾಡಿ ಅಮ್ಮೆ ಬಂಡ ಇಂಚವಳು ಅರಸಲೆ ಇದು ಕುಳ್ಳಿದಾರತ್ತ ಅವು ಪಟ್ಟದ ಮನೆ ಅತ್ತ ಇತ್ತ ಈರ್ನ ಮಗೆ ಸೂರ್ಯನ ಮಗನೇ ಪತ್ತೊಂದು ವೈನ ನೀರು ಎನ್ನುದರ ಆಲಿ ಎತ್ತೆ ಮಣ್ಣು ಆಂಡ ಯಾನು ಓಡು ಬೋಡುಂದೆ ಈರ್ನ ಮಗನು ಅರಮನೆ ಪಿದಾಯಿ ಮಾಡ್ಪಾಯನ ದಾಯಿ ಗೊತ್ತುಂದ ಎಂಕಿ ಪಟ್ಟ ಮಾಡು ಎನ್ನ ಮಗೆ ಆನಿತ ದಿನತಾನಿ ನಿನ್ನನ್ನು ಲೆತಂದು ಬರ್ತದೆ ಎಟ್ಟನ್ನಾಯಿ ಬಿರ್ಸೆಯನ್ನು ಬಂಡದು ಇದು ಬೇಲೆ ಅಂತ ಬೊಕ್ಕ ఆయన పాతెరగు తరబగ్గాత నిక్కు దళవాయి పట్టను కొరండ అందే ఈ మంత్రంచిన ಬೇರೆದಾನೆ ಈರ್ನ ಮಗನೇ ಅರಮನೆ ಪಿದಾಯಿ ಮಾಡ್ತಾರೆ ಎನ್ನ ಮಗನೇ ಅರಮನೆ ಇರ್ತ ಪಿದಾಯಿ ಹಡಿಯತ್ತ ಅವಳ ಈರೇ ಕನ್ನಡಿಯಿಂದ ಬಂಡದು ಇನಿ ಎಂಕ ತೆರಿದಿನು ಅಂದಯ ಮಗನ ಪಿದಾಯಿ ಪಾಡ್ನೊಟ್ಟಿಗೂ ಮುಳ್ಪದ ಅರಸು ಪೈಟನು ಏನರ್ಥ ಹೋಯ್ತು
ವಜ್ರ ಸಪ್ತತಿಯು ಯಾನು ಶಕ್ತಿని ಬಡಪೆ ಇದನ್ನು ಲಡಾಯಿ ಸೋಪಾದೆ ಪಟ್ಟದ ಮಣ್ಣು ಪಡಪೆ ಬಳದು ಒಂದು ವ್ಯವಸ್ಥೆ ಪರಪ್ಪಣ ಒಂಜಿ ಪರಪಗು ಅಹಂಕಾರಿ ಅಪ್ಪಗ ಎತ್ತು ಕೊರ್ಪುಂಡೆ ಪೈಂಜಿನ ಪಟ್ಟ ಐತ ಎತ್ತಿದಿ ಉಂಟು ಅತ್ತ ಮಗ ಇತ್ತೆ ಕಾರಿಂಜದ ಪಟ್ಟದವನೇ ಈ ರೇಗಾನ ಕಾಳಿ ಆತನ ಇಂದುವೇ ಶುಭಗಳಿಗೆ ತಲವಾಯಾದಿತನ ಕಾಂಜವೇ ಇನಿ ಕಾರಿಂಜದ ಪಟ್ಟಣ ಯಾರುವೆ ರಾಜ ಮಹಾರಾಜ ಹರಿಪುರ ಮಾರ್ತಾಂಡ ಕಲಿ ಮಾರ್ತಾಂಡ ಯಾರು ಕಾಳಿ ಮಾಡಿದ್ರೆ ಅವು ಮಂದ ಬರ್ಚಿ ಅವ್ರ ಪಂಪುಣಾದ ಪಂಡಿತಾತಿನ ಇನಿ ಈ ಪಟ್ಟಣ ಏರ್ನ ಏರ್ ಕಾರಿಂಜದ ಕಾಂಜವೇ ಕಾರಿಂಜ ಕಾಂಜವೇ ಪ್ರತಿಯೊಂದು ಬಾಯಿಲು ಕಾರಿಂಜ ಕಾಂಜವಾಗೆ ಜೈಲಾವಡು ನಿನ್ನಮ್ಮಗೆ ಜೈಲಾಪುಣೆ ಜಯಾವಡು ಕಾರಿಂಜ ಕಾಂಜವಾಗ ಏರ್ಲಜ್ಜಿ ಇಡವಲ್ಲ ಇತ್ತೆರಗಿ ಇತ್ತರಗಳು ಪೂರ ಹೋದಾತನೆ ಇತ್ತೆ ಈಲ ಅಲ್ಲ ಮಾತ್ರ ಅಂಚಾದು ನಿನ್ನನ್ನು ಒಂಜಿ ಪಾತ್ರ ಕೊಡ್ತೇನೆ ಎಂಚ ಪಂಜತ್ತದ ಒಂಜಿ ದಿನ ಒಂಜಿ ಸಾಧಿರು ಮಾಡುವೆ ಅಂಚ ಇತ್ತಗೆ ಸಾಧಿಡು ಮಾಡುವರೆ ಎಂಚ ಎಂಜನು ಮೂಳೆ ಸಾಧಿಡು ಮಾಡುವುದು ವೈರಸ್ ಮಾಡ್ಬೋದು ಅಂಚತ್ತೀಯ ನಿಕ್ಕೊಂಜಿ ಅಧಿಕಾರ ಕೊರಬೇಕು ಅಂತೀಯ ಏನಿ ಕಾರಿಂಜದ ರಸು ಕಾಂಜವ್ಯಾತಿ ಮುಲ್ಪದ ಮಂತ್ರಿ ಯಾರು 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 ತಾಪುರೇ ತಾಪುರಾಸುರನಿಗೆ ಏರ್ಲೆ ಯಾನೋರಿ ಅಲ್ಲ ತಾಪುರಾದಿ ಜಯವಾಡು ಯಾನ್ ಮಾಡ್ತೆ ಇನಿ ನಮ್ಮ ರಡ್ಡಿ ಜನ ಸಂತೋಷಡಲ್ಲ ಒಂದು ಶುಭಗಳಿಗೆ ಇನಿ ಒಂಜಿ ದೊಡ್ಡ ಕಮ್ಮೆಣದು ಹೋಯ್ತ ಒಣಸು ತುಂಡುದು ಒಣಸ ಅವಳು ಐಕ ಮಾಡದೆ ಹುಳವು ಅವು ಮಲ್ಲ ಹುಳವು ಗೊತ್ತಾಂಡದ ನಾಲ್ಕಾರ್ದು ಐನೊಂಜಿ ಬೇಯ್ಪಾದು ಒಣಸ ಮಂತ್ರ ಜತ್ತಿನ ಭಾಗ್ಯವತಿ ಹೊನ್ನಾಯಿನ ನಿನ್ನನೆ ಕಾರಿಂಜ ರಮಣರ್ದೊಂದು ಬತ್ತೆ ತುಳ ನಮ್ಮನೆ ಇಂಚ ಪೋಂಡುಂದಾಂಡ ತಗೆ ತಂಗಡಿಯ ಒಡೆ ಏರೆ ಪುಣ್ಣು ಆನು ಒರಿಯ ಪೋಂಡುಂದಾಂಡ ನನ್ನೊರಿ ಪ್ರಪಂಚಡು ಅಂಡೆದ ಬಾಯಿನಾಂಡ ಕಟ್ಟೊಳಿ ದೊಂಡೆದ ಬಾಯಿನ ಕಟ್ಟಿಯರ ಬಳ್ಳಿ ಐಕ್ ಓಡಾದು ಕಾರಿಂಜೇಶ್ವರನ ಸಾನ್ನಿಧ್ಯಗೂ ಹೋತು ಮದಿಮೆ ಒಂಜಿ ಆಕ ಐದಕ್ಕೆ ವೇಣೂರಿಗೆ ಪೋಯಿ ಆ ಅರಸುನ ಆಶ್ರಯ ಪಡೆದು ನಮ್ಮ ಬದುಕಿನ ನಮೂನೆ ಸರಿ ಬಂದ್ಬಿಡು
ಭಾಗ್ಯಶ್ರೀ ಪಣ್ಪುಣ ಈರುವೇರು ಸುಪುತ್ರ ಏನು ಅಂಚನೆ ಏ ಪೋಲ್ದೆ ಕಣ್ಣೆ ಇಂಚನೆ ಗೊಬ್ಬೊಂದು ಬಣ್ಣಗ ಇನಿ ಎಂಕನ ಊರುದ ಒಂಜಿ ಮಲ್ಲ ಜಾತ್ರೆ ಒಂದೊಂದು ಗೊತ್ತಾಂಡು ಆ ಜಾತ್ರೆಗೆ ಹೆಂಗೆ ಬೋಡೊಂದು ಮನಸ್ಸ ಒಂದುಂಡು ಅಂಚನೆ ಆ ಜಾತ್ರೆಗೆ ಅನುಪೋಪೆ ಪುತ್ರನ ಬರವುತ್ಸಗದಲ್ಲಿ ಚಿತ್ತಜ ವೈರಿಯಲು ಅರ್ತಿಯೊಳರ್ಚಿಸಿ ಬರುತ್ತಿರೆ ಪಥದಲ್ಲಿ ಮತ್ತತೆಯಲೇ ಪುತ್ರನ ಜಾತ್ರೆಗೆ ಬಿದ್ದಾಡ್ದೇರು ಈಲ ಬಿದ್ದಾಡಿಯತ್ತ ಆಂಡ ಈ ಊರಿಗೆ ಪೋಯಿರ ಬಲ್ಲಿ ಮಗ ನಿನ್ನೊಂದಿಗೆ ಯಾನ್ಲ ಬರ್ಪೆ ಜಾತ್ರೆ ತೂಡು ಉಚ್ಚಾರಿಡು ಕುಳ್ಳುಡು ಮಾಂತ ನೀರ ಪೂರ ತೆತ್ತು ಕೊರ್ಪೆ ಬಲ ಮಗ ಪೋಯಿ ಜಾತ್ರೆ ಪೂರ ನಡತುಂದುಂಡು ನಿನ್ನೊಟ್ಟಿಗಿತ್ತಿನ ಜೋಕ್ಲು ಪೂರ ಅಂಚಿಂಚಿ ತಿರುಗೊಂದುಳ್ಳೆ ಆಯ್ನ ಆತ ಬೇಗ ಜೋಕ್ಲು ಪೂರ ಗೊಬ್ಬುದು ಜಾತ್ರೆ ತುದು ಬರೋಡು ಮಗ ಓಡೆ ಕೊಂಡಲ್ಲಿ ಇಡೆಗೆ ಬರೋಡು ಯಾನು ಮೂಡೆ ಕಾತೋಂದಿತ್ತೆ ಮಗ ಇದ್ದೆ ಬೋದಾರ್ಪೆ ಕಾರಿಂಜಾಡಿ ಭಾರಿ ಮಲ್ಲ ಜಾತ್ರೆ ಈತ ದಿನ ರಥೋತ್ಸವವನ್ನು ಗೊತ್ತಾಡಿ ನಮ್ಮ ಈರುವನ್ನ ಬೀಳಾಡ್ದು ಬತ್ತ ಜಾತ್ರೆದ ಮಜಲ್ಲಿ ಸಂತೆ ತಿರ್ಗೋಡು ಸಂತೆ ತಿರ್ಗೊಂಡು ಭಾಗ್ಯವತಿಯೇ ಬಾಬಾರೆ ಮೊಗದೋರೆ ಬಾರೆ ಸಂತದ ಮನೆಯಲ್ಲಿ ತಿರುಗುವಂದು ಬಣ್ಣಗ ಏನಾವರ್ತಿ ಪಣ್ಣದ ಜೋಲ್ಗನ್ಯ ಇಂದು ಬೇತಾರ್ಲತ್ತಿ ಭಾಗ್ಯವತಿ ಸೂಲನ ಮಗಲಿ ಜಾತ್ರದ ಮಜಲ್ಲಿ ಅಂಚಿಂಚಿ ತಿರುಗೊಂದಿಲ್ಲ ಇನಿ ನಿನ್ನ ಏರ್ನ ಮೊದಲು ಜಪ್ಪವರಗೋಸ್ಕರನಿ ಕಾಂಜವೆ ಬತ್ತದಿ ಕಾಂಜವೆ ಬಜ್ಜಿ ಕಾಂಜವೆ ಎತ್ತಿ ಇನಿ ಯಾರು ಕಾರಿಂಜ ಕಾಂಜವೆ ಕಾರಿಂಜದ ಅರಸ್ವಾದ ಮೇಲೆ ಒಂದಿಲ್ಲ ಅಂಚಾದ ಭಾಗ್ಯ ಈ ಇನಿ ತಿಕ್ರೆಲ್ಲ ಭಾಗ್ಯ ಈ ಆದ ಬತ್ತದು ನಿನ್ನ ಮೈತ ಸುಕೊಂಡು ಕೊರಿಯಲಾಂಡು ದಿನ
ನಿನ್ನ ಜನ್ಮದು ನಾಚಿಕೆ ಜಾಂದನಯ ಜಾಂದನಯ ಮರ್ಯಾದೆ ಜಾಂದನಯ ಆನಿದ ದಿನ ಎನ್ನ ಕಾರಿಗೆ ಗೆಜ್ಜೆ ಕಟ್ಟದು ಯಾನು ನಲಿಪುನ ಪುರ್ಲನು ತೋದು ಎನ್ನ ಮೇಲೆ ಕೈ ಬಾಡಿಯರ ಬತ್ತ ಆಂಡಲ ನಿನ್ನ ಮನಸ್ಸಿಗೆ ತೃಪ್ತಿ ಆತುಜಿ ಏನಿತ್ತ ಜಾತ್ರೆದ ಕರಡು ಬತ್ತದ ಏನಡ ನಟ್ಟೊಂದು ನಾನಲ ಭಾಷೆ ಬತ್ತುಜಿ ತೂ ನಾಯಿ ನಡಪ್ಪ ಈ ಪುಣ್ಣತ್ತಿಯ ಈ ಊರಿಗೆ ಆಗಿ ಮಾರ್ಯಾದ ಬೋಯ ಯಾನು ಬಯಕೆ ನಿನ್ನನೆ ಯಾನು ಬಯಕನಂತಿನ ನಿನ್ನನೆ ಎನ್ನ ವೈರ್ಯ ನಿಂತಿನ ಚಂದ್ರವರ್ಮನೆ ರಕ್ಷಣವಂತೇನ